ದೇವರ ವಾಕ್ಯಗಳನ್ನು ಆಲಿಸುವುದಕ್ಕಾಗಿ, ದೇವರ ಸೌಖ್ಯದ ಅನುಭವ ಪಡೆಯುವುದಕ್ಕಾಗಿ, ದೇವರ ಸಾಮೀಪ್ಯವನ್ನು ಅನುಭವಿಸುವುದಕ್ಕಾಗಿ ಈ ಸುಂದರವಾದ ಮುಂಚಾನೆಯಲ್ಲಿ ದೇವರು ನಮ್ಮನ್ನು ಎಬ್ಬಿಸಿ ಬಹಳ ದೂರವಾದ ಈ ಸ್ಥಳಕ್ಕೆ ಕರೆಕೊಂಡು ಬಂದಿದ್ದಾರೆ. ತಂದೆಯಾದ ದೇವರಿಗೆ, ದೇವರ ಏಕೈಕ ಪುತ್ರರಾದ ಯೇಸುವಿಗೆ, ದೇವರ ಪರಿಶುದ್ಧ ಆತ್ಮರಿಗೆ ನಾವು ಈ ಮುಂಚಾವಿನಲ್ಲಿ ಕೃತಜ್ಞತೆಯನ್ನು, ಆರಾಧನೆಯನ್ನು, ಸ್ತುತಿ ಸ್ತೋತ್ರವನ್ನು ಸಲ್ಲಿಸೋಣ. ಇವತ್ತು ಇಲ್ಲಿ ನಡೆಯುವಂತಹ ಈ ಒಂದು ದಿವಸದ ದೇವರ ವಾಕ್ಯದ ಔತಣಕೂಟದಲ್ಲಿ, ಈ ಔತಣಕೂಟವನ್ನು ಬಡಿಸಲಿರುವ, ದೇವರ ವಾಕ್ಯವನ್ನು ಸಾರಲಿರುವ ಬ್ರದರ್ ಆಲ್ವಿನ್ ಹಾಗೂ ಅವರೆಲ್ಲ ತಂಡಕ್ಕಾಗಿಯೂ ಈ ಮುಂಚಾವಿನಲ್ಲಿ ಪ್ರಾರ್ಥಿಸೋಣ. ದೇವರ ಸೌಖ್ಯದ ವರದಾನ ಇಲ್ಲಿ ನೆರವೇರುವುದಕ್ಕಾಗಿ ಪ್ರಾರ್ಥಿಸೋಣ. ಹಾಲೆಲೂಯ, 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 ಹಾಲೆಲೂಯ. ನಾವೆಲ್ಲರೂ ಭಕ್ತಿಯಿಂದ ಒಂದು ಗಾನವನ್ನು ಒಟ್ಟಿಗೆ ಕೂಡಿ, ಯಾಕಂದ್ರೆ ನಮ್ಮೆಲ್ಲರನ್ನು ಕರೆದ ದೇವರು ಒಂದು ಯೋಜನೆ ಇದೆ. ಆ ಯೋಜನೆ ನಿನ್ನ ನಾಶಕ್ಕಾಗಿ ಅಲ್ಲ, ನಿನ್ನ ಒಳಿತಿಗಾಗಿ ಎಂಬುದಾಗಿ ಹೇಳಿದಂತಹ ದೇವರ ವಾಕ್ಯ ಇವತ್ತು ನಿಮ್ಮ ಕರೆದ ದೇವರು, ಇವತ್ತು ನಿಮ್ಮ ನಡೆಸುವ ದೇವರು, ಇಲ್ಲಿ ಅದ್ಭುತಗಳನ್ನು ಮಾಡುವ ದೇವರು. ಇವತ್ತು ನಾವೆಲ್ಲ ಭಕ್ತಿಪೂರ್ವಕವಾಗಿ ಈ ಒಂದು ಗೀತೆಯನ್ನು ಒಟ್ಟಿಗೆ ಆಲಪಿಸಿ. ಹಲ್ಲೇಲೂಯಾ, ಹಲ್ಲೇಲೂಯಾ, ಹಲ್ಲೇಲು, ಹಲ್ಲೇಲೂಯಾ, 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 ಹಲ್ಲೇಲು, ಹಲ್ಲೇಲೂಯಾ. ಶತಕೋಟಿ ಜನರಲ್ಲಿ ನನ್ನ ಹುಡುಕಿ ನೀ ಕರೆದಿರುವೆ ದೇವಾ. ಶತಕೋಟಿ ಜನರಲ್ಲಿ ನನ್ನ ಹುಡುಕಿ ನೀ ಕರೆದಿರುವೆ ದೇವಾ. ನಿನ್ನ ರಕ್ತದಿಂದ ನನ್ನನ್ನು ತೊಳೆದು, ನಿಮ್ಮ ರಕ್ತದಿಂದ ನನ್ನನ್ನು ತೊಳೆದು, ನಿಮ್ಮ ಸೇವೆಗೆ ನೇಮಿಸಿದೆ ನನ್ನ, ನಿಮ್ಮ ಸೇವೆಗೆ ನೇಮಿಸಿದೆ ನನ್ನ. ನನ್ನ ಕರೆದೆ ದೇವಾ, ನಿನ್ನ ಹಿಂದೆ ನಾ ಬಂದೆ ದೇವಾ. ನೀ ನನ್ನ ಕರೆದೆ ದೇವಾ, ನಿನ್ನ ಹಿಂದೆ ನಾ ಬಂದೆ ದೇವಾ. ಮಾತೆಯ ಗರ್ಭದಲ್ಲೇ ನನ್ನ ಆರಿಸಿಕೊಂಡೆ, ಮಾತೆಯ ಗರ್ಭದಲ್ಲೇ ನನ್ನ ಆರಿಸಿಕೊಂಡೆ. ನನ್ನೇಸುವೆ ನಿಮಗೆ ಸ್ತೋತ್ರ, ನನ್ನೇಸುವೆ ನಿಮಗೆ ಸ್ತೋತ್ರ. ರೋಗಿಗೆ ಸೌಖ್ಯವ ಕೊಡಲು, ಬಂಧಿತರಿಗೆ ಬಿಡುಗಡೆಯ ಕೊಡಲು. ರೋಗಿಗೆ ಸೌಖ್ಯವ ಕೊಡಲು, ಬಂಧಿತರಿಗೆ ಬಿಡುಗಡೆಯ ಕೊಡಲು. ಸೈತಾನನ ಶಕ್ತಿಯ ಅಡಗಿಸಿ ಬಿಡಲು, ಸೈತಾನನ ಶಕ್ತಿಯ
ಅಡಗಿಸಿ ಬಿಡಲು ಅಭಿಷೇಕವ ಮಾಡಿರುವೆ ನನ್ನ, ಅಭಿಷೇಕವ ಮಾಡಿರುವೆ ನನ್ನ. ಎಲ್ಲರೂ ಹಲ್ಲೇಲೂಯಾ, 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 ಹಲ್ಲೇಲು ಹಲ್ಲೇಲೂಯಾ, 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 ಹಲ್ಲೇಲು ಹಲ್ಲೇಲೂಯಾ. ನಿನಗಾಗಿ ಜೀವದೇವಾ, ಕೊನೆಯುಸಿರು ನಿನಗಾಗಿ ದೇವಾ, ನಿನಗಾಗಿ ಜೀವದೇವಾ, ಕೊನೆಯುಸಿರು ನಿಮಗಾಗಿ ದೇವಾ. ಮುಂದಿಟ್ಟ ಹೆಜ್ಜೆ ಹಿಂದಿಡೆನು ದೇವಾ, ಮುಂದಿಟ್ಟ ಹೆಜ್ಜೆ ಹಿಂದಿಡೆನು ದೇವಾ, ನಿಮಗಾಗಿ ನಾ ಓಡುವೆ, ನಿಮಗಾಗಿ ನಾ ಬಾಳುವೆ. ಹಲ್ಲೇಲೂಯಾ, ಹಲ್ಲೇಲೂಯಾ, ಹಲ್ಲೇಲು ಹಲ್ಲೇಲೂಯಾ, ಹಲ್ಲೇಲೂಯಾ. ಗಟ್ಟಿಯಾಗಿ ಹಲ್ಲೇಲೂಯಾ, 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 ಹಲ್ಲೇಲು ಹಲ್ಲೇಲೂಯಾ. ನೀ ನನ್ನ ಕರೆದೆ ದೇವಾ, ನಿಮ್ಮ ಹಿಂದೆ ನಾ ಬಂದೆ ದೇವಾ. ಎಲ್ಲರೂ ಒಟ್ಟಿಗೆ ನೀ ನನ್ನ ಕರೆದೆ ದೇವಾ, ನಿಮ್ಮ ಹಿಂದೆ ನಾ ಬಂದೆ ದೇವಾ. ಮಾತೆಯ ಗರ್ಭದಲ್ಲೇ ನನ್ನ ಆರಿಸಿಕೊಂಡೆ, ಮಾತೆಯ ಗರ್ಭದಲ್ಲೇ ನನ್ನ ಆರಿಸಿಕೊಂಡೆ. ನನ್ನೇಸುವೆ ನಿಮಗೆ ಸ್ತೋತ್ರ, ನನ್ನೇಸುವೆ ನಿಮಗೆ ಸ್ತೋತ್ರ, ನನ್ನೇಸುವೆ ನಿಮಗೆ ಸ್ತೋತ್ರ. ಸ್ವರ್ಗೀಯ ತಂದೆ, ಈ ಸುಂದರವಾದ ಮುಂಚಾನೆಯನ್ನು, ದೇವರ ವಾಕ್ಯಗಳನ್ನು ನಮಗಾಗಿ ನೀಡಲು ಬರುವಂತಹ ಬ್ರದರ್ ಆಲ್ವಿನ್ ಅವರಿಗಾಗಿ ನಾವು ಪ್ರಾರ್ಥಿಸೋಣ. ದೇವರ ಕೃಪೆ, ದೇವರ ಪರಿಶುದ್ಧಾತ್ಮರ ವರದಾನಗಳು ಆ ಮಗನಲ್ಲಿ ಇಳಿದು ಬಂದು ಅವರ ನಾಲಿಗೆಯು ಯೇಸುವಿನ ನಾಲಿಗೆಯಾಗಿ ಪರಿವರ್ತನೆಯಾಗಲು, ಅವರ ಕರಗಳೆಲ್ಲ ಸೌಖ್ಯದಾಯಕ ಕರಗಳಾಗಿ ಇವತ್ತು ಎಲ್ಲರಿಗೂ ಸೌಖ್ಯವನ್ನು ನೀಡಲು, ಪ್ರತಿಯೊಬ್ಬರೂ ಸಂತೋಷದಿಂದ ದೇವರನ್ನು ಕೊಂಡಾಡಲು ದೇವರ ಕೃಪೆಗಾಗಿ ನಾವೆಲ್ಲರೂ ಕರಗಳನ್ನು ಸ್ತುತಿಸಿ ಪ್ರಾರ್ಥಿಸೋಣ. ಹಾಲೆಲೂಯಾ, 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 ಹಾಲೆಲೂಯಾ.
ಎಲ್ಲರೂ ಅದೇ ರೀತಿ ಒಂದು ನಿಮಿಷ ಕಣ್ಣುಗಳನ್ನು ಮುಚ್ಚೋಣ ಪ್ರಿಯರೇ. ಈಗ ತಾನೇ ನಾವೆಲ್ಲರೂ ಕೂಡ ಹೃದಯದ ಅಂತರಾಳದೊಂದಿಗೆ ಒಂದು ಗೀತೆಯ ಮೂಲಕ ಈ ಧ್ಯಾನಕೂಟಕ್ಕೆ ನಾವೆಲ್ಲರೂ ಸಿದ್ಧತೆ ಮಾಡಿಕೊಂಡಿದ್ದೇವೆ. ಹೌದು ದೇವ, ನೀವು ನಮ್ಮನ್ನು ಕರೆದಿದ್ದೀರಿ, ಅದು ಕೂಡ ಶತಕೋಟಿ ಜನರಲ್ಲಿ ಎಲ್ಲರ ಮಧ್ಯದಲ್ಲಿ ನನ್ನನ್ನು ಹುಡುಕಿ ನೀವು ನನ್ನನ್ನು ಕರೆದಿದ್ದೀರಿ ಎಂಬುದಾಗಿ ನಾವೆಲ್ಲರೂ ಬಾಯಿ ತೆಗೆದು ನಿವೇದಿಸಿದ್ದೇವೆ. ಥ್ಯಾಂಕ್ ಯು ಡ್ಯಾಡಿ. ಈ ಬೆಳಗಿನ ಸುಪ್ರಭಾತದಲ್ಲಿ ವಿಶೇಷವಾಗಿ ಈ ಧ್ಯಾನಕೂಟದಲ್ಲಿ ನನ್ನ ಪ್ರೀತಿಯ ಸಹೋದರರ ಮೂಲಕ ಆರಂಭದ ಗೀತೆಯೊಂದಿಗೆ ನಿಮ್ಮನ್ನು ವಂದಿಸುತ್ತಾ, ನಿಮ್ಮನ್ನು ಸ್ತುತಿಸುತ್ತಾ, ನಿಮ್ಮ ಪ್ರಸನ್ನತೆಯಲ್ಲಿ ಕಾಲ ಕಳೆಯಲು ಈ ಒಂದು ಅನುವು ಮಾಡಿಕೊಟ್ಟಿದ್ದಕ್ಕಾಗಿ ನಿಮಗೆ ಕೋಟಿ ಕೋಟಿ ಸ್ತೋತ್ರಪ್ಪ. ಹೌದು ಅಪ್ಪ ತಂದೆಯೇ, ನಿಮ್ಮ ವಾಕ್ಯ ಹೇಳುವ ಪ್ರಕಾರವೇ ಪ್ರಭುವಿನ ಪ್ರಸನ್ನತೆಯಲ್ಲಿ ಬೆಟ್ಟ ಗುಡ್ಡಗಳು ಮೇಣಂತೆ ಕರಗಿ ಹೋಗ್ತದೆ ಎಂಬುದಾಗಿ ನೀವು ಹೇಳಿದ್ದೀರಿ. ನಿಮ್ಮ ಪ್ರಸನ್ನತೆಯಲ್ಲಿ ನಾವು ಕಾಲ ಕಳೆಯುವಾಗ ಥ್ಯಾಂಕ್ ಯು ಡ್ಯಾಡಿ. ನಿಮ್ಮ ರಾಜ್ಯಕ್ಕೆ ಸಂಬಂಧಪಡದಂತಹ ಪ್ರತಿಯೊಂದು ಬೆಟ್ಟ ಗುಡ್ಡಗಳು ಮೇಣದಂತೆ ಕರಗಿ ಹೋಗುವುದಕ್ಕಾಗಿ ನಿಮಗೆ ಕೋಟಿ ಕೋಟಿ ಸ್ತೋತ್ರ. ಥ್ಯಾಂಕ್ ಯು ಲಾರ್ಡ್. ಈ ಬೆಳಗಿನ ಸುಪ್ರಭಾತದಲ್ಲಿ ನಮ್ಮನ್ನೇ ಸಂಪೂರ್ಣವಾಗಿ ನಿಮಗೆ ಅರ್ಪಿಸಿಕೊಡುತ್ತಿದ್ದೇವೆ. ನಮ್ಮ ಮಧ್ಯದಲ್ಲಿ ಜೀವಿಸುವಂತಹ ಪ್ರಭು ಯೇಸುವೇ, ನೀವು ನಮ್ಮ ರಾಜ್ಯಾಧಿರಾಜರು, ನೀವು ನಮ್ಮ ಒಡೆಯರು, ಸಕಲವನ್ನು ಅರಿತಿರುವಂತಹ ಸರ್ವಶಕ್ತ ತಂದೆಯಾದಂತಹ ಏಕೈಕ ಪ್ರಿಯ ಪುತ್ರರು ನಮ್ಮ ರಕ್ಷಕರಾಗಿರುವುದಕ್ಕಾಗಿ ಸ್ತೋತ್ರ. ಓ ಸ್ವಾಮಿ ಯೇಸುವೇ, ಈ ನಿಮಿಷದಲ್ಲಿ ನಮ್ಮ ಮಧ್ಯದಲ್ಲಿ ಆಗಮಿಸಿ ಬಂದು ನಮ್ಮ ಹೃದಯದ ಅಂತರಾಳದೊಂದಿಗೆ ನಾವು ಸಲ್ಲಿಸಿದಂತಹ ಆರಾಧನೆಯನ್ನು ನೀವು ಸ್ವೀಕಾರ ಮಾಡಿರುವುದಕ್ಕಾಗಿ ಸ್ತೋತ್ರ. ಪವಿತ್ರಾತ್ಮರ ಈ ನಿಮಿಷದಲ್ಲಿ ಇಲ್ಲಿ ಬಂದಿರುವಂತಹ ನನ್ನ ಪ್ರೀತಿಯ ಸಹೋದರ ಸಹೋದರಿಯರನ್ನು, ಯಾರೆಲ್ಲ ವಿಶೇಷವಾಗಿ ಈ ವೆಬ್ಸೈಟ್ ಮೂಲಕ, ಈ ಒಂದು ಯೂಟ್ಯೂಬ್ ಮೂಲಕ, ಈ ಚಾನಲ್ ಮೂಲಕ, ನೀವು ಅನುಗ್ರಹಿಸಿಕೊಟ್ಟಂಥ ಟೆಕ್ನಾಲಜಿಯ ಮೂಲಕ ನಿಮ್ಮ ಸುವಾರ್ತೆಯನ್ನು ಆಲಿಸುವರೋ ಅಂತ ಪ್ರತಿಯೊಬ್ಬರು ಕೂಡ ನಿಮ್ಮ ಪ್ರೀತಿಯನ್ನು ಸವಿಯುವಂತಾಗಲಿ, ನಿಮ್ಮ ಅದ್ಭುತ ಕಾರ್ಯಗಳನ್ನು ಕಾಣುವಂತಾಗಲಿ. ಸ್ವಾಮಿ ಯೇಸುವೇ, ಈ ನಿಮಿಷದಲ್ಲಿ ನನ್ನ ನಾಲಿಗೆಯ ಮೂಲಕ ನೀವು ಮಾತನಾಡುವಂತೆ, ನನ್ನ ಮನಸ್ಸಿನ ಮೂಲಕ ನೀವೇ ಆಲೋಚಿಸುವಂತೆ ನನ್ನನ್ನೇ ಸಂಪೂರ್ಣವಾಗಿ ಅರ್ಪಿಸಿಕೊಡುತ್ತಿದ್ದೇನೆ. ನೀವು ಯಾವುದನ್ನು ನುಡಿಯಬೇಕೆಂಬುದಕ್ಕೆ ಇಷ್ಟಪಟ್ಟಿದ್ದೀರೋ ನನ್ನ ನಾಲಿಗೆ ಮೂಲಕ ನುಡಿಯುವಂತೆಯೋ, ನೀವು ಯಾವುದನ್ನು ಆಲೋಚಿಸಬೇಕೆಂಬುದಕ್ಕೆ ಇಷ್ಟಪಟ್ಟಿದ್ದೀರೋ ನನ್ನ ಮನಸ್ಸನ್ನು ಪೋಷಿಸಿಕೊಂಡು ನೀವೇ ಆಲೋಚಿಸುವಂತೆ ನನ್ನನ್ನೇ ಸಂಪೂರ್ಣವಾಗಿ ಅರ್ಪಿಸಿಕೊಡುತ್ತಿದ್ದೇನೆ. ಓ ಪವಿತ್ರಾತ್ಮರೇ, ಈ ನಿಮಿಷದಲ್ಲಿ ನಮ್ಮನ್ನು ಈ ಆರಂಭದಲ್ಲಿ ನಿಮ್ಮನ್ನು ಸ್ತುತಿಸಲು, ನಿಮ್ಮನ್ನು ಆರಾಧಿಸಲು, ಆ ಒಂದು ಕಾರ್ಯದಲ್ಲಿ ನಮ್ಮನ್ನು ಯಾವ ರೀತಿ ಮುನ್ನಡೆಸಿದ್ರೋ ಅದೇ ರೀತಿ ಈ ನಿಮಿಷದಿಂದ ಈ ದಿನದ ಈ ಧ್ಯಾನಕೂಟ ಮುಗಿಯುವಂಥ ನಿಮಿಷದವರೆಗೂ ಪವಿತ್ರಾತ್ಮರೇ, ಇಲ್ಲಿರುವಂಥ ಪ್ರತಿಯೊಬ್ಬೊಬ್ಬರನ್ನು, ಇಲ್ಲಿರುವಂಥ ಪ್ರತಿಯೊಂದು ಉಪಕರಣಗಳನ್ನು, ಪ್ರತಿಯೊಂದು ಟೆಕ್ನಾಲಜಿಯನ್ನು ಮತ್ತು ನನ್ನ ಪ್ರೀತಿಯ ಸಹೋದರ ಸಹೋದರಿಯರು, ಎಲ್ಲ ದೈವ ಸೇವಕರನ್ನು ಕೂಡ ನಿಮ್ಮ ಕರಗಳಿಗೆ ಒಪ್ಪಿಸಿಕೊಡುತ್ತಾ, ರಕ್ಷಕ ನಾಮದಲ್ಲಿ, ನಜರೇತಿನ ಪ್ರಭು ಯೇಸುವಿನ ನಾಮದಲ್ಲಿ ಪವಿತ್ರಾತ್ಮರೇ, ನೀವೇ ನಮ್ಮನ್ನು ಮುನ್ನಡೆಸ್ತೀರಿ ಎಂಬುದಾಗಿ ನಂಬುತ್ತಾ ಪ್ರಾರ್ಥಿಸಿದ್ದೇವೆ ನಮ್ಮ ಜೀವದ ತಂದೆಯೇ. ಆಮೆನ್, ಆಮೆನ್, ಆಮೆನ್. ನಮೋ ಮರಿಯವರ ಪ್ರಸಾದ ಪೂರ್ಣಿಯೇ, ಪ್ರಭು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯ ದೇವಮಾತೆಯೇ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿಯೂ ಪ್ರಾರ್ಥಿಸಿರಿ. ಆಮೆನ್. ಪಿತನಿಗೂ ಸುತನಿಗೂ ಮತ್ತು ಪರಿಶುದ್ಧಾತ್ಮನಿಗೂ ಸ್ತೋತ್ರ ಉಂಟಾಗಲಿ, ಆದಿಲಿದ್ದಾಗಲೂ ಈಗಲೂ ಯಾವಾಗಲೂ ಸದಾ ಕಾಲಕ್ಕೂ ಸ್ತೋತ್ರ ಉಂಟಾಗಲಿ. ಆಮೆನ್. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ, Hallelujah. 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 ಎಲ್ಲರೂ ಹೇಗಿದ್ದೀರಾ? ಈ ಕಡೆಯಿಂದ ಮಾತ್ರ, ಈ ಕಡೆಯಿಂದ ಎಲ್ಲರೂ ಹೇಗಿದ್ದೀರಿ?
ಪ್ರೈಸ್ ಗಾಡ್. ಒಂದು ಗುಡ್ ನ್ಯೂಸ್ ಏನಂತಂದರೆ, ಥ್ಯಾಂಕ್ ಗಾಡ್, ಈವನ್ ನಿಮ್ಮಲ್ಲಿ ಅನೇಕರು ನಾನು ಚೆನ್ನಾಗಿದ್ದೇನೆ ಎಂಬುದಾಗಿ ನುಡಿಲ್ ಕೂಡ ಸಾಧ್ಯವಾಗದಿರುವಂತಹ ಪರಿಸ್ಥಿತಿಯಲ್ಲಿ ಬಂದಿರ್ಬೋದು. ಯಾವುದೇ ಸಮಸ್ಯೆಗಳಾಗಿರ್ಬೋದು, ರೋಗಗಳಾಗಿರ್ಬೋದು, ಅಥವಾ ಯಾವುದೇ ನಿಮ್ಮ ಕುಟುಂಬದಲ್ಲಿರುವಂತಹ ಇಕ್ಕಟ್ಟಿನ ಪರಿಸ್ಥಿತಿಗಳಾಗಿರ್ಬೋದು. ಬಟ್ ಅದರ ಒಂದು ಗುಡ್ ನ್ಯೂಸ್ ಏನಂತಂದರೆ, ಈ ದಿನದ ಪ್ರಾರ್ಥನಾ ಕೂಟ ಮುಗಿಯುವಷ್ಟರಲ್ಲಿ ಆ ಎಲ್ಲ ಸಮಸ್ಯೆಗಳಿಂದ ಬಿಡುಗಡೆನ ಕಂಡುಕೊಂಡು, ಪರಿಹಾರ ಕಂಡುಕೊಂಡು, ಇಲ್ಲಿಂದ ಭಾರರಹಿತರಾಗಿ ಇಲ್ಲಿಂದ ಹಿಂದಿರುಗಿ ನಾವೆಲ್ಲರೂ ಕೂಡ ಹೋಗ್ಲಿಕ್ಕಿದ್ದೇವೆ. ಚಪ್ಪಳೆ ತಟ್ಟುತ್ತೆ ಯೇಸುವಿನ ಘನಪಡಿಸೋಣ. ಪ್ರೈಸ್ ಗಾಡ್. ಹಾಲೆಲೂಯ, ಹಾಲೆಲೂಯ. ನನ್ನ ವಾಯ್ಸ್ ಕ್ಲಿಯರ್ ಆಗಿದೆಯಾ? ಇಲ್ಲ ಸೌಂಡ್ ಜಾಸ್ತಿ ಐತೆ? ಎಕೋ ಜಾಸ್ತಿ ಐತಾ? ಎಕೋ ಜಾಸ್ತಿ ಐತಲ್ಲ? ಯಾ ಜಸ್ಟ್ ವಾಯ್ಸ್ ಕ್ಲಿಯರಾಗಿ ಬರ್ತಲ್ಲ, ಎಕೋ ಜಾಸ್ತಿ ಆಗಿದೆ. ಬೇಸ್. ಯಾಕೆಂದರೆ ನಿಮಗೆ ಆ ರೀತಿ ಏನಾದರೂ ಸನ್ನಿವೇಶ ಬಂದಾಗ ದಯವಿಟ್ಟು ತಿಳಿಸಿ. ಯಾಕೆಂದರೆ ನಾನಿಲ್ಲಿ ಪ್ರಬೋಧನೆ ಮಾಡ್ಬೋದು, ಬಟ್ ಆದರೆ ನೀವು ನನ್ನ ಬಾಯಿಂದ ಬರುವಂತಹ ಆ ವಾಕ್ಯಗಳನ್ನು ಸರಿಯಾಗಿ ನೀವು ಆಲಿಸದೆ ಹೋದರೆ, ನೀವು ಕೇಳಿಸ್ಕೊಳ್ದೆ ಹೋದರೆ, ಖಂಡಿತವಾಗಿ ಪ್ರಿಯರೇ ಅದರಿಂದ ಏನು ಪ್ರಯೋಜನ ಆಗೋದಿಲ್ಲ. ಕರೆಕ್ಟಾ? ಸ್ವತಃಕ್ಕಾಗಿ ವೆರಿ ಇಂಪಾರ್ಟೆಂಟ್. ದೇವರ ಆಲಯಕ್ಕೆ ಬಂದಿದ್ದೀರಿ, ಗುಡ್, ಬಟ್ ಪ್ರೈಸ್ ಬಿಟ್ಟು ಗಾಡ್. ಅದೇ ರೀತಿ ದೇವರ ಆಲಯದಲ್ಲಿ ದೇವರ ವಾಕ್ಯವನ್ನು ಗಮನ ಕೊಟ್ಟು ಆಲಿಸುವಂಥದ್ದು ಕೂಡ ತುಂಬ ಮುಖ್ಯವಾದದ್ದು, ತುಂಬ ಮುಖ್ಯವಾದದ್ದು. ಸೊ ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, ನಿಮ್ಮೆಲ್ಲರನ್ನ ಮತ್ತೊಂದು ವರ್ತಿ ಮತ್ತು ಯಾರೆಲ್ಲ ಥ್ಯಾಂಕ್ ಗಾಡ್ ಈ ವೆಬ್ಸೈಟ್ ಮೂಲಕ ದೇವರ ವಾಕ್ಯವನ್ನು ಆಲಿಸ್ತಾ ಇದ್ದೀರಿ, ನಿಮ್ಮೆಲ್ಲರನ್ನು ಕೂಡ ಯೇಸು ನಾಮದಲ್ಲಿ ಮತ್ತೊಂದು ವರ್ತಿ ಥ್ಯಾಂಕ್ ಗಾಡ್ ಪವಿತ್ರ ಆತ್ಮರ ಪ್ರಸನ್ನತೆಯಲ್ಲಿ ಕಾಲ ಕಳೀಲಿಕ್ಕಾಗಿ ನಿಮ್ಮೆಲ್ಲರನ್ನ ಯೇಸು ನಾಮದಲ್ಲಿ ಅತಿ ಸಂತೋಷದೊಂದಿಗೆ, ಆನಂದದೊಂದಿಗೆ, ಚಪ್ಪಾಳೆಯೊಂದಿಗೆ ನಿಮ್ಮನ್ನು ಮತ್ತೊಮ್ಮೆ ಆಹ್ವಾನಿಸ್ತಿದ್ದೇನೆ. ಪ್ರೈಸ್ ದಿ ಲಾರ್ಡ್. ಹಾಲೆಲೂಯಾ, ಹಾಲೆಲೂಯಾ. ಥ್ಯಾಂಕ್ ಯು ಜೀಸಸ್. ಪ್ರೈಸ್ ಜೀಸಸ್. ಸೊ ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, ನಾವು ಇಲ್ಲಿಗೆ ಬರುವಂಥ ಸಂದರ್ಭದಲ್ಲಿ ಇಲ್ಲಿ ಬಂದಿರುವಂತಹ ಪ್ರತಿಯೊಬ್ಬರು ಕೂಡ ಒಂದು ನಿರೀಕ್ಷೆ ಇಟ್ಕೊಂಡು ಬಂದಿದ್ದೇವೆ. ಅದೇನಂತಂದರೆ, ನಾನು ಯಾವ ಸಮಸ್ಯೆಗಳನ್ನು ಹೊತ್ತುಕೊಂಡು ಬಂದಿದ್ದೀನೋ ಅಥವಾ ಯಾವ ಪರಿಸ್ಥಿತಿಯಲ್ಲಿ ಬಂದಿದ್ದೀನೋ, ಇಲ್ಲಿಂದ ಹೋಗುವಷ್ಟರಲ್ಲಿ ಖಂಡಿತವಾಗಿಯೂ ನಾನು ಪ್ರಭು ಯೇಸುವಿನ ಪ್ರಸನ್ನತೆಯಲ್ಲಿ ಕಾಲ ಕಳೆಯುವಾಗ ಪ್ರಭು ಯೇಸು ನನ್ನೆಲ್ಲ ಸಮಸ್ಯೆಗಳನ್ನು, ನನ್ನೆಲ್ಲ ರೋಗಗಳನ್ನು, ನನ್ನೆಲ್ಲ ಪರಿಸ್ಥಿತಿಗಳನ್ನು ಸಂಪೂರ್ಣವಾಗಿ ಪರಿಹರಿಸ್ತಾರೆ ಎಂಬುದಾಗಿ ನಂಬಿ ನಾವೆಲ್ಲರೂ ಇಲ್ಲಿ ಬಂದಿದ್ದೇವೆ. ಕರೆಕ್ಟಾ? ಎಷ್ಟು ಮಂದಿ ಆ ನಂಬಿಕೆಯಿಂದ ಬಂದಿದ್ದೀರಿ? ಕೈ ಮೇಲೆ ಮಾಡಿ. ಎಷ್ಟು ಮಂದಿ ಆ ನಂಬಿಕೆಯಿಂದ ಬಂದಿದ್ದೇವೆ? ಅಲ್ಲ, ಇನ್ಬಾಕಿಯವ್ರಿಗೆ ಏನಾಯ್ತು? ನಾನು ಹೇಳಿದ್ ಕೇಳಿಸ್ಕೊಂಡ್ರ? ನೀವು ಯಾವ ಸಮಸ್ಯೆಗಳನ್ನು ಹೊತ್ಕೊಂಡು ಬಂದಿದ್ದೀರಿ, ಯಾವ ರೋಗದ ಅವಸ್ಥೆಯನ್ನು ಹೊತ್ಕೊಂಡು ಬಂದಿದ್ದೀರಿ, ಪ್ರೈಸ್ ಬಿಟ್ಟು ಗಾಡ್, ಅದೆಷ್ಟೇ ದೊಡ್ಡ ಸಮಸ್ಯೆಗಳಾಗಿರ್ಬೋದು, ನಾವು ಬಂದಿರುವಂಥದ್ದು ದೊಡ್ಡ ದೇವರ ಬಳಿಗೆ. ಆ ದೊಡ್ಡ ದೇವರು ನನ್ನೆಲ್ಲ ಸಮಸ್ಯೆಗಳನ್ನು ಪರಿಹರಿಸ್ತಾರೆ, ನನಗೆ ಸಂಪೂರ್ಣ ಬಿಡುಗಡೆ ಕೊಡ್ತಾರೆ ಎಂಬುದಾಗಿ ನಂಬಿಕೆ ಇಟ್ಟು ನಾವೆಲ್ಲರೂ ಬಂದಿದ್ದೇವೆ. ಅದನ್ನಾಗಿ ನಾನು ಕೇಳಿದ್ದು, ಎಷ್ಟು ಮಂದಿ ಈ ರೀತಿಯ ನಂಬಿಕೆಯಿಂದ ಬಂದಿದ್ದೀರಿ? ಕೈ ಮೇಲೆ ಮಾಡಿ. ಪ್ರೈಸ್ ಗಾಡ್. ವಾವ್, ಫ್ಯಾಂಟಾಸ್ಟಿಕ್. ನಿಮ್ಮ ಮಧ್ಯೆ ಕುಳಿತಿರೋರಿಗೆ ಅರ್ಥ ಆಗಿಲ್ಲ ಅಂತ ನಾನು ಭಾವಿಸ್ತೇನೆ. ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, ಒಂದು ವಿಷಯವನ್ನು ನೀವು ಅರ್ಥ ಮಾಡ್ಕೊಳ್ಬೇಕು. ಅದೇನಂತಂದರೆ, ಖಂಡಿತವಾಗಿಯೂ ನಮ್ಮ ದೇವರಿಗೆ ನಾವು ಹೊತ್ತುಕೊಂಡು ಬಂದಿರುವಂತಹ ಸಮಸ್ಯೆಗಳು, ಅವುಗಳನ್ನು ಪರಿಹಾರ ಮಾಡಲಿಕ್ಕಾಗಿ ನಮ್ಮ ದೇವರಿಗೇನು ಅದೇನು ದೊಡ್ಡ ಕಾರ್ಯ ಅಲ್ಲ. ಬಟ್ ಆದರೆ ಒಂದು ವಿಷಯವನ್ನು ನೀವು ಅರ್ಥಕೊಳ್ಬೇಕು. ಅದೇನಂತಂದರೆ, ಯಾರೆಲ್ಲ ಕೈ ಮೇಲೆ ಮಾಡಿದ್ರಿ, ನಿಮಗೆ ಈ ನುಡಿ ಸದಾಕಾಲ ನಿಮ್ಮ ಹೃದಯದಲ್ಲಿರಬೇಕು. ಅದೇನಂತಂದರೆ, ನೀವು ಇಲ್ಲಿಗೆ ಬಂದ ಮೇಲೆ ನೀವು ನಂಬಿರುವಂಥ ದೇವರು ಪ್ರಭು ಯೇಸು ಕ್ರಿಸ್ತರು ನಿಮ್ಮ ಸಮಸ್ಯೆಗಳನ್ನು ಪರಿಹರಿಸಿಕೊಳ್ಳುವಂತಹ ಅಥವಾ ಪರಿಹರಿಸುವಂತಹ ಆ ಒಂದು ಬಿಸ್ನೆಸ್ಸಲ್ಲಿಲ್ಲ. ಅಂದರೆ ಮತ್ತೊಂದು ರೀತಿ ಹೇಳೋದಾದರೆ, ದೇವರು ನಿಮ್ಮ ಸಮಸ್ಯೆಗಳನ್ನು ಇವತ್ತು ಯಾವ ಕಾರಣಕ್ಕೂ ನಿಮ್ಮ ಜೀವನದಲ್ಲಿ ಪರಿಹರಿಸೋದಿಲ್ಲ. ಮತ್ತು ನಾವು ಯಾಕೆ ಬಂದ್ವಿ ಬ್ರದರ್? ನಾವು ಯಾತಕ್ಕಾಗಿ ಬಂದ್ವಿ? ಸುಮಾರು ಜನ ಕೈ ಮೇಲೆ ಮಾಡಿದ್ರಿ. ಹೌದು, ನಾನು ದೇವರ ಬಳಿಗೆ ಬಂದಿದ್ದೇನೆ,
ನನ್ನ ಸಮಸ್ಯೆಗಳನ್ನು ದೇವರು ಪರಿಹರಿಸ್ತಾರೆ, ನನ್ನ ರೋಗವನ್ನು ಗುಣಪಡಿಸ್ತಾರೆ, ನನ್ನ ಸಾಲದೊರೆಯನ್ನು ಬಿಡುಗಡೆ ಮಾಡ್ತಾರೆ, ನನ್ನ ಕುಟುಂಬದಲ್ಲಿರುವಂತಹ ದುಶ್ಚಟಗಳನ್ನು ಬಿಡುಗಡೆ ಮಾಡ್ತಾರೆ ಎಂಬುದಾಗಿ ನೀವೆಲ್ಲರೂ ನಂಬಿಕೆ ಇಟ್ಟು ಬಂದಿದ್ದೀರಿ. ಬಟ್ ಅದರ ಪ್ರೈಸ್ ಬಿಟ್ಟು ಗಾಡ್, ನೀವು ಬೈಬಲನ್ನು ನೋಡೋದಾದರೆ ಪ್ರೈಸ್ ಗಾಡ್, ದೇವರು ನಿಮ್ಮ ಸಮಸ್ಯೆಗಳನ್ನು ಯಾವ ಕಾರಣಕ್ಕೂ ಪರಿಹರಿಸೋದಿಲ್ಲ. ಸಿಸ್ಟರ್ ನೋಡ್ತಾ ಇದ್ದಾರೆ, ಇನ್ಯಾತಕ್ಕಾಗಿ ನಾವು ಬಂದ್ವಿ? ಇನ್ನು ಕೆಲವರು ಆಲ್ರೆಡಿ ನಿಮ್ಮ ಮನಸ್ಸಲ್ಲಿ ಆಲೋಚನೆ ಬರ್ತಾ ಇರ್ಬೋದು, ನಾನು ಯಾವ ಬ್ರದರ್ ಬೋಧನೆ ಬಂದನಪ್ಪ, ಎಲ್ಲ ಕಡೆ ಹೋದಾಗ ದೇವರು ಅದ್ಭುತ ಮಾಡ್ತಾರೆ, ಅದು ಮಾಡ್ತಾರೆ, ಇದು ಮಾಡ್ತಾರೆ ಎಂಬುದಾಗಿ ಕೇಳಿಸ್ಕೊಂಡಿದ್ದೇನೆ, ಇವರೇನು ಈ ರೀತಿ ದೇವರು ಏನು ಮಾಡಲ್ಲ ಅಂತ ಹೇಳಿದ್ದಾರೆ. ಎಸ್, ಯಾಕೆಂದರೆ ಎಷ್ಟು ಮಂದಿ ದೇವ್ರ ವಾಕ್ಯ ನಂಬ್ತೀರಿ? ದೇವ್ರ ವಾಕ್ಯ ನಂಬ್ತೀರಾ? ಓಕೆ, ದೇವ್ರ ವಾಕ್ಯದಲ್ಲಿ ನೋಡ್ಲಿಕ್ಕೆ ಹೋಗೋಣ. 1 ಯೋಹಾನ ಫಸ್ಟ್ ಜಾನ್ ಚಾಪ್ಟರ್ 5:4. ನೋಡಿ, ಯಾರಾದ್ರೂ ಮೈಕಲ್ಲಿದ್ರೆ ಮೈಕ್ ತೆಗೆದುಕೊಂಡು ಓದಿ. 1 ಯೋಹಾನ 5:4. ಫಸ್ಟ್ ಜಾನ್ ಚಾಪ್ಟರ್ 5:6. ಹಲೋ, 5:4. ಯಾಕೆಂದರೆ ದೇವರಿಂದ ಹುಟ್ಟಿರುವಂಥದ್ದೆಲ್ಲವೂ ಲೋಕವನ್ನು ಜಯಿಸುತ್ತದೆ. ಲೋಕವನ್ನು ಜಯಿಸಿದಂಥ ಆ ಜಯವು ನಿಮ್ಮ ವಿಶ್ವಾಸವೇ. ಓಕೆ ಪ್ರಿಯ, ಎಷ್ಟು ಮಂದಿ ಈ ವಾಕ್ಯನ ಕೇಳಿಸ್ಕೊಂಡ್ರಿ ನಿಮ್ಗೆ ಅರ್ಥ ಆಗಲಿಲ್ಲ? ಯಾಕಂದ್ರೆ ಆ ಕಡೆ ಈ ಕಡೆ ಗಮನ ಕೊಡ್ತಾ ಇದ್ದೀರಿ. ದಯವಿಟ್ಟು ಇನ್ನೊಂದ್ಸಲ ಓದಿ ನಿಧಾನವಾಗಿ. ದೇವರಿಂದ ಜನಿಸಿರುವಂಥದ್ದೆಲ್ಲವೂ ಲೋಕವನ್ನು ಜಯಿಸುತ್ತದೆ. ಲೋಕವನ್ನು ಜಯಿಸುವಂಥದ್ದು ನಮ್ಮ ವಿಶ್ವಾಸವೇ. ಕೊಂಕಣಿ ಬೈಬಲ್ ಏನು ಹೇಳ್ತದೆ? ಯಾರ ರೀತಿಯ ಕೊಂಕಣಿ ಬೈಬಲ್ ಇಲ್ಲ. ಸೊ ಬೈಬಲ್ ಹೇಳ್ತದೆ ಪ್ರಿಯರೇ, ಪ್ರೈಸ್ ಬಿಟ್ಟು ಗಾಡ್, ದೇವರಿಂದ ಜನಿಸಿದ ಪ್ರತಿಯೊಬ್ಬನು ಲೋಕವನ್ನು ಜಯಿಸುವವನಾಗಿದ್ದಾನೆ. ಈ ಲೋಕವನ್ನು ಜಯಿಸುವಂಥದ್ದು ದೇವರು ನಿಮಗೆ ಜಯಿಸ್ತಾರೆ ಎಂಬುದಾಗಿ ಹೇಳ್ತಲ್ಲ, ದೇವರು ನಿಮ್ಮ ಪರವಾಗಿ ಜಯವನ್ನು ಕೊಡ್ತಾರೆ ಎಂಬುದಾಗಿ ಹೇಳ್ತಲ್ಲ. ಬೈಬಲ್ ಹೇಳ್ತಿರುವಂಥದ್ದು ಲೋಕವನ್ನು ಜಯಿಸುವಂಥದ್ದು ನಿನ್ನ ವಿಶ್ವಾಸ. ಹಲೋ, ಅರ್ಥ ಆಗ್ತದೆಯಾ? ಸೊ ಮತ್ತೊಂದು ರೀತಿ ಹೇಳೋದಾದರೆ, ಥ್ಯಾಂಕ್ ಗಾಡ್, ನಿಮಗೆ ಜಯವನ್ನು ಕೊಡುವಂಥದ್ದು ದೇವರಲ್ಲ. ದೇವರು ಈಗಾಗಲೇ 2000 ವರ್ಷಗಳ ಹಿಂದೆನೇ ತನ್ನ ಮಗನನ್ನು ಯಾವತ್ತು ಶಿಲುಬೆಯಲ್ಲಿ ಬಲಿಯನ್ನು ಅರ್ಪಿಸಿ, ತನ್ನ ಮಗನನ್ನು ಸಮಾಧಿಗೊಳಿಸಿ, ಸತ್ತವರ ಒಳಗಡೆಯಿಂದ ಜೀವಂತವಾಗಿ ಎಬ್ಬಿಸಿದ್ರು. ಅಂದೇ ದೇವರು ಇಡೀ ಮಾನವ ಕುಲಕ್ಕೆ ಬೇಕಾದಂತಹ ಜಯವನ್ನು ಕೊಟ್ಟುಬಿಟ್ಟಿದ್ದಾರೆ. ದೇವರು ಇವತ್ತು ಜಯ ಕೊಡೋದಿಲ್ಲ. ಬಟ್ ಆದರೆ ಪ್ರೈಸ್ ಬಿಟ್ಟು ಗಾಡ್, ದೇವರು ತನ್ನ ಕೃಪೆಯಿಂದ ಕೊಟ್ಟಿರುವಂತಹ ಆ ಜಯವನ್ನು ನೀವಿವತ್ತು ಸ್ವೀಕರಿಸಿಕೊಂಡು ಅನುಭವಿಸಬೇಕಾದ್ರೆ ನಿಮ್ಮ ವಿಶ್ವಾಸವಾಗಿದೆ ಆ ಕಾರ್ಯವನ್ನು ಮಾಡುವಂಥದ್ದು. ಅದಕ್ಕಾಗಿ ಪ್ರಿಯರೇ, ಇಲ್ಲಿ ವಾಕ್ಯ ಹೇಳ್ತಿರುವಂಥದ್ದು ನಿನ್ನ ವಿಶ್ವಾಸ ನಿನಗೆ ಜಯವನ್ನು ಕೊಡ್ತದೆ. ಈವನ್ ನೀವು ಬೈಬಲ್ ನೋಡ್ಬೋದು, ರಕ್ತಸ್ರಾವ ಹೊಂದಿದ್ದ ಮಹಿಳೆ ಯೇಸುವಿನ ಉಡುಪನ್ನು ಮುಟ್ಟಿದ ತಕ್ಷಣ ಏನಾದ್ಲು? ಬೈಬಲ್ ಘಟನೆ ಕೇಳಿಸ್ಕೊಂಡಿದ್ದೀರಾ? ಒಂದು ಹೆಂಗಸು 12 ವರ್ಷದಿಂದ ರಕ್ತಸ್ರಾವ ರೋಗದಿಂದ ನರಳುತ್ತಾ ಇದ್ಲು. ಅನೇಕ ವೈದ್ಯರ ಬಳಿಗೆ ಹೋಗಿದ್ದಾಳೆ. ಯಾರು ಕೂಡ ವೈದ್ಯರು ಎಷ್ಟೇ ಟ್ರೀಟ್ಮೆಂಟ್ ಕೊಡಲಿ, ಎಷ್ಟೇ ಕಲರ್ ಚಾಕ್ಲೇಟ್ ಕೊಡಲಿ, ಎಲ್ಲವನ್ನು ತಿಂದಿದ್ದಾಳೆ. ಆದರೂ ಕೂಡ ಆ ರೋಗ ಸ್ವಲ್ಪವೂ ಕಡಿಮೆ ಆಗಲಿಲ್ಲ, ಉಲ್ಬಣ ಆಗ್ತಾ ಇತ್ತು. ಆದರೆ ಒಂದು ದಿನ ಪ್ರೈಸ್ ಬಿಟ್ಟು ಗಾಡ್ ಯೇಸುವಿನ ವಿಷಯವನ್ನು ಕೇಳಿಸ್ಕೊಂಡು ಯೇಸುವಿನ ಹಿಂದಿನಿಂದ ಹೋಗಿ ದೊಡ್ಡ ಜನರ ಗುಂಪಿನ ಮಧ್ಯದಲ್ಲಿದ್ದಂತಹ ಪ್ರಭು ಯೇಸುವಿನ ಬಟ್ಟೆಯನ್ನು ಮುಟ್ಟಿದ ತಕ್ಷಣ ಏನಾದ್ಲು? ಸತ್ತು ಹೋದ್ಲು. ಕರೆಕ್ಟ್, ಸತ್ತೋದ್ಲ, ಗುಣ ಆದ್ಲು. ಬಟ್ ಪ್ರೈಸ್ ಬಿಟ್ಟು ಗಾಡ್, ಹಾಗಾದ್ರೆ ಆ ಮಹಿಳೆಯನ್ನು ಗುಣಪಡಿಸಿದ ಯಾರು? ಡಾಕ್ಟ್ರಾ? ಯಾವುದೋ ಡಾಕ್ಟ್ರಾ ಅಥವಾ ನಿಮ್ಮ ಮಂಗಳೂರಲ್ಲಿರುವಂಥ ಫೇಮಸ್ ಡಾಕ್ಟರ್ಸ? ಇಲ್ಲ. ಯಾರು ಗುಣಪಡಿಸಿದ್ದು? ಯಾರು? ಏಸು ಅಲ್ಲ. ಅದೇ ದೊಡ್ಡ ಸಮಸ್ಯೆ. ನೀವು ಮತ್ತು ನಾನು ಕೂಡ ಇದನ್ನು ನಂಬಿದ ಆರಂಭದ ದಿನಗಳಲ್ಲಿ ನನ್ನ ಜೀವನದಲ್ಲಿ ಅದ್ಭುತ ಕಾರ್ಯ ಆಗದಿರುವಾಗ, ನನಗೆ ಬಂದಂಥ ರೋಗ ಪರಿಹಾರ ಆಗದಿರುವಾಗ ನಾನು ಕೂಡ ಪ್ರಶ್ನೆ ಮಾಡ್ತಾ ಇದ್ದೆ, ಆ ಮಹಿಳೆಯನ್ನು ಗುಣಪಡಿಸಿದ್ರಿ, ನನ್ನನ್ನು ಯಾಕೆ ನೀವು ಗುಣಪಡಿಸ್ತಾ ಇಲ್ಲ? ಆಗ ಪ್ರೈಸ್ ಬಿಟ್ಟು ಗಾಡ್, ಥ್ಯಾಂಕ್ ಗಾಡ್, ಪ್ರಭು ಯೇಸು ಹೇಳಿದ್ದು ಆ ಮಹಿಳೆಯನ್ನು ನಾನು ಗುಣಪಡಿಸಲಿಲ್ಲ. ಯಾಕೆಂದರೆ ಆ ಮಹಿಳೆ ಬಂದು ಯೇಸುವಿನ ಉಡುಪನ್ನು ಮುಟ್ಟಿದ ತಕ್ಷಣ
ಅವಳು ಗುಣ ಹೊಂದ್ಕೊಂಡ್ಲು, ಕರೆಕ್ಟ್. ಬಟ್ ಆದರೆ ಏ ಸ್ವಾಮಿ ಪ್ರೈಸ್ ಗಾಡ್ ತದನಂತರ ತಿರುಗಿ ಹೇಳುವಂಥದ್ದು, ನನ್ನನ್ನು ಯಾರು ಮುಟ್ಟಿದ್ದು? ಆಗ ಶಿಷ್ಯರು ಹೇಳ್ತಾರೆ, ಸ್ವಾಮಿ ಜಸ್ಟ್ ಎಲ್ಲ ಜನರು ನಿಮ್ಮ ಮೈ ಮೇಲೆ ಬೀಳ್ತಾ ಇದ್ದಾರೆ, ಯಾರು ಮುಟ್ಟಿದವರು ಅಂತ ಬೇರೆ ಕೇಳ್ತಾ ಇದ್ದೀರಲ್ಲ. ಇಲ್ಲ, ಯಾರೋ ಒಬ್ಬರು ವಿಶ್ವಾಸದಲ್ಲಿ ಮುಟ್ಟಿದ್ರು, ನನ್ನಿಂದ ಏನೋ ಒಂದು ಶಕ್ತಿ ಹರಿದು ಹೋಯಿತು, ಗುಣಪಡಿಸುವ ಶಕ್ತಿ ಹರಿದು ಹೋಯಿತು. ಆಗ ಮಹಿಳೆ ಹೇಳ್ತಾಳೆ, ಸ್ವಾಮಿ ಬೇರೆ ಯಾರೂ ಅಲ್ಲ, ನಾನು ನಿಮ್ಮನ್ನು ಮುಟ್ಟಿದ್ದು, ನಾನೇ ಸ್ವಸ್ಥತೆಯನ್ನು ಪಡ್ಕೊಂಡಿರೋ ಮಹಿಳೆ. ಆಗ ಯೇಸು ಹೇಳ್ತಾರೆ, ನೋಡಿದ್ರ ಕೇಳಿಸ್ಕೊಳ್ಳಿ ಎಲ್ಲ ಜನರು, ನನ್ನಲ್ಲಿ ಎಂಥ ಪವರ್ ಇದೆ, ನಾನು ನೋಡಿದ್ರೆ ಹೆಂಗೆ ಗುಣಪಡಿಸಿದೆ ಹೇಳಿದ್ರ? ಏನು ಹೇಳಿದ್ರು? ನಿನ್ನ ವಿಶ್ವಾಸ ನಿನ್ನನ್ನು ಗುಣಪಡಿಸಿತು. ಹಾಗಾದ್ರೆ ಆ ಮಹಿಳೆಯನ್ನು ಗುಣಪಡಿಸಿದ ಯಾರು? ಹಲೋ, ಆ ಮಹಿಳೆಯನ್ನು ಗುಣಪಡಿಸಿದ್ದು ಯೇಸು ಸ್ವಾಮಿನ ಅಥವಾ ಆ ಮಹಿಳೆಯ ವಿಶ್ವಾಸನ? ಎಸ್. ಹಾಗಾದ್ರೆ ನಿಮ್ಮನ್ನು ಗುಣಪಡಿಸೋದು ಯಾರು? ನಿಮ್ಮ ವಿಶ್ವಾಸ, ಯೇಸು ಸ್ವಾಮಿ ಅಲ್ಲ. ಯಾಕೆಂದ್ರೆ ನಾವು ಎಲ್ಲ ಕಡೆಗಳಲ್ಲೂ ಕೂಡ ಈ ರೀತಿಯ ಬೋಧನೆಯನ್ನು ಕೇಳಿಸ್ಕೊಂಡು ನಾವು ತಿಳುವಳಿಕೆ ಪಡ್ಕೊಂಡಿದ್ದೇವೆ. ಯೇಸು ಸ್ವಾಮಿ ಗುಣಪಡಿಸ್ತಾರೆ. ಆ ಮಹಿಳೆಯನ್ನು ಗುಣಪಡಿಸಿದ ಮೇಲೆ ಅದೇ ಯೇಸು ನಮ್ಮ ಮಧ್ಯದಲ್ಲಿದ್ದ ನಿಮ್ಮನ್ನು ಗುಣಪಡಿಸ್ತಾರೆ. ಬಟ್ ಆದರೆ ದೇವರ ವಾಕ್ಯದ ಸತ್ಯವನ್ನು ಅರ್ಥಕೊಂಡ ಮೇಲೆ ಗೊತ್ತಾಗುವಂಥದ್ದು, ಆ ಮಹಿಳೆಯನ್ನು ಗುಣಪಡಿಸಿದ ಯೇಸು ಸ್ವಾಮಿ ಅಲ್ಲ, ಬದಲಾಗಿ ಆ ಮಹಿಳೆಯನ್ನು ಗುಣಪಡಿಸಿದ್ದು ಆ ಮಹಿಳೆಯ ವಿಶ್ವಾಸ. ಅದೇ ರೀತಿ ಪ್ರಿಯರೇ, ಪ್ರೈಸ್ ಬಿಡಿ ಗಾಡ್, ನೀವು ಪ್ರಾರ್ಥನೆ ಮಾಡ್ತಾ ಇದ್ದೀರಿ, ನೀವು ದೇವರ ವಾಕ್ಯನ ಓದ್ತಾ ಇದ್ದೀರಿ, ಪ್ರಾರ್ಥನಾ ಕೂಟಗಳಲ್ಲಿ ಭಾಗವಹಿಸ್ತಾ ಇದ್ದೀರಿ. ಇಷ್ಟೆಲ್ಲ ಮಾಡಿದರೂ ಕೂಡ ನಿಮ್ಮ ಸಮಸ್ಯೆಗಳು ಯಾಕೆ ಪರಿಹಾರ ಆಗ್ತಾ ಇಲ್ಲ? ಯಾಕೆ ನಿಮ್ಮ ಪರಿಸ್ಥಿತಿಗಳಲ್ಲಿ ಜಯವನ್ನು ಕಾಣಲಿಕ್ಕೆ ಆಗ್ತಾ ಇಲ್ಲ? ಯಾಕೆ ನಿಮ್ಮ ರೋಗ ಬಿಟ್ಟು ಹೋಗ್ತಾ ಇಲ್ಲ, ಆರೋಗ್ಯನ ಪಡ್ಕೊಳ್ಳೋಕೆ ಸಾಧ್ಯವಾಗ್ತಾ ಇಲ್ಲ ಅಂತಂದರೆ ಕಾರಣ ಅದಕ್ಕೆ ಸೈತಾನನ ಮೇಲೆ ದೂಷಣೆ ಮಾಡಬೇಡಿ, ಅಥವಾ ದೇವರ ಮೇಲೂ ಕೂಡ ದೂಷಣೆ ಮಾಡೋಂಗಿಲ್ಲ. ಬದಲಾಗಿ ಇವುಗಳೆಲ್ಲವನ್ನು ಕೊಡುವಂಥದ್ದು ನಿನ್ನ ವಿಶ್ವಾಸ. ಅದಕ್ಕಾಗಿ ಇವತ್ತೇನಾದರೂ ನಿಮ್ಮ ಜಯವನ್ನು ಕಂಡುಕೊಂಡಿಲ್ಲ, ನೀವು ಆರೋಗ್ಯವನ್ನು ಕಂಡುಕೊಂಡಿಲ್ಲ, ಅದ್ಭುತ ಕಾರ್ಯವನ್ನು ಕಂಡುಕೊಂಡಿಲ್ಲ ಅಂತಂದರೆ ದಯವಿಟ್ಟು ದೇವರ ಮೇಲೆ ದೂಷಣೆ ಮಾಡಬೇಡಿ, ಬದಲಾಗಿ ನಿಮ್ಮ ವಿಶ್ವಾಸವನ್ನು ಚೆಕ್ ಮಾಡಿಕೊಳ್ಳಿ. ಹಲೋ, ಯಾಕೆಂದರೆ ಅನೇಕ ವಿಧವಾದ ರೀತಿಯಲ್ಲಿ ಪ್ರಿಯರೇ, ಪ್ರೈಸ್ ಬಿಡಿ ಗಾಡ್, ನಾವು ದೇವರ ಬಳಿಗೆ ಬಂದು ದೇವರನ್ನ ಮೆಚ್ಚಲಿಕ್ಕೆ ಪ್ರಯತ್ನ ಪಡ್ತೇವೆ. ಆದರೆ ಬೈಬಲ್ ಹೇಳ್ತದೆ, ವಿಶ್ವಾಸದಿಂದಲ್ಲದೆ ದೇವರನ್ನು ಬೇರೆ ರೀತಿಯಲ್ಲಿ ಮೆಚ್ಚಲಿಕ್ಕೆ ಸಾಧ್ಯ ಇಲ್ಲ. 11:6 ಓದಿ ಸಿಸ್ಟರ್, ಹಿಬ್ರಿ 11:6 ನೋಡಿ. ಹೀಬ್ರೂ ಚಾಪ್ಟರ್ 11:6. ನನ್ನ ವಾಯ್ಸ್ ಎಲ್ಲರೂ ಕ್ಲಿಯರಾಗಿ ಕೇಳಿಸ್ತಾ ಇದೆಯಾ? ಹಿಂದಿರೋರಿಗೆಲ್ಲ ಪ್ರೈಸ್ ಗಾಡ್. ಯಾ, ಹಿಬ್ರಿಯ 11:6. ಪ್ರೈಸ್ ಗಾಡ್. ಆದರೆ ಆ ಸ್ಪೀಕರ್ ಸರಿ ಕೇಳಿಸ್ತಲ್ಲ? ಕೇಳಿಸ್ತದೆ ಹಿಂದೆ ಇರೋರಿಗೆ? ಓಕೆ, ಯಾ. ಆದರೆ ವಿಶ್ವಾಸವಿಲ್ಲದೆ ದೇವರನ್ನು ಮೆಚ್ಚಿಸುವುದು ಅಸಾಧ್ಯ. ದೇವರನ್ನು ಮೆಚ್ಚಿಸುವುದು ಅಸಾಧ್ಯ. ಸೊ ದೇವರು ಹೇಳ್ತಾ ಇದ್ದಾರೆ, ನೀವು ನನ್ನನ್ನು ಮೆಚ್ಚಬೇಕಾದ್ರೆ ಅದಕ್ಕಿರುವಂಥ ಏಕೈಕ ಹಾದಿ ವಿಶ್ವಾಸದಿಂದ ಮಾತ್ರ. ಹಲೋ, ನೀವು ನೋಡಿ ಪ್ರಿಯರೇ, ದೇವರ ರಾಜ್ಯದಲ್ಲಿ ಪ್ರತಿಯೊಂದು ವಿಷಯದಲ್ಲೂ ಕೂಡ ವಿಶ್ವಾಸ 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 ಎಂಬ ಪದವನ್ನು ಪದೇ ಪದೇ ನೋಡ್ತವೆ. ಮತ್ತೊಂದು ರೀತಿ ಹೇಳೋದಾದರೆ, ನಾನು ಮತ್ತು ನೀವು ದೇವರನ್ನ ಮೆಚ್ಚಿಸಬೇಕಾದ್ರೆ ವಿಶ್ವಾಸದ ಮೂಲಕ. ಅದೇ ಥರ ಇಂದಿನ ವಾಕ್ಯದಲ್ಲಿ ಓದಿದ್ವಿ, ನಿನ್ನ ವಿಶ್ವಾಸ ಲೋಕವನ್ನು ಜಯಿಸುವಂಥ ಶಕ್ತಿಯಾಗಿದೆ. ಆ ಮಹಿಳೆಯಲ್ಲಿ ನೋಡೋದಾದರೆ ಆ ಮಹಿಳೆಯ ವಿಶ್ವಾಸ ಆ ಮಹಿಳೆಯನ್ನು ಗುಣಪಡಿಸ್ತು. ಮತ್ತೊಂದು ರೀತಿ ಹೇಳೋದಾದರೆ, ಪ್ರೈಸ್ ಬಿಡಿ ಗಾಡ್, ದೇವರ ಸಾಮ್ರಾಜ್ಯದಲ್ಲಿ ನೀವು ಯಾವುದೆಲ್ಲವನ್ನು ಅನುಭವಿಸಬೇಕು ಅಥವಾ ಸ್ವೀಕರಿಸ್ಕೊಳ್ಬೇಕೆಂಬುದಕ್ಕೆ ಬಯಸ್ತೀರೋ ಪ್ರತಿಯೊಂದನ್ನು ಕೂಡ ವಿಶ್ವಾಸದ ಮೂಲಕ ಆಗಿದೆ ಸ್ವೀಕರಿಸುವಂಥದ್ದು, ವಿಶ್ವಾಸದ ಮೂಲಕವಾಗಿದೆ ಅನುಭವಿಸುವಂಥದ್ದು. ಹಾಗಾದರೆ ಪ್ರೈಸ್ ಬಿಡಿ ಗಾಡ್, ವಿಶ್ವಾಸ ಅಂದ್ರೇನು? ನಿಮಗೆ ವಿಶ್ವಾಸ ಇದೆಯಾ? ಯಾಕೆಂದರೆ ಕ್ರೈಸ್ತ ಮಕ್ಕಳಿಗೆ ಪ್ರೈಸ್ ಬಿಡಿ ಗಾಡ್ ಅಡಿಪಾಯ ಏನಂತಂದರೆ, ಫೌಂಡೇಶನ್ ಏನಂತಂದರೆ ವಿಶ್ವಾಸ. ನಾವೆಲ್ಲರೂ ಕೂಡ ಕ್ರೈಸ್ತ ಮಕ್ಕಳಾಗಿರುವುದು ಕೂಡ ವಿಶ್ವಾಸದ ಮೂಲಕ. ಹಲೋ, ಬಟ್ ಪ್ರಶ್ನೆ ಏನಂತಂದರೆ, ನಮ್ಮ ವಿಶ್ವಾಸದ ಮೂಲಕ ಆ ಅಡಿಪಾಯದ ಮೇಲೆ ನಾವು ಕ್ರೈಸ್ತ ಮಕ್ಕಳಾಗಿದ್ದೇವೆ, ಕ್ರಿಸ್ತಿಯ ಜೀವಿತವನ್ನು ನಡೆಸಬೇಕಾಗಿ ಕರೆಯಲ್ಪಟ್ಟಂಥ ಮಕ್ಕಳಾಗಿದ್ದೇವೆ. ಅದೇ ವಿಶ್ವಾಸದ ಮೂಲಕ
ನಾವು ಸ್ವಸ್ಥತೆಯನ್ನು ಪಡ್ಕೊಳ್ಳುವಂಥದ್ದು, ಅದೇ ವಿಶ್ವಾಸದ ಮೂಲಕ ಬಿಡುಗಡೆಯನ್ನು ಕಾಣುವಂಥದ್ದು, ಅದೇ ವಿಶ್ವಾಸದ ಮೂಲಕ ಅದ್ಭುತ ಕಾರ್ಯಗಳು ಕಾಣುವಂಥದ್ದು, ಅದೇ ವಿಶ್ವಾಸದ ಮೂಲಕ ಜಯವನ್ನು ಅನುಭವಿಸುವಂಥದ್ದು, ಅದೇ ವಿಶ್ವಾಸದ ಮೂಲಕ ಎಲ್ಲ ಸೈತಾನನ ಕಾರ್ಯಗಳಿಂದ ಬಿಡುಗಡೆಯನ್ನು ಹೊಂದುವಂಥದ್ದು. ವಿಶ್ವಾಸ ವಿಶ್ವಾಸ ವಿಶ್ವಾಸ. ಪ್ರಶ್ನೆ ಏನಂತಂದರೆ, ವಿಶ್ವಾಸ ಅಂದರೆ ಹಲೋ, ವಿಶ್ವಾಸ ಅಂದರೆ ನೀವು ಹೇಳ್ತಿರೋದು ಬ್ರದರ್ ಕರೆಕ್ಟ್. ದೇವರ ವಾಕ್ಯನ ಪದೇ ಪದೇ ಆಲಿಸುವಂಥದ್ದು. ಅದು ನೀವೇನು ಹೇಳ್ತಾ ಇದ್ದೀರಿ ಅಂತಂದರೆ, ದೇವರ ವಾಕ್ಯನ ಪದೇ ಪದೇ ಆಲಿಸುವಂಥದ್ದು ವಿಶ್ವಾಸ ಬರಲಿಕ್ಕೆ. ನಾನು ಕೇಳ್ತಿರುವಂಥದ್ದು ವಿಶ್ವಾಸ ಅಂದ್ರೇನು? ಹಿಬ್ರಿ 11 ತೆಗಿರಿ ಪ್ರಿಯರೇ. ಇವತ್ತಿನ ಟೀಚಿಂಗ್ ನಿಮ್ಗೆ ಅರ್ಥ ಆಗೋದಾದರೆ, ನಾನು ಹೇಳ್ತಿದ್ದೇನೆ, ಅದ್ಭುತ ಕಾರ್ಯಗಳನ್ನು ನೀವು ಕುಳಿತಂಥ ಜಾಗದಲ್ಲಿ ಅನುಭವಿಸ್ತೀರಿ. ನಿಮ್ಮ ಕಣ್ಣು ಮುಂದೆ ನಿಂತಿರುವಂಥ ನಾಗೇಂದ್ರ ಗೌಡ, ಪ್ರೈಸ್ ಗಾಡ್, ಪ್ರಿಯರೇ, 20 ವರ್ಷಗಳ ಹಿಂದೆ ಒಂದು ರೋಗಗ್ರಸ್ತನಾಗಿ ದೊಡ್ಡ ದುಶ್ಚಟಕ್ಕೆ ಒಳಗಾಗಿ, ನನ್ನ ಹೆಂಡತಿ 8 ತಿಂಗಳ ಪ್ರೆಗ್ನೆಂಟ್, ನನ್ನ ಮಗುವಿಗೆ, ದೊಡ್ಡ ಮಗುವಿಗೆ, ಅಂಥ ಸಂದರ್ಭದಲ್ಲಿ ರೋಡಲ್ಲಿ ಇಟ್ಕೊಂಡು ಎಳೆದಾಡಿ ಹೊಡೆದು ಹೊಟ್ಟೆಗೊದ್ದು ಒಂದು ಮಗುವನ್ನು ಕೊಲೆ ಮಾಡಿದಂಥ ಕೊಲೆಗಡುಕ, ಅಷ್ಟು ಲೋಕದಲ್ಲಿ ಚಾಂಪಿಯನ್ ಆಗಿರೋ ವ್ಯಕ್ತಿ ಲೋಕದ ವಿಷಯಗಳಲ್ಲಿ. ಬಟ್ ಪ್ರೈಸ್ ಬಿಟ್ಟು ಗಾಡ್, ಇವನು ವೈದ್ಯರು ಕೂಡ ಕೈ ಬಿಟ್ಟಂಥ ಪೇಷಂಟ್. ಕುಡಿದು ಕಿಡ್ನಿ ಹೋಗಿದೆ, ಲಿವರ್ ಹೋಗಿದೆ ಎಂಬುದಾಗಿ ಡಾಕ್ಟರ್ ಹೇಳಿದಂತಹ ಸಂದರ್ಭ. ಬಟ್ ಪ್ರೈಸ್ ಬಿಟ್ಟು ಗಾಡ್, ಥ್ಯಾಂಕ್ ಗಾಡ್, ಇವತ್ತು ನಿಮ್ಮ ಕಣ್ಣು ಮುಂದೆ ಜೀವಂತವಾಗಿ ನಿಂತಿದ್ದೇನೆ ಅಂತ ಹೇಳಿದ್ರೆ, ಪ್ರೈಸ್ ಬಿಟ್ಟು ಗಾಡ್, ದೇವರ ಕೃಪೆ ಮತ್ತು ದೇವರು ನೀಡಿದಂತಹ ಅವರ ವಿಶ್ವಾಸದ ಮೂಲಕ ಆಗಿದೆ. ಪ್ರಿಯರೇ, ಇವತ್ತು ಕಣ್ಣು ಮುಂದೆ 20 ವರ್ಷಗಳಿಂದ ಅವರ ಸೇವೆಯಲ್ಲಿ ದೇವರ ಕೃಪೆಯೊಂದಿಗೆ ದೇವರು ಉಪಯೋಗಿಸಿಕೊಂಡು ಇವತ್ತು ಇಂದು ನಿಮ್ಮ ಮುಂದೆ ಯಾವುದೇ ರೋಗದ ಅವಸ್ಥೆ ಇಲ್ಲದೆ ಸಮಾಧಾನವಾಗಿ ಭೂಲೋಕದಲ್ಲೇ ಸ್ವರ್ಗವನ್ನು ಅನುಭವಿಸುವಂತಹ ಕುಟುಂಬವಾಗಿ ನನ್ನ ಕುಟುಂಬವನ್ನು ಇವತ್ತು ದೇವರು ಉಪಯೋಗಿಸ್ಕೊಳ್ತಾ ಇರುವಂಥದ್ದು. ಪ್ರೈಸ್ ದಿ ಲಾರ್ಡ್, ಹಾಲೆಲೂಯಾ, ಹಾಲೆಲೂಯಾ. ಅದಕ್ಕಾಗಿ ವೆರಿ ವೆರಿ ಇಂಪಾರ್ಟೆಂಟ್, ವಿಶ್ವಾಸ ಎಂಬ ಅಂಶವನ್ನು, ವಿಶ್ವಾಸ ಎಂಬ ಶಕ್ತಿಯನ್ನು ನೀವು ಯಾವಾಗ ಅರ್ಥ ಮಾಡ್ಕೊಳ್ತೀರಿ, ಅರ್ಥ ಮಾಡಿಕೊಂಡು ಇಲ್ಲಿಂದ ಮನೆಗೆ ಹೋದ ಮೇಲೆ ನೀವು ಯಾವಾಗ ಅದನ್ನು ಅನುದಿನ ಉಪಯೋಗಿಸ್ತೀರಿ, ಪ್ರತಿದಿನವೂ ಕೂಡ ಅದ್ಭುತ ಕಾರ್ಯಗಳನ್ನು ನೀವು ಮನೇಲಿ ಕಾಣ್ಬೋದು. ಅದ್ಭುತ ಕಾರ್ಯಗಳು ಪ್ರೈಸ್ ಬಿಟ್ಟು ಗಾಡ್ ಧ್ಯಾನ ಕೂಟದಲ್ಲಿ ಮಾತ್ರ ಅಲ್ಲ, ಧ್ಯಾನ ಕೂಟ ನಿಮಗೆ ಕಲಿಸಿಕೊಡುವಂಥ ಸ್ಥಳ, ಟ್ರೈನಿಂಗ್ ತರಬೇತಿ ಕೊಡುವಂಥ ಸ್ಥಳ. ಇಲ್ಲಿಂದ ಹೋದ ಮೇಲೆ ಏನು ತರಬೇತಿ ಪಡ್ಕೊಳ್ತೀರಿ ಅದು ತಕ್ಕಂತೆ ನಿಮ್ಮ ಜೀವನದಲ್ಲಿ ಆ ತರಬೇತಿಯನ್ನು ಉಪಯೋಗಿಸ್ಕೊಳ್ಳೋದಾದರೆ ಪ್ರತಿದಿನವೂ ಅದ್ಭುತ ಕಾರ್ಯಗಳ ಸುರಿಮಳೆಯನ್ನು ನೀವು ಅನುಭವಿಸ್ಬೋದು. ಓದಿ ಸಿಸ್ಟರ್, ಹಿಬ್ರಿ 11:1. ವಿಶ್ವಾಸವು ನಿರೀಕ್ಷಿಸುವವುಗಳ ನಿಜ ಲಕ್ಷಣವು, ಕಾಣದವುಗಳ ನಿದರ್ಶನವೂ ಆಗಿದೆ. ಈ ವಾಕ್ಯ ಖಂಡಿತ ಪ್ರಿಯ ನೀವು ಎಷ್ಟು ಸಲ ಓದಿದಿರಿ, ಬಟ್ ಆದರೆ ಅದರ ಪರಿಪೂರ್ಣದ ಅರ್ಥವನ್ನು ನೀವು ಅದರಲ್ಲಿ ನೋಡ್ಲಿಕ್ಕೆ ಸಾಧ್ಯವಾಗ್ತಲ್ಲ. ವಿಶ್ವಾಸವು ನಾವು ನಿರೀಕ್ಷಿಸುವಂಥವುಗಳ ಏನು ನಿದರ್ಶನವು, ಏನೇನು ನಿಜ ಲಕ್ಷಣವು, ನಿಜ ಲಕ್ಷಣವು, ಕಾಣದವುಗಳ ನಿದರ್ಶನವೂ ಆಗಿದೆ, ನಿದರ್ಶನವೂ ಆಗಿದೆ. ನನ್ನ ಪ್ರಿಯ ಸಹೋದರ ಸಹೋದರಿಯರು, ಪ್ರೈಸ್ ಬಿಟ್ಟು ಗಾಡ್, ಥ್ಯಾಂಕ್ ಗಾಡ್. ವಿಶ್ವಾಸ ಎನ್ನುವಂಥದ್ದು ಕಣ್ಣಿಗೆ ಕಾಣದೆ ಇರುವಂಥವುಗಳು ನಿಜವಾಗಿ ಎಂಬುದಾಗಿ ನಂಬುವಂಥದ್ದಾಗಿದೆ. ಆ್ಯಕ್ಚುಲಿ ಇಂಗ್ಲೀಷ್ ಬೈಬಲ್ ಹೇಳ್ತದೆ, ನೌ ಫೇತ್ ಈಸ್ ದ ಥಿಂಗ್ ಆಫ್, ಜಸ್ಟ್ ಇಂಗ್ಲೀಷ್ ಬೈಬಲ್ ಯಾರ ಹತ್ರ ಇದ್ರೆ ಓದಿದ್ದು ಫುಲ್ ಸೆಂಟೆನ್ಸ್ ಯಾರ ಹತ್ರ ಇದೆಯಾ? ಬ್ಯೂಟಿಫುಲ್. ಒಂದೊಂದು ವರ್ಡ್ ಕೂಡ ಇಂಪಾರ್ಟೆಂಟ್ ಪ್ರಿಯರೇ. ಅದು ನಾನು ಸಂಪೂರ್ಣ ಆಳವಾಗಿ ತೆಗೆದುಕೊಂಡು ಹೋಗೋದಿಲ್ಲ, ಜಸ್ಟ್ ನಿಮಗೆ ಬಾರ್ಡರ್ ಲೈನ್ ಮಾತ್ರ, ಯಾಕಂದರೆ ಇರೋದೇ ಒಂದೇ ದಿನ, ಅನೇಕ ಅಂಶಗಳನ್ನು ನಿಮ್ಮ ಹತ್ರ ಹಂಚ್ಕೊಳ್ಳಿಕ್ಕಿದ್ದೇನೆ. ಯಾ, ನೌ ಫೇತ್ ಇಸ್ ದ ಥಿಂಗ್, ಫೇತ್ ಈಸ್ ದ ಥಿಂಗ್ ಆಫ್ ಥಿಂಗ್ಸ್ ಹೋಪ್ ಫಾರ್. ಸೊ ಮತ್ತೊಂದು ತಿಳಿಯೋದಾದರೆ, ನಾವು ಅಂದ್ರೆ ಏನು, NOW, ಈಗ. ಫೇತ್ ಈಸ್, ನಾಟ್ ವಾಸ್. ಫೇತ್ ವಾಸ್ ಅಲ್ಲ, ಫೇತ್ ಈಸ್ ಪ್ರೆಸೆಂಟ್ ಟೆನ್ಸ್. ವಿಶ್ವಾಸ ಎನ್ನುವಂಥದ್ದು, ಪ್ರೈಸ್ ಬಿಟ್ಟು ಗಾಡ್, ಫೇತ್ ಈಸ್ ದ ಥಿಂಗ್, ವಸ್ತು. ಸಿಗ್ತಾ ಇಂಗ್ಲಿಷ್ ಓದಿ. Now faith ನಿಧಾನಮ್ಮ. Now faith is the assurance
of things hoped for, ಫೇತ್ ಈಸ್ ದ ಥಿಂಗ್ ಆಫ್ ಹೋಪ್ ಫಾರ್. ಸೊ ಮತ್ತೊಂದು ತಿಳಿದಾದ್ರೆ ಪ್ರಿಯರೇ, ವಿಶ್ವಾಸ ಎನ್ನುವಂಥದ್ದು ಒಂದು ವಸ್ತುವಾಗಿದೆ. ಎಲ್ಲರೂ ಬಾಯಿ ತೆಗಿರೋಣ. ವಿಶ್ವಾಸವು, ಎಲ್ಲರೂ ಬಾಯಿ ತೆಗೆಯೋದ್ರಿಂದ ಥ್ಯಾಂಕ್ ಗಾಡ್, ದೇವರ ಆಧ್ಯಾತ್ಮಿಕ ಲೋಕ ನಿಮ್ಮ ಪರವಾಗಿ ಕಾರ್ಯನಿರ್ವಹಿಸುವಂಥದ್ದು. ಪ್ರತಿಯೊಬ್ಬರು ಬಾಯಿ ತೆಗಿರೋಣ. ವಿಶ್ವಾಸವು ಒಂದು ವಸ್ತುವಾಗಿದೆ. ಎರಡನೇದಾಗಿ, ವಿಶ್ವಾಸವು ಈಗ ಎನ್ನುವುದಾಗಿದೆ. ಮೊದಲನೇದಾಗಿ ಪ್ರೇರಿ, ಎರಡು ಅಂಶಗಳನ್ನು ಗೊತ್ತಿರಬೇಕು. ವಿಶ್ವಾಸ ಎನ್ನುವಂಥದ್ದು ಯಾವಾಗಲೂ ಕೂಡ ಈಗ ಎನ್ನುವಂಥದ್ದು, ನೆನ್ನೆ ಅಥವಾ ನಾಳೆ ಅಲ್ಲ, ಈಗ ಎನ್ನುವಂಥದ್ದು. ನಂಬರ್ 2, ವಿಶ್ವಾಸ ಎನ್ನುವಂಥದ್ದು ಒಂದು ವಸ್ತುವಾಗಿದೆ. ಬಟ್ ಎಂಥ ವಸ್ತು? ಉದಾಹರಣೆಗೆ ನಿಮ್ಮ ಕಣ್ಮುಂದೆ, ಪ್ರೈಸ್ ಬಿಟ್ಟು ಗಾಡ್, ಅನೇಕ ವಸ್ತುಗಳು ನೋಡ್ತಾ ಇದ್ದೀರಿ. ಕೀಬೋರ್ಡ್, ಮೈಕ್, ಕ್ಯಾಮರಾ, ಚೇರ್, ಸ್ಪೀಕರ್ಸ್, ಫ್ಯಾನ್, ಲೈಟ್, ಇವೆಲ್ಲವನ್ನ ನೀವು ಕಣ್ಣಾರೆ ನೋಡ್ತಾ ಇದ್ದೀರಿ, ಕರೆಕ್ಟ್? ಸೊ ಕಣ್ಣಾರೆ ನೋಡುವಂಥ ವಸ್ತುಗಳಿಗೆ ನಾವು ಹೇಳ್ತೇವೆ ಸ್ವಾಭಾವಿಕ ವಸ್ತುಗಳು, ನ್ಯಾಚುರಲ್ ಥಿಂಗ್ಸ್ ಆರ್ ಫಿಸಿಕಲ್ ಥಿಂಗ್ಸ್. ಕಣ್ಣಿಗೆ ಕಾಣುವಂಥ ವಸ್ತುಗಳು ಸ್ವಾಭಾವಿಕ ವಸ್ತುಗಳು, ಕರೆಕ್ಟ್? ಬಟ್ ಅದೇ ರೀತಿ ವಿಶ್ವಾಸ ಎನ್ನುವಂಥದ್ದು ಕೂಡ ಒಂದು ವಸ್ತು. ಬಟ್ ಆ ವಸ್ತು ಕಣ್ಣಿಗೆ ಕಾಣುವಂಥ ವಸ್ತು ಅಲ್ಲ, ಕಣ್ಣಿಗೆ ಕಾಣದಿರುವ ಅನ್ಸೀನ್ ಥಿಂಗ್, ಕಣ್ಣಿಗೆ ಕಾಣದಿರುವಂಥ ವಸ್ತು. ಉದಾಹರಣೆಗೆ, ಪ್ರೈಸ್ ಬಿಡಿ ಗಾಡ್, ಥ್ಯಾಂಕ್ ಗಾಡ್, ಈ ಹಾಲಲ್ಲಿ ಮೊಬೈಲ್ ಸಿಗ್ನಲ್ ಇದೆಯಾ? ಮೊಬೈಲ್ ಸಿಗ್ನಲ್ಸ್ಗಳಿದೆಯಾ? ತರಂಗಗಳು ಇದೆಯಾ ಇಲ್ವಾ? ಬಟ್ ಆ ಸಿಗ್ನಲ್ಗಳನ್ನ ಕಣ್ಣಾರೆ ನೋಡ್ಲಿಕ್ಕೆ ಸಾಧ್ಯ ಇದೆಯಾ? ಇಲ್ಲ. ಬಟ್ ಆದರೆ ಆ ಮೊಬೈಲ್ ಸಿಗ್ನಲ್ ಇದೆ ಎಂಬುದು ಹೇಗೆ ನೋಡ್ತೀರಿ? ನೀವು ಮೊಬೈಲ್ನ ಆನ್ ಮಾಡಿದಾಗ ಅಲ್ಲಿ ಬರ್ತದಲ್ಲ ಕಡ್ಡಿಗಳ ರೀತಿಯಲ್ಲಿ ನೆಟ್ವರ್ಕ್, ಅದು ನೋಡಿ ಹೇಳ್ತಾ ಇದ್ದೀರಿ ಜಸ್ಟ್ ಹೌದು ಮೊಬೈಲ್ ಸಿಗ್ನಲ್ ಇದೆ ಎಂಬುದಾಗಿ, ಮೊಬೈಲ್ ನೆಟ್ವರ್ಕ್ ಇದೆ ಎಂಬುದಾಗಿ, ಕರೆಕ್ಟ್? ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಈವನ್ ನೀವು ಆ ತರಂಗಗಳನ್ನು ಅಂದರೆ ಆ ಸಿಗ್ನಲ್ಗಳನ್ನು ನೀವು ಕಣ್ಣಾರೆ ನೋಡದೆ ಹೋದರೂ ಕೂಡ ಥ್ಯಾಂಕ್ ಗಾಡ್ ನೀವು ನಂಬ್ತಾ ಇದ್ದೀರಿ. ಅದೇ ರೀತಿ ಪ್ರಿಯರೇ, ಪ್ರೈಸ್ ಬಿಟ್ಟು ಗಾಡ್, ವಿಶ್ವಾಸ ಎನ್ನುವಂಥದ್ದು ಥ್ಯಾಂಕ್ ಗಾಡ್ ಕಣ್ಣಿಗೆ ಕಾಣದಿರುವಂಥ ವಸ್ತುವಾಗಿದೆ. ಫೇತ್ ಈಸ್ ದ ಥಿಂಗ್. ವಿಶ್ವಾಸ ಎನ್ನುವಂಥ ಒಂದು ವಸ್ತುವಾಗಿದೆ, ಆದರೆ ಅದು ಕಣ್ಣಿಗೆ ಕಾಣದಿರುವಂಥ ವಸ್ತುವಾಗಿದೆ. ಬಟ್ ಆದರೆ ಪ್ರೈಸ್ ಬಿಟ್ಟು ಗಾಡ್, ಹಾಗಾದರೆ ಆ ವಸ್ತು ಏನನ್ನ ಮಾಡ್ತದೆ? ಆ ವಸ್ತು ಏನು ಮಾಡ್ತದೆ? ವಿಶ್ವಾಸ ಎನ್ನುವಂಥದ್ದು ಪ್ರೈಸ್ ಬಿಟ್ಟು ಗಾಡ್ ಒಂದು ವಸ್ತುವಾಗಿದ್ದು, ಆಧ್ಯಾತ್ಮಿಕ ಲೋಕದಲ್ಲಿರುವ ಕಣ್ಣಿಗೆ ಕಾಣದಿರುವಂತಹ ದೇವರು ಮಾಡಿ ಮುಗಿಸಿರುವಂಥ ಕಾರ್ಯಗಳನ್ನು ನಿಮ್ಮ ಕಣ್ಣಾರೆ ಕಾಣುವ ಸ್ವಾಭಾವಿಕ ಲೋಕಕ್ಕೆ ತಂದು ಕೊಡುವ ಕಣ್ಣಿಗೆ ಕಾಣದಿರುವಂಥ ವಸ್ತುವಾಗಿದೆ. ಇದು ವೆರಿ ವೆರಿ ಇಂಪಾರ್ಟೆಂಟ್. ಸಪೋಸ್ ಇವತ್ತು ನಿಮ್ಮ ಶರೀರದಲ್ಲಿ ಆರೋಗ್ಯ ನೋಡ್ತಾ ಇಲ್ಲ ಅಂದರೆ, ನಿಮ್ಮ ಕುಟುಂಬದಲ್ಲಿ ಬಿಡುಗಡೆನ ಕಾಣ್ತಾ ಇಲ್ಲ ಅಂತಂದರೆ, ಹಣಕಾಸನ್ನು ಕಾಣ್ತಾ ಇಲ್ಲ ಅಂತಂದರೆ, ಸಮೃದ್ಧಿಯನ್ನು ಕಾಣ್ತಾ ಇಲ್ಲ ಅಂತಂದರೆ, ಅದರ ಅರ್ಥ ಪ್ರಿಯರೇ, ಪ್ರೈಸ್ ಗಾಡ್, ದೇವರು ಇವತ್ತು ಅದನ್ನೆಲ್ಲ ಮಾಡ್ತಾರೆ ಎಂಬುದು ಕಾಯಬೇಡಿ. ದೇವರು ಈಗಾಗಲೇ ಅವುಗಳೆಲ್ಲವನ್ನ ಮಾಡಿ ಮುಗಿಸಿದ್ದಾರೆ. ಅದೆಲ್ಲ ಆಧ್ಯಾತ್ಮಿಕ ಲೋಕದಲ್ಲಿದೆ, ಕಣ್ಣಿಗೆ ಕಾಣದಿರುವಂಥ ಲೋಕದಲ್ಲಿದೆ. ಆ ಕಣ್ಣಿಗೆ ಕಾಣದೇ ಇರುವಂಥ ಲೋಕದಲ್ಲಿರುವಂತಹ ಇವುಗಳೆಲ್ಲವನ್ನ ನಿಮ್ಮ ನಿಜ ಜೀವನಕ್ಕೆ, ಈ ಸ್ವಾಭಾವಿಕ ಲೋಕಕ್ಕೆ ತಂದು ಕೊಡಲಿಕ್ಕಾಗಿ ದೇವರು ನಮಗೆ ಪವರ್ಫುಲ್ ಆಗಿರುವ ಒಂದು ವಸ್ತುವನ್ನು ಕೊಟ್ಟಿದ್ದಾರೆ. ಆ ವಸ್ತುವೇ ಯಾವುದು? ವಿಶ್ವಾಸ. ಸುಲಭವಾದ ಎಕ್ಸಾಂಪಲ್ ಪ್ರಿಯರ, ಪ್ರೈಸ್ ಬಿಟ್ಟು ಗಾಡ್, ನಿಮಗೊಂದು ಸೈಟ್ ಇದೆ, ಇಲ್ಲೇ ಪಕ್ಕದಲ್ಲಿ ಒಂದು ಸೈಟ್ ಇದೆ ಎಂಬುದು ತಿಳ್ಕೊಳ್ಳೋಣ. ಸೈಟ್ ಇದ್ಮೇಲೆ ಪ್ರೈಸ್ ಬಿಟ್ಟು ಗಾಡ್, ನೀವು ನಿಮ್ಮ ಕುಟುಂಬದಲ್ಲರೂ ಕೂಡ ಒಟ್ಟಿಗೆ ಕುಳಿತುಕೊಂಡು ನೀವು ನಿರ್ಧಾರ ಮಾಡಿದ್ರಿ ಅಲ್ಲಿ ಒಂದು ಮನೆಯನ್ನು ಕಟ್ಟೋಣ ಎಂಬುದಾಗಿ. ಈಗ ಆ ಸೈಟಲ್ಲಿ ನೀವು ಮನೆಯನ್ನು ಕಟ್ಟಬೇಕೆಂಬುದಾಗಿ ಯಾವಾಗ ನೀವೆಲ್ಲ ಕುಳಿತುಕೊಂಡು ಯೋಚನೆ ಮಾಡ್ತೀರಿ, ತದನಂತರ ನೀವೇ ಪ್ಲ್ಯಾನ್ ಆಗ್ತೀರಿ. ಈ ಕಡೆ ಹಾಲ್ ಬರಲಿ, ಈ ದಿಕ್ಕಲ್ಲಿ ಅಡುಗೆ ಮನೆ ಬರಲಿ, ಇಲ್ಲಿ ರೂಮ್ ಬರಲಿ, ಅನೇಕ ಅಂಶಗಳನ್ನು ನೀವೇ ಕ್ಯಾಲ್ಕುಲೇಟ್ ಮಾಡ್ಕೊಳ್ತೀರಿ, ಕರೆಕ್ಟ್? ಹೌದಾ? ಈಗ ಆ ಮನೆಯನ್ನು ನೀವು ಕಣ್ಣಾರು ನೋಡ್ತಲ್ಲ, ಈಗ ನಿಮ್ಮ ಮನಸ್ಸಲ್ಲಿ ಅದೆಲ್ಲವನ್ನು ಕಲ್ಪನೆ ಮಾಡ್ಕೊಂಡ್ರಿ. ಕಲ್ಪನೆ ಮಾಡ್ಕೊಂಡು ಆದಮೇಲೆ ಹೋಗಿ ಒಬ್ಬ ಇಂಜಿನಿಯರ್ ಹತ್ರ ಹೋಗಿ ಹೇಳ್ತಿದ್ರಿ, ಸಿವಿಲ್ ಇಂಜಿನಿಯರ್ ಹತ್ರ ಅಥವಾ ಆರ್ಕಿಟೆಕ್ಟ್ ಹತ್ರ, ನನ್ನದು ಇದೊಂದು ಈ ರೀತಿ ಒಂದು ಸೈಟ್ ಇದೆ, ಒಂದು ಪ್ಲ್ಯಾನ್ ಮಾಡಿಕೊಡಿ, ಅಲ್ಲೊಂದು ಮನೆ ಕಟ್ಟಬೇಕು, ಪ್ಲ್ಯಾನ್ ಬರ್ಕೊಡಿ.
ಈಗ ಥ್ಯಾಂಕ್ ಗಾಡ್ ಅವ್ರು ಕೇಳ್ತಾರೆ, ಮೇಡಮ್ ಜಸ್ಟ್ ಏನಾದರೂ ನಿಮ್ದು ಐಡಿಯಾ ಇದೆಯಾ ಯಾವ ಥರ ಮನೆ ಕಟ್ಟಬೇಕು ಅಂತೇಳಿ. ಹೌದು ಸರ್, ನಮ್ಮ ಮೇನ್ ರೋಡ್ ಈ ಕಡೆ ಇದೆ, ಅಲ್ಲಿ ಡೋರ್ ಬರಲಿ, ಇಲ್ಲಿ ಗೇಟ್ ಬರಬೇಕು, ಅಥವಾ ನಮ್ಮ ಮನೆ ಒಳಗಡೆ ರೂಮ್ ಈ ಕಡೆ ಬರಬೇಕು, ಡೈನಿಂಗ್ ಹಾಲ್ ಈ ಕಡೆ ಬರಬೇಕು, ಜಸ್ಟ್ ಆಮೇಲೆ ರೀಡಿಂಗ್ ರೂಮ್ ಈ ಕಡೆ ಬರಬೇಕು. ಎಲ್ಲವನ್ನ ನೀವು ಹೇಳ್ತಾ ಇದ್ದೀರಿ. ನೀವು ಆ್ಯಕ್ಚುಲಿ ಕಣ್ಣಾರೆ ನೋಡ್ತಿರುವಂಥ ಮನೆಯ ಬಗ್ಗೆ ಹೇಳ್ತಾ ಇಲ್ಲ, ಕಲ್ಪನೆಯ ಮನೆ ಬಗ್ಗೆ ಹೇಳ್ತಾ ಇದ್ದೀರಿ. ಏನು ಕಲ್ಪನೆ ಮಾಡ್ಕೊಂಡಿದ್ದೀರಿ? ಆ ಕಲ್ಪನೆಯ ಮನೆಯ ಬಗ್ಗೆ ಹೇಳ್ತಾರುವಂಥದ್ದು. ನೀವು ಕಲ್ಪನೆ ಮಾಡಿಕೊಂಡಿರುವಂಥದ್ದನ್ನು ಜಸ್ಟ್ ಆರ್ಕಿಟೆಕ್ಟ್ ಇಂಜಿನಿಯರ್ ಅದನ್ನ ಒಂದು ಸ್ಕೆಚ್ ಮಾಡ್ಕೊಳ್ತಾರೆ, ಎಲ್ಲೆಲ್ಲಿ ಏನೇನು ಬರಬೇಕು. ಆ ಸ್ಕೆಚ್ ಮಾಡ್ಕೊಂಡು ಫೈನಲ್ ಕಾಪಿ ಕೊಡ್ತಾರೆ, ಬ್ಲೂ ಪ್ರಿಂಟ್. ಕರೆಕ್ಟಾ? ಒಂದು ಪ್ಲ್ಯಾನ್ ಕೊಡ್ತಾರೆ, ಬ್ಲೂ ಪ್ರಿಂಟ್. ಪ್ರಿಯರೇ, ಬ್ಲೂ ಪ್ರಿಂಟನ್ನು ನಿಮ್ಮ ಕೈ ಕೊಟ್ಟ ತಕ್ಷಣ ನೀವು ಜಸ್ಟ್ ನಿಮ್ಮ ಸೈಟ್ನಲ್ಲಿ ಮನೆಯನ್ನು ಕಟ್ಟಿದ ರೀತಿಯಲ್ಲಿನ ಆ ಮನೆಗೆ ಗೃಹಪ್ರವೇಶ ಮಾಡ್ಲಿಕ್ಕೆ ಸಾಧ್ಯ ಇದೆಯಾ? ಆ ಮನೆಯನ್ನು ಪ್ರವೇಶ ಮಾಡ್ಲಿಕ್ಕೆ ಸಾಧ್ಯ ಇದೆಯಾ? ನೋ. ಅದು ನಿಮ್ಮ ಕಲ್ಪನೆಯ ಮನೆ. ನೀವು ನಿರೀಕ್ಷೆ ಇಟ್ಕೊಂಡಿದ್ದೀರಿ ಈ ಥರ ಮನೆ ಕಟ್ಟಬೇಕೆಂಬುದಾಗಿ. ಅದು ನಿರೀಕ್ಷೆಯ ಮನೆ, ನಿಮ್ಮ ಮನಸ್ಸಿನಲ್ಲಿರುವಂತಹ ಕಾಣದಿರುವ ಮನೆ. ಕರೆಕ್ಟ್? ನಿಮ್ಮ ಮನಸ್ಸಿನಲ್ಲಿರುವ ಆ ಕಾಣದಿರುವಂಥ ಮನೆ ನಿಮ್ಮ ನಿಜವಾಗಿಯೂ ನಿಮ್ಮ ಕಣ್ಣಾರೆ ಕಾಣುವಂತಹ ಈ ಭೂಲೋಕದ ಮೇಲೆ ಆ ನಿಮ್ಮ ಸೈಟ್ನಲ್ಲಿ ಕಟ್ಟಲ್ಪಡಬೇಕಾದ್ರೆ ನೀವು ಕೆಲವೊಂದು ವಸ್ತುಗಳನ್ನು ನಿರಂತರವಾಗಿ ಒದಗಿಸಬೇಕು. ಮರಳು, ಜಲ್ಲಿ, ಇಟ್ಟಿಗೆ, ಸಿಮೆಂಟು, ಕಬ್ಬಣ, ಕೆಲಸಗಾರರು ಎಷ್ಟು ನಿರಂತರವಾಗಿ ಒದಗಿಸ್ಕೊಡ್ತೀರಿ ಅಷ್ಟರ ಮಟ್ಟಿಗೆ ಅವುಗಳೆಲ್ಲ ಒಟ್ಟಾಗಿ ಸೇರಿ ನಿಮ್ಮ ಕನಸಿನ ಮನೆಯನ್ನು ನಿಮ್ಮ ನಿಜ ಜೀವನಕ್ಕೆ ತಂದು ಕೊಡ್ತದೆ. ಕರೆಕ್ಟ್? ಅರ್ಥ ಆಯ್ತಾ? ಹಲೋ. ಇನ್ ದ ಸೇಮ್ ವೇ, ಪ್ರೈಸ್ ಬಿ ಟು ಗಾಡ್, ಬೈಬಲ್ ಹೇಳ್ತದೆ ವಿಶ್ವಾಸ ಎನ್ನುವಂಥದ್ದು ಒಂದು ವಸ್ತುವಾಗಿದ್ದು ನೀವು ನಿರೀಕ್ಷಿಸುವಂಥವುಗಳನ್ನು ನಿಮ್ಮ ನಿಜ ಜೀವನಕ್ಕೆ ತಂದು ಕೊಡುವಂತಹ ವಸ್ತು ಎಂಬುದಾಗಿ ಬೈಬಲ್ ಹೇಳ್ತದೆ. ಅದರ ಅರ್ಥ, ಒಂದು ವ್ಯಕ್ತಿ, ಪ್ರೈಸ್ ಬಿ ಟು ಗಾಡ್, ಅನಾರೋಗ್ಯದಲ್ಲಿ ನರಳುವಾಗ, ಭಯಾನಕವಾದ ರೋಗದಲ್ಲಿ ನರಳುವಾಗ, ಅಥವಾ ಒಂದು ವ್ಯಕ್ತಿ ಸಾಲದ ಹೊರೆಯಲ್ಲಿ ನರಳುವಾಗ, ಪ್ರೈಸ್ ಬಿ ಟು ಗಾಡ್, ಆ ವ್ಯಕ್ತಿಗೆ ಪರಿಹಾರ ಬಂದು ಲೋಕದಲ್ಲಿ ಅಲ್ಲ 10% ಬಡ್ಡಿ ಕಟ್ಟಕ್ಕಾಗಲ್ಲ ಅಂತೇಳಿ ಯಾರೋ 5% ಬಡ್ಡಿ ಕೊಡ್ತಾ ಇದಾರಂತೆ, ಅದು ತೆಗೆದುಕೊಂಡು ಸಾಲ ತೀರಿಸುವಂಥದ್ದಲ್ಲ, ಅದು ಲೋಕದವೇ. ಆ ಹಾದಿಲಿ ಹೋದ್ರಿ ನಿಮ್ಮ ಜೀವನ ಲೋಕಲ್ ಜೀವನ ಆಗ್ತದೆ. ಬಟ್ ಪ್ರೈಸ್ ಬಿ ಟು ಗಾಡ್, ಗಾಡ್ಸ್ ವೇ, ದೇವರ ಹಾದಿ ಏನಂತಂದರೆ, ಈವನ್ ನೀವು ಸಾಲಗಾರರಾಗಿರ್ಬೋದು, ಅಥವಾ ನಿಮಗೆ ಈವನ್ ಕೋಟ್ಯಾಂತರ ರೂಪಾಯಿ ಸಾಲ ಇರ್ಬೋದು, ಬಟ್ ಪ್ರೈಸ್ ಬಿ ಟು ಗಾಡ್, ದೇವರ ಮಕ್ಕಳಿಗೆ ಆ ಕೋಟ್ಯಾಂತರ ರೂಪಾಯಿ ಸಾಲದಿಂದ ಬಿಡುಗಡೆ ಕೊಡುವಂಥದ್ದು ಯಾವುದು? ಯಾವುದು ಬಿಡುಗಡೆ ಕೊಡುವಂಥದ್ದು? ಯಾವುದು ನಿಮಗೆ ಜಯ ಕೊಡುವಂಥದ್ದು? ಯಾವುದು ನಿಮ್ಮನ್ನು ಗುಣಪಡಿಸುವಂಥದ್ದು? ವಿಶ್ವಾಸ. ಫೇತ್ ಈಸ್ ದ ಕರೆನ್ಸಿ ಆಫ್ ಹೆವೆನ್. ವಿಶ್ವಾಸ ಎನ್ನುವಂಥದ್ದು ಪರಲೋಕದ ವಸ್ತುಗಳನ್ನು, ಪರಲೋಕದಲ್ಲಿರುವವುಗಳನ್ನು ನಾವು ಸ್ವೀಕರಿಸಿಕೊಳ್ಳಿಕ್ಕಾಗಿರುವಂತಹ ದುಡ್ಡು, ಕರೆನ್ಸಿ. ನೀವು ಯಾವ ರೀತಿ ಭೂಲೋಕದಲ್ಲಿ ನಿಮ್ಗೆ ಏನಾದರೂ ಒಂದು ವಸ್ತುಗಳು ಬೇಕಾದರೆ, ಅದನ್ನು ಕೊಂಡ್ಕೊಳ್ಬೇಕಾದ್ರೆ, ನಾವು ಭಾರತ ದೇಶದಲ್ಲಿದ್ದರೆ ಇಲ್ಲಿನ ಕರೆನ್ಸಿ ಬಂದು ರೂಪಾಯಿ. ನಾವು ರೂಪಾಯಿನ ಕೊಟ್ಟು, ದುಡ್ಡನ್ನು ಕೊಟ್ಟು ನಮಗೆ ಬೇಕಾದ ವಸ್ತುಗಳನ್ನು ಕೊಂಡ್ಕೊಳ್ತೀವೋ, ಅದೇ ರೀತಿ ಪ್ರಿಯರೇ, ಮನುಷ್ಯರು, ವಿಶ್ವಾಸಿಗಳು ದೇವರ ಸಾಮ್ರಾಜ್ಯದಲ್ಲಿರುವ ಪ್ರತಿಯೊಂದನ್ನು ಕೂಡ ಸ್ವೀಕರಿಸ್ಕೊಳ್ಬೇಕಾದ್ರೆ, ಅದನ್ನು ಪಡ್ಕೊಳ್ಬೇಕಾದ್ರೆ ನಮ್ಮ ಕಡೆಯಿಂದ ನಾವು ಕೊಡಬೇಕಾಗಿರುವಂಥ ಕರೆನ್ಸಿ ಯಾವುದು ಅಂತಂದರೆ ಫೇತ್. ಫೇತ್ ಈಸ್ ದ ಕರೆನ್ಸಿ ಆಫ್ ಹೆವೆನ್. ವಿಶ್ವಾಸವಿಲ್ಲದೆ ನೀವು ದೇವರ ಸಾಮ್ರಾಜ್ಯದ ಕಿಂಚಿತನ್ನು ಕೂಡ ನೀವು ಯಾವ ಕಾರಣಕ್ಕೂ ಪಡ್ಕೊಳ್ಳೋಕ್ಕೆ ಸಾಧ್ಯವಾಗೋದಿಲ್ಲ. ಬೆಳಗ್ಗಿಂದ ಸಂಜೆ ತನಕ ನೀವು ಪ್ರಾರ್ಥನೆ ಮಾಡ್ಬೋದು, ಬಟ್ ಆ ಪ್ರಾರ್ಥನೆ ವಿಶ್ವಾಸಭರಿತವಾದ ಪ್ರಾರ್ಥನೆ ಆಗದೆ ಹೋದರೆ ನಿಮ್ಮ ಪ್ರಾರ್ಥನೆ ಒಂದು ಮಂತ್ರ ಹೊಡಿತಾ ಇದ್ದೀರಿ ಹೊರತು ನಿಮ್ಮ ಜೀವನದಲ್ಲಿ ಏನೂ ಬದಲಾವಣೆ ತರಲಿಕ್ಕೆ ಸಾಧ್ಯ ಇಲ್ಲ. ಹಾಗಾದರೆ ಪ್ರೈಸ್ ಬಿ ಟು ಗಾಡ್, ಥ್ಯಾಂಕ್ ಗಾಡ್, ಅಂತ ವಿಶ್ವಾಸವನ್ನು, ಥ್ಯಾಂಕ್ ಗಾಡ್, ನಾವು ಹೇಗೆ ಪ್ರಿಯರೇ, ಪ್ರೈಸ್ ಬಿ ಟು ಗಾಡ್, ನನ್ನ ಜೀವನದಲ್ಲಿ ನನ್ನದಾಗಿ ಮಾರ್ಪಡಿಸಿಕೊಳ್ಳುವಂಥದ್ದು. ಅನೇಕರು ಏನು ಮಾಡ್ತೀವಿ ಅಂತಂದರೆ, ಪ್ರೈಸ್ ಬಿ ಟು ಗಾಡ್, ಥ್ಯಾಂಕ್ ಗಾಡ್, ನಮ್ಮ ಸತ್ಯ ಗೊತ್ತಿದೆ. ಫಾರ್ ಎಕ್ಸಾಂಪಲ್ ಥ್ಯಾಂಕ್ ಗಾಡ್, ಈ ಕೀಬೋರ್ಡ್ ಒಳ್ಳೆ ಕಂಪ್ನಿದು, ಅದಾದ್ಮೇಲೆ ಇದರಲ್ಲೆಲ್ಲ ಎಷ್ಟೆಲ್ಲ ಮ್ಯೂಸಿಕ್ ಬರ್ಸ್ಬೋದು, ಎಷ್ಟೆಲ್ಲ ರಿದಮ್ಸ್, ಎಷ್ಟೆಲ್ಲ ಮಿಕ್ಸಿಂಗ್ ಮಾಡ್ಬೋದು, ಎಲ್ಲ ಇದೆ. ನಮಗೆಲ್ಲರೂ ಕೂಡ ಗೊತ್ತು ಒಳ್ಳೆ ಕೀಬೋರ್ಡ್, ಎಷ್ಟು ಲಕ್ಷಾಂತರ ಬೆಲೆ ಬಾಳುವ ಕೀಬೋರ್ಡ್, ಅದರಲ್ಲಿ ಒಳ್ಳೆ ಕೆಪಾಸಿಟಿ ಇದೆ, ಒಳ್ಳೆ ಮ್ಯೂಸಿಕ್ನ ಹೊರ ತೆಗಿಬೋದು.
ಎಲ್ರಿಗೂ ಈ ಮಾಹಿತಿ ಗೊತ್ತು. ಬಟ್ ಅದನ್ನು ಯಾವ ಥರ ಉಪಯೋಗಿಸ್ಬೇಕೆಂಬುದಾಗಿ, ಬಳಸಬೇಕೆಂಬುದಾಗಿ ನನಗೆ ಗೊತ್ತಿಲ್ಲದೆ ಹೋದರೆ ಲಕ್ಷಾಂತರ ರೂಪಾಯಿ ಬೆಲೆ ಬಾಳುವಂಥ ಕೀಬೋರ್ಡ್ ಇದ್ದರೂ ಕೂಡ ಏನಾದರೂ ಪ್ರಯೋಜನ ಇದೆಯಾ? ಇನ್ ದ ಸೇಮ್ ವೇ, ಪ್ರೈಸ್ ಬಿಡಿ ಗಾಡ್, ಕ್ರೈಸ್ತ ಮಕ್ಕಳಾಗಿರುವಂಥ ನಮ್ಮಲ್ಲಿ ನಾವೆಲ್ಲರೂ ನಂಬ್ತೇವೆ ನಮ್ಮ ದೇವರು ಸರ್ವಶಕ್ತ ದೇವರು. ನಮ್ಮ ದೇವರ ಕೈಲಿ ಅಸಾಧ್ಯ ಯಾವುದೂ ಇಲ್ಲ. ನಮ್ಮ ದೇವರು, ಪ್ರೈಸ್ ಬಿಡಿ ಗಾಡ್, ಹಾಲೆಲೂಯಾ, ಬೆಟ್ಟ ಗುಡ್ಡಗಳನ್ನು ಕದಲಿಸುವಂಥ ಶಕ್ತಿಯನ್ನು ಹೊಂದಿರುವವರು. ಹೌದು, ನಮ್ಮ ವಿಶ್ವಾಸ ನಮಗೆ ಜೀವನ ಕೊಡ್ತದೆ, ನಮ್ಮ ವಿಶ್ವಾಸ ನಮ್ಮನ್ನು ಗುಣಪಡಿಸ್ತದೆ, ನಮ್ಮ ವಿಶ್ವಾಸ ಅದ್ಭುತ ಕಾರ್ಯ ಮಾಡ್ತದೆ. ಗುಡ್, ಎಲ್ಲರೂ ನಂಬ್ತೇವೆ. ಬಟ್ ಆ ವಿಶ್ವಾಸವನ್ನು ಯಾವ ರೀತಿ ಉಪಯೋಗಿಸಬೇಕು, ವಿಶ್ವಾಸ ಅಂದರೆ ಏನು ಎಂಬುದಾಗಿ ನಿಮಗೆ ತಿಳುವಳಿಕೆ ಇಲ್ಲದೆ ಹೋದರೆ ನಿಮ್ಮ ಜೀವನದಲ್ಲಿ ಅದರಿಂದ ಏನಾದರೂ ಪ್ರಯೋಜನ ಇದೆಯಾ? ಹಾಂ, ದಯವಿಟ್ಟು ನಾನು ಹೇಳೋದು ಅರ್ಥ ಆಗ್ತದೆಯಾ? ಅನೇಕರು ಬೆಳಗಿನ ಸಂಜೆ ತನಕ ಪ್ರಾರ್ಥನೆ ಮಾಡ್ತಾ ಇರ್ತಾರೆ, ಅವ್ರ ಜೀವನದಲ್ಲಿ ಯಾವುದೇ ಅದ್ಭುತ ಕಾರ್ಯ ಕಾಣೋದಿಲ್ಲ. ಆದರೆ ಇನ್ನೊಂದು ವ್ಯಕ್ತಿ ಬಂದು 2 ನಿಮಿಷ ಪ್ರಾರ್ಥನೆ ಮಾಡ್ತಾನೆ, ಮಿರಾಕಲನ್ನು ಅನುಭವಿಸ್ತಾನೆ, ಅದ್ಭುತ ಕಾರ್ಯ ಅನುಭವಿಸ್ತಾನೆ. ಯಾಕೆ ವ್ಯತ್ಯಾಸ? ಒಂದು ವ್ಯಕ್ತಿ ಪ್ರಾರ್ಥನೆ ಮಾಡ್ತಿದ್ದಾನೆ, ಆ ವ್ಯಕ್ತಿಯ ಪ್ರಾರ್ಥನೆಯಲ್ಲಿ ವಿಶ್ವಾಸ ಯಾವುದು ಇರೋದೇ ಇಲ್ಲ. ಆದರೆ ಇನ್ನೊಂದು ವ್ಯಕ್ತಿ ಪ್ರಾರ್ಥನೆ ಮಾಡ್ತಿದ್ದಾನೆ, ಆ ವ್ಯಕ್ತಿಯ ಪ್ರಾರ್ಥನೆಯಲ್ಲಿ ವಿಶ್ವಾಸ ಪವರ್ಫುಲ್ ಆಗಿ ಅಡಕವಾಗಿದೆ. ಅದಕ್ಕಾಗಿ ಆ ವಿಶ್ವಾಸವು ಆ ವ್ಯಕ್ತಿಯ ಜೀವನದಲ್ಲಿ ಅದ್ಭುತ ಕಾರ್ಯ ಮಾಡುವಂಥದ್ದು. ಹಾಗಾದರೆ ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಪ್ರೈಸ್ ಬಿಡಿ ಗಾಡ್, ಒಂದು ವ್ಯಕ್ತಿಯ ಪ್ರಾರ್ಥನೆ ವಿಶ್ವಾಸ ಭರಿತವಾದ ಪ್ರಾರ್ಥನೆ ಎಂಬುದಾಗಿ ಹೇಳ್ಕೊಳ್ಬೇಕಾದ್ರೆ ವೆರಿ ವೆರಿ ಇಂಪಾರ್ಟೆಂಟ್. ವಿಶ್ವಾಸ ಎಂಬುದಾಗಿ ಹೇಳುವಾಗ ಅಲ್ಲಿ ಕಣ್ಣಿಗೆ ಕಾಣುವ ಯಾವುದೇ ಸಾಕ್ಷಿ ಆಧಾರ ಇರಬಾರ್ದು. ಕಣ್ಣಿಗೆ ಕಾಣದಿರುವ ಸಾಕ್ಷಿ ಆಧಾರ ಮಾತ್ರ ಅಲ್ಲಿರ್ತದೆ. ಉದಾಹರಣೆಗೆ ನಮ್ಮ ಸಹೋದರ ಬೆಳಿಗ್ಗೆ, ಪ್ರೈಸ್ ಬಿಡಿ ಗಾಡ್, ಜಸ್ಟ್ ನಮ್ಮನ್ನು ಆರಾಧನೆಯಲ್ಲಿ ಸ್ತುತಿ ಮತ್ತು ಆರಾಧನೆ ನಡೆಸುವಾಗ ಅವ್ರು ಹೇಳ್ತಾ ಇದ್ರು, ಶತಕೋಟಿ ಜನರಲ್ಲಿ ನೀವು ನನ್ನನ್ನು ಕೂಯಿ ಕರೆದು ನನ್ನನ್ನು ಅಭಿಷೇಕ ಮಾಡಿರುವೆ. ಎಷ್ಟು ಮಂದಿ ಪ್ರಿಯರು, ಪ್ರೈಸ್ ಬಿಡಿ ಗಾಡ್, ನೀವು ಅಭಿಷೇಕ ಹೊಂದಿದ್ದೀರಿ ಎಂಬುದಾಗಿ ನಂಬ್ತೀರಿ? 2-3 ಜನ ಮಾತ್ರ. ಇನ್ನು ಬಾಕಿಯವರು ಅಭಿಷೇಕ ಹೊಂದಿಲ್ಲ, ದೇವರ ಅಭಿಷೇಕವನ್ನು. ಬಟ್ ಹಾಗಾದರೆ ನೀವು ಅಭಿಷೇಕವನ್ನು ಹೊಂದಿದ್ದೀರಿ ಎಂಬುದಾಗಿ ಯಾವುದು ಸಾಕ್ಷೀಕರಿಸುವಂಥದ್ದು? ನೀವು ಅಭಿಷೇಕ ಹೊಂದಿದ್ದೀರಿ ಎಂಬುದಾಗಿ ಹೇಳ್ತಾ ಇದ್ದೀರಿ, ಅಭಿಷೇಕ ಹೊಂದಿದ್ದೀರಿ ಎಂಬುದಾಗಿ ಹೇಳಲಿಕ್ಕಾಗಿ ಯಾವ ಸಾಕ್ಷಿ ಆಧಾರ ನಿಮ್ಮ ಹತ್ರ ಇದೆ? ಯಾವ ಸಾಕ್ಷಿ ಆಧಾರ ಇಲ್ಲ. ಕಣ್ಣಿಗೆ ಕಾಣುವ ಯಾವುದೇ ಸಾಕ್ಷಿ ಆಧಾರ ಇಲ್ಲ. ಅಲ್ಲಿರುವಂಥ ಒಂದೊಂದು ಸಾಕ್ಷಿ ಆಧಾರ ಕಣ್ಣಿಗೆ ಕಾಣದಿರುವ ಸಾಕ್ಷಿ ಆಧಾರ. ಆ ಕಣ್ಣಿಗೆ ಕಾಣದಿರುವ ಸಾಕ್ಷಿ ಆಧಾರ ಏನಂತಂದರೆ ದೇವರ ವಾಕ್ಯವಾಗಿದೆ. ಅಲ್ಲ, ಅರ್ಥ ಆಗ್ತಿದೆಯಾ? ಯಾಕೆಂದ್ರೆ ಥ್ಯಾಂಕ್ ಗಾಡ್, ಬೈಬಲ್ ಹೇಳ್ತದೆ, ದೇವರು ನಮ್ಮನ್ನು ತಾಯಿಯ ಗರ್ಭದಲ್ಲಿ ಸೃಷ್ಟಿ ಮಾಡುವಂಥ ಮೊದಲೇ, ಜಗತ್ತಿಗೆ ಅಡಿಪಾಯವನ್ನು ಹಾಕುವಂಥ ಮೊದಲೇ ದೇವರು ನಮ್ಮೆಲ್ಲರಿಗೆ ಪವಿತ್ರವಾದಂಥ ಕಾರ್ಯವನ್ನು ಕೊಟ್ಟು ವಿಶೇಷವಾದಂಥ ಕಾರ್ಯಕ್ಕಾಗಿ ನಮ್ಮನ್ನು ತಾಯಿಯ ಗರ್ಭದಲ್ಲಿ ರೂಪಿಸುವಂಥ ಆರಂಭದಲ್ಲೇ ಅಭಿಷೇಕ ಮಾಡಿದ್ದಾರೆ. ವಾಕ್ಯ ಇದೆ, ಡಾಕ್ಯುಮೆಂಟ್ ಇದೆ. ನನಗೆ ಅಭಿಷೇಕ, ನನ್ನ ಮೇಲೆ ಅಭಿಷೇಕ ಇದೆ ಎಂಬುದಾಗಿ ನನಗೆ ಯಾವ ಅನುಭವ ಅಥವಾ ಮೈ ಜುಮ್ಮನದೆ ಹೋದರೂ ಕೂಡ ದೇವರ ವಾಕ್ಯದ ಒಂದೇ ಒಂದು ಸಾಕ್ಷಿ ಆಧಾರ ಸಾಕು, ನಾನು ಅಭಿಷೇಕ ಹೊಂದಿದ್ದೇನೆ ಎಂಬುದಾಗಿ. ಪ್ರೈಸ್ ಗಾಡ್. ಸಪೋಸ್ ಫಾರ್ ಎಕ್ಸಾಂಪಲ್, ಸಿಸ್ಟರ್, ನಿಮ್ಮ ಬಲಭಾಗದಲ್ಲಿ ಒಂದು ಸಹೋದರಿ ಕುಳಿತಿದ್ದಾರೆ, ಕರೆಕ್ಟ್? ನೋಡಿ, ಆ ಕಡೆ ಕುಳಿತಿದ್ದಾರೆ, ಕುಳಿತಿದ್ದಾರೆ. ಅದೇ ಥರ ನಿಮ್ಮ ಎಡಗಡೆಯನ್ನು ಕೂಡ ಯಾರಾದರೂ ಕುಳಿತಿದ್ದಾರಾ? ನಿಮ್ಮ ಎಡಗಡೆ ಯಾರು ಕುಳಿತಿದ್ದಾರಾ? ಇಲ್ಲ, ಕರೆಕ್ಟ್? ಸೊ ಥ್ಯಾಂಕ್ ಗಾಡ್, ಆ ಸಹೋದರಿ ಹತ್ರ ನಾನು ಕೇಳ್ತಾ ಇದ್ದಾನೆ, ಬಲಭಾಗದಲ್ಲಿ ಒಬ್ಬರು ಸಹೋದರಿ ಕುಳಿತಿದ್ದಾರೆ, ಗ್ರೀನ್ ಕಲರ್ ಸಾರಿ ಹಾಕೊಂಡು, ಹಸಿರು ಕಲರ್ ಸಾರಿ ಹಾಕೊಂಡು, ಎಲ್ಲರೂ ನೋಡ್ತಿದ್ದಾವೆ. ಅವ್ರು ಎಡಭಾಗದಲ್ಲಿ ಯಾರಾದರೂ ಕುಳಿತಿದ್ದಾರಾ? ಯಾರೂ ಇಲ್ಲ. ಹೇಗೆ ಹೇಳ್ತೀರಿ? ಕಣ್ಣಿಗೆ ಕಾಣುವ ಸಾಕ್ಷಿ ಆಧಾರ ಇದೆ. ಕಣ್ಣಿಗೆ ಕಾಣುವ ಸಾಕ್ಷಿ ಆಧಾರ ಇದೆ. ಬಲಭಾಗದಲ್ಲಿ ಒಬ್ಬರು ಕುಳಿತಿದ್ದಾರೆ ಸಿಸ್ಟರ್, ಬಟ್ ಎಡಭಾಗದ ಯಾರು ಕೂಡ ಕುಳಿತಿಲ್ಲ, ಖಾಲಿ ಚೇರ್ ಇದೆ. ಬಟ್ ಆದರೆ ಬೈಬಲ್ ಹೇಳ್ತದೆ, ಪ್ರೈಸ್ ಬಿಡಿ ಗಾಡ್, ಅವ್ರಿಗೆ ಎಡಭಾಗದಲ್ಲಿ ಅಟ್ಲೀಸ್ಟ್ ಒಂದು 5-6 ಜನನಾದರೂ ಯಾರೋ ಕುಳಿತಿದ್ದಾರೆ. ನೋಡಿ, ಯಾರು ಕುಳಿತಿದಾರ? ಯಾರಿಲ್ಲ? ಈಗ ಪ್ರಶ್ನೆ, ಕಣ್ಣಿಗೆ ಕಾಣುವ ಸಾಕ್ಷಿ ಆದರೆ ಹೇಳ್ತಾ ಇದೆ, ಅವರ ಬಲಭಾಗದಲ್ಲಿ ಒಬ್ಬ ಸಹೋದರಿ ಕುಳಿತಿದ್ದಾರೆ, ಬಟ್ ಎಡಭಾಗದಲ್ಲಿ ಯಾರು ಕುಳಿತಿಲ್ಲ, ಕಣ್ಣಿಗೆ ಕಾಣುವ ಸಾಕ್ಷಿ ಆಧಾರ.
ಬಟ್ ಆದರೆ ಪ್ರೈಸ್ ಬಿಟ್ಟು ಗಾಡ್ ಕಣ್ಣಿಗೆ ಕಾಣದಿರುವ ಸಾಕ್ಷಿ ಆಧಾರ, ದೇವರ ವಾಕ್ಯದ ಮೂಲಕ ಬರುವ ಸಾಕ್ಷಿ ಆಧಾರ ಹೇಳ್ತದೆ. ಅವರ ಎಡಭಾಗದಲ್ಲಿ ಕೆಲವೊಂದು ವ್ಯಕ್ತಿಗಳು ಕುಳಿತಿದ್ದಾರೆ. ಅವ್ರು ಯಾರು ಅಂತಂದರೆ, ಕೀರ್ತನೆ 91ನೇ ಅಧ್ಯಾಯದಲ್ಲಿ ನೋಡ್ತೀರಿ, ನೀನು ಹೋಗುವಾಗಲೂ ಬರುವಾಗಲೂ, ಅದರ ಅರ್ಥ ನೀನು ಮನೆ ಒಳಗಡೆ ಇರುವಾಗಲೂ, ನೀನು ಹೊರಗಡೆ ಹೋಗುವಾಗಲೂ, ಹೋಗಿ ಹಿಂದಿರುಗಿ ಬರುವಾಗಲೂ, ಪ್ರೈಸ್ ಗಾಡ್, ನಿನ್ನ ಕಾಲು ಕಲ್ಲಿಗೆ ತಾಗದಂತೆ ಎತ್ತಿಕೊಳ್ಳುವುದಕ್ಕೋಸ್ಕರ ದೇವರು, ನಿಮ್ಮ ತಂದೆಯ ದೇವರು ನಿಮ್ಮನ್ನು ಕಾಯ್ದು ಪರಿಪಾಲಿಸ್ಲಿಕ್ಕಾಗಿ ಮಿನಿಮಮ್ ಅಂದರೆ 6,000 ದೇವತನ್ನು ಕೊಟ್ಟಿದ್ದಾರೆ. ಹಲೋ. ಸೊ ಹಾಗಾದರೆ ಆ ಮಗಳನ್ನು ಕಾಯ್ದು ಪರಿಪಾಲಿಸ್ಲಿಕ್ಕಾಗಿ 6,000 ಕಾವಲುದೂತರು ಇಲ್ಲದೆ ಹೋದರೂ ಕೂಡ ಅಟ್ಲೀಸ್ಟ್ ಕೆಲವೊಬ್ಬರಾದರೂ ಅವ್ರ ಜೊತೆಲಿದ್ದಾರೆ. ಯಾಕೆ? ಅವ್ರಿಗೆ ಯಾವ ಕೇಡು ಕೂಡ ಸಂಭವಿಸಬಾರ್ದು ಎಂಬುದಾಗಿ ಅವ್ರನ್ನ ಕಾಯ್ದು ಪರಿಪಾಲಿಸ್ಲಿಕ್ಕಾಗಿ. ಬಟ್ ಈಗ ಥ್ಯಾಂಕ್ ಗಾಡ್, ನಿಮ್ಮ ಎಡಗಡೆ ಕುಳಿತಿರುವಂತಹ ಆ ದೇವದೂತನ ಕಣ್ಣರು ನೋಡ್ಲಿಕ್ಕೆ ಸಾಧ್ಯ ಇದೆಯಾ? ಟಚ್ ಮಾಡ್ಲಿಕ್ಕೆ ಸಾಧ್ಯ ಇದೆಯಾ? ಅಥವಾ ಮೂಸು ನೋಡಲಿಕ್ಕೆ, ಅವ್ರು ಪರಲೋಕದಿಂದ ಬಂದಿರುವಂಥ ದೇವದೂತರು ಮೂಸು ನೋಡ್ಲಿಕ್ಕೆ ಏನಾದರೂ ಸಾಕ್ಷಿ ಆಧಾರ ಇದೆಯಾ? ಅಥವಾ ರುಚಿ ನೋಡ್ಲಿಕ್ಕೆ ಏನಾದರೂ ಸಾಕ್ಷಿ ಆಧಾರ ಇದೆಯಾ? ಅಥವಾ ಅವ್ರು ಮಾತಾಡೋದನ್ನ ಕೇಳಿಸ್ಕೊಳ್ಳೋಕೆ ಸಾಧ್ಯ ಇದೆಯಾ? ಈವನ್ ನನ್ನ ಪಂಚೇಂದ್ರಿಯಗಳ ಮೂಲಕ ನನಗೆ ಯಾವ ಅನುಭವ ಆಗದೆ ಹೋದರೂ ಕೂಡ, ನಾನು ಅವ್ರನ್ನ ಕಣ್ಣಾರು ನೋಡದೇ ಇರ್ಬೋದು, ಮುಟ್ಟದೇ ಇರ್ಬೋದು, ಯಾವುದೇ ವಿಧವಾದಂತಹ ವಾಸನೆ ಮೂಲಕ, ರುಚಿಯ ಮೂಲಕ, ಕೇಳಿಸ್ಕೊಳ್ಳೋದ್ರ ಮೂಲಕ ನಾನು ಗ್ರಹಿಸ್ಕೊಳ್ಳದೆ ಹೋದರೂ ಕೂಡ ಥ್ಯಾಂಕ್ ಗಾಡ್, ನಾನು ನನ್ನ ಪಕ್ಕದಲ್ಲಿ ದೇವದೂತರಿದ್ದಾರೆ ಎಂಬುದಾಗಿ ನಾನು ನಂಬಲಿಕ್ಕೆ ಆಯ್ಕೆ ಮಾಡ್ಕೊಳ್ತೇನೆ. ಆ ನಂಬಿಕೆ ಒಂದೇ ಒಂದು ಸಾಕ್ಷಿ ಆಧಾರದ ಮೇಲೆ ಇರುವಂಥದ್ದು, ದೇವರ ವಾಕ್ಯದ ಸಾಕ್ಷಿ ಆಧಾರದ ಮೇಲೆ. ಇಂಥ ನಂಬಿಕೆಗೆ ನಾವು ಹೇಳ್ತೇವೆ ವಿಶ್ವಾಸ ಎಂಬುದಾಗಿ. ಅರ್ಥ ಆಗ್ತದೆಯಾ? ಹಲೋ. ಅದಕ್ಕೆ ಪ್ರಿಯರೇ, ಒಂದು ವ್ಯಕ್ತಿಯ ಪ್ರಾರ್ಥನೆ ಬಂದು ವಿಶ್ವಾಸದ ಪ್ರಾರ್ಥನೆ ಎಂಬುದಾಗಿ ಹೇಳಬೇಕಾದ್ರೆ, ಅದ್ಭುತ ಕಾರ್ಯ ಮಾಡುವಂಥ ಪ್ರಾರ್ಥನೆ ಎಂಬುದಾಗಿ ಹೇಳಬೇಕಾದ್ರೆ, ಆ ವ್ಯಕ್ತಿಯು ಪ್ರಾರ್ಥನೆಯ ಹಿಂದೆ ದೇವರ ವಾಗ್ದಾನಗಳನ್ನು ಹೊಂದಿರಲೇಬೇಕು. ದೇವರ ವಾಕ್ಯ ಇಲ್ವಾ, ಆ ಪ್ರಾರ್ಥನೆ ವಿಶ್ವಾಸದ ಪ್ರಾರ್ಥನೆ ಅಲ್ಲ, ಗೊಡ್ಡು ಪ್ರಾರ್ಥನೆ. ಬೈಬಲ್ ಹೇಳ್ತದೆ ಗೊಡ್ಡು ಪ್ರಾರ್ಥನೆ. ಗೊಡ್ಡು ಪ್ರಾಣಿಗಳು ಏನು ಮಾಡ್ತಾರೆ? ಮನೇಲೇನ ಸಪೋಸ್ ಹಾಲು ಕರೆಯುವಂಥ ಹಸು ಇದೆ, ಓಕೆ, ಹಸು ಹಾಲೆಲ್ಲ ಕೊಟ್ಟು ಕೊನೆಗೆ ಹಾಲು ಕೊಡೋದು ನಿಲ್ಲಿಸ್ಬಿಡ್ತು. ಗೊಡ್ಡು ಹಸು ಹಾಲು ಕೊಡೋದು ನಿಲ್ಲಿಸ್ಬಿಡ್ತು. ಹಾಲು ಕೊಡದಿರುವಂಥ ಗೊಡ್ಡು ಹಸುನ ಏನು ಮಾಡ್ತಾರೆ? ಡೈಲಿ ಪೂಜೆ ಮಾಡ್ತಾರ? ಏನು ಮಾಡ್ತಾರೆ? ಕಸಾಯಿಖಾನೆಗೆ ಹಾಕ್ತಾರೆ. ಕರೆಕ್ಟಾ? ನನ್ನ ಪ್ರಿಯ ಸಹೋದರ ಸಹೋದರಿಯರನ್ನು ಹೇಳ್ತೇನೆ ಅಂತಂದರೆ, ನಿಮ್ಮ ಪ್ರಾರ್ಥನೆ ಅಷ್ಟೇ ಅದ್ಭುತ ಕಾರ್ಯ ಮಾಡಬೇಕಾದ್ರೆ ವಿಶ್ವಾಸ ತುಂಬಿರುವಂಥ ಪ್ರಾರ್ಥನೆ, ಅಂದರೆ ಕಣ್ಣಿಗೆ ಕಾಣದೆ ಇರುವಂತಹ ಸಾಕ್ಷಿ ಆಧಾರದ ನಿಮ್ಮ ಪ್ರಾರ್ಥನೆ ಆಗಿರಬೇಕು. ಉದಾಹರಣೆಗೆ ಸಪೋಸ್ ನಿಮಗೆ ಸೊಂಟ ನೋವಿದೆ, ತಡ್ಕೊಳಕ್ಕಾಗ್ತಲ್ಲ. ಬಟ್ ಪ್ರೈಸ್ ಬಿಟ್ಟು ಗಾಡ್, ನಾವೆಲ್ಲರೂ ಕ್ರೈಸ್ತ ಮಕ್ಕಳಾಗಿರೋದ್ರಿಂದ ನಾವು ಪ್ರಾರ್ಥನೆ ಮಾಡ್ತೇವೆ. ಕರೆಕ್ಟ್? ಹಲೋ. ನಾವು ಪ್ರಾರ್ಥನೆ ಮಾಡುವಾಗ ಏನಂತ ಪ್ರಾರ್ಥನೆ ಮಾಡ್ತೇವೆ? ಸೊಂಟ ನೋವಿದ್ದಾಗ ಸಿಸ್ಟರ್ ದೇವ್ರ ಹತ್ರ ಪ್ರಾರ್ಥನೆ ಮಾಡ್ತೀರಾ? ಓಕೆ, ಮಾಡ್ತೇವೆ. ಬಟ್ ಏನಂತ ಪ್ರಾರ್ಥನೆ ಮಾಡ್ತೇವೆ? ತಡ್ಕೊಳಕ್ಕಾಗ್ತಲ್ಲ, ಡಾಕ್ಟ್ರ್ ಹತ್ರ ಎಲ್ಲ ತೋರಿಸಿದ್ದೇವೆ, ಆದರೂ ಕೂಡ ಗುಣ ಆಗ್ತಾಯಿಲ್ಲ, ನೋವು ಕಡಿಮೆ ಆಗ್ತಾಯಿಲ್ಲ, ಏನಂತ ಪ್ರಾರ್ಥನೆ ಮಾಡ್ತೇವೆ? ಅಲ್ಲ, ನೀವು ಕ್ರಿಶ್ಚಿಯನ್ಸಾ? ನನಗೆ ಯಾಕೋ ಡೌಟು. ಪ್ರಾರ್ಥನೆ ಮಾಡ್ತೀರಾ ಅಂತ ಕೇಳುವಾಗ ಪ್ರಾರ್ಥನೆ ಏನೋ ಬ್ರದರ್, ಯಾವ ಪ್ರಾರ್ಥನೆ? ಎಲ್ಲರೂ ಆಶ್ಚರ್ಯ ನೋಡ್ತಾ ಇದ್ದೀರಿ. ಪ್ರಾರ್ಥನೆ ಮಾಡ್ತೀವಲ್ವಾ? ಏನಂತ ಪ್ರಾರ್ಥನೆ ಮಾಡ್ತೇವೆ? ಯೇಸುವಿನ ಬಳಿಯಲ್ಲಿ ಹೋಗಿ ಮೊದಲು ಸಮರ್ಪಿಸ್ಕೊಡ್ತೇವೆ. ಏನಂತ ಸಮರ್ಪಿಸ್ತೇವೆ? ಆಯಿತು, ಯೇಸುವೆ, ನನ್ನ ಸೊಂಟ ನೋಡು ಫಸ್ಟ್, ಆಮೇಲೆ ಸೊಂಟ ನೋವು ಕಡಿಮೆ ಆಗಲಿ. ಈಗ ನೀವೇನು ಪ್ರಾರ್ಥನೆ ಮಾಡ್ತಾ ಇದ್ದೀರಿ, ಕಣ್ಣಿಗೆ ಕಾಣುವಂಥ ಸಾಕ್ಷಿ ಆಧಾರ. ನಿಮಗೆ ಅನುಭವ ಏನು, ನಿಮಗೆ ಫೀಲಿಂಗ್ ಆಗ್ತದೆಯೋ, ಅನುಭವ ಆಗ್ತದೆಯೋ, ಅನುಭವಕ್ಕೆ ಅನುಗುಣವಾಗಿ ನೀವು ಪ್ರಾರ್ಥನೆ ಮಾಡ್ತಾ ಇದ್ದೀರಾ? ಅಥವಾ ಅದಕ್ಕೆ ಜಸ್ಟ್ ನಿಮಗೆ ಅನುಭವಕ್ಕೆ ಬಾರದೆ ಇರುವುದಕ್ಕೆ ಅನುಗುಣವಾಗಿ ಪ್ರಾರ್ಥನೆ ಮಾಡ್ತಾ ಇದ್ದೀರಾ? ನೀವೇನು ಹೇಳ್ತಾ ಇದ್ದೀರಿ? ಯೇಸುವೆ, ನನ್ನ ಸೊಂಟ ನೋವಿದೆ, ನನ್ನ ಸೊಂಟ ನೋವನ್ನು ಗುಣಪಡಿಸು. ಹಾಗಾದರೆ ನಿಮಗೇನು ಅನುಭವ ಆಗ್ತಾ ಇದೆಯೋ, ನಿಮಗೆ ಒಂದು ಸಾಕ್ಷಿ ಆಧಾರ ಇದೆಯೋ ನಿಮ್ಮ ಶರೀರದಲ್ಲಿ, ಅದಕ್ಕೆ ಅನುಗುಣವಾಗಿ ನೀವು ಪ್ರಾರ್ಥನೆ ಮಾಡ್ತಾ ಇದ್ದೀರಿ. ಕರೆಕ್ಟಾ? ಬಟ್ ಬೈಬಲ್ ಹೇಳ್ತದೆ, ನಿಮ್ಮ ಪ್ರಾರ್ಥನೆ ವಿಶ್ವಾಸದ ಪ್ರಾರ್ಥನೆ ಆಗಬೇಕಾದ್ರೆ ನಿಮಗೆ ಯಾವ ಕಾರಣಕ್ಕೂ ನಿಮ್ಮ ಪಂಚೇಂದ್ರಗಳ ಮೂಲಕ ನಿಮ್ಗೆ ಯಾವ ಅನುಭವ ಆಗದೆ ಇರುವುದರ ಸಾಕ್ಷಿ ಆಧಾರವಾಗಿರಬೇಕು.
ನಿಮ್ಗೇನು ಅನುಭವ ಆಗ್ತಾ ಇದೆಯೋ ಅದನ್ನು ಬಾಯ್ತು ಹೇಳುವಂಥದ್ದು ವಿಶ್ವಾಸದ ಪ್ರಾರ್ಥನೆ ಅಲ್ಲ. ಅನೇಕ ಸಂದರ್ಭದಲ್ಲಿ ನಾವು ಏನು ಮಾಡ್ತೇವೆ ಅಂತಂದರೆ, ನಮಗೇನು ಅನುಭವ ಆಗ್ತಾ ಇದೆಯೋ ಅದನ್ನ ದೇವ್ರ ಬಳಿ ಹೇಳ್ತೇವೆ. ಅದು ವಿಶ್ವಾಸ ಪ್ರಾರ್ಥನೆ ಅಲ್ಲ. ಅದರ ಅರ್ಥ ನೀವೇನು ಹೇಳ್ತಿದ್ದೀರಿ ಅಂತಂದರೆ, ಎಲ್ಲ ಯೇಸು ಸ್ವಾಮಿ ಇದುವರೆಗೂ ಕೂಡ ಏನೋ ಕೆಲಸದಲ್ಲಿ ಬ್ಯುಸಿ ಆಗಿದ್ರೇನೋ, ಈಗ ಅದಕ್ಕೋಸ್ಕರ ಯೇಸು ಸ್ವಾಮಿ ನನ್ನ ಕಡೆ ಗಮನ ಕೊಡಲಿ ಅಂತೇಳಿ ವರದಿ ಒಪ್ಪಿಸ್ತೇವೆ. ಇನ್ನು ಕೆಲವರು ಪ್ರಾರ್ಥನೆ ಮಾಡೋರು ನೋಡಿರ್ಬೋದು, ಅವ್ರ ಪ್ರಾರ್ಥನೆಯಲ್ಲಿ ಅರ್ಧ ಮುಕ್ಕಾಲು ಭಾಗದಷ್ಟು ಬರೀ ತಿಂಗಳ ಲಿಸ್ಟ್ಗಳೇ. ದೇವ, ನನ್ನ ಗಂಡನ ನೋಡು, ನನ್ನ ಗಂಡ ಕುಡಿತಾ ಇದ್ದಾನೆ, ನನ್ನ ಮನೆ ಕಟ್ತಾ ಇದ್ದಾನೆ, ಅರ್ಧ ಬರದ ನಿಂತು ಹೋಗಿದೆ, ಅದನ್ನು ನೋಡು, ಜಸ್ಟ್ ನಾನು ಸಾಲ ಮಾಡಿಬಿಟ್ಟಿದ್ದೇನೆ, ಸಾಲ ತೀರ್ಸಿಗೆ ಒಂದು ಮಾರ್ಗ ತೋರಿಸು, ನನಗೆ ಸೊಂಟ ನೋವಿದೆ ನೋಡು. ಬಟ್ ಎಲ್ಲ ಬರೀ ದೇವರಿಗೆ ವರದಿ ಒಪ್ಪಿಸುವಂಥ ಪ್ರಾರ್ಥನೆ ಆಗಿರ್ತದೆ. ಯಾಕೆ ನಿಮ್ಮ ಅಪ್ಪನಿಗೆ ಜಸ್ಟ್ ಇವೆಲ್ಲ ಸಮಸ್ಯೆಗಳು ಗೊತ್ತಿರೋದಿಲ್ವಾ? ನಿಮ್ಮ ಪರಲೋಕ ತಂದೆಗೆ ಇದೆಲ್ಲ ಗೊತ್ತಿಲ್ವಾ? ನಿಮ್ಮ ಪರಲೋಕ ತಂದೆಗೆ ಗೊತ್ತಿದ್ದೇ ಬಂದಿರುವಂಥದ್ದು. ಮತ್ತೊಂದು ಹೇಳೋದಾದರೆ, ನಿಮಗೆ ಸಮಸ್ಯೆ ಬರೋಕ್ಕೆ ಮುಂಚಿತವಾಗಿಯೇ ಯಾವ ಸಮಸ್ಯೆ ಬರ್ತದೆ ಎಂಬುದಾಗಿ ದೇವ್ರಿಗೆ ಗೊತ್ತಿತ್ತು. ಓ ಮೈ ಗಾಡ್, ಹಲೋ. ಬಟ್ ಆದರೂ ಕೂಡ ಪ್ರೈಸ್ ಬಿಡಿ ಗಾಡ್, ನಾವೇನು ಮಾಡ್ತೀವಿ ಅಂತಂದರೆ, ನಾನು ಪ್ರಾರ್ಥನೆಯಲ್ಲಿ ಕಾಲ ಕಳಿತೀನಿ ಅಂತೇಳಿ ಇರುವ ಸಮಸ್ಯೆಗಳನ್ನೇ ನಾನು ಹೋಗಿ ಹೇಳ್ಕೊಳ್ಳೋದ್ರ ಮೂಲಕ ನಾನು ಪ್ರಾರ್ಥನೆ ಮಾಡ್ತಿದ್ದೇನೆ ಎಂಬುದಾಗಿ ಅನೇಕರು ಭಾವಿಸ್ತೇವೆ. ಪ್ರಾರ್ಥನೆ ಅದ್ಭುತ ಕಾರ್ಯ ಮಾಡುವಂತಹ ಪ್ರಾರ್ಥನೆ ಆಗಿರಬೇಕಾದ್ರೆ ವಿಶ್ವಾಸ ತುಂಬಿರುವ ಪ್ರಾರ್ಥನೆ ಆಗಿರಬೇಕು. ಆ ವಿಶ್ವಾಸ ಬರೋದು ಯಾವುದರಿಂದ? ಹಲೋ, ಹೇಗೆ ಪ್ರಿಯರ ವಿಶ್ವಾಸ ನೀವು ಪಡ್ಕೊಳ್ತೀರಿ? ನಿಮ್ಗೆಲ್ರಿಗೂ ವಿಶ್ವಾಸ ಇದೆಯಾ? ವಿಶ್ವಾಸ ಇರೋರು ಕೈ ಮೇಲೆ ಮಾಡಿ, ಪ್ರೈಸ್ ಗಾಡ್. ಓ, ಎಲ್ರಿಗೂ ಇದೆ. ಹೇಗೆ ವಿಶ್ವಾಸ ಪಡ್ಕೊಂಡ್ರಿ? ಫಾರ್ ಎಕ್ಸಾಂಪಲ್, ನಿಮ್ಮ ಮುಂದೆ ನಾಗೇಂದ್ರ ಗೌಡ ಬಂದು, ನನ್ನ ಹೆಸರು ನಾಗೇಂದ್ರ ಗೌಡ, ನಾನು ನಿಮ್ಮ ಹತ್ರ ಬಂದು ಕೇಳಿದೆ, ಸಿಸ್ಟರ್ ನೀವೆಲ್ಲ ಚರ್ಚ್ಗೆ ಹೋಗ್ತೀರಿ, ನೀವೆಲ್ಲ ಪ್ರತಿದಿನ ಪ್ರಾರ್ಥನೆ ಮಾಡ್ತೀರಿ, ಬಟ್ ಪ್ರೈಸ್ ಬಿಡಿ ಗಾಡ್, ನೀವು ಹೇಗೆ ವಿಶ್ವಾಸನ ಪಡ್ಕೊಂಡ್ರಿ ಅಂತ ಕೇಳುವಾಗ, ನಾನು ಕೂಡ ಅದೇ ಥರ ವಿಶ್ವಾಸ ಪಡ್ಕೊಳ್ಬೇಕು ಅಂತ ಹೇಳುವಾಗ ನೀವೇನು ಹೇಳ್ತೀರಿ? ಏನು ಸಲಹೆ ಕೊಡ್ತೀರಿ ನನಗೆ? ಏನು ಕೊಡ್ತೀರಿ? ಬನ್ನಿ ನಾನು ಪ್ರಾರ್ಥನೆ ಮಾಡ್ತಾನೆ, ಅಥವಾ ಬನ್ನಿ ಒಬ್ಬರು ನಮ್ಮ ಬ್ರದರ್ ಇದ್ದಾರೆ, ಅಥವಾ ಒಬ್ಬರು ಫಾದರ್ ಇದ್ದಾರೆ, ಒಬ್ಬರು ಪ್ಯಾಸ್ಟರ್ ಇದ್ದಾರೆ, ಅವ್ರ ಹತ್ರ ಪ್ರೇಯರ್ ಮಾಡಿಸ್ತಾನೆ, ಆಗ ನಿಮಗೆ ವಿಶ್ವಾಸ ಬರ್ತದೆ, ಚರ್ಚ್ ಬನ್ನಿ ವಿಶ್ವಾಸ ಬರ್ತದೆ. ಈ ರೀತಿಯ ಯಾವುದೇ ಕಾರ್ಯಗಳಿಂದ ವಿಶ್ವಾಸ ಬರೋದಿಲ್ಲ. ಪ್ರಾರ್ಥನೆ ಮಾಡೋದ್ರಿಂದ ವಿಶ್ವಾಸ ಬರೋದಿಲ್ಲ. ಬಟ್ ಆದರೆ ವಿಶ್ವಾಸ ಭರಿತವಾದ ಪ್ರಾರ್ಥನೆಯು ಅದ್ಭುತ ಕಾರ್ಯ ಮಾಡ್ತದೆ. ಬಟ್ ವಿಶ್ವಾಸ ಇಲ್ಲದಿರುವಂಥ ಪ್ರಾರ್ಥನೆ ಯಾವುದಕ್ಕೂ ಪ್ರಯೋಜನಕ್ಕೆ ಬರೋದಿಲ್ಲ. ಹಾಗಾದರೆ ಅಂಥ ವಿಶ್ವಾಸವನ್ನು ಹೇಗೆ ಪಡ್ಕೊಳ್ಳುವಂಥದ್ದು? ರೋಮ 10:17 ಬರ್ಕೊಳ್ಳಿ. ಇದೆಲ್ಲ ಇಂಪಾರ್ಟೆಂಟ್. ನೀವು ಸುಮ್ಮನೆ ಕೈ ಬೀಸ್ಕೊ ಬರೋದಲ್ಲ. ಎಲ್ಲೇ ಧ್ಯಾನ ಕೊಟ್ಕೋದ್ರೂ ಕೂಡ ಪ್ರಿಯರೇ, ನಿಮ್ಮ ಕೈಯಲ್ಲಿ ಒಂದು ನೋಟ್ ಪುಸ್ತಕ, ಬೈಬಲ್, ಪೆನ್ ಎಲ್ಲ ಇರಬೇಕು. ರೋಮ 10:17 ಓದಿ. ರೋಮನ್ಸ್ 10:17. ಓದಿ. ಕೇಳುವುದರಿಂದ ವಿಶ್ವಾಸ ಉಂಟಾಗುತ್ತದೆ, ದೇವರ ವಾಕ್ಯವನ್ನು ಕೇಳುವುದರಿಂದಲೇ. ಇಲ್ಲಿ ವಾಕ್ಯ ಹೇಳ್ತದೆ, ಫೇತ್ ಕಮ್ಸ್ ಬೈ ಹಿಯರಿಂಗ್ ಆ್ಯಂಡ್ ಹಿಯರಿಂಗ್ ಬೈ ದ ವರ್ಡ್ ಆಫ್ ಗಾಡ್. ಸೊ ಮತ್ತೊಂದು ಹೇಳೋದಾದ್ರೆ ಪ್ರಿಯರೇ, ಪ್ರೈಸ್ ಬಿಡಿ ಗಾಡ್, ವಿಶ್ವಾಸವು, ಥ್ಯಾಂಕ್ ಗಾಡ್, ಅದು ಬರುವಂಥದ್ದು. ಫೇತ್ ಕಮ್ಸ್, ವಿಶ್ವಾಸ ಬರ್ತದೆ. ಹೇಗೆ ಬರ್ತದೆ? ದೇವರ ವಾಕ್ಯವನ್ನು, ಅದು 2 ಹಿಯರಿಂಗ್ ಇದೆ, ಹಿಯರಿಂಗ್ ಆ್ಯಂಡ್ ಹಿಯರಿಂಗ್. ಒಂದು ಸಲ ಅಲ್ಲ, 2 ಸಲ ಕೇಳುವುದರಿಂದಲೇ ಮತ್ತು ಕೇಳುವುದರಿಂದಲೇ ವಿಶ್ವಾಸ ಬರ್ತದೆ. ಅದಕ್ಕಾಗಿ ನನಗೆ ಎಸ್ಪೆಷಲಿ ನಾನು ಓದ ಕಡೆ ಎಲ್ಲ ಕಡೆ ಹೇಳುವಂಥದ್ದು, ನಿಮಗೆ ವಿಶ್ವಾಸ ಇಲ್ವಾ? ಪ್ರೈಸ್ ಗಾಡ್. ಗುಡ್ ನ್ಯೂಸ್ ಏನಂತಂದರೆ, ಪ್ರೈಸ್ ಗಾಡ್, ನೀವು ನಾನು ಏನು ಬೋಧನೆ ಮಾಡ್ತೇನೋ ಆ ವಾಕ್ಯವನ್ನು ಆಲಿಸಿ ನೀವು ಕುಳಿತುಕೊಂಡು, ಇವನ್ ಹಿಂದಿನ ಬೆಂಚಲ್ಲಿ ಕುಳಿತಿರ್ಬೋದು, ಗಮನ ಕೊಟ್ಟು ಆಲಿಸಿ, ವಿಶ್ವಾಸ ಬರ್ತದೆ. ಯಾಕೆ ದೇವರ ವಾಕ್ಯ ಹೇಳ್ತದೆ, ಪ್ರೈಸ್ ಬಿಡಿ ಗಾಡ್, ನೀವು ದೇವರ ವಾಕ್ಯವನ್ನು ಆಲಿಸುವುದರಿಂದ, ಪದೇ ಪದೇ ಆಲಿಸುವುದರಿಂದ ವಿಶ್ವಾಸ ಬರ್ತದೆ. ಇಂಗ್ಲೀಷ್ ಬೈಬಲ್ ಏನು ಹೇಳ್ತದೆ? ನಿಮ್ಮಲ್ಲಿ ಕೆಲವರು ಕೇಳ್ಬೋದು, ಬ್ರದರ್, ಹೌದು
ದೇವರ ವಾಕ್ಯವನ್ನು ಪದೇ ಪದೇ ಆಲಿಸೋದ್ರಿಂದ ವಿಶ್ವಾಸ ಬರ್ತದೆ. ಆ ವಿಶ್ವಾಸ ನಮ್ಗೆ ಏನು ಕೊಡ್ತದೆ? ಆರಂಭದಲ್ಲಿ ನಿಮಗೆ ತಿಳಿಸಿದೆ, ವಿಶ್ವಾಸ ಏನು ಮಾಡ್ತದೆ? ನಿಮ್ಮನ್ನು ಗುಣಪಡಿಸ್ತದೆ, ನಿಮಗೆ ಬಿಡುಗಡೆ ಕೊಡ್ತದೆ, ನಿಮಗೆ ಜೀವನ ಕೊಡ್ತದೆ, ನಿಮ್ಗೆ ಸಮೃದ್ಧಿನ ಕೊಡ್ತದೆ, ನಿಮ್ಮ ಇಕ್ಕಟ್ಟಿನ ಪರಿಸ್ಥಿತಿ ಬಿಡುಗಡೆ ಮಾಡ್ತದೆ, ಸೈತಾನನ ಕುತಂತ್ರಗಳನ್ನು ನಾಶಗೊಳಿಸ್ತದೆ, ಬೆಟ್ಟ ಗುಡ್ಡಗಳಲ್ಲಿ ಕದಲಿಸ್ತದೆ, ಅಲೌಕಿಕವಾದ ಅದ್ಭುತ ಕಾರ್ಯಗಳನ್ನು ನೆರವೇರಿಸ್ತದೆ. ಅಂಥ ವಿಶ್ವಾಸ ಹೇಗೆ ಬರುವಂಥದ್ದು? ದೇವರ ವಾಕ್ಯವನ್ನು ಪದೇ ಪದೇ ಆಲಿಸುವುದರಿಂದ. ಬಟ್ ನಿಮ್ಮಲ್ಲಿ ಅನೇಕರು ಅನೇಕ ಧ್ಯಾನಕೂಟಗಳಿಗೆ ಹೋಗಿದ್ದೀರಿ, ಅನೇಕ ವರ್ಷಗಳಿಂದ ಧ್ಯಾನಕೂಟಗಳಲ್ಲಿ ಭಾಗವಹಿಸ್ತಾ ಇದ್ದೀರಿ. ನೀವು ಕೇಳ್ತೀರಿ, ಬ್ರದರ್, ನಾವು ಎಷ್ಟೋ ದಿನಗಟ್ಟಲೆ ವಾಕ್ಯವನ್ನು ಆಲಿಸಿದ್ದೇವೆ, ಅದರ ಅರ್ಥ ಈ ವಾಕ್ಯದ ಪ್ರಕಾರ ನನ್ನಲ್ಲಿ ವಿಶ್ವಾಸ ಬಂದಿರಬೇಕು. ವಿಶ್ವಾಸ ಬಂದ ಮೇಲೆ ಪ್ರೈಸ್ ಬಿಡಿ ಗಾಡ್, ನಾನು ರೋಗ ಬಿಡುಗಡೆ ಆಗಿರಬೇಕಲ್ಲ ಬ್ರದರ್, ನನ್ನ ಸಾಲ ಬಿಡುಗಡೆ ಆಗಿರಬೇಕು, ನನ್ನ ಜೀವನದಲ್ಲಿ ಜಯವನ್ನು ಅನುಭವಿಸಬೇಕು, ನಾನು ಸಂಪೂರ್ಣವಾಗಿ ಸಮಾಧಾನ ಕಾಣಬೇಕು. ಏಕೆಂದರೆ ವಿಶ್ವಾಸಕ್ಕೆ ಅಂಥ ಶಕ್ತಿ ಇದೆ ಅಂತ ಹೇಳಿದ್ಮೇಲೆ ಇವುಗಳೆಲ್ಲವನ್ನು ನಾನು ಯಾತಕ್ಕೆ ಕಾಣಲಿಕ್ಕೆ ಸಾಧ್ಯವಾಗ್ತಾ ಇಲ್ಲ. ಏಕೆಂದರೆ ವಿಶ್ವಾಸ ಬರುವಂಥದ್ದು ದೇವರ ವಾಕ್ಯವನ್ನು ಆಲಿಸುವುದರಿಂದ ಅಂತ ಹೇಳಿದ್ಮೇಲೆ ನನಗೆ ವಿಶ್ವಾಸ ಬಂದಿದೆ. ಯಾಕೆ ಮತ್ತೆ ವಿಶ್ವಾಸ ಅದ್ಭುತ ಕಾರ್ಯ ಮಾಡ್ತಾ ಇಲ್ಲ? ಈ ಪ್ರಶ್ನೆ ಬರಬೇಕಾ ಬೇಡವಾ? ಈ ಪ್ರಶ್ನೆ ಬಂದರೆ ನಿಮ್ಮ ಜೀವನದಲ್ಲಿ ಚೇಂಜ್ ಆಗುವಂಥದ್ದು. ಈ ಪ್ರಶ್ನೆ ಬಂದಿಲ್ಲ ನಿಮಗೆ? ನಾನು ವಿಶ್ವಾಸದಿಂದ ಪ್ರಾರ್ಥನೆ ಮಾಡ್ತಿದ್ದೇನೆ ಬ್ರದರ್, ಯಾಕೆ ಮತ್ತೆ ಅದ್ಭುತ ಕಾರ್ಯ ಆಗ್ತಾಯಿಲ್ಲ, ಬಿಡುಗಡೆ ಆಗ್ತಾಯಿಲ್ಲ? ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಇನ್ನು ಕೆಲವೇ ನಿಮಿಷಗಳಲ್ಲಿ ಪ್ರೈಸ್ ಬಿಡಿ ಗಾಡ್, ಅಂಥವ್ರು ಯಾರಾದರೂ ನಿಮ್ಮ ಮಧ್ಯದಲ್ಲಿದ್ದರೆ, ನಾನು ಇಷ್ಟು ಶಕ್ತಿಯಾಗಿ ಪ್ರಾರ್ಥನೆ ಮಾಡ್ತಿದ್ದೇನೆ ಬ್ರದರ್, ನನ್ನ ಜೀವನದಲ್ಲಿ ಏನೂ ಅದ್ಭುತ ಕಾರ್ಯ ಮಾಡ್ತಾಯಿಲ್ಲ, ಅಂಥವ್ರು ಯಾರಾದರೂ ಇದ್ದರೆ ನಾನು ನಿಮ್ಮನ್ನು ಎಬ್ಬಿಸ್ತಾನೆ. ನಿಮ್ಮ ಕೈಯಿಂದ ಇಲ್ಲಿ ಯಾರಾದರೂ ಇದ್ದರೆ, ರೋಗಿ ಇದ್ದರೆ ರೋಗಿಗೋಸ್ಕರ ಪ್ರಾರ್ಥಿಸ್ತಾನೆ. ನಿಮ್ಮ ಕೈಯಿಂದ ನೋಡಿ ಯಾವ ಥರ ಅದ್ಭುತ ಕಾರ್ಯಗಳಾಗ್ತದೆ. ನಾನು ಪ್ರೇಯರ್ ಮಾಡೋದಿಲ್ಲ. ನಿಮ್ಮ ಕೈಯಿಂದ ಪರರಿಗಾಗಿ ಅಥವಾ ನಿಮ್ಮ ಕೈಯಿಂದ ನಿಮಗೆ ಯಾವ ರೀತಿ ಪ್ರಾರ್ಥನೆ ಮಾಡ್ಕೊಳ್ಬೇಕೆಂಬುದಾಗಿ ನಿಮಗೆ ಕಲಿಸ್ಕೊಡ್ತಾನೆ. ನೀವು ನಿಮ್ಮ ಕೈಯಾರೆ ನಿಮ್ಮ ಸ್ವಸ್ಥತೆಯನ್ನು, ನಿಮ್ಮ ಅದ್ಭುತ ಕಾರ್ಯವನ್ನು ನೀವೇ ಪಡ್ಕೊಳ್ಳಿಕ್ಕೆ ಶಕ್ತರಾಗಿದ್ದೀರಿ. ಓಕೆ, ಓದಿ ಇಂಗ್ಲೀಷಲ್ಲಿ ರೋಮನ್ಸ್ 10:17. ಸೊ ದೆನ್ ಓದಮ್ಮ 10:17 KJV. ಯಾ 10:17 ಇಲ್ಲ, ಜಸ್ಟ್ ಫಾಸ್ಟಾಗಿ ಡೌನ್ಲೋಡ್ ಮಾಡ್ಕೊಳ್ಳಿ, 2 ನಿಮಿಷ ಕೆಲಸ. ಸೊ ನಾನು ಹೇಳ್ತೇನೆ, ಕೇಳಿಸ್ಕೊಳ್ಳಿ. ಸೊ ಫೇತ್ ಕಮ್ಸ್ ಬೈ ಹಿಯರಿಂಗ್ ಆ್ಯಂಡ್ ಹಿಯರಿಂಗ್ ಬೈ ದ ವರ್ಡ್ ಆಫ್ ಗಾಡ್. So then faith cometh by hearing and hearing by the word of God. Hearing and hearing the word of God ಅಲ್ಲ, by the word of God. By is powerful word. by ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ದೇವರ ವಾಕ್ಯವನ್ನು ಆಲಿಸುವುದರಿಂದ ವಿಶ್ವಾಸ ಬರುತ್ತೆ ಅಂತ ಹೇಳ್ತಲ್ಲ, ದೇವರ ವಾಕ್ಯದಿಂದ, ಬೈ ದ ವರ್ಡ್ ಆಫ್ ಗಾಡ್, ದೇವರ ವಾಕ್ಯದಿಂದ ಬರುವುದನ್ನು ಆಲಿಸುವುದರಿಂದ ವಿಶ್ವಾಸ ಬರುವಂಥದ್ದು. ಉದಾಹರಣೆಗೆ ನಾವೆಲ್ಲರೂ ಕೂಡ ಪ್ರತಿದಿನ ದೇವರ ವಾಕ್ಯ ಹೇಳ್ತಾ ಇದ್ದಾವೆ. ನಮ್ಮಲ್ಲಿ ಅನೇಕರು ಪ್ರೈಸ್ ಗಾಡ್ ಜಸ್ಟ್ ಈ ಪ್ರಾರ್ಥನಾ ಕೂಟದಲ್ಲಿ ಪ್ರತಿದಿನ ಭಾಗವಹಿಸ್ತಾ ಇದ್ದೀರಿ. ಯಾಕೆಂದರೆ ಈ ಪ್ರಾರ್ಥನಾ ಕೂಟ ಪ್ರತಿದಿನ ಪ್ರಿಯರೇ ಸಂಜೆ 6:30ಯಿಂದ 9 ಗಂಟೆ ತನಕ ಜಸ್ಟ್ ಸಂಜೆಯ ಝೂಮ್ ಮೂಲಕ, ಯೂಟ್ಯೂಬ್ ಮೂಲಕ ಪ್ರತಿದಿನ ಬ್ರಾಡ್ಕಾಸ್ಟ್ ಆಗ್ತದೆ. ಪ್ರತಿದಿನ ಯೇಸು ಕ್ರಿಸ್ತರು ನಮ್ಮ ಪ್ರಭು ಪ್ರಾರ್ಥನಾ ತಂಡದಿಂದ ಜಸ್ಟ್ ಝೂಮಲ್ಲಿ ಪ್ರತಿದಿನ ಸಂಜೆ 6:30ಗೆ ಪ್ರಾರಂಭವಾಗ್ತದೆ ಒಂದು ಸೆಷನ್. 2ನೇ ಸೆಷನ್ ರಾತ್ರಿ 10 ಗಂಟೆಗೆ ಪ್ರಾರಂಭವಾಗ್ತದೆ. ನಿಮ್ಮಲ್ಲಿ ಅನೇಕರು ಪ್ರತಿದಿನ ಆಲಿಸ್ತಾ ಇದ್ದೀರಿ, ಗುಡ್. ಬಟ್ ಅದ್ರ ಪ್ರಶ್ನೆ ಅಂತಂದರೆ, ನೀವು ಬಾಯಿಗೆ ವಾಕ್ಯನೂ ಕೂಡ ಹೇಳ್ತಾ ಇದ್ದೀರಿ, ಬಟ್ ಅದ್ಭುತ ಕಾರ್ಯ ಆಗ್ತಾಯಿಲ್ಲ. ಯಾಕೆ ಆಗ್ತಾಯಿಲ್ಲ? ಈ ವಾಕ್ಯ ವೆರಿ ವೆರಿ ಇಂಪಾರ್ಟೆಂಟ್. ಅದು ಯಾವ ರೀತಿ ಅಂತಂದರೆ, ಸಪೋಸ್ ಒಂದು ವ್ಯಕ್ತಿ ವೈದ್ಯರ ಬಳಿಗೆ ಹೋದ. ವೈದ್ಯರ ಬಳಿಗೆ ಹೋಗಿ ವೈದ್ಯರು ಎಲ್ಲ ಚೆಕಪ್ ಮಾಡಿದ್ರು, ಟೆಸ್ಟ್ ಮಾಡಿ ಆದಮೇಲೆ ಅವ್ರು ಹೇಳಿದರು, ಮಧ್ಯಾಹ್ನ 3 ಗಂಟೆಗೆ ಬನ್ನಿ, ನಾನು ರಿಪೋರ್ಟ್ ಕೊಡ್ತಾನೆ. ಮಧ್ಯಾಹ್ನ 3 ಗಂಟೆಗೆ ಆ ಸಹೋದರ ಅಥವಾ ಸಹೋದರಿ ಓದ್ಲು. ಆ ವ್ಯಕ್ತಿ ಹೋದಾಗ ಪ್ರೈಸ್ ಗಾಡ್, ಡಾಕ್ಟರ್ ಹೇಳಿದ್ರು, ಜಸ್ಟ್ ಕುಳಿತುಕೊಳ್ಳಿ, ಗಾಬರಿ ಆಗಿಬಿಡಿ, ಮೇಡಮ್ ಕುಳಿತುಕೊಳ್ಳಿ, ನಿಮ್ಮೊಂದು ಬ್ಯಾಡ್ ನ್ಯೂಸ್ ಹೇಳ್ತಿದ್ದಾನೆ. ನಿಮಗೆ ಯಾಕೆ ಈ ಥರ ತಲೆ ಸುತ್ತು ಬಂದು ಬೀಳ್ತದೆ ಅಂತಂದರೆ,
ನಿಮಗೆ ಲಾಸ್ಟ್ ಸ್ಟೇಜ್ ಕ್ಯಾನ್ಸರ್ ಇದೆ. ಆ ನುಡಿಯನ್ನು ಆ ಸಹೋದರಿ ಕೇಳಿಸ್ಕೊಂಡ್ಲು. ಕೇಳಿಸ್ಕೊಂಡ ತಕ್ಷಣ ಆ ಸಹೋದರಿ ಆನಂದ ಪಡ್ತಾಳ ಅಥವಾ ದುಃಖ ಪಡ್ತಾಳ? ಆನಂದ. ಕರೆಕ್ಟ್. ಅಲ್ಲಿಂದನೇ ಫೋನ್ ಗಂಡನಿಗೆ, ರೀ ನಾನು ಬರುವ ಅಷ್ಟರಲ್ಲಿ ಪ್ರೈಸ್ ಬಿಟ್ಟು ಗಾಡ್ ಒಂದು 10 kg ಒಂದು ಕೇಕ್ ಮಾಡಿ ದೊಡ್ಡ ಟೇಬಲ್ ಮೇಲೆ ಜೋಡಿಸಿಟ್ರಿ, ನಾನು ಬರ್ತಾ ಇದ್ದಾನೆ. ಏನು ಹಿಂಗೆ ಹೇಳ್ತದೆ, ಏನಾಯಿತು? ಏನಿಲ್ಲ, ಅಲ್ಲಿ ಬಂದಮೇಲೆ ಗುಡ್ ನ್ಯೂಸ್ ಹೇಳ್ತಿದ್ದಾನೆ. ಯಾಕೆಂದರೆ ನನ್ನನ್ನು ದೇವರು ತನ್ನ ತವ್ರ ಮನೆ ಕರಿತಾ ಇದ್ದಾರೆ, ನನ್ನ ತವ್ರ ಮನೆ ಕರಿತಾ ಇದ್ದಾರೆ. ಇಲ್ಲಿ ಯಾವುದೇ ಗಂಡನ ಕೋಟ್ಲೆ ಇಲ್ಲ, ಮಕ್ಕಳ ಕೋಟ್ಲೆ ಇಲ್ಲ, ಯಾವುದೇ ಸಮಸ್ಯೆಗಳಿಲ್ಲ. ಅಂಥ ಸ್ಥಳಕ್ಕೆ ತವ್ರ ಮನೆಗೆ ಹೋಗ್ಲಿಕ್ಕೆ ರೆಡಿಯಾಗಿದ್ದೇನೆ, ದೇವರು ಕರಿತಾ ಇದ್ದಾರೆ. ಅದಕ್ಕೋಸ್ಕರ ರೀ ಬೇಗ ಕೇಕನ್ನು ಆರ್ಡರ್ ಮಾಡಿ. ಈ ರೀತಿ ಹೇಳ್ತಾರ? ಆ ರೀತಿ ಹೇಳ್ತಾರ? ದುಃಖ ಪಡ್ತಾರೆ. ಕರೆಕ್ಟ್. ಪ್ರಿಯರೇ, ಡಾಕ್ಟರ್ ಹೇಳಿರೋದು ಒಂದೇ ಸಲ. ಆ ಒಂದು ಸಲ ಹೇಳಿದ ಕ್ಯಾನ್ಸರ್ ಎಂಬ ಪದವನ್ನು ಆ ಸಹೋದರಿ ಕೇಳಿಸ್ಕೊಂಡಿದ್ದಾರೆ. ಕರೆಕ್ಟ್. ಎಷ್ಟು ಸಲ ಹೇಳಿರೋದು ಡಾಕ್ಟ್ರು? ಒಂದು ಸಲ. ಕರೆಕ್ಟ್. ಅದನ್ನು ಕೇಳಿಸ್ಕೊಂಡು ಆ ಸಹೋದರಿ ತನ್ನ ಮನೆಗೆ ಹೋಗ್ತಾ ಇದ್ದಾರೆ. ತನ್ನ ಮನೆಗೆ ಹೋಗುವಂಥ ಮಾರ್ಗ ಮಧ್ಯದಲ್ಲಿ ಪ್ರೈಸ್ ಬಿಟ್ಟು ಗಾಡ್ ಆ ಸಹೋದರಿಯ ಅರಿವಿಗೆ ಬಾರದಂತೆ ಆ ಸಹೋದರಿ ಕಣ್ಣಲ್ಲಿ ನೀರು ಹರಿತಾ ಇರ್ತದೆ, ದುಃಖ ತುಂಬಿ ತುಳ್ತಾ ಇರ್ತದೆ. ಯಾಕೆ? ಅವ್ರೇನು ಕೇಳಿಸ್ಕೊಂಡಿದ್ದಾರೋ ಆ ನುಡಿ ಅವರ ಮನಸ್ಸಿನಲ್ಲಿ ಪದೇ 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 ಮಾತನಾಡ್ತಾ ಇರ್ತದೆ. ಕರೆಕ್ಟಾ? ಕ್ಯಾನ್ಸರ್, 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 ಕ್ಯಾನ್ಸರ್ ಪದೇ ಪದೇ ಮಾತನಾಡ್ತಾ ಇರ್ತದೆ. ಈವನ್ ರಾತ್ರಿ ವೇಳೆಯಲ್ಲಿ ಆ ಸಹೋದರಿ ಮಲಗಿರುವಾಗಲೂ, ಎಲ್ಲರೂ ಮಲಗಿದ್ದಾರೆ, ಲೈಟೆಲ್ಲ ಆಫ್ ಆಗಿದೆ, ಆ ಸಹೋದರಿ ಕೂಡ ಎಷ್ಟೇ ಕಣ್ಮುಚ್ಚಿ ನಾನು ನಿದ್ರೆ ಮಾಡಬೇಕೆಂಬುದಾಗಿ, ನನಗೆ ಆಯಾಸ ಆಗಿದೆ, ನಾನು ಮಲಗಬೇಕೆಂಬುದಾಗಿ ಪ್ರಯತ್ನ ಪಟ್ಟರೂ ಕೂಡ ಆ ಸಹೋದರಿಗೆ ನಿದ್ರೆ ಬರೋದಿಲ್ಲ, ಬದಲು ಕಣ್ಣೀರು ಹರಿತಾನೆ ಇರ್ತದೆ. ಯಾಕೆ? ಆ ವ್ಯಕ್ತಿಯ ಜೊತೆಯಲ್ಲಿ ಯಾರೋ ಇನ್ನೊಬ್ಬರು ಮಾತನಾಡ್ತಾ ಇದ್ದಾರೆ. ಅವ್ರು ಯಾರು ಅಂತಂದರೆ ವೈದ್ಯರ ಬಾಯಿಂದ ಬಂದಂತಹ ನುಡಿ ಕ್ಯಾನ್ಸರ್. ಕರೆಕ್ಟ್. ಕರೆಕ್ಟ್. ಈಗ ಆ ಸಹೋದರಿ ಪದೇ ಪದೇ ತನ್ನ ಮನಸ್ಸಲ್ಲಿ ಬರ್ತಿರುವಂಥ ನುಡಿಯನ್ನು ಪದೇ 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 ಆಲಿಸೋದ್ರಿಂದ ಒಂದು 15 ದಿನ ಇದೇ ಕಾರ್ಯದಲ್ಲಿ ಹೋಗುವಾಗ ಆ ಸಹೋದರಿಯ ಶರೀರ ಕುಗ್ಗಿ ಹೋಗ್ತದ ಅಥವಾ ಬಲಗೊಳ್ತದ? ಕುಗ್ಗಿ ಹೋಗ್ತದೆ. ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಪ್ರೈಸ್ ಬಿಡಿ ಗಾಡ್, ಥ್ಯಾಂಕ್ ಗಾಡ್. ಆ ಸಹೋದರಿಯ ಡಾಕ್ಟರ್ ಬಳಿಗೆ ಹೋದಾಗ ಡಾಕ್ಟರ್ ಹೇಳಿದ್ದು ಆ ಪದವನ್ನು ಒಂದೇ ಸಲ, ಹೊರ ಕಿವಿಯಿಂದ ಕೇಳಿಸ್ಕೊಂಡಿದ್ದು ಒಂದೇ ಸಲ. ಡಾಕ್ಟರ್ ಹೇಳಿದ್ರು ನಿನ್ನ ಕ್ಯಾನ್ಸರ್ ಇದೆ, ಒಂದೇ ಸಲ ಕೇಳಿಸ್ಕೊಂಡಿದ್ದು. ಬಟ್ ಈಗ ಸಹೋದರಿ ಏನು ಮಾಡ್ತಾ ಇದ್ದಾರೆ? ಆ ಸಹೋದರಿ ಮಲಗಿರಲಿ, ಕುಳ್ತಿರ್ಲಿ ಅಥವಾ ಏನೇ ಕೆಲಸ ಮಾಡಲಿ, ಒಳಗಡೆಯಿಂದ ಪದೇ 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 ಆ ನುಡಿ ಮಾತನಾಡ್ತಾ ಇರ್ತದೆ. ಆ ನುಡಿ ಅವರಲ್ಲಿ ಭಯವನ್ನು ಉತ್ಪತ್ತಿ ಮಾಡಿದೆ, ಆರೋಗ್ಯನ ಕುಗ್ಗಿಸಿದೆ, ಅವರ ಶರೀರದಲ್ಲಿ ಇನ್ನೂ ಅನೇಕ ದೌರ್ಬಲ್ಯಗಳನ್ನು ಉತ್ಪತ್ತಿ ಮಾಡಿದೆ. ಕರೆಕ್ಟ್. ಅದೇ ಥರ ಪ್ರಿಯರೇ, ವಿಶ್ವಾಸವು ಕೂಡ ಹೇಗೆ ಬರ್ತದೆ ಅಂತಂದರೆ ಹೊರ ಕಿವಿಯಿಂದ ಕೇಳೋದ್ರಿಂದಲ್ಲ, ಅಲ್ಲಿ ಡಬಲ್ ಹಿಯರಿಂಗ್ ಇದೆ. ಫಸ್ಟ್ ಹಿಯರಿಂಗ್ ಲೋಗೋಸ್ ಹಿಯರಿಂಗ್, ಎರಡನೇ ಹಿಯರಿಂಗ್ ರೆಹ್ಮಾ ಹಿಯರಿಂಗ್. ಮತ್ತು ಇದು ಹೇಳೋದಾದರೆ, ನೀವು ಇಲ್ಲಿ ಕುಳಿತುಕೊಂಡು ಏನು ದೇವರ ವಾಕ್ಯವನ್ನು, ನನ್ನ ಬಾಯಿಂದ ಬರುತ್ತಿರುವಂಥ ದೇವರ ವಾಕ್ಯವನ್ನು ನೀವು ಹೊರ ಕಿವಿಯಿಂದ ಆಲಿಸ್ತಾ ಇದ್ದೀರಿ, ಅದು ಲೋಗೋಸ್ ವಾಕ್ಯಗಳು. ಲೋಗೋಸ್ ವಾಕ್ಯಗಳಂತಂದರೆ ಬೈಬಲ್ನಲ್ಲಿ ಲಿಖಿತಗೊಂಡಿರುವಂತಹ ವಾಕ್ಯಗಳನ್ನು ನೀವು ಬಾಯಿ ನುಡಿಯೋದ್ರಿಂದ ನಿಮ್ಮ ಹೊರ ಕಿವಿಯಿಂದ ಕೇಳಿಸ್ಕೊಳ್ತೀರಿ, ಇಲ್ಲ ಪ್ರಬೋಧಕರು ನುಡಿಯೋದನ್ನು ನಿಮ್ಮ ಹೊರ ಕಿವಿಯಿಂದ ಕೇಳಿಸ್ಕೊಳ್ಳುವಂಥದ್ದು. ಈ ವಾಕ್ಯಗಳು ಹೋಗಿ ನಿಮ್ಮ ಹೃದಯದಲ್ಲಿ ಆಳವಾಗಿ ಬಿತ್ತನೆ ಆಗ್ತದೆ. ಅಷ್ಟೇ, ಇನ್ಯಾವುದು ಚೇಂಜಸ್ ಆಗೋದಿಲ್ಲ. ಹೊರ ಕಿವಿಯಿಂದ ನೀವು ವಾಕ್ಯವನ್ನು ಕೇಳಿಸ್ಕೊಳ್ಳೋದ್ರಿಂದ ಒಳಗಡೆ ಹೋಗಿ ವಾಕ್ಯಗಳು ನಿಮ್ಮ ಹೃದಯದಲ್ಲಿ ತುಂಬುತ್ತವೆ, ಅದಂದೇನು ಪ್ರಯೋಜನ ಆಗೋದಿಲ್ಲ. ನೀವೆಲ್ಲರೂ ಅದೇ ಮಾಡ್ತಿರುವಂಥದ್ದು. ಧ್ಯಾನ ಕೂಡ ಬರ್ತೀರಿ, ವಾಕ್ಯ ಕೇಳಿಸ್ಕೊಳ್ತೀರಿ, ಬರ್ಕೊಳ್ತೀರಿ, ಚಪ್ಪಾಳೆ ತಡ್ತೀರಿ, ವಾವ್ ಎಂಥ ಬ್ರದರ್ ಬಂದು ಹೆಂಗೆ ವಾಕ್ಯ ಕೊಟ್ಟರು, ಮೈಯೆಲ್ಲ ಜುಮ್ ಅಂದ್ಬಿಡ್ತು. ಮೈ ಇವತ್ತು ಜುಮ್ ಅಂತದೆ, ನಾಳೆ ಕತೆ ಮುಗೀತು. ಹೊರ ಕಿವಿಯಿಂದ ನೀವೇನನ್ನ ಕೇಳಿಸ್ಕೊಳ್ತೀರಿ, ಪ್ರೈಸ್ ಬಿಟ್ಟು ಗಾಡ್, ಅದು ನಿಮ್ಮ ಹೃದಯದಲ್ಲಿ ಹೋಗಿ ಡಿಪಾಸಿಟ್ ಆಗ್ತದೆ. ಬಟ್ ನೀವು ಯಾವಾಗ ಪ್ರೈಸ್ ಗಾಡ್ ಆ ವಾಕ್ಯಗಳನ್ನ ನಿರಂತರವಾಗಿ ಪದೇ 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 ಧ್ಯಾನಿಸ್ತೀರಿ, ಇಲ್ಲಿ ಏನು ಕಲ್ತ್ಕೊಂಡಿದ್ದೀರಿ ಅದೇ ಟೀಚಿಂಗನ್ನು ಮತ್ತೆ ಮತ್ತೆ ಆಲಿಸ್ತೀರಿ,
ಆಲಿಸುವಾಗ, ನಿರಂತರವಾಗಿ ಆಲಿಸುವಾಗ, ಪ್ರೈಸ್ ಗಾಡ್, ನಿಮ್ಮ ಹೃದಯದಲ್ಲಿ ಆ ಬಿತ್ತಲ್ಪಟ್ಟಂಥ ಆ ವಾಕ್ ಎಂಬ ಬೀಜ, ಪ್ರೈಸ್ ಬಿಟ್ಟು ಗಾಡ್, ನಿಮ್ಮ ಒಳಗಡೆ ವಿಶ್ವಾಸವನ್ನು ನೀವು ಎಷ್ಟು ಹೆಚ್ಚೆಚ್ಚಾಗಿ ದೇವರ ವಾಕ್ಯವನ್ನು ಕೇಳಿಸ್ಕೊಳ್ತೀರಿ ಅಷ್ಟು ಹೆಚ್ಚೆಚ್ಚಾಗಿ ಒಳಗಡೆ ಒಂದು ಶಕ್ತಿಯನ್ನು ಪವಿತ್ರಾತ್ಮ ಉತ್ಪತ್ತಿ ಮಾಡ್ತಾ ಇರ್ತಾರೆ. ಆ ಶಕ್ತಿ ಉತ್ಪತ್ತಿ ಆಗ್ತಿರುವಂಥ ಶಕ್ತಿ ಯಾವುದು ಅಂತಂದರೆ ಫೈತ್, ವಿಶ್ವಾಸ. ಸೊ ನೀವು ಯಾವಾಗ ಪ್ರಿಯರೇ ದೇವರ ವಾಕ್ಯನ ಹೊರಗಡೆಯಿಂದ ಕೇಳಿಸ್ಕೊಂಡು ನಿಮ್ಮ ಹೃದಯಕ್ಕೆ ಡಿಪಾಸಿಟ್ ಮಾಡಿ ಇಟ್ಕೊಳ್ತಾ ಇದ್ದೀರಿ, ಮತ್ತೆ ಮತ್ತೆ ಅದನ್ನು ಧ್ಯಾನಿಸ್ತಾ ಇದ್ದೀರಿ, ಏನಾಗ್ತದೆ ಗೊತ್ತಾ? ಆ ವಾಕ್ಯಗಳು ಥ್ಯಾಂಕ್ ಗಾಡ್ ವಿಶ್ವಾಸವನ್ನು ಪ್ರೊಡ್ಯೂಸ್ ಮಾಡಿ 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 ವಿಶ್ವಾಸ ಬಲಗೊಳ್ತಾ ಇರ್ತದೆ. ಬಟ್ ಒಂದು ದಿನ ಸಮಸ್ಯೆ ತುಂಬ ಉಲ್ಬಣ ಆಯಿತು, ಬಿಗಡಾಯಿಸ್ಕೊಳ್ತು, ಲಾಸ್ಟ್ ಸ್ಟೇಜ್ ತುಂಬ ಸೀರಿಯಸ್ ಆಗಿದೆ ಎಂಬುದಾಗಿ ಡಾಕ್ಟರ್ ಹೇಳಿದರು. ಆ ಸಮಯದಲ್ಲಿ ನೀವೇನು ಮಾಡಬೇಕಂತ ಗೊತ್ತಾಗೋದಿಲ್ಲ. ಬಟ್ ಇಷ್ಟು ದಿನ ಅದೇ ವಾಕ್ಯ ನುಡಿದಿದ್ದೀರಿ, ಆ ವಾಕ್ಯನ ಪದೇ ಪದೇ ಧ್ಯಾನಿಸಿದ್ದೀರಿ, ಅದೇ ಬೋಧನೆಯನ್ನು ಪದೇ ಪದೇ ಆಲಿಸಿದ್ದೀರಿ, ದೇವರ ಪ್ರಸನ್ನತೆಯಲ್ಲಿ ಕಾಲ ಕಳೀತಾ ಇದ್ದೀರಿ. ಬಟ್ ಆ ಸಮಯದಲ್ಲಿ ನಿಮ್ಗೆ ಏನು ಮಾಡಬೇಕು ಅಂತೇಳಿ ಗೊತ್ತಾಗೋದಿಲ್ಲ ಅಂತ ಇಕ್ಕಟ್ಟಿನ ಪರಿಸ್ಥಿತಿ ಬರುವಾಗ, ಆ ಸಂದರ್ಭದಲ್ಲಿ ಪ್ರಿಯರೇ ನಿಮ್ಮ ಒಳಗಡೆ ಇರುವಂಥ ಪವಿತ್ರಾತ್ಮರು ನಿಮ್ಮ ಸಹಾಯಕರಾಗಿದ್ದಾರೆ, ನಿಮ್ಮ ಸಹಾಯಕ್ಕೆ ಬರ್ತಾರೆ. ಅವ್ರು ನಿಮ್ಮ ಸಹಾಯಕ್ಕೆ ಬಂದು ಪ್ರೈಸ್ ಬಿಟ್ಟು ಗಾಡ್ ಯಾವುದ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀರಿ? ಜಸ್ಟ್ ರೋಗದ ಬಗ್ಗೆ ಏನು ವಾಕ್ಯ ನುಡಿತಾ ಇದ್ರಿ? ಪ್ರೈಸ್ ಗಾಡ್, ನಿಮ್ಮ ಒಳಗಡೆ ಪವಿತ್ರಾತ್ಮರು ನಿಮ್ಮನ್ನು ಆ ಪರಿಸ್ಥಿತಿಯಿಂದ ಹೊರ ಕರ್ಕೊಬರ್ಲಿಕ್ಕಾಗಿ, ನಿಮಗೆ ಸಹಾಯ ಮಾಡಲಿಕ್ಕಾಗಿ ಅವರು ಸರ್ಚ್ ಮಾಡಲಿಕ್ಕೆ ಪ್ರಾರಂಭಿಸ್ತಾರೆ. ಅದು ಯಾವ ರೀತಿ ಅಂತಂದರೆ ಪ್ರಿಯರೇ, ಸಪೋಸ್ ನಮ್ಮ ಸಹೋದರರು ಥ್ಯಾಂಕ್ ಗಾಡ್ ಕಂಪ್ಯೂಟರ್ ಆಪ್ರೇಟ್ ಮಾಡೋದು ನೀವು ನೋಡ್ತಾ ಇದ್ದೀರಿ. ಅದೇ ಥರ ನೀವು ಒಂದು ಹೊಸ ಲ್ಯಾಪ್ಟಾಪ್ ತೆಗೆದುಕೊಂಡ್ರಿ, ಹೊಸ ಲ್ಯಾಪ್ಟಾಪ್ ತೆಗೆದುಕೊಂಡಾದ್ಮೇಲೆ ಪ್ರೈಸ್ ಬಿಟ್ಟು ಗಾಡ್ ನಿಮ್ಮ ಮನೆಯಲ್ಲಿ ಚಿಕ್ಕ ಮಕ್ಕಳು ಬಂದುಬಿಟ್ಟು ನಿಮ್ಮ ಹತ್ರ ಕೇಳಿದ್ರು, ಮಮ್ಮಿ ಅಥವಾ ಡ್ಯಾಡಿ ನನಗೆ ಕ್ರಿಕೆಟ್ ಬೇಕು, ಕ್ರಿಕೆಟ್ ಗೇಮ್ ಹಾಕೊಡು. ಆಗ ಪ್ರೈಸ್ ಬಿಟ್ಟು ಗಾಡ್ ನೀವೇನು ಮಾಡ್ತೀರಿ? ತಕ್ಷಣ ಹೊಸ ಲ್ಯಾಪ್ಟಾಪ್ ಕನೆಕ್ಷನ್ ಎಲ್ಲ ಕೊಟ್ಟಿದ್ದೀರಿ, ಚಾರ್ಜ್ ಆಗ್ತದೆ, ಆನ್ ಮಾಡಿದ್ದೀರಿ. ಆನ್ ಮಾಡಿ ಆದಮೇಲೆ ಮಕ್ಕಳು ಹೇಳಿದ್ರು, ನಮ್ಮ ಪಕ್ಕದ ಮನೇಲಿ ಹೋಗಿ ಗೇಮ್ ಆಡ್ತದೆ ಮಮ್ಮಿ, ಅವ್ರಿಗೆ ಲ್ಯಾಪ್ಟಾಪಲ್ಲಿ ಅವ್ರ ಕಂಪ್ಯೂಟ್ರಲ್ಲಿ ಕ್ರಿಕೆಟ್ ಬರ್ತಾಯಿತ್ತು, ಅದೇ ಥರ ಮಮ್ಮಿ ಕ್ರಿಕೆಟ್ ಹಾಕೊಡು. ನೀವೇನು ಮಾಡ್ತೀರಿ? ಸರ್ಚ್ ಬಟನ್ಗೆ ಹೋಗ್ತೀರಿ, ಅಲ್ಲಿ ಕ್ರಿಕೆಟ್ ಅಂತ ಹೊಡಿತೀರಿ. ಕ್ರಿಕೆಟ್ ಅಂತ ಹೊಡೆದ್ಮೇಲೆ ಏನು ಬರ್ತದೆ? ಫೈಲ್ ಡಸ್ ನಾಟ್ ಫೌಂಡ್ ಅಂದರೆ ನೀವೇನು ಸರ್ಚ್ ಮಾಡ್ತಾ ಇದ್ದೀರಿ ಆ ಫೈಲು ಈ ಲ್ಯಾಪ್ಟಾಪಲ್ಲಿ ಇಲ್ಲ ಎಂಬುದಾಗಿ. ಆಗ ನೀವೇನು ಮಾಡ್ತೀರಿ? ಅಯ್ಯೋ, ಲಕ್ಷಾಂತರ ರೂಪಾಯಿ ಕೊಟ್ಟು ಕೊಂಡ್ಕೊಂಡ್ರು ಅಂತ ಕಂಪ್ಯೂಟ್ರಲ್ಲಿ ಕ್ರಿಕೆಟ್ ಗೇಮ್ ಇಲ್ವಾ ಅಂತೇಳಿ ಆ ಹೊಸ ಲ್ಯಾಪ್ಟಾಪನ್ನು ಅಥವಾ ಹೊಸ ಕಂಪ್ಯೂಟರ್ನ ಬಿಸಾಕ್ತೀರಾ? ಯಾಕೆ ಪ್ರಿಯರೇ, ಹೊಸ ಲ್ಯಾಪ್ಟಾಪಲ್ಲಿ ನಿಮ್ಮ ಮಕ್ಕಳು ಹಳೆ ಲ್ಯಾಪ್ಟಾಪಲ್ಲಿ ಪಕ್ಕದ ಮನೇಲಿ ಹೋಗಿ ಆಟ ಆಡ್ತಾ ಇದ್ರು ಕ್ರಿಕೆಟನ್ನು, ಯಾಕೆ ನಿಮ್ಮ ಲ್ಯಾಪ್ಟಾಪಲ್ಲಿಲ್ಲ? ಹಲೋ, ಯಾರು ಕಂಪ್ಯೂಟರ್ ಉಪಯೋಗಿಸ್ತೀರಿ ಗೊತ್ತಿಲ್ಲ? ಯಾಕಿಲ್ಲ ಬ್ರದರ್? ಇಲ್ಲ, ನೀವು ಅಲ್ಲಿರಿ. ದಟ್ ನನಗೊಂದು ಪ್ರಶ್ನೆ ಕೇಳ್ತಾನೆ. ಓಕೆ, ಜಸ್ಟ್ ಈಗ ಇವರು ಹೊಸ ಲ್ಯಾಪ್ಟಾಪ್ ತೆಗೆದುಕೊಂಡಿದ್ದಾರೆ, ಒಬ್ಬರು ಹೊಸ ಲ್ಯಾಪ್ಟಾಪ್ ತೆಗೆದುಕೊಂಡಿದ್ದಾರೆ. ಜಸ್ಟ್ ಪ್ರೈಸ್ ಗಾಡ್, ಚಿಕ್ಕ ಮಕ್ಕಳು ಬಂದು ನಿಮ್ಮ ಈ ಲ್ಯಾಪ್ಟಾಪಲ್ಲಿ ನೀವು ಕ್ರಿಕೆಟ್ ಗೇಮನ್ನು ಆಡ್ತಾ ಇದ್ದೀನ ಅವ್ರು ಕಣ್ಣಾರು ನೋಡಿದರು. ಜಸ್ಟ್ ಈಗ ಅವರು ಹೊಸ ಮಾಡರ್ನ್ ಆಗಿರುವಂಥ ಲ್ಯಾಪ್ಟಾಪ್ ತೆಗೆದುಕೊಂಡ್ರು. ಅವ್ರ ಮಕ್ಕಳು ಕೇಳ್ತಾರೆ, ನಾವು ಧ್ಯಾನ ಕೂಟಕ್ಕೆ ಹೋಗಿದ್ವಲ್ಲ, ಅಲ್ಲಿ ಅವಣ್ಣ ಲ್ಯಾಪ್ಟಾಪಲ್ಲಿ ಗೇಮ್ ಆಡ್ತಾಯಿದ್ರು, ಕ್ರಿಕೆಟ್ ಗೇಮ್ ಆಡ್ತಾಯಿದ್ರು, ಮಮ್ಮಿ ನನಗೂ ಕೂಡ ಅಥವಾ ಡ್ಯಾಡಿ ನನಗೂ ಕೂಡ ಕ್ರಿಕೆಟ್ ಹಾಕೊಡು ಅಂತೇಳಿ ಹೊಸ ಲ್ಯಾಪ್ಟಾಪ್ ಎಲ್ಲ ಕನೆಕ್ಷನ್ ಕೊಟ್ಟರು, ಕ್ರಿಕೆಟ್ ಗೇಮ್ ಹಾಕೊಡು ಅಂತ ಕೇಳಿದರು ಮಕ್ಕಳು. ಆಗ ಮಮ್ಮಿ ಅಥವಾ ಡ್ಯಾಡಿ ಸರ್ಚ್ ಬಟನ್ಗೆ ಹೋದರು, ಕ್ರಿಕೆಟ್ ಅಂತ ಸರ್ಚ್ ಮಾಡಿದರು ಹೊಸ ಲ್ಯಾಪ್ಟಾಪಲ್ಲಿ. ಏನಂತ ಫೈಲ್ ಬರ್ತದೆ? ಏನಂತ ತೋರಿಸ್ತದೆ? ಫೈಲ್ ಡಸ್ ನಾಟ್ ಫೌಂಡ್. ಕರೆಕ್ಟ್, ಫೈಲ್ ಇಲ್ಲ ಎಂಬುದು ತೋರಿಸ್ತದೆ. ಯಾಕೆ ಇಲ್ಲ ಅಂತ ತೋರಿಸ್ತದೆ? ಅರೆ ಅರ್ಥ ಆಗಿಲ್ಲ? ಇನ್ಸ್ಟಾಲ್ ಮಾಡಿಲ್ಲ. ಅದ್ರ ಅರ್ಥ ಏನು ಗೊತ್ತಾ? ಹೊಸ ಲ್ಯಾಪ್ಟಾಪ್ ಆಗಿರ್ಬೋದು, ಬಟ್ ಪ್ರೈಸ್ ಬಿಟ್ಟು ಗಾಡ್, ಯಾಕೆ ನೀವು ಕ್ರಿಕೆಟನ್ನು ಹುಡುಕುವಾಗ ಆ ಕ್ರಿಕೆಟ್ ಗೇಮ್ ನಿಮ್ಮ ಲ್ಯಾಪ್ಟಾಪಲ್ಲಿ ಬರ್ತಲ್ಲ, ಬಟ್ ಬ್ರದರ್ ಕಂಪ್ಯೂಟರ್ ಬರ್ತದೆ ಅಂತಂದರೆ ಅವರು ಆ ಸಾಫ್ಟ್ವೇರನ್ನು ಇನ್ಸ್ಟಾಲ್ ಮಾಡಿದ್ದಾರೆ. ನಿಮ್ಮ ಲ್ಯಾಪ್ಟಾಪಲ್ಲಿ ಸಾಫ್ಟ್ವೇರ್ ಇಲ್ಲ, ಫೈಂಡ್ ಇಲ್ಲ, ಹುಡುಕಕ್ಕೆ ಸಾಧ್ಯ ಇಲ್ಲ, ಸಿಗೋದಿಲ್ಲ. ಕರೆಕ್ಟಾ?
ಇನ್ ದ ಸೇಮ್ ವೇ ನೀವು ಸಮಸ್ಯೆಗೆ ಸಿಲ್ಕೊಂಡಾಗ ಪ್ರಿಯರೇ, ಸಮಸ್ಯೆಯಿಂದ ನಿಮ್ಮನ್ನು ಹೇಗಾದರೂ ಮಾಡಿ ಹೊರಗಡೆ ಕರ್ಕೊಬರ್ಲಿಕ್ಕಾಗಿ ಪವಿತ್ರಾತ್ಮರು ನಿಮ್ಮ ಸಹಾಯಕರಾಗಿದ್ದಾರೆ. ಅವ್ರು ನಿಮ್ಮ ಸಹಾಯಕ್ಕೆ ಬಂದಾಗ ಅವ್ರು ಮಾಡುವಂಥ ಮೊದಲ ಕೆಲಸ ಏನಂತಂದರೆ, ನಿಮ್ಮ ಒಳಗಡೆ ಇರುವಂಥ ಪವಿತ್ರಾತ್ಮರು ನೀವು ಯಾವ ಪರಿಸ್ಥಿತಿಯಲ್ಲಿ ಒದ್ದಾಡ್ತಾ ಇದ್ದೀರಿ ಸರ್ಚ್ ಮಾಡ್ಲಿಕ್ಕೆ ಹೋಗ್ತಾರೆ. ಸ್ವಲ್ಪ ರೋಗದಲ್ಲಿ ಒದ್ದಾಡ್ತಾ ಇದ್ರೆ ಜಸ್ಟ್ ಸರ್ಚ್ ಮಾಡ್ತಾರೆ, ಅಬೌಟ್ ಸಿಕ್ನೆಸ್, ರೋಗದ ಬಗ್ಗೆ ಸರ್ಚ್ ಮಾಡ್ತಾರೆ. ನಿಮ್ಮ ಒಳಗಡೆ ಆ ರೋಗವನ್ನು ಪರಿಹಾರ ಮಾಡಲಿಕ್ಕಾಗಿ ಪ್ರಭು ಯೇಸು ಕ್ರಿಸ್ತರು ಈಗಾಗಲೇ ಯಾವ ಕಾರ್ಯ ಮಾಡಿ ಮುಗಿಸಿದಾರೋ ಅದು ತಕ್ಕಂತೆ ವಾಕ್ಯಗಳು ಇದ್ದರೆ ಮಾತ್ರ ಪವಿತ್ರಾತ್ಮ ಹುಡುಕುವಾಗ ಆ ವಾಕ್ಯದ ಬೈಬಲ್ ಎಂಬ ಸಾಫ್ಟ್ವೇರ್, ಬೈಬಲ್ ಇದ್ದರೆ ಪ್ರಯೋಜನ ಇಲ್ಲ, ಮೊಬೈಲ್ ಇದ್ದರೆ ಪ್ರಯೋಜನ ಇಲ್ಲ, ಕಂಪ್ಯೂಟರ್ ಇದ್ದರೆ ಪ್ರಯೋಜನ ಇಲ್ಲ. ಆ ಸಾಫ್ಟ್ವೇರ್ ನಿಮ್ಮ ಒಳಗಡೆ ಇದ್ದರೆ ಮಾತ್ರ, ಆ ವಾಕ್ಯಗಳು ನಿಮ್ಮ ಒಳಗಡೆ ಇದ್ದರೆ ಮಾತ್ರ ಪವಿತ್ರಾತ್ಮರು ಆ ವಾಕ್ಯವನ್ನು ಹುಡುಕಿ ಒಳಗಡೆ ನುಡಿತಾರೆ. ಹೇ, ಭಯ ಪಡಬೇಡ, ಈ ವಾಕ್ಯ ಈ ರೀತಿ ನೀನು ಮೊದಲು ಹೇಳ್ತಾ ಇದಲ್ಲ, ಆ ವಾಕ್ಯ ಒಳಗಡೆ ಇದೆ ಅಂತೇಳಿ ಒಳಗಡೆಯಿಂದ ನಿಮ್ಗೆ ಯಾರೋ ಹೇಳಿದ ಒಂದು ಅನುಭವ ಆಗ್ತದೆ ಈ ವಾಕ್ಯ ನುಡಿ ಎಂಬುದಾಗಿ. ಯಾವಾಗ ಆ ವಾಕ್ಯವನ್ನು ಒಳಗಡೆಯಿಂದ ಕೇಳಿಸ್ಕೊಳ್ತೀರಿ, ಅದಾಗಿದೆ ಪ್ರಿಯರೇ ಅದ್ಭುತ ಕಾರ್ಯ ಮಾಡುವಂತಹ ರೆಹಮ ವಿಶ್ವಾಸದ ಸ್ವರ. ಅರ್ಥ ಆಯ್ತಾ ಇಲ್ಲ? ಅರ್ಥ ಆಗಿಲ್ಲ? ಅರ್ಥ ಆಯ್ತಾ? ಅರ್ಥ ಆಗಿಲ್ಲ. ಬಟ್ ಈಗ ಹಾಗಾದರೆ ಸಪೋಸ್ ನಿಮ್ಮ ಒಳಗಡೆ ನೀವು ದೇವರ ವಾಕ್ಯವನ್ನು ಹೊರಗಡೆ ಕಿವಿಯಿಂದ ಆಲಿಸಿ ನೀವು ಪರ್ಸನಲ್ ಕೂತ್ಕೊಂಡು ಆ ವಾಕ್ಯವನ್ನು ಪದೇ ಪದೇ ಧ್ಯಾನಿಸದೆ ಹೋದರೆ ಆ ವಾಕ್ಯ ನಿಮ್ಮ ಹೃದಯದಲ್ಲಿ ಹೋಗಿರೋದಿಲ್ಲ. ಧ್ಯಾನ ಕೂಡ ಯಾರೆಲ್ಲ ಬಂದಿದ್ದೀರಿ ಇಲ್ಲಿ, ನಾನು ಏನು ವಾಕ್ಯ ಹೇಳ್ತಾ ಇದ್ದೀನಿ ನಿಮ್ಮ ಹೃದಯಕ್ಕೆ ಹೋಗೋದಿಲ್ಲ, ಬರೀ ಇಲ್ಲಿ ನಿಮ್ಮ ಮನಸ್ಸಲ್ಲಿ ಇರ್ತದೆ. ನಾಳೆ ಕೇಳಿ, ಒಂದಿನ ಹೇಳ್ತೀರಿ ಎಂಥ ವಾಕ್ಯಗಳು ಬ್ರದರ್ ಕೊಟ್ಟರು, 2 ದಿನ ಓಕೆ, 3ನೇ ದಿನ 3 ದಿನದ ತನಕ ಹಾರಾಡ್ತಾ ಇರ್ತೀರಿ ಎತ್ತರವಾದ ಸ್ಥಳದಲ್ಲಿ. 3 ದಿನ ಆದಮೇಲೆ 4ನೇ ದಿನ ಕೇಳಿ, ಜಸ್ಟ್ ನಿಮಗೇನು ಜ್ಞಾಪಕ ಇರೋದಿಲ್ಲ, ಮತ್ತೆ ರೆಕ್ಕೆ ಮುರಿದ ಪಕ್ಷಿಯಾಗಿ ಕೆಳಗಡೆ ಬಿದ್ದು ಹೋಗ್ತೀರಿ. 3 ದಿನ ಹಾರಾಡ್ತೀರಿ. ನಾನು ಕೂಡ ಅದೇ ಥರ ಆರಂಭದ ದಿನಗಳಲ್ಲಿ ನಾನು ಧ್ಯಾನಕ್ಕೆ ಕೂಟ್ಗೆ ಹೋದಾಗ, ಅಬ್ಬೋ ಎಂಥ ಧ್ಯಾನ ಕೂಟ, ಏನು ಪಟ್ ಅಂತ ಬ್ರದರ್ ಹೇಳಿದ್ರು ವಾಕ್ಯನ, ವಾವ್ ವಾವ್ ವಾವ್. ಬರೀ 3ನೇ ದಿನ, 4ನೇ ದಿನಕ್ಕೆ ನಾವು ಟೂಸ್ ಪಟಾಕಿ. ಹಲೋ ನನ್ನ ಪ್ರಿಯ ಸಹೋದರ ಸಹೋದರಿಯರು, ಅದಕ್ಕಾಗಿ ವೆರಿ ವೆರಿ ಇಂಪಾರ್ಟೆಂಟ್, ನೀವು ಎಷ್ಟು ಹೆಚ್ಚೆಚ್ಚಿಗೆ ಹೊರ ಕಿವಿಯಿಂದ ದೇವರ ವಾಕ್ಯ ಬೈಬಲಲ್ಲಿ ಲಿಖಿತಗೊಂಡಿರುವಂತಹ ಲೋಗೋಸ್ ವಾಕ್ಯಗಳನ್ನು, ಅದಕ್ಕೆ ಸಂಬಂಧಪಟ್ಟಂತಹ ಬೋಧನೆಗಳನ್ನು ನೀವು ಆಲಿಸ್ತೀರಿ, ಅಷ್ಟರ ಮಟ್ಟಿಗೆ ನಿಮ್ಮ ಒಳಗಡೆ ಹೋಗಿ ಥ್ಯಾಂಕ್ ಗಾಡ್ ಆ ವಾಕ್ಯಗಳು ನೆಲೆಗೊಳ್ತದೆ. ನಿಮಗೆ ಸಮಸ್ಯೆ ಉಲ್ಬಣ ಆದಾಗ, ನೀವೇನು ಮಾಡಬೇಕು ಅಂತ ಪರಿಸ್ಥಿತಿಯಲ್ಲಿ ಗೊತ್ತಾಗದಿರುವಾಗ ಪವಿತ್ರ ಆತ್ಮ ನಿಮ್ಮ ಸಹಾಯಕ್ಕೆ ಬಂದು ನಿಮ್ಮ ಒಳಗಡೆ ಇರುವಂತಹ ಆ ವಾಕ್ಯಗಳನ್ನು ಸರ್ಚ್ ಮಾಡ್ತಾರೆ. ಆ ರೋಗಕ್ಕೆ ತಕ್ಕಂತೆ ನೀವು ಯಾವ ವಾಕ್ಯ ಧ್ಯಾನಿಸ್ತಾ ಇದ್ದೀರಿ. ಬಟ್ ಥ್ಯಾಂಕ್ ಗಾಡ್ ಆ ವಾಕ್ಯಗಳು, ಪ್ರೈಸ್ ಬಿಟ್ಟು ಗಾಡ್, ನಿಮ್ಮ ಒಳಗಡೆ ಇದ್ದಾಗ ಮಾತ್ರ, ಅದನ್ನು ಅನುದಿನವೂ ಧ್ಯಾನಿಸುವಂಥ ಮಕ್ಕಳಾಗಿದ್ದರೆ ಮಾತ್ರ ಥ್ಯಾಂಕ್ ಗಾಡ್ ಆ ವಾಕ್ಯ ಹೈಲೈಟ್ ಆಗ್ತದೆ, ಒಳಗಡೆಯಿಂದ ಉದ್ಭವ ಆಗ್ತದೆ. ಆಗ ಆ ವಾಕ್ಯವನ್ನು ಪವಿತ್ರಾತ್ಮರು ನಿಮ್ಮ ಒಳಗಡೆಯಿಂದ ಸ್ವರದ ಮೂಲಕ ಮಾತನಾಡ್ತಾರೆ. ಆ ವಾಕ್ಯವನ್ನು ಕೇಳಿಸ್ಕೊಂಡು ನೀವು ಯಾವಾಗ ಬಾಯಿ ತುಳಲಿಕ್ಕೆ ಪ್ರಾರಂಭಿಸ್ತೀರಿ, ನಿಮ್ಮ ಬಾಯಿಂದ ಬರುವಂತಹ ರೆಹಮ ಸ್ವರಕ್ಕೆ ಅನುಗುಣವಾದ ವಿಶ್ವಾಸದ ನುಡಿಗಳು ನಿಮ್ಮ ರೋಗವನ್ನು, ಈವನ್ ಡಾಕ್ಟರ್ ಹೇಳಿರ್ಬೋದು ಲಾಸ್ಟ್ ಸ್ಟೇಜ್ ಎಂಬುದಾಗಿ, ಆ ಲಾಸ್ಟ್ ಸ್ಟೇಜ್ ಆಗಿರುವಂಥ ರೋಗವನ್ನು ಬುಡ ಸಮೇತ ಕಿತ್ತು ನಾಶಗೊಳಿಸ್ತದೆ. ಅರ್ಥ ಆಗಿಲ್ಲ? ಅಲ್ಲ, ಅರ್ಥ ಆಯ್ತಾ ಹೇಳಿದ್ದು? ಏನೋ ಡೌಟ್ ಇದ್ದರೆ ದಯವಿಟ್ಟು ಪ್ಲೀಸ್, ಅರ್ಥ ಆಗಲಿಲ್ವಾ ದಯವಿಟ್ಟು ಎದ್ದು ನಿಂತ್ಕೊಂಡು ಕೇಳಿ. ಇದು ಅರ್ಥ ಆದರೆ ಮಾತ್ರ ಪ್ರಿಯರೇ ಮುಂದೆ ಒಂದಿನ ನೀವು ಬಂದು ಇಲ್ಲಿ ನಿಂತ್ಕೊಂಡು ಪ್ರಬೋಧನೆ ಮಾಡ್ತೀರಿ. ಇಲ್ಲಿ ಬಂದಿರುವಂಥ ಪ್ರತಿ ಒಬ್ಬೊಬ್ಬರು ಕೂಡ ಥ್ಯಾಂಕ್ ಗಾಡ್, ನೀವೆಲ್ಲರೂ ಕೂಡ ದೇವರ ರಾಜ್ಯದಲ್ಲಿ ಅಮೂಲ್ಯರು. 20 ವರ್ಷಗಳ ಹಿಂದೆ ಪ್ರಿಯರೇ ಈ ವ್ಯಕ್ತಿ ಯಾರಾದರೂ ಬಂದು ಪ್ರಬೋಧನೆ ಮಾಡ್ತಾರಂತ ಯಾರಾದರೂ ಹೇಳಿದರೆ ನಾನು ಕೂಡ ನಂಬ್ತಾ ಇರಲಿಲ್ಲ, ಯಾರು ಕೂಡ ನಂಬ್ತಾ ಇರಲಿಲ್ಲ. ಯಾಕೆಂದರೆ ಮೊದಲು ನಾನು ಕ್ರಿಸ್ತನ ವಿರೋಧಿ, ಕ್ರಿಶ್ಚಿಯನ್ ಕಂಡ್ರೆ ಆಗದಿರುವಂಥ ವ್ಯಕ್ತಿ, ಆ ರೀತಿ ಇದ್ದವನು. ಬಟ್ ಯಾವಾಗ ನನ್ನ ರೋಗದ ಪರಿಸ್ಥಿತಿ ಬಂತು, ಆ ಸಂದರ್ಭದಲ್ಲಿ ಈ ಲೋಕದ ಸಿಸ್ಟಮ್, ಯಾವ ಸಿಸ್ಟಮ್ ಕೂಡ ಕೆಲಸ ಮಾಡಲಿಲ್ಲ, ಯಾವ ಮೆಡಿಸಿನ್ ಕೆಲಸ ಮಾಡಲಿಲ್ಲ. ನನ್ನ ಜೀವನದಲ್ಲಿ ಬಂದು ಸುರೇಶ್ ಅಣ್ಣ ಅವ್ರು ಬಂದು ನನಗೆ ಪ್ರಾರ್ಥನೆ ಮಾಡಿದ್ದು, ಅವ್ರು ಬಂದು ನನಗೆ ಸುವಾರ್ತೆಯನ್ನು ಕಲಿಸ್ಕೊಟ್ಟಿದ್ದು, ಆವತ್ತು ಪ್ರಿಯರೇ ನನ್ನ ಜೀವನ ಮಾರ್ಪಾಡಾಗಲಿಕ್ಕೆ ಪ್ರಾರಂಭಿಸಿದ್ದು. ಈ 20 ವರ್ಷಗಳ ಈ ಪ್ರಯಾಣದಲ್ಲಿ ಮೈ ಗಾಡ್ ಸ್ವರ್ಗಲೋಕವನ್ನು ಭೂಲೋಕದಲ್ಲಿ ಇವತ್ತು ಎಂಜಾಯ್ ಮಾಡ್ತಾ ಇದ್ದಾನೆ. ಪ್ರೈಸ್ ದಿ ಲಾರ್ಡ್. ಹಾಲೆಲೂಯಾ, ಹಾಲೆಲೂಯಾ.
ಹಾಗಾದ್ರೆ ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಸಪೋಸ್ ನಿಮ್ಮಲ್ಲಿ ವಿಶ್ವಾಸ ಇಲ್ಲ ಅಂತ ಹೇಳಿದ್ರೆ ನೀವು ಚಿಂತೆ ಮಾಡಬೇಕಾ? ತೊಂದರೆ ಇಲ್ಲ. ಹೆಚ್ಚಿನ ಸಮಯ ದೇವರ ವಾಕ್ಯವನ್ನು ಪದೇ ಪದೇ ಆಲಿಸುವಂಥದ್ದು, ಆಲಿಸಿ ನೀವು ಪರ್ಸನಲ್ ಕೂತ್ಕೊಂಡು ಅದೇ ಟೀಚಿಂಗನ್ನು ಮತ್ತೆ ಮತ್ತೆ ಕೇಳಿಸ್ಕೊಳ್ಳುವಂಥದ್ದು, ಆ ಟೀಚಿಂಗನ್ನು ಬರೆಯುವಂಥದ್ದು, ಅದೇ ಟೀಚಿಂಗನ್ನು ಮತ್ತೆ ಮತ್ತೆ ನೀವೇ ಬರೆದಿರೋದನ್ನು ಮತ್ತೆ ಮತ್ತೆ ಓದುವಂಥದ್ದು. ನೀವು ಯಾವಾಗ ಈ ಪ್ರೋಸೆಸ್ಸಲ್ಲಿ ಹೋಗ್ತೀರಿ, ಮೈ ಗಾಡ್, ಅದ್ಭುತ ಕಾರ್ಯದ ಬಗ್ಗೆ ನೀವು ಚಿಂತೆ ಮಾಡಬೇಕಾಗಿಲ್ಲ. ಅದ್ಭುತ ಕಾರ್ಯಗಳು ಕಟ್ಟಿಟ್ಟ ಬುದ್ಧಿ. ಹಾಗಾದರೆ ಒಂದು ವ್ಯಕ್ತಿ ದೇವರ ಸನ್ನಿಧಿಯಲ್ಲಿ ಬಂದು 24 ಗಂಟೆ ಕುತ್ಕೊಂಡು ಮೊಣಕಲೂರು ಉಪವಾಸದಿಂದ ಪ್ರಾರ್ಥನೆ ಮಾಡ್ತಿದ್ದಾನೆ. ಜೀಸಸ್, ನನಗೆ ಈ ಸಮಸ್ಯೆ ಇದೆ, ನನ್ನ ವಿಶ್ವಾಸನ ಬಲಪಡಿಸು. ಜೀಸಸ್, ನನ್ನ ಕುಟುಂಬದಲ್ಲಿ ರೋಗ ಇದೆ, ಈ ದುಶ್ಚಟಗಳಿದೆ, ನನ್ನನ್ನು ಬಲಪಡಿಸು, ನನಗೆ ಬಿಡುಗಡೆ ಕೊಡು ಎಂಬುದಾಗಿ ಒಂದು ವ್ಯಕ್ತಿ ಗಂಟೆಗಟ್ಟಲೆ ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ಬಟ್ ಆದರೆ ಪ್ರೈಸ್ ಬಿಟ್ಟು ಗಾಡ್, ಇನ್ನೊಂದು ವ್ಯಕ್ತಿ ಪ್ರಿಯರೇ, ಟಿಪ್ ಟಪ್ ಒಳಗಡೆ ಬಂದ, ಮೂಲೆಯಲ್ಲಿ ಕುಳಿತುಕೊಂಡ, ಕೈಯಲ್ಲಿ ಬೈಬಲ್ ಇದೆ, ಬೈಬಲ್ ತೆಗೆದು ಪ್ರೈಸ್ ಬಿಟ್ಟು ಗಾಡ್ ಒಂದು 1/4 ಗಂಟೆ ಬೈಬಲ್ ತೆಗೆದು ಆ ವಾಕ್ಯನ ಧ್ಯಾನಿಸ್ಬಿಟ್ಟು ಅಲ್ಲಿಂದ ಹೊರಗಡೆ ಹೋದ. ಇವರಿಬ್ಬರಲ್ಲಿ ಪ್ರಿಯರೇ, ಪ್ರೈಸ್ ಬಿಟ್ಟು ಗಾಡ್, ಯಾರು ದೇವರಿಗೆ ಮೆಚ್ಚುಗೆ ಪಾತ್ರ ಆಗ್ತಾರೆ? ನಾವು ಬೆಳಿಗ್ಗೆ ಮೊದಲನೇ ವಾಕ್ಯ ನೋಡಿದ್ವಿ, ವಿಶ್ವಾಸವಿಲ್ಲದೆ ದೇವರನ್ನು ಮೆಚ್ಚಲು ಸಾಧ್ಯವಿಲ್ಲ. ಆ ವಿಶ್ವಾಸ ಬರೋದು ದೇವರ ವಾಕ್ಯವನ್ನು ಪದೇ ಪದೇ ಆಲಿಸುವುದರಿಂದ, ಕರೆಕ್ಟ್, ಆಲಿಸುವುದರಿಂದ. ಈಗ ಇವರಿಬ್ಬರಲ್ಲಿ ಯಾರು ದೇವರ ಮೆಚ್ಚುಗೆ ಪಾತ್ರರಾಗಿ ದೇವರು ಅದ್ಭುತ ಕಾರ್ಯ ಸ್ವೀಕರಿಸ್ತಾರೆ? ದಯವಿಟ್ಟು ಮಾತನಾಡಿ ಪ್ಲೀಸ್. ಯಾರು ಮುಂದೆ ಕೂತ್ಕೊಂಡು 24 ಗಂಟೆ ಪ್ರೇಯರ್ ಮಾಡ್ತಿದ್ದಾರೆ, ಕಣ್ಣೀರು ಹಾಕೊಂಡು ಪ್ರಾರ್ಥನೆ ಮಾಡ್ತಿದ್ದಾರೆ? ಇವರ ಅದು ಹಿಂದೆ ಬಂದು ಒಂದು 1/4 ಗಂಟೆ ದೇವ್ರ ವಾಕ್ಯ ಧ್ಯಾನಿಸ್ಬಿಟ್ಟು ವಾಪಸ್ ಹೋಗ್ತದಾನೆ? ಯಾರು? ಹಿಂದೆ ಇರುವಂಥ ವ್ಯಕ್ತಿನ, ಮುಂದೆ ಇರೋ ವ್ಯಕ್ತಿನ? ಬಟ್ ನಾವು ಯಾವ ಗುಂಪಿಗೆ ಸೇರಿದವರು? ನಾವು ಯಾವ ಗುಂಪಿಗೆ ಸೇರಿದ್ದೇವೆ? ಸಮಸ್ಯೆ ಬಂದಾಗ ಎಷ್ಟು ಮಂದಿ ಪ್ರಿಯರೇ ನಾವು ದೇವರ ವಾಕ್ಯ ತೆಗೆದುಕೊಂಡು ದೇವರ ವಾಕ್ಯ ಧ್ಯಾನಿಸ್ತೇವೆ? ಅಥವಾ ಎಷ್ಟು ಮಂದಿ ಸಮಸ್ಯೆ ಬಂದಾಗ ಸಮಸ್ಯೆಗೆ ಹಿಡ್ಕೊಂಡು ಅದನ್ನು ಪರಿಹಾರ ಮಾಡ್ಕೊಳ್ಳಿಕ್ಕಾಗಿ ನಾವು ಪ್ರಾರ್ಥನೆ ಮಾಡ್ತೇವೆ? ಸಮಸ್ಯೆ ವೆರಿ ವೆರಿ ಇಂಪಾರ್ಟೆಂಟ್. ಪ್ರಾರ್ಥನೆಯು ವೆರಿ ವೆರಿ ಇಂಪಾರ್ಟೆಂಟ್. ದೇವರು ನಿಮ್ಮ ಪರವಾಗಿ ಮುನ್ನಡೆದು ಆ ಸಮಸ್ಯೆನ ಪರಿಹಾರ ಮಾಡಲಿ ಎಂಬುದಾಗಿ ದೇವರ ಮೇಲೆ ಒತ್ತಡ ಇರುವಂಥದ್ದಲ್ಲ. ನಾವೆಲ್ಲ ಅದೇ ತಾನೇ ಮಾಡೋದು. ಪ್ರಾರ್ಥನೆ ಅಂದರೆ ಏನು ಮಾಡ್ತೇವೆ? ಜಸ್ಟ್ ನನ್ನ ಸಮಸ್ಯೆನ ದೇವ್ರ ಹತ್ರ ಒಪ್ಪಿಸಿಕೊಟ್ಟು ಆ ಸಮಸ್ಯೆ ಪರಿಹಾರ ಆಗಲಿ, ಏಸಪ್ಪ ಈ ಸಮಸ್ಯೆನ ಪರಿಹಾರ ಮಾಡುವಂಥ ಪ್ರೇಯರ್ ಮಾಡ್ತವೆ. 1 ವಾರ 2 ವಾರ ಕಳೀತು, ಆಗಲಿಲ್ಲ, ಕೊನೆಗೆ ಏನು ಮಾಡ್ತವೆ? ಯೇಸುವೆ, ನನ್ನ ಪ್ರಾರ್ಥನೆ ಕಡೆ ಕ್ಯೂ ಕೊಡ್ತಲ್ವಾ, ಜಸ್ಟ್ ನನ್ನ ಪ್ರಾರ್ಥನೆ ಕಡೆ ನೀವು ಕ್ಯೂ ಕೊಡೋಂಗೆ ಮಾಡ್ತಾನೆ ಅಂತೇಳಿ 40 ದಿನ ಉಪವಾಸ ತೆಗೆದುಕೊಳ್ತವೆ. 40 ಡೇಸ್ 40 ದಿನ ಉಪವಾಸ ತೆಗೆದುಕೊಂಡ್ರೆ ಪ್ರೈಸ್ ಗಾಡ್, ದೇವರು ನನ್ನ ಪ್ರಾರ್ಥನೆಗೆ ಉತ್ತರ ಕೊಡ್ತಾರೆ ಎಂಬುದಾಗಿ. ನೀವೆಷ್ಟೇ ಪ್ರಾರ್ಥನೆ ಮಾಡುವುದು, ಉಪವಾಸ ಮಾಡುವುದು ಪ್ರಿಯರೇ, ನಿಮ್ಮ ಪ್ರಾರ್ಥನೆಯು ಯಾವ ಕಾರಣಕ್ಕೂ ದೇವರನ್ನು ನಿಮ್ಮ ಪರವಾಗಿ ಕಾರ್ಯ ಮಾಡುವಂತೆ ಅವರನ್ನ ಮುನ್ನಡೆಸೋದಿಲ್ಲ. ಬದಲಾಗಿ ಪ್ರಾರ್ಥನೆಯು, ನಿಮ್ಮ ವಿಶ್ವಾಸದ ಪ್ರಾರ್ಥನೆಯು ಪ್ರೈಸ್ ಬಿಟ್ಟು ಗಾಡ್, ದೇವರು ಈಗಾಗಲೇ ನಮ್ಮ ಪರವಾಗಿ ಮುನ್ನಡೆದು ನನಗೋಸ್ಕರ ಯಾವ ಕಾರ್ಯಗಳನ್ನು ಮಾಡಿ ಮುಗಿಸಿದಾರೋ ಅವುಗಳನ್ನು ಸ್ವೀಕರಿಸಿಕೊಳ್ಳುವಂತಹ ಹಂತಕ್ಕೆ ನನ್ನನ್ನು ಕೊಂಡೋಗ್ತದೆ ಹೊರತು ದೇವರನ್ನು ನನ್ನ ಪರವಾಗಿ ಕಾರ್ಯ ಮಾಡಲಿಕ್ಕಾಗಿ ಜಸ್ಟ್ ಅವರ ಸ್ಥಾನದಿಂದ ಕೆಳಗಡೆ ಇಳಿಸೋದಿಲ್ಲ. ಅರ್ಥ ಆಗ್ತದೆಯಾ? ಅರ್ಥ ಆಗ್ತದೆ? ಬಟ್ ನಾವೇನು ಮಾಡ್ತೀವಿ ಅಂತಂದರೆ, ಪ್ರಾರ್ಥನೆ ಅಂದರೆ ದೇವರು ನನ್ನ ಪರವಾಗಿ ಅದ್ಭುತ ಕಾರ್ಯ ಮಾಡಬೇಕು. ಹೇ ಥ್ಯಾಂಕ್ ಗಾಡ್, ನಿನ್ನ ವಿಶ್ವಾಸ ಅದ್ಭುತ ಕಾರ್ಯ ಮಾಡುವಂಥದ್ದು. ಪ್ರಾರ್ಥನೆಯು ದೇವರು ಈಗಾಗಲೇ ನಮಗೋಸ್ಕರ ಯಾವುದೆಲ್ಲ ಮಾಡಿ ಮುಗಿಸ್ಬಿಟ್ಟಿದ್ದಾರೋ ಅವುಗಳೆಲ್ಲವನ್ನ ಸ್ವೀಕರಿಸಿಕೊಳ್ಳುವಂತಹ ಸ್ಥಾನಕ್ಕೆ ನಮ್ಮನ್ನು ಮುನ್ನಡೆಸುವಂಥದ್ದು, ನನ್ನನ್ನು ಮುನ್ನಡೆಸುವಂಥದ್ದು. ದೇವರನ್ನು ಮುನ್ನಡೆಸೋದಿಲ್ಲ. ದೇವರು ಈಗಾಗಲೇ ಎಲ್ಲ ಕಾರ್ಯಗಳನ್ನು ಮಾಡಿ ಮುಗಿಸಿ ಅವರು ವಿಶ್ರಾಂತಿಯ ಸ್ಥಳದಲ್ಲಿದ್ದಾರೆ, ವಿಶ್ರಾಂತಿ ಪಡ್ಕೊಳ್ತಾ ಇದ್ದಾರೆ, ರೆಸ್ಟಲ್ಲಿದ್ದಾರೆ. ಹಾಗಾದ್ರೆ ವಿಶ್ವಾಸ ಅಂದ್ರೇನು? ವಿಶ್ವಾಸ ಎನ್ನುವಂಥದ್ದು ಒಂದೇ ಸಾಲ ಹೇಳೋದಾದರೆ ಕಣ್ಣಿಗೆ ಕಾಣದೆ ಇರುವಂಥದ್ದನ್ನು ನಂಬುವುದಾಗಿದೆ ವಿಶ್ವಾಸ. ಕಣ್ಣಿಗೆ ಕಾಣದೆ ಇರುವಂಥದ್ದನ್ನು ನಂಬುವಂಥದ್ದಾಗಿದೆ ವಿಶ್ವಾಸ. ಪ್ರೈಸ್ ಗಾಡ್. ಈಗ ಉದಾಹರಣೆಗೆ ಪ್ರೈಸ್ ಬಿಟ್ಟು ಗಾಡ್, ಥ್ಯಾಂಕ್ ಗಾಡ್. ಸಪೋಸ್ ನಿಮ್ಮ ಶರೀರದಲ್ಲಿ, ನಾನು ಮೊದಲೇ ಕೇಳಿದೆ, ಬೆನ್ನು ಇದ್ರೆ ಏನಂತ ಪ್ರೇ ಮಾಡ್ತೀವಿ ಅಂತ ಹೇಳಿದ್ರೆ ಸಿಸ್ಟರ್, ಎಂತ ಪ್ರೇ ಮಾಡ್ತೀವಿ ಕಾಮನ್ ಆಗಿ? ಯೇಸುವೆ ನನ್ನ ಬೆನ್ನು ಹೋಗಲಿ, ಕರೆಕ್ಟ್, ನನ್ನ ಬೆನ್ನವನ್ನು ವಾಸಿ ಮಾಡಪ್ಪ, ಕರೆಕ್ಟ್. ಏನಂತ ಪ್ರೇಯರ್ ಮಾಡ್ತೀವಿ ಸಿಸ್ಟರ್ಸ್?
ಹಿಂದೆ ಇರೋರು ಏನಂತ ಪ್ರೇಯರ್ ಮಾಡ್ತೀರಿ ಬೆನ್ನು ಬಂದಾಗ? ನೀವೇ ಮೂರನೇವರು, 1, 2ನೇ ಚೇರು, 3ನೇ ಚೇರವರು, ವೈಟ್ ವೇಲ್ ನೀವೇ ಸಿಸ್ಟರ್ ಎಂತ ಪ್ರೇಯರ್ ಮಾಡ್ತೀರಿ? ನನ್ನ ನೋವನ್ನು ಕಮ್ಮಿ ಮಾಡಿ, ಫುಲ್ ವಾಸಿ ಮಾಡೋದು ಬೇಡ, ಕಮ್ಮಿ ಮಾಡಿ. ಓಕೆ, ಅಂದರೆ ಅಟ್ಲೀಸ್ಟ್ ಸ್ವಲ್ಪನಾದರೂ ಕಡಿಮೆ ಮಾಡಪ್ಪ ಅಂತ ಪ್ರೇಯರ್ ಮಾಡ್ತೇವೆ, ಸ್ವಲ್ಪನಾದರೂ ಕಡಿಮೆ ಆಗಲಿ ಅಂದರೆ ನೋವು ತಡ್ಕೊಳಕ್ಕಾಗಲ್ಲ ಅಂತೇಳಿ. ಎಸ್ ಬ್ರದರ್, ಥ್ಯಾಂಕ್ ಯು ಬ್ರದರ್. ಜಸ್ಟ್ ಬ್ರದರ್ ಏನಂತ ಪ್ರೇಯರ್ ಮಾಡ್ತೇವೆ? ಸ್ವಲ್ಪ ಬೆನ್ನು ಸಿಕ್ಕಾಪಟ್ಟೆ ಜಾಸ್ತಿ ಇದೆ, ಏನಂತ ಪ್ರೇಯರ್ ಮಾಡ್ತೇವೆ? ಪ್ರೇಯರ್ ಮಾಡ್ತೀವಲ್ವಾ? ನನ್ನ ಪ್ರಿಯ ಸಹೋದರ ಸಹೋದರಿ ಅಮ್ಮ ಏನಂತ ಪ್ರೇಯರ್ ಮಾಡ್ತೇವೆ? ನಾನು ಇದೇ ಮೊದಲ ಸಲ ನೋಡ್ತಾ ಇರೋದ ನೀವು ಯೇಸುವೆ ನನ್ನನ್ನು ಗುಣಪಡಿಸು. ಕರೆಕ್ಟ್, ಈ ಬೆನ್ನುವನ್ನು ಗುಣಪಡಿಸು. ಅದರ ಅರ್ಥ ನೀವು ನನ್ನನ್ನು ಎಲ್ಲೂ ನೋಡಿಲ್ಲ, ಯೂಟ್ಯೂಬಲ್ಲಿ ನೋಡಿಲ್ಲ. ಓಕೆ, ಗುಡ್, ಒಳ್ಳೆ ಕೆಲಸ. ಪ್ರೈಸ್ ಗಾಡ್. ಏನಂತ ಪ್ರೇಯರ್ ಮಾಡ್ತೀವಿ ಬ್ರದರ್? ಯೇಸುವೆ ನನ್ನನ್ನು ಗುಣಪಡಿಸು. ಥ್ಯಾಂಕ್ ಗಾಡ್, ಎಲ್ಲರೂ ಪ್ರಾಮಾಣಿಕ ಉತ್ತರ ಕೊಡ್ತಾ ಇದ್ದೀರಿ. ದೇವ್ರಿಗೆ ಯಾರು ಗೊತ್ತಾ ಪ್ರಿಯರೇ? ಪ್ರೈಸ್ ಗಾಡ್. ತುಂಬ ಮೆಚ್ಚುಗೆ ಆದಂಥವ್ರು ಅವ್ರು ತಮ್ಮ ಮುಗ್ಧತೆಯನ್ನು ಒಪ್ಕೊಳ್ತಾರಲ್ಲ, ನನಗೆ ಗೊತ್ತಿರೋದು ಎಷ್ಟು ಅಂಥವ್ರಿಗೆ ಬೇಕಾದರೂ ದೇವರು ಏನು ಬೇಕು ಕಲ್ಸ್ಕೊಳ್ಳಿ ರೆಡಿ ಇರ್ತಾರೆ. ಬಟ್ ಕೆಲವರು ಇರ್ತಾರೆ ಅವ್ರಿಗೆ ಏನು ಗೊತ್ತಿಲ್ಲ ಅಂದರೂ ಕೂಡ ಸ್ಕೋಪ್ ತಗೊಳ್ಳೋದ್ರಲ್ಲಿ ತುಂಬ ಚಾಂಪಿಯನ್ಗಳು. ಅಂಥವ್ರ ಜೀವನದ ಏನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ, ದೇವರು ಏನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ, ಯಾವ ಪ್ರಬೋಧಕರು ಏನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಸೊ ಥ್ಯಾಂಕ್ ಗಾಡ್. ಈಗ ಪ್ರೈಸ್ ಬಿಡಿ ಗಾಡ್. ಈಗ ಉದಾಹರಣೆಗೆ ಬ್ರದರ್ ನೀವು ಕೂಡ ಹೇಳಿದ್ರಿ, ಯೇಸುವೆ ನನ್ನನ್ನು ಗುಣಪಡಿಸು ಅಂತ ನೀವು ಪ್ರೇಯರ್ ಮಾಡ್ತೀರಿ. ಈಗ ಉದಾಹರಣೆಗೆ ಪ್ರೈಸ್ ಬಿಡಿ ಗಾಡ್, ಥ್ಯಾಂಕ್ ಗಾಡ್, ಒಂದು ವ್ಯಕ್ತಿಗೆ ಶರೀರದಲ್ಲಿ ನೋವಿಲ್ಲ, ಆ ವ್ಯಕ್ತಿ ಯಾವ ರೋಗವೂ ಇಲ್ಲ, ಬೆನ್ನು ಏನೂ ಇಲ್ಲ. ಆ ವ್ಯಕ್ತಿ ಏನಾದರೂ ಪ್ರೇಯರ್ ಮಾಡ್ತಾನೆ, ನನ್ನ ಬೆನ್ನೋವನ್ನು ಗುಣಪಡಿಸು ಅಂತೇಳಿ? ಅವನು ಬೆನ್ನೋವು ಏನೂ ಇಲ್ಲ. ಈಗ ನಿಮಗೆ ಬೆನ್ನೋವಿದೆ, ಅದಕ್ಕೋಸ್ಕರ ನೀವು ದೇವ್ರ ಹತ್ರ ಕೇಳ್ತೀರಿ, ಯೇಸುವೆ ನನ್ನ ಬೆನ್ನೋವನ್ನು ಗುಣಪಡಿಸು. ಬಟ್ ಇನ್ನೊಂದು ವ್ಯಕ್ತಿಗೆ ಯಾವ ನೋವು ಇಲ್ಲ, ನೋವಿಲ್ದೇ ಇದ್ದರೆ ಅವ್ನು ಪ್ರೇಯರ್ ಮಾಡ್ತಾನೆ ದೇವ್ರ ಹತ್ರ? ಹಲೋ, ಈಗ ಉದಾಹರಣೆಗೆ ನಾನು ದೇವ್ರ ಹತ್ರ ಪ್ರೇಯರ್ ಮಾಡ್ತಿದ್ದಾನೆ, ಜೀಸಸ್ ನನ್ನ ಬೆನ್ನೋವನ್ನು ಗುಣಪಡಿಸು, ಯಾಕೆಂದರೆ ನನಗೆ ಬೆನ್ನೋವಿದೆ, ನನಗೆ ಜಸ್ಟ್ ಇಲ್ಲಿ ಮುಟ್ಟಕ್ಕಾಗ್ತಾಯಿಲ್ಲ, ಹೆಜ್ಜೆಡ್ಲಿಕ್ಕೆ ಆಗ್ತಾಯಿಲ್ಲ, ಬೆನ್ನೋವಿದೆ, ನನಗೆ ಅನುಭವ ಆಗ್ತದೆ. ಬಟ್ ಇನ್ನೊಂದು ವ್ಯಕ್ತಿ ಪ್ರೈಸ್ ಬಿಡಿ ಗಾಡ್, ಅವ್ನಿಗೆ ಯಾವುದೇ ಬೆನ್ನು ನೋವಿಲ್ಲ. ಬೆನ್ನು ನೋವು ಇಲ್ದೇ ಇರೋ ವ್ಯಕ್ತಿ ದೇವ ನನ್ನ ಬೆನ್ನೋವನ್ನು ಗುಣಪಡಿಸು ಅಂತ ಪ್ರಾರ್ಥನೆ ಮಾಡ್ತಾನ? ಇಲ್ಲ. ಯಾಕೆ? ಅವನಿಗೆ ಬೆನ್ನೋವಿಲ್ಲ. ಅಂದರೆ ಮತ್ತೊಂದು ರೀತಿ ಹೇಳೋದಾದರೆ, ನನ್ನ ನಂಬಿಕೆ ಏನಂತಂದರೆ ನನಗೆ ಬೆನ್ನೋವಿದೆ, ನನ್ನ ಬೆನ್ನೋವು ಇರೋದ್ರಿಂದ ನಾನು ದೇವ್ರ ಬಳಿಯಲ್ಲಿ ಪ್ರಾರ್ಥನೆ ಮಾಡ್ತಿದ್ದಾನೆ, ನನಗೆ ಬೆನ್ನೋವಿದೆ, ಅದಕ್ಕೆ ಗುಣಪಡಿಸಿ ಎಂಬುದಾಗಿ. ಅರ್ಥ ಆಗ್ತದೆಯಾ? ಬಟ್ ಆ ವ್ಯಕ್ತಿಗೆ ಬೆನ್ನೋವಿಲ್ಲ, ಅದಕ್ಕೋಸ್ಕರ ಪ್ರಾರ್ಥನೆ ಮಾಡೋದಿಲ್ಲ, ಬೆನ್ನೋವನ್ನು ಗುಣಪಡಿಸು ಅಂತ ಪ್ರಾರ್ಥನೆ ಮಾಡೋದಿಲ್ಲ. ಅದರ ಅರ್ಥ ವೆರಿ ವೆರಿ ಇಂಪಾರ್ಟೆಂಟ್. ನಾನು ನಂಬಿದ್ದೇನೆ, ನನಗೆ ಬೆನ್ನೋವಿದೆ. ಕರೆಕ್ಟಾ? ನನ್ನ ನಂಬಿಕೆ ಅದೇ ತಾನೆ. ಬೈಬಲ್ ಹೇಳ್ತದೆ, ನೀವೇನು ನಂಬಿದ್ದೀರಿ ನೀವು ನಂಬಿದಂತೆಯೇ ನಿಮ್ಗೆ ಆಗ್ತದೆ. ನಾನೇನು ನಂಬಿದ್ದೇನೆ, ನನಗೆ ಬೆನ್ನೋವಿದೆ ಅಂತ ನಾನು ನಂಬಿರೋದ್ರಿಂದ ನೀವು ಎಷ್ಟೇ ಪ್ರೇಯರ್ ಮಾಡ್ಬೋದು, ಬೆನ್ನೋವಂತೂ ವಾಸಿ ಆಗೋದಿಲ್ಲ. ಇನ್ನೂ ಸುಲಭವಾಗಿ ನಮ್ಮ ಹತ್ರನೇ ಬರ್ತಾನೆ. ಜ್ಞಾನೋಕ್ತಿ 18:21 ತೆಗಿರಿ ಸಿಸ್ಟರ್. ಜ್ಞಾನೋಕ್ತಿ 18:21. ಪ್ರೈಸ್ ಗಾಡ್. Proverbs 18:21. ತುಂಬ ಮುಖ್ಯವಾದದ್ದು. ಈಗ ನಾನೇನು ಹೇಳಿದ್ನೋ ಜಸ್ಟ್ ಅದಕ್ಕೆ ತಕ್ಕಂತೆ ನಾನು ಇದುವರೆಗೂ ನಾನು ಮಾತನಾಡಿದ ಆ ವಾಕ್ಯದ ಆಧಾರದ ಮೇಲೆ ಓದಿ. ಜ್ಞಾನೋಕ್ತಿ 18:21, Proverbs 18:21. ಜೀವ ಇದುವರೆಗೆ ಹೇಳಿದ ಅರ್ಥ ಆಯ್ತಾ? ಅರ್ಥ ಆಗದಿದ್ದರೆ ದಯವಿಟ್ಟು ಎದ್ದು ಕೈ ಮೇಲೆ ಮಾಡಿ ಕುಳಿತುಕೊಂಡೆ ಪರವಾಗಿಲ್ಲ, ಕ್ವಶನ್ ಕೇಳಿ. ನಿಮ್ಗೆ ಅರ್ಥ ಆದರೆ ಮಾತ್ರ ಪ್ರಿಯರೇ, ವೆರಿ ವೆರಿ ಇಂಪಾರ್ಟೆಂಟ್, ನಿಮ್ಮ ಇವತ್ತು ಬಿಡುಗಡೆ ಕಾಣುವಂಥದ್ದು. ಏನೇ ಡೌಟ್ ಇರಲಿ ದಯವಿಟ್ಟು ಪ್ಲೀಸ್ ದಯವಿಟ್ಟು ಕ್ವಶನ್ ಕೇಳಿ. ಪ್ರಬೋಧಕ್ಕೆ ಹೇಳಿದ್ನೆಲ್ಲ ನೀವು ಕುಳಿತುಕೊಂಡು ನಂಬಬೇಕು ಅಂತೇಳಿ ಏನಿಲ್ಲ. ನಿಮ್ಗೆ ಡೌಟ್ ಬಂತಾ
ಪ್ರಶ್ನೆಗಳು ಬಂತ ಎದ್ದು ನಿಂತ್ಕೊಂಡು ಕೇಳ್ಬೋದು, ಯಾರೇ ಆಗಿರ್ಬೋದು. ಓಕೆ, ದೆನ್ ಓದಿ. ನಾಲಿಗೆಯ ವಶದಲ್ಲಿ ಮರಣವು ಜೀವವು ಇದೆ. ನಾಲಿಗೆಯ ವಶದಲ್ಲಿ ಮರಣವು ಜೀವವು ಇದೆ. ಅದನ್ನು ಪ್ರೀತಿಸುವವರು ಅದರ ಫಲವನ್ನು ತಿನ್ನುವರು. ಅದನ್ನು ಪ್ರೀತಿಸುವವರು ಅದರ ಫಲವನ್ನು ತಿನ್ನುವರು. ಇಲ್ಲಿ ವಾಕ್ಯ ಹೇಳ್ತದೆ, ಥ್ಯಾಂಕ್ ಗಾಡ್, ಯಾರಿಗೆಲ್ಲ ನಾಲಿಗೆ ಇದೆಯೋ ನಾಲಿಗೆ ಇರುವವರಿಗೆ ದೇವರು ಹೇಳ್ತಿರುವಂಥದ್ದು, ನಿಮ್ಮ ನಾಲಿಗೆಯ ವಶದಲ್ಲಿ ಜೀವವು ಮತ್ತು ಮರಣವೂ ಇದೆ. ನಿಮ್ಗೆ ನಾಲಿಗೆ ಇದೆಯಾ? ಎಷ್ಟು ಮಂದಿಗೆ ನಾಲಿಗೆ ಇದೆ? ಕೈ ಮೇಲೆ ಮಾಡಿ. ನಾಲಿಗೆ ಇರೋರು. ಇನ್ನು ಕೆಲವ್ರಿಗೆ ಮುಂದೆ ಡೌಟ್, ಅದು ನಾಲಿಗೆ ಇದೆಯಾ ಫಸ್ಟ್ ನೋಡ್ತೀನಿ, ಪ್ರೇಯರ್ ಮಾಡ್ತೀನಿ, ಆಮೇಲೆ ಕೇಳ್ಕೊಳ್ತೀನಿ ದೇವ್ರ ಹತ್ರ. ನಾಲಿಗೆ ಇಲ್ಲ ಇಲ್ಲಿರೋರಿಗೆ ನಾಲಿಗೆ ಇದೆಯಾ ಇಲ್ವಾ? ನಾಲಿಗೆ ಇದೆಯಮ್ಮ? ಇದೆಯಾ? ಇದ್ರೆ ನಾನು ಅದೇ ಹೇಳಿದ್ದು, ನಾಲಿಗೆ ಇರೋರು ಕೈ ಮೇಲೆ ಮಾಡಿ. ನಾನು ಹೇಳ್ತೇನೆ ಡಬಲ್ ನಾಲಿಗೆ ಅಲ್ಲ, ಸಿಂಗಲ್ ನಾಲಿಗೆ. ನಾಲಿಗಿಲ್ಲ ಇದೆಯಾ? ಅವ್ರಿಗೆ ಅರ್ಧ ಇರ್ಬೋದು, ಅರ್ಧ ಕೈ ಮೇಲೆ. ನನಗೆ ಅರ್ಧ ಬ್ರದರ್ ಇರೋದು. ಫುಲ್ ಇರೋರು ಫುಲ್ ಕೈ ಮೇಲೆ ಮಾಡಿ. ಪ್ರೈಸ್ ಗಾಡ್. ಎಲ್ರಿಗೂ ಇದೆ, ಕರೆಕ್ಟ್. ಗುಡ್ ನ್ಯೂಸ್ ಏನು ಗೊತ್ತಾ? ನಿಮಗೆ ನಾಲಿಗೆ ಇದ್ದ ಮೇಲೆ ಪ್ರಿಯರೇ, ಪ್ರೈಸ್ ಬಿಟ್ಟು ಗಾಡ್, ಆ ನಿಮ್ಮ ನಾಲಿಗೆಯ ವಶದಲ್ಲಿ ಜೀವಲ್ಲೇ ಇದೆ, ಮರಣನೂ ಅಲ್ಲೇ ಇದೆ. ನಿಮಗೆ ಜೀವದ ಫಲಗಳು ಬೇಕಾ ಅಥವಾ ಮರಣದ ಫಲಗಳು ಬೇಕಾ? ಅದು ದೇವ್ರ ಕೈಲೂ ಇಲ್ಲ, ಸೈತನ ಕೈಲೂ ಇಲ್ಲ, ನಿಮ್ಮ ನಾಲಿಗೆಲಿದೆ. ಅದಕ್ಕೆ ಇಲ್ಲಿ ವಾಕ್ಯ ಹೇಳ್ತಿರುವಂಥದ್ದು, ಜೀವ ಮತ್ತು ಮರಣದ ಶಕ್ತಿ ನಿಮ್ಮ ನಾಲಿಗೆಲಿದೆ. ವಚನ ಪ್ರಿಯರು ಅದರ ಫಲವನ್ನು ರುಚಿಸುವರು. ಮತ್ತೊಂದು ಹೇಳೋದಾದರೆ, ನಿಮ್ಮ ಜೀವನದಲ್ಲಿ ಒಳ್ಳೆಯ ಫಲಗಳನ್ನು, ಜೀವದ ಫಲಗಳನ್ನು ಅನುಭವಿಸಬೇಕಾ? ಥ್ಯಾಂಕ್ ಗಾಡ್, ಅದು ನಿಮ್ಮ ನಾಲಿಗೆಯಲ್ಲಿರುವಂಥದ್ದು. ನಿಮ್ಮ ನಾಲಿಗೆಯಲ್ಲಿ ನೀವು ಯಾವ ರೀತಿಯ ನುಡಿಗಳನ್ನು ನುಡಿಯುತ್ತೀರೋ ಆ ನುಡಿಗಳು ನಿಮಗೆ ಜೀವ ತರಬೇಕಾ ಅಥವಾ ನೀವು ಮರಣದ ಫಲಗಳನ್ನು ಅನುಭವಿಸಬೇಕೆಂಬುದಾಗಿ ನಿರ್ಧರಿಸುವಂಥದ್ದು. ಅದಕ್ಕೆ ಇವತ್ತು ಏನಾದರೂ ಪ್ರಿಯರೇ, ಪ್ರೈಸ್ ಬಿಟ್ಟು ಗಾಡ್, ನಿಮ್ಮ ಜೀವನದಲ್ಲಿ ನೀವು ಕೆಟ್ಟ ಫಲಗಳನ್ನು ಅನುಭವಿಸುವಂಥ ಸ್ಥಿತಿಯಲ್ಲಿದ್ದರೆ ಅದಕ್ಕೆ ಯಾವ ಕಾರಣಕ್ಕೂ ನನ್ನ ಜೀವನವನ್ನು ಸಹಿತನ ಹಾಳು ಮಾಡಿಬಿಟ್ಟ, ದೇವರನ್ನು ಕೈ ಬಿಟ್ಬಿಟ್ರು ಅಂತೇಳಿ ಅಥವಾ ಇನ್ನೊಬ್ಬರು ಮೋಸ ಮಾಡಿಬಿಟ್ರು ಅಂತೇಳಿ ಯಾರ ಮೇಲೂ ದೂಷಣೆ ಮಾಡಬೇಡಿ. ಬದಲಾಗಿ ನೀವು ಪ್ರತಿದಿನ ನಿಮ್ಮ ನಾಲಿಗೆಯಿಂದ ಯಾವ ರೀತಿಯ ನುಡಿಗಳು ನುಡಿತಾ ಇದ್ದೀರಿ ದಯವಿಟ್ಟು ಚೆಕ್ ಮಾಡ್ಕೊಳ್ಳಿ. ಆ ನುಡಿಗಳಿಂದ ಬಂದಂಥ ಫಲವನ್ನು ಇವತ್ತು ನೀವೆಲ್ಲರೂ ಕೂಡ ತಿಂತಾ ಇದ್ದೀರಿ. ಚೆಕ್ ಮಾಡಿ ಬೇಕಾದ್ರೆ. ಹಲೋ ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಪ್ರೈಸ್ ಬಿಟ್ಟು ಗಾಡ್, ಒಂದು ಗುಡ್ ನ್ಯೂಸ್ ಏನಂತಂದರೆ, ಈವನ್ ಸೈತಾನನು ಅಂದರೆ ನಿಮ್ಮ ಶತ್ರುವಾಗಿರುವ ಸೈತಾನನು ನಿಮ್ಮ ಜೀವನದಲ್ಲಿ ಯಾವುದೇ ಸಮಸ್ಯೆನ ತರಬಹುದು, ಭಯಾನಕವಾದ ದೊಡ್ಡ ಸಮಸ್ಯೆ ತರಬಹುದು. ಬಟ್ ಪ್ರೈಸ್ ಬಿಟ್ಟು ಗಾಡ್, ಆ ಸಮಸ್ಯೆ ನಿಮ್ಮನ್ನು ನಾಶ ಮಾಡಬೇಕಾ ಅಥವಾ ಸಮಸ್ಯೆಯನ್ನು ನೀವು ನಾಶ ಮಾಡಬೇಕಾ? ಅದಕ್ಕೆ ಅಂತಹ ಶಕ್ತಿ ನಿಮ್ಮ ನಾಲಿಗೆಗಿದೆ. ನಿಮ್ಮ ನಾಲಿಗೆಯಲ್ಲಿ ಅಂಥ ಪವರ್ ಇದೆ. ಬಟ್ ಪ್ರಶ್ನೆ ಏನಂತಂದರೆ, ನೀವು ಯಾವ ರೀತಿಯ ನುಡಿಗಳನ್ನು ನೀವು ಬಾಯ್ತು ನುಡಿತಾ ಇದ್ದೀರಿ? ಥ್ಯಾಂಕ್ ಯು. ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಪ್ರೈಸ್ ಬಿಟ್ಟು ಗಾಡ್, ಉದಾಹರಣೆಗೆ ನೀವು ನಿಮ್ಮ ಮನೆ ಮುಂದೆ ಸ್ವಲ್ಪ ಜಾಗ ಇದೆ. ಆ ಜಾಗದಲ್ಲಿ ಪ್ರೈಸ್ ಬಿಟ್ಟು ಗಾಡ್ ನೀವು ಮಾವಿನ ಬೀಜ ಹಾಕಿದ್ರಿ. ಮಾವಿನ ಬೀಜ ಹಾಕಿದ ಮೇಲೆ ಯಾವ ಹಣ್ಣು ಬರ್ತದೆ? ಸಪೋಟ ಬರ್ತದೆ, ಕರೆಕ್ಟ್? ಹಲೋ, ಮಾವಿನ ಹಣ್ಣೆ. ಇನ್ನು ಕೆಲವರು ನಿಮ್ಮ ಕಡೆ ಯಾವ್ದು ಬರ್ತದೆ? ನೀವು ಮಾವಿನ ಬೀಜ ಹಾಕಿದ್ರೆ ಯಾವ ಹಣ್ಣು ಬರ್ತದೆ? ಥ್ಯಾಂಕ್ ಗಾಡ್, ನಮ್ಮ ಮೈಸೂರು ಕಡೆನೂ ಮಾವಿನ ಹಣ್ಣೆ ಬರೋದು, ಕರೆಕ್ಟ್. ಥ್ಯಾಂಕ್ ಗಾಡ್. ಅಂದರೆ ಅದರ ಅರ್ಥ ಜಾಗ ಚೇಂಜ್ ಆಗ್ಬೋದು, ಬಟ್ ಆದರೆ ನಾವು ಯಾವ ಬೀಜ ಬಿತ್ತನೆ ಮಾಡ್ತೀವೋ ಆ ಬೀಜ, ಮಾವಿನ ಬೀಜ ಮಾವಿನ ಹಣ್ಣನ್ನು ಉತ್ಪತ್ತಿ ಮಾಡ್ತದೆ, ಕರೆಕ್ಟ್. ಬಟ್ ಈಗ ನೀವು ಮಾವಿನ ಬೀಜ ಹಾಕಿದ್ರಿ, ಮಾವಿನ ಮರ ಬಿಟ್ಟಿದೆ, ಪ್ರತಿ ವರ್ಷ ಮಾವಿನ ಹಣ್ಣುಗಳನ್ನು ಕಿತ್ತು ತಿಂತಾ ಇದ್ದೀರಿ. ಬಟ್ ಒಂದು ದಿನ ಜಸ್ಟ್ ನಿಮ್ಮ ಮಾವಿನ ಹಣ್ಣು ತಿಂದು ಬೋರ್ ಆಗಿಬಿಟ್ಟಿದೆ. ನಿಮ್ಮ ಮಕ್ಕಳು ಕೇಳ್ತಾರೆ, ಮಮ್ಮಿ ಈ ಮಾವಿನ ಮರದಲ್ಲಿ ಪ್ರೈಸ್ ಗಾಡ್ ಪ್ರತಿ ವರ್ಷ ಮಾವಿನ ಹಣ್ಣುಗಳು ತಿಂದು ಬೋರ್ ಆಗಿದೆ, ನನಗೆ ಸೇಬು ಬೇಕು, ಆ್ಯಪಲ್ ಬೇಕು. ಆಗ ನೀವು ಹೇಳ್ತೀರಿ, ಆಯಿತು ಇವತ್ತು ಧ್ಯಾನ ಕೂಟಕ್ಕೆ ಹೋಗ್ತಾ ಇದ್ದಾನೆ, ಆ ಕಡೆಯಿಂದ ಬರುವಾಗ ಮಂಗಳೂರಲ್ಲಿ ಬರ್ತಾ ನಾನು ಆ್ಯಪಲ್ ತರ್ತಾನೆ ಮಗನೇ ಅಥವಾ ಮಗಳೇ ಅಂತ ಹೇಳಿದ್ರಿ. ಇಲ್ಲ ಹೊರಗಡೆ ತೆಗೆದುಕೊಂಡು ಬರೋದು ಬೇಡ, ಎಲ್ಲ ಕೆಮಿಕಲ್ ಹಾಕಿ ಹಣ್ಣು ಮಾಡಿರ್ತಾರೆ, ಔಷಧಿ ಹೊಡೆದಿರ್ತಾರೆ, ಅದ್ರ ಬದಲು ಜಸ್ಟ್ ಅವುಗಳೆಲ್ಲ ತಿಂದರೆ ರೋಗ ಬರ್ತದೆ ಅಂತೇಳಿ ನಿಮ್ಮ ಮಕ್ಕಳು ಕೇಳಿದ್ವು. ಇಲ್ಲ ನಮ್ಮ ಈ ಮರದಲ್ಲೇ ನಮಗೆ ಆ್ಯಪಲ್ ಬರಲಿ. ಯಾಕೆಂದರೆ ಯೇಸು ಹೇಳಿದ್ದಾರೆ, ನನ್ನ ನಾಮದಲ್ಲಿ ನೀವೇನು ಬೇಕಾದ್ರೂ ಕೇಳಿ ನಾನು ಅದನ್ನು
ನೆರವೇರಿಸ್ಕೊಡ್ತಾನೆ. ಕರೆಕ್ಟ್. ಯೋಹಾನ ಶುಭ ಸಂದೇಶ 15ನೇ ಅಧ್ಯಾಯದಲ್ಲಿ ನನ್ನ ನಾಮದಲ್ಲಿ ನೀವೇನು ಬೇಕಾದ್ರೂ ಕೇಳಿದ್ರು ಕೂಡ ನಾನು ಅದನ್ನು ನೆರವೇರಿಸ್ಕೊಡ್ತಾನೆ. ಆಗ ನೀವೆಲ್ಲರೂ ಕೂಡ ಪ್ರೈಸ್ ಬಿಟ್ಟು ಗಾಡ್ ನಿಮ್ಮ ಕುಟುಂಬದವ್ರು ಒಟ್ಟಿಗೆ ಸೇರಿ ಪ್ರಾರ್ಥನೆ ಮಾಡ್ತಿದ್ರಿ. ಜೀಸಸ್ ನಿಮ್ಮ ನಾಮದಲ್ಲಿ ಕೇಳ್ತಾ ಇದ್ದಾನೆ, ನೀವೇ ಈ ಮರವನ್ನು ಸೃಷ್ಟಿ ಮಾಡಿದ್ದೀರಿ, ನಿಮ್ಮ ಕೈಲಿ ಅಸಾಧ್ಯದ್ದು ಯಾವುದೂ ಇಲ್ಲ, ನೀವು ಸರ್ವಶಕ್ತ ದೇವರು, ನಾನು ನಿಮ್ಮನ್ನ ನಂಬ್ತಾ ಇದ್ದಾನೆ. ಪ್ರೈಸ್ ಗಾಡ್. ಅಂಜೂರದ ಮರವನ್ನು ನೀವು ಒಂದೇ ಕ್ಷಣ ಶಪಿಸಿದ್ದಕ್ಕೆ ಅದು ಒಣಗೋಯ್ತು. ಆ ರೀತಿ ಅಂಥ ಸರ್ವಶಕ್ತ ದೇವರಾಗಿದ್ದೀರಿ. ಅದೇ ರೀತಿ ಯೇಸುವೆ ನಿಮ್ಮ ನಾಮದಲ್ಲಿ ಈ ಮಾವಿನ ಮರದಲ್ಲಿ ಜಸ್ಟ್ ಸೇಬು ಆ್ಯಪಲ್ ಬಂದಿದ್ದಕ್ಕಾಗಿ ಸ್ತೋತ್ರ. ಯೇಸು ನಾಮದಲ್ಲಿ ಆ್ಯಪಲ್ ಬರಲಿ. ಪ್ರೈಸ್ ಗಾಡ್. ನೀವು ಅರ್ಧ ಗಂಟೆ ಪ್ರಾರ್ಥನೆ ಮಾಡಿದ್ರಿ. ಅರ್ಧ ಗಂಟೆ ಪ್ರಾರ್ಥನೆ ಮಾಡುವಾಗ ಮೈಯೆಲ್ಲ ಬಿಸಿ ಆಯಿತು, ಮೈಯೆಲ್ಲ ಜುಮ್ಜುಮಂತು, ಕೂದಲಲ್ಲಿ ನೆಟ್ಟಿಗೆ ನಿಂತ್ಕೊಳ್ತು. ಅದಾದಮೇಲೆ ನೀವು ನಿಮ್ಮ ಮಕ್ಕಳು ಹೊರಗಡೆ ಬಂದು ನೋಡ್ತಾ ಇದ್ದೀರಿ, ಆ ಮಾವಿನ ಮರದಲ್ಲಿ ಆ್ಯಪಲ್ ಬಂದಿರ್ತದೆ. ಕರೆಕ್ಟ್. ಹೇ, ಯೇಸು ನಾಮದಲ್ಲಿ ಪ್ರಾರ್ಥನೆ ಮಾಡಿದ್ರೆ ಬರೋದಿಲ್ವಾ ಸಿಸ್ಟರ್? ಬರಲ್ಲ? ಬರ್ತದೆ ಬರಲ್ಲ? ಬರ್ತದೆ. ಬರ್ತದೆ ಬರಲ್ಲ? ಬರುತ್ತೆ. ಬರ್ತದೆ ಬರಲ್ಲ? ಮಾವಿನ ಮರದಲ್ಲಿ ಆ್ಯಪಲ್ ಬರ್ತದೆ, ಬರಲ್ಲ? ಬರಲ್ಲ ಬ್ರದರ್? ಇಬ್ಬರು ಮಾತ್ರ ಬರ್ತಾರೆ ಅಂತಂದರು. ನೀವು ಯಾವ ಊರವರು? ಮಂಗಳೂರೇನ ಬ್ರದರ್? ಬರಲ್ಲ? ಯಾಕಂದ್ರೆ ನೀವು ಹೇಳ್ತಿದ್ದೆ ನನಗೆ ಗೊತ್ತು, ಸಾಧಾರಣ ಪ್ರೇಯರ್ ಮಾಡಿದ್ರೆ ಬ್ರದರ್ ಬರಲ್ಲ. 40 ದಿನ ಉಪವಾಸ ಮಾಡಿದ್ವಿ. ಉಪವಾಸ ಪ್ರಾರ್ಥನೆಗೆ ಶಕ್ತಿ ಇದೆ. ಕರೆಕ್ಟ್. 40 ದಿನ ಫಾಸ್ಟಿಂಗ್ ಪ್ರೇಯರ್. ನೀವು ಮಾತ್ರ ಅಲ್ಲ, ಪ್ರೈಸ್ ಗಾಡ್, ನೀವು ನಮ್ಮ ಟೀಮು ಕೂಡ ಹೇಳಿದ್ರಿ, ಹೌದು ಬ್ರದರ್, ಈ ಜಾಗದಲ್ಲಿ ಈಗ ಜಸ್ಟ್ 40 ದಿನ ನೀವು ಕೂಡ ಉಪವಾಸ ಮಾಡಿ, ನಮ್ಮ ಮನೆ ಮುಂದೆ ಮರ ಇದೆ, ಆ ಮರದಲ್ಲಿ ಆ್ಯಪಲ್ ಬರಬೇಕು ಬ್ರದರ್. ನಾವು ಕೂಡ 40 ದಿನ ಉಪವಾಸ ಮಾಡಿದ್ವಿ. 40 ದಿನ ಉಪವಾಸ ಮಾಡಿ ಆದಮೇಲೆ ಸಾಧಾರಣ ಪ್ರಾರ್ಥನೆ ಅಲ್ಲ, 40 ದಿನ ಉಪವಾಸದ ಪ್ರಾರ್ಥನೆ ಮುಗಿಸಿ ಅದಾದಮೇಲೆ ಹೊರಡೆ ಹೋಗಿ ನೋಡ್ತಾ ಇದ್ದೀರಿ, ಆ ಮಾವಿನ ಮರದಲ್ಲಿ ಸೇಬು ಬಂದಿರ್ತದೆ, ಆ್ಯಪಲ್ ಬಂದಿರ್ತದೆ. ಕರೆಕ್ಟ್. ಬ್ರದರ್ ಯೋಚನೆ ಮಾಡ್ತಾ ಇದ್ದಾರೆ, ಹೌದು ಬರ್ಬೋದಾ? ಯಾಕಂದ್ರೆ ಬ್ರದರ್ ಪ್ರೇಯರ್ ಮಾಡಿದ್ದಾರೆ, 40 ದಿನ ಫಾಸ್ಟಿಂಗ್. ಬರ್ತದಾ? ಎಷ್ಟು ಮಂದಿ ಬರ್ತದೆ ಅಂತ ಹೇಳ್ತೀರಿ? ಕೈ ಮೇಲೆ ಮಾಡಿ. ಒಬ್ಬರೂ ಇಲ್ಲ. ಉಪವಾಸ ಮಾಡಿದ್ರು ಬರೋದಿಲ್ವಾ? ಖಂಡಿತ ಬರೋದಿಲ್ಲ. ಯಾಕೆ ಬರಲ್ಲ? ಯಾಕೆಂದರೆ ಮಾವಿನ ಬೀಜವನ್ನು ದೇವರು ಏನು ಸೃಷ್ಟಿ ಮಾಡಿದಾರೋ ಆ ಮಾವಿನ ಬೀಜದ ಒಳಗಡೆ ದೇವರು ಇಟ್ಟಿರುವ ಶಕ್ತಿ ಏನಂತಂದರೆ ಮಾವಿನ ಹಣ್ಣನ್ನು ಮಾತ್ರ ಉತ್ಪತ್ತಿ ಮಾಡೋ ಶಕ್ತಿನ ಇಟ್ಟಿದ್ದಾರೆ. ಕರೆಕ್ಟಾ? ನೀವು ಮಾವಿನ ಬೀಜವನ್ನು ಹಾಕಿ ಮಾವಿನ ಮರ ಬಂದಿದೆ, ಆ ಮರದಲ್ಲಿ ಸಪೋಟ ಬರಲಿ ಅಥವಾ ಸೇಬು ಬರಲಿ ಅಂತೇಳಿ ನೀವೆಷ್ಟೇ ಪ್ರಾರ್ಥನೆ ಮಾಡ್ಬೋದು, ಅರಕೆಗಳು ಕಟ್ಕೊಳ್ಬೋದು, ಉಪವಾಸ ಮಾಡ್ಬೋದು, ಯಾವ ಕಾರಣಕ್ಕೂ ಫಲಗಳು ಚೇಂಜ್ ಆಗೋದಿಲ್ಲ. ಕರೆಕ್ಟಾ? ಇನ್ ದ ಸೇಮ್ ವೇ, ಈಗ ತಾನೇ ನಮ್ಮ ಸಹೋದರಿ ಓದಿದ್ರು, ಜೀವ ಮತ್ತು ಮರಣ ಶಕ್ತಿ ನಿಮ್ಮ ನಾಲಿಗೆಲಿದೆ, ನೀವೇನನ್ನ ಬಾಯ್ತು ನುಡಿತೀರಿ ಅದರ ಪ್ರಕಾರವೇ ಫಲಗಳನ್ನು ಅನುಭವಿಸ್ತೀರಿ. ಅದರ ಅರ್ಥ, ಜೀವದ ನುಡಿಗಳು ನೋಡಿದ್ರೆ ಜೀವದ ಫಲ ಬರ್ತದೆ, ಮರಣದ ನುಡಿಗಳು ನೋಡಿದ್ರೆ ಮರಣದ ಫಲ ಬರ್ತದೆ. ಕರೆಕ್ಟ್. ಆ ವಾಕ್ಯ ಅದೇ ತಾನೆ ಹೇಳಿದ್ದು. ಇದು ನನ್ನ ಲೈಫನ್ನು ಚೇಂಜ್ ಮಾಡಿದಂಥ ವಾಕ್ಯ. ಜೀವದ ನುಡಿಗಳು ನೋಡಿದ್ರೆ ಜೀವದ ಫಲ ಬರ್ತದೆ, ಮರಣದ ನುಡಿಗಳು ನೋಡಿದ್ರೆ ಮರಣದ ಫಲ ಬರ್ತದೆ. ಜೀವದ ನುಡಿಗಳು ಅಂದರೆ ಯಾವುದು? ಈಗ ಉದಾಹರಣೆಗೆ ಒಂದು ವ್ಯಕ್ತಿ ಜೊತೆ ಮಾತನಾಡುವಾಗ ಅವನು ಜೀವ ನುಡಿತಾ ಇದ್ದಾನ ಅಥವಾ ಮರಣ ನುಡಿತಾ ಇದ್ದಾನೆ ಹೇಗೆ ಗೊತ್ತಾಗ್ತದೆ? ಫಾರ್ ಎಕ್ಸಾಂಪಲ್, ಮಧ್ಯಾಹ್ನ ನಾವು ಊಟಕ್ಕೆ ಬಿಟ್ವಿ, ಲಂಚ್ ಬ್ರೇಕ್ ಬಿಟ್ಟಾಗ ಒಬ್ರಿಗೊಬ್ರು ನಾವು ಮಾತನಾಡ್ಕೊಳ್ತೇವೆ. ಅಥವಾ ಕೆಲವ್ರು ಬಂದು ಪ್ರಬೋಧಕರ ಹತ್ರ ಮಾತಾಡ್ತೀರಿ, ನಮ್ಮ ಟೀಮ್ ಮೆಂಬರ್ಸ್ ಹತ್ರ ಮಾತಾಡ್ತೀರಿ. ನೀವು ಮಾತಾಡುವಂಥ ನುಡಿಗಳು ಜೀವ ತುಂಬಿರುವಂಥ ನುಡಿಗಳ ಅಥವಾ ಮರಣ ತುಂಬಿರುವಂಥ ನುಡಿಗಳ? ಹೇಗೆ ನಮಗೆ ಗೊತ್ತಾಗುವಂಥದ್ದು? ಪ್ರಿಯರೇ, ಬೆಳಗಿಂದ ಸಂಜೆ ತನಕ ನಾವು ಎಷ್ಟೋ ಮಾತುಗಳು ಮಾತಾಡ್ತೇವೆ. ಕರೆಕ್ಟ್. ಹೌದಾ? ಯಾರು ಹೆಚ್ಚಿಗೆ ಮಾತಾಡೋದು? ಗಂಡಸರ ಹೆಂಗಸರ? ಗಂಡಸರು. ಕರೆಕ್ಟ್. ಗಂಡಸರು. ಕರೆಕ್ಟ್. ಸಪೋಸ್ ಗಂಡ ಹೆಂಡತಿ ಮಧ್ಯದಲ್ಲಿ ಜಸ್ಟ್ ಒಂದು ವಿಷಯಕ್ಕೆ ಏನೋ ಸ್ವಲ್ಪ ಗಲಾಟೆ ಸ್ಟಾರ್ಟ್ ಆಯಿತು, ಯಾರು ಹೆಚ್ಚಿಗೆ ಬಾಯಿ ತೆಗಿತಾರೆ? ಗಂಡಸರು. ಕರೆಕ್ಟ್. ಯಾರು ಹೆಚ್ಚಿಗೆ ಅಡಿಗೆ ಮೇಲೆ ಗೊಣ ಕೊಡ್ತಾರೆ? ಗಂಡಸರು. ಕರೆಕ್ಟ್. ಪ್ಲೀಸ್ ಮಾತಾಡಿ. ಯಾರು ಹೆಚ್ಚಿಗೆ ಮಾತಾಡುವಂಥದ್ದು? ಓಕೆ, ನೀವು ಹೇಳ್ತಾ ಇದ್ದೀರಿ, ಅದಕ್ಕೆ ಥ್ಯಾಂಕ್ ಗಾಡ್. ದಯವಿಟ್ಟು ನಾನು ಜಸ್ಟ್ ಯಾರೆಲ್ಲ ಟಿ ವಿ ಚಾನಲ್ ವೆಬ್ಸೈಟಲ್ಲಿ ನೋಡ್ತಾ ಇದ್ದೀರಿ, ಪ್ರೈಸ್ ಗಾಡ್. ನಾನು ಹೇಳ್ತಾ ಇಲ್ಲ, ಇಲ್ಲಿ ಸಹೋದರಿ ಹೇಳ್ತಾ ಇರುವಂಥದ್ದು ಹೆಂಗಸರು ಎಂಬುದಾಗಿ. ಈಗ ನೀವು ಹೆಚ್ಚಿಗೆ ಮಾತುಗಳನ್ನ ಮಾತಾಡುವಾಗ ಪ್ರೈಸ್ ಗಾಡ್
ಯಾವ ಮಾತುಗಳು ಹೆಚ್ಚಿಗೆ ಮಾತಾಡ್ತೀರಿ? ಜೀವದ ನುಡಿಗಳನ್ನು, ಮರಣದ ನುಡಿಗಳನ್ನು? ಹೇಗೆ ಗೊತ್ತಾಗ್ತದೆ ಮರಣದ ನುಡಿಗಳು ಅಂತ ಹೇಳಿದರೆ? ನಿಮ್ಗೆ ಗೊತ್ತಾಗಬೇಕು, ಜೀವದ ನುಡಿ ಅಂದರೆ ಏನು ಅಂತ ಗೊತ್ತಾದರೆ ಮಾತ್ರ ನೀವು ಮಾತಾಡೋ ನುಡಿಗಳು ಜೀವದ ನುಡಿಗಳ, ಮರಣದ ನುಡಿಗಳ ನೀವು ತಾಳೆ ನೋಡ್ಲಿಕ್ಕೆ ಗೊತ್ತಾಗುವಂಥದ್ದು. ಹಾಗಾದ್ರೆ ಜೀವದ ನುಡಿಗಳು ಅಂದರೆ ಯಾವುದು? ಜೀವದ ನುಡಿಗಳು, ಜೀವದ ನುಡಿಗಳು ಅಂದ್ರೇನು? ಯೇಸು ಹೇಳಿದ್ದಾರೆ, ನನ್ನ ವಾಕ್ಯವು ಜೀವಂತವಾದದ್ದು. ಕರೆಕ್ಟ್? ಕೇಳಿಸ್ಕೊಂಡಿಲ್ಲ ಬೈಬಲಲ್ಲಿ? ದೇವರ ವಾಕ್ಯಕ್ಕೆ ಜೀವ ಇದೆ, ಜೀವ ಕೊಡುವ ಶಕ್ತಿ ಇದೆ. ಕರೆಕ್ಟ್? ಸೊ ಅದರ ಅರ್ಥ, ನನ್ನ ಬಾಯಿಂದ ಬರುವಂಥ ನುಡಿಗಳು ದೇವರ ವಾಕ್ಯಗಳಾಗಿದ್ದರೆ ಆ ವಾಕ್ಯಗಳು ನನಗೆ ಜೀವದ ಫಲಗಳನ್ನು ತಂದು ಕೊಡುವಂತಹ ನುಡಿಗಳಾಗಿರ್ತವೆ. ಅರ್ಥ ಆಗ್ತದೆಯಾ? ಬಟ್ ನನ್ನ ಬಾಯಿಂದ ಮರಣದ ನುಡಿಗಳು ನುಡಿಯೋದಾದರೆ, ಮರಣದ ನುಡಿಗಳು ಅಂದರೆ ಯಾವುದು? ಸಮಸ್ಯೆಗಳು. ಸೊ ನನ್ನ ಬಾಯಿ ತೆಗೆದು ಸಮಸ್ಯೆಗಳು ನುಡಿಯೋದಾದರೆ, ಆ ಸಮಸ್ಯೆಗಳು ಬಂದಿರುವಂಥದ್ದು ನಮ್ಮ ಶತ್ರುವಿನಿಂದ. ಶತ್ರು ಎತ್ತಕ್ಕಾಗಿ ಸಮಸ್ಯೆ ತಂದಿರುವಂಥದ್ದು ನಮ್ಮಲ್ಲಿರುವುದನ್ನು ಕಳ್ತನ ಮಾಡಲಿಕ್ಕಾಗಿ, ನಮ್ಮನ್ನು ಕೊಲೆ ಮಾಡಲಿಕ್ಕಾಗಿ, ನಮ್ಮನ್ನು ನಾಶ ಮಾಡಲಿಕ್ಕಾಗಿ. ಈಗ ಶತ್ರು ಏನು ಸಮಸ್ಯೆ ತಂದಿದ್ದಾನೋ ಆ ಸಮಸ್ಯೆ ನನ್ನ ಭವಿಷ್ಯವನ್ನು ನಾಶ ಮಾಡಲಿಕ್ಕಾಗಿ. ಬಟ್ ಅದರ ಪ್ರಶ್ನೆ ಏನಂತಂದರೆ, ಈವನ್ ಆ ಸಮಸ್ಯೆಗೆ ನನ್ನನ್ನು ನಾಶಪಡಿಸುವಂತಹ ದುರಾತ್ಮನ ಶಕ್ತಿ ಇದ್ದರೂ ಕೂಡ ಎಲ್ಲಿಯ ತನಕ ನೀವು ಅವನ ಸಮಸ್ಯೆಯನ್ನು ನೀವು ಬಾಯ್ತಿ ನುಡಿಯೋದಿಲ್ವೋ ಅಲ್ಲಿಯ ತನಕ ಆ ಶಕ್ತಿ ನಿಮ್ಮ ಜೀವನದಲ್ಲಿ ಆಕ್ಟಿವೇಟ್ ಆಗಲಿಕ್ಕೆ ಸಾಧ್ಯ ಇಲ್ಲ. ಬಟ್ ಸಮಸ್ಯೆ ತಂದಿರುವಂಥ ಶತ್ರು ಏನು ಮಾಡ್ತಾನೆ? ನಿಮ್ಮ ಮನಸ್ಸಿನ ಮೇಲೆ ಒತ್ತಡವನ್ನು ಹಾಕಿ ಪ್ರೆಷರ್, ಒತ್ತಡ ಹಾಕಿ ನೀವು ಬಾಯ್ತು ನುಡಿಯುವಂತೆ ಮಾಡ್ತಾನೆ. ನೀವು ಯಾವಾಗ ಸಮಸ್ಯೆನ ಬಾಯ್ತು ನುಡಿತೀರಿ, ಬೈಬಲ್ ಹೇಳ್ತದೆ, ಆಧ್ಯಾತ್ಮ ನೇಮ ಹೇಳ್ತದೆ, ನೀವೇನನ್ನ ಬಾಯ್ತು ನುಡಿತೀರಿ ಆ ನುಡಿಗೆ ತಕ್ಕಂತೆ ಫಲವನ್ನು ಅನುಭವಿಸ್ತೀರಿ. ಅದರ ಅರ್ಥ, ಜೀವದ ನುಡಿಗಳು ನುಡಿದ್ರೆ ಜೀವದ ಫಲ ಬರ್ತದೆ, ಮರಣದ ನುಡಿಗಳು ನುಡಿದ್ರೆ ಮರಣದ ಫಲ ಬರ್ತದೆ. ದೇವರ ವಾಕ್ಯ ನುಡಿದ್ರೆ ಜೀವದ ಫಲ ಬರ್ತದೆ. ನೀವು ಸಮಸ್ಯೆ ನುಡಿಯೋದಾದರೆ ಆ ಸಮಸ್ಯೆಗಳು, ಆ ನುಡಿಗಳು ನಿಮ್ಮ ಭವಿಷ್ಯದಲ್ಲಿ ಕೆಟ್ಟ ಫಲವನ್ನು, ಆ ಸಮಸ್ಯೆಯನ್ನು ಇನ್ನೂ ಕೂಡ ಜಾಸ್ತಿ ಮಾಡಿ ನಿಮ್ಮ ಭವಿಷ್ಯದಲ್ಲಿ ಮರಣದ ಫಲಗಳನ್ನು ತಂದು ಕೊಡ್ತದೆ. ಬಟ್ ಪ್ರಶ್ನೆ ಅಂತಂದರೆ, ಬೆಳಗ್ಗಿಂದ ರಾತ್ರಿ ತನಕ ನಾವು ಮಲಗುವ ತನಕ ಯಾವ ನುಡಿಗಳನ್ನ ಹೆಚ್ಚಿಗೆ ನುಡಿತೇವೆ? ಹಲೋ, ತಕ್ಕಡಿ ಇಟ್ಕೊಳ್ಳೋಣ. ಈಗಿನ ಕಾಲ ತಕ್ಕಡಿ ಅಲ್ಲ, ಹಳೆ ಕಾಲ ತಕ್ಕಡಿ. ಎರಡು ಕಡೆನೂ ಕೂಡ ತಟ್ಟೆ ಇರ್ತದೆ, ನೋಡಿದ್ದೀರಾ ತಕ್ಕಡಿ? ಬೆಳಗಿಂದ ಸಂಜೆ ತನಕ ನೀವು ಸಾವಿರಾರು ಪದಗಳು ಮಾತಾಡಿದ್ದೀರಿ. ಒಂದು ಕಡೆ ದೇವರ ವಾಕ್ಯಕ್ಕೆ ಅನುಗುಣವಾದ ನುಡಿಗಳು ಹಾಕಿ, ಇನ್ನೊಂದು ಕಡೆ ಸಮಸ್ಯೆಗಳ ನುಡಿಗಳನ್ನು ಹಾಕಿ. ಯಾವುದು ಹೆಚ್ಚಿಗೆ ಇರ್ತದೆ? ಸಮಸ್ಯೆಗಳು. ಕರೆಕ್ಟ್? ಈಗ ಥ್ಯಾಂಕ್ ಗಾಡ್, ನಿಮ್ಮ ನಾಲಿಗೆಯಲ್ಲಿ ನೀವೇನು ನುಡಿತೀರಿ ಅದರ ಫಲಗಳನ್ನು ಅನುಭವಿಸುವಂಥ ಶಕ್ತಿಯನ್ನು ದೇವರು ನಿಮಗೆ ಕೊಟ್ಟಿದ್ದಾರೆ. ಈಗ ನೀವು ಬಾಯಿ ತೆಗೆದು ಬೆಳಗಿಂದ ಸಂಜೆ ತನಕ ಸಮಸ್ಯೆಗಳನ್ನೇ ನುಡಿಯೋದಾದರೆ ನಿಮ್ಮ ಜೀವನದಲ್ಲಿ ಯಾವ ಫಲಗಳನ್ನ ಹೆಚ್ಚಿಗೆ ಪಡ್ಕೊಳ್ತೀರಿ? ಯಾವ ಫಲಗಳನ್ನು? ಮರಣದ ಫಲಗಳನ್ನು, ಜೀವದ ಫಲನ? ಉದಾಹರಣೆಗೆ, ಈಗ ಸಪೋಸ್ ನೀವು ಬಾಯಿ ಹೇಳಿದ್ರಿ ದೇವ್ರ ಮುಂದೆ ಕುಳಿತುಕೊಂಡು, ಯೇಸುವೆ ನನಗೆ ಸ್ವಂಟ ನೋವು ಇದೆ, ಫಲ ಬರೋದೇನು? ನೀವು ಮಾವಿನ ಬೀಜ ಹಾಕಿದ್ರೆ ಯಾವ ಹಣ್ಣು ಬರ್ತದೆ? ಮಾವಿನ ಹಣ್ಣು. ಅದೇ ಥರ ನೀವು ಬಾಯ್ತಿಗೆ ಯಾವ ನುಡಿ ನುಡಿತೀರಿ ಅದ್ರ ಪ್ರಕಾರ ಫಲ ಬರ್ತದೆ. ಈಗ ನೀವು ಬಾಯ್ತು ನುಡಿದ್ರಿ ಸ್ವಂಟ ನೋವು, ಫಲ ಬರೋದೇನು? ಸ್ವಂಟ ನೋವು. ನೀವು ಬಾಯ್ತು ಹೇಳಿದ್ರಿ ನನ್ನ ಗಂಡ ಕುಡಿತಾನೆ, ಫಲ ಬರೋದೇನು? ಫಲ ಬರೋದೇನು? ನೀವು ಮಾವಿನ ಬೀಜ ಹಾಕಿದರೆ ಮಾವಿನ ಹಣ್ಣುಗಳು ಯಾವ ಥರ ಬರ್ತದೋ ಅದೇ ಥರ ನೀವೇನನ್ನ ಬಾಯ್ತು ನುಡಿತೀರಿ ಆ ನುಡಿ ಫಲಗಳನ್ನು ಉತ್ಪತ್ತಿ ಮಾಡ್ತದೆ. ನನ್ನ ಗಂಡ ಕುಡಿತಾನೆ, ನಿಮ್ಮ ಗಂಡ ಒಂದು ವೇಳೆ 90 ಕುಡಿಬೋದು ಡೈಲಿ. ನನ್ನ ಗಂಡ ಕುಡಿತಾನೆ ಎಂಬುದಾಗಿ ಹೇಳುವಾಗ ಫಲ ಬರೋದೇನು? 90ಗಳು. ನನಗೆ ಸೊಂಟ ನೋವಿದೆ, ಏನಾಗ್ತದೆ? ಸೊಂಟ ನೋವುಗಳು ಎಲ್ಲ ಕಡೆ ಸ್ಟಾರ್ಟ್ ಆಗ್ತದೆ. ನನ್ನ ಮಕ್ಕಳು ಓದ್ತಾ ಇಲ್ಲ, ನನ್ನ ಮಕ್ಕಳು ಮೊಬೈಲ್ ಬಿಡೋದಿಲ್ಲ, ನನ್ನ ಮಕ್ಕಳನ್ನು ಹೇಳೋ ಮಾತು ಕೇಳೋದಿಲ್ಲ, ನನಗೆ ಉದ್ಯೋಗ ಇಲ್ಲ, ನನ್ನ ದೇವರ ವಾಕ್ಯವನ್ನು ಧ್ಯಾನಿಸ್ಲಿಕ್ಕೆ ಸಮಯ ಇಲ್ಲ, ನನಗೆ ಸಾಲ ಪರಿಹಾರ ಆಗ್ತಾ ಇಲ್ಲ. ನೀವು ಬೆಳಗಿಂದ ಸಂಜೆ ತನಕ ಇದೇ ರೀತಿಯ ಸಮಸ್ಯೆಗಳನ್ನು ಬಾಯಿ ನುಡಿಯೋದ್ರಿಂದ ಯಾವ ಫಲ ಬರ್ತದೆ ಪ್ರಿಯರೇ?
ಕೆಟ್ಟ ಫಲನ ಒಳ್ಳೆ ಫಲನ? ಬ್ರದರ್, ಅರ್ಥ ಆಗ್ತದೆಯಾ ಹೇಳ್ತಿರುವಂಥದ್ದು? ನಾನು ಹೇಳೋದು ಅರ್ಥ ಆಗ್ತದೆಯಾ? ಸೊ ಬೆಳಗಿಂದ ಸಂಜೆ ತನಕ ನೀವು ಸಮಸ್ಯೆಗಳು ಅಂದರೆ ಮರಣದ ಫಲವನ್ನು ತಂದುಕೊಡುವಂತಹ ಈ ಸಮಸ್ಯೆಗಳೆಂಬ ಬೀಜಗಳನ್ನೇ ಬಿತ್ತನೆ ಮಾಡಿ ಸಂಜೆ ಕುಳಿತುಕೊಂಡು 1 ಗಂಟೆ ಕುಟುಂಬ ಪ್ರಾರ್ಥನೆ ಮಾಡಿದ್ರಿ. ಕುಟುಂಬ ಪ್ರಾರ್ಥನೆ ಮಾಡೋದ್ರಿಂದ ಬೆಳಗಿಂದ ನೀವೇನೆಲ್ಲ ಕೆಟ್ಟ ಬೀಜಗಳು ಬಿತ್ತನೆ ಮಾಡಿದ್ದೀರಿ, ಅದರಿಂದ ಏನಾದರೂ ಒಳ್ಳೆ ಫಲ ಬರ್ತದಾ? ಅನೇಕರು ದೊಡ್ಡ ಪ್ರಶ್ನೆ ಏನಂತಂದರೆ, ಬ್ರದರ್ ನಾವು ಪ್ರತಿದಿನ ಪ್ರಾರ್ಥನೆ ಮಾಡ್ತಾ ಇದ್ದೀವಿ, ಯಾಕೆ ನಮ್ಮ ಜೀವನದಲ್ಲಿ ಮತ್ತೆ ಒಳ್ಳೆ ಫಲ ಬರ್ತಲ್ಲ? ಯಾಕೆಂದರೆ ನೀವು ಪ್ರಾರ್ಥನೆ ಮಾಡ್ತಾ ಇದ್ದೀರಿ, ಬಟ್ ಆದರೆ ನಿಮ್ಮ ಬಾಯಿಂದ ಬರುವಂಥ ನುಡಿಗಳು ಎಲ್ಲ ಸಮಸ್ಯೆಗಳಾಗಿರೋದ್ರಿಂದ, ಎಲ್ಲ ಶತ್ರುವಿಂದ ಬಂದಿರುವಂಥ ಸಮಸ್ಯೆಗಳಾಗಿರೋದ್ರಿಂದ ಆ ಸಮಸ್ಯೆಗಳು ನಿಮ್ಮ ಜೀವನದ ಕೆಟ್ಟ ಫಲ ಉತ್ಪತ್ತಿ ಮಾಡ್ತದೆ. ಅದಕ್ಕಾಗಿ ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಪ್ರತಿದಿನ ನೀವು ಗಮನ ಕೊಡಬೇಕಾಗಿರೋದು ಏನಂತಂದರೆ, ನೀವು ಯಾವ ರೀತಿ ನುಡಿಗಳಿಗೆ ನಿಮ್ಮ ನಾಲಿಗೆನ ಉಪಯೋಗಿಸ್ತಾ ಇದ್ದೀರಿ. ನಿಮ್ಮ ಬಾಯಿಂದ ಬರುವಂಥ ನುಡಿಗಳು ಯಾವತ್ತಿಗೂ ವ್ಯರ್ಥ ಆಗೋದಿಲ್ಲ. ನೀವೇನು ನುಡಿತೀರಿ, ಮುಂದಿನ ದಿನ ಅದರ ಫಲವನ್ನು ನೀವು ಅನುಭವಿಸ್ತೀರಿ. ಇವತ್ತು ನಿಮ್ಮ ಬಾಯಿಂದ ಬರುವಂಥ ನುಡಿಗಳು ನಾಳೆ ನಿಮ್ಮ ಭವಿಷ್ಯದಲ್ಲಿ ಫಲಗಳನ್ನು ಉತ್ಪತ್ತಿ ಮಾಡ್ತದೆ. ಅದಕ್ಕೆ ಬಿ ಕೇರ್ಫುಲ್ ಯಾವ ರೀತಿ ನುಡಿಗಳನ್ನು ನೀವು ನುಡಿತಾ ಇದ್ದೀರಿ. ಇದುವರೆಗೆ ಹೇಳಿದ ಅರ್ಥ ಆಯ್ತಾ? ಹೇಳಿದ ಅರ್ಥ ಆಯಿತು? ಈಗ ಇನ್ನು ಮುಂದೆ ಹೇಳುವಂಥದ್ದು ತುಂಬ ವೆರಿ ವೆರಿ ಕ್ರಿಟಿಕಲ್. ನೀವು ಗಮನ ಕೊಟ್ಟರೆ ಮಾತ್ರ ನಿಮ್ಗೆ ಅರ್ಥ ಆಗುವಂಥದ್ದು. ಯಾರೆಲ್ಲ ಥ್ಯಾಂಕ್ ಗಾಡ್ ಜಸ್ಟ್ ಯೂಟ್ಯೂಬಲ್ಲಿ ನೋಡ್ತಾ ಇದ್ದೀರಿ, ಪ್ರೈಸ್ ಬಿಟ್ಟು ಗಾಡ್, ನೀವು ಕೂಡ ಪ್ರತಿಯೊಬ್ಬರು ಕೂಡ ಗಮನ ಕೊಡಿ. ನಿಮ್ಮ ಸಮಸ್ಯೆ ಪರಿಹಾರ ಆಗಲಿಕ್ಕೆ ಇಲ್ಲೇ ಪರಿಹಾರ ಇರುವಂಥದ್ದು. ಜೀವ ಮತ್ತು ಮರಣ ಶಕ್ತಿ ಎಲ್ಲಿದೆ? ಎಲ್ಲಿದೆ? ಯಾರ ನಾಲಿಗೆಗೆ? ಪ್ರಬೋಧಕರ ನಾಲಿಗೆಗೆ. ಹೌದಾ? ಪ್ರತಿಯೊಬ್ಬರ ನಾಲಿಗೆಗೆ. ಯೋಚನೆ ಮಾಡಿ ಪ್ರಿಯರೇ, ಥ್ಯಾಂಕ್ ಗಾಡ್, ದೇವರು ಕೊಟ್ಟರು ದೊಡ್ಡ ಪವರ್ಫುಲ್ ಗಿಫ್ಟ್ ಏನಂತಂದರೆ, ನಿಮ್ಮ ನಾಲಿಗೆ ನಿಮ್ಮ ಭವಿಷ್ಯ ಇಟ್ಬಿಟ್ಟಿದ್ದಾರೆ. ನೀವೇನು ನುಡಿತೀರಿ ಅದರ ಫಲ ನೀವು ಪಡ್ಕೊಳ್ಬೋದು. ನೀವೇನು ನುಡಿತೀರಿ ಅದ್ರ ಫಲವನ್ನು ಪಡ್ಕೊಳ್ಬೋದು. ಈಗ ವೆರಿ ವೆರಿ ಇಂಪಾರ್ಟೆಂಟ್. ಎಲ್ಲರೂ ಗಮನ ಕೊಡ್ತಾ ಇದ್ದೀರಾ? ಪ್ರತಿಯೊಬ್ಬರು ಹಿಂದೆ. ಓಕೆ ಪ್ರಿಯರೇ, ನಾನು ಜೀವದ ನುಡಿಗಳು ನೋಡಿದ್ರೆ ಜೀವದ ಫಲ ಬರ್ತದೆ, ಮರಣದ ನುಡಿಗಳು ನೋಡಿದ್ರೆ ಮರಣದ ಫಲ ಬರ್ತದೆ. ಕರೆಕ್ಟಾ? ಜ್ಞಾನೋಕ್ತಿ 18:21. ಜೀವದ ನುಡಿಗಳು ಅಂದರೆ ಯಾವುದು? ಯಾವುದು ಜೀವದ ನುಡಿಗಳು ಅಂದರೆ ದೇವರ ವಾಕ್ಯಗಳು. ಕರೆಕ್ಟ್? ಸೊ ಅದರ ಅರ್ಥ, ನಾನು ಬಾಯಿ ತೆಗೆದು ಹೇಳುವ ಪ್ರಾರ್ಥನೆ ದೇವರ ವಾಕ್ಯಕ್ಕೆ ಅನುಗುಣವಾಗಿದ್ದರೆ ನನ್ನ ಬಾಯಿಂದ ಬರುವಂಥ ಪ್ರಾರ್ಥನೆಯು ಜೀವದ ಫಲಗಳನ್ನು ಉತ್ಪತ್ತಿ ಮಾಡ್ತದೆ. ಒಪ್ಕೊಳ್ತೀರಾ? ಕರೆಕ್ಟ್? ಆದರೆ ನನ್ನ ಬಾಯಿಂದ ಬರುವಂತಹ ಪ್ರಾರ್ಥನೆ ದೇವರ ವಾಕ್ಯದ ಪ್ರಕಾರ ಇಲ್ಲದೆ ದೇವರ ವಾಕ್ಯಕ್ಕೆ ವಿರುದ್ಧವಾಗಿದ್ದರೆ ಜೀವದ ಫಲ ಬರ್ತದ, ಮರಣದ ಫಲ ಬರ್ತದ? ಅರ್ಥ ಆಗ್ತದೆ ಬ್ರದರ್? ಅರ್ಥ ಆಯ್ತು ನಾನು ಹೇಳಿದ್ದು? ಹೇಳಿದ್ದು ನಾನು ಬಾಯಿ ತೆಗೆದು ಹೇಳುವ ಪ್ರಾರ್ಥನೆ ದೇವರ ವಾಕ್ಯದ ಪ್ರಕಾರ ಇದ್ದರೆ ಜೀವದ ಫಲ ಬರ್ತದೆ. ನಾನು ಬಾಯಿ ತೆಗೆದು ಹೇಳುವ ಪ್ರಾರ್ಥನೆ ದೇವರ ವಾಕ್ಯಕ್ಕೆ ವಿರುದ್ಧವಾಗಿದ್ದರೆ ಆ ಪ್ರಾರ್ಥನೆ ಮರಣದ ಫಲ ತರ್ತದೆ. ಕರೆಕ್ಟ್? ಕರೆಕ್ಟ್? ಎಲ್ಲರೂ ಒಪ್ಕೊಳ್ತೀರಾ? ಈಗ ಚೆಕ್ ಮಾಡೋಣ. ನಿಮಗೂ ಅರ್ಥ ಆಯ್ತು ಸಿಸ್ಟರ್? ಓಕೆ. ಈಗ ನೀವು ಸೊಂಟ ನೋವಿದ್ರೆ ಏನಂತ ಪ್ರೇಯರ್ ಮಾಡ್ತೀವಿ ಅಂತ ಹೇಳಿದ್ರಿ? ನನ್ನ ಸೊಂಟ ನೋವು ಗುಣಪಡಿಸು, ನನ್ನ ಸೊಂಟ ನೋವು ವಾಸಿ ಆಗಲಿ, ನನ್ನ ಸೊಂಟ ನೋವು ವಾಸಿ ಆಗಲಿ. ಕರೆಕ್ಟ್? ಕರೆಕ್ಟ್ ಬ್ರದರ್? ಬಟ್ ಈಗ ನಿಮ್ಮ ಪ್ರಾರ್ಥನೆ ದೇವರ ವಾಕ್ಯದ ಪ್ರಕಾರ ಇದ್ದರೆ 100% ಗ್ಯಾರಂಟಿ ನಿಮ್ಮ ಪ್ರಾರ್ಥನೆ ನಿಮ್ಮ ಶರೀರ ರೋಗವನ್ನು ನಾಶ ಮಾಡ್ತದೆ. ಬಟ್ ನೀವು ಮಾಡುವಂಥ ಪ್ರಾರ್ಥನೆ ದೇವರ ವಾಕ್ಯದ ಪ್ರಕಾರ ಇಲ್ಲದೆ ಅದಕ್ಕೆ ವಿರುದ್ಧವಾಗಿದ್ದರೆ ಸೇಮ್ ಪ್ರೇಯರ್ ನಿಮ್ಮ ರೋಗವನ್ನು ಜಾಸ್ತಿ ಮಾಡ್ತದೆ, ನಿಮ್ಮನ್ನು ಕೊಲೆ ಮಾಡ್ತದೆ, ಮರಣದ ಫಲ ಉತ್ಪತ್ತಿ ಮಾಡ್ತದೆ. ಚೆಕ್ ಮಾಡೋಣ ಬೈಬಲಲ್ಲಿ ನೀವು ಮಾಡಿದ ಪ್ರಾರ್ಥನೆ ದೇವರ ವಾಕ್ಯದ ಪ್ರಕಾರ ಇದೆಯಾ ಇಲ್ವೋ ಎಂಬುದಾಗಿ. ಓಕೆ? 1 ಪೇತ್ರ 2:24. 1 Peter 2:24. 1 ಪೇತ್ರ 2:24. ಇವತ್ತು ಅನೇಕರು ಪ್ರಿಯರೇ, ಅನೇಕರು ಈ ವಾಕ್ಯ ಗೊತ್ತಿದ್ರೂ ಕೂಡ ಈ ವಾಕ್ಯದಲ್ಲಿರುವ ಸತ್ಯವನ್ನು ಅರಿತುಕೊಳ್ಳದೆ ಇರೋದರಿಂದ ಇವತ್ತು ಅನೇಕ ವ್ಯಕ್ತಿಗಳು ರೋಗಗ್ರಸ್ತರಾಗಿಯೇ ಕಾಲ ಕಳೀತಾ ಇದ್ದಾರೆ, ರೋಗಗ್ರಸ್ತರಾಗಿ ಸತ್ತೋಗ್ತಾ ಇದ್ದಾರೆ. ಓದಿ 1 ಪೇತ್ರ 2:24. ನಾವು ಪಾಪಗಳ ಪಾಲಿಗೆ ಸತ್ತು ನೀತಿವಂತರಾಗಿ ಜೀವಿಸುವಂತೆ ಆತನು ಮರದ ಮೇಲೆ ನಮ್ಮ ಪಾಪಗಳನ್ನು ತಾನೇ ತನ್ನ ದೇಹದಲ್ಲಿ ಹೊತ್ತನು. ಇದರಲ್ಲಿ ಯಾರಿಗಾರು ಡೌಟ್ ಇದೆಯಾ? ಯಾಕೆ ಯೇಸು ಸ್ವಾಮಿ ಶಿಲುಬೆಲೆ ನಮ್ಮ ಪಾಪಗಳನ್ನು ಹೊತ್ಕೊಂಡ್ರು?
ನಾವು ಪಾಪದ ಪಾಲಿಗೆ ಸತ್ತವರಾಗಿ ಇನ್ನೆಂದಿಗೂ ಪಾಪಕ್ಕೆ ನಾವು ಜೀವಿಸದೆ ಬದಲಾಗಿ ನಾವು ದೇವರ ಮಕ್ಕಳಾಗಿ ನೀತಿವಂತ ಮಕ್ಕಳಾಗಿ ಜೀವಿಸಬೇಕೆಂಬುದಾಗಿ ಪ್ರಭು ಯೇಸು ನನಗೋಸ್ಕರ ಎಲ್ಲ ಪಾಪಗಳನ್ನು ಮತ್ತು ಪಾಪವನ್ನು ಹೊತ್ತುಕೊಂಡು ನನಗೋಸ್ಕರ ಶಿಲುಬೆ ಮೇಲೆ ಪಾಪವಾಗಿ ಮಾರ್ಪಟ್ರು. ಯಾರಿಗೂ ಡೌಟ್ ಇದೆಯಾ? ನೋ ಡೌಟ್, ಕ್ಲಿಯರ್. ಬಟ್ ವಾಕ್ಯ ಮುಗಿಲಿಲ್ಲ, ಇನ್ನೂ ಒಂದು ಸಾಲಿದೆ. ಓಕೆ, ಓದಿ. ಆತನ ಗಾಯಗಳಿಂದ, ಅವರ ಗಾಯಗಳಿಂದ. ಯಾರ ಗಾಯಗಳಿಂದ? ಯೇಸು ಸ್ವಾಮಿ ತನ್ನ ಶರೀರದಲ್ಲಿ ಏನೆಲ್ಲ ಗಾಯ ಮಾಡಿಕೊಂಡಿದ್ದಾರೋ ಆ ಗಾಯಗಳಿಂದ ನಿಮಗೆ ಗುಣವಾಯಿತು. ನಿಮಗೆ 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 ಅಂದರೆ ಅದರ ಅರ್ಥ ಯೇಸುವಿನ ಗಾಯಗಳಿಂದ ನಿಮಗೆ ಗುಣವಾಗುತ್ತದೆ ಎಂಬುದಾಗಿ ಹೇಳ್ತಲ್ಲ. ನಿಮಗೆ ಗುಣವಾಗೋಯ್ತು. ಬೈ ದ wounds of Jesus you were healed. You have been healed. Not you will be, you can be. ಯೇಸುವಿನ ಗಾಯಗಳಿಂದ ನೀವು ಈಗಾಗಲೇ ಗುಣ ಹೊಂದಿದ್ದೀರಿ. ದೇವರ ವಾಕ್ಯ ಹೇಳ್ತದೆ, ನಿಮ್ಮ ಬೆನ್ನುವೇನಿದೆಯೋ ಈ ರೋಗವನ್ನು ಯೇಸು ಸ್ವಾಮಿ ತನ್ನ ಬೆನ್ನಲ್ಲಿ ಹಾಕ್ಕೊಂಡು ಅವರ ಬೆನ್ನನ್ನು ಕೊರಡೆಗಳಿಂದ ಒಡಿಸ್ಕೊಳ್ಳೋದ್ರ ಮೂಲಕ ತಮ್ಮ ಶರೀರವನ್ನು ಗಾಯ ಮಾಡಿಕೊಂಡ್ರು. ಆ ಗಾಯದ ಒಳಗಡೆ ನಿಮ್ಮ ಬೆನ್ನಲ್ಲಿರುವಂಥ ರೋಗವನ್ನು ಅವರು ಹಾಕಿಕೊಂಡು ಆ ನೋವನ್ನು ಅನುಭವಿಸಿ ಅವರ ಶರೀರವನ್ನು ಗಾಯ ಮಾಡಿಕೊಂಡ್ರು. ಆ ಗಾಯಗಳಿಂದ ನಿಮ್ಮ ಬೆನ್ನೋವು ಈಗಾಗಲೇ ಗುಣ ಆಗಿದೆ, ಗುಣವಾಗೋಯ್ತು. ವಾಕ್ಯ ಹೇಳ್ತದೆ, ಯೇಸುವಿನ ಗಾಯಗಳಿಂದ ನೀವು ಗುಣ ಹೊಂದಿದ್ದೀರಿ, ಈಗಾಗಲೇ ಗುಣ ಹೊಂದಿದ್ದೀರಿ. ಬಟ್ ನೀವೇನಂತ ಪ್ರೇಯರ್ ಮಾಡ್ತಾ ಇದ್ದೀರಿ? ಯೇಸುವೆ ನನ್ನ ಬೆನ್ನೋವನ್ನು ಗುಣಪಡಿಸು, ಗುಣಪಡಿಸು, ಗುಣಪಡಿಸು. ಹಾಗಾದರೆ ನೀವು ಈ ರೀತಿ ಮಾಡುವ ಪ್ರಾರ್ಥನೆ ದೇವರ ವಾಕ್ಯದ ಪ್ರಕಾರ ಇದೆಯಾ? ದೇವರ ವಾಕ್ಯ ವಿರುದ್ಧವಾಗಿದೆಯಾ? ದೇವರ ವಾಕ್ಯ ಹೇಳ್ತದೆ, ಯೇಸುವಿನ ಗಾಯಗಳಿಂದ ನೀವು ಈಗಾಗಲೇ ಗುಣ ಹೊಂದಿದ್ದೀರಿ. ಬಟ್ ನೀವು ಪ್ರೇಯರ್ ಮಾಡ್ತಿದ್ದೀರಿ, ಯೇಸುವೆ ಗುಣಪಡಿಸು. ಯೇಸು ಹೇಳ್ತಿದ್ದಾರೆ, ನಾನು ಈಗಾಗಲೇ ಗುಣಪಡಿಸಿದ್ದೇನೆ. ನೀವು ಪ್ರೇಯರ್ ಮಾಡ್ತಿದ್ದೀರಿ, ಗುಣಪಡಿಸು. ಬಟ್ ಯೇಸು ಹೇಳ್ತಿದ್ದಾರೆ, ಗುಣಪಡಿಸಿದ್ದೇನೆ. ಆಗ ನಿಮ್ಮ ಪ್ರಾರ್ಥನೆ ಮತ್ತು ದೇವರ ವಾಕ್ಯ ಹೇಳುವಂಥ ವಾಕ್ಯ ಎರಡು ಹೊಂದಾಣಿಕೆ ಆಗ್ತದೆಯಾ? ಆಗ ನಿಮ್ಮ ಪ್ರಾರ್ಥನೆ ದೇವರ ವಾಕ್ಯದ ಪ್ರಕಾರ ಇದೆಯಾ? ದೇವರ ವಾಕ್ಯ ವಿರುದ್ಧವಾಗಿದೆಯಾ? ವಿರುದ್ಧವಾಗಿದೆ. ದೇವರ ವಾಕ್ಯಕ್ಕೆ ವಿರುದ್ಧವಾಗಿರುವಾಗ ಜೀವ ಬರ್ತದ, ಮರಣ ಬರ್ತದ? ಮರಣ. ಇವತ್ತು ಜನರು ಪ್ರೈಸ್ ಬಿಟ್ಟು ಗಾಡ್ ಅವರ ತಪ್ಪಾದ ಪ್ರಾರ್ಥನೆಯಿಂದ ಅವರ ಭವಿಷ್ಯವನ್ನು ಹಾಳು ಮಾಡ್ಕೊಳ್ತಾ ಇದ್ದಾರೆ. ಪ್ರಾರ್ಥನೆ ಮಾಡದೆ ಇರುವವರು ಯಾವ ರೀತಿ ಇದ್ದಾರೋ ಅದೇ ರೀತಿ ಪ್ರಾರ್ಥನೆ ಮಾಡುವಂಥ ವ್ಯಕ್ತಿಗಳು ಕೂಡ ಮರಣದ ಯಾತನೆ ಅನುಭವಿಸ್ತಾ ಇದ್ದಾರೆ. ಕಾರಣ ತಪ್ಪಾದ ಪ್ರಾರ್ಥನೆಯಿಂದಾಗಿ. ಅದಕ್ಕಾಗಿ ಪ್ರಿಯರ ಪ್ರೈಸ್ ಬಿಟ್ಟು ಗಾಡ್ ಪ್ರಭು ಯೇಸು ಹೇಳ್ತಿರುವಂಥದ್ದು, ನನ್ನ ಜನರು ಯಾತಕ್ಕಾಗಿ ಹಾಳಾಗ್ತಿದ್ದಾರೆ ಅಂತಂದರೆ ಅವರು ಧ್ಯಾನ ಕುಟಕ್ಕೆ ಬರದೆ, ಚರ್ಚಿಗೆ ಬರದೆ, ಪ್ರಾರ್ಥನೆ ಮಾಡದೆ, ಬೈಬಲ್ ಓದದೆ ಇರೋದ್ರಿಂದ ಹಾಳಾಗ್ತದೆ ಎಂಬುದಾಗಿ ಬೈಬಲ್ ಎಲ್ಲೂ ಇಲ್ಲ. ಬೈಬಲ್ ಇರೋದೇನು ಹೇಳ್ತದೆ ಗೊತ್ತಾ? ಹೊಸಯ ಗ್ರಂಥ 4ನೇ ಅಧ್ಯಾಯ ವಾಕ್ಯ 6ರಲ್ಲಿ, ನನ್ನ ಜನರು ನಶಿಸಿ ಹೋಗ್ತಾ ಇರುವಂಥದ್ದು, ಅವ್ರು ಪ್ರಾರ್ಥನೆ ಮಾಡ್ಬೋದು, ಧ್ಯಾನ ಕುಟಕ್ಕೆ ಬರ್ಬೋದು, ಚರ್ಚ್ಗೆ ಹೋಗ್ಬೋದು, ಮೊಣಕಲ್ ಹೊರ್ಬೋದು, ಆದರೂ ಕೂಡ ಅವ್ರು ಏತಕ್ಕಾಗಿ ಹಾಳಾಗ್ತದಾರೆ ಅಂತಂದರೆ ಅವರಿಗೆ ನನ್ನ ವಾಕ್ಯದ ಸರಿಯಾದ ತಿಳುವಳಿಕೆ ಇಲ್ಲದೆ ಇರೋದರಿಂದ. ಯಾಕಂದರೆ ವಾಕ್ಯದ ಬಗ್ಗೆ ನಿಮಗೆ ಸರಿಯಾದ ತಿಳುವಳಿಕೆ ಇಲ್ಲದೆ ಹೋದರೆ ನಿಮ್ಮ ಆಲೋಚನೆ ತಪ್ಪಾಗಿರ್ತದೆ, ನಿಮ್ಮ ನಂಬಿಕೆ ತಪ್ಪಾಗಿರ್ತದೆ, ನಿಮ್ಮ ಬಾಯಿಂದ ಬರುವಂಥ ಪ್ರಾರ್ಥನೆ ಕೂಡ ತಪ್ಪಾಗಿರ್ತದೆ. ನಿಮ್ಮ ಪ್ರಾರ್ಥನೆ ಯಾವಾಗ ತಪ್ಪಾಗಿರ್ತದೋ ತಪ್ಪಾದ ಪ್ರಾರ್ಥನೆಯು ನಿಮ್ಮ ಜೀವನದಲ್ಲಿ ತಪ್ಪಾದ ಫಲಗಳನ್ನು ಅಂದರೆ ಮರಣದ ಫಲಗಳನ್ನು ಉತ್ಪತ್ತಿ ಮಾಡ್ತದೆ. ಅರ್ಥ ಆಯ್ತು ಬ್ರದರ್? ಇಲ್ಲ ಏನೋ ಕ್ವಶನ್ಸ್ ಇದೆ ಎಷ್ಟರಲ್ಲಿ? ಎನಿ ಕ್ವಶನ್ಸ್? ಪರವಾಗಿಲ್ಲ, ಥ್ಯಾಂಕ್ ಗಾಡ್. ನಿಮ್ಮಲ್ಲಿ ಏನಾದರೂ ಪ್ರಶ್ನೆಗಳಿದ್ರೆ ಕೇಳಿ. ಇಲ್ಲಾಂದ್ರೆ ಯಾವ್ದಾದ್ರು ವಾಕ್ಯ ಓದ್ಬಿಟ್ಟು, ಬ್ರದರ್ ಮತ್ತು ಈ ವಾಕ್ಯ ಈ ರೀತಿ ಹೇಳ್ತದಲ್ಲ ಬ್ರದರ್, ನೀವೇನು ಈ ರೀತಿ ಹೇಳ್ತಾ ಇದ್ದೀರಿ, ಏನೇ ಡೌಟ್ ಇದ್ರೂ ಕ್ಲಾರಿಫೈ ಮಾಡ್ಕೊಳ್ಳಿ. ಒಂದು ಸಣ್ಣ ಸಂಶಯ ಇಡೀ ಧ್ಯಾನ ಕೂಟವನ್ನು ನೀವು ಆಲಿಸಿರ್ಬೋದು. ಇಲ್ಲಿಂದ ಹೋದ್ಮೇಲೆ ಸಣ್ಣ ಒಂದು ಸಂಶಯ ಇಡೀ ಧ್ಯಾನ ಕೂಟವನ್ನು ಹಾಳು ಮಾಡ್ತದೆ, ನಿಮಗೇನು ಪ್ರಯೋಜನ ತರೋದಿಲ್ಲ. ಇಷ್ಟರಲ್ಲಿ ಏನಾದರೂ ಅರ್ಥ ಆಗದಿರೋದೇನಂತ ಇದೆಯಾ? ಕ್ಲಿಯರ್? ಹಾಗೆ ಇನ್ಮೇಲೆ ನಾವು ಪ್ರಾರ್ಥನೆ ಮಾಡಬೇಕಾದ್ರೆ ಪ್ರಾರ್ಥನೆ ಮಾಡೋಕ್ಕಿಂತ ಮುಂಚಿತವಾಗಿ ಪ್ರೈಸ್ ಗಾಡ್ ಜಸ್ಟ್ ನಾವು ಗಮನ ಕೊಡಬೇಕಾಗಿರುವಂಥದ್ದು, ನನ್ನ ಪ್ರಾರ್ಥನೆ ಬಂದು ದೇವರ ವಾಕ್ಯ ಪ್ರಕಾರ ಇದೆಯಾ, ವಾಕ್ಯಕ್ಕೆ ವಿರುದ್ಧವಾಗಿದೆಯಾ? ಎಸ್ ಬ್ರದ್, ಏನು ಬದ?
ನೀವೇ ನಿಂತ್ಕೊಂಡು ಕೇಳ್ಬೋದು ಬ್ರದರ್. ಪ್ರೈಸ್ ಗಾಡ್. ಹಲೋ. ಅನೇಕರು ಪ್ರೈಸ್ ಬಿಟ್ಟು ಗಾಡ್ ಯೆರೆಮೀಯ ಪ್ರವಾದಿಯ ಗ್ರಂಥದಲ್ಲಿರುವಂತಹ ಒಂದು ವಾಕ್ಯ ತೆಗೆದುಕೊಂಡು ಪ್ರಾರ್ಥನೆ ಮಾಡ್ತವೆ. ಆ ಬ್ರದರ್ ಬಂದು ಅದೇ ಹೇಳ್ತಿರೋದು. ಆ ಬ್ರದರ್ಗೆ ಜಸ್ಟ್ ಯೇಸುವಿನ ವಾಕ್ಯದಲ್ಲಿ ಡೌಟ್ ಇದೆ ಎಂಬುದಕ್ಕೆ ಕೇಳ್ತಲ್ಲ. ಅವ್ರು ಎಲ್ಲೆಲ್ಲಿ ಸೇವೆ ಮಾಡ್ಲಿಕ್ಕೆ ಹೋಗಿದ್ದಾರೋ ಎಲ್ಲ ಕಡೆಗಳಲ್ಲೂ ಕೂಡ ಅವ್ರಿಗೆ ಆ ಪ್ರಶ್ನೆ ಕೇಳಿದ್ದಾರೆ. ನಿಮ್ಮಲ್ಲೂ ಪ್ರಶ್ನೆ ಇದೆ, ಬಟ್ ನೀವು ಎದ್ದು ಕೇಳಿಬಿಟ್ರೆ ಅಕ್ಕಪಕ್ಕದವ್ರು ಏನು ತಿಳ್ಕೊಳ್ತಾರೆ ಎಂಬುದು ನೀವು ಕೇಳ್ತಾ ಇಲ್ಲ. ಯಾರೆಲ್ಲ ಯೂಟ್ಯೂಬ್ಗೆ ಅಂಟ್ಕೊಂಡಿದ್ದೀರಿ ಬೋಧನೆ ಕೇಳಲಿಕ್ಕೆ, ಆ ವಾಕ್ಯವನ್ನು ಎಲ್ಲರೂ ಕೂಡ ಕೇಳಿರ್ತೀರಿ. ಜೆರೆಮೀಯ ಗೊತ್ತಿದೆಯಾ? ಯೆರೆಮೀಯ ಪ್ರವಾದಿ. ಅನೇಕರು ಈ ಒಂದು ಧ್ಯಾನ ಕೂಡ ನಡೆಸುವಾಗ ಅದ್ರ ಬ್ಯಾಕ್ಗ್ರೌಂಡಲ್ಲಿ ಕೂಡ ಅದು ಬರೆದಿರ್ತಾರೆ. ಬಟ್ ಆ ಪ್ರಾರ್ಥನೆ ಎಷ್ಟು ಜನರು ಕೊಲೆ ಮಾಡಿದೆ ಗೊತ್ತಾ? ಓದಿ ಸಿಸ್ಟರ್, ಜಸ್ಟ್ ಎಷ್ಟನೇ ವಾಕ್ಯ ಓದಿ? ಯೆರೆಮೀಯ 13 ಸಿಕ್ಕಿಲ್ಲ? ಸಿಕ್ಕಿಲ್ಲ? ದೇವಾ, ನೀವು ನನ್ನನ್ನು ಗುಣಪಡಿಸುವುದಾದರೆ ನಾನು ಗುಣ ಹೊಂದಿಕೊಳ್ಳುವೆ, ನೀವು ನನ್ನ ರಕ್ಷಿಸುವುದಾದರೆ ನಾನು ರಕ್ಷಣೆ ಹೊಂದುವೆ. ಎಷ್ಟನೇ ವಾಕ್ಯ? ಬ್ರದರ್ ಹೇಳಿದ್ರು, ಬ್ರದರಿಗೆ ಸಿಕ್ಕಲಿಲ್ಲ. Praise God, hallelujah. 34:17 ಕರೆಕ್ಟ್. ಓದಿ. ಸಿಕ್ಲಿಲ್ಲ? ಯೆರೆಮೀಯ ಬೈಬಲ್ ಓಪನ್ ಮಾಡಿ. 34:17 ಇಲ್ಲ? ಪ್ರೈಸ್ ಗಾಡ್, ಹಾಲೆಲೂಯಾ. 17:14 ನೋಡಿ. ಓ ಕರ್ತನೆ. 17:14 ಓಕೆ. ಪ್ರಿಯರ, ಅನೇಕರು ಈ ಯೆರೆಮೀಯ 17:14 ಇಟ್ಕೊಂಡು ಪ್ರಾರ್ಥನೆ ಮಾಡುವಂಥದ್ದಕ್ಕೆ ನೀವು ಕೇಳಿಸ್ಕೊಂಡಿರ್ಬೋದು. ಇವನು ಅನೇಕ ಪ್ರಬೋಧಕರು ಕೂಡ ಈ ವಾಕ್ಯನ ಉಪಯೋಗಿಸ್ತಾರೆ. ನಾವು ವಾಕ್ಯ ಕೆಟ್ಟದು ಅಂತ ಹೇಳ್ತಲ್ಲ, ಬಟ್ ಆ ವಾಕ್ಯ ಎಕ್ಸ್ಪೈರ್ ಆಗಿರುವಂಥದ್ದು, ಔಟ್ಡೇಟೆಡ್. ಬೈಬಲ್ ಕೆಲವೊಂದು ಎಕ್ಸ್ಪೈರ್ ಆಗಿಬಿಟ್ಟಿದೆ. ನೀವು ಬೈಬಲ್ ಬೇಕಾದ್ರೆ ತೆಗೆದು ನೋಡಿ. ಎಸ್ಪೆಷಲಿ ಸಂತ ಪೌಲರು ಬರೆದ ಪತ್ರಿಕೆ, ರೋಮನ್ರು ಬರೆದ ಪತ್ರಿಕೆ, ಗಲಾತಿಗೆ ಬರೆದ ಪತ್ರಿಕೆಯಲ್ಲಿ ಲಾ, ಮೋಶೆ ಮೂಲಕ ಕೊಡಲ್ಪಟ್ಟ ಧರ್ಮಶಾಸ್ತ್ರ ಔಟ್ಡೇಟೆಡ್, ಎಕ್ಸ್ಪೈರ್ ಆಗಿರುವಂಥದ್ದು ಎಂಬುದಾಗಿ ಆ ಪದಗಳನ್ನ ನೋಡ್ತೀರಿ ಓದುವಾಗ. ಅದೇ ಥರ ಈ ವಾಕ್ಯ ಈಗಾಗಲೇ ಔಟ್ಡೇಟೆಡ್, ಎಕ್ಸ್ಪೈರ್ ಆಗಿರುವಂಥದ್ದು. ಎಕ್ಸ್ಪೈರ್ ಆಗಿರುವಂಥ ಫುಡ್ ತಿಂದರೆ ಏನಾಗ್ತದೆ? ಎಕ್ಸ್ಪೈರ್ ಆಗಿರೋ ಜ್ಯೂಸ್ ಕುಡಿದ್ರೆ ಏನಾಗ್ತದೆ? ಲೂಸ್ ಮೋಷನ್. ಅನೇಕರು ಎಕ್ಸ್ಪೈರ್ ಆಗಿರೋದು ವಾಕ್ಯ ಇಟ್ಕೊಂಡ್ರಿ, ಲೂಸ್ ಮೋಷನ್. ಜೀವನದಲ್ಲಿ ಪ್ರಮೋಷನ್ ಇಲ್ಲ, ಬರೀ ಲೂಸ್ ಮೋಷನ್. ಓದಿ ನೋಡೋಣ, ಲೂಸ್ ಮೋಷನ್ ತರುವಂಥ ವಾಕ್ಯ. ಓ ಕರ್ತನೆ, ನನ್ನನ್ನು ಸ್ವಸ್ಥ ಮಾಡು. ಓ ಕರ್ತನೆ, ನನ್ನನ್ನು ಸ್ವಸ್ಥ ಮಾಡು. ಆಗ ಸ್ವಸ್ಥನಾಗುವೆನು. ನನ್ನನ್ನು ರಕ್ಷಿಸು. ಆಗ ನಾನು ರಕ್ಷಿಸಲ್ಪಡುವೆನು. ದೇವ್ರ ವಾಕ್ಯನ ಅದು ಮನುಷ್ಯನ ವಾಕ್ಯನ? ಅರೆ, ದೇವರ ವಾಕ್ಯ. ಪ್ರವಾದಿ ನುಡಿತಾ ಇರ್ಬೋದು. ಪ್ರವಾದಿಯು ದೇವರು ಏನು ತೋರಿಸ್ತಾ ಇದಾರೋ ಅದನ್ನು ನೋಡಿ ಅದನ್ನು ನುಡಿತಾ ಇರುವಂಥದ್ದು. ಓ ಕರ್ತನೆ, ನೀನು ನನ್ನನ್ನು ಸ್ವಸ್ಥಪಡಿಸುವುದಾದರೆ ನಾನು ಸ್ವಸ್ಥ ಹೊಂದುವೆ. ಅದರ ಅರ್ಥ, ನೀವು ನನ್ನನ್ನು ಗುಣಪಡಿಸುವುದಾದರೆ ನಾನು ಗುಣ ಹೊಂದುವೆ. ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಈ ವಾಕ್ಯವನ್ನು ಇವತ್ತು ನೀವೇನಾದರೂ ಹಿಡ್ಕೊಂಡು ಪ್ರಾರ್ಥನೆ ಮಾಡಿದ್ರಿ, ಆ ಪ್ರಾರ್ಥನೆಯು ನಿಮ್ಮ ಭವಿಷ್ಯವನ್ನು ಹಾಳು ಮಾಡ್ತದೆ. ಯಾಕೆಂದರೆ ನಾನು ಮೊದಲು ಹೇಳಿದೆ, ಅದು ಈಗಾಗಲೇ ಮುಗಿದೋಗಿರುವಂಥ ಕಾರ್ಯ, ಔಟ್ಡೇಟೆಡ್, ಎಕ್ಸ್ಪೈರ್ ಆಗಿರುವಂಥದ್ದು. ಅದರ ಅರ್ಥ,
ಯೆರೆಮೀಯ ಈ ನುಡಿಯ ನುಡಿಯುವಾಗ ಇನ್ನೂ ಕೂಡ ಪ್ರಿಯರೇ, ಪ್ರಭು ಯೇಸು ಕ್ರಿಸ್ತರು ಈ ಲೋಕಕ್ಕೆ ಬಂದು ನಮ್ಮೆಲ್ಲರ ರೋಗಗಳನ್ನು ತಾವು ಹೊತ್ತುಕೊಂಡು ತಮ್ಮ ಶರೀರವನ್ನು ಗಾಯ ಮಾಡಿಕೊಂಡು ನಮ್ಮನ್ನು ಗುಣಪಡಿಸಿರಲಿಲ್ಲ. ಪ್ರವಾದಿ ಈ ವಾಕ್ಯ ನುಡಿಯುವಾಗ, ಪ್ರೈಸ್ ಬಿಟ್ಟು ಗಾಡ್, ಪ್ರಭು ಯೇಸು ಇನ್ನೂ ಈ ಲೋಕಕ್ಕೆ ಬಂದಿರಲಿಲ್ಲ. ಅದಕ್ಕೋಸ್ಕರ ಪ್ರವಾದಿ ಹೇಳ್ತಿರುವಂಥದ್ದು, ಓ ಕರ್ತನೆ, ನೀವು ನನ್ನನ್ನು ಗುಣಪಡಿಸುವುದಾದರೆ ನಾನು ಗುಣ ಹೊಂದಿಕೊಳ್ಳುವೆ. ಇವತ್ತೇನಾದರೂ ಪ್ರವಾದಿ ಮಾಡಿದ ಪ್ರಾರ್ಥನೆಯನ್ನು ನೀವು ಯೇಸುವಿನ ಬಳಿಯಲ್ಲಿ ಹೋಗ್ಬಿಟ್ಟು, ಯೇಸುವೇ, ನಿಮ್ಮ ವಾಕ್ಯ ಹೇಳ್ತದೆ ನೀವು ನನ್ನನ್ನು ಗುಣಪಡಿಸುವುದಾದರೆ ನಾನು ನಿನ್ನ ಗುಣಪಡಿಸುವೆ ಅಂತ ಹೇಳುವಾಗ ಯೇಸು ಹೇಳ್ತಾರೆ, ಪೋಡರೇ ಪೋಡ, ನಿನಗೋಸ್ಕರ ಈಗಾಗಲೇ ನನ್ನ ಶರೀರವನ್ನು ಗಾಯ ಮಾಡಿಕೊಂಡು ನಾನು ಈಗಾಗಲೇ ಶಿಲುಬೆಯಲ್ಲಿ ಸತ್ತು ನಿನಗೋಸ್ಕರ ಎಲ್ಲ ಪಾಪದಿಂದ ಬಿಡುಗಡೆ ಮಾಡಿ ನೀನು ರಕ್ಷಣೆ ಕೊಟ್ಟಿರೋದು ಮಾತ್ರವಲ್ಲ, ನಿನ್ನನ್ನು ಗುಣಪಡಿಸಿದ್ದೇನೆ. ನೀನು ಈಗ ಅದು ನಂಬದೆ ಹೋದುದರಿಂದ, ಆ ಅಪನಂಬಿಕೆಯಿಂದ ನಿನ್ನ ಭವಿಷ್ಯವನ್ನು ನೀನೇ ಹಾಳು ಮಾಡ್ಕೊಳ್ತೀಯ. ಹಲೋ, ಓ ಕರ್ತನೆ, ನೀನು ನನ್ನನ್ನು ಗುಣಪಡಿಸುವುದಾದ್ರೆ ಅಂತ ಕೇಳುವಾಗ ಪ್ರಭು ಯೇಸು ಹೇಳ್ತಾರೆ, ಅರೆ ಮಾರಾಯ, ನನ್ನನ್ನು ಯಾಕೆ ನೀನು ಗುಣಪಡಿಸಿದ್ರೆ ಅಂತ ಕೇಳ್ತಾ ಇದೆಯಾ? ಶಿಲುಬೆ ನೋಡು, ಶಿಲುಬೆಯಲ್ಲಿ ನಿನಗೋಸ್ಕರ ನೀನು ಗುಣಪಡಿಸ್ಲಿಕ್ಕಾಗಿ ನನ್ನ ಶರೀರವನ್ನು ಗಾಯ ಮಾಡಿಕೊಂಡು ಈಗಾಗಲೇ ಗುಣಪಡಿಸಿಬಿಟ್ಟಿದ್ದೇನೆ. ನಾನು ನಿನ್ನನ್ನು ಗುಣಪಡಿಸುವಂಥ ವಿಷಯದಲ್ಲಿ ಅದು ಆಲ್ರೆಡಿ ಈಗಾಗಲೇ ಮುಗಿದು ಹೋಗಿರುವ ಕಾರ್ಯ. ನೀನು ನನಗೆ ಕೆಲಸ ಕೊಡಬೇಡ, ಬದಲಾಗಿ ನಿನ್ನ ವಿಶ್ವಾಸಕ್ಕೆ ಕೆಲಸ ಕೊಡು. ನಿನ್ನ ವಿಶ್ವಾಸವು ನಿನ್ನನ್ನು ಗುಣಪಡಿಸ್ತದೆ. ಅದರ ಅರ್ಥ ಏನು? ನಾನು ಈಗಾಗಲೇ ನಿನ್ನನ್ನು ಗುಣಪಡಿಸಿದ್ದೇನೆ, ಅದು ನನ್ನ ಕೃಪೆಯ ಕಾರ್ಯ ಆಗಿದೆ. ಆ ಕೃಪೆಯ ಕಾರ್ಯದೊಂದಿಗೆ ನಿನ್ನ ವಿಶ್ವಾಸವನ್ನು ಮಿಕ್ಸ್ ಮಾಡು. ಯಾವುದು ವಿಶ್ವಾಸ? ವಿಶ್ವಾಸ ಯಾವುದು? ಹೌದು ಯೇಸುವೇ, ಹಳೆ ಒಡಂಬಡಿಕೆಯಲ್ಲಿ ಈ ಪ್ರವಾದಿ ನುಡಿಯುವಾಗ ನೀವು ಇನ್ನೂ ಶಿಲುಬೆಯಲ್ಲಿ ಸತ್ತಿರಲಿಲ್ಲ, ಬಟ್ ಥ್ಯಾಂಕ್ ಗಾಡ್, ನನ್ನನ್ನು ಈಗಿನ ಕಾಲದಲ್ಲಿ ಹೊಸ ಒಡಂಬಡಿಕೆಯಲ್ಲಿ ನನ್ನನ್ನು ನಿಮ್ಮ ಮೂಲಕ ತಂದೆಯು ನನ್ನನ್ನು ತನ್ನ ಮಗನಾಗಿ ಸ್ವೀಕರಿಸಿಕೊಂಡಿದ್ದಾರೆ. ಹೊಸ ಒಡಂಬಡಿಕೆಯಲ್ಲಿ ನಾನು ಈ ಲೋಕಕ್ಕೆ ಬರುವುದಕ್ಕೆ ಮುಂಚಿತವಾಗಿಯೇ ಪ್ರಭು ಯೇಸುವೇ ನನಗಿಂತ ಮೊದಲೇ ಈ ಲೋಕಕ್ಕೆ ಬಂದು ನಾನು ಅನುಭವಿಸಬೇಕಂತ ಎಲ್ಲ ರೋಗಗಳನ್ನು ನೀವು ಹೊತ್ತುಕೊಂಡು ಶಿಲುಬೆ ಮೇಲೆ ನನಗೋಸ್ಕರ ನಿಮ್ಮ ಶರೀರವನ್ನು ಗಾಯ ಮಾಡಿಕೊಂಡಿದ್ದೀರಿ. ಆ ಗಾಯಗಳಿಂದ ನನ್ನನ್ನು ನೀವು ಗುಣಪಡಿಸಿದ್ದೀರಿ ಎಂಬುದಾಗಿ ಹೊಸ ಒಡಂಬಡಿಕೆಯಲ್ಲಿ ನಿಮ್ಮ ಸುವಾರ್ಥ ವಾಕ್ಯ ಹೇಳ್ತದೆ. 1 ಪೇತ್ರ 2:24. ಥ್ಯಾಂಕ್ ಯು ಲಾರ್ಡ್, ನನ್ನನ್ನು ಗುಣಪಡಿಸಿದ್ದಕ್ಕಾಗಿ ಸ್ತೋತ್ರ. ಇದಾಗಿದೆ ಸರಿಯಾದ ಪ್ರಾರ್ಥನೆ. ಅದೇ ವಾಕ್ಯ ಹೇಳುವಂಥದ್ದು, ನೀವು ರಕ್ಷಿಸುವುದಾದರೆ ನಾನು ರಕ್ಷಣೆ ಹೊಂದುವೆ. ಯೇಸು ಹತ್ರ ಹೋಗಿ, ಯೇಸು ನಿಮಗೆ ರಕ್ಷಣೆ ಕೊಡಬೇಕಾ? ರಕ್ಷಣೆ ಕೊಟ್ಟಿದ್ದಾರಾ? ಮತ್ತು ಅದು ಹೆಂಗೆ ಈ ವಾಕ್ಯ ಹಿಡ್ಕೊಂಡು, ಓ ಕರ್ತನೆ, ನೀವು ರಕ್ಷಿಸುವುದಾದ್ರೆ ರಕ್ಷಣೆ ಹೊಂದುವೆ ಎಂಬುದಾಗಿ ಹೇಗೆ ಹೇಳಲಿಕ್ಕೆ ಸಾಧ್ಯ? ಇದೆಲ್ಲ ಔಟ್ಡೇಟೆಡ್ ವಾಕ್ಯಗಳು, ಇದೆಲ್ಲ ಮುಗಿದೋಗಿರೋ ಕಾರ್ಯಗಳು. ಯೇಸು ಮುಗಿಸ್ಬಿಟ್ಟಿದ್ದಾರೆ. ಅದಕ್ಕಾಗಿ ನಿಮ್ಗೆ ಗೊತ್ತಿರಬೇಕು ಪ್ರಿಯರೇ, ಪ್ರಾರ್ಥನೆ ಮಾಡೋಕ್ಕೆ ಮುಂಚಿತವಾಗಿ ವೆರಿ ವೆರಿ ಇಂಪಾರ್ಟೆಂಟ್. ಸಿಕ್ಕದ ವಾಕ್ಯಗಳನ್ನ ತೆಗೆದುಕೊಂಡು ಪ್ರಾರ್ಥನೆ ಮಾಡುವಂಥದ್ದಲ್ಲ. ಉದಾಹರಣೆಗೆ ಅನೇಕ ವ್ಯಕ್ತಿಗಳು, ಫಾರ್ ಎಕ್ಸಾಂಪಲ್, ನಾನು ಬೋಧನೆಯಲ್ಲಿ ಕೂಡ ಕೇಳಿಸ್ಕೊಂಡಿದ್ದೇನೆ. ರಕ್ತ ಸಂಬಂಧಿತ ಮಹಿಳೆ ಬಂದು, ಪ್ರೈಸ್ ಗಾಡ್, ಅವಳು ಯೇಸುನ ಬಟ್ಟಿನ ಉಡುಪನ್ನು ಮುಟ್ಟಕ್ಕೆ ಮುಂಚಿತವಾಗಿ ಅವಳೊಂದು ಪ್ರಾರ್ಥನೆ ಮಾಡ್ತಾಳೆ. ಏನಂತ? ಯೇಸುವೇ, ನಿಮ್ಮ ಉಡುಪನ್ನು ಮುಟ್ಟಿದ್ರೆ ಸಾಕು, ನಾನು ಗುಣವಾಗುವೆನು. ಇವತ್ತು ಕೂಡ ಅನೇಕ ವ್ಯಕ್ತಿಗಳು ಹೇಳುವಂಥದ್ದು ಜಸ್ಟ್ ಯಾವ ರೀತಿ ಆ ಮಹಿಳೆ ಯೇಸುವೆ ನಿಮ್ಮ ಉಡುಪನ್ನು ಮುಟ್ಟಿದ್ರೆ ಸಾಕು ನಾನು ಗುಣ ಹೊಂದ್ಕೊಳ್ತೇನೆ ಎಂಬುದಾಗಿ ಹೇಳಿದ್ದು, ಅದೇ ನೀವು ಕೂಡ ಪ್ರಾರ್ಥಿಸಿ, ಯೇಸುವೆ ನಾನು ನಿಮ್ಮ ಉಡುಪನ್ನು ಹುಟ್ಟಬೇಕು. ಆವತ್ತಾದರೆ ಭೂಲೋಕದಲ್ಲಿ ಯೇಸು ಸ್ವಾಮಿ ಶರೀರ ಹೊಂದ್ಕೊಂಡಿದ್ರು, ಬಟ್ಟೆ ಹಾಕೊಂಡು ಓಡಾಡ್ತಾ ಇದ್ರು. ಇವತ್ತಂಗೆ ಅವ್ರು ಬಟ್ಟೆ ಮುಡ್ತೀರಿ? ಯೇಸು ಬಟ್ಟೆ ಮುಟ್ಟಬೇಕಾದ್ರೆ ನಿಮ್ಮ ಬಟ್ಟೆ ಮುಟ್ಕೊಳ್ಳಿ ಸಾಕು. ಯಾಕೆ? ಯೇಸು ನಿಮ್ಮ ಒಳಗಡೆ ಇದ್ದಾರೆ. ಅವ್ರು ನಿಮ್ಮ ಒಳಗಡೆ ಇರೋದ್ರಿಂದ ಈ ಶರೀರ ಬಂದು ಅವರ ಶರೀರ ಆಗಿದೆ. ಹಾಕಿರೋ ಬಟ್ಟೆ, ಪ್ರೈಸ್ ಗಾಡ್, ಅವರ ಮೇಲೆ ಹಾಕಿರೋದು ಬಟ್ಟೆ. ಚೇಂಜ್ ಯುವರ್ ಥಿಂಕಿಂಗ್. ನಿಮ್ಮ ಆಲೋಚನೆ ಬದಲಾಯಿಸ್ಕೊಳ್ಳಿ. ಆಕೆ ಮಾಡಿದ ಪ್ರಾರ್ಥನೆ ಇವತ್ತು ಮಾಡಿದ್ರಿ, ನಮ್ಮ ಭವಿಷ್ಯ ಹಾಳು ಮಾಡ್ತದೆ. ಯಾಕೆ? ಈಗ ತನ್ನ ವಾಕ್ಯ ಓದಿದ್ವಿ, ನಿಮ್ಮ ಬಾಯಿಂದ ಬರುವಂಥ ಪ್ರಾರ್ಥನೆ ಪ್ರಭು ಯೇಸು ಕ್ರಿಸ್ತರು ಶಿಲುಬೆ ಮೇಲೆ ಏನು ಕಾರ್ಯ ಮಾಡಿ ಮುಗಿಸಿದಾರೋ ಆ ವಾಕ್ಯದೊಂದಿಗೆ, ಆ ಸುವಾರ್ತೆಯೊಂದಿಗೆ ಹೊಂದಾಣಿಕೆ ಆಗದೆ ಹೋದರೆ ಆ ಪ್ರಾರ್ಥನೆ ತಪ್ಪಾದ ಪ್ರಾರ್ಥನೆವಾಗಿರ್ತದೆ. ಆ ತಪ್ಪಾದ ಪ್ರಾರ್ಥನೆಯು ನಿಮ್ಮ ಭವಿಷ್ಯದಲ್ಲಿ ಮರಣವನ್ನು ತರ್ತದೆ. ಕ್ಲಿಯರ್? ಅದಕ್ಕೆ ವಾಕ್ಯ ಉಪಯೋಗಿಸುವಾಗ ಪ್ರೇರಣೆ, ನೀವು ಯಾವುದೇ ಬೋಧನೆ ಆಲಿಸುವಾಗ ಬಿ ಕೇರ್ಫುಲ್. ಆ ಬೋಧನೆ ಹಳೆ ಒಡಂಬಡಿಕೆ ಅನುಗುಣವಾಗಿದೆಯಾ, ಹೊಸ ಒಡಂಬಡಿಕೆ ಅನುಗುಣವಾಗಿದೆಯಾ? ಅದರ ಅರ್ಥ ಹಳೆ ಒಡಂಬಡಿಕೆಯ ವಾಕ್ಯಗಳು ತಪ್ಪಾದ ವಾಕ್ಯಗಳು, ಹಳೆ ಒಡಂಬಡಿಕೆ ಸರಿಯಿಲ್ಲ ಎಂಬುದಾಗಿ ನಾನು ಹೇಳ್ತಲ್ಲ. ನೋ 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 ನೋ. ಆ ವಾಕ್ಯನೂ ಕೂಡ ದೇವರೇ ನುಡಿಸಿರುವಂಥದ್ದು.
ಬಟ್ ದೇವರು ತನ್ನ ಮಗನನ್ನು ಕಳಿಸಿಕೊಡುವಂಥ ಮೊದಲು ಆ ವಾಕ್ಯವನ್ನು ಪ್ರವಾದಿಯ ಮೂಲಕ ಜನರಿಗೆ ನುಡಿಸಿದ್ದು. ಬಟ್ ಈಗ ಪ್ರಭು ಯೇಸುವನ್ನು ಈ ಲೋಕ ಕಳಿಸಿ ನನ್ನ ಗುಣಪಡಿಸುವೆ ಆಯಿತು, ನಾನು ರಕ್ಷಣೆ ಕೊಟ್ಟಾಗಿ ಈಗಲೇ ನೆರವೇರುವಂಥ ಕಾರ್ಯ ಅದು ಕೊಟ್ಟಾಗಿದೆ. ಈಗ ಮತ್ತೆ ಅವರು ಮಾಡಿ ಮುಗಿಸಿರುವಂಥ ಕಾರ್ಯವನ್ನು ಮತ್ತೆ ಮಾಡಿಕೊಡಿ ಅಂತ ಕೇಳುವುದಂತೆ ಬೇರೆ ಏನೂ ಅಲ್ಲ ಪ್ರಿಯರೇ. ಅನ್ಬಿಲೀಫ್, ದಟ್ ಅನ್ಬಿಲೀಫ್ ವಿಲ್ ಕಿಲ್ ಯು. ಅದು ಆ ಅಪನಂಬಿಕೆ ನಿಮ್ಮನ್ನು ಕೊಲೆ ಮಾಡ್ತದೆ. ಪಾಪದಿಂದ ಯಾರು ನರಕಕ್ಕೆ ಹೋಗೋದಿಲ್ಲ. ಸಾರಿ, ಪಾಪದಿಂದ ನರಕಕ್ಕೆ ಹೋಗೋದಾಗಿದ್ರೆ ನಾವೆಲ್ಲರೂ ಕೂಡ ಒಂದಲ್ಲ ಒಂದು ತಪ್ಪುಗಳು ಇವತ್ತು ಮಾಡ್ತಾ ಇದ್ದೇವೆ, ನಾವು ನರಕಕ್ಕೆ ಹೋಗಬೇಕು. ನೋ, ಪಾಪ ಯಾವ ಕಾರಣಕ್ಕೂ ನರಕಕ್ಕೆ ನಮ್ಮನ್ನು ಕೊಂಡೋಗೋದಿಲ್ಲ. ಬದಲಾಗಿ ಪಾಪಕ್ಕೆ ಪರಿಹಾರ ಕೊಟ್ಟಿರುವಂತಹ ರಕ್ಷಕನನ್ನು ಸ್ವೀಕರಿಸಿಕೊಳ್ಳದೆ ಇರುವಂಥದ್ದು, ಆ ರಕ್ಷಣೆ ಕಾರ್ಯದಲ್ಲಿ ಅಪನಂಬಿಕೆ ಇಟ್ಟಿರುವಂಥ ಕಾರ್ಯ, ಆ ಅಪನಂಬಿಕೆಯು ಜನರನ್ನು ನರಕಕ್ಕೆ ಕರ್ಕೊಂಡು ಹೋಗುವಂಥದ್ದು. ಅನ್ಬಿಲೀಫ್ ಪಾಪ ಅಲ್ಲ. ಪಾಪಕ್ಕೆ ಪ್ರಭು ಯೇಸು ಆಲ್ರೆಡಿ ಪರಿಹಾರ ಕೊಟ್ಬಿಟ್ಟಿದ್ದಾರೆ. ಈವನ್ ಸಪೋಸ್ ವೆರಿ ಇಂಪಾರ್ಟೆಂಟ್, ಒಂದು ವ್ಯಕ್ತಿ ಇದ್ದಾರೆ, ಆ ವ್ಯಕ್ತಿ ದೊಡ್ಡ ಪಾಪಿ. ದೇವರು ಖಂಡಿತವಾಗಿಯೂ ಆ ವ್ಯಕ್ತಿಗೆ ಸಪೋಸ್ ಒಂದು ವೇಳೆ ಪಾಪದ ಸಂಬಳವನ್ನು ಮರಣ ಎಂಬುದಾಗಿ ಆ ವ್ಯಕ್ತಿಗೆ ಶಿಕ್ಷೆ ಕೊಡಬೇಕೆಂಬುದಾಗಿ ಅನೇಕರ ಆಲೋಚನೆ ಪ್ರಕಾರ ನೀವೇನಾದರೂ ಆಲೋಚನೆ ಮಾಡೋದಾದರೆ ಆ ವ್ಯಕ್ತಿಗೆ ದೇವ್ರು ಖಂಡಿತ ಶಿಕ್ಷೆ ಕೊಡ್ತಾರೆ ಎಂಬುದಾಗಿ ಯೋಚನೆ ಮಾಡಿದ್ರಿ ಪ್ರಿಯರೇ. ಆ ಶಿಕ್ಷೆ ಕೊಡುವಾಗ ದೇವರು ಆ ಮಗಳನ್ನ ಅಥವಾ ಮಗನ ನೋಡುವಾಗ ಅವ್ರು ಜ್ಞಾಪಿಸ್ಕೊಳ್ಳೋದು ಯಾರನ್ನ ಗೊತ್ತಾ? ತನ್ನ ಮಗನನ್ನು. ಆ ಮಗನ ಪಾಪವನ್ನು ನನ್ನ ಮಗನ ಮೇಲೆ ಹಾಕಿ ಇಡೀ ಮಾನವ ಕುಲದ ಎಲ್ಲರ ಪಾಪಗಳಿಗೋಸ್ಕರ ಒಂದೇ ಸಲ ನನ್ನ ಮಗನ ಬಲಿ ಕೊಟ್ಟಿದ್ದಾನೆ. ದೇವರು ಒಂದೇ ತಪ್ಪಿಗಾಗಿ ಇಬ್ಬಿಬ್ಬರಿಗೆ ಶಿಕ್ಷೆ ಕೊಡೋದಿಲ್ಲ ಪ್ರಿಯರೇ. ನಿಮ್ಮೆಲ್ಲರ ತಪ್ಪಿಗಾಗಿ ಪ್ರಭು ಯೇಸು ಶಿಕ್ಷೆ ಅನುಭವಿಸಿದ ಮೇಲೆ ಅದೇ ತಪ್ಪಿಗೆ ಮತ್ತೆ ನಿಮಗೆ ಶಿಕ್ಷೆಗೆ ಒಳಗಾಗೋದೇ ಇಲ್ಲ. ಅದನ್ನು ಬಿಟ್ಟುಬಿಡಿ ಫಸ್ಟ್. ಬಟ್ ಹಾಗಾದರೆ ಇವತ್ತು ಜನರು ಯಾಕೆ ದಂಡನೆ ತೀರ್ಪು ಒಳಗಾಗ್ತಾರೆ? ಈವನ್ ಅವರ ಪಾಪಕ್ಕಾಗಿ ಪ್ರಭು ಯೇಸುವನ್ನು ಪರಿಹಾರ ಬಲಿಯ ಕೊಟ್ಟಿದ್ರು ಕೂಡ ಅದನ್ನು ಯಾರು ತಿರಸ್ಕಾರ ಮಾಡ್ತಾರೋ, ಅದರಲ್ಲಿ ಯಾರು ಅಪನಂಬಿಕೆ ಇಡ್ತಾರೋ, ಆ ಅಪನಂಬಿಕೆ ಅವರು ತಾವು ಅಪನಂಬಿಕೆ ಪಟ್ಟಿದ್ದರಿಂದ ಅವರ ಅಪನಂಬಿಕೆ ನಿಮಿತ್ತವಾಗಿ ಅವರು ದಂಡನ ತೀರ್ಪನ್ನು ತಾವೇ ತಮ್ಮ ಮೇಲೆ ಬರಮಾಡ್ಕೊಳ್ತಾರೆ, ಹೊರತು ದೇವರು ಕೊಡೋದಿಲ್ಲ. ಅರ್ಥ ಆಗ್ತಿದೆಯಾ? ಹಲೋ, ಅರ್ಥ ಆಗ್ತಿದೆಯಾ? ಅದಕ್ಕಾಗಿ ಪ್ರಿಯರೇ, ಪ್ರೈಸ್ ಬಿಡಿ ಗಾಡ್, ಆ ಯೆರೆಮೀಯ 17:14 ಈಗ ಹೊಸ ಒಡಂಬಡಿಕೆಯಿರುವಂಥ ನಮಗೆ ನಾವು ಪ್ರಾರ್ಥನೆಗೆ ಉಪಯೋಗಿಸುವಂಥ ವಾಕ್ಯ ಅಲ್ಲ, ಅದು ಈಗಾಗಲೇ ಮುಗಿದೋಗಿರೋ ಕಾರ್ಯ. ಹಾಗಾದರೆ ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, ವೆರಿ ಇಂಪಾರ್ಟೆಂಟ್. ಇನ್ನೇನು ಕ್ವಶನ್ಸ್ ಇದೆಯಾ? ಇಲ್ಲ? ಓಕೆ. ದಯವಿಟ್ಟು ನಿಮ್ಮ ಶರೀರದಲ್ಲಿ ಥ್ಯಾಂಕ್ ಗಾಡ್ ಯಾರಿಗೆ ಸೊಂಟ ನೋವಿದೆ, ಸೊಂಟ ನೋವು, ಕೂತಿಗೆ ನೋವು, ಬೆನ್ನು ನೋವು ಇದು ಎದ್ದು ನಿಂತುಕೊಳ್ಳಿ. ಅಂಥವ್ರು ಮಾತ್ರ ಎದ್ದು ನಿಂತುಕೊಳ್ಳಿ. ಸೊಂಟ ನೋವು, ಬೆನ್ನು ನೋವು, ಕೂತಿಗೆ ನೋವು ಇರೋಂಥವ್ರು ಎದ್ದು ನಿಂತುಕೊಳ್ಳಿ. ಎಸ್ ಬ್ರದರ್, ವಾವ್, ಕರೆಕ್ಟಾಗಿ ನಾನು ರೈಟ್ ಪರ್ಸನ್ ಕೇಳಿದ್ದಾನೆ. ಗುಡ್. ನಿಮಗೆ ಇನ್ಯಾರಿಗಿಲ್ಲ? ವಾವ್, ಹೆಂಗಸರಿಗೆ ಸೊಂಟ ನೋವು, ಕುತ್ತಿಗೆ ನೋವು, ಬೆನ್ನು ನೋವು ಇಲ್ದೇ ಇರೋಂಥದ್ದು ಒಂದೇ ಒಂದು ಜಾಗ ಅಂದರೆ ಇದೊಂದು ಜಾಗ ನೋಡಿ. ಒಬ್ಬ ಹೆಂಗಸ್ರಿಗೆ ಏನೂ ಸಮಸ್ಯೆ ಇಲ್ಲ. ಕೆಲವ್ರಿಗೆ ಆಲೋಚನೆ ಗೊತ್ತಾ, ಬ್ರದರ್ ಈಗ ಸೊಂಟ ನೋವು ಇದೆ, ಸೊಂಟ ನೋವು ಇದ್ದಾಗಲಾದರೂ ನನ್ನ ಗಂಡನ ಹತ್ರ ಅಮೃತ ತಿಕ್ಸ್ಕೊಂಡು ಅಟ್ಲೀಸ್ಟ್ ಒಂದು ಸ್ವಲ್ಪ ಎಂಜಾಯ್ ಮಾಡ್ತಾ ಇದ್ದಾನೆ, ಅದನ್ನು ಬಿಟ್ಬಿಡಿ ಅಂತನಾ? ಇರಲಿ, ಬೆನ್ನು ಇರಲೇಬೇಕು. ಇದ್ದೀರಿ ಸುಮಾರು ಜನ ಇದ್ದೀರಿ ಬೆನ್ನು. ಇನ್ನು ಕೆಲವ್ರಿಗೆ ಆಲೋಚನೆ ಗೊತ್ತಾ, ಫಸ್ಟು ಆ ಆಪ್ರೇಷನ್ ಸಕ್ಸಸ್ ಆಗಲಿ, ಆಮೇಲೆ ನಾವು ಎದ್ದು ನಿಂತ್ಕೊಳ್ತೇವೆ. ಓಕೆ, ಜಸ್ಟ್ ಇಷ್ಟು ಮಂದಿ ನೋಡೋಣ ಏನಾಗ್ತದೆ. ಇಷ್ಟು ಮಂದಿ ಬೆನ್ನು ನಿಮಗೆ? ಓಕೆ, ಬ್ರದರ್ ಶೋಲ್ಡರ್, ಗುಡ್. ಕುತ್ತಿಗೆ? ಓಕೆ, ಪ್ರೈಸ್ ಗಾಡ್. ಅಮ್ಮ ನಿಮಗೆ ಬೆನ್ನು? ಓ, ಪ್ರೈಸ್ ಗಾಡ್, ಹಾಲೆಲೂಯಾ, ಥ್ಯಾಂಕ್ ಯು ಜೀಸಸ್. ಈಗ ನೀವು ಯಾರೆಲ್ಲ ಎದ್ದು ನಿಂತಿದ್ದೀರಿ, ಪ್ರೈಸ್ ಬಿಟ್ಟು ಗಾಡ್, ನೀವು ಪ್ರಾರ್ಥನೆ ಮಾಡಬೇಡಿ. ನಾನು ಏನು ಹೇಳಕ್ಕೆ ಹೋಗ್ತಾನೋ ಅದನ್ನ ಕಣ್ಮುಚ್ಚಿ ಧ್ಯಾನಿಸಿ ಅಷ್ಟೇ. ಕೊನೆಗೆ ನಾನು ಒಂದು ವಾಕ್ಯ ಹೇಳ್ಕೊಡ್ತೇನೆ. ಆ ಒಂದು ವಾಕ್ಯನೂ ಕೂಡ ನೀವು ಮಾಡುವಂಥ ಪ್ರಾರ್ಥನೆ ಕೂಡ ಹೊಸ ಒಡಂಬಡಿಕೆಯಲ್ಲಿ ಇರುವಂತಹ 1 ಪೇತ್ರ 2:24 ಪ್ರಕಾರ ಇರುವಂಥ ವಾಕ್ಯ. ನಾನು ಪ್ರೇಯರ್ ಮಾಡೋದಿಲ್ಲ, ಕುಳಿತುಕೊಂಡಿರೋರು ಕೂಡ ನೀವು ಪ್ರೇಯರ್ ಮಾಡಬೇಡಿ. ನೀವು ಕಣ್ಣು ಮುಚ್ಕೊಂಡು ಪ್ರೇಯರ್ ಮಾಡಿಬಿಟ್ಟು ಆಮೇಲೆ ಬ್ರದರ್ ನಾನು ಕೂಡ ಪ್ರೇಯರ್ ಮಾಡ್ತದೆ ಅದಕ್ಕೋಸ್ಕರ ಅವರು ಗುಣ ಹೊಂದಿದ್ರು ಅಂತ ಹೇಳ್ಬೇಡಿ. ಕಣ್ಣು ಬಿಟ್ಕೊಳ್ಳಿ, ಬಾಯಿ ಮುಚ್ಕೊಳ್ಳಿ, ನೋಡ್ತಾರೆ ಏನಾಗ್ತದೆ ಅವ್ರ ಶರೀರದಲ್ಲಿ. ರೆಡಿ ಇದ್ದೀರಿ? ಓಕೆ, ಯಾರು ನಿಂತಿದ್ದೀರಿ? ಕಣ್ಮುಚ್ಚಿ. ಈಗ ನಿಮಗೆ ನೀವು ಮಾಡುತ್ತಿದ್ದಂತಹ ಪ್ರಾರ್ಥನೆಯ ತಪ್ಪಾದ ಆ ಒಂದು ಪ್ರಾರ್ಥನೆ ಅರಿವು ಮೂಡಿದೆ.
ಬ್ರದರ್ ತೋರಿಸ್ಬೋದು ಅವ್ರನ್ನ? ಬೇಡ, ನೀವು ಯಾರು ನಿಂತಿದ್ದೀರಿ? ಈಗ ನೀವು ಫಸ್ಟ್ ಪಶ್ಚಾತ್ತಾಪಡಿ. ದೇವ, ನನಗೆ ಇವತ್ತು ನನಗೆ ಅರ್ಥ ಆಗಿದೆ, ನಾನು ತಪ್ಪಾದ ಪ್ರಾರ್ಥನೆ ಮಾಡ್ತಾ ಇದ್ದೆ. ಹೌದು, ನೀವು ಈಗಾಗಲೇ ಶಿಲುಬೆ ಮೇಲೆ ನನ್ನ ರೋಗವನ್ನು ಹೊತ್ತುಕೊಂಡು ಗುಣಪಡಿಸಿದ್ರು ಕೂಡ ನಾನು ಅದರ ಅರಿವಿಲ್ಲದೆ ಯೇಸುವೆ ನನ್ನನ್ನು ಗುಣಪಡಿಸು ಅಂತೇಳಿ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೆ. ದಯವಿಟ್ಟು ಅದಕ್ಕಾಗಿ ನನ್ನನ್ನು ಕ್ಷಮಿಸು. ಕೇಳ್ಕೊಳ್ಳಿ ಪ್ರಿಯರೇ, ಕೇಳ್ಕೊಳ್ಳಿ. ಇದುವರೆಗೂ ನಾನು ತಪ್ಪಾದ ಏನು ಬೀಜವನ್ನು ಬಿತ್ತನೆ ಮಾಡಿದ್ದೀನೋ ಅದು ತಪ್ಪಾದ ಫಲವನ್ನು ನನ್ನ ಜೀವನದಲ್ಲಿ ತಂದಿದೆ. ದೇವ ಈಗ ನಾನು ಪಶ್ಚಾತ್ತಾಪಡ್ತಾ ಇದ್ದಾನೆ. ನನ್ನ ಯಾವ ಕಾರಣಕ್ಕೂ ನಾನು ಈ ರೀತಿಯ ತಪ್ಪಾದ ಪ್ರಾರ್ಥನೆಯನ್ನು ನಾನು ಮಾಡೋದಿಲ್ಲ. ಯಾವುದೆಲ್ಲ ತಪ್ಪಾದ ಬೀಜವನ್ನು ಹಾಕಿದ್ದೀನೋ ಪ್ರಾರ್ಥನೆ ಮೂಲಕ, ಅದು ಯೇಸು ನಾಮದಲ್ಲಿ ಈ ಕ್ಷಣದಲ್ಲೇ ಸಂಪೂರ್ಣವಾಗಿ ಬುಡ ಸಮೇತ ಆ ಗಿಡ ಅಥವಾ ಮರ ನಾಶವಾಗಲಿ. ಕಣ್ಣುಗಳು ಮುಚ್ಚು ಪ್ರಿಯರೇ. ಕುಳಿತಿರೋರು ಮಾತ್ರ ಅಲ್ಲ, ಕುಳಿತಿರೋ ಕಣ್ಬಿಡಿ, ನಿಂತಿರೋರು ಮಾತ್ರ. ಈ ನಿಮಿಷದಲ್ಲಿ ನಿಮ್ಮ ಶರೀರದಲ್ಲಿ ಯಾವ ಭಾಗದಲ್ಲಿ ನೋವಿದೆಯೋ ಅದೇ ಭಾಗವನ್ನು ಯೇಸುವಿನ ಶರೀರದಲ್ಲಿ ನೋಡಿ. ನಿಮ್ಮ ಬೆನ್ನಲ್ಲಿ ನೋವಿದ್ರೆ ಯೇಸುವಿನ ಬೆನ್ನನ್ನು ನೋಡಿ. ಕೊರಡೆಗಳಿಂದ ಒಡಿಸ್ಕೊಂಡಿದ್ದಾರೆ, ಅವರ ಶರೀರ ಗಾಯ ಆಗಿದೆ. ನಿಮ್ಮ ಕುತ್ತಿಗೆಯಲ್ಲಿ ನೋವಿದ್ರೆ ಯೇಸುವಿನ ಕುತ್ತಿಗೆಯನ್ನು ನೋಡಿ, ಅವರ ಕುತ್ತಿಗೆಯಲ್ಲಿ ಗಾಯ ಆಗಿ ರಕ್ತ ಸುರಿತಾ ಇದೆ. ನಿಮ್ಮ ಕಾಲಿನಲ್ಲಿ ನೋವಿದ್ರೆ ಯೇಸುವಿನ ಕಾಲು ನೋಡಿ, ಅವರ ಕಾಲಲ್ಲಿ ಗಾಯ ಆಗಿದೆ, ರಕ್ತ ಸುರಿತಾ ಇದೆ. ದೇವರ ವಾಕ್ಯ ಹೇಳ್ತದೆ, ಅವರ ಇಡೀ ಶರೀರ ರಕ್ತಸಿಕ್ತವಾಗಿತ್ತು, ಗಾಯವಾಗಿತ್ತು. ಯೇಸು ಹೇಳ್ತಿದ್ದಾರೆ, ಆ ಗಾಯಗಳಿಂದ ನಾನು ನಿನ್ನನ್ನು ಗುಣಪಡಿಸಿದ್ದೇನೆ. ನನ್ನ ಗಾಯಗಳಿಂದ ನಾನು ನಿನ್ನನ್ನು ಗುಣಪಡಿಸಿದ್ದೇನೆ. ಪ್ರಭು ಯೇಸು ನಿಮ್ಮನ್ನು ಯಥೇಚ್ಛು ಪ್ರೀತಿ ಮಾಡೋದ್ರಿಂದ ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ನಿಮ್ಮ ರೋಗಗಳನ್ನು ಅವರು ಹೊತ್ತುಕೊಂಡು ಅವರ ಶರೀರವನ್ನು ಗಾಯ ಮಾಡಿಕೊಂಡಿದ್ದಾರೆ. ನಂಬಿರಿ, ನಿಮ್ಮ ರೋಗ ನಿಮ್ಮ ಶರೀರದಲ್ಲಿಲ್ಲ. ಆ ರೋಗ ಯೇಸುವಿನ ಶರೀರಕ್ಕೆ ಈಗಾಗಲೇ ಹಸ್ತಾಂತರವಾಗಿದೆ. ಆ ರೋಗ ಈಗಾಗಲೇ ಯೇಸುವಿನ ಶರೀರಕ್ಕೆ ಹೋಗಿದೆ. ನಂಬಿರಿ, ನೀವು ನಂಬಿದಂತೆ ನಿಮಗಾಗ್ತದೆ. ನಿಮ್ಮ ರೋಗವನ್ನು ಪ್ರಭು ಯೇಸು ಹೊತ್ತುಕೊಂಡಿದ್ದಾರೆ. ಆ ಯೇಸುವಿನ ಶರೀರದಲ್ಲಿದ್ದಂತಹ ಆರೋಗ್ಯ ನಿಮ್ಮ ಶರೀರದಲ್ಲಿದೆ ಎಂಬುದಾಗಿ ನಂಬಿರಿ. ಯಾಕೆಂದರೆ ಕ್ರಿಸ್ತ ಯೇಸು ನಿಮ್ಮ ಒಳಗಡೆ ಇದ್ದಾರೆ. ಈಗ ಯಾರು ನಿಂತಿದ್ದೀರಿ, ನೀವು ಮಾತ್ರ ಬಾಯ್ತು ನೋಡಿರಿ. ನಾನು ಹೇಳ್ಕೊಟ್ಟಿದ್ರೆ ಬಾಯ್ತು ನೋಡಿರಿ. ಯೇಸುವೆ, ನಿಂತಿರೋರು ಬಾಯ್ತಿದ್ದು ಹೇಳಿ, ಯೇಸುವೆ, ಯೇಸುವೆ, ಜೀವ ಮತ್ತು ಮರಣದ ಶಕ್ತಿಯು ನನ್ನ ನಾಲಿಗೆಯಲ್ಲಿದೆ ಎಂಬ ಸತ್ಯವನ್ನು ನೀವು ಕಲಿಸಿಕೊಟ್ಟಿದ್ದೀರಿ. ಯೇಸುವೆ, ಈ ಸತ್ಯ ಅರಿವಿಲ್ಲದೆ ಇದುವರೆಗೂ ನಾನು ನಿಮ್ಮ ವಾಕ್ಯಕ್ಕೆ ವಿರುದ್ಧವಾಗಿ ಪ್ರಾರ್ಥಿಸುವುದರ ಮೂಲಕ ನನ್ನ ರೋಗವನ್ನು ನಾನೇ ಹೆಚ್ಚಿಗೆ ಮಾಡಿಕೊಳ್ಳುತ್ತಿದ್ದೆ. ಆದರೆ ಈಗ ಸತ್ಯ ನನಗೆ ಅರಿವಾಗಿದೆ. ಯೇಸುವೆ, ನಿಮ್ಮ ಗಾಯಗಳಿಂದ ನನ್ನನ್ನು ಗುಣಪಡಿಸಿರುವುದಕ್ಕಾಗಿ ನಿಮಗೆ ಸ್ತೋತ್ರ. ಯೇಸುವೆ, ನಿಮ್ಮ ಗಾಯಗಳಿಂದ ನನ್ನನ್ನು ಗುಣಪಡಿಸಿರುವುದಕ್ಕಾಗಿ ನಿಮಗೆ ಸ್ತೋತ್ರ. ಯೇಸುವೆ, ನಿಮ್ಮ ಗಾಯಗಳಿಂದ ನನ್ನನ್ನು ಗುಣಪಡಿಸಿದ್ದಕ್ಕಾಗಿ ಸ್ತೋತ್ರ. ಕಣ್ಮುಚ್ಚಿ ರಿಪೀಟ್ ಮಾಡಿ ಅದೇ ವಾಕ್ಯನ. ಯೇಸುವಿನ ಶರೀರವನ್ನು ಜ್ಞಾಪಿಸ್ಕೊಳ್ಳಿ. ಅವರ ಇಡೀ ಶರೀರ ಗಾಯ ಆಗಿದೆ. ಅವರ ಚಿತ್ರವನ್ನು ನಿಮ್ಮ ಕಣ್ಮುಂದೆ ತಂದುಕೊಂಡು ನಿಮ್ಮ ಮನಸ್ಸಲ್ಲಿ ಕಲ್ಪನೆ ಮಾಡಿಕೊಂಡು ಆ ವಾಕ್ಯನ ಬಾಯ್ತು ನೋಡಿರಿ. ಯೇಸುವೆ, ನಿಮ್ಮ ಗಾಯಗಳಿಂದ ನನ್ನನ್ನು ಗುಣಪಡಿಸಿದ್ದಕ್ಕಾಗಿ ಸ್ತೋತ್ರ. ರಿಪೀಟ್, ಬಾಯ್ತಿಗಿರಿ. ಯೇಸುವೆ, ನಿಮ್ಮ ಗಾಯಗಳಿಂದ ನನ್ನನ್ನು ಗುಣಪಡಿಸಿದ್ದಕ್ಕಾಗಿ ಸ್ತೋತ್ರ. ಕುಳಿತಿರೋರು ಕಣ್ಣು ಮುಚ್ಚಬೇಡಿ, ಕಣ್ಣು ಬಿಟ್ಕೊಂಡು ನೋಡಿ ಏನಾಗ್ತದೆ ಅವ್ರ ಶರೀರದಲ್ಲಿ ಎಂಬುದಾಗಿ. ವೆರಿ ಗುಡ್. ಬಾಯ್ತಿಗಿರಿ. ಯೇಸುವೆ, ನಿಮ್ಮ ಗಾಯಗಳಿಂದ ನನ್ನನ್ನು ಗುಣಪಡಿಸಿದ್ದಕ್ಕಾಗಿ ಸ್ತೋತ್ರ. ನೀವು ಬಾಯಿ ತೆಗೆದು ಹೇಳಿದ್ರೆ ಮಾತ್ರ ವಾಕ್ಯ ಕೆಲಸ ಮಾಡೋದು. ಬಾಯಿ ಮುಚ್ಕೊಂಡಿದ್ರೆ ಏನು ಕೆಲಸ ಮಾಡೋದಿಲ್ಲ. ಬಾಯಿ ತೆಗಿರಿ. ಯೇಸುವೆ, ನಿಮ್ಮ ಗಾಯಗಳಿಂದ ಗುಣಪಡಿಸಿದ್ದಕ್ಕಾಗಿ ಸ್ತೋತ್ರ. ವೆರಿ ಗುಡ್ ಬ್ರದರ್. ವೆರಿ ಗುಡ್. ಪ್ರೈಸ್ ಗಾಡ್. ಯೇಸುವೆ, ನಿಮ್ಮ ಗಾಯಗಳಿಂದ ನನ್ನನ್ನು ಗುಣಪಡಿಸಿದ್ದಕ್ಕಾಗಿ ಸ್ತೋತ್ರ. ಯೇಸುವೆ, ನಿಮ್ಮ ಗಾಯಗಳಿಂದ ನನ್ನನ್ನು ಗುಣಪಡಿಸಿದ್ದಕ್ಕಾಗಿ ಸ್ತೋತ್ರ. ವೆರಿ ಗುಡ್.
ಯೇಸುವೆ ನಿಮ್ಮ ಗಾಯಗಳಿಂದ ಗುಣಪಡಿಸಿದಕ್ಕಾಗಿ ಸ್ತೋತ್ರ. ಯೇಸುವೆ ನಿಮ್ಮ ಗಾಯಗಳಿಂದ ಗುಣಪಡಿಸಿದಕ್ಕಾಗಿ ಸ್ತೋತ್ರ. ವೆರಿ ಗುಡ್, ವೆರಿ ಗುಡ್. ಆ ವಾಕ್ಯದಲ್ಲಿರುವ ಶಕ್ತಿ ನಿಮ್ಮ ಶರೀರದಲ್ಲಿ ಇರ್ತದೆ ಸಿಸ್ಟರ್. ನಾನು ನೋಡ್ತಾ ಇದ್ದಾನೆ, ನಿಮ್ಮ ಶರೀರದಲ್ಲಿ ನಾನು ನೋಡ್ತಾ ಇದ್ದಾನೆ. ಓ ವೆರಿ ಗುಡ್, ವೆರಿ ಗುಡ್, ಥ್ಯಾಂಕ್ ಯು ಲಾರ್ಡ್. ಆ ವಾಕ್ಯದ ಶಕ್ತಿ ಸಂಪೂರ್ಣವಾಗಿ ನಿಮ್ಮ ಶರೀರದ ರೋಗವನ್ನು ನಾಶಗೊಳಿಸ್ತಾ ಇದೆ. ನಿಮ್ಮ ನಂಬಿಕೆ ನಿಮ್ಮನ್ನು ಸ್ವಸ್ಥಪಡಿಸ್ತದೆ ಎಂಬುದಾಗಿ ಪ್ರಭು ಯೇಸು ಹೇಳಿದ್ದಾರೆ. ಓ ಥ್ಯಾಂಕ್ ಯು ಲಾರ್ಡ್ ಜೀಸಸ್. ಓ ಥ್ಯಾಂಕ್ ಯು ಲಾರ್ಡ್ ಜೀಸಸ್. ಎಸ್ ಡ್ಯಾಡಿ, ಎಸ್ ಡ್ಯಾಡಿ, ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಜೀಸಸ್. ವೆರಿ ಗುಡ್, ವೆರಿ ಗುಡ್, ವೆರಿ ಗುಡ್. ಬಾಯ್ ತೆಗಿರಿ. ಯೇಸುವೆ ನಿಮ್ಮ ಗಾಯಗಳಿಂದ ಗುಣಪಡಿಸಿದಕ್ಕಾಗಿ ಸ್ತೋತ್ರ. ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಜೀಸಸ್. ಸಿಸ್ಟರ್ ಬಾಯ್ ತೆಗಿರಿ. ಅಲ್ಲಿ ನಿಂತಿರೋರು ಬಾಯ್ ತೆಗೆದು ನೋಡಿರಿ. ಪ್ರೈಸ್ ಗಾಡ್, ಹಾಲೆಲೂಯಾ. ಓಕೆ, ಆಪರೇಷನ್ ಸಕ್ಸಸ್ ಆಗಿದೆ. ಚೆಕ್ ಮಾಡೋಣ ಈಗ, ಚೆಕ್ ಮಾಡೋಣ. ಕಣ್ಬಿಡಿ ಬ್ರದರ್, ನೀವು ಸೈಡ್ ಬನ್ನಿ. ಏನು ಮಾಡೋಕ್ಕಾಗ್ತಿಲ್ಲ ಮಾಡಿ ನೋಡಿ ಬ್ರದರ್. ಸೊಂಟ ನೋಯ್ತಲ್ಲ, ಚೆಕ್ ಮಾಡಿ. ಮುಂದೆ ಬಗ್ಗಿ, ಮುಂದೆ ಬೆಂಡ್ ಮಾಡಿ. ಬ್ರದರ್ ಈ ಕಡೆ, ಇಲ್ಲಿ ಬ್ರದರ್, ಅಲ್ಲೇ ನೀವು ಅಲ್ಲೇ ಇರಿ. ಬೆಂಡ್ ಮಾಡಿ, ಎದೇಳಿ ಮೇಲೆ ಎದೇಳಿ. ಇನ್ನೊಂದ್ಸಲ ಬೆಂಡ್ ಮಾಡಿ, ಎದೇಳಿ ಮೇಲೆ. ಚೆಕ್ ಮಾಡಿ ಆ ಕಡೆ ಈ ಕಡೆ. ವಾವ್, ಕಂಗ್ರ್ಯಾಚುಲೇಷನ್. ಚೆಕ್ ಮಾಡಿ, ನೋವಿದೆಯಾ? ವಾವ್, ಪ್ರೈಸ್ ಗಾಡ್, ಹಾಲೆಲೂಯಾ. ಬೆಂಡ್ ಮಾಡಿ. ಎಸ್, ಎದೇಳಿ ಮೇಲೆ. ಕೈ ಎತ್ತಿ ಜೋರಾಗಿ. ಇನ್ನೊಂದ್ಸಲ ಎತ್ತಿ. ಇನ್ನೊಂದ್ಸಲ ಟರ್ನ್ ಮಾಡಿ ಆ ಕಡೆ ಈ ಕಡೆ. ಕಾಲ್ ಜಸ್ಟ್ ಚೆಕ್ ಮಾಡಿ. ಈಗ ನೋವಿದೆಯಾ? ಹೇಗಿದೆ ಬ್ರದರ್? ಓಕೆ, ಚಪ್ಪಳ ತೊಡ್ತಾ ಯೇಸುವನ್ನು ಗಣಪಡಿಸೋಣ. ಹಾಲೆಲೂಯಾ, ಥ್ಯಾಂಕ್ ಯು ಜೀಸಸ್. ಯಾವಾಗಿಂದ ಇದ್ದಿದ್ದು ಬ್ರದರ್ ರೋಗ, ಆ ನೋವು? ಅಟ್ಲೀಸ್ಟ್ ಎಷ್ಟು ವರ್ಷ? 2 ವರ್ಷದಿಂದ ಇತ್ತು. ಬಟ್ ಪ್ರೈಸ್ ಬಿಡಿ ಗಾಡ್, ಈವನ್ 2ನೇ ವಯಸ್ಸಿಂದ ಆ ರೋಗ ಜಸ್ಟ್ ಉಲ್ಬಣ ಆಗ್ತಾನೆ ಇತ್ತು. ಬಟ್ ಬ್ರದರ್ ಪ್ರೈಸ್ ಬಿಡಿ ಗಾಡ್, ಇವತ್ತು ಥ್ಯಾಂಕ್ ಗಾಡ್ ಸಂಪೂರ್ಣವಾಗಿ ಅವರು ಸ್ವಸ್ಥತೆಯನ್ನು ಕಂಡುಕೊಂಡಿದ್ದಾರೆ. ಚಪ್ಪಳೆ ತೊಡೆದು ಯೇಸುವನ್ನು ಗಣಪಡಿಸೋಣ. ಹಾಲೆಲೂಯಾ, ಥ್ಯಾಂಕ್ ಯು ಬ್ರದರ್. ನೀವು ಚೆಕ್ ಮಾಡಿ, ಕುತ್ತಿಗೆ ಟರ್ನ್ ಮಾಡಿ. ವಾವ್, ಟರ್ನ್ ಮಾಡಿ. ಎತ್ತಿಗೆ 2 ಕೈನ ಮೇಲೆ. ಎಸ್, ಕಂಗ್ರ್ಯಾಚುಲೇಷನ್. ಚೆಕ್ ಮಾಡಿ, ನೋವಿದೆಯಾ? ಕರೆಕ್ಟ್. ಈಗ ನೋಡಿ, ನೋವಿದೆಯಾ? ಏನಂತೆ? ಪುಲ್ಲಿಂಗ್ ಸೆನ್ಸೇಷನ್. ಕೈ ಸ್ಟ್ರೆಚ್ ಮಾಡಿ. ಎಸ್, ಜೋರಾಗಿ ಎತ್ತಿ ಜೋರಾಗಿ. ಎಸ್, ಬೆರಳುಗಳು. ಪ್ರೈಸ್ ಗಾಡ್. ಕೈ ಕೆಳಗಡೆ ಬಿಡಿ, ಎತ್ತಿ ಮೇಲೆ. ಈಗ ಚೆಕ್ ಮಾಡಿ. ಮೊದಲಿಗಿಂತ ಈಗ ಪುಲ್ಲಿಂಗ್ ಹೆಂಗಿದೆ? ನೀವೇ ಚೆಕ್ ಮಾಡ್ತಿದ್ರಿ, ಅಲ್ಲಿ ಏನೂ ಇಲ್ಲ, ಎಲ್ಲ ಫುಲ್ ಕ್ಲಿಯರ್. ಚಪ್ಪಳ ತೊಡೆದು ಯೇಸುವನ್ನು ಗಣಪಡಿಸೋಣ. ಪ್ರೈಸ್ ಗಾಡ್, ಹಾಲೆಲೂಯಾ, ಹಾಲೆಲೂಯಾ. ಯಾಕೆಂದ್ರೆ ಥ್ಯಾಂಕ್ ಗಾಡ್ ಬ್ರದರ್, ಇವನು ಯೇಸುವಿಗೆ ಈಟಿಂದ ತಿವಿಯುವಾಗ ಬರೀ ಚರ್ಮ ಮಾತ್ರ ಅಲ್ಲ, ನರಗಳು ಕೂಡ ಡ್ಯಾಮೇಜ್ ಆಗಿದೆ. ಆ ನರಗಳಲ್ಲಿ ಏನು ಗಾಯ ಆಗಿತ್ತು, ಆ ಗಾಯದಿಂದ ನಿಮ್ಮ ನರವು ಕೂಡ ಸಂಪೂರ್ಣ ಗುಣ ಆಗಿದೆ. ಅದಾಗಿದೆ ನಿಮ್ಮ ಶರೀರದಲ್ಲಿ ನೀವು ಅನುಭವಿಸ್ತಾ ಇರುವಂಥದ್ದು. ಕುಳಿತುಕೊಳ್ಳಿ ಬ್ರದರ್. ಜಸ್ಟ್ ನಿಮ್ಮ ಕಡೆ ಕೇಸ್. ಜಸ್ಟ್ ಬ್ರದರ್ ನೀವು ಚೆಕ್ ಮಾಡಿ, ನಿಮಗೇನು ಸಮಸ್ಯೆ ಇದ್ದಿದ್ದು? ಎತ್ತಿ ಕೈ ಮೇಲೆ. ಯೇಸು ನಾಮದಲ್ಲಿ ಮೈಕ್ ಇಳಿಸಿ ಕಡೆ. ವಾವ್, ಇಳಿಸಿ ಬ್ರದರ್ ಕಡೆ. ಎತ್ತಿ ಮೇಲೆ ಇಳಿಸಿ ಕಡೆ. 2 ಕೈ ಮೇಲೆ ಎತ್ತಿ. ಈಗ ಇಳಿಸಿ ಕಡೆ. ಥ್ಯಾಂಕ್ ಯು ಜೀಸಸ್. ಎತ್ತಿ ಮೇಲೆ. ಏನು ಮಾಡೋಕ್ಕಾಗ್ತಿಲ್ಲ, ಮಾಡಿ ನೋಡಿ. ಪ್ರೈಸ್ ಗಾಡ್. ಇದೇ ನೋವು ಈಗ? ಒಳಗೆ ಅದಿರುವಾಗ ಏನಾಗ್ತಾಯಿತ್ತು ನಿಮಗೆ? ಹೆಂಗೆ ಫೀಲ್ ಆಗ್ತಾಯಿತ್ತು? ಅಲ್ಲ, ಅದು ಮೇಲೆ ಹೀಗೆ ಕೆಳಗೆ ಮಾಡುವಾಗ ಒಂದು ಜರ್ಕ್ ಕೊಡ್ತಾ ಇದೆ. ಅದು ಓಕೆ. ಲಿಫ್ಟ್ ಮಾಡುವಾಗ ಇವನ್ ದಿಸ್ ಟೆನ್ನಿಸ್ ಎಲ್ಬೋ ಇಸ್ ಪೈನಿಂಗ್. ಬನ್ನಿ ಮುಂದೆ ಬನ್ನಿ, ಮೇಲೆ ಬನ್ನಿ. ಪ್ರೈಸ್ ಗಾಡ್, ಹಾಲೆಲೂಯಾ, ಥ್ಯಾಂಕ್ ಯು ಜೀಸಸ್. ಕಮ್ ಆನ್. ಏನಾಗ್ತಾಯಿದ್ದು? ಶೋಲ್ಡರ್, ಫ್ರೋಸನ್ ಶೋಲ್ಡರ್ ಇದೆ. ಆ ಮಸಲ್ನ ಒಳಗೆ ಒಂದು ಪೇಯ್ನ್ ಇದೆ. ಮತ್ತು ಇಲ್ಲಿ ಟೆನ್ನಿಸ್ ಎಲ್ಬೋದಲ್ಲಿ ಈ ಮಸಲ್ ಕೂಡ ಕ್ಯಾಚ್ ಇದೆ. ಅದು ಹೀಗೆ ಮೇಲೆ ಮಾಡುವಾಗ ಅದೊಂದು ಜರ್ಕ್ ಕೊಡ್ತಾ ಇದೆ ಅಷ್ಟೇ. ಬಟ್ ಅದು ಕೂಡ ನೋವು ಕೊಡ್ತದೆ ಜರ್ಕ್ ಕೊಡುವಾಗ.
ಥ್ಯಾಂಕ್ ಯು ಜೀಸಸ್. ಪ್ರೈಸ್ ಜೀಸಸ್. ಥ್ಯಾಂಕ್ ಯು ಲಾರ್ಡ್. ಯೇಸುವೆ, ನೀವು ನನಗೆ ರೋಗಿಗಳನ್ನು ಗುಣಪಡಿಸಲು ಅಧಿಕಾರ ಮತ್ತು ಶಕ್ತಿಯನ್ನು ಕೊಟ್ಟಿದ್ದೀರಿ. ಯೇಸು ನಾಮದಲ್ಲಿ ಸಹೋದರು ಕೂಡ ನಂಬಿದ್ದಾರೆ. ಅದೇನೆಂದರೆ ನಿಮ್ಮ ಬಲಭಾಗದಲ್ಲಿ ನಿಮ್ಮ ಕೈಯಲ್ಲಾದಂಥ ಗಾಯದಿಂದ ಈ ಮಗನ ಶರೀರದಲ್ಲಿರುವಂಥ ಬಲಗೈಯನ್ನು ಕೂಡ ಸಂಪೂರ್ಣ ಗುಣಪಡಿಸಿದಿರಿ. ಇನ್ ದ ನೇಮ್ ಆಫ್ ಜೀಸಸ್, ಯೇಸು ನಾಮದಲ್ಲಿ ಈ ಮಗನ ಶರೀರದಲ್ಲಿ ಉಪದ್ರವ ಕೊಡ್ತಿರುವಂತಹ ರೋಗ ದುರಾತ್ಮನೆ ಯೇಸು ನಾಮದ ಕಾಮೆಂಟ್ ಮಾಡ್ತಿದ್ದಾನೆ. ಈ ಕ್ಷಣವೇ ಈ ಮಗನ ಶರೀರ ಬಿಟ್ಟು ಈ ಕ್ಷಣವೇ ಹೊರಬ. ಕಮ್ ಔಟ್ ಇನ್ ದ ನೇಮ್ ಆಫ್ ಜೀಸಸ್. ಔಟ್, ಔಟ್ ಇನ್ ದ ನೇಮ್ ಆಫ್ ಜೀಸಸ್. ಥ್ಯಾಂಕ್ ಯು ಲಾರ್ಡ್. ಈ ಮಗನಿಗೆ ಬಿಡುಗಡೆ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ. ಎತ್ತಿ ಬರೋ ಕೈ ಇಳಿಸಿಗೆ ಕಡೆ ಎತ್ತಿ ಮೇಲೆ ಏನು ಮಾಡಕ್ಕಂತ ಮಾಡಿ ಫಾಸ್ಟಾಗಿ ಎತ್ತಿ. ವಾವ್, ಈಗಿದೆಯಾ? ಥ್ಯಾಂಕ್ ಯು. ಪ್ರೈಸ್ ದ ಲಾರ್ಡ್. ಎಸ್. ಜರ್ಕಿದೆಯಾ? ರಿಲೀಸ್ ಇದೆ. ಫುಲ್ ರಿಲೀಸ್. ಎಸ್. ಫುಲ್ ರಿಲೀಸ್. ಎಸ್. ಚಪ್ಪಳೆ ತಟ್ಟು ದೇವಸ್ಥಾನ ಗಣಪಡಿಸೋಣ. ಪ್ರೈಸ್ ಗಾಡ್. ಕಂಗ್ರ್ಯಾಚುಲೇಷನ್. ಹಲ್ಲೆಲೂಯಾ. ರೋಗಿಗಳನ್ನು ಗುಣಪಡಿಸೋದು ಭಾರಿ ಕಷ್ಟನಾ? ಯಾರು ದೇವರು ಪ್ರಭು ಯೇಸು ಕ್ರಿಸ್ತರು ಶಿಲುಬೆ ಏನು ಕಾರ್ಯ ಮಾಡಿದಾರೋ ಅದು ನಂಬಿ ನೀವು ನುಡಿಯೋದಾದರೆ ಆ ನುಡಿ ಎಲ್ಲ ಕೆಲಸ ಮಾಡಿ ಮುಗಿಸ್ತದೆ. ನಾನೇನು MBBS ಓದಿಲ್ಲ ಪ್ರಿಯರೇ, ಬಟ್ MBBS ಮಾಡ್ತದಾನೆ. MBBS ಓದಿ ಮುಗಿಸಿಲ್ಲ, MBBS ಮಾಡ್ತದಾನೆ. ಯಾವ MBBS ಗೊತ್ತಾ? MBBS ಅಂದ್ರೇನು? ಎಸ್ ಸರ್, MBBS ಅಂದ್ರೇನು? ಒಂದು ನಿಮಿಷ ಅಲ್ಲೇ ರೀ. MBBS ಅಂದ್ರೇನು? ಮನೆ ಬಿಟ್ಟು ಬೀದಿ ಸುತ್ತು. ಅದೇ ಯೇಸು ತಮ್ಮ ಶಿಷ್ಯರು ಕೊಟ್ಟಿರೋಂಥ ಕೆಲಸ. ಹೋಗಿರಿ, ಲೋಕದ ಕಟ್ಟ ಕಡೆಯವರಿಗೆ ಹೋಗಿರಿ, ಸುವಾರ್ತೆ ಸಾರ್ರಿ. ಅದರ ಅರ್ಥ ಏನು? M ಅಂದರೆ ಮನೆ, B ಅಂದರೆ ಬಿಟ್ಟು, B ಅಂದರೆ ಬೀದಿ, S ಅಂದರೆ ಸುತ್ತು. MBBS, ಮನೆ ಬಿಟ್ಟು ಬೀದಿ ಸುತ್ತು. ಆ ಕೆಲಸ ಮಾಡ್ತಾ ಇರೋದ್ರಿಂದ ಪ್ರೈಸ್ ಬಿಡಿ ಗಾಡ್. ಓದ ಕಡೆಗಳಲ್ಲಿ ಮಿರಾಕಲ್ಗಳು, ಅದ್ಭುತ ಕಾರ್ಯಗಳು. ಪ್ರೈಸ್ ಗಾಡ್. ಎಸ್ ಬ್ರದರ್, ನಿಮಗೇನು ಸಮಸ್ಯೆ ಇತ್ತು ಚೆಕ್ ಮಾಡಿ. ಟರ್ನ್ ಮಾಡಿ ಬ್ರದರ್, ಜಸ್ಟ್ ಟರ್ನ್ ಮಾಡಿ. ಆ ಕಡೆ ಈ ಕಡೆ ಕೂತಿಗೆ ಎರಡು ಕೈ ಮೇಲೆ ಕೆತ್ತಿ ಜೋರಾಗಿ ಇಳಿಸಿಗೆ ಕಡೆ ಚೆಕ್ ಮಾಡಿ. ನೋವಿದೆಯಾ? ಚೆಕ್ ಮಾಡಿ. ಇಲ್ಲ? ಚಪ್ಪಳ ತಟ್ಟು ಯೇಸುವಿನ ಗಣಪಡಿಸೋಣ. ಪ್ರೈಸ್ ಗಾಡ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಎಸ್ ಬ್ರದರ್, ಥ್ಯಾಂಕ್. ಸೈಡ್ ಬನ್ನಿ ಬ್ರದರ್. ಏನು ಮಾಡ್ತಾರೆ ಮಾಡಿ, ಮುಂದೆ ಬೆಂಡ್ ಮಾಡಿ. ಎಸ್, ಇದಳ ಮೇಲೆ ಇನ್ನೊಂದು ಸಲ ಟರ್ನ್ ಮಾಡಿ. ಆ ಕಡೆ ಈ ಕಡೆ, ಆ ಕಡೆಗೆ ಟರ್ನ್ ಮಾಡಿ. ಚೇರ್ ಮೇಲೆ ಕೂತ್ಕೊಂಡಿದ್ದೇಳಿ ಬದ, ಕೂತ್ಕೊಳ್ಳಿ. ಚೇರ್ ಮೇಲೆ ಕೂತ್ಕೊಂಡಿದ್ದೇಳಿ. ಈಗ ವಾವ್, ಇದಳ ಮೇಲೆ ಚೆಕ್ ಮಾಡಿ. ಈಗ ನೋವಿದೆಯಾ? ಇಲ್ಲ? ಚಪ್ಪಳ ತಟ್ಟು ಯೇಸುವಿನ ಗಣಪಡಿಸೋಣ. ಪ್ರೈಸ್ ಗಾಡ್. ಯಾವಾಗಿಂದ? 10 ವರ್ಷದಿಂದ ಅವ್ರಿಗೆ ಆ್ಯಕ್ಚುಲಿ ಬ್ಯಾಕ್ ಪೇನ್ ಇದ್ದಿದ್ದು. ಬಟ್ ಪ್ರೈಸ್ ಬಿಟ್ಟು ಬ್ರದರು ಪ್ರೇಯರ್ ಮಾಡಲಿಲ್ಲ, ನೀವು ಪ್ರೇಯರ್ ಮಾಡಲಿಲ್ಲ. ಅವ್ರಿಗೆ ಯಾವಾಗ ದೇವ್ರ ವಾಕ್ಯ ಸತ್ಯ ಗೊತ್ತಾಯಿತು, ಆ ವಾಕ್ಯನ ಉಪಯೋಗಿಸೋದ್ರ ಮೂಲಕ ಅವರಿಗೋಸ್ಕರ ಅವರೇ ವಾಕ್ಯಕ್ಕೆ ಅನುಗುಣವಾಗಿ ಪ್ರಾರ್ಥನೆ ಮಾಡಿದರು. ಪ್ರೈಸ್ ಗಾಡ್. ಯಾವಾಗ ನಂಬಿಕೆಯಿಂದ ಪ್ರಾರ್ಥನೆ ಮಾಡಿದರು, ಪ್ರೈಸ್ ಗಾಡ್, ಸಂಪೂರ್ಣವಾಗಿ 10 ವರ್ಷಗಳಿದ್ದಂಥ ನೋವು ಸಂಪೂರ್ಣ ಗುಣ ಆಗಿದೆ. ಚಪ್ಪಳೆ ತಟ್ಟು ಯೇಸುವಿನ ಗಣಪಡಿಸೋಣ. ಪ್ರೈಸ್ ಗಾಡ್. ಸಿಸ್ಟರ್ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್. ಕೇಳಿ ಬರೋದು ಅವ್ರಿಗೆ ಏನಾಯಿತು ವಾಕ್ಯ ಕೇಳುವಾಗಲೇ. ಅವ್ರಿಗೆ ಗುಣ ಆಗಿರೋದು ಮಾತ್ರ ಅಲ್ಲ, ಸಮಥಿಂಗ್ ಇನ್ನೇನೋ ಅವ್ರಿಗೆ ಅನುಭವ ಆಗಿದೆ. ಚೆಕ್ ಮಾಡಿ. ಏನು ಶರೀರದಲ್ಲಿ ಏನು ಸಮಸ್ಯೆ ಇತ್ತು? ನನಗೆ ಶರೀರದಲ್ಲಿ ತುಂಬ ನೋವಿತ್ತು. ನಾನು ಕಿಮೊಥೆರಪಿ ಎಲ್ಲ ತೆಗೆದುಕೊಂಡಿದ್ದೇನೆ. ಅದರಿಂದ ನನಗೆ ಎದ್ದೇಳಲಿಕ್ಕೆಲ್ಲ ತುಂಬ ಕಷ್ಟ ಆಗ್ತಿತ್ತು. ಈಗ ನನಗೆ ಸಂಪೂರ್ಣ ರಿಲೀಸ್ ಆಗಿದೆ. ಚೆಕ್. ಏನು ಮಾಡೋಕ್ಕಾಗ್ತಲ್ಲ ಮಾಡಿ ನೋಡಿ. ವಾವ್, ಪ್ರೈಸ್ ಗಾಡ್. ಬೆಂಡ್ ಮಾಡಿ, ಸೊಂಟ ಇದ್ರೆ ಚೆಕ್ ಮಾಡಿ. ಎದ್ದೇಳಿ, ಕೈ ಎತ್ತಿ, ಎರಡು ಕೈ ಮೇಲೆ ಕೆತ್ತಿ. ಕಂಗ್ರ್ಯಾಚುಲೇಷನ್. ಎಸ್. ಫಿಸಿಯೋಥೆರಪಿ ತಗೊಳ್ತಾ ಇದ್ರಿ? ಏನಂತೆ? ಕಿಮೋ. ಬಟ್ ಪ್ರೈಸ್ ಬಿಡಿ ಗಾಡ್. ಈಗ ನಿಮ್ಮ ನೋಡುವಾಗ ಕಿಮೋ ಥರ ಕಾಣಿಸ್ತಲ್ಲ. ಕಿಮೋ ತೆಗೆದುಕೊಳ್ಳೋದು ವ್ಯಕ್ತಿಗಳನ್ನು ಗುಣಪಡಿಸುವಂಥ ಪ್ರವಾದಿನಿ ಥರ ಕಾಣ್ತಾ ಇದ್ದೀರಿ. ಪ್ರೈಸ್ ಗಾಡ್. ಈಗಲೂ ತೆಗೆದುಕೊಳ್ತಾ ಇದ್ದೀರಿ? ಮೇ 23ಗೆ ಲಾಸ್ಟ್ ತಗೊಂಡದ್ದು. ಲಾಸ್ಟ್ ಆಯಿತು? ಹೌದು. ಕಣ್ಮುಚ್ಚಿ ಸಿಸ್ಟರ್, ಕಣ್ಮುಚ್ಚಿ. ಇನ್ ದ ನೇಮ್ ಆಫ್ ಜೀಸಸ್, ಯೇಸು ನಮ್ಮ ನುಡಿತಾ ಇದ್ದಾನೆ. ಆ ಮಗಳ ಶರೀರದಲ್ಲಿ ಉಪದ್ರವ ಕೊಡ್ತಂತಹ ಸ್ಪಿರಿಟ್ ಆಫ್ ಕ್ಯಾನ್ಸರ್, ಯಾವುದೆಲ್ಲ ಭಾಗದಲ್ಲಿ ಆ ವಿಷ ಬೇರನ್ನು ಬಿಟ್ಟಿದೆಯೋ, ಈವನ್ ಆ ಕಿಮೋ ತೆಗೆದುಕೊಳ್ಳುವಾಗ ಆ ಮಗಳ ಶರೀರದಲ್ಲಿ ಯಾವುದೆಲ್ಲ ಅಂಗಗಳು ಅಥವಾ ಗ್ರಂಥಿಗಳು ಹಾನಿಗೊಳಗಾಗಿದೆಯೋ, ಇನ್ ದ ನೇಮ್ ಆಫ್ ಜೀಸಸ್, ಯೇಸು ನಾಮದಲ್ಲಿ ಅವುಗಳೆಲ್ಲವೂ ಈ ಕ್ಷಣದಲ್ಲಿ ಕ್ರಿಸ್ತ ಯೇಸುವಿನ ಜೀವನ ಸ್ವೀಕರಿಸಿಕೊಳ್ಳುವಂತಾಗಲಿ. ಯೇಸು ನಾಮ ನುಡಿತಾ ಇದ್ದಾನೆ. ಇಡೀ ಶರೀರದಲ್ಲಿರುವಂಥ ಅಂಗಗಳೇ ಈ ಕ್ಷಣ ಜೀವನ ಸ್ವೀಕರಿಸಿಕೊಳ್ಳಿ. ಪ್ರತಿಯೊಂದು ಅಂಗಗಳು ಯೇಸುವಿನ ನಾಮದ ಮಹಿಮೆಗಾಗಿ ಪರ್ಫೆಕ್ಟ್ ಆಗಿ ಯೇಸು ನಾಮದ ಕೆಲಸ ಮಾಡುವಂತಾಗಲಿ.
ಥ್ಯಾಂಕ್ ಯು ಲಾರ್ಡ್, ನಿಮ್ಮ ಅಭಿಷೇಕ ಆ ಮಗಳಲ್ಲಿ ಚಲಿಸ್ತಿರುವುದಕ್ಕಾಗಿ ಸ್ತೋತ್ರ. ನಿಮ್ಮ ಜೀವ ಆ ಮಗಳ ಶರೀರವನ್ನು ಸಂಪೂರ್ಣವಾಗಿ ಆವರಿಸಿಕೊಂಡು ಥ್ಯಾಂಕ್ ಯು ಲಾರ್ಡ್. ಯಾವುದೆಲ್ಲ ಅಂಗಗಳು ಆ ಟ್ರೀಟ್ಮೆಂಟ್ ನಿಮಿತ್ತವಾಗಿ ನಿಷ್ಕ್ರಿಯಗೊಂಡಿದೆಯೋ ಇನ್ ದ ನೇಮ್ ಆಫ್ ಜೀಸಸ್, ಆ ಒಂದೊಂದು ಅಂಗಗಳು ಯೇಸು ನಾಮದಲ್ಲಿ ನವಚೈತನ್ಯಗೊಳ್ಳುವಂತಾಗಲಿ. ಥ್ಯಾಂಕ್ ಯು ಲಾರ್ಡ್. ಆ ಮಗಳಿಗೆ ನೀವು ಕೊಟ್ಟಂತಹ ದೀರ್ಘಾಯಸ್ಸನ್ನು ಆರೋಗ್ಯವಂತ ಮಗಳಾಗಿ ಅದನ್ನು ಅನುಭವಿಸುತ್ತಾ ಆ ಮಗಳು ಈಗ ಗುಣ ಹೊಂದಿರೋದು ಮಾತ್ರವಲ್ಲ, ಆ ಮಗಳು ಹೊರಗಡೆ ಹೋಗಿ ಅನೇಕ ರೋಗಿಗಳನ್ನು ಗುಣಪಡಿಸುವಂತಹ ಮಗಳಾಗಿ ಸದಾಕಾಲ ಜೀವಿಸುವಂತಾಗಲಿ. ಥ್ಯಾಂಕ್ ಯು ಲಾರ್ಡ್. ಆ ಮಗಳ ಇಡೀ ಹೋಲ್ ಬಾಡಿ, ಥ್ಯಾಂಕ್ ಯು ರೆಡಿ. ನೀವು ಈಗಾಗಲೇ ನೀವೇನು ಗುಣಪಡಿಸಿ ಸ್ವಸ್ಥತೆಯನ್ನು ಕೊಟ್ಟಿದ್ದೀರಿ, ಆ ಸ್ವಸ್ಥತೆಯನ್ನು ಅನುದಿನವೂ ಆ ಮಗಳು ಅನುಭವಿಸುವಂತಾಗಲಿ. ರಕ್ಷಕ ನಾಮದಲ್ಲಿ ಪ್ರಾರ್ಥಿಸಿದ ನಮ್ಮ ಜೀವ ತಂದೆಯೇ, ಆಮೆನ್ ಆಮೆನ್. ಚಪ್ಪಳೆ ತೊಟ್ಟದ ಯೇಸುವನ್ನು ಗಣಪಡಿಸೋಣ ಪ್ರೇಯರ್. ಪ್ರೈಸ್ ಗಾಡ್, ಹಾಲೆಲೂಯಾ. ಕಾಂಗ್ರ್ಯಾಚುಲೇಷನ್. ಗುಡ್ ನ್ಯೂಸ್ ಏನು ಗೊತ್ತಾ? ಇವತ್ತಿಂದ ನೀವು ಯಾವ ರೋಗಿ ಮೇಲೆ ಕೈ ಚಾಚ್ತೀರಿ, ರೋಗಿಗಳು ಗುಣವಂತರ. ಮಧ್ಯಾಹ್ನ ತರಗತಿಯಲ್ಲಿ ಪ್ರೈಸ್ ಗಾಡ್ ನಿಮ್ಮನ್ನು ಕರೆದುಬಿಟ್ಟು ಜಸ್ಟ್ ಇಲ್ಲಿ ಯಾರಿಗಾದ್ರೂ ಬೇರೆ ರೋಗ ಇದ್ದರೆ ನಿಮ್ಮ ಕೈಯಿಂದ ಪ್ರೇಯರ್ ಮಾಡಿಸ್ತಾನೆ, ನೋಡೋಣ ಆ ವ್ಯಕ್ತಿಗಳು ಯಾವ ಥರ ಗುಣ ಹೊಂದ್ಕೊಳ್ತಾರೆ ಎಂಬುದಾಗಿ. ಹೇಗನ್ನಿಸ್ತದೆ ಸಿಸ್ಟರ್? ತುಂಬ ಸಂತೋಷ ಅನಿಸ್ತದೆ. ನಾನು ತುಂಬ ಇದರಲ್ಲಿದೆ, ಎಂತ ಸಹ ಮಾಡಲಿಕ್ಕೆ ಆಗ್ತಿಲ್ಲ. ಆದರೆ ತುಂಬ ಕಷ್ಟದಲ್ಲಿ ನಾನು ನನ್ನ ಮಗಳಿಗೆ ಟೈಮ್ಗೆ ಮಾಡಿಕೊಡ್ತಿದ್ದೆ. ತುಂಬ ಅಂದರೆ ತುಂಬ ಮೈಕ್ ಹತ್ರ ಇಟ್ಕೊಳ್ಳಿ, ಅದ್ರ ವಾಲ್ಯೂಮ್ ಸ್ವಲ್ಪ ಜಾಸ್ತಿ ಮಾಡಿ ಆ ಮೈಕದು. ತುಂಬ ಕಷ್ಟದಲ್ಲಿ ನನ್ನ ಮಗಳಿಗೆ, ಅಂದರೆ ಅವಳಿಗೆ ಶುಗರ್, ಆದರೆ ಅವಳಿಗೆ ನಾನು ತುಂಬ ಕಷ್ಟದಲ್ಲಿ, ಎಷ್ಟು ಕಷ್ಟ ನನಗೆ ಹೇಳಲಿಕ್ಕೆ ಆಗದಿದ್ದರೂ ಸಹ ಅವಳಿಗೆ ನನಗೆ ಮಾಡಿ ಕೊಡಲೇಬೇಕಿತ್ತು. ಯಾರು ಇರಲಿಲ್ಲ, ನಾನು ಮತ್ತು ಅವಳೇ ಮತ್ತು ನನ್ನ ಮಗ ಇರ್ತಿದ್ದ. ಬಟ್ ಆದರೆ ನಾನು ನೋಡ್ತಾ ಇದ್ದೆ ನೀವು ಅಲ್ಲಿ ಕೂತ್ಕೊಳ್ಳುವಾಗಲೂ ಕೂಡ ಸಿಕ್ಕಾಪಟ್ಟೆ ಕಷ್ಟದಲ್ಲಿ ಕೂತ್ಕೊಳ್ತಾ ಇದ್ರಿ. ನೀವು ಬಂದಾಗ ಕೂತ್ಕೊಳ್ಳುವಾಗ ಕೂಡ ನನಗೆ ನಡೆಯಲಿಕ್ಕೂ ಆಗ್ತಿರಲಿಲ್ಲ. ಆದರೂ ನಾನು ಎದ್ದು ಬೆಳಿಗ್ಗೆ ಅವಳಿಗೆ ಫ್ರೆಶ್ಶೇ ಕೊಡಬೇಕೆಂದು ಹೇಳಿದ್ದಾರೆ. ಒಂದು ವಸ್ತುವನ್ನು ಮೊದಲ ದಿವಸ ಮಾಡಿದ್ದು ಕೊಡಲಿಕ್ಕೆ ಯಾವುದು. ಈಗ ಇಲ್ಲಿಂದ ಇಲ್ಲಿಗೆ ಬಂದ ಮೇಲೆ ಏನಾಯ್ತು? ಇಷ್ಟೊತ್ತು ವಾಕ್ಯ ಕೇಳಿದ್ರಿ, ಈಗ ಎದ್ದು ವಾಕ್ಯ ನುಡಿದ್ರಿ, ನಿಮಗೋಸ್ಕರ ನೀವೇ ಪ್ರಾರ್ಥನೆ ಮಾಡಿದ್ರಿ ದೇವ್ರ ವಾಕ್ಯ ಅನುಗುಣವಾಗಿ. ಅದಾದ್ಮೇಲೆ ನಿಮ್ಮ ಅನುಭವ ಏನಾಯ್ತು? ನನ್ನಲ್ಲಿ ಇದೆಲ್ಲ ನೋವೆಲ್ಲ ಹೋಯಿತು, ನನಗೆ ತುಂಬ ರಿಲೀಸ್ ಆಯಿತು, ಮತ್ತು ನನಗೆ ತುಂಬ ಸಂತೋಷ ಆಯಿತು. ಪ್ರೈಸ್ ಗಾಡ್, ಹಾಲೆಲೂಯಾ. ಅದಾಗಿದೆ ವೆರಿ ವೆರಿ ಇಂಪಾರ್ಟೆಂಟ್ ಪ್ರಿಯರೇ, ವೆರಿ ವೆರಿ ಇಂಪಾರ್ಟೆಂಟ್. ಯಾವಾಗ ಒಳಗಡೆ ದೇವರ ವಾಕ್ಯ ನಿಮಗೆ ಆನಂದ ಕೊಡ್ತದೋ, ಪ್ರೈಸ್ ಬಿಟ್ಟು ಆನಂದ ನಿಮಗೆ ಶಕ್ತಿಯಾಗಿದೆ, ನಿಮ್ಮನ್ನು ಬಿದ್ದು ಹೋಗ್ಲಿಕ್ಕೆ ಬಿಡೋದಿಲ್ಲ. ಥ್ಯಾಂಕ್ ಯು ಸಿಸ್ಟರ್, ಥ್ಯಾಂಕ್ ಯು ವೆರಿ ಮಚ್. ಅಮ್ಮನ ಕೇಳಿ, ಅಮ್ಮನ ಅಲ್ಲಿ ಅಮ್ಮ ಎದ್ದು ನಿಂತ್ಕೊಳ್ಳಿ. ಅಮ್ಮನಿಗೆ ಏನು ಸಮಸ್ಯೆ ಇತ್ತು? ಜಸ್ಟ್ ಮೈಕ್ 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 ಬೇಗ ಬೇಗ ಫಾಸ್ಟ್ ಫಾಸ್ಟ್. ಇಲ್ಲಿ ನೋವಿತ್ತು, ಹಾಂ, ತುಂಬ ಡಾಕ್ಟರ್ ಹತ್ತಿರ ಎಲ್ಲ ಹೋದೆ, ಏನಿಲ್ಲ ಹೇಳ್ತಾರೆ. ನನ್ನ ನೋವು ಈಗಿದೆಯಾ? ನೋವು ಚೆಕ್ ಮಾಡಿ, ಚೆಕ್ ಮಾಡಿ, ಈಗ ನೋಡಿ ನೋವಿದೆಯಾ? ಪ್ರೆಸ್ ಮಾಡಿ ನೋಡಿ, ನೋವಿದೆಯಾ? ಇಲ್ಲ, ಏನಿಲ್ಲ. ಇಲ್ಲ. ಚಪ್ಪಳೆ ತೊಟ್ಟು ಯೇಸುವನ್ನು ಗಣಪಡಿಸೋಣ. ಪ್ರೈಸ್ ಗಾಡ್, ಹಾಲೆಲೂಯಾ, ಹಾಲೆಲೂಯಾ. ಥ್ಯಾಂಕ್ ಯು ಜೀಸಸ್. ಯಾವಾರ ಈಗ 2-3 ಮಹಿನೆಯಿಂದಲೇ ಮಾತ್ರ 2-3 ತಿಂಗಳಿಂದ ಇತ್ತಂತೆ. 2-3 ತಿಂಗಳಿಂದ ನೋವಿತ್ತು, ಬಟ್ ಈಗ ನೋವು ಸಂಪೂರ್ಣವಾಗಿ ಕ್ಲಿಯರ್ ಆಗಿದೆ, ಸಂಪೂರ್ಣ ಗುಣ ಆಗಿದೆ. ಚಪ್ಪಳೆ ತೊಟ್ಟುತ್ತಾ ಪ್ರಭು ಯೇಸುವಿಗೆ ಗಣಪಡಿಸೋಣ. ಪ್ರೈಸ್ ಗಾಡ್, ಹಾಲೆಲೂಯಾ. ಕುಳಿತುಕೊಳ್ಳಿ ಅಮ್ಮ. ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಈಗ ಯಾರೆಲ್ಲ ಎದ್ದು ನಿಂತಿದ್ರು ಇವ್ರನ್ನೆಲ್ಲ ಗುಣಪಡಿಸಿದ ಯಾರು? ಯೇಸು ಅಲ್ಲ, ಯೇಸು ಆಲ್ರೆಡಿ ಗುಣಪಡಿಸಿಬಿಟ್ಟಿದ್ದಾರೆ. ಸಿ ಫಾರ್ ಎಕ್ಸಾಂಪಲ್, ಪ್ರೈಸ್ ಗಾಡ್, ಥ್ಯಾಂಕ್ ಗಾಡ್. ನಾನು ಏನು ಹೇಳ್ತೇನೆ ಅಂತಂದರೆ, ನಿಮ್ಗೆ ಏನೆಲ್ಲ ಬೇಕೋ ಎಲ್ಲವನ್ನು ಡೈನಿಂಗ್ ಟೇಬಲ್ ಜೋಡಿಸಿಟ್ಟಿದ್ದಾರೆ. ನಿಮ್ಗೆ ಟೀ ಬೇಕಾ, ಕಾಫಿ ಬೇಕಾ, ಬಿಸ್ಕೆಟ್ ಬೇಕಾ, ಮಿಕ್ಸರ್ ಬೇಕಾ, ಎಲ್ಲ ಜೋಡಿಸಿಟ್ಟಿದ್ದಾರೆ. ಬಟ್ ಪ್ರೈಸ್ ಬಿಟ್ಟು ಗಾಡ್, ಅವ್ರು ನೀವು ಇವತ್ತು ಈಗ ಬರ್ತೀರಿ ಅಂತೇಳಿ ಬೆಳಿಗ್ಗೆನೇ ನೀವು ಅದೆಲ್ಲವನ್ನು ಜೋಡಿಸಿಟ್ಟಿದ್ದಾರೆ ಉದಾಹರಣೆಗೆ. ಬಟ್ ಈಗ ನೀವು ಹೋಗ್ಬಿಟ್ಟು ಅಲ್ಲಿ ಏನು ಬೇಕೋ ಅದನ್ನ ತೆಗೆದುಕೊಂಡು ತಿಂದಿದ್ದೀರಿ. ಅದರ ಅರ್ಥ ನಿಮ್ಮನ್ನು ಯಾರು ಕರೆದಿದ್ದಾರೋ ಅವರಿಗೆ ನಿಮಗೆ ಕಾಫಿ ಕೊಟ್ರ, ಈಗ ನಿಮಗೆ ಬಿಸ್ಕೆಟ್ ಕೊಟ್ರ? ಇಲ್ಲ, ಬೆಳಗ್ಗೆನೇ ರೆಡಿ ಮಾಡಿ ಇಟ್ಟಿದ್ರು. ಈಗ ನೀವು ಅಲ್ಲಿರೋದನ್ನು ತೆಗೆದುಕೊಂಡು ಎಂಜಾಯ್ ಮಾಡಿದ್ದೀರಿ ಅಷ್ಟೇ. ನೀವು ಸ್ವೀಕರಿಸ್ಕೊಂಡ್ರಿ, ಬೆಳಗಿಂದನೂ ಇದೆ ಟೇಬಲ್ ಮೇಲೆ. ಈಗ ನೀವು ಸ್ವೀಕರಿಸ್ಕೊಂಡ್ರಿ. ಈಗ ನೀವು ಸ್ವೀಕರಿಸ್ಕೊಂಡ ಮಾತ್ರಕ್ಕೆ ನಿಮ್ಮನ್ನು ಯಾರು ಕರೆದಿದ್ದಾರೋ ಅವ್ರು ಈಗ ನಿಮ್ಗೆ ಒದಗಿಸ್ಕೊಡ್ಲಿಲ್ಲ, ಬೆಳಗ್ಗೆ ಒದಗಿಸ್ಕೊಟ್ಟಿದ್ರು. ಅದೇ ಥರ ನಿಮಗೆ ಬೇಕಾದ ಸ್ವಸ್ಥತೆಯನ್ನು ಪ್ರಭು ಯೇಸು 2023 ವರ್ಷಗಳ ಹಿಂದೆನೇ ಶಿಲುಬೆಯಲ್ಲಿ ಮರಣ ಹೊಂದೋದ್ರ ಮೂಲಕ, ಅವರ ಶರೀರದಲ್ಲಿ ಗಾಯ ಮಾಡಿಕೊಳ್ಳೋದ್ರ ಮೂಲಕ ನಿಮ್ಮನ್ನು ಈಗಾಗಲೇ ಗುಣಪಡಿಸಿದರು. ಆ ಸ್ವಸ್ಥತೆಯನ್ನು ಇವತ್ತು ನೀವು ಕಂಡುಹಿಡ್ಕೊಂಡ್ರಿ ಅವ್ರ ವಾಕ್ಯದ ಮೂಲಕ, ಇವತ್ತು ಸ್ವೀಕರಿಸ್ಕೊಂಡ್ರಿ. ಯಾಕೆಂದರೆ ಸತ್ಯ ನಿಮಗೆ ಗೊತ್ತಾಯಿತು, ಆ ಸತ್ಯ ನಿಮಗೆ ಬಿಡುಗಡೆ ಕೊಟ್ಟಿದ್ದು. ಅರ್ಥ ಆಗ್ತದೆಯಾ? ಹಾಗಾದರೆ ಇವತ್ತು ನಿಮ್ಮನ್ನು ಗುಣಪಡಿಸಿದ ಯಾರು? 2023 ವರ್ಷಗಳ ಹಿಂದೆ ನಿಮ್ಮನ್ನು ಪ್ರಭು ಯೇಸು ಗುಣಪಡಿಸಿದರು ಅವರ ಕೃಪೆಯಿಂದ. ಆ ಕೃಪೆಯಿಂದ ಏನು ಗುಣಪಡಿಸಿದ್ರು ಅದನ್ನು ಇವತ್ತು ಅವರ ವಾಕ್ಯದ ಮೂಲಕ ಕಂಡಿಡ್ಕೊಂಡು, ವಾಕ್ಯದ ಮೂಲಕ ಬರುವಂತಹ ವಿಶ್ವಾಸದ ಮೂಲಕ
ಇವತ್ತು ನೀವು ನಿಮ್ಮ ಸ್ವಸ್ಥತೆಯನ್ನು ಸ್ವೀಕರಿಸಿಕೊಂಡ್ರಿ. ಹಾಗಾಗಿ ಇವತ್ತು ನೀವು ಗುಣ ಹೊಂದಿದ್ದು ನಿಮ್ಮ ವಿಶ್ವಾಸದ ಮೂಲಕವಾಗಿದೆ. ಚಪ್ಪಳೆ ತೊಟ್ಟದ ಯೇಸುವನ್ನು ಗಣಪಡಿಸೋಣ. ಪ್ರೈಸ್ ಗಾಡ್. ಹಾಲೆಲೂಯಾ, ಹಾಲೆಲೂಯಾ. ದಯವಿಟ್ಟು ಮಧ್ಯದಲ್ಲಿ ಜಸ್ಟ್ ಒಂದು ಬ್ರೇಕ್. ಜಸ್ಟ್ ಯಾರೆಲ್ಲ ವಾಶ್ರೂಮ್ಗೆ ಹೋಗ್ಲಿಕ್ಕಿದೆ ದಯವಿಟ್ಟು ವಾಶ್ರೂಮ್ಗೆಲ್ಲ ಹೋಗಿ ಜಸ್ಟ್ ಒಂದು 10 ನಿಮಿಷಗಳ ಬ್ರೇಕ್ ಇದೆ. ಬಂದ ತಕ್ಷಣ ಥ್ಯಾಂಕ್ ಗಾಡ್ ಒಂದು ಗೀತೆ ಮೂಲಕ ಪ್ರೈಸ್ ಬಿಟ್ಟು ಗಾಡ್ ನಾವು ಜಸ್ಟ್ ಮುಂದಿನ ತರಗತಿ ನಾವು ಪ್ರಾರಂಭಿಸೋಣ. 10 ನಿಮಿಷ. ಎಸ್ ಬರ, ಒಂದು ನಿಮಿಷ. ಯಾ, ಓಕೆ ಸಾರಿ ಪ್ರೈಸ್ ಗಾಡ್. ಅಟ್ಲೀಸ್ಟ್ ಇನ್ನೊಂದು 20 ನಿಮಿಷ ಕಂಟಿನ್ಯೂ ಮಾಡೋಣ. ಒಟ್ಟಿಗೆ ಊಟ ಮಾಡ್ಕೊಂಡು ಬರ್ಬೋದು. ಬ್ರೇಕ್ ಅಲ್ಲ, ಊಟ ಮುಗಿಸ್ಕೊಂಡು ಬರ್ಬೋದು. ಓಕೆ. ಅದರ ಮಧ್ಯದಲ್ಲಿ ಪ್ರೈಸ್ ಗಾಡ್ ಯಾರು ವಾಶ್ರೂಮ್ಗೆ ಹೋಗ್ಲಿಕ್ಕಿದ್ರೆ ತೊಂದರೆ ಇಲ್ಲ, ಹೋಗಿದ್ದು ಬನ್ನಿ, ತೊಂದರೆ ಇಲ್ಲ. ಬಟ್ ಡಿಸ್ಟರ್ಬ್ ಮಾಡಬೇಡಿ. ಓಕೆ. ಇನ್ನೊಂದು 20 ನಿಮಿಷಗಳ ಕಾಲ ಇದೆ. ದಯವಿಟ್ಟು ಈಗ ನಾವೆಲ್ಲರೂ ಎದ್ದು ನಿಂತು ಥ್ಯಾಂಕ್ ಗಾಡ್ ನಮ್ಮ ಮಧ್ಯದಲ್ಲಿ ಅದ್ಭುತ ಕಾರ್ಯಗಳು ಮಾಡಿದಂತಹ ಪ್ರಭು ಯೇಸುವಿಗೆ ನಮ್ಮನ್ನು ಅರ್ಪಿಸಿಕೊಡುತ್ತಾ ಥ್ಯಾಂಕ್ ಗಾಡ್ ಅವ್ರಿಗೆ ವಂದನೆಗಳನ್ನು ಸಲ್ಲಿಸುತ್ತಾ ನಾವೆಲ್ಲರೂ ಕೂಡ ಅವ್ರನ್ನ ಆರಾಧಿಸೋಣ. ಜಸ್ಟ್ ಒಂದು 10 ನಿಮಿಷ ಎಲ್ಲರೂ ಎದ್ದು ನೋಡೋಣ. ಎಸ್, ಥ್ಯಾಂಕ್ ಯು ಲಾರ್ಡ್ ಜೀಸಸ್. ಹಾಲೆಲೂಯಾ. ಥ್ಯಾಂಕ್ ಯು ಜೀಸಸ್. ಹಾಲೆಲೂಯಾ. ಥ್ಯಾಂಕ್ ಯು ಜೀಸಸ್. ಪ್ರೈಸ್ ಜೀಸಸ್. ಹಾಲೆಲೂಯಾ. ಜಸ್ಟ್ ಯಾವ ಸಾಂಗ್ ಬರೋದು? ಪ್ರೈಸ್ ದ ಲಾರ್ಡ್. ಹಾಲೆಲೂಯಾ. ಪ್ರಿಯರೇ, ಪ್ರೈಸ್ ಗಾಡ್. ಪ್ರತಿಯೊಂದು ಕ್ಷಣದಲ್ಲೂ ಅಷ್ಟೇ ನೀವು ಹಾಡನ್ನು ಹೇಳುವಾಗ ಬಟ್ ವೆರಿ ವೆರಿ ಇಂಪಾರ್ಟೆಂಟ್ ಹಾಡಿನ ಸಾಲುಗಳು ನಿಮ್ಗೆ ಅರ್ಥ ಆಗಬೇಕು. ಅರ್ಥ ಆದಾಗ ಮಾತ್ರ ಪ್ರಿಯರೇ. ಈಗ ಉದಾಹರಣೆಗೆ ಆ ವಾಕ್ಯನ ಎಷ್ಟೋ ಸಲ ಓದಿದ್ರಿ. ಯೇಸುವೆ ನಿಮ್ಮ ಗಾಯಗಳಿಂದ ಗುಣ ಹೊಂದಿದ್ದೇನೆ. ಆ ವಾಕ್ಯನ ಎಷ್ಟೋ ಸಲ ಓದಿದ್ರಿ. ಬಟ್ ನೀವು ಅದನ್ನು ಅರ್ಥ ಮಾಡ್ಕೊಳ್ಳೋದ್ರಲ್ಲಿ ವಿಫಲರಾಗಿದ್ರಿ. ಅದಕ್ಕೋಸ್ಕರ ವಾಕ್ಯ ಓದಿದ್ರು ಕೂಡ ಅದ್ಭುತಕರ ಆಗ್ತಾ ಇರಲಿಲ್ಲ. ಬಟ್ ಯಾವಾಗ ನೀವು ಇವತ್ತು ಬೆಳಗ್ಗಿಂದ ಈ ನಿಮಿಷದವರೆಗೂ ಆ ವಾಕ್ಯದ ಅರ್ಥವನ್ನು ಗ್ರಹಿಸಿಕೊಂಡ್ರಿ, ಪ್ರೈಸ್ ಬಿಟ್ಟು ಗಾಡ್, ಈಗ ಸುಲಭವಾಗಿ ನಿಮ್ಮ ಸ್ವಸ್ಥತೆಯನ್ನು ಸ್ವೀಕರಿಸ್ಕೊಂಡ್ರಿ. ಕರೆಕ್ಟಾ? ಆಯ್ತರ. ಈಗ ಹೇಳ್ತಿರುವಂಥದ್ದು ಸ್ತೋತ್ರ ದೇವ, ಸ್ತೋತ್ರ ದೇವ. ನನಗೆ 2 ಕೈಗಳನ್ನ ಕೊಟ್ಟಿದ್ದೀರಿ, ಅದಕ್ಕಾಗಿ ಸ್ತೋತ್ರ. 2 ಕಣ್ಣುಗಳನ್ನ ಕೊಟ್ಟಿದ್ದೀರಿ, ಅದಕ್ಕಾಗಿ ಸ್ತೋತ್ರ. 2 ಕಾಲುಗಳನ್ನ ಕೊಟ್ಟಿದ್ದೀರಿ, ಅದಕ್ಕಾಗಿ ಸ್ತೋತ್ರ. ಇವು ಬೇರೆ ಯಾವುದಕ್ಕೂ ಅಲ್ಲ, ನಿಮ್ಮ ಸೇವೆಗಾಗಿ, ನಿಮ್ಮ ಮಹಿಮೆನ ಕಾಣಲಿಕ್ಕಾಗಿ, ರೋಗಿಗಳ ಗುಣಪಡಿಸಲಿಕ್ಕಾಗಿ, ನಿಮ್ಮ ಸುವಾರ್ತೆನ ಸಾರಲಿಕ್ಕಾಗಿ ಎಂಬುದಾಗಿ ನಾವಿಲ್ಲಿ ಒಟ್ಟಾಗಿ ಸೇರಿ ಆ ಗೀತೆ ಮೂಲಕ ನಮ್ಮ ಡ್ಯಾಡಿಯನ್ನು ಕೊಂಡಾಡೋಣ. ಹಾಲೆಲೂಯಾ. ಥ್ಯಾಂಕ್ ಯು ಜೀಸಸ್. ಎಲ್ಲರೂ ಚಪ್ಪಳೆಯೊಂದಿಗೆ. ಸ್ತೋತ್ರ ದೇವಾ, ಸ್ತೋತ್ರ ದೇವಾ, ಸ್ತೋತ್ರ ದೇವಾ, ಯೇಸು ದೇವಾ. ಒಟ್ಟಿಗೆ ಹೇಳೋಣ. ಸ್ತೋತ್ರ ದೇವಾ, ಸ್ತೋತ್ರ ದೇವಾ, ಸ್ತೋತ್ರ ದೇವಾ, ಯೇಸು ದೇವಾ. ಒಟ್ಟಿಗೆ ನಾಮೆ. ಸ್ತೋತ್ರ ದೇವಾ, ಸ್ತೋತ್ರ ದೇವಾ, ಸ್ತೋತ್ರ ದೇವಾ, ಯೇಸು ದೇವಾ. ಎಲ್ಲರೂ ಸ್ತೋತ್ರ ದೇವಾ, ಸ್ತೋತ್ರ ದೇವಾ, ಸ್ತೋತ್ರ ದೇವಾ, ಯೇಸು ದೇವಾ. ನಿನ್ನೆವರೆಗೆ ಕಾದವರೇ ಸ್ತೋತ್ರ ದೇವಾ, ಇನ್ನು ಮುಂದೆ ಕಾಯುವವರೇ ಸ್ತೋತ್ರ ದೇವಾ. ನಿನ್ನೆವರೆಗೆ ಕಾದವರೇ ಸ್ತೋತ್ರ ದೇವಾ, ಇನ್ನು ಮುಂದೆ ಕಾಯುವವರೇ ಸ್ತೋತ್ರ ದೇವಾ. ಸ್ತೋತ್ರ ದೇವಾ, ಸ್ತೋತ್ರ ದೇವಾ, ಸ್ತೋತ್ರ ದೇವಾ, ಯೇಸು ದೇವಾ. ಸ್ತೋತ್ರ ದೇವಾ, ಸ್ತೋತ್ರ ದೇವಾ, ಸ್ತೋತ್ರ ದೇವಾ, ಯೇಸು ದೇವಾ. ಎಲ್ಲ ಚಪ್ಪಳೆ ತೊಟ್ಟು ಜೋರಾಗಿ. ನೋಡಲೆರಡು ಕಣ್ಣು ಕೊಟ್ಟೆ ಸ್ತೋತ್ರ ದೇವಾ, ಕಾಣಲೆರಡು ಕಿವಿಯ ಕೊಟ್ಟೆ ಸ್ತೋತ್ರ ದೇವಾ. ನೋಡಲೆರಡು ಕಣ್ಣ ಕೊಟ್ಟೆ ಸ್ತೋತ್ರ
ಸ್ತೋತ್ರ ದೇವ. ಕೇಳಲೆರಡು ಕಿವಿಯ ಕೊಟ್ಟೆ ಸ್ತೋತ್ರ ದೇವ. ಮತ್ತೊಮ್ಮೆ ಹೇಳೋಣ. ನೋಡಲೆರಡು ಕಣ್ಣ ಕೊಟ್ಟೆ ಸ್ತೋತ್ರ ದೇವ. ಕೇಳಲೆರಡು ಕಿವಿಯ ಕೊಟ್ಟೆ ಸ್ತೋತ್ರ ದೇವ. ನೋಡಲೆರಡು ಕಣ್ಣ ಕೊಟ್ಟೆ ಸ್ತೋತ್ರ ದೇವ. ಕೇಳಲೆರಡು ಕಿವಿಯ ಕೊಟ್ಟೆ ಸ್ತೋತ್ರ ದೇವ. ಸ್ತೋತ್ರ ದೇವ, ಸ್ತೋತ್ರ ದೇವ, ಸ್ತೋತ್ರ ದೇವ, ಯೇಸು ದೇವ. ಸ್ತೋತ್ರ ದೇವ, ಸ್ತೋತ್ರ ದೇವ, ಸ್ತೋತ್ರ ದೇವ, ಯೇಸು ದೇವ. ನುಡಿಯಲೆಂದು ಬಾಯಿ ಕೊಟ್ಟೆ ಸ್ತೋತ್ರ ದೇವ. ಅರಿವಿಗೊಂದು ಮೆದುಳು ಕೊಟ್ಟೆ ಸ್ತೋತ್ರ ದೇವ. ನುಡಿಯಲೆಂದು ಬಾಯಿ ಕೊಟ್ಟೆ ಸ್ತೋತ್ರ ದೇವ. ಅರಿವಿಗೊಂದು ಮೆದುಳು ಕೊಟ್ಟೆ ಸ್ತೋತ್ರ ದೇವ. ನುಡಿಯಲೆರಡು ಬಾಯಿ ಕೊಟ್ಟೆ ಸ್ತೋತ್ರ ದೇವ. ಅರಿವಿಗೊಂದು ಮೆದುಳು ಕೊಟ್ಟೆ ಸ್ತೋತ್ರ ದೇವ. ನುಡಿಯಲೆಂದು ಬಾಯಿ ಕೊಟ್ಟೆ ಸ್ತೋತ್ರ ದೇವ. ಅರಿವಿಗೊಂದು ಮೆದುಳು ಕೊಟ್ಟೆ ಸ್ತೋತ್ರ ದೇವ. ಸ್ತೋತ್ರ ದೇವ, ಸ್ತೋತ್ರ ದೇವ, ಸ್ತೋತ್ರ ದೇವ, ಯೇಸು ದೇವ. ಸ್ತೋತ್ರ ದೇವ, ಸ್ತೋತ್ರ ದೇವ, ಸ್ತೋತ್ರ ದೇವ, ಯೇಸು ದೇವ. ನಡೆಯಲೆರಡು ಕಾಲು ಕೊಟ್ಟೆ ಸ್ತೋತ್ರ ದೇವ. ದುಡಿಯಲೆರಡು ಕೈಯ ಕೊಟ್ಟೆ ಸ್ತೋತ್ರ ದೇವ. ನಡೆಯಲೆರಡು ಕಾಲು ಕೊಟ್ಟೆ ಸ್ತೋತ್ರ ದೇವ. ದುಡಿಯಲೆರಡು ಕೈಯ ಕೊಟ್ಟೆ ಸ್ತೋತ್ರ ದೇವ. ಸ್ತೋತ್ರ ದೇವ, ಸ್ತೋತ್ರ ದೇವ, ಸ್ತೋತ್ರ ದೇವ, ಯೇಸು Oh, thank you, Jesus. ಸ್ತೋತ್ರ ದೇವ, ಸ್ತೋತ್ರ ದೇವ, ಸ್ತೋತ್ರ ದೇವ, ಯೇಸು ದೇವ. Thank you, Lord. Thank you, Father. Thank you, Lord. Thank you, Jesus. Thank you, Lord. Thank you, Father. Glory, glory, Lord. Thank you, Jesus. Thank you, Jesus. Yes, Lord. Yes, Lord. ನಾನು ನಿಮಗೆ ಸ್ತೋತ್ರ ಸಲ್ಲಿಸ್ತೇನೆ. Hallelujah. Thank you, Lord. Thank you, Jesus. ಪ್ರತಿಯೊಬ್ಬರು ಸ್ತುತಿಸೋಣ ಪ್ರಿಯರೇ. Hallelujah. 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 ಉಲಿಖಿ ದಿವ ಶಿಖರ ಬಲಿಕ ದೇವ ಶಿಖರವ ಶಿಖರಿಕ ದವ ಶಿಖರಿಂದಲೇ ಬರಿಕ ದೇವ ಶಿಖರಬಲ ಹುಲಿಕಿ ದಿವ ಶಿಖರಿಂದಲ ಬರಿಕ ದಿವ ಶಿಖರಬಲ ಓಲಕ ಗ್ಲೋರಿ 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 ಥ್ಯಾಂಕ್ ಯು ಹುರಿಕಿ ದಿವ ಶಿಖರವ ಹುಲಿಕಿ ದಿವ ಶಿಖರಿಂದಲ ಬರಿಕ ದಿವ ಶಿಖರವ ಓಲಕ ದಿ ಶಿಖರಿಂದಲ ಬರಿಕ ದವ ಶಿಖರಬಲ ಥ್ಯಾಂಕ್ ಯು ಲಾರ್ಡ್ ಥ್ಯಾಂಕ್ ಯು ಜೀಸಸ್ ಥ್ಯಾಂಕ್ ಯು ಲಾರ್ಡ್ ಥ್ಯಾಂಕ್ ಯು ಫಾದರ್ ಗ್ಲೋರಿ 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 ಥ್ಯಾಂಕ್ ಯು ಜೀಸಸ್ ಥ್ಯಾಂಕ್ ಯು ಜೀಸಸ್ ಎಸ್ ಬ್ರದರ್ ಜಸ್ಟ್ ಯಾರು ಮುಂದೆ ನಿಂತಿದ್ದೀರಿ ಬ್ರದರ್ ಥ್ಯಾಂಕ್ ಗಾಡ್ ಜಸ್ಟ್ ಈ ಕಡೆ ಸೈಡ್ ಬನ್ನಿ ಕಾಲಿತ್ತಿ ಮೇಲಕ್ಕೆ ಜಸ್ಟ್ ಕಾಲಿತ್ತಿ ಮೇಲಕ್ಕೆ ಜಸ್ಟ್ ಎಸ್ ಎರಡು ಕಾಲು ಥ್ಯಾಂಕ್ ಯು ಜೀಸಸ್ ಎಸ್ ಡ್ಯಾಡಿ ಥ್ಯಾಂಕ್ ಯು ಲಾರ್ಡ್ ಥ್ಯಾಂಕ್ ಯು ಜೀಸಸ್ ಎಸ್ ಡ್ಯಾಡಿ ಥ್ಯಾಂಕ್ ಯು ಲಾರ್ಡ್ ಥ್ಯಾಂಕ್ ಯು ಲಾರ್ಡ್ ಎಸ್ ಲಾರ್ಡ್ ಥ್ಯಾಂಕ್ ಯು ಲಾರ್ಡ್ ಥ್ಯಾಂಕ್ ಯು ಫಾದರ್ ನಡೆಯಲೆರಡು ಕಾಲನ್ನು ಕೊಟ್ಟಿದ್ದೀರಿ ದುಡಿಯಲೆರಡು ಕೈಗಳನ್ನು ಕೊಟ್ಟಿದ್ದೀರಿ ಥ್ಯಾಂಕ್ ಯು ಲಾರ್ಡ್ ಈ ಮಗನು ನಿಮ್ಮ ಸುವಾರ್ತೆಗೋಸ್ಕರ ನಡೆಯಲು ನಿಮ್ಮ ಸುವಾರ್ತೆಯ ಆ ಬೆಳಕಿನ ಆ ದಾರಿದೀಪದ ಹಾದಿ ನಡೆಯಲು ಥ್ಯಾಂಕ್ ಯು ಲಾರ್ಡ್ ಆ ಮಗನಿಗೆ ಎರಡು ಕಾಲನ್ನು ಕೂಡ ಕೊಟ್ಟಿದ್ದೀರಿ ಇನ್ ದ ನೇಮ್ ಆಫ್ ಜೀಸಸ್ ಯೇಸು ನಾಮದಲ್ಲಿ ನುಡಿತಾ ಇದ್ದಾನೆ ಆ ಮಗನ ಕಾಲಿನಲ್ಲಿ ಯಾವುದೇ ವಿಧವಾದಂತಹ ನ್ಯೂನತೆಗಳಿದ್ರೂ ಕೂಡ ಆ ನ್ಯೂನತೆಗಳನ್ನು ತಂದಿರುವಂತಹ ಸ್ಪಿರಿಟ್ ಆಫ್ ಇನ್ಫರ್ಮಿಟಿ ರೋಗದ ಆ ನೋವಿನ ದುರಾತ್ಮನೆ ಯೇಸು ನಾಮದಲ್ಲಿ ಕಮಾಂಡ್ ಮಾಡ್ತಿದ್ದಾನೆ ಆ ರೋಗ ಯಾವ ಕಾರಣಕ್ಕೂ ಇನ್ಯಾವ ಕಾರಣಕ್ಕೂ ಉಲ್ಬಣಾಗದಂತೆ ಪ್ರಭು ಯೇಸುವೆ ನಿಮ್ಮ ಶರೀರದಲ್ಲಿ ನಿಮ್ಮ ಕಾಲಿನಲ್ಲಿ ಏನು ಗಾಯ ಮಾಡಿಕೊಂಡ್ರಿ ಆ ಗಾಯದಿಂದ ಆ ಆಣೆ ಜಡಿದಂತಹ ಆ ಗಾಯದಿಂದ ಈ ಮಗನ ಕಾಲುಗಳು ಸಂಪೂರ್ಣ ಗುಣ ಆಗಿದೆ ಥ್ಯಾಂಕ್ ಯು ಲಾರ್ಡ್ ಆ ಕಾಲಿನಲ್ಲಿರುವಂಥ ಎಲ್ಲ ನೋವುಗಳು ಎಲ್ಲ ವಿಧವಾದಂತಹ ಆ ರೋಗ ಈ ಕ್ಷಣದಲ್ಲಿ ಸಂಪೂರ್ಣವಾಗಿ ಯೇಸು ನಾಮದಲ್ಲಿ ಸರ್ವನಾಶವಾಗಲಿ ಥ್ಯಾಂಕ್ ಯು ಲಾರ್ಡ್ ಆ ಮಗನಿಗೆ ಬಿಡುಗಡೆ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ ಥ್ಯಾಂಕ್ ಯು ಲಾರ್ಡ್ ಆ ಮಗನಿಗೆ ಸಂಪೂರ್ಣ ಬಿಡುಗಡೆ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ ಎಸ್ ಬ್ರದರ್ ಜಸ್ಟ್ ಕಮಾನ್ ಬ್ರದರ್ ಹಲೋ ಬ್ರದರ್ ಕಣ್ಬಿಡಿ ಜಸ್ಟ್ ವಾಕ್ ಮಾಡಿ ಬ್ರದರ್ ಅಲ್ಲಿ ತನಕ ಓಡಿ ಜಸ್ಟ್ ನೀವು ಗುಣ ಹೊಂದಿದ್ದೀರಿ ಕಮಾನ್ 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 ಫಾಸ್ಟ್ ಎಸ್ ಥ್ಯಾಂಕ್ ಯು ಜೀಸಸ್ ಹಾಲೆಲೂಯಾ ಥ್ಯಾಂಕ್ ಯು ಲಾರ್ಡ್ ಥ್ಯಾಂಕ್ ಯು ಜೀಸಸ್ ಓ ಎಸ್ ಲಾರ್ಡ್ ಥ್ಯಾಂಕ್ ಯು ಡ್ಯಾಡಿ ಥ್ಯಾಂಕ್ ಯು ಲಾರ್ಡ್ ಥ್ಯಾಂಕ್ ಯು ಜೀಸಸ್ ಎಸ್ ಡ್ಯಾಡಿ
ಆ ಮಗನ ಸಂಪೂರ್ಣವಾಗಿ ನೀ ಥ್ಯಾಂಕ್ ಯು ಲಾರ್ಡ್, ಆ ಮಗನ ಕಾಲುಗಳು ಗುಣ ಹೊಂದಿರುವುದಕ್ಕಾಗಿ ಸ್ತೋತ್ರ. ಥ್ಯಾಂಕ್ ಯು ಜೀಸಸ್, ಹಾಲೆಲೂಯಾ. ಎಸ್ 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 ಬ್ರದರ್, ಥ್ಯಾಂಕ್ ಯು ಜೀಸಸ್, ಹಾಲೆಲೂಯಾ. ಎಸ್ ಡ್ಯಾಡಿ. ಸ್ತೋತ್ರ ದೇವಾ, ಯೇಸು ದೇವಾ, ಸ್ತೋತ್ರ ದೇವಾ. ಓ ಎಸ್ ಲಾರ್ಡ್, ಸ್ತೋತ್ರ ದೇವಾ, ಥ್ಯಾಂಕ್ ಯು ಜೀಸಸ್, ಸ್ತೋತ್ರ ದೇವಾ, ಥ್ಯಾಂಕ್ ಯು ಜೀಸಸ್, ದೇವಾ. ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಜೀಸಸ್. ಮೈಕ್ ಕೊಡಿ ಅವರಿಗೆ. ಕಮ್ ಆನ್, ಕಮ್ ಆನ್. ಮೆಟ್ಲತ್ತಿ ಬದ. ಥ್ಯಾಂಕ್ ಯು ಜೀಸಸ್, ಹಾಲೆಲೂಯಾ, ಹಾಲೆಲೂಯಾ. ಥ್ಯಾಂಕ್ ಯು ಲಾರ್ಡ್. ಚಪ್ಪಳೆ ತೊಟ್ಟಣ ಪ್ರಿಯರೇ, ಥ್ಯಾಂಕ್ ಗಾಡ್. ಚಪ್ಪಳೆ ತೊಟ್ಟಣ, ಚಪ್ಪಳೆ ತೊಟ್ಟಣ. ಪ್ರೈಸ್ ಗಾಡ್, ಹಾಲೆಲೂಯಾ, ಹಾಲೆಲೂಯಾ. ಥ್ಯಾಂಕ್ ಯು ಜೀಸಸ್. ಕಮ್ ಆನ್ ಬ್ರದರ್, ಪ್ರೈಸ್ ಗಾಡ್, ಹಾಲೆಲೂಯಾ. ಕಂಗ್ರಾಚುಲೇಷನ್. ಏನಾಗಿತ್ತು ಬ್ರದರ್ ಕಾಲಿಗೆ? ಅದು ಆಣಿದಾಗಿ ಶುಗರ್ ಉಂಟು, 10-20 ವರ್ಷ ಆಯಿತು ಆಣಿಗೆ. ಈಗ 2 ವರ್ಷ ಮೊದಲು ಆಣಿದಾಗಿ ಸೆಪ್ಟಿಕ್ ಆಯಿತು, 2 ಬೆರಳು ಹೋಯ್ತು. ಈಗ ಗಾಯ 2 ವರ್ಷದಿಂದ ಗುಣ ಆಗುವುದಿಲ್ಲ. ಈಗ ನನಗೆ ವಿಶ್ವಾಸ ಆಯಿತು, ಗುಣಪಡಿಸ್ತಾರೆ, ಗುಣ ಆಗಿದೆ, ಗುಣ ಆಗಿದೆ ಅಂತಲೇ ವಿಶ್ವಾಸ. ಥ್ಯಾಂಕ್ ಗಾಡ್. ನೀವು ಇಲ್ಲಿಂದ ಓಡಿದ್ರಿ, ನಾವು 1 ರೌಂಡ್ ಹೇಳಿದ್ವಿ, ನೀವು ಜಸ್ಟ್ 3 ರೌಂಡ್ ಓಡಿದ್ರಿ. ಈಗ ಮೆಟ್ಲು ಹತ್ಕೊಂಡು ಬಂದ್ರಿ. ಈಗ ಹೇಗಿದೆ ನಿಮ್ಮ ಕಾಲಲ್ಲಿ ನೋವು? ಈಗ ಗುಣ ಆಗಿದೆ ಅಂತ ನಂಬಿದ್ದೇನೆ. ಗುಣ ಆಗಿದೆ, Guarantee. ಯಾವುದೇ ನೋವಿಲ್ಲ ಕಾಲಲ್ಲಿ? ನೋವು ಇರ್ಲಿಕ್ಕಿಲ್ಲ, ಇಲ್ಲ ಇಲ್ಲ. ಚಪ್ಪಳೆ ತಟ್ಟದ ಯೇಸುವಿನ ಘನಪಡಿಸೋಣ. ಪ್ರೈಸ್ ಗಾಡ್, ಥ್ಯಾಂಕ್ ಯು ಜೀಸಸ್. ನನ್ನ ಪ್ರೀತಿಯ ಸಹೋದರ ಸಹೋದರಿಯರು, ಪ್ರೈಸ್ ಬಿಟ್ಟು ಗಾಡ್. ಆ ಮಗನ ಕಾಲಲ್ಲಿ ಇವು ಮೇಲ್ನೋಟಕ್ಕೆ ಜಸ್ಟ್ ಬ್ಯಾಂಡೇಜ್ ಆಗಿದೆ, ಬಟ್ ಒಳಗಡೆ ಏನಾಗಿದೆ ನಮಗೆ ಗೊತ್ತಿಲ್ಲ. ಬಟ್ ಪ್ರೈಸ್ ಬಿಟ್ಟು ಗಾಡ್, ಯಾವುದೇ ಮೆಡಿಸಿನ್ ತೆಗೆದುಕೊಂಡಿದ್ದಾರೆ, ಏನು ಕೂಡ ಗುಣ ಆಗಿಲ್ಲ. ಬಟ್ ಪ್ರೈಸ್ ಗಾಡ್, ಮುಂದೆ ಇದೇ ಸಹೋದರ ಬಂದು ಸಾಕ್ಷಿ ಹೇಳಿ ನೋಡ್ತಿದ್ದಾವೆ. ಈವನ್ ಸಂಜೆ ಆಗೋಷ್ಟರಲ್ಲಿ ನೋಡ್ಲಿಕ್ಕಿದ್ದೇವೆ. ಇವನ ಗಾಯ ಸಂಪೂರ್ಣ ಡ್ರೈ ಆಗಿ, ಈವನ್ ಅಲ್ಲಿ ಯಾವುದೇ ಕಾರಣಕ್ಕೂ ಸಣ್ಣ ಒಂದು ಹಸಿಯಾದ ಕಾರ್ಯನೂ ಕೂಡ ನೋಡೋದಿಲ್ಲ. ಫುಲ್ ಡ್ರೈ ಆಗಿರೋದು ನೀವು ಕಣ್ಣಾರು ನೋಡ್ತೀರಿ. ಚಪ್ಪಳೆ ತೊಟ್ಟದ ಯೇಸುವಿನ ಘನಪಡಿಸೋಣ. ಕಾಂಗ್ರ್ಯಾಚುಲೇಷನ್ ಬದ. ವಿಶ್ವಾಸ ಇದೆ, ಸಂತೋಷ. ಪ್ರೈಸ್ ದ ಲಾರ್ಡ್. ಅದಕ್ಕಿಂತ ಮುಖ್ಯವಾಗಿ ಬ್ರದರ್, ನಿಮ್ಮ ಶರೀರದಲ್ಲಿ ಇರುವಂತಹ ಈ ಕಾಲಿರುವಂತಹ ಈ ಸ್ವಸ್ಥತೆಗಿಂತ ಜಸ್ಟ್ ಯಾವಾಗ ಆ 2 ಬೆರಳು ಹೋಯ್ತು, ಇನ್ನು ಗಾಯ ವಾಸಿ ಆಗಿಲ್ವೋ, ನಿಮ್ಮ ಮನಸ್ಸಲ್ಲಿ ಯಾವ ಥರ ಆಲೋಚನೆ ಬರ್ತಾ ಇತ್ತು? ಇಲ್ಲಿ ಬರೋಕ್ಕೆ ಮುಂಚೆ ಗುಣ ಆಗ್ತದಲ್ಲಿ ವಿಶ್ವಾಸ ಇತ್ತು, ಗುಣ ಆಗ್ತದೆ ಎಂಬುದಾಗಿ. ಹಾಂ. ಬಟ್ ಇಲ್ಲಿ ಬಂದ ಮೇಲೆ ಗುಣ ಆಗ್ತದೇನಾ ಅಥವಾ ಗುಣ ಆಗಿದೆ ಅಂತ ವಿಶ್ವಾಸ ಬಂತು? ಈಗ ಗುಣ ಆಗಿದೆ ಅಂತ ವಿಶ್ವಾಸ. ಇದಾಗಿದೆ ದೊಡ್ಡ ವ್ಯತ್ಯಾಸ, ಇದಾಗಿದೆ ದೊಡ್ಡ ವಿಶ್ವಾಸ. ಥ್ಯಾಂಕ್ ಗಾಡ್. ಗುಡ್ ಹಾರ್ಟ್, ಒಳ್ಳೆ ಪ್ರಾಮಾಣಿಕತೆಯಿಂದ ಕರೆಕ್ಟ್ ಆನ್ಸರ್ ಕೊಡ್ತಾ ಇದ್ದೀರಿ. ಇಲ್ಲಿ ಬರುವಾಗ ಇವರ ವಿಶ್ವಾಸದೇನು? ಯೇಸು ಗುಣಪಡಿಸ್ತಾರೆ, ಗುಣ ಆಗ್ತದೆ. ಬಟ್ ಆದರೆ ಈಗ ಎಷ್ಟು ಮಂದಿ ನಂಬ್ತೀರಿ ಪ್ರಿಯರೇ, ಯೇಸು ಈ ವ್ಯಕ್ತಿಯನ್ನು, ಈ ಸಹೋದರನ ಗುಣಪಡಿಸ್ತಾರೆ ಅನ್ನೋರು ಕೈ ಮೇಲೆ ಮಾಡಿ. ಗುಣ ಮಾಡ್ತಾರೆ ಯೇಸು ಇವ್ರನ್ನ? ಬ್ರದರ್, ನೀವು ಕೈ ಮೇಲೆ ಮಾಡಿದ್ರಿ, ಯೇಸು ಇವ್ರನ್ನ ಗುಣಪಡಿಸ್ತಾರೆ? ಈಗಾಗಲೇ ಯೇಸುವಿನ ಬಲಗಾಲಲ್ಲಿ ಗಾಯ ಮಾಡ್ಕೊಂಡಿದ್ದಾರಲ್ಲ, ಮೊಳೆ ಹೊಡಿಸ್ಕೊಂಡು, ಆ ಗಾಯದಲ್ಲಿ ಈ ರೋಗವನ್ನು ತೆಗೆದುಕೊಂಡು ಆ ಗಾಯದಿಂದ ಇವರ ಕಾಲನ್ನು ಈಗಾಗಲೇ ಗುಣಪಡಿಸ್ಬಿಟ್ಟಿದ್ದಾರೆ. ನೀವೇನಾದ್ರು ಗುಣಪಡಿಸ್ತಾರೆ ಅಂತಂದರೆ ನಿಮ್ಮ ಅಪನಂಬಿಕೆ ಇವ್ರ ಕಾಲನ್ನು ನೋವು ತುತ್ತು ಮಾಡ್ತದೆ. ಯೇಸುನ ಗುಣಪಡಿಸ್ತಾರೆ ಇವ್ರನ್ನ? ಗುಣ ಯಾರೆಲ್ಲ ಗುಣಪಡಿಸಿದ್ದಾರೆ ಇವರ ಕಾಲನ್ನ ಯೇಸುನ ಗುಣಪಡಿಸಿದ್ದಾರೆ ಅಂತ ನಂಬೋರು, ಪ್ರೈಸ್ ಗಾಡ್. ಚಪ್ಪಳೆ ತಟ್ಟದೆ ಯೇಸುನ ಗುಣಪಡಿಸೋಣ. ಪ್ರೈಸ್ ಗಾಡ್. ಇದಾಗಿದೆ ಪ್ರಿಯರೇ ನವೀಕರಣ. ನವೀಕರಣದ ಅದಾಗಿದೆ. ನಿಮ್ಮ ಮನಸ್ಸು ಇದುವರೆಗೂ ನನ್ನ ಕಾಲನ್ನು ಗುಣಪಡಿಸ್ತದೆ, ನನ್ನ ರೋಗವನ್ನು ಯೇಸುನ ಗುಣಪಡಿಸ್ತಾರೆ ಅಂತ ನಿಮ್ಮ ಮನಸ್ಸಲ್ಲಿ ಆಲೋಚನೆ ಇತ್ತು. ಬಟ್ ಈಗ ನಿಮ್ಮ ಮನಸ್ಸಿನ ನವೀಕರಣ ಬಂದು ಈಗಾಗಲೇ ಗುಣ ಹೊಂದಿದ್ದೇನೆ ಎಂಬುದಾಗಿ ಹೇಗೆ ಚೇಂಜ್ ಆಗಿದ್ದು? ದೇವರ ವಾಕ್ಯದ ಮೂಲಕ. ನೀವೆಷ್ಟು ಹೆಚ್ಚೆಚ್ಚಾಗಿ ದೇವರ ವಾಕ್ಯದ ಜೊತೆಲಿ ಕಾಲ ಕಳಿತೀರಿ, ಸತ್ಯದ ಬೋಧನೆಯನ್ನು ಪದೇ ಪದೇ ಆಲಿಸ್ತೀರಿ, ಆ ದೇವರ ವಾಕ್ಯಕ್ಕೆ ಅನುಗುಣವಾಗಿ ನಿಮ್ಮ ಮನಸ್ಸಿನ ನವೀಕರಣ ಉಂಟಾಗ್ತದೆ. ನಿಮ್ಮ ಮನಸ್ಸು ಎಷ್ಟು ಮಟ್ಟಿಗೆ ನವೀಕರಣ ಆಗ್ತದೋ ಅಷ್ಟರ ಮಟ್ಟಿಗೆ ಯೇಸು ಮಾಡಿ ಮುಗಿಸಿರುವಂಥ ಎಲ್ಲ ಕಾರ್ಯಗಳನ್ನು ನಿಮ್ಮ ಜೀವನದಲ್ಲಿ ನೀವು ಸ್ವೀಕರಿಸಿಕೊಂಡು ಎಂಜಾಯ್ ಮಾಡ್ತೀರಿ. ಚಪ್ಪಳೆ ತಟ್ಟದೆ ಯೇಸುನ ಘನಪಡಿಸೋಣ. ಪ್ರೈಸ್ ಗಾಡ್. ಥ್ಯಾಂಕ್ ಯು ವೆರಿ ಮಚ್ ಬ್ರದರ್. ಥ್ಯಾಂಕ್ ಯು. ಪ್ರೈಸ್ ಗಾಡ್. ಹೋಗೋಣ ಕೆಳಗಡೆ. ಥ್ಯಾಂಕ್ ಯು ಬ್ರದರ್.
Praise the Lord. Hallelujah. Thank you, Jesus. Praise you, Jesus. Brother Peter, ನೀವು ಅಲ್ಲಿಗೆ ಹೋಗ್ತಾ ಇದ್ದೀರಾ? ನೀವು ಬನ್ನಿ, ನೀವು ಲಾಸ್ಟ್ ಎಂಡಿಂಗ್ ಪ್ರೇಯರ್, ಥ್ಯಾಂಕ್ಸ್ ಗಿವಿಂಗ್ ಪ್ರೇಯರ್. ಎಲ್ಲರೂ ಕಣ್ಣುಗಳು ಮುಚ್ಚೋಣ. ಕಣ್ಣುಗಳು ಮುಚ್ಚುತ್ತಾ ಬೆಳಗಿನ ಈ ನಿಮಿಷದವರೆಗೂ ಪ್ರಭು ಯೇಸು ನಮಗೆ ತಮ್ಮ ಕೃಪೆಯೊಂದಿಗೆ ಸತ್ಯ ವಚನವನ್ನು ನಮಗೆ ಸುವಾರ್ತೆ ಮೂಲಕ ಪ್ರಕಟಪಡಿಸಿದ್ದಾರೆ. ಅಷ್ಟು ಮಾತ್ರವಲ್ಲ, ಬೆಳಗಿನ ಈ ನಿಮಿಷದವರೆಗೂ ನಮಗೆ ಆಧ್ಯಾತ್ಮಿಕ ಆಹಾರವನ್ನು ಕೊಟ್ಟಂತಹ ತಂದೆಯಾದಂತಹ ನಮ್ಮ ಸರ್ವಶಕ್ತ ತಂದೆಗೂ, ಅದೇ ರೀತಿ ನಮ್ಮ ಶರೀರಕ್ಕೆ ಬೇಕಾದ ಆಹಾರವನ್ನು ಕೊಟ್ಟಂತಹ ವಿಶೇಷವಾಗಿ ಅನೇಕ ಮಕ್ಕಳಿದ್ದಾರೆ ಅಂತ ಪ್ರತಿಯೊಂದು ನಮ್ಮ ಶಾರೀರಿಕದ ಆಹಾರ ಕೊಟ್ಟಂಥ ಒಂದೊಂದು ಕಾರ್ಯಕ್ಕೂ ನಾವು ವಂದನೆಗಳನ್ನು ಸಲ್ಲಿಸುತ್ತಾ ವಿಶೇಷವಾಗಿ ನಾವು ದೇವರಿಗೆ ವಂದನೆಗಳನ್ನು ಸಲ್ಲಿಸೋಣ. ಕಣ್ಣುಗಳು ಮುಚ್ಚೋಣ, ಎಲ್ಲರೂ ಕಣ್ಣುಗಳು ಮುಚ್ಚೋಣ ಪ್ರಿಯರೇ. मोगळा बापा, सकाळी जावन ह्या वेळेपर्यंत तुवें आमकां सोनून वेल्ल्या पासून आमी तुका अर्गां दिता बापा. ह्या भावा मुखांतर तुवें आमकां जायती सता कळीत केल्याय. प्रत्येक जावन भावार्थ म्हळ्यार कितें, जायते पटी भावार्थ कितें म्हूण आमी समजवना आसतना आसले हांव. पूण ह्या वेळार तुज्या उतरां मरिफात भावार्था वरवीं मात्र आमकां जैत मेळटा. म्हणल्यार तुवें आमकां शिकयलें मात्र न्ही, तुज्या उतरां मरिफात ह्या जाग्यार अद्भुत असरे करून दाखयल्या पासून आमी तुका अर्गां दिता बापा. अशेंच सोम्या हर एकल्यांनी तुजे जिवीत दिवचे हे उतार स्विकार करून सदांच तुज्या एकवटान तुज्या मोगांत जिवीत जिवन तुज्या नांवाक महिमा दिवंक फावो जावं दी. सांगतास ह्या जाग्यार आमकां हो अवकाश करून दिल्ल्या ह्या संस्थेचेर तुजी धाराळ आशिर्वादा येदोळ सुतवे वतल्या पसोती आमी तुका अर्गां दिता. तितलेंच न्ही बापा, आमचे मुखले हर एक सेक्शनी तुज्या हातार समर्पण दिता. ह्या वेळार जायती पवित्र आत्म्याच्या सक्तीन तुवें आनीक जायती सता ह्या भावा मुखांतर तूं आमकां उगडापी करच्या पसोत अर्गां दिता. तितलेंच न्ही, हर एक उतार खुणा अद्भुतांनी तुवें थीर करच्या पसोती आमी तुका अर्गां दिता. सांगतास ह्या वेळार आमी सेवकेच्या ह्या जेवणा पसोत आमी तुका अर्गां दिता. हे जेवण सेवल्या वरवीं आमचो ते आसलो बांद एकवट सोडून दी. अशें तुवें दिल्ली भलायकी तुज्या राजा पसोत कसोंक तूं आमकां तुज्या उतरां मरिफात पवित्र आत्म्या सक्तीन भोळादी करताय ह्या पसोत अर्गां दिता. तशेंच हांगा असल्या हर एका भाव भयणीक तुज्या हातार समर्पण दिता. हांगा हांव ती भायर येताना हर एक तुजे जिवी दिवचे ते उतार काणगोन जिरोवन समजून आपल्या जिवितांत तांणी ते अळवडसून त्या उतरांत असले सकत अनुभव करून तुज्या नांवाक ती महिमा दिवन आसात. ह्या पसोत भावार्थान हांव तुका अर्गां दिता. ही सर मागणी करता तुज्या पुता जेजू क्रिस्ता मरिफात. आमेन, आमेन, आमेन. प्रेज गॉड. ಪ್ರೈಸ್ ದ ಲಾರ್ಡ್. Praise God. ಎಲ್ಲರೂ ಪ್ರೈಸ್ ದ ಲಾರ್ಡ್. ಆದಷ್ಟು ಕೆಳಗಿನ ಫಸ್ಟ್ ಫ್ಲೋರ್ನಲ್ಲಿ ಊಟದ ವ್ಯವಸ್ಥೆ ಇದೆ. ಎಲ್ಲರೂ ಊಟ ಮಾಡಿ ಆದಷ್ಟು ಬೇಗನೆ ಪುನಃ ಇಲ್ಲಿ ಬರತಕ್ಕದ್ದು. ದಯವಿಟ್ಟು ಎಲ್ಲರೂ ಊಟಕ್ಕೆ ಹೋಗೋಣ. ಅಷ್ಟವರೆಗೆ ನಾವು ಗೀತೆ ಮುಂದುವರಿಸ್ತೇವೆ. ಎಲ್ಲರೂ ಸಾವಧಾನದಲ್ಲಿ ಕೆಳಗಿನ ಫಸ್ಟ್ ಫ್ಲೋರಿಗೆ ಊಟಕ್ಕೆ ಹೋಗಿ. ಸೀನಾಯಿ ಬೆಟ್ಟದಲ್ಲಿ ಇಳಿದು ಬಂದವರೇ, ಆತ್ಮದಾಹ ತೀರಿಸಬಾ ದೇವ ನಮ್ಮ ಹೃದಯದಲ್ಲಿ. ಪಾವನಾತ್ಮರೇ, ಪ್ರಿಯ ಪಾವನಾತ್ಮರೇ, ಇಳಿದು ಬಾ ದೇವ, ಬೇಗ ಬಾ ದೇವ
ನಮ್ಮ ಮಧ್ಯದಲ್ಲಿ ಇಳಿದು ಬಾ ದೇವ, ಬೇಗ ಬಾ ದೇವ, ನಮ್ಮ ಮಧ್ಯದಲ್ಲಿ. ಸೀನಾಯ್ ಬೆಟ್ಟದಲ್ಲಿ ಇಳಿದು ಬಂದವರೇ, ಸೀನಾಯ್ ಬೆಟ್ಟದಲ್ಲಿ ಇಳಿದು ಬಂದವರೇ, ಆತ್ಮದಾಹ ತೀರಿಸಬಾ ದೇವ, ನಮ್ಮ ಹೃದಯದಲ್ಲಿ. ಆತ್ಮದಾಹ ತೀರಿಸಬಾ ದೇವ, ನಮ್ಮ ಹೃದಯದಲ್ಲಿ. ಪಾವನಾತ್ಮರೇ, ಪ್ರಿಯ ಪಾವನಾತ್ಮರೇ, ಇಳಿದು ಬಾ ದೇವ, ಬೇಗ ಬಾ ದೇವ, ನಮ್ಮ ಮಧ್ಯದಲ್ಲಿ. ಇಳಿದು ಬಾ ದೇವ, ಬೇಗ ಬಾ ದೇವ, ನಮ್ಮ ಮಧ್ಯದಲ್ಲಿ. ನಿಮ್ಮ ವರಗಳಿಂದ ನಮ್ಮನ್ನು ಬಲಪಡಿಸಿ, ನಿಮ್ಮ ವರಗಳಿಂದ ನಮ್ಮನ್ನು ಬಲಪಡಿಸಿ, ಲೋಕದ ಶಕ್ತಿಯ ಎದುರಿಸಿ ಗೆಲ್ಲಲು ಆತ್ಮರ ಮಳೆ ಸುರಿಸಿ, ಲೋಕದ ಶಕ್ತಿಯ ಎದುರಿಸಿ ಗೆಲ್ಲಲು ಆತ್ಮರ ಮಳೆ ಸುರಿಸಿ, ಪಾವನಾತ್ಮರೇ, ಪ್ರಿಯ ಪಾವನಾತ್ಮರೇ, ಇಳಿದು ಬಾ ದೇವ, ಬೇಗ ಬಾ ದೇವ, ನಮ್ಮ ಮಧ್ಯದಲ್ಲಿ. ಇಳಿದು ಬಾ ದೇವ, ಬೇಗ ಬಾ ದೇವ, ನಮ್ಮ ಮಧ್ಯದಲ್ಲಿ. ರೋಗದ ಬಾಧೆಯಲ್ಲಿ, ಕಷ್ಟದ ವೇಳೆಯಲ್ಲಿ, ರೋಗದ ಬಾಧೆಯಲ್ಲಿ, ಕಷ್ಟ
ಕಷ್ಟದ ವೇಳೆಯಲ್ಲಿ ಸೌಖ್ಯದ ಶಾಂತಿಯ ವರವನ್ನು ನೀಡಿ ನಮ್ಮನ್ನು ದೃಢಪಡಿಸಿ ಸೌಖ್ಯದ ಶಾಂತಿಯ ವರವನ್ನು ನೀಡಿ ನಮ್ಮನ್ನು ದೃಢಪಡಿಸಿ ಪಾವನಾತ್ಮರೇ ಪ್ರಿಯ ಪಾವನಾತ್ಮರೇ ಇಳಿದು ಬಾದೇವ ಬೇಗ ಬಾದೇವ ನಮ್ಮ ಮಧ್ಯದಲ್ಲಿ ಇಳಿದು ಬಾದೇವ ಬೇಗ ಬಾದೇವ ನಮ್ಮ ಹೃದಯದಲ್ಲಿ ಇಳಿದು ಬಾದೇವ ಬೇಗ ಬಾದೇವ ನಮ್ಮ ರೋಗದಲ್ಲಿ ಇಳಿದು ಬಾದೇವ ಬೇಗ ಬಾದೇವ ನಮ್ಮ ಭುವನದಲ್ಲಿ ಇಳಿದು ಬಾದೇವ ಬೇಗ ಬಾದೇವ ನಮ್ಮ ಮಧ್ಯದಲ್ಲಿ. ಪರಿಶುದ್ಧರಾದ ತಂದೆ, ಇಡೀ ದಿವಸ ಈ ಮಧ್ಯಾಹ್ನದವರೆಗೂ ಅಲ್ಲಿಯ ಕೃಪೆಯಿಂದಲೂ ದಯೆಯಿಂದಲೂ ನಮ್ಮನ್ನು ಪರಿಪಾಲಿಸುತ್ತ ಏನೊಂದು ಕೊರತೆಯನ್ನು ಉಂಟು ಮಾಡದೆ ಅಲ್ಲಿಯ ಸಮೃದ್ಧವಾದ ವಚನಗಳಿಂದ ನಮ್ಮನ್ನು ಉಣಬಡಿಸಿದ ತಂದೆಗೆ ಸ್ತೋತ್ರ ಸ್ತೋತ್ರ ಸ್ತೋತ್ರ. ಹಲವಾರು ಜನರಿಗೆ ಆತ್ಮಿಕ ದಾಹವನ್ನು, ಶಾರೀರಿಕ ನೋವುಗಳನ್ನು, ರೋಗ ಶಾಂತಿಯನ್ನು ನೀಡಿದ ನಮ್ಮನ್ನು ಪ್ರೀತಿಸುವ ಯೇಸು ಸ್ವಾಮಿಗೆ ಕೋಟಿ ಕೋಟಿ ಸ್ತೋತ್ರ. ಹಾಲೆಲೂಯ, 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 ಹಾಲೆಲೂಯ. ನಾವು ಇನ್ನೊಂದು ಗೀತೆಯನ್ನು ಹಾಡುತ್ತಾ ನಮ್ಮನ್ನು ಪ್ರೀತಿಸುವ, ನಮ್ಮನ್ನು ಸಹಿಸುವ, ನಮ್ಮನ್ನು ಮುತ್ತನ್ನಿಟ್ಟು ಪ್ರೀತಿಸುವ ದೇವರಿಗೆ, ಯೇಸು ಸ್ವಾಮಿಗೆ ನಾವು ಕೃತಜ್ಞತೆಗಳನ್ನು ಹಾಡುತ್ತಾ ನಾವು ನಿಮ್ಮನ್ನು ಪ್ರೀತಿಸುತ್ತೇವೆ ಸ್ವಾಮಿ ಎಂಬುದಾಗಿ ಗಟ್ಟಿಯಾಗಿ ಹಾಡೋಣ. ನಿಮ್ಮನ್ನೇ ಪ್ರೀತಿಸುವೆ, ನಿಮ್ಮನ್ನೇ ಪ್ರೀತಿಸುವೆ ದೇವಾ, ನಿಮ್ಮನ್ನೇ ಪ್ರೀತಿಸುವೆ, ನಿಮ್ಮನ್ನೇ ಪ್ರೀತಿಸುವೆ ದೇವಾ, ನಿಮ್ಮನ್ನೇ ಪ್ರೀತಿಸುವೆ. ಯೇಸುವೆ ಸದಾ ನಿಮ್ಮ ಪಾದವನ್ನೇ ಹಿಡಿದಿರುವೆ, ನನ್ನ ಕಣ್ಣೀರಿಂದ ತೊಳೆದಿರುವೆ, ನಾ ಮುತ್ತನ್ನಿಟ್ಟು ಪ್ರೀತಿಸುವೆ, ನನ್ನ ಹರಸಿ ನಿಮ್ಮ ಪಾದವನ್ನೇ ಹಿಡಿದಿರುವೆ, ನನ್ನ ಕಣ್ಣೀರಿಂದ ತೊಳೆದಿರುವೆ, ನಾ ಮುತ್ತನ್ನಿಟ್ಟು ಪ್ರೀತಿಸುವೆ, ನನ್ನ ಹರಸಿ. ನಾವು ನಂಬಿರುವ ದೇವರು, ನಮ್ಮನ್ನು ಬಿಟ್ಟುಕೊಡದ ದೇವರು, ನಮ್ಮನ್ನು ಪ್ರೀತಿಸುವ ದೇವರು, ಅಲ್ಲಿ ರಕ್ತದಿಂದ ತೊಳೆದ ದೇವರು. ಆ ದೇವರಿಗೆ ಸ್ತುತಿಸೋಣ, ಆರಾಧಿಸೋಣ. ನಿಮ್ಮನ್ನೇ ನಂಬಿರುವೆ,
ನಿಮ್ಮನ್ನೇ ನಂಬಿರುವೆ ದೇವಾ, ನಿಮ್ಮನ್ನೇ ನಂಬಿರುವೆ ಯೇಸುವೆ ಸದಾ. ನಿಮ್ಮ ರಕ್ತದಿಂದ ನನ್ನ ತೊಳೆದು ನಿಮ್ಮ ಆತ್ಮದಿಂದ ಬಲಪಡಿಸಿ ನಿಮ್ಮ ಪ್ರೇಮದಿಂದ ನನ್ನ ತುಂಬಿ ಆಶೀರ್ವದಿಸಿ. ನಿಮ್ಮ ರಕ್ತದಿಂದ ನನ್ನ ತೊಳೆದು ನಿಮ್ಮ ಆತ್ಮದಿಂದ ಬಲಪಡಿಸಿ ನಿಮ್ಮ ಪ್ರೇಮದಿಂದ ನನ್ನ ತುಂಬಿ ಆಶೀರ್ವದಿಸಿ. ನಿಮ್ಮೊಂದಿಗೆ ನಾನಿರುವನೆಂದು ಹೇಳಿದಂತಹ ದೇವರು, ನಿನ್ನ ದುಃಖದಲ್ಲೂ ಚಿಂತೆಯಲ್ಲೂ ನಾನಿರುವೆನೆಂಬುದಾಗಿ ಹೇಳಿದ ದೇವರು, ಆ ದೇವರನ್ನು ನಾವು ಕೊಂಡಾಡೋಣ, ಅವರ ಪ್ರೀತಿಯನ್ನು ಸ್ಮರಿಸೋಣ. ನಿಮ್ಮೊಂದಿಗೆ ನಾನಿರುವೆ, ನಿಮ್ಮೊಂದಿಗೆ ನಾನಿರುವೆ ದೇವಾ, ನಿಮ್ಮೊಂದಿಗೆ ನಾನಿರುವೆ ಯೇಸುವೆ ಸದಾ. ನಿಮ್ಮೊಂದಿಗೆ ನಾನಿರಲು ಯಾವ ಚಿಂತೆಯೂ ನನಗಿಲ್ಲ, ಯಾವ ದುಃಖದ ಭಯವಿಲ್ಲ. ನನ್ನ ರಕ್ಷಕ ನಿಮ್ಮೊಂದಿಗೆ ನಾನಿರಲು ಯಾವ ಚಿಂತೆಯೂ ನನಗಿಲ್ಲ, ಯಾವ ದುಃಖದ ಭಯವಿಲ್ಲ. ನನ್ನ ರಕ್ಷಕ ನಿಮ್ಮನ್ನೇ ಪ್ರೀತಿಸುವೆ, ನಿಮ್ಮನ್ನೇ ಪ್ರೀತಿಸುವೆ ದೇವಾ, ನಿಮ್ಮನ್ನೇ ಪ್ರೀತಿಸುವೆ ಯೇಸುವೆ ಸದಾ. ನಿಮ್ಮ ಪಾದವನ್ನೇ ಹಿಡಿದಿರುವೆ, ನನ್ನ ಕಣ್ಣೀರಿಂದ ತೊಳೆದಿರುವೆ. ನಾ ಮುತ್ತನ್ನಿಟ್ಟು ಪ್ರೀತಿಸುವೆ, ನನ್ನ ರಸಿ ನಿಮ್ಮನ್ನೇ ಪ್ರೀತಿಸುವೆ. ಲವ್ ಯು ಜೀಸಸ್. ನಿಮ್ಮನ್ನೇ ಪ್ರೀತಿಸುವೆ ದೇವಾ, ನಿಮ್ಮನ್ನೇ ಪ್ರೀತಿಸುವೆ ಯೇಸುವೆ ಸದಾ. ಆಕಾಶಕ್ಕೂ ಭೂಮಿಯ ನಡುವೆ ದೇವರು ಒಬ್ಬರೇ, ಕರ್ತರಾದ ದೇವರು ಒಬ್ಬರೇ. ಮಾನವ ಕುಲಕ್ಕಾಗಿ ಆಕಾಶದ ಕೆಳಗೂ ಭೂಮಿಯ ಮೇಲೂ ಕೊಟ್ಟಿರುವ ಒಂದೇ ಒಂದು ನಾಮ, ಅದು ಯೇಸುವಿನ ನಾಮ. ಆ ನಾಮವನ್ನು ಕೊಂಡಾಡುತ್ತಾ ನಾವೆಲ್ಲರೂ ಸ್ವರ್ಗೀಯ ತಂದೆಯನ್ನು ಪೂಜಿಸುತ್ತಾ, ನಮಗಾಗಿ ಸ್ವರ್ಗದಿಂದ ಕೊಟ್ಟ ವಚನವನ್ನು ಶ್ರವಿಸುತ್ತಾ ಆ ದೇವರನ್ನು ನಾವು ಕೊಂಡಾಡೋಣ. ಆಕಾಶಕ್ಕೂ
ನಡುವೆ ಕರ್ತರು ಒಬ್ಬರೇ, ಆ ಕರ್ತರೇಸುವೆ ನಜರೇತಿನೇಸುವೆ. ಆಕಾಶಕ್ಕೂ ಭೂಮಿಯ ನಡುವೆ ಕರ್ತರು ಒಬ್ಬರೇ, ಆ ಕರ್ತರೇಸುವೆ ನಜರೇತಿನೇಸುವೆ. ಮಾನವರಾಗಿ ಧರಣಿಗೆ ಬಂದ ಕರ್ತರು ಒಬ್ಬರೇ, ಆ ಪುತ್ರರೇಸುವೆ ನಜರೇತಿನೇಸುವೆ. ಆಕಾಶಕ್ಕೂ ಭೂಮಿಯ ನಡುವೆ ಕರ್ತರು ಒಬ್ಬರೇ, ಆ ಕರ್ತರೇಸುವೆ ನಜರೇತಿನೇಸುವೆ. ಮಾನವರಾಗಿ ಧರಣಿಗೆ ಬಂದ ಕರ್ತರು ಒಬ್ಬರೇ, ಆ ಪುತ್ರರೇಸುವೆ ನಜರೇತಿನೇಸುವೆ. ಸ್ವರ್ಗದಿಂದ ದೇವರು ಕೊಟ್ಟ ವಚನವಲ್ಲವೋ, ಆ ವಚನವು ಯೇಸುವೆ. ಪ್ರವಾದಿಗಳು ಹಿಂದೆಯ ಬರೆದ ವಾಕ್ಯವಲ್ಲವೋ, ಆ ವಾಕ್ಯವು ಯೇಸುವೆ. ಸ್ವರ್ಗದಿಂದ ದೇವರು ಕೊಟ್ಟ ವಚನವಲ್ಲವೋ, ಆ ವಚನವು ಯೇಸುವೆ. ಪ್ರವಾದಿಗಳು ಹಿಂದೆಯ ಬರೆದ ವಾಕ್ಯವಲ್ಲವೋ, ಆ ವಾಕ್ಯವು ಯೇಸುವೆ. ಆಕಾಶಕ್ಕೂ ಭೂಮಿಯ ನಡುವೆ ಕರ್ತರು ಒಬ್ಬರೇ, ಆ ಕರ್ತರೇಸುವೆ ನಜರೇತಿನೇಸುವೆ. ಮಾನವರಾಗಿ ಧರಣಿಗೆ ಬಂದ ಕರ್ತರು ಒಬ್ಬರೇ, ಆ ಪುತ್ರರೇಸುವೆ ನಜರೇತಿನೇಸುವೆ. ದೇವರು ಮಾನವ ರಕ್ಷಣೆಗೆಂದು ಪುತ್ರನ ಕಳುಹಿಸಿದ, ಆ ಪುತ್ರನು ಯೇಸುವೆ. ಲೋಕದ ಪಾಪಕ್ಕಾಗಿ ಯೇಸು ಶಿಲುಬೆಯನ್ನೇ ಹೊತ್ತ, ಆ ಕರ್ತರು ಯೇಸುವೆ. ದೇವರು ಮಾನವ ರಕ್ಷಣೆಗೆಂದು ಪುತ್ರನ ಕಳುಹಿಸಿದ, ಆ ಪುತ್ರರು ಯೇಸುವೆ. ಲೋಕದ ಪಾಪಕ್ಕಾಗಿ ಯೇಸು ಶಿಲುಬೆಯ ಹೊತ್ತ, ಆ ಕರ್ತನು ಯೇಸುವೆ. ಆಕಾಶಕ್ಕೂ ಭೂಮಿಯ ನಡುವೆ ಕರ್ತರು ಒಬ್ಬರೇ, ಆ ಕರ್ತರೇಸುವೆ ನಜರೇತಿನೇಸುವೆ. ಮಾನವರಾಗಿ ಧರಣಿಗೆ ಬಂದ ಕರ್ತರು ಒಬ್ಬರೇ, ಆ ಪುತ್ರರೇಸುವೆ ನಜರೇತಿನೇಸುವೆ.
ನಾವೆಲ್ಲರೂ ಯೇಸುವನ್ನು ಧ್ಯಾನಿಸೋಣ. ಶ್ರೀ ಯೇಸುವಿನ ಆ ಶಕ್ತಿ, ಆ ನಾಮದ ಶಕ್ತಿ ಈ ಪ್ರಪಂಚದಲ್ಲಿ ಯಾವುದೇ ಶಕ್ತಿಗೂ ಮೀರಿದ ಶಕ್ತಿ. ಅವರ ಪ್ರೇಮ ಈ ಲೋಕದಲ್ಲಿ ಎಲ್ಲವನ್ನು ಮೀರಿದಂತಹ ಪ್ರೇಮ. ಹೆತ್ತ ತಾಯಿ ನಿನ್ನನ್ನು ಮರೆತರು ನಾನು ನಿನ್ನನ್ನು ಮರೆಯಲಾರೆನೆಂಬುದಾಗಿ ಹೇಳಿದ ನಮ್ಮ ಯೇಸುವಿನ ಪ್ರೇಮ. ಆ ಪ್ರೇಮವನ್ನು ವರ್ಣಿಸುತ್ತಾ ಆ ನಾಮದ ಶಕ್ತಿಯನ್ನು ನಾವೆಲ್ಲರೂ ಕೊಂಡಾಡುತ್ತಾ ಹಾಡೋಣ. ಯೇಸು ನಾಮ ಶಕ್ತಿಯ ನಾಮ, ಬಿಡುಗಡೆ ಕೊಡುವ ನಾಮ. ಶ್ರೀ ಯೇಸು ನಾಮ ಶಕ್ತಿಯ ನಾಮ, ಬಿಡುಗಡೆ ಕೊಡುವ ನಾಮ. ಎಲ್ಲರೂ ಶ್ರೀ ಯೇಸು ನಾಮ ಶಕ್ತಿಯ ನಾಮ, ನಾಮ. ಯೇಸು ನಾಮವನ್ನು ಧ್ಯಾನಿಸಿದಾಗ ಮನದಲ್ಲಿ ಉಲ್ಲಾಸ. ಯೇಸು ನಾಮವನ್ನು ಧ್ಯಾನಿಸಿದಾಗ ಮನದಲ್ಲಿ ಉಲ್ಲಾಸ. ಯೇಸು ನಾಮವನ್ನು ಸ್ತುತಿ ಮಾಡಿದಾಗ, ಯೇಸು ನಾಮವನ್ನು ಸ್ತುತಿ ಮಾಡಿದಾಗ ಬಾಳೆಲ್ಲ ಆನಂದ, ಬಾಳೆಲ್ಲ ಆನಂದ. ಶ್ರೀ ಯೇಸು ನಾಮ ಶಕ್ತಿಯ ನಾಮ, ಬಿಡುಗಡೆ ಕೊಡುವ ನಾಮ. ಶ್ರೀ ಯೇಸು ನಾಮ ಶಕ್ತಿಯ ನಾಮ, ಬಿಡುಗಡೆ ಕೊಡುವ ನಾಮ. ಯೇಸು ನಾಮದಲ್ಲಿ ಪ್ರಾರ್ಥಿಸಿದಾಗ ರೋಗ ಬಾಧೆ ಎಲ್ಲ ಮಾಯ. ಯೇಸು ನಾಮದಲ್ಲಿ ಪ್ರಾರ್ಥಿಸಿದಾಗ ರೋಗ ಬಾಧೆ ಎಲ್ಲ ಮಾಯ. ಯೇಸು ನಾಮದಲ್ಲಿ ಆಜ್ಞೆ ಮಾಡಿದಾಗ, ಯೇಸು ನಾಮದಲ್ಲಿ ಆಜ್ಞೆ ಮಾಡಿದಾಗ ದೆವ್ವ ಪೀಡೆ ಎಲ್ಲ ಓಟ, ದೆವ್ವ ಪೀಡೆ ಎಲ್ಲ ಓಟ. ಹಲ್ಲೆಲೂಯ. ಶ್ರೀ ಯೇಸು ನಾಮ ಶಕ್ತಿಯ ನಾಮ, ಬಿಡುಗಡೆ ಕೊಡುವ ನಾಮ. ಹಲ್ಲೆಲೂಯ. ಶ್ರೀ ಯೇಸು ನಾಮ ಶಕ್ತಿಯ ನಾಮ, ಬಿಡುಗಡೆ ಕೊಡುವ ನಾಮ. ಯೇಸು ಮಾರ್ಗದಲ್ಲಿ ನೀ ನಡೆದಾಗ ನಿನ್ನ ಯತ್ನವೆಲ್ಲ ಸುಗಮ. ಯೇಸು ಮಾರ್ಗದಲ್ಲಿ ನೀ ನಡೆದಾಗ ನಿನ್ನ ಯತ್ನವೆಲ್ಲ ಸುಗಮ. ಯೇಸು ವಾಕ್ಯದಂತೆ ನೀ ಬಾಳಿದಾಗ, ಯೇಸು ವಾಕ್ಯದಂತೆ ನಾವು ಬಾಳಿದಾಗ ಪರದಲ್ಲಿ ನಿತ್ಯ ಜೀವ, ಪರದಲ್ಲಿ ನಿತ್ಯ ಜೀವ. ಹಲ್ಲೆಲೂಯ. ಶ್ರೀ ಯೇಸು ನಾಮ ಶಕ್ತಿಯ ನಾಮ, ಬಿಡುಗಡೆ ಕೊಡುವ ನಾಮ. ಹಲ್ಲೆಲೂಯ. ಶ್ರೀ ಯೇಸು ನಾಮ ಶಕ್ತಿಯ ನಾಮ, ಬಿಡುಗಡೆ ಕೊಡುವ ನಾಮ. ಹಲ್ಲೆಲೂಯ. ಶ್ರೀ ಯೇಸು ನಾಮ ಶಕ್ತಿಯ ನಾಮ, ಬಿಡುಗಡೆ ಕೊಡುವ ನಾಮ. ಸ್ವರ್ಗೀಯ ತಂದೆಯ ಬಿಡುಗಡೆಯು ನಮಗೆ ಈ ದಿವಸ ಲಭಿಸಿದೆ. ಹಲವಾರು ಜನರಿಗೆ ರೋಗ ಶಾಂತಿಯ ಅನುಭವವಾಗಿದೆ. ಹಲವರನ್ನು ದೇವರು ಮುಟ್ಟಿದ್ದಾರೆ, ಹಲವರಲ್ಲಿ ದೇವರು ಮಾತನಾಡಿದ್ದಾರೆ, ಹಲವರಿಗೆ ರೋಗ ಶಾಂತಿ ವರಗಳು ಲಭಿಸಿದೆ. ಆ ತಂದೆಯಾದ ದೇವರನ್ನು ಈ ಮಧ್ಯಾಹ್ನದ ವೇಳೆಯಲ್ಲಿ ಸ್ತುತಿಸುತ್ತಾ ಕೊಂಡಾಡುತ್ತಾ ನಾವು ಹಾಡೋಣ. ನಮ್ಮೆಲ್ಲ ಜೀವಿತದ ಅವಧಿಯಲ್ಲಿ ನಾವೆಲ್ಲರೂ
ಆ ತಂದೆಯಾದ ದೇವರನ್ನು ಕೋಟಿ ಕೋಟಿ ಸ್ತೋತ್ರ ಕೊಡುತ್ತಾ ಹಾಡೋಣ. ನಾವು ಎಷ್ಟು ಜನ ಇದ್ದೇವೆ ಅಷ್ಟು ಜನ ಚಪ್ಪಾಳೆ ತಟ್ಟುತ್ತಾ ಜಯ ಕೊಡುವ ದೇವರಿಗೆ, ಶಕ್ತಿ ಕೊಡುವ ದೇವರಿಗೆ, ರೋಗ ಶಾಂತಿ ಮಾಡುವ ದೇವರಿಗೆ ಚಪ್ಪಾಳೆ ತಟ್ಟುತ್ತಾ ಜೋರಾಗಿ ಸ್ತುತಿಸೋಣ. ಅಭಿಷೇಕದ ಅಗ್ನಿಯು ಎಲ್ಲರ ಮೇಲೆ ಇಳಿದು ಬರಲಿ ಎಂಬುದಾಗಿ ಸ್ತುತಿಸೋಣ. ದೇವರಿಗೆ ಕೋಟಿ ಕೋಟಿ ಸ್ತೋತ್ರ, ಜೀವ ನೀಡುವ ಯೇಸುರಾಜನಿಗೆ ಜಯಮಾನವೆಲ್ಲ ಸ್ತೋತ್ರ. ಜಯ ಕೊಡುವ ದೇವರಿಗೆ ಕೋಟಿ ಕೋಟಿ ಸ್ತೋತ್ರ, ಜೀವ ನೀಡುವ ಯೇಸುರಾಜನಿಗೆ ಜೀವಮಾನವೆಲ್ಲ ಸ್ತೋತ್ರ. ಹಲ್ಲೆಲೂಯ ಹಲ್ಲೆಲೂಯ ಹಾಡುವ, ಹಲ್ಲೆಲೂಯ ಹಲ್ಲೆಲೂಯ ಹಾಡುವ, ಹಲ್ಲೆಲೂಯ ಹಲ್ಲೆಲೂಯ ಹಾಡುವ, ಹಲ್ಲೆಲೂಯ ಹಲ್ಲೆಲೂಯ ಹಾಡುವ. ಸೌಖ್ಯ ಕೊಡುವ ಸೌಖ್ಯದಾತರಿಗೆ ಕೋಟಿ ಕೋಟಿ ಸ್ತೋತ್ರ, ಶಾಂತಿ ನೀಡುವ ಶಾಂತಿದಾತನಿಗೆ ನನ್ನ ಹೃದಯದಿಂದ ಸ್ತೋತ್ರ. ಸೌಖ್ಯ ಕೊಡುವ ಸೌಖ್ಯದಾತನಿಗೆ ಕೋಟಿ ಕೋಟಿ ಸ್ತೋತ್ರ, ಶಾಂತಿ ನೀಡುವ ಶಾಂತಿದಾತನಿಗೆ ನನ್ನ ಹೃದಯದಿಂದ ಸ್ತೋತ್ರ. ಜಯ ಕೊಡುವ ದೇವರಿಗೆ ಕೋಟಿ ಕೋಟಿ ಸ್ತೋತ್ರ, ಜೀವ ನೀಡುವ ಯೇಸುರಾಜನಿಗೆ ಜೀವಮಾನವೆಲ್ಲ ಸ್ತೋತ್ರ. ಹಲ್ಲೆಲೂಯ ಹಲ್ಲೆಲೂಯ ಹಾಡುವ, ಹಲ್ಲೆಲೂಯ ಹಲ್ಲೆಲೂಯ ಹಾಡುವ, ಹಲ್ಲೆಲೂಯ ಹಲ್ಲೆಲೂಯ ಹಾಡುವ, ಹಲ್ಲೆಲೂಯ ಹಲ್ಲೆಲೂಯ ಹಾಡುವ. ಚಪ್ಪಾಳೆ ತಟ್ಟುತ್ತ ಕ್ಷಮೆ ನೀಡಿದ ಪ್ರೇಮದಾತನಿಗೆ ಕೋಟಿ ಕೋಟಿ ಸ್ತೋತ್ರ, ರಕ್ಷೆ ನೀಡುವ ಏಕ ರಕ್ಷಕರಿಗೆ ನನ್ನ ಹೃದಯದಿಂದ ಸ್ತೋತ್ರ. ಕ್ಷಮೆ ನೀಡಿದ ಪ್ರೇಮದಾತನಿಗೆ ಕೋಟಿ ಕೋಟಿ ಸ್ತೋತ್ರ, ರಕ್ಷೆ ನೀಡುವ ಏಕ ರಕ್ಷಕನಿಗೆ ನನ್ನ ಹೃದಯದಿಂದ ಸ್ತೋತ್ರ. ಜಯ ಕೊಡುವ ದೇವರಿಗೆ ಕೋಟಿ ಕೋಟಿ ಸ್ತೋತ್ರ, ಜೀವ ನೀಡುವ ಯೇಸುರಾಜನಿಗೆ ಜೀವಮಾನವೆಲ್ಲ ಸ್ತೋತ್ರ. ದೇವರಿಗೆ ಕೋಟಿ ಕೋಟಿ ಸ್ತೋತ್ರ, ಜೀವ ನೀಡುವ ಯೇಸುರಾಜನಿಗೆ ಜೀವಮಾನವೆಲ್ಲ ಸ್ತೋತ್ರ. ಹಲ್ಲೆಲೂಯ ಹಲ್ಲೆಲೂಯ ಹಾಡುವ, ಹಲ್ಲೆಲೂಯ ಹಲ್ಲೆಲೂಯ ಹಾಡುವ, ಹಲ್ಲೆಲೂಯ ಹಲ್ಲೆಲೂಯ
ಸ್ತೋತ್ರ. ಶಕ್ತಿ ಕೊಡುವ ಸರ್ವಶಕ್ತರಿಗೆ ಕೋಟಿ ಕೋಟಿ ಸ್ತೋತ್ರ. ಮುಕ್ತಿ ನೀಡುವ ದೇವಕುವರನಿಗೆ ನನ್ನ ಹೃದಯದಿಂದ ಸ್ತೋತ್ರ. ಜಯ ಕೊಡುವ ದೇವರಿಗೆ ಕೋಟಿ ಕೋಟಿ ಸ್ತೋತ್ರ. ಜೀವ ನೀಡುವ ಯೇಸುರಾಜರಿಗೆ ಜೀವಮಾನವೆಲ್ಲ ಸ್ತೋತ್ರ. ಜಯ ಕೊಡುವ ದೇವರಿಗೆ ಕೋಟಿ ಕೋಟಿ ಸ್ತೋತ್ರ. ಜೀವ ನೀಡುವ ಯೇಸುರಾಜನಿಗೆ ಜೀವಮಾನವೆಲ್ಲ ಸ್ತೋತ್ರ. ನಮ್ಮ ದೇವರು ಒಳ್ಳೆಯ ದೇವರು, ನಮ್ಮನ್ನು ಪ್ರೀತಿಸುವ ದೇವರು. ನಾವೆಷ್ಟೇ ತಪ್ಪು ಮಾಡಿದರೂ ನಮ್ಮನ್ನು ಆತುಕೊಂಡು ಪ್ರೀತಿಸುತ್ತಾ ನಮ್ಮನ್ನು ಕ್ಷಮಿಸುವ ದೇವರು. ಒಂದು ಸಾರಿ ಕ್ಷಮೆ ಕೇಳಿದರೆ ಸಾಕು, ಕೂಡಲೇ ಕ್ಷಮೆ ಕೊಡುವ ದೇವರು. ಆ ದೇವರನ್ನು ನಾವು ಕೊಂಡಾಡುತ್ತಾ ಹಾಡೋಣ. ಎಂಥ ಒಳ್ಳೆ ದೇವರು ನೀ ಯೇಸುವೆ, ನನ್ನ ಚಿಂತೆ ದೂರವಾಯಿತಲ್ಲ ನಿನ್ನ ಸೇರಲು. ಚಪ್ಪಾಳೆ ತಟ್ಟ ಗಟ್ಟಿಯಾಗಿ. ಎಂಥ ಒಳ್ಳೆ ದೇವರು ನೀ ಯೇಸುವೆ, ನನ್ನ ಚಿಂತೆ ದೂರವಾಯಿತಲ್ಲ ನಿನ್ನ ಸೇರಲು. ಎಂಥ ಒಳ್ಳೆ ದೇವರು ನೀ ಯೇಸುವೆ, ನನ್ನ ಚಿಂತೆ ದೂರವಾಯಿತಲ್ಲ ನಿನ್ನ ಸೇರಲು. ಉಸಿರುಸಿರಲ್ಲೂ ಯೇಸುವೆ ಸ್ತೋತ್ರ, ಕಣ ಕಣದಲ್ಲೂ ಯೇಸುವೆ ಸ್ತೋತ್ರ. ಉಸಿರುಸಿರಲ್ಲೂ ಯೇಸುವೆ ಸ್ತೋತ್ರ, ಕಣ ಕಣದಲ್ಲೂ ಯೇಸುವೆ ಸ್ತೋತ್ರ. ಸತ್ಯ ಪ್ರೇಮ ಎಲ್ಲಿದೆ ಎಂದು, ನಿತ್ಯ ಶಾಂತಿಯಲ್ಲಿ ನನಗೆ ಸಿಗುವುದು ಎಂದು. ಸತ್ಯ ಪ್ರೇಮ ಎಲ್ಲಿದೆ ಎಂದು, ನಿತ್ಯ ಶಾಂತಿಯಲ್ಲಿ ನನಗೆ ಸಿಗುವುದು ಎಂದು. ಬೆಟ್ಟ ಗುಡ್ಡ ಸುತ್ತಿ ಬಂದೆ, ಕಂಡಲ್ಲಿ ಕೈ ಮುಗಿದೆ, ಕೊನೆಯಲ್ಲಿ ನಿನ್ನಲ್ಲೇ ಕಂಡುಕೊಂಡೆನಾ. ಬೆಟ್ಟ ಗುಡ್ಡ ಸುತ್ತಿ ಬಂದೆ, ಕಂಡಲ್ಲಿ ಕೈ ಮುಗಿದೆ, ಕೊನೆಯಲ್ಲಿ ನಿನ್ನಲ್ಲೇ ಕಂಡುಕೊಂಡೆನಾ. ಎಂಥ ಒಳ್ಳೆ ದೇವರು ನೀ ಯೇಸುವೆ, ನನ್ನ ಚಿಂತೆ ದೂರವಾಯಿತಲ್ಲ ನಿನ್ನ ಸೇರಲು. ಉಸಿರುಸಿರಲ್ಲೂ ಯೇಸುವೆ ಸ್ತೋತ್ರ, ಕಣ ಕಣದಲ್ಲೂ ಯೇಸುವೆ ಸ್ತೋತ್ರ. ಉಸಿರುಸಿರಲ್ಲೂ ಯೇಸುವೆ ಸ್ತೋತ್ರ, ಕಣ ಕಣದಲ್ಲೂ ಯೇಸುವೆ ಸ್ತೋತ್ರ.
ಪಾಪ ಮುಕ್ತಿ ಸಿಗುವುದು ಎಲ್ಲಿ, ದುಶ್ಚಟದಿ ಬಿಡುಗಡೆಯು ದೊರೆಯುವುದೆಲ್ಲಿ. ಪಾಪ ಮುಕ್ತಿ ಸಿಗುವುದು ಎಲ್ಲಿ, ದುಶ್ಚಟದಿ ಬಿಡುಗಡೆಯು ದೊರಕುವುದೆಲ್ಲಿ. ನದಿಗಳಲ್ಲಿ ಮುಳುಗಿ ಬಂದೆ, ಹರಕೆಗಳ ನೀಡಿ ಬಂದೆ, ಕೊನೆಯಲ್ಲಿ ನಿನ್ನಿಂದ ಪಡೆದುಕೊಂಡೆನಾ. ನದಿಗಳಲ್ಲಿ ಮುಳುಗಿ ಬಂದೆ, ಹರಕೆಗಳ ನೀಡಿ ಬಂದೆ, ಕೊನೆಯಲ್ಲಿ ನಿನ್ನಿಂದ ಪಡೆದುಕೊಂಡೆನಾ. ಎಂಥ ಒಳ್ಳೆ ದೇವರು ನೀ ಯೇಸುವೆ, ನನ್ನ ಚಿಂತೆ ದೂರವಾಯಿತಲ್ಲ ನಿನ್ನ ಸೇರಲು. ಎಂಥ ಒಳ್ಳೆ ದೇವರು ನೀ ಯೇಸುವೆ, ನನ್ನ ಚಿಂತೆ ದೂರವಾಯಿತಲ್ಲ ನಿನ್ನ ಸೇರಲು. ಉಸಿರುಸಿರಲು ಯೇಸುವೆ ಸ್ತೋತ್ರ, ಕಣಕಣದಲ್ಲೂ ಯೇಸುವೆ ಸ್ತೋತ್ರ. ಉಸಿರುಸಿರಲು ಯೇಸುವೆ ಸ್ತೋತ್ರ, ಕಣಕಣದಲ್ಲೂ ಯೇಸುವೆ ಸ್ತೋತ್ರ. ಸತ್ಯ ಮಾರ್ಗ ಎಲ್ಲಿದೆ ಎಂದು, ನಿತ್ಯ ಜೀವ ಎಲ್ಲಿ ನನಗೆ ದೊರೆಯುವುದೆಂದು. ಸತ್ಯ ಮಾರ್ಗ ಎಲ್ಲಿದೆ ಎಂದು, ನಿತ್ಯ ಜೀವ ಎಲ್ಲಿ ನನಗೆ ದೊರೆಯುವುದೆಂದು. ಗ್ರಂಥಗಳ ಧ್ಯಾನಿಸಿದೆ, ಮಾಟ ಮಂತ್ರ ಮಾಡಿಸಿದೆ, ಕೊನೆಯಲ್ಲಿ ನಿನ್ನಲ್ಲೇ ಕಂಡುಕೊಂಡೆನಾ. ಗ್ರಂಥಗಳ ಧ್ಯಾನಿಸಿದೆ, ಮಾಟ ಮಂತ್ರ ಮಾಡಿಸಿದೆ, ಕೊನೆಯಲ್ಲಿ ನಿನ್ನನ್ನೇ ಕಂಡುಕೊಂಡೆನಾ. ಎಂಥ ಒಳ್ಳೆ ದೇವರು ನೀ ಯೇಸುವೆ, ನನ್ನ ಚಿಂತೆ ದೂರವಾಯಿತಲ್ಲ ನಿನ್ನ ಸೇರಲು. ಎಂಥ ಒಳ್ಳೆ ದೇವರು ನೀ ಯೇಸುವೆ, ನನ್ನ ಚಿಂತೆ ದೂರವಾಯಿತಲ್ಲ ನಿನ್ನ ಸೇರಲು. ಉಸಿರುಸಿರಲು ಯೇಸುವೆ ಸ್ತೋತ್ರ, ಕಣಕಣದಲ್ಲೂ ಯೇಸುವೆ ಸ್ತೋತ್ರ. ಉಸಿರುಸಿರಲು ಯೇಸುವೆ ಸ್ತೋತ್ರ, ಕಣಕಣದಲ್ಲೂ. ಯೇಸುವೆ ಸ್ತೋತ್ರ. ಚಪ್ಪಾಳೆ ಗಟ್ಟಿಯಾಗಿ. ರಕ್ಷಣೆಯು ಎಲ್ಲಿದೆ ಎಂದು, ರೋಗ ಸೌಖ್ಯ ಎಲ್ಲಿ ನನಗೆ ದೊರಕುವುದೆಂದು. ರಕ್ಷಣೆಯು ಎಲ್ಲಿದೆ ಎಂದು, ರೋಗ ಸೌಖ್ಯ ಎಲ್ಲಿ ನನಗೆ ದೊರಕುವುದೆಂದು. ಪುಣ್ಯ ಕಾರ್ಯ ಮಾಡಿದೆನು, ಜಾತ್ರೆಯಲ್ಲಿ ಉರುಳಿದೆನು, ಕೊನೆಯಲ್ಲೇ ನಿನ್ನಲ್ಲೇ ಕಂಡುಕೊಂಡೆನಾ. ಪುಣ್ಯ ಕಾರ್ಯ ಮಾಡಿದೆನು, ಜಾತ್ರೆಯಲ್ಲಿ ಉರುಳಿದೆನು, ಕೊನೆಯಲ್ಲಿ ನಿನ್ನಲ್ಲೇ ಕಂಡುಕೊಂಡೆನಾ. ಎಂಥ ಒಳ್ಳೆ ದೇವರು ನೀ ಯೇಸುವೆ, ನನ್ನ ಚಿಂತೆ ದೂರವಾಯಿತಲ್ಲ ನಿನ್ನ ಸೇರಲು. ಉಸಿರುಸಿರಲು ಯೇಸುವೆ ಸ್ತೋತ್ರ, ಕಣಕಣದಲ್ಲೂ ಯೇಸುವೆ ಸ್ತೋತ್ರ. ಉಸಿರುಸಿರಲು ಯೇಸುವೆ ಸ್ತೋತ್ರ, ಕಣಕಣದಲ್ಲೂ ಯೇಸುವೆ ಸ್ತೋತ್ರ. ನಮ್ಮ ಪ್ರತಿಯೊಂದು ಉಸಿರಲ್ಲೂ, ನಮ್ಮ ರಕ್ತದ ಪ್ರತಿಯೊಂದು ಕಣದಲ್ಲೂ ಆ ಯೇಸುವಿನ ಪ್ರೇಮ ಉಕ್ಕಿ ಹರಿಯಬೇಕು. ಕೊನೆ ಉಸಿರಿರುವವರೆಗೂ ಆ ನಾಮವನ್ನು ನಾವು ಕೊಂಡಾಡಬೇಕು. ನಾವು ನಮ್ಮ ರಿಟ್ರೀಟ್ ಸೆಂಟರ್ಗಳನ್ನು ಬೆಳೆಸಬೇಕೆಂಬುದಾಗಿ ಅಲ್ಲ, ನಾವು ನಮ್ಮ ಕುಟುಂಬವನ್ನು ಬೆಳೆಸಬೇಕಾಗಿದೆ ಎಂಬುದಾಗಿ ಅಲ್ಲ ದೇವರು ಹೇಳುವುದು. ದೇವರ ಸಾಮ್ರಾಜ್ಯವನ್ನು ಬೆಳೆಸಬೇಕು ಎಂಬುದಾಗಿ ದೇವರು ಹೇಳ್ತಾ ಇದ್ದಾರೆ. ನಾವೆಲ್ಲರೂ ಪ್ರತಿ ಉಸಿರಲ್ಲೂ ಪ್ರತಿ ಕಣದಲ್ಲೂ ದೇವರ ಸಾಮ್ರಾಜ್ಯವನ್ನು ವಿಸ್ತರಿಸುವುದಕ್ಕಾಗಿ, ದೇವರ ಏಕೈಕ ಪುತ್ರರು ಯೇಸು ಎಂಬುದಾಗಿ ನಾವು ಎಲ್ಲೆಲ್ಲಿ ನಾವು ಹೇಳುತ್ತೇವೋ ಅಲ್ಲೆಲ್ಲ ದೇವರ ಸಾಮ್ರಾಜ್ಯವನ್ನು ನಾವು ಬೆಳೆಸ್ತೇವೆ. ಹಾಲೆಲೂಯ, ಹಾಲೆಲೂಯ, ಹಾಲೆಲೂಯ. ನಾವೆಲ್ಲರೂ ಆ ಯೇಸುವಿನ ಮನೆಯಲ್ಲಿದ್ದೇವೆ, ಆ
ಆ ಯೇಸುವಿನ ಮನೆಯಲ್ಲಿರುವಾಗ ಆಹಾ ಎಷ್ಟೊಂದು ಸುಂದರ, ಅಲ್ಲೆಷ್ಟೊಂದು ನೆಮ್ಮದಿ, ಎಷ್ಟೊಂದು ಆರೋಗ್ಯ, ಎಷ್ಟೊಂದು ಸಂತೋಷ. ಈ ಹಾಡನ್ನು ನಾವು ಕೊಂಡಾಡುತ್ತಾ ಕೈ ಚಪ್ಪಾಳೆ ತಟ್ಟುತ್ತಾ ಯೇಸುವಿರುವ ಮನೆಯಲ್ಲಿ ಎಷ್ಟೊಂದು ಆನಂದ ಎಂಬುದಾಗಿ ನಾವೆಲ್ಲರೂ ಚಪ್ಪಾಳೆ ತಟ್ಟುತ್ತಾ ಹೃದಯದಿಂದ, ಹೃದಯದ ಭಾಷೆಯಲ್ಲಿ ನಾವು ಹಾಡೋಣ. ಯೇಸು ಇರುವ ಮನೆಯಲ್ಲಿ ಆನಂದ ಆನಂದ, ಯೇಸು ಇರುವ ಮನದಲ್ಲಿ ಶಾಂತಿ ಸಮಾಧಾನ. ಯೇಸು ಇರುವ ಮನೆಯಲ್ಲಿ ಆನಂದ ಆನಂದ, ಯೇಸು ಇರುವ ಮನದಲ್ಲಿ ಶಾಂತಿ ಸಮಾಧಾನ. ಯೇಸು ಇರುವ ಮನೆಯಲ್ಲಿ ಆನಂದ ಆನಂದ, ಯೇಸು ಇರುವ ಮನದಲ್ಲಿ ಶಾಂತಿ ಸಮಾಧಾನ. ಹಾಲೆಲೂಯಾ ಸ್ತುತಿ ಮಹಿಮೆ, ಹಾಲೆಲೂಯಾ ಸ್ತುತಿ ಮಹಿಮೆ, ಹಾಲೆಲೂಯಾ ಸ್ತುತಿ ಮಹಿಮೆ, ಹಾಲೆಲೂಯಾ ಸ್ತುತಿ. ಮಹಿಮೆ. ಪ್ರೀತಿ ಪ್ರೇಮದ ಸಭೆಯಲ್ಲಿ ಯೇಸುವಿನ ಸಾನ್ನಿಧ್ಯ, ಪ್ರೀತಿ ಪ್ರೇಮದ ಹೃದಯದಲ್ಲಿ ಯೇಸುವಿನ ಆನಂದ. ಪ್ರೀತಿ ಪ್ರೇಮದ ಸಭೆಯಲ್ಲಿ ಯೇಸುವಿನ ಸಾನ್ನಿಧ್ಯ, ಪ್ರೀತಿ ಪ್ರೇಮದ ಹೃದಯದಲ್ಲಿ ಯೇಸುವಿನ ಆನಂದ. ಯೇಸು ಇರುವ ಮನೆಯಲ್ಲಿ ಆನಂದ ಆನಂದ, ಯೇಸು ಇರುವ ಮನದಲ್ಲಿ ಶಾಂತಿ ಸಮಾಧಾನ. ಯೇಸು ಇರುವ ಮನೆಯಲ್ಲಿ ಆನಂದ ಆನಂದ, ಯೇಸು ಇರುವ ಮನದಲ್ಲಿ ಶಾಂತಿ ಸಮಾಧಾನ. ಹಾಲೆಲೂಯಾ ಸ್ತುತಿ ಮಹಿಮೆ, ಹಾಲೆಲೂಯಾ ಸ್ತುತಿ ಮಹಿಮೆ, ಹಾಲೆಲೂಯಾ ಸ್ತುತಿ ಮಹಿಮೆ, ಹಾಲೆಲೂಯಾ ಸ್ತುತಿ ಮಹಿಮೆ. ಯೇಸು ನಾಮದ ಸ್ತುತಿಯಲ್ಲಿ ಸ್ವರ್ಗದ ಸಂತೋಷ, ಯೇಸು ನಾಮದ ಬಲದಲ್ಲಿ ಅಂಧಕಾರವೇ ಮಾಯ. ಯೇಸು ನಾಮದ ಸ್ತುತಿಯಲ್ಲಿ ಸ್ವರ್ಗದ ಸಂತೋಷ, ಯೇಸು ನಾಮದ ಬಲದಲ್ಲಿ ಅಂಧಕಾರವೇ ಮಾಯ. ಯೇಸು ಇರುವ ಮನೆಯಲ್ಲಿ ಆನಂದ ಆನಂದ, ಯೇಸು ಇರುವ ಮನದಲ್ಲಿ ಶಾಂತಿ ಸಮಾಧಾನ. ಯೇಸು ಇರುವ ಮನೆಯಲ್ಲಿ ಆನಂದ ಆನಂದ, ಯೇಸು ಇರುವ ಮನದಲ್ಲಿ ಶಾಂತಿ ಸಮಾಧಾನ. ಹಾಲೆಲೂಯಾ ಸ್ತುತಿ ಮಹಿಮೆ, ಹಾಲೆಲೂಯಾ ಸ್ತುತಿ ಮಹಿಮೆ, ಹಾಲೆಲೂಯಾ ಸ್ತುತಿ ಮಹಿಮೆ, ಹಾಲೆಲೂಯಾ ಸ್ತುತಿ ಮಹಿಮೆ. ಯೇಸು ನಾಮದ ಜಪದಲ್ಲಿ
ಪವಿತ್ರಾತ್ಮರ ಸ್ಪರ್ಶ, ಯೇಸು ನಾಮದ ಮಹಿಮೆಯಲ್ಲಿ ಈ ಭುವಿಯೇ ಸ್ವರ್ಗ. ಯೇಸು ನಾಮದ ಜಪದಲ್ಲಿ ಪವಿತ್ರಾತ್ಮರ ಸ್ಪರ್ಶ, ಯೇಸು ನಾಮದ ಮಹಿಮೆಯಲ್ಲಿ ಈ ಭುವಿಯೇ ಸ್ವರ್ಗ. ಯೇಸು ಇರುವ ಗಟ್ಟಿಯಾಗಿ ಆಡೋಣ. ಯೇಸು ಇರುವ ಮನದಲ್ಲಿ ಶಾಂತಿ ಸಮಾಧಾನ. ಯೇಸು ಇರುವ ಮನೆಯಲ್ಲಿ ಆನಂದ ಆನಂದ. ಯೇಸು ಇರುವ ಮನದಲ್ಲಿ ಶಾಂತಿ ಸಮಾಧಾನ. ಹಾಲೆಲೂಯಾ ಸ್ತುತಿ, ಹಾಲೆಲೂಯಾ ಸ್ತುತಿ ಮಹಿಮೆ. ಹಾಲೆಲೂಯಾ ಎಲ್ಲರೂ ಗಟ್ಟಿಯಾಗಿ ಸ್ತುತಿಸುತ್ತ ಹಾಲೆಲೂಯಾ ಸ್ತುತಿ ಮಹಿಮೆ. 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 ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್, Praise the Lord. ಹಾಲೆಲೂಯಾ. Hallelujah. ಊಟ ಆಯ್ತಾ? ಊಟ ಚೆನ್ನಾಗಿತ್ತಾ? ಈಗ ಊಟ ಚೆನ್ನಾಗಿತ್ತು. ಈಗ ಮಧ್ಯಾಹ್ನ ಮೇಲೆ ದೇವರ ವಾಕ್ಯ ಇನ್ನಷ್ಟು ಬಲವಾಗಿ ನಾವು ತಗೊಳ್ಬೇಕು. ಅದೇ ರೀತಿ ಆ ದೇವರ ವಾಕ್ಯವನ್ನು ಸಾರುವಂತಹ ಬ್ರದರ್ ಆಲ್ವಿನ್ರನ್ನು ದೇವರು ಇನ್ನಷ್ಟು ಹೆಚ್ಚಾಗಿ ಆತ್ಮರ ಅಭಿಷೇಕದಿಂದ ಅವರು ತುಂಬಲಿ ಎಂಬುದಾಗಿ ನಾವು ಗಟ್ಟಿಯಾಗಿ ಸ್ತುತಿಸೋಣ. ಹಾಲೆಲೂಯಾ, 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 ಹಾಲೆಲೂಯಾ. ಪ್ರೈಸ್ ದ ಲಾರ್ಡ್. ಪ್ರೈಸ್ ದ ಲಾರ್ಡ್. ಹಾಲೆಲೂಯಾ, ಹಾಲೆಲೂಯಾ. ಎಲ್ಲೊಂದು ನಿಮಿಷ ಕಣ್ಣುಗಳು ಮುಚ್ಚೋಣ. ಹೌದು, ನಮ್ಮನ್ನು ಯಥೇಚ್ಛವಾಗಿ ಪ್ರೀತಿಸುವಂಥ ಪ್ರೀತಿಯುಳ್ಳ ತಂದೆಯೇ, ಮತ್ತೊಂದು ಆವರ್ತಿ ನಿಮ್ಮ ಪ್ರೀತಿಯನ್ನು ಸವಿಯಲು, ನಿಮ್ಮ ಪ್ರಸನ್ನತೆಯಲ್ಲಿ ಸ್ವರ್ಗೀಯ ಸಾಮ್ರಾಜ್ಯದ ಸತ್ಯವನ್ನು ಗ್ರಹಿಸಿಕೊಳ್ಳಲು ಈ ಒಂದು ಒಳ್ಳೆಯ ಅವಕಾಶಕ್ಕಾಗಿ ನಮ್ಮನ್ನು ಈ ಆಲಯದಲ್ಲಿ ಒಂದುಗೂಡಿಸಿರುವುದಕ್ಕಾಗಿ ನಿಮಗೆ ಕೋಟಿ ಕೋಟಿ ಸ್ತೋತ್ರಪ್ಪ. ಅಪ್ಪ ತಂದೆಯೇ, ನಿಮ್ಮ ಪ್ರಸನ್ನತೆಯಲ್ಲಿ ಬೆಟ್ಟ ಗುಡ್ಡಗಳು ಮೇಣದಂತೆ ಕರಗಿ ಹೋಗ್ತವೆ ಎಂಬುದಾಗಿ ನೀವೇ ನುಡಿದಿರುವುದರಿಂದ ಬೆಳಗಿನ ಸುಪ್ರಭಾತದಿಂದ ಈ ನಿಮಿಷದವರೆಗೂ ನಿಮ್ಮ ಸುವಾರ್ತೆಯ ಮೂಲಕ ನಮ್ಮಲ್ಲಿ ಇದ್ದಂತಹ ಎಲ್ಲ ಬೆಟ್ಟಗುಡ್ಡಗಳು ಕರಗಿ ಹೋಗಲು ನಿಮ್ಮ ಸತ್ಯದ ಬೆಳಕನ್ನು ನಮಗೆ ನೀಡಿ ನಮ್ಮ ಮನನೇತ್ರಗಳನ್ನು ನೀವು ತೆರೆಸಿದ್ದಕ್ಕಾಗಿ ಸ್ತೋತ್ರ. ಅದರಲ್ಲಿ ವಿಶೇಷವಾಗಿ ನೀವು ನಮಗೆ ಕೆಲಸ ಕೊಟ್ಟಿದ್ದೀರಿ. ಅದೇನೆಂದರೆ, ನಮ್ಮ ನಾಲಿಗೆಯಲ್ಲಿ ಜೀವ ಮತ್ತು ಮರಣದ ಶಕ್ತಿ ಇದೆ. ನಾವು ಏನನ್ನು ಬಾಯ್ತಿಗೆ ನುಡಿತೀವೋ ಅದರ ಫಲವನ್ನು ನಾವೇ ಅನುಭವಿಸಬೇಕೆಂಬ ಸತ್ಯವನ್ನು ನೀವು ಪ್ರಕಟಪಡಿಸಿದ್ದೀರಿ. ಥ್ಯಾಂಕ್ ಯು ರೆಡಿ. ಅದೇ ರೀತಿ ಈ ಮಧ್ಯಾಹ್ನದ ಈ ವೇಳೆಯಲ್ಲೂ ಕೂಡ ನಿಮ್ಮ ಸ್ವರ್ಗ ಸಾಮ್ರಾಜ್ಯದ ಸತ್ಯವನ್ನು ನಮಗೆ ಪ್ರಕಟಪಡಿಸುವಾಗ ಆ ಸತ್ಯವು ಸಂಪೂರ್ಣವಾಗಿ ನಮ್ಮನ್ನು ಇನ್ನೂ ಆಳವಾಗಿ ವಿಶ್ವಾಸದ ಪಥದತ್ತ ನಮ್ಮನ್ನು ಕೊಂಡೊಯ್ದು ನಾವಿನ್ನೆಂದಿಗೂ ನಮ್ಮ ಸ್ವಂತ ಶಕ್ತಿ ಸಾಮರ್ಥ್ಯದ ಮೇಲೆ ಅವಲಂಬಿಸಿಕೊಳ್ಳದೆ ಸಂಪೂರ್ಣವಾಗಿ ದೇವರ ಮೇಲೆ, ಡ್ಯಾಡಿ ನಿಮ್ಮ ಮೇಲೆ, ನಿಮ್ಮ ವಾಕ್ಯದ ಮೂಲಕ ಅವಲಂಬಿಸಿಕೊಳ್ಳುವಂತೆ ನಮ್ಮೊಬ್ಬೊಬ್ಬರನ್ನು ಪ್ರೇರೇಪಿಸುವಂತಾಗಲಿ. ಹೌದು ಸ್ವಾಮಿ ಯೇಸುವೆ, ವಿಶೇಷವಾಗಿ ಮಧ್ಯಾಹ್ನ ಜಾವದಲ್ಲಿ ನಮ್ಮ ಶರೀರಕ್ಕೆ ಬೇಕಂತ ಆಹಾರವನ್ನು ಅತ್ಯುತ್ತಮವಾಗಿ ಒದಗಿಸಿಕೊಟ್ಟು ನಮ್ಮನ್ನು ಶಾರೀರಿಕವೂ ಕೂಡ ಬಲಪಡಿಸಿದ್ದೀರಿ. ನೀವು ಕೊಟ್ಟಂಥ ಆಹಾರವು ನಮಗೆ ಮಧ್ಯಾಹ್ನ ಜಾವದಲ್ಲಿ ಯಾವುದೇ ಕಾರಣಕ್ಕೂ ಯಾವುದೇ ತೂಕಡಿಕೆಗೆ ಅಥವಾ ನಿದ್ರೆಗೆ ಹೋಗದಂತೆ ಬದಲಾಗಿ ನಿಮ್ಮ ವಾಕ್ಯವನ್ನು ಆಲಿಸಲು, ಏಕಾಗ್ರತೆಯನ್ನು ಮೂಡಿಸಲು, ನಿಮ್ಮ ವಾಕ್ಯದ ಪ್ರಸನ್ನತೆಯಲ್ಲಿ ಕಾಲ ಕಳೆಯಲು ಅದು ನಮ್ಮನ್ನು ಬಲಪಡಿಸುವಂಥ ಕಾರ್ಯಕ್ಕಾಗಿ ಸ್ತೋತ್ರ. ಪವಿತ್ರಾತ್ಮರೇ, ಇದುವರೆಗೂ ನಮ್ಮ ಜೀವಿತ ಯಾವ ರೀತಿ ಇತ್ತು ಆ ರೀತಿ ಇರದೆ ಬದಲಾಗಿ ರೂಪಾಂತರಗೊಂಡಂಥ ಒಂದು ಜೀವಿತವನ್ನು ಅನುಭವಿಸಲು
ಈ ತರಗತಿ ನಮ್ಮ ಒಬ್ಬೊಬ್ಬರಿಗೂ ಸಹಾಯ ಮಾಡುವಂತಾಗಲಿ. ಈ ತರಗತಿಯು ಇಲ್ಲಿ ಬಂದಿರುವಂತಹ ಪ್ರತಿಯೊಂದು ಮಕ್ಕಳಿಗೂ ಒಂದು ಉಜ್ಜೀವನದ ಜೀವಿತವನ್ನು ಅನುಭವಿಸಲು ಸಹಾಯವನ್ನು ಕರುಣಿಸುವಂತಾಗಲಿ. ಇಲ್ಲಿ ಬಂದಿರುವಂಥ ಪ್ರತಿಯೊಂದು ಮಕ್ಕಳು ಮಾತ್ರವಲ್ಲ, ಯಾರೆಲ್ಲ ವೆಬ್ಸೈಟ್ ಮೂಲಕ ಈ ಚಾನಲ್ ಮೂಲಕ ನೋಡ್ತಾ ಇದ್ದಾರೋ, ಈಗ ನೋಡೋರು ಮಾತ್ರವಲ್ಲ, ಇನ್ನು ಮುಂದಿನ ದಿನಗಳಲ್ಲಿ ಈ ತರಗತಿಯಲ್ಲಿ ಈ ಬೋಧನೆ ಆಲಿಸುವಂಥ ಪ್ರತಿಯೊಬ್ಬೊಬ್ಬರು ಕೂಡ ಆಶೀರ್ವದಿತರಾಗಿ ಜೀವಿಸೋದು ಮಾತ್ರವಲ್ಲ, ಪರರಿಗೆ ಆಶೀರ್ವಾದವನ್ನು ಹರಿಸುವ ಆಶೀರ್ವಾದದ ಚಾನಲ್ಗಳಾಗಿ ಪ್ರತಿಯೊಬ್ಬರು ಮಾರ್ಪಾಡಾಗುವಂತಾಗಲಿ. ರಕ್ಷಕ ನಾಮದಲ್ಲಿ ನಜರೇತಿನ ಪ್ರಭು ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇವೆ ನಮ್ಮ ಜೀವ ತಂದೆಯೇ. ಆಮೆನ್, ಆಮೆನ್, ಆಮೆನ್. ಪ್ರೈಸ್ ದಿ ಲಾರ್ಡ್. ಹಾಲೆಲೂಯಾ, ಹಾಲೆಲೂಯಾ. ಥ್ಯಾಂಕ್ ಯು ಜೀಸಸ್. ಪ್ರೈಸ್ ಜೀಸಸ್. ಎಲ್ಲರೂ ಚಪ್ಪಳೆ ತಟ್ಟುತ್ತಾ ದೇವರನ್ನು ಘನಪಡಿಸೋಣ. ಪ್ರೈಸ್ ಗಾಡ್. ಹಾಲೆಲೂಯಾ. ಥ್ಯಾಂಕ್ ಯು ಜೀಸಸ್. ಪ್ರೈಸ್ ಜೀಸಸ್. ಹಾಲೆಲೂಯಾ, 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 Hallelujah. ನನ್ನ ಪ್ರೀತಿಯ ಸಹೋದರ ಸಹೋದರಿಯರ, ವಿಶೇಷವಾಗಿ ಪ್ರೈಸ್ ಬಿಟಿ ಗಾಡ್, ಬೆಳಗಿನ ತರಗತಿಯಲ್ಲಿ ನಾವೆಲ್ಲರೂ ಕೂಡ ಒಂದು ಅಂಶವನ್ನು ಕಲ್ತ್ವಿ. ಅದೇನಂತಂದರೆ, ನಮ್ಮ ಜೀವಿತಕ್ಕೆ ಏನೆಲ್ಲ ಬೇಕಾಗಿದೆಯೋ ಪ್ರೈಸ್ ಬಿಟಿ ಗಾಡ್, ಅವುಗಳೆಲ್ಲವನ್ನ ನಮಗೆ ಕೊಡುವಂಥದ್ದು. ನಮಗೆ ಆರೋಗ್ಯ ಬೇಕಾ, ಬಿಡುಗಡೆ ಬೇಕಾ, ಹಣಕಾಸು ಬೇಕಾ, ನಮ್ಮ ಸಮಸ್ಯೆಗಳಿಗೆ ಪರಿಹಾರ ಬೇಕಾ, ಎಲ್ಲವನ್ನು ಕೊಡುವಂಥದ್ದು ಪ್ರೈಸ್ ಬಿಟಿ ಗಾಡ್ ಯಾರಾಗಿದ್ದಾರೆ? ನಮ್ಮ ವಿಶ್ವಾಸ, ನಮ್ಮ ವಿಶ್ವಾಸ. ಸೊ ಮತ್ತೊಂದು ತಿಳಿದಾದರೆ ಪ್ರೈಸ್ ಬಿಟಿ ಗಾಡ್, ನಾವು ವಿಶ್ವಾಸವನ್ನು ಏನಾದರೂ ಚಲಾಯಿಸಬೇಕಾದ್ರೆ ಪ್ರೈಸ್ ಬಿಟಿ ಗಾಡ್, ನಮಗೆ ಮೊದಲು ವಾಕ್ಯಗಳು ಗೊತ್ತಿರಬೇಕು. ದೇವರ ವಾಕ್ಯ ಗೊತ್ತಿಲ್ಲದೆ ಹೋದರೆ ಖಂಡಿತ ಪ್ರಿಯರೇ ಪ್ರೈಸ್ ಗಾಡ್ ನಮ್ಮ ವಿಶ್ವಾಸ ಚಲಾಯಿಸಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂದರೆ ವಿಶ್ವಾಸ ಹೇಗೆ ಬರ್ತದೆ? ದೇವರ ವಾಕ್ಯವನ್ನು ಆಲಿಸುವುದರಿಂದ. ಈವನ್ ಥ್ಯಾಂಕ್ ಗಾಡ್, ಮಧ್ಯಾಹ್ನ ಊಟ ಸಮಯದಲ್ಲಿ ಅನೇಕರು, ನಿಮ್ಮಲ್ಲಿ ಅನೇಕರನ್ನ ಎದುರು ಬದ್ರಾಗಿ ನೋಡಿಲ್ಲ, ಬಟ್ ನೀವೆಲ್ಲ ಬಂದು ನೀವೇ ಪರಿಚಯ ಮಾಡ್ಕೊಳ್ತಾ ಇದ್ರಿ. ಬ್ರದರ್, ನಾನು ನಿಮ್ಮ ನೋಡಿದ್ದೇನೆ, ಬಟ್ ನಾನು ನಿಮ್ಮ ನೋಡೋದಕ್ಕೆ ಜ್ಞಾಪಕ ಇಲ್ವಲ್ಲ ಅಂತ ನಾನು ಕೇಳುವಾಗ, ಇಲ್ಲ ಬ್ರದರ್, ಎದುರು ಬದ್ರೇ ಅಲ್ಲ, ಬದಲಾಗಿ ಯೂಟ್ಯೂಬ್ ಮೂಲಕ. ಪ್ರಿಯರೇ ಥ್ಯಾಂಕ್ ಗಾಡ್, ಒಂದ್ಸಲ ಅವರು ನನ್ನ ಕೈಯಿಂದ ಪ್ರೇಯರ್ ಮಾಡಿಸ್ಕೊಂಡಿಲ್ಲ. ಅನೇಕರು ಅಥವಾ ನನ್ನನ್ನು ಭೇಟಿ ಮಾಡಿಲ್ಲ. ಬದಲಾಗಿ ಪ್ರೈಸ್ ಬಿಟಿ ಗಾಡ್, ಯೂಟ್ಯೂಬಲ್ಲಿ ನಾನು ಮೈಸೂರಲ್ಲಿ ನನ್ನ ರೂಮಲ್ಲಿ ಕುಳಿತುಕೊಂಡು, ನನ್ನ ಸ್ಟುಡಿಯೋದಲ್ಲಿ ಕುಳಿತುಕೊಂಡು ಜಸ್ಟ್ ನನ್ನ ಮೂಲಕ ದೇವರು ಏನು ಮಾತನಾಡಿದರು ಆ ನುಡಿಗಳು ಅವ್ರ ಹೃದಯನ ಸ್ಪರ್ಶಿಸಿ ಅವರ ಜೀವನ ಚೇಂಜ್ ಆಗಿರೋದು ಮಾತ್ರವಲ್ಲ, ಇವತ್ತು ಅವರು ಕೂಡ ಅವರು ಇರುವಂಥ ಸುತ್ತಮುತ್ತಲ ಪ್ರದೇಶದಲ್ಲಿ ಸುವಾರ್ತಕರಾಗಿ ಅವರು ಕೂಡ ಸೇವನೆ ಮಾಡುವಂಥ ಮಕ್ಕಳಿದ್ದಾರೆ. ಅನೇಕ ಮಕ್ಕಳಿದ್ದೀರಿ ಇಲ್ಲಿ. ಪ್ರೈಸ್ ಗಾಡ್. ಸೊ ಥ್ಯಾಂಕ್ ಗಾಡ್. ಇವನು ಊಟ ಮಾಡುವಾಗ ಜಸ್ಟ್ ನನ್ನ ಬ್ರದರ್ ಜೊತೆಲಿ ಮಾತಾಡ್ತದೆ. ನಮ್ಮ ಬ್ರದರ್ ಕೂಡ ಹೇಳ್ತಾಯಿದ್ರು, ಅನೇಕರು ಇವತ್ತು ವಾಕ್ಯವನ್ನು ಹಿಂಬಾಲಿಸೋದನ್ನು ಬಿಟ್ಟು ಪ್ರಬೋಧಕರನ್ನ ಹಿಂಬಾಲಿಸ್ತಾರೆ ಎಂಬುದಾಗಿ. ಕರೆಕ್ಟಾ? ಅನೇಕ ಸಂದರ್ಭದಲ್ಲಿ ನಮ್ಮ ಜೀವನ ಹಂಗೆಲ್ಲ. ಆ ಬ್ರದರ್ ಚೆನ್ನಾಗಿ ಹಾಡು ಹೇಳ್ತಾರೆ ಗೊತ್ತಾ, ಈ ಬ್ರದರ್ ಎಷ್ಟು ಚೆನ್ನಾಗಿ ಬೋಧನೆ ಮಾಡ್ತಾರೆ ಗೊತ್ತಾ, ಅವರು ಹಾಡು ಹೇಳೋದ್ರಿಂದ ಇವರು ಬೋಧನೆ ಮಾಡಿ ನಿಮಗೇನು ಪ್ರಯೋಜನ? ನೀವು ಯಾವಾಗ ಬೋಧಕರಾಗೋದು? ನೀವು ಯಾವಾಗ ವರ್ಷಿಪರಾಗೋದು? ಕರೆಕ್ಟ್? ನಾವೆಲ್ಲರೂ ನಮ್ಮ ಜೀವನದಲ್ಲಿ ಬರೀ ಇನ್ನೊಬ್ಬರು ಹೊಗಳವರಾಗ್ಬಿಟ್ಟಿದ್ದಾವೆ. ಯೇಸುವನ್ನು ಅವರ ವಾಕ್ಯನ ಹೊಗಳೋ ಬದಲು ವ್ಯಕ್ತಿಗಳನ್ನ ಹೊಗಳ್ತಾ ಇದ್ದಾವೆ. ನೋ. ಅದಕ್ಕೆ ಅವ್ರಿಗೊಂದು ನಾನು ಮಾತಾಡೋ ಒಂದು ಎಕ್ಸಾಂಪಲ್ ಕೊಟ್ಟಿದ್ದು. ಸಪೋಸ್ ಇಲ್ಲ ಯಾರೆಲ್ಲ ಎದ್ದು ನಿಂತಿದ್ರಿ, ಅವ್ರನ್ನೆಲ್ಲ ಕರೆದು ನಾನು ತಲೆ ಮೇಲೆ ಕೈ ಇಟ್ಟು ನಾನು ಪ್ರಾರ್ಥನೆ ಮಾಡಿಬಿಟ್ಟು ಜಸ್ಟ್ ಅದು ತದನಂತರ ನೀವು ಗುಣ ಹೊಂದಿದ್ರೆ ಥ್ಯಾಂಕ್ ಗಾಡ್. ನೀವೆಲ್ಲರೂ ಏನು ಹೇಳ್ತಾ ಇದ್ರಿ ಹೋಗುವಾಗ, ಎಂಥ ಬ್ರದರು ಮೈಸೂರಿಂದ ಬಂದಿದ್ರಂತೆ, ಎಂಥ ಸ್ಟ್ರಾಂಗ್ ಬ್ರದರು, ಈ ರೀತಿ ಮಾತಾಡ್ಕೊಂಡು ಹೋಗ್ತಾ ಇದ್ರಿ. ತದನಂತರ ಪ್ರಿಯರೇ, ನಿಮ್ಮ ಕುಟುಂಬದಲ್ಲಿ ಯಾರಿಗಾದ್ರೂ ಸಮಸ್ಯೆ ಬಂದಾಗ ನೀವು ಯಾರಿಗೆ ಫೋನ್ ಮಾಡ್ತಾ ಇದ್ದೀರಿ? ಯಾರಿಗೆ ಫೋನ್ ಮಾಡ್ತಾ ಇದ್ದೀರಿ? ಬ್ರದರ್ಗೆ, ನಾಗೇಂದ್ರ ಬ್ರದರ್ಗೆ. ನಿಮ್ಮ ಅಕ್ಕಪಕ್ಕದ ಮನೇಲಿ ಯಾರಿಗಾದ್ರೂ ಸಮಸ್ಯೆ ಬಂತು, ಯಾರಿಗೆ ಫೋನ್ ಮಾಡ್ತಾ ಇದ್ದೀರಿ? ಬ್ರದರ್ಗೆ. ಕರೆಕ್ಟ್? ಹಾಗಾದ್ರೆ ನೀವು ನಿಮ್ಮ ದೇವರಾಗಿರುವ ಯೇಸುವಿಗೆ ಹೇಳೋದು ಬಿಟ್ಬಿಟ್ಟು ಬ್ರದರ್ಗೆ, ನಾಗೇಂದ್ರಿಗೆ ಫೋನ್ ಮಾಡಿದ್ರೆ ಅದರ ಅರ್ಥ ಏನು ಗೊತ್ತಾ? ನಿಮ್ಮ ಮನೆ ದೇವರು ಯೇಸು ಸ್ವಾಮಿಯಿಂದ ಬದಲಾವಣೆ ಆಗಿ ನಾಗೇಂದ್ರೇಶ್ವರ ಚೇಂಜ್ ಮಾಡ್ಕೊಬಿಟ್ರಿ, ನಾಗರಾಜ. ಅರ್ಥ ಆಗ್ತದೆಯಾ? ನನ್ನ ಪ್ರಿಯ ಸಹೋದರ ಸಹೋದರಿ, ಅದಕ್ಕಾಗಿ ಥ್ಯಾಂಕ್ ಗಾಡ್ ನೀವು ವ್ಯಕ್ತಿಗಳ ಮೇಲೆ ಡಿಪೆಂಡ್ ಆಗುವಂಥದ್ದಲ್ಲ. ಅದನ್ನಾಗಿದೆ ನಾನು ಈಗ ಮಧ್ಯಾಹ್ನ ಕಲಿಸ್ಲಿಕ್ಕೆ ಹೋಗ್ತಾ ಇರುವಂಥದ್ದು. 1 ಯೋಹನ 5ನೇ ಅಧ್ಯಾಯಕ್ಕೆ 4 ನಾವೆಲ್ಲರೂ ನೋಡಿದ್ವಿ. ದೇವರಿಂದ ಜನಿಸಿದ ಪ್ರತಿಯೊಬ್ಬನು, ಅಲ್ಲಿ ಹೇಳ್ತಲ್ಲ, ದೇವರಿಂದ ಜನಿಸಿದ ಪ್ರಬೋಧಕರು, ಗುರುಗಳು, ಕನ್ಯಾಸ್ತ್ರೀಯರು, ಪ್ಯಾಸ್ಟ್ರುಗಳು ಎಂಬುದಾಗಿ ಹೇಳ್ತಲ್ಲ.
ದೇವರಿಂದ ಜನಿಸಿದ ಪ್ರತಿಯೊಬ್ಬನೂ ಈ ಲೋಕವನ್ನು ಜಯಿಸುವ ಜಯಶಾಲಿಯಾಗಿದ್ದಾನೆ. ಅದರ ಅರ್ಥ, ಥ್ಯಾಂಕ್ ಗಾಡ್, ಈ ಲೋಕದಲ್ಲಿ ಸಮಸ್ಯೆಗಳು ಬರದಂತೆ ತಡೆಗಟ್ಟಲಿಕ್ಕೆ ಸಾಧ್ಯ ಇಲ್ಲ. ನೀವು ದೇವರ ಮಕ್ಕಳಾಗಿದ್ರು ಅಷ್ಟೇ ಅಥವಾ ಲೋಕದ ಮಕ್ಕಳಾಗಿದ್ರು ಕೂಡ ಸಮಸ್ಯೆಗಳು ಬಂದೇ ಬರ್ತವೆ. ಬಟ್ ಆದರೆ ಬೈಬಲ್ ಹೇಳ್ತದೆ, ಈ ಲೋಕದಲ್ಲಿ ಏನೇ ಸಮಸ್ಯೆಗಳು ಬಂದರೂ ಕೂಡ ಕ್ರಿಸ್ತ ಯೇಸುವಿನಲ್ಲಿರುವ ದೇವರಿಂದ ಹುಟ್ಟಿರುವಂಥ ದೇವರ ಮಕ್ಕಳಿಗೆ ಯಾವ ಕಾರಣಕ್ಕೂ ಪ್ರಿಯರೇ ಆ ಪರಿಸ್ಥಿತಿಗಳು ಅವರ ಮೇಲೆ ದೊರೆತನ ಮಾಡಿ ನಿಮ್ಮನ್ನು ಸೋಲಿಸಕ್ಕೆ ಸಾಧ್ಯ ಇಲ್ಲ. ಯಾಕೆಂದರೆ ನೀವು ದೇವರಿಂದ ಹುಟ್ಟಿರೋದ್ರಿಂದ ಈ ಲೋಕದಲ್ಲಿ ಬರುವಂಥ ಪ್ರತಿಯೊಂದು ಸಮಸ್ಯೆಗಳನ್ನು ಜಯಿಸುವಂತಹ ಜಯಶಾಲಿಗಳಾಗಿದ್ದೀರಿ. ನಾನು ಹೇಳೋದು ಕೇಳಿಸ್ತಾ ಇದೆಯಾ? ಬಟ್ ಆದರೂ ಕೂಡ ಸಪ್ಪು ಕುಳ್ತಿದ್ದೀರಿ. ನೀವೆಲ್ಲರೂ ಜಯಶಾಲಿಗಳು ಅಂತ ಹೇಳುವಾಗ ನೀವೆಲ್ಲ ಸೋತೋದವ್ರ ಥರ ಕುಳ್ತಿದ್ದೀರಿ. ಮೈ ಗಾಡ್, ಆ ವಾಕ್ಯ ನಾನು ಓದುವಾಗ ಪ್ರೈಸ್ ಬಿಟ್ಟು ಗಾಡ್ ಹಾಲೆಲೂಯಾ, ನಾನು ಹೇಳ್ತದೆ, ಏ ಸೈತಾನನೇ, ಯಾವುದೆಲ್ಲ ಏರಿಯಾದಲ್ಲಿ ನನ್ನನ್ನು ಸೋಲಿಸ್ತಾ ಇದ್ದೋ, ಯಾವುದೆಲ್ಲ ಏರಿಯಾದಲ್ಲಿ ನನ್ನ ಕಿಡ್ನಿ ಲಿವರನ್ನು ಡ್ಯಾಮೇಜ್ ಮಾಡಿ, ನನ್ನ ಕುಟುಂಬನ ಹಾಳು ಮಾಡಿ, ನನ್ನ ಕುಟುಂಬದಲ್ಲಿ ಊಟಕ್ಕೆ ಗತಿಲ್ದನೆ ಮಾಡಿದ್ದು 20 ವರ್ಷಗಳ ಹಿಂದೆ, ಇನ್ಮೇಲೆ ನನ್ನ ಚಾನ್ಸು. ಈಗ ನಾನು ಮೊದಲು ಚಿಕ್ಕಣ್ಣೆ ಗೌಡ್ರಿಂದ ಹುಟ್ಟಿರುವಂಥ ಮಗನಾಗಿದ್ದೆ. ಅದಕ್ಕೋಸ್ಕರ ಸೈತಾನನೇ ನೀನು ನನ್ನ ಮೇಲೆ ದೊರೆತನ ಮಾಡಿ ನನ್ನ ಜೀವನ ಹಾಳು ಮಾಡ್ತಾ ಇದ್ದೆ. ಈಗ ನಮ್ಮ ಅಪ್ಪ ಪರಲೋಕ ತಂದೆ, ನಾನು ಪರಲೋಕದ ತಂದೆಯಿಂದ ಹುಟ್ಟಿರೋದ್ರಿಂದ ಇನ್ಮೇಲೆ ಏ ಸೈತಾನನೇ, ಇನ್ಮೇಲೆ ನಿನಗೆ ಯಾವ ಕಾರಣಕ್ಕೂ ದೊರೆತನ ಮಾಡಲಿಕ್ಕೆ ನಿನಗೆ ಹಕ್ಕಿಲ್ಲ. ಇನ್ಮೇಲೆ ಯೇಸು ನಾಮದಲ್ಲಿ ನಾನು ಕಾಲಿಡುವಾಗ ಇನ್ನು ಮುಂದೆ ನಂದೇ ಹವಾ. ಅದಾಗಿದೆ ಆ ವಾಕ್ಯದ ಅರ್ಥ. ಹಲೋ, ಇನ್ನು ನಿಮ್ಗೆ ನಿದ್ರೆ ಮಾಡ್ತಿದ್ರೆ ಊಟ ಜಾಸ್ತಿ ಆಗಿರಬೇಕು. ಪ್ರೈಸ್ ಗಾಡ್, ಹಾಲೆಲೂಯಾ. ಇದುವರೆಗೂ ಸೈತಾನ ನಿನ್ನ ಹವಾ ನಡೀತಾ ಇತ್ತು, ನನಗೆ ಸತ್ಯ ಗೊತ್ತಿರಲಿಲ್ಲ. ಬಟ್ ನನಗೆ ಸತ್ಯ ಗೊತ್ತಾಯ್ತು ಈಗ. ಅದೇನಂತಂದರೆ, ದೇವರಿಂದ ಹುಟ್ಟಿದವನು, ಜನಿಸಿದವನು ಲೋಕವನ್ನು ಜಯಿಸುವ. ಅದರ ಅರ್ಥ ಲೋಕದ ಒಡೆಯನಿಂದ ಬರುವಂಥ ಎಲ್ಲ ಸಮಸ್ಯೆಗಳು ಯಾವುದೇ ಆಗಿರ್ಬೋದು, ಕೋವಿಡ್-19, 24-20 ಯಾವುದೇ ಆಗಿರ್ಬೋದು, ಯಾವುದೇ ಬಂದರೂ ಕೂಡ ಎಲ್ಲವನ್ನು ಜಯಿಸುವಂತಹ ಜಯಶಾಲಿಯಾಗಿದ್ದಾನೆ. ಮೊದಲು ನಮಗೆ ಸತ್ಯ ಗೊತ್ತಿರಲಿಲ್ಲ. ಕೋವಿಡ್-19 ಬಂದರೆ ಸಾಕು, ಮೂಗೆಲ್ಲ ಮುಸುಡಿ ಪುಟ್ಟಿ ಕಟ್ಕೊಂಡು ಎದ್ರಿಕೊಂಡು ಓಡಾಡುತ್ತದೆ ಭಯ. ಅಕ್ಕಪಕ್ಕ ಹಿಂಗೆ ಕುಳಿತುಕೊಳ್ತಾ ಇರಲಿಲ್ಲ. ಬಟ್ ಪ್ರೈಸ್ ಬಿಡಿ ಗಾಡ್, ಈಗ ನನಗೆ ಸತ್ಯ ಗೊತ್ತಾದ್ಮೇಲೆ 1920 ಅಲ್ಲ, ಈಗ ಒಂದು 420 ಬಂದರೂ ಕೂಡ ಐ ಡೋಂಟ್ ಕೇರ್. 420 ಬಂದರೂ ಕೂಡ ನಾನು ಅಲ್ಲಿ ಕಾಲಿಟ್ಟ ಮೇಲೆ ಇನ್ಮೇಲೆ ನಂದೇ ಹವಾ. ಯಾಕೆಂದ್ರೆ ನಾನು ದೇವರಿಂದ ಹುಟ್ಟುವ ದೇವರ ಮಗುವಾಗಿದ್ದೇನೆ. ಪ್ರೈಸ್ ಲಾರ್ಡ್, ಹಾಲೆಲೂಯಾ, ಹಾಲೆಲೂಯಾ. ನನ್ನ ಪ್ರೀತಿಯ ಸಹೋದರ ಸಹೋದರಿ, ಇನ್ನೊಂದ್ಸಲ ಅದೇ ವಾಕ್ಯ ಓದಿ, 1 ಯೋಹಾನ 5:4. ಪ್ರೈಸ್ ಗಾಡ್. ಫಸ್ಟ್ ಜಾನ್ ಚಾಪ್ಟರ್ 5:4. ಹಿಂದೆಲ್ಲ ವಾಯ್ಸ್ ಎಲ್ಲ ಕ್ಲಿಯರ್ ಆಗಿದೆಯಾ? ಎಕೋ ಆಗ್ತಾ ಇದೆಯಾ? ಕ್ಲಿಯರ್ ಆಗಿದೆ? ಓಕೆ, ಪ್ರೈಸ್ ಗಾಡ್, ಥ್ಯಾಂಕ್ ಯು ಜೀಸಸ್. ಯಾ, ಫಸ್ಟ್ ಜಾನ್ ಚಾಪ್ಟರ್ 5:4. ಯಾಕೆಂದರೆ ದೇವರಿಂದ ಹುಟ್ಟಿರುವಂಥದ್ದೆಲ್ಲ ಲೋಕವನ್ನು ಜಯಿಸ್ತದೆ. ವೆರಿ ಇಂಪಾರ್ಟೆಂಟ್. ಒಂದು ನಿಮಿಷ ಬದ, ಯಾರಂತೆ ಲೋಕವನ್ನು ಜಯಿಸುವವರು? ಹಲೋ, ಯಾರು ಲೋಕವನ್ನು ಜಯಿಸುವವರು? ಓಕೆ, ಬ್ರದರ್ ಓದಿದ್ದು ಕೇಳಿಸ್ಕೊಂಡಿಲ್ಲ, ದಯವಿಟ್ಟು ಮೈಕಲ್ ಓದ್ತಾರೆ, ಕೇಳಿಸ್ಕೊಳ್ಳಿ. ಇದರಲ್ಲೂ ಉತ್ತರ ಇದೆ. ಓಕೆ, ಯಾಕೆಂದರೆ ದೇವರಿಂದ ಹುಟ್ಟಿರುವಂಥವುದೆಲ್ಲವೂ ಲೋಕವನ್ನು ಜಯಿಸ್ತದೆ. ಕ್ಯಾಥಲಿಕ್ ಬೈಬಲ್ ಓದಿ ಬದ, KCB. ಇದೆಯಾ? ಮೊಬೈಲ್ ಇಲ್ಲ, ಮೊಬೈಲೆಲ್ಲ ಡೌನ್ ಮಾಡ್ಕೊಳ್ರಿ. ನನ್ನ ಬೈಬಲ್ ಮೊಬೈಲ್ 8 ಬೈಬಲ್ ಇದೆ. ಒಂದು ವಾಕ್ಯ ತೆಗೆದುಕೊಂಡು 8 ಬೈಬಲ್ ಟ್ರಾನ್ಸ್ಲೇಷನ್ ನೋಡ್ತಾನೆ. ಯಾವುದು ಅರ್ಥ ಮಾಡಿಸ್ಲಿಕ್ಕೆ ಈಸಿ. ದೇವರಿಂದ ಜನಿಸಿದ ಪ್ರತಿಯೊಬ್ಬನು ಲೋಕವನ್ನು ಜಯಿಸುತ್ತಾನೆ. 1 ಯೋಹಾನ 5:4 ಇದೆಯಾ ಬೈಬಲ್ಲಿ? ದೇವರಿಂದ ಜನಿಸಿದ, ಜೋರಾಗಿ ಸಿಸ್ಟರ್. ದೇವರಿಂದ ಜನಿಸಿದ ಪ್ರತಿಯೊಬ್ಬನು ಲೋಕವನ್ನು ಜಯಿಸುತ್ತಾನೆ. ದೇವರಿಂದ ಜನಿಸಿದ ಪ್ರತಿಯೊಬ್ಬನು ಅಥವಾ ಪ್ರತಿಯೊಬ್ಬಳು? ಪ್ರತಿಯೊಬ್ಬನು
ಳು ಇಲ್ಲ. ದೇವರಿಂದ ಜನಿಸಿದ ಪ್ರತಿಯೊಬ್ಬನೂ ಲೋಕವನ್ನು ಜಯಿಸ್ತಾನೆ. ಪ್ರತಿಯೊಬ್ಬಳು ಇಲ್ಲ, ಹೆಂಗಸರಿಗಿಲ್ಲ, ಬರೀ ಗಂಡಸರಿಗೆ ಮಾತ್ರ. ಯಾಕಂದರೆ ಹೆಂಗಸರಿಗೆ ಯಾವ ಸಮಸ್ಯೆಗಳು ಬರೋದಿಲ್ಲ ಜಯಿಸಲಿಕ್ಕೆ, ಬರೀ ಸಮಸ್ಯೆ ಉತ್ಪತ್ತಿ ಮಾಡುವಂಥದ್ದೇ. ಸಾರಿ, ಗಂಡಸರಿಗೆ ಮಾತ್ರ ಸಮಸ್ಯೆಗಳು ಬರುವಂಥದ್ದು. ಹಲೋ, ಹೆಂಗಸರಿಗೆ ಸಮಸ್ಯೆ ಬರೋಲ್ಲ? ಯಾರು ಹೆಚ್ಚಿಗೆ ಸಮಸ್ಯೆ ಉತ್ಪತ್ತಿ ಮಾಡೋದು? ಸಾರಿ, ಸಮಸ್ಯೆ ಬರೋದು ಯಾರಿಗೆ? ಆದವನಿಗೆ ಹಣ್ಣನ್ನು ತಿನ್ನು ಅಂತ ಹೇಳಿದ ಯಾರು? ಸೈತಾನ. ಹಾಗಾದ್ರೆ ಹವಳು ಸೈತಾನ? ಯಾರು ಮಾತಾಡೋದಿಲ್ಲ, ಎಲ್ರಿಗೂ ಗೊತ್ತು. ಪ್ರೈಸ್ ಗಾಡ್. ಆದಾಮರು ಗಂಡಸರು ಹೆಂಗಸರಿಂದ ಕಲಿಬೇಕು. ಜಸ್ಟ್ ಎಲ್ಲದಕ್ಕೂ ಪ್ರಶ್ನೆಗೆ ಉತ್ತರ ಕೊಡ್ತಾ ಇದ್ರು. ಈಗೆಲ್ಲ ಬಾಯಿ ಮುಚ್ಕೊಂಡಿದ್ದಾರೆ. ಸೊ ಥ್ಯಾಂಕ್ ಗಾಡ್. ಇಲ್ಲಿ ವಾಕ್ಯ ಹೇಳ್ತಿರುವಂಥದ್ದು, ಹಿಂದೆ ಬರೋಣ. ದೇವರಿಂದ ಜನಿಸಿದ ಪ್ರತಿಯೊಬ್ಬನು ಲೋಕವನ್ನು ಜಯಿಸುತ್ತಾನೆ. ಲೋಕವನ್ನು ಜಯಿಸುವಂಥದ್ದು ಏನಂತೆ? ನಮ್ಮ ವಿಶ್ವಾಸ. ಈಗ ನನ್ನ ಪ್ರಶ್ನೆ ಅಂತಂದರೆ, ಪ್ರೈಸ್ ಬಿಡಿ ಗಾಡ್, ಥ್ಯಾಂಕ್ ಗಾಡ್. ಒಂದು ಮುಖ್ಯವಾದ ಕಾರ್ಯ ಏನಂತಂದರೆ, ಈ ಲೋಕವನ್ನು ಜಯಿಸುವಂಥವರು ಅಥವಾ ಲೋಕವನ್ನು ಜಯಿಸುವಂಥ ಶಕ್ತಿಯನ್ನು ಹೊಂದಿರುವವರು ಎಲ್ಲರೂ ಅಲ್ಲ. ಯಾರು ಲೋಕವನ್ನು ಜಯಿಸುವಂಥ ಶಕ್ತಿನ ಹೊಂದಿರೋರು? ಓದಿಸಿಟ್ಟು ಅದೇ ವಾಕ್ಯ ನಾವು ಮೊದಲನೇ ಸಾಲನ. ದೇವರಿಂದ ಜನಿಸಿದ ಪ್ರತಿಯೊಬ್ಬನು ಲೋಕವನ್ನು ಜಯಿಸುತ್ತಾನೆ. ಪ್ರಿಯರೇ, ನಾನು ಯಾಕೆ ಒತ್ತಿ ಹೇಳ್ತೇನೆ ಅಂತಂದರೆ, ನಿಜವಾಗಿ ನಾನು ಹೇಳ್ತಾ ಇದ್ದಾನೆ, ಈ ಒಂದು ಸಾಲ ನೀವು ಅರ್ಥ ಮಾಡ್ಕೊಂಡ್ರಿ, ನಿಮಗೆ ಈವನ್ ಕೋಟ್ಯಾಂತರ ರೂಪಾಯಿ ಸಾಲ ಇದ್ರೂ ಕೂಡ ನೀವು ಯಾವ ಕಾರಣಕ್ಕೂ ಲೋಕದಿಂದ ಹೋಗೋದಿಲ್ಲ ಸಾಲವನ್ನು ಪರಿಹಾರ ಮಾಡ್ಕೊಳ್ಳಿಕ್ಕಾಗಿ. ವೈದ್ಯರು ನಿಮ್ಮ ಶರೀರದಲ್ಲಿ ಒಂದು ರೋಗವನ್ನು ಗುಣಪಡಿಸಲಿಕ್ಕೆ ಸಾಧ್ಯ ಇಲ್ಲ ಅಂತಂದ್ರೂ ಕೂಡ ನೀವು ಕೂತ್ಕೊಂಡು ಕಣ್ಣೀರು ಹಾಕೋದಿಲ್ಲ. ಈವನ್ ನಿಮ್ಮ ಕುಟುಂಬದಲ್ಲಿ ಅಥವಾ ನಿಮ್ಮಲ್ಲಿ ದುಶ್ಚಟಗಳಿದ್ರೂ ಕೂಡ ನೀವು ಯಾವ ಕಡೆ ಚಿಂತೆಗೊಳಗಾಗೋದಿಲ್ಲ. ಈ ವಾಕ್ಯ ಅರ್ಥ ಆದರೆ, 20 ವರ್ಷಗಳ ಹಿಂದೆ ಊಟಕ್ಕೆ ಗತಿ ಇಲ್ದೇ ನಾನೊಬ್ಬನೇ ನನ್ನ ಕೆಲಸಕ್ಕೆ ಹೋಗದಿರುವಂಥ ವ್ಯಕ್ತಿ. ನಾನು ಓದ್ತಾ ಇದ್ದೆ, ITI ಮಾಡ್ತಾ ಇದ್ದೆ. ನನ್ನ ತಾಯಿ ಮತ್ತು ದೊಡ್ಡಮ್ಮ, ನನ್ನ ಇಬ್ಬರು ತಂಗಿಯರು 4 ಜನ ಗಾರೆ ಕೆಲಸಕ್ಕೆ ಹೋಗಬೇಕಾಗಿತ್ತು. ನಮ್ಮ ಕುಟುಂಬ ನಡೆಸಬೇಕಾದ್ರೆ ಗಾರೆ ಕೆಲಸ. ನಮ್ಮ ತಾತನ ಕಾಲ ಸ್ಟೋರಿ ಹೇಳ್ತಾ ಇಲ್ಲ, ಬರೀ 20 ವರ್ಷಗಳ ಹಿಂದಿನ ಸ್ಟೋರಿ. ನನ್ನ ತಾಯಿಯಲ್ಲಿ ಗಾರೆ ಕೆಲಸ ಮಾಡ್ಕೊಂಡು ನಾನು ಓದಿಸಿದ್ದು. ನನ್ನ ತಂದೆ 2 ಫ್ಯಾಮಿಲಿ, ಹಿರೇಂಟಿ ಮನೆ ಸೇರ್ಕೊಂಡಿದ್ದಾರೆ. ನಾವು 3 ಜನ ಮಕ್ಕಳು. ಊಟ ಗತಿ ಇಲ್ಲ, ಗಾರೆ ಕೆಲಸ ಮಾಡಿದ್ರೆ ಮಾತ್ರ ಊಟ. ಬಟ್ ಪ್ರೈಸ್ ಬಿಟ್ಟು ಗಾಡ್, ಯಾವಾಗ ಈ ವಾಕ್ಯ ಸತ್ಯ ಗೊತ್ತಾಯಿತು, ಪ್ರೈಸ್ ಬಿಟ್ಟು ಗಾಡ್, ಈ ಸತ್ಯ ಗೊತ್ತಾದ್ಮೇಲೆ ನನ್ನ ತಂದೆ ಬಂದು ಹೇಳಿದ್ದು, 23 ಎಕರೆ ಜಮೀನಿದೆ, ಹಿರಿಯಂಟಿಗೆ 11.5 ಎಕರೆ ಕೊಡ್ತಾನೆ, ಕಿರಿಯಂಟಿಗೆ 11.5 ಎಕರೆ ಕೊಡ್ತಾನೆ. ಬಟ್ ಅದು ನೀವು ಒಂದು ಕಂಡೀಷನ್, ನೀನು ಯೇಸುವನ್ನು ಬಿಟ್ಬಿಟ್ಟು ಜಸ್ಟ್ ನಾನು ಹೇಳಿದ ರೀತಿಯಲ್ಲಿ ನಾನು ಹೇಳುವಂಥ ಮಾರ್ಗದಲ್ಲಿ ಹೋಗಬೇಕು. ದೊಡ್ಡ ಚಾಲೆಂಜ್. ಊಟಕ್ಕೆ ಗತ್ತಿಲ್ದಿರುವಂಥ ಪರಿಸ್ಥಿತಿಯಲ್ಲಿ 11.5 ಎಕರೆ ಜಮೀನು ಫ್ರೀಯಾಗಿ ಬರ್ತದೆ ಅಂತಂದರೆ, ಅಪ್ಪನ ಜಮೀನು ಫ್ರೀಯಾಗಿ ಬರ್ತದೆ ಅಂತಂದರೆ ಏನು ಮಾಡ್ತಾಯಿದ್ವಿ? ಈಗ ಸದ್ಯಕ್ಕೆ ಬೀಸ ದೊಣ್ಣಿಂದ ತಪ್ಪಿಸ್ಕೊಂಡ್ರೆ 1000 ವರ್ಷ ಆಯುಸಂತೆ ಅಂತೇಳಿ ಈಗ ಸದ್ಯಕ್ಕೆ ಹೂ ಅಂತ ಅಂದ್ಕೊಬಿಡೋಣ. ಆಮೇಲೆ ಮಾಮೂಲಿ ನಮ್ಮ ಹೆಸ್ರಿಗೆ ಬಂದಮೇಲೆ ನಮ್ಮ ಅಪ್ಪ ಏನು ಮಾಡೋಕ್ಕಾಗ್ತದೆ? ಆಮೇಲೆ ಯೇಸು ನಿಂಬಾಲಿಸೋಣ. ನಮ್ಮ ಅಪ್ಪನಿಗೆ ಹೇಳಿದ್ದು ಒಂದೇ ಒಂದು, ಚಿಕ್ಕಣ್ಣಗೌಡ್ರಿಗೆ, ಅಪ್ಪ ಯೇಸುವನ್ನು ಪ್ರೈಸ್ ಗಾಡ್ ಬಿಟ್ಟರೆ ನೀನು 11.5 ಎಕರೆ ಜಮೀನು ನಿನ್ನ ಜಮೀನಲ್ಲಿ ನಾನು ಕೊಡ್ತೀನಿ ಅಂತ ಹೇಳ್ತಾ ಇದೆಯಲ್ಲ, ಥ್ಯಾಂಕ್ ಗಾಡ್. ಮೊದಲು ಹೇಳಿದರೆ ಏನಾದರೂ ನಾನು ಮಾಡ್ತಾ ಇದ್ದೇನೋ ಆ ರೀತಿ. ಬಟ್ ಈಗ ನಮ್ಮ ಅಪ್ಪ ಯಾರು ಅಂತ ತಿಳ್ಕೊಂಡಿದ್ದಾನೆ. ನಾನು ದೇವರಿಂದ ಹುಟ್ಟಿರೋದ್ರಿಂದ, ನೀವೇ ಹೇಳ್ತಾ ಇದ್ದೀರಿ ನನ್ನಿಂದ ನೀನು ಹುಟ್ಟಿರೋದ್ರಿಂದ ನನ್ನ ಆಸ್ತಿಯಲ್ಲಿ ನಿನಗೆ ಅರ್ಧ ಪಾಲು ಸಿಗ್ತದೆ, ಹಿರಿಯಂಟಿ ಮಕ್ಕಳಿಗೆ ಅರ್ಧ ಪಾಲು ಸಿಗ್ತದೆ. ಬಟ್ ಪ್ರೈಸ್ ಬಿಟ್ಟು ಗಾಡ್, ದೇವರು ಈಗ ನನ್ನನ್ನು ಯಾರು ಮಗ ಎಂಬುದಾಗಿ ಸ್ವೀಕರಿಸಿಕೊಂಡಿದ್ದಾರೋ ಆ ದೇವರು ಕೇವಲ 11.5 ಎಕರೆ ಅಥವಾ 110 ಎಕರೆ 1000 ಎಕರೆಗೆ ಒಡೆಯರಲ್ಲ. ಇಡೀ ಭೂಮಿ ಪರಲೋಕ ಅವ್ರದೇ. ಅವರ ಮಗನಾಗಿ ನನ್ನನ್ನು ಕರೆದ ಮೇಲೆ, ಮೈ ಗಾಡ್, ಹಾಲೆಲೂಯಾ, ನೀನು 11.5 ಎಕರೆ ಜಮೀನು ನನಗೆ ಬೇಕಾಗಿಲ್ಲ, ಅದನ್ನು ತೆಗೆದು ಹಿರಿಯಂಟಿ ಬರೆದು ಬಿಡು. 23 ಎಕರೆ ಅವ್ರಿಗೆ ಬರ್ಕೊಟ್ರು. ನಾವು ಇದುವರೆಗೂ ಕಿಂಚಿತ್ತು ಕೂಡ ತಂದೆಯಿಂದ ಏನು ಆಸ್ತಿನ ಪಡ್ಕೊಳ್ಳಿಲ್ಲ. ಬಟ್ ಇವತ್ತು ಎಂಜಾಯ್ ಮಾಡ್ತಾ ಇದ್ದಾನೆ. ಥ್ಯಾಂಕ್ ಗಾಡ್. ಪರಲೋಕ ತಂದೆ ಆಶೀರ್ವಾದವನ್ನು ಪ್ರತಿದಿನವೂ ಕೂಡ ಎಂಜಾಯ್ ಮಾಡ್ತಾ ಇದ್ದಾನೆ. ಪ್ರೈಸ್ ಲಾರ್ಡ್, ಹಾಲೆಲೂಯಾ, ಹಾಲೆಲೂಯಾ. ಅದಕ್ಕಾಗಿ ನಾನು ಹೇಳ್ತಾ ಇದ್ದೇನೆ, ನಿಮ್ಮಲ್ಲಿ ನೀವು ಯಾರೆಲ್ಲ ಇದ್ದೀರಿ ಮತ್ತು ಯಾರೆಲ್ಲ ಯೂಟ್ಯೂಬ್ ಮೂಲಕ ಚಾನಲ್ ಮೂಲಕ ನೋಡ್ತಾ ಇದ್ದೀರಿ, ಈವನ್ ನಿಮಗೆ ಕೋಟ್ಯಾಂತರ ರೂಪಾಯಿ ಸಾಲ ಇರ್ಬೋದು, ನಿಮ್ಮ ಜೀವನದಲ್ಲಿ ಮೇಲ್ಮಟ್ಟಕ್ಕೆ ಬರಲಿಕ್ಕೆ ಸಾಧ್ಯನೇ ಇಲ್ಲ ಎಂಬುದಾಗಿ ಅಂಥ ಪರಿಸ್ಥಿತಿ ನೀವು ಇರ್ಬೋದು.
ರೋಗದ ಪರಿಸ್ಥಿತಿ ಇರ್ಬೋದು, ದುಶ್ಚಟದ ಪರಿಸ್ಥಿತಿ ಅಥವಾ ಡ್ರಗ್ ಅಡಿಕ್ಟ್ ಆಗಿರ್ಬೋದು. ಥ್ಯಾಂಕ್ ಗಾಡ್. ಬಟ್ ನಾನು ಹೇಳ್ತಾ ಇದ್ದೇನೆ, ನೀವು ದೇವರಿಂದ ಹುಟ್ಟಿದ ಮಕ್ಕಳಾಗಿದ್ರೆ ಪ್ರೈಸ್ ಬಿಟ್ಟು ಗಾಡ್, ನೀವು ಲೋಕದಿಂದ ಬರುವ ಎಲ್ಲ ಸಮಸ್ಯೆಗಳನ್ನು ಜಯಿಸುವ ಜಯಶಾಲಿಗಳಾಗಿದ್ದೀರಿ. ಯಾವ ಸಮಸ್ಯೆಗಳು, ಯಾವ ರೋಗಗಳು, ಯಾವ ಹಣಕಾಸಿನ ಕೊರತೆಗಳು, ಸುತ್ತಮುತ್ತಲು ಯಾವುದೇ ಬರುವಂತಹ ಬರಗಾಲಗಳು ನಿಮ್ಮ ಮೇಲೆ ಪರಿಣಾಮ ಬೀರಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂದರೆ ನೀವು ಈಗಾಗಲೇ ಅವುಗಳೆಲ್ಲವನ್ನು ಜಯಿಸಿರುವ ಜಯಶಾಲಿಗಳಾಗಿದ್ದೀರಿ. ಪ್ರೈಸ್ ದಿ ಲಾರ್ಡ್. ಹಾಲೆಲೂಯ, ಹಾಲೆಲೂಯ. ಪ್ರಿಯರೇ, ಪ್ರೈಸ್ ಬಿಡಿ ಗಾಡ್. ಯಾರಂತೆ ಲೋಕವನ್ನು ಜಯಿಸುವಂಥ ಜಯಶಾಲಿಗಳು? ಯಾರು ದೇವರಿಂದ ಹುಟ್ಟಿದಾರೋ ಅವರು. ಕರೆಕ್ಟ್? ನೀವು ದೇವರಿಂದ ಹುಟ್ಟಿದ್ದೀರಾ ಅಥವಾ ನೀವು ಅಪ್ಪ ಅಮ್ಮನಿಂದ ಹುಟ್ಟಿದ್ದೀರಾ? ಅಪ್ಪ ಅಮ್ಮನಿಂದಿಲ್ಲ. ಹಲೋ, ನೀವು ದೇವರಿಂದ ಹುಟ್ಟಿದ್ದೀರಾ ಅಥವಾ ನಿಮ್ಮ ಅಪ್ಪ ಅಮ್ಮನಿಂದ ಹುಟ್ಟಿದ್ದೀರಾ? ಅಪ್ಪ ಅಮ್ಮನಿಂದಿಲ್ಲ. ಅಪ್ಪ ಅಮ್ಮನಿಂದ ಹುಟ್ಟಿಲ್ಲ. ಓಕೆ, ಎಷ್ಟು ಮಂದಿ ದೇವರಿಂದ ಹುಟ್ಟಿದ್ದೀರಿ? ಎಷ್ಟು ಮಂದಿ ಅಪ್ಪ ಅಮ್ಮನಿಂದ ಹುಟ್ಟಿದ್ದೀರಿ? ಇನ್ನು ಬಾಕಿರು ಇವ್ರು ಹುಟ್ಟೇ ಇಲ್ವೇನೋ? ಇವರೆಲ್ಲ ಜಸ್ಟ್ ಪ್ರೇತಾತ್ಮಗಳಿರ್ಬೋದು, ಇಲ್ಲಿ ಬಂದು ಕೂತ್ಕೊಂಡಿರೋದು. ಅಪ್ಪ ಅಮ್ಮನಿಂದ ಇಲ್ಲ, ದೇವರಿಂದನೂ ಇಲ್ಲ. ಇನ್ನು ಬಾಕಿಯವ್ರು ಕೈ ಮೇಲೆ ಮಾಡಿಲ್ಲ. ಯಾರು ಕೈ ಮೇಲೆ ಮಾಡಿದ್ರಿ? ದೇವರಿಂದ ಹುಟ್ಟಿದ್ದೇವೆ, ನೀವು ಅಪ್ಪ ಅಮ್ಮನಿಂದ ಹುಟ್ಟಿಲ್ಲ. ಬ್ರದರ್, ಕನ್ಫ್ಯೂಷನ್ ಬ್ರದರ್. ಥ್ಯಾಂಕ್ ಗಾಡ್ ನಮ್ಮ ಬ್ರದರ್ ಇಲ್ಲಿ ಕೀಬೋರ್ಡ್ ಬಳಸ್ತಾರೆ. ನಮ್ಮ ಬ್ರದರ್ ಹಾಡನ್ನು ಹೇಳುವಾಗ ಎಲ್ಲರೂ ಒಮ್ಮನಸುಳ್ಳವರಾಗಿದ್ರಿ. ಅವ್ರೇನು ಹೇಳ್ತಾರೆ ಅದು ತಕ್ಕಂತ ಎಲ್ಲರೂ ಚಪ್ಪಾಳೆ ತೊಟ್ಟುಕೊಂಡು ಒಂದೇ ರೀತಿಯ ಚಪ್ಪಾಳೆ, ಒಂದೇ ರೀತಿಯ ಹಾಡನ್ನು ಹೇಳ್ತಾ ಇದ್ರಿ. ಯಾವಾಗ ನಾಗರಾಜ ಬಂದ ಇಲ್ಲಿ ಡಿವೈಡ್ ಆಗೋಯ್ತು. ಕೆಲವರು ಅಪ್ಪ ಅಮ್ಮ, ಕೆಲವರು ದೇವರಿಂದ ಡಿವೈಡ್. ಇನ್ನು ಕೆಲವ್ರಿಗೆ ಡೌಟು, ಯೋಚನೆ ಮಾಡ್ತೀವಿ, ಬ್ರದರ್ ನಾವು ಅಪ್ಪ ಅಮ್ಮನಿಂದ ಹುಟ್ಟಿದ್ದೇನಾ ಅಥವಾ ದೇವರಿಂದ ಹುಟ್ಟಿದ್ದೇನಾ? ದೇವರಿಂದ ಹುಟ್ಟಿದಿರಿ. ಹೇಗೆ ದೇವರಿಂದ ಹುಟ್ಟಿದ್ರಿ? ನಾನು ಹೇಳ್ತೇನೆ, ನಾನು ನಾಗೇಂದ್ರ ಗೌಡ ಚಿಕ್ಕಣ್ಣೇಗೌಡರಿಂದ ಹುಟ್ಟಿದಾನೆ. ಚಿಕ್ಕಣ್ಣೇಗೌಡರಿಂದ ಬಂದಂಥ ವ್ಯಕ್ತಿ. ಪ್ರೂಫ್ ಬೇಕಾ? DL, ಆಧಾರ್ ಕಾರ್ಡ್, ವೋಟರ್ ಕಾರ್ಡ್, ಇನ್ನೂ ಅಷ್ಟು ನಂಬಲ್ವಾ? DNA ಟೆಸ್ಟ್. ಕರೆಕ್ಟ್? ಅದೇ ರೀತಿ ಪ್ರಿಯರೇ, ನೀವು ದೇವರಿಂದ ಹುಟ್ಟಿದ್ರಿ ಅಂತ ಹೇಳಕ್ಕೆ ಪ್ರೂಫ್ ಏನು? ಯಾವ ವಾಕ್ಯದಲ್ಲಿದೆ ತೋರಿಸಿ. ಏನು? ಮಾತಿತ್ರ ವಾಕ್ಯ ಅಲ್ಲ. ಯಾವ ವಾಕ್ಯ? ಏನು? ಜಾನ್ 1:14 ಏನು ಹೇಳ್ತದೆ? ಜಾನ್ 1:14 ಏನು ಹೇಳ್ತದೆ? ಏನು ಹೇಳ್ತದೆ ಬ್ರದರ್? ಜಾನ್ 1:14 ಅದಕ್ಕೂ ನನಗೂ ಸಂಬಂಧ ಇಲ್ಲದೇ ಇರುವಂಥದ್ದು. ನಾನು ದೇವರ ಮಗು ಅಂತ ಹೇಳ್ಕೊಳ್ಳಿಕ್ಕೆ ಅದಕ್ಕೂ ಸಂಬಂಧ ಇಲ್ಲದೇ ಇರುವಂಥದ್ದು. ಹಲೋ, ನೀವು ಥ್ಯಾಂಕ್ ಗಾಡ್ ನೀವು ದೇವರಿಂದ ಹುಟ್ಟಿದ್ದೀರಾ. ನಾನು ಯಾಕಿದ್ದು ಒತ್ತಿ ಕೇಳ್ತೇನೆ ಅಂತಂದರೆ, ನಾನು ನನ್ನ ತಂದೆ ತಾಯಿಗಳಿಂದ ಹುಟ್ಟಿದ್ದೀನಿ ಎಂಬುದಾಗಿ ನನಗೆ ಡಾಕ್ಯುಮೆಂಟ್ ಗೊತ್ತಿಲ್ಲದೆ ಹೋದರೆ, ಪ್ರೂಫ್ ಇಲ್ಲದೆ ಹೋದರೆ, ನಮ್ಮ ಅಪ್ಪ ಅಮ್ಮನ ಆಸ್ತಿಯನ್ನು ನಾನು ಯಾವ ಕಾರಣಕ್ಕೂ ಉಚಿತವಾಗಿ ಕೊಡುಗೆಯಾಗಿ ಪಡ್ಕೊಳ್ಳೋಕೆ ಸಾಧ್ಯ ಇಲ್ಲ, ಪಿತೃ ಸ್ವತ್ತಾಗಿ ಪಡ್ಕೊಳ್ಳೋಕೆ ಸಾಧ್ಯ ಇಲ್ಲ. ಕರೆಕ್ಟಾ? ನಾನು ನನ್ನ ತಂದೆ ತಾಯಿಯಿಂದ ಹುಟ್ಟುವಂಥ ಮಗು, ನನ್ನ ತಂದೆ ತಾಯಿಗಳಿಂದ ಲೋಕಕ್ಕೆ ಬಂದಿದ್ದೇನೆ, ನನ್ನ ತಂದೆ ತಾಯಿಗಳ ಕುಟುಂಬದ ಹುಟ್ಟಿದ್ದೇನೆ ಎಂಬುದಾಗಿ ನಂಬಿದ್ದು ನಂಗೆ ಡಾಕ್ಯುಮೆಂಟ್ ಇದ್ದರೆ ಮಾತ್ರ, ಪ್ರೈಸ್ ಬಿಡಿ ಗಾಡ್, ನಮ್ಮ ತಂದೆ ತಾಯಿ ಯಾವುದೆಲ್ಲ ಆಸ್ತಿ ಪಾಸ್ತಿ ಮಾಡಿದಾರೋ ಅದಕ್ಕೆಲ್ಲ ನಾನು ಹಕ್ಕುದಾರನಾಗ್ತಾನೆ. ಕರೆಕ್ಟಾ? ಅದೇ ಥರ ಅದೇ ರೀತಿ ಪ್ರೈಸ್ ಗಾಡ್, ನೀವು ದೇವರಿಂದ ಹುಟ್ಟಿದವರು ಎಂಬುದಾಗಿ ನೀವು ಹೇಳ್ತಾ ಇದ್ರಿ, ಗುಡ್. ಬಟ್ ನೀವು ಹೇಗೆ ದೇವರಿಂದ ಹುಟ್ಟಿದ್ರಿ ಎಂಬುದಾಗಿ ನಿಮ್ಗೆ ಗೊತ್ತಿಲ್ಲದೆ ಹೋದರೆ, ಆಧಾರ್ ಕಾರ್ಡ್ ಇಲ್ಲದೆ ಹೋದರೆ, ಪ್ರೈಸ್ ಗಾಡ್, ಇವತ್ತು ಸರ್ಕಾರ ಅನೌನ್ಸ್ ಮಾಡಿರುವಂತಹ 5 ಬಂಪರ್ಗಳು ಕೂಡ ನಿಮ್ಗೆ ಸಿಗೋದಿಲ್ಲ ಆಧಾರ್ ಕಾರ್ಡ್ ಇಲ್ಲ ಅಂದರೆ. ಇನ್ ದ ಸೇಮ್ ವೇ, ಪ್ರೈಸ್ ಬಿಡಿ ಗಾಡ್, ನೀವು ದೇವರಿಂದ ಹುಟ್ಟಿದಿರಿ ಎಂಬುದಾಗಿ ನಿಮಗೆ ಆಧಾರ್ ಕಾರ್ಡ್, ಪರಲೋಕದ ಆಧಾರ್ ಕಾರ್ಡ್ ಗೊತ್ತಿಲ್ಲ ಅಂತಂದರೆ, ಥ್ಯಾಂಕ್ ಗಾಡ್, ನೀವು ದೇವರ ಮಕ್ಕಳಾಗಿದ್ರು ಕೂಡ ನಿಮ್ಮ ತಂದೆಯ ಮನೆಯಲ್ಲಿ ಯಾವುದೆಲ್ಲ ತಂದೆ ನಿಮಗೋಸ್ಕರ ಇಟ್ಟಿದ್ದಾರೋ ಅವುಗಳಿಗೆ ನೀವು ಹಕ್ಕು ಬಾಧ್ಯತೆಯನ್ನು ಉಳ್ಳಂಥ ವ್ಯಕ್ತಿಗಳಾಗಿರ್ಲಿಕ್ಕೆ ಸಾಧ್ಯ ಇಲ್ಲ, ಹಕ್ಕುದಾರರಾಗಿರೋಕ್ಕೆ ಸಾಧ್ಯ ಇಲ್ಲ. ದೇವರಿಂದ ಹುಟ್ಟಿದ್ದೀರಾ? ಎಸ್. ಹೇಗೆ ಹುಟ್ಟಿದ್ರಿ?
ಫಾರ್ ಎಕ್ಸಾಂಪಲ್ ಪ್ರಿಯರ್, ಫಾರ್ ಎಕ್ಸಾಂಪಲ್ ಈಗ ಥ್ಯಾಂಕ್ ಗಾಡ್ ನಾವು ನೋಡ್ತಾ ಇದ್ದೇವೆ, ಸರ್ಕಾರ ಅನೌನ್ಸ್ ಮಾಡಿದೆ ಗೃಹಲಕ್ಷ್ಮಿ. ಕರೆಕ್ಟ್, ನಿಮಗೆಲ್ಲ ಹೆಂಗಸ್ರಿಗೂ ಆಸೆ 2,000 ಬೇಕು, 2,000 ಬೇಕು. ಬಟ್ ನೀವು ಹೋಗ್ತೀರಿ, ಜಸ್ಟ್ ನಾನು ಇಂಥ ಕುಟುಂಬದಲ್ಲಿ, ಇಂಥ ಮಂಗಳೂರಿನಲ್ಲಿ, ಇಂಥ ಸ್ಥಳದಲ್ಲಿ ಇದ್ದೇನೆ, ಜಸ್ಟ್ ಥ್ಯಾಂಕ್ ಗಾಡ್ ನನಗೆ ಜಸ್ಟ್ ನನ್ನ ಪತಿಯ ಹೆಸರು ಈ ರೀತಿ, ನನ್ನ ಮಕ್ಕಳ ಹೆಸರು ಈ ರೀತಿ, ನನಗೆ ಗೃಹಲಕ್ಷ್ಮಿ ಭಾಗ್ಯ ಯೋಜನೆ ಕೊಡುಗಿ. ನೀವು ಹೋಗಿ ಕೇಳಿದ್ರಿ, ಕೊಟ್ಬಿಡ್ತಾರಾ? ಹಲೋ, ಅದಕ್ಕೆ ಆಧಾರಗಳು ಬೇಕು. ಆ ಕುಟುಂಬಕ್ಕೆ ಏನು ಬೇಕು, ಆ ಸ್ಥಳಕ್ಕೆ ಏನು ಬೇಕು, ಅದಕ್ಕೆ ಡಾಕ್ಯುಮೆಂಟ್ಗಳು ಬೇಕು. ಕರೆಕ್ಟ್. ಅದೇ ಥರ ಪ್ರಿಯರೇ, ನೀವು ತಂದೆಯ ಮಕ್ಕಳಾಗಿದ್ದರೂ ಕೂಡ ತಂದೆಯ ಆಸ್ತಿ ಪಾಸ್ತಿಗೆ ನೀವು ಹಕ್ಕುಬಾಧ್ಯತೆ ಉಳ್ಳಂಥ ವ್ಯಕ್ತಿಗಳಾಗಬೇಕಾದ್ರೆ, ತಂದೆಯು ಹೇಳಿದ ಪ್ರಕಾರ ಈ ಲೋಕವನ್ನು ಜಯಿಸುವಂತಹ ಜಯಶಾಲಿಗಳಾಗಿ ನೀವು ಜೀವಿಸಬೇಕಾದ್ರೆ, ಪ್ರೈಸ್ ಗಾಡ್, ಆಧಾರ್ ಕಾರ್ಡ್ ವೆರಿ ಇಂಪಾರ್ಟೆಂಟ್. ಎಲ್ಲರೂ ಹಾಡು ಹೇಳ್ತವೆ, ನನ್ನ ಬಾಳ ದೋಣಿಯಲ್ಲಿ ನನ್ನೇಸು ಇರುವಾಗ ಭಯವೇ ಇಲ್ಲ. ಈ ರೀತಿ ಹಾಡೋರೆಲ್ಲ ಕೊರೋನಾ ಬಂದಾಗ ಅಕ್ಸಿ ಅಂದ್ರೆ ಸಾಕು, 3 ಮೈಲಿ ದೂರ ಓಡು ಪೋ. ಕರೆಕ್ಟ್. ಆ ಬ್ರದರ್ ಆ ಹಾಡು ಎಷ್ಟು ಚೆನ್ನಾಗಿದೆ ಗೊತ್ತಾ ಬ್ರದರ್, ಹಾಡು ಮೈ ಗಾಡ್, ನಾನು ಅದು ಮರಿಲಿಕ್ಕೆ ಸಾಧ್ಯ ಇಲ್ಲ. ಅದು ಆಫ್ಟರ್ ಆಲ್ ಸಣ್ಣ ಒಂದು ಕುನ್ನಿ ವೈರಸ್, ಅದಕ್ಕೆ ಆ ಪವರು ಇಲ್ಲ. ಆ ಕುನ್ನಿ ವೈರಸ್ಗೆ ಇರುವೆ ಕಚ್ಚಿದಾಗ ನಮಗೇನು ನೋವಾಗ್ತದೋ ಚುರುಕಂತದೋ ಅಂಥ ಪವರ್ ಇಲ್ಲ, ಅದಕ್ಕಿಲ್ಲ. ಅಂಥ ವೈರಸ್ಗೆ ಅನೇಕ ಮಕ್ಕಳು ಕುಣಿದಾಡೋರೆಲ್ಲ ಬಲಿಯಾಗ್ಬಿಟ್ರು. ನಾನು ನೋಡಿದ ವ್ಯಕ್ತಿಗಳು. ಬಟ್ ಪ್ರೈಸ್ ಬಿಟ್ಟು ಗಾಡ್, ಅದಕ್ಕಾಗಿ ನಾವು ಒತ್ತಿ ಕೇಳ್ತಾ ಇರುವಂಥದ್ದು, ನೀವು ದೇವರಿಂದ ಹುಟ್ಟಿರುವಂಥ ಮಗು ಆದರೆ ಪ್ರೈಸ್ ಬಿಟ್ಟು ಗಾಡ್, ದೇವರ ಮಗನಾಗಿರುವಂಥ ಪ್ರಭು ಯೇಸು ಈ ಭೂಲೋಕದಲ್ಲಿರುವಾಗ, ಈಗ ಯಾವ ವಯಸ್ಸು, ಆಗಿನ ಕಾಲದಲ್ಲಿ ದೊಡ್ಡ ದೊಡ್ಡ ರೋಗಗಳು, ದೊಡ್ಡ ದೊಡ್ಡ ಕಾಲರ್ ರೋಗಗಳು, ಕುಷ್ಠರೋಗಗಳೆಲ್ಲ ಬರ್ತಾ ಇದ್ವು. ಬಟ್ ಯೇಸುವನ್ನು ಮುಟ್ಲಿಕ್ಕೆ ಆಗಲಿಲ್ಲ. ಯೇಸು ಎಲ್ಲದರ ಮೇಲೂ ಕೂಡ ಜಯವನ್ನು ಹೊಂದಿದ್ರು. ಅದೇ ಥರ ನೀವು ಕೂಡ ಈ ಲೋಕದಲ್ಲಿ ಜಯಶಾಲಿಗಳಾಗಿ ಜೀವಿಸ್ಬೋದು, ಈ ವಾಕ್ಯ ಅರ್ಥ ಆದರೆ ಮಾತ್ರ. ಹೇಗೆ ಪ್ರಿಯರೇ, ನೀವು ದೇವ್ರ ಮಗು ಆದ್ರಿ, ದೇವರಿಂದ ಹುಟ್ಟಿದವರಾದ್ರಿ? ಯಾರು, ಎನಿಬಡಿ ಆನ್ಸರ್? ಯಾರಾದರೂ ಹೇಗೆ ನೀವು ದೇವ್ರ ಮಗು ಆದ್ರಿ? ಅಲ್ಲಿ ವಾಕ್ಯ ಹೇಳ್ತಿರುವಂಥದ್ದು, ತಂದೆ ತಾಯಿಗಳಿಂದಲೂ ಮತ್ತು ದೇವರಿಂದಲೂ ಹುಟ್ಟಿದವನು ಲೋಕವನ್ನು ಜಯಿಸ್ತಾನೆ ಎಂಬುದಾಗಿ ಹೇಳ್ತಲ್ಲ, ದೇವರಿಂದ ಹುಟ್ಟಿದವನು ಮಾತ್ರ. ಕರೆಕ್ಟ್. ತಂದೆ ತಾಯಿಗಳಿಂದಲೂ ದೇವರಿಂದಲೂ ಅಂತ ಇದೆಯಾ? ಇಲ್ಲ, ದೇವರಿಂದ ಮಾತ್ರ. ಅದರ ಅರ್ಥ ಏನು? ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ನಾವೆಲ್ಲರೂ ಕೂಡ ಈ ಭೂಲೋಕಕ್ಕೆ ಬರುವಾಗ ತಂದೆ ತಾಯಿಗಳ ಜೀವ ಕಣಗಳಿಂದಲೇ ನಾವು ಹುಟ್ಟಿ ಬಂದವರು. ಬಟ್ ಆದರೆ ತಂದೆ ತಾಯಿಗಳ ಜೀವ ಕಣಗಳು ಏದೇನು ತೋಟದಲ್ಲಿ ಆದಮನು ಮಾಡಿದ ಪಾಪದ ನಿಮಿತ್ತವಾಗಿ, ಆ ಪಾಪ ಎಂಬ ವೈರಸ್ ಆದಮನ ಮುಖಾಂತರ ಜನರೇಷನ್, ಆತನ ಸಂತತಿಯವರೆಲ್ಲರ ಮೇಲೂ ಕೂಡ ಆ ಪಾಪ ವೈರಸ್ ರಕ್ತಗತವಾಗಿ ಬಂದ್ಬಿಡ್ತು. ಸೊ ಆದಮನು ಮಾಡಿದ ಪಾಪದ ನಿಮಿತ್ತವಾಗಿ ನನ್ನ ತಂದೆ ತಾಯಿಗಳ ಜೀವ ಕಣಗಳು ಕೂಡ ವೈರಸ್ನಿಂದ ಕೂಡಿತು, ಪಾಪ ಎಂಬ ವೈರಸ್ನಿಂದ ಕೂಡಿತು. ಆ ಪಾಪ ಎಂಬ ವೈರಸ್ನಿಂದ ಕೂಡಿದುದರಿಂದ ಆ ಜೀವ ಕಣಗಳಿಂದ ನಾನು ಈ ಭೂಲೋಕಕ್ಕೆ ಮಗುವಾಗಿ ಹುಟ್ಟಿ ಬಂದಾಗ ನಾನು ಕೂಡ ಪಾಪ ಎಂಬ ವೈರಸ್ಸನ್ನೇ ಒತ್ಕೊಂಡು ಹುಟ್ಟಿರುವಂಥ ವ್ಯಕ್ತಿಯಾದ. ನಾನು ಹುಟ್ಟುವಾಗಲೇ ಅಂಧಕಾರದ ಸಾಮ್ರಾಜ್ಯದಲ್ಲಿ ಜನಿಸಿದಂಥ ವ್ಯಕ್ತಿಯಾಗಿದೆ. ಅದಕ್ಕೋಸ್ಕರ ಪ್ರಿಯರೇ, ಪ್ರೈಸ್ ಬಿಟ್ಟು ಗಾಡ್, ಸಣ್ಣ ಪುಟ್ಟ ಸಮಸ್ಯೆಗಳು ಬಂದರೂ ಸಾಕು, ಮುಳುಗೋಗ್ತಾ ಇದ್ವಿ, ಡಿಪ್ರೆಷನ್ಗೆ ಹೋಗ್ತಾ ಇದ್ವಿ, ಸಣ್ಣ ಪುಟ್ಟ ಸಮಸ್ಯೆಗಳಿಗೆ ಸೋತು ಹೋಗ್ತಾ ಇದ್ವಿ, ಸಣ್ಣ ಪುಟ್ಟ ಸಮಸ್ಯೆಗಳಿಗೆ ಎದುರುಕೊಂಡು ಅನೇಕ ಮಕ್ಕಳು ಆತ್ಮಹತ್ಯೆ ಮಾಡ್ಕೊಳಕ್ಕೆ ಹೋಗ್ತಾ ಇದ್ರು. ಬಟ್ ಪ್ರೈಸ್ ಬಿಟ್ಟು ಗಾಡ್, ಯಾವಾಗ ನಾವು ದೇವರಿಂದ ಹುಟ್ಟಿದ್ವೋ, ಈಗ ಪ್ರೈಸ್ ಬಿಟ್ಟು ಗಾಡ್, ಸಣ್ಣ ಪುಟ್ಟ ಸಮಸ್ಯೆಗಳೆಲ್ಲ ಪ್ರಿಯರೇ ದೊಡ್ಡ ಬೆಟ್ಟ ಗುಡ್ಡದ ರೀತಿಯಲ್ಲಿ ಸಮಸ್ಯೆಗಳು ಬಂದರೂ ಕೂಡ ನೀವು ದೇವರ ಮಗುವಾಗಿದ್ದೀರಿ, ನೀವು ಜಯಶಾಲಿಗಳಾಗಿದ್ದೀರಿ ಎಂಬುದಾಗಿ ನಂಬಿ ನೀವು ಆ ಸಮಸ್ಯೆ ಮಧ್ಯದಲ್ಲಿ ಕಾಲಿಡೋದಾದರೆ ಆ ಬೆಟ್ಟ ಗುಡ್ಡಗಳು ಕೂಡ ಮೇಣದಂತೆ ನಿಮ್ಮ ಮುಂದೆ ಸರೆಂಡರ್ ಆಗಿ ಅವುಗಳೆಲ್ಲವೂ ಕೂಡ ಕರಗಿ ಹೋಗ್ತವೆ. ಪ್ರೈಸ್ ಲಾರ್ಡ್, ಹಲ್ಲೆಲೂಯ. ಮತ್ತೆ ದೊಡ್ಡ ಪ್ರಶ್ನೆ, ನೀವು ಹೇಗೆ ದೇವ್ರ ಮಗುವಾದ್ರಿ, ದೇವರಿಂದ ಹುಟ್ಟಿದ ಮಗುವಾದ್ರಿ? ಪವಿತ್ರಾತ್ಮರ ಕನ್ಫ್ಯೂಷನ್ ಮಾಡ್ಕೊಳ್ಳೋದು ಬೇಡ, ಸಿಂಪಲ್ ಆಗಿ ಅದೇ ಅಧ್ಯಾಯದಲ್ಲಿ ಆನ್ಸರ್ ಇದೆ. 1ನೇ ವಾಕ್ಯ ಓದಿ ಸಿಸ್ಟರ್, ಅಲ್ಲೇ ಆನ್ಸರ್ ಇದೆ. 4ನೇ ವಾಕ್ಯ ಏನೇ ಓದಿದ್ರು, ದೇವರಿಂದ ಜನಿಸಿದವನು ಲೋಕವನ್ನು ಜಯಿಸುವಂಥ ವ್ಯಕ್ತಿ ಆಗಿದ್ದಾನೆ. ಕರೆಕ್ಟ್. ಯಾರು ದೇವರಿಂದ ಜನಿಸಿದವರು? 1ನೇ ವಾಕ್ಯದಲ್ಲಿ ಆನ್ಸರ್ ಓದಿ ಸಿಸ್ಟರ್. ಯೇಸುವೇ ಕ್ರಿಸ್ತ ಎಂದು ವಿಶ್ವಾಸಿಸುವ ಪ್ರತಿಯೊಬ್ಬನು
ದೇವರ ಮಗು. ವಾವ್. ಹಲೋ 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 ಹಲೋ. ಯಾರು ದೇವರಿಂದ ಹುಟ್ಟಿದಂಥ ಮಗು? ಯಾರು? ಯಾರು ಯೇಸುವನ್ನ ಇವರೇ ಕ್ರಿಸ್ತ. ಕ್ರಿಸ್ತ ಅಂದ್ರೇನು? ಅನಾಯಿಂಟೆಡ್ ಒನ್, ಅಭಿಷೇಕವನ್ನು ಹೊಂದಿರುವುದು, ಅಭಿಷಕ್ತರು ಎಂಬುದಾಗಿ. ಯೇಸುವೆ ಕ್ರಿಸ್ತ, ಯೇಸುವೆ ದೇವರ ಪುತ್ರ ಎಂಬುದಾಗಿ ಯಾರು ನಂಬ್ತಾರೋ, ನಂಬಿರುವವರೆಲ್ಲರೂ ದೇವರ ಮಕ್ಕಳು, ದೇವರ ಮಗು ಎಂಬುದಾಗಿ. ಪ್ರೈಸ್ ಲಾರ್ಡ್, ಹಲ್ಲೆಲೂಯ. ನೀವೆಲ್ಲರೂ ನಂಬಿದ್ದೀರಾ ಯೇಸುವೆ ಕ್ರಿಸ್ತ ಎಂಬುದಾಗಿ? ನಂಬಿರೋ ಕೈ ಮೇಲೆ ಮಾಡಿ. ಯೇಸುವೆ ಕ್ರಿಸ್ತ ಅಂತ ಎಷ್ಟು ಮಂದಿ ನಂಬಿದ್ದೀರಿ? ಗುಡ್. ಯೇಸುವೆ ದೇವರ ಪುತ್ರ ಅಂತ ಎಷ್ಟು ಮಂದಿ ನಂಬಿದ್ದೀರಿ? ಇನ್ನು ಕೆಲವ್ರಿಗೆ ಅದು ಡೌಟಾ, ಯೇಸುವೆ ದೇವರ ಪುತ್ರ ಅಂತೇಳಿ ಡೌಟಾ? ಸಂಪೂರ್ಣ ನಂಬಿರೋರು ಕೈ ಮೇಲೆ ಮಾಡಿ. ಯೇಸುವೆ ದೇವರ ಪುತ್ರ ಅಂತೇಳಿ ಬಾಯ್ತಿದ್ದು ಹೇಳಿ. ನಾನು ಯೇಸುವೆ ದೇವರ ಪುತ್ರ ಎಂದು ನಂಬುತ್ತೇನೆ, ಅವರೇ ಕ್ರಿಸ್ತರು ಎಂದು ನಂಬುತ್ತೇನೆ. ಗುಡ್ ನ್ಯೂಸ್ ಏನು ಗೊತ್ತಾ ಪ್ರಿಯರೇ? ನಿಮ್ಗೆ ಅರ್ಥ ಆಗಿದೆಯೇನೋ ಗೊತ್ತಿಲ್ಲ. ನೀವು ಯಾವಾಗ ಯೇಸುವೆ ದೇವರ ಪುತ್ರ, ಯೇಸುವೆ ಕ್ರಿಸ್ತ ಅಂತ ನಂಬಿ ನುಡಿದ್ರಿ, ಅದೇ ಕ್ಷಣದಲ್ಲಿ ಪರಲೋಕದಲ್ಲಿ ಸಿಂಹಾಸನದ ಮೇಲೆ ಕುಳಿತಿರುವಂತಹ ತಂದೆ ಹೇಳ್ತಾ ಇದ್ದಾರೆ, ಬೇಷ್ ಮಗನೇ ಮಗಳೇ, ನೀನು ನನ್ನಿಂದ ಹುಟ್ಟಿರುವ ನನ್ನ ಮಗು ಎಂಬುದಾಗಿ. ಪ್ರೈಸ್ ಲಾರ್ಡ್. ಏ ಮೈ ಗಾಡ್, ನಿಮ್ಗೆ ಅರ್ಥ ಆಗ್ತಿಲ್ಲ ಪ್ರಿಯರೇ? ಪ್ರೈಸ್ ಗಾಡ್, ಹಲ್ಲೆಲೂಯ. ಯೋಚನೆ ಮಾಡಿ ಪ್ರಿಯರೇ, ಸಪೋಸ್ ಮೈಸೂರು ಮಹಾರಾಜರು ಇಲ್ಲಿ ಬಂದ್ಬಿಟ್ಟು ಪ್ರೈಸ್ ಬಿಟ್ಟು ಗಾಡ್ ನಿಮ್ಮನ್ನು ಮಕ್ಕಳಾಗಿ ಸ್ವೀಕರಿಸ್ಕೊಂಡ್ರು, ನಿಮ್ಮ ಅಪ್ಪಮ್ಮನಿಗೆ ಸಂತೋಷ ಆಗಲ್ವಾ? ನಿಮಗೆ ಸಂತೋಷ ಆಗಲ್ವಾ? ಯಾಕೆ ಸಂತೋಷ? ಆ ಮಹಾರಾಜರು ಏನೆಲ್ಲ ಹೊಂದಿದಾರೋ ಆ ಆಸ್ತಿಗೆಲ್ಲ ನೀವು ಒಡೆಯರೆ. ಹಲೋ, ಒಂದು ಗುಡ್ ನ್ಯೂಸ್ ಏನಂತಂದ್ರೆ ಪ್ರೈಸ್ ಬಿಟ್ಟು ಗಾಡ್, ಆಫ್ಟರ್ ಆಲ್ ಈ ಲೋಕದ ರಾಜರು ನಿಮ್ಮನ್ನು ತಮ್ಮ ಮಕ್ಕಳಾಗಿ, ದತ್ತು ಮಕ್ಕಳಾಗಿ ಸ್ವೀಕರಿಸ್ಕೊಂಡ್ರು ಅಂತ ಹೇಳಿದ್ರೆ, ಇಡೀ ಅವರ ಅರಮನೆ, ಅವ್ರಿಗಿರುವಂಥ KG ಗಟ್ಟಲೆ ಚಿನ್ನ, ಟನ್ ಗಟ್ಟಲೆ ಬಂಗಾರ, ಏನೆಲ್ಲ ಇದೆಯೋ ಬೆಳ್ಳಿ, ಇವುಗಳೆಲ್ಲದಕ್ಕೂ ನೀವು ವಾರಸುದಾರರು. ಚಿನ್ನ ಸಿಂಹಾಸನ ಇದ್ದರೆ ನೀವು ಕೂಡ ಅದ್ರ ಮೇಲೆ ಕುಳಿತುಕೊಳ್ಬೋದು. ಮೊದಲು ಅದು ನೋಡಲಿಕ್ಕೆ ಟಿಕೆಟ್ ತೊಗೊಂಡು ಹೋಗ್ಬೇಕಾಗಿತ್ತು. ಅರಮನೆಯಲ್ಲಿ ಸಿಂಹಾಸನ ನೋಡ್ಬೇಕಾದ್ರೆ ಟಿಕೆಟ್ ತೊಗೊಳ್ಬೇಕು. ಬಟ್ ಅದು ನೀವೀಗ ಅರಮನೆಯಲ್ಲಿರುವಂಥ ರಾಜನಿಗೆ ಮಕ್ಕಳಾದ ಮೇಲೆ ಆ ಸಿಂಹಾಸನ ನಿಮ್ಮದೇ, ನಿಮ್ಮ ಅಪ್ಪನಿಗೆ ಸಂಬಂಧಪಟ್ಟಿದ್ದೆಲ್ಲ ನಿಮ್ಮದೇ. ಕರೆಕ್ಟ್? ಇನ್ ದ ಸೇಮ್ ವೇ ನೀವು ರಾಜನ ಮಕ್ಕಳೆಲ್ಲ ಪ್ರಿಯರೇ, ಬದಲಾಗಿ ಪರಲೋಕ ಮತ್ತು ಭೂಲೋಕವನ್ನು ಸೃಷ್ಟಿಸಿ ಎಲ್ಲದರ ಮೇಲೆ ದೊರೆತನ ಮಾಡ್ತಿರುವಂತಹ ಅಪ್ಪ ಹೇಳ್ತಾ ಇರುವಂಥದ್ದು, ನೀವು ಯಾವಾಗ ಯೇಸುವೆ ಕ್ರಿಸ್ತ ಅಂತ ನಂಬಿದ್ರಿ, ಅದೇ ಕ್ಷಣದಲ್ಲಿ ಅಪ್ಪ ಡಿಕ್ಲೇರ್ ಮಾಡ್ತಾ ಇದ್ದಾರೆ, ನೀನು ನನ್ನ ಪ್ರಿಯ ಮಗ, ಮಗಳು ಎಂಬುದಾಗಿ. ಬಟ್ ನಿಮ್ಗೆ ಸಂತೋಷ ಆಗ್ತಲ್ವಾ? ಆ ಮೈ ಗಾಡ್, ಹಲ್ಲೆಲೂಯ. ಓ ಥ್ಯಾಂಕ್ ಯು ಜೀಸಸ್. ಯಾಕೆ ನಿಮಗೆ ಇನ್ನೂ ಅರ್ಥ ಆಗಿಲ್ಲ ಪ್ರಿಯರೇ? ನಿಮ್ಮ ತಂದೆ ನಿಮ್ಮನ್ನು ಮಗ ಎಂಬುದಕ್ಕೆ ಕರೆದ ಮೇಲೆ, ನಂಬರ್ 1 ದೇವರು ನಿಮ್ಮ ನೋಡಿ ಹೇಳ್ತಾ ಇರುವಂಥದ್ದು, ನೀನು ನನ್ನ ಮಗು. ನಂಬರ್ 2 ಅವ್ರೇನು ಹೇಳ್ತಿದ್ದಾರೆ ಗೊತ್ತಾ? ನೀನು ಯೇಸುವೆ ಕ್ರಿಸ್ತ ಅಂತ ನಂಬಿರೋದ್ರಿಂದ ನೀನು ನನ್ನ ಮಗು ಮಾತ್ರವಲ್ಲ, ಎರಡನೇದಾಗಿ ನನ್ನಿಂದ ಹುಟ್ಟಿರುವಂತಹ ಮಗುವಾಗಿರೋದ್ರಿಂದ, ದೇವರಿಂದ ಜನಿಸಿದ ಮಗುವಾಗಿರೋದ್ರಿಂದ, ನೀನು ಈ ಲೋಕದಲ್ಲಿ ಇರುವ ತನಕ ಲೋಕದ ಯಾವುದೇ ರೀತಿಯ ಸಮಸ್ಯೆಗಳು ಬಂದರೂ ಕೂಡ ಎಲ್ಲ ಸಮಸ್ಯೆಗಳನ್ನು, ಎಲ್ಲ ಶತ್ರುಗಳನ್ನು ಜಯಿಸುವ ಜಯಶಾಲಿಯಾಗಿದ್ದಿ. ಯಾವ ರೋಗ ನಿನ್ನನ್ನು ಸೋಲಿಸಕ್ಕೆ ಸಾಧ್ಯ ಇಲ್ಲ, ಯಾವ ಹಣಕಾಸಿನ ಸಾಲದ ಹೊರೆ ನಿನ್ನನ್ನು ಸೋಲಿಸಕ್ಕೆ ಸಾಧ್ಯ ಇಲ್ಲ, ಯಾವ ಸಮಸ್ಯೆಗಳು, ಯಾವ ದುಶ್ಚಟಗಳು, ಯಾವುದೇ ಪಾಪಗಳು ನಿನ್ನನ್ನು ಸೋಲಿಸಲು ಸಾಧ್ಯವಿಲ್ಲ. ಯಾಕೆಂದರೆ ಅವುಗಳೆಲ್ಲವನ್ನು ಜಯಿಸಿರುವ ಜಯಶಾಲಿ ಎಂಬುದಾಗಿ ದೇವರು ನಿನ್ನನ್ನು ಕರೆದಿದ್ದಾರೆ. ಚಪ್ಪಳೆ ತೊಟ್ಟು ಯೇಸುವಿನ ಘನಪಡಿಸೋಣ. ಪ್ರೈಸ್ ಗಾಡ್, ಹಲ್ಲೆಲೂಯ, ಹಲ್ಲೆಲೂಯ. ಅರ್ಥ ಆಗ್ತದೆಯಾ? ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಪ್ರೈಸ್ ಬಿಡಿ ಗಾಡ್, ಒಂದು ವಿಷಯ ನಿಮ್ಗೆ ಗೊತ್ತಿರಬೇಕು. ಅದೇನಂತಂದರೆ, ನೀವು ಈಗ ತಂದೆಗೆ ಮಕ್ಕಳಾಗಿದ್ದೀರಿ. ಕರೆಕ್ಟ್? ಯಾರ ಮೂಲಕ? ಹೇಗೆ ತಂದೆಗೆ ಮಕ್ಕಳಾದ್ರಿ? ಅಲ್ಲ, ಹೇಗೆ ದೇವರಿಗೆ ಮಕ್ಕಳಾದ್ರಿ, ತಂದೆಗೆ ಮಕ್ಕಳಾದ್ರಿ? ಯೇಸುವೆ ಕ್ರಿಸ್ತ ಅಂತ ನಂಬಿದ್ದರಿಂದ. ಮತ್ತೊಂದು ತಿಳಿದಾದರೆ, ನೀವು ಯಾವಾಗ ಫಸ್ಟ್ ಟೈಮ್ ಯೇಸುವನ್ನು ನಿಮ್ಮ ಸ್ವಂತ ರಕ್ಷಕರಾಗಿ, ನಿಮ್ಮ ಪ್ರಭುವಾಗಿ, ನಿಮ್ಮ ದೇವರಾಗಿ ಸ್ವೀಕರಿಸ್ಕೊಂಡ್ರಿ, ಅದೇ ಕ್ಷಣದಲ್ಲಿ ನೀವು ದೇವರಿಗೆ ಮಗುವಾದ್ರಿ. ನೀವು ದೇವರಿಗೆ ಮಗುವಾದ ಮೇಲೆ ದೇವರು ಬಂದು ನಿಮ್ಮ ತಂದೆಯಾದರು. ನಿಮ್ಮ ತಂದೆ ಆದರು ಅಂತ ಹೇಳಿದ್ಮೇಲೆ ತಂದೆ ಮತ್ತು ಮಕ್ಕಳಿರುವ ಸಂಬಂಧ. ಉದಾಹರಣೆಗೆ ಪ್ರೈಸ್ ಗಾಡ್,
ಸಿಸ್ಟರ್ ನಿಮಗೇನಾದರೂ ಸ್ವಂತ ಮನೆ ಆಸ್ತಿ ಏನಾದ್ರು ಇದೆಯಾ? ಸ್ವಂತ ಮನೆ ಇದೆ? ಓಕೆ. ಲ್ಯಾಂಡ್ ಆ ಥರ ಏನಾದ್ರು ಇದೆಯಾ? ಜಮೀನು, ಲ್ಯಾಂಡು, ತೋಟ ಇದೆ. ಓಕೆ. ನಿಮ್ಗೆ ಎಷ್ಟು ಜನ ಮಕ್ಕಳು? ಇಬ್ಬರು. ಓಕೆ. ಸಪೋಸ್ ಈಗ ಥ್ಯಾಂಕ್ ಗಾಡ್ ಅಮ್ಮನಿಗೆ ಇಬ್ಬರು ಮಕ್ಕಳಿದ್ದಾರೆ. ಎಷ್ಟು ಎಕರೆ ತೋಟ ಇದೆ? ಎಷ್ಟು ತೋಟ ಎಷ್ಟು ಎಕರೆ ಇದೆ? 50 ಎಕರೆ. ಓಕೆ, ಸೆಂಟ್. ಓಕೆ. ಫಾರ್ ಎಕ್ಸಾಂಪಲ್ ಆ ಸೆಂಟರ್ ನನಗೆ ಅದ್ರ ಬಗ್ಗೆ ಏನು ಗೊತ್ತಿಲ್ಲ. ಅಟ್ಲೀಸ್ಟ್ ಒಂದು 5 ಎಕರೆ ಜಮೀನಿದೆ ಎಂಬುದು ತಿಳ್ಕೊಳ್ಳೋಣ. 5 ಎಕರೆ ಲ್ಯಾಂಡ್ ಇದೆ, ಇಬ್ಬರು ಮಕ್ಕಳಿದ್ದಾರೆ. ಈಗ ಪ್ರೈಸ್ ಬಿಟ್ಟು ಗಾಡ್ ನಾನು ನಿಮ್ಗೆ ಕೇಳ್ತೀನಿ, ನನ್ನ ಮೈಸೂರು ಕಡೆ ನಾನು ಆಮೇಲೆ ಹೇಳ್ತೇನೆ. ನಿಮ್ಮ ಊರಿನಲ್ಲಿ, ನಿಮ್ಮ ಮಂಗಳೂರಿನಲ್ಲಿ ಮತ್ತು ಬೇರೆ ಬೇರೆ ಕಡೆಯಿಂದ ಬಂದಿದ್ದೀರಿ. ಆ ತಂದೆ ತಾಯಿಗಳಿಗೆ 5 ಎಕರೆ ಜಮೀನಿದ ಮೇಲೆ ಮಕ್ಕಳು ಇಬ್ಬರಿದ್ದಾರೆ. ಇಬ್ಬರು ಮಕ್ಕಳಿಗೆ ಅಪ್ಪ ಅಮ್ಮನಲ್ಲಿ ಎಷ್ಟು ಎಕರೆ ಜಮೀನಿದೆಯೋ ಅಷ್ಟು ಮಾತ್ರ ಹೋಗ್ತದ, ಅಥವಾ ಅಪ್ಪ ಅಮ್ಮನಲ್ಲಿ ಇಲ್ಲದಿರುವಂಥದ್ದು ಕೂಡ ಬರ್ತದ? ಹಲೋ, ನಾನು ಹೇಳಿದ ಅರ್ಥ ಆಗ್ತದೆಯಾ? ಅವ್ರಿಗೆ 5 ಎಕರೆ ಜಮೀನಿದೆ, ತೋಟ ಇದೆ, 5 ಎಕರೆ ತೋಟ ಇದೆ. ಈಗ ಮಕ್ಕಳಿಗೆ ಅವ್ರ ಅಪ್ಪ ಅಮ್ಮ ಯಾವುದನ್ನು ಹೊಂದ್ಕೊಂಡಿದ್ದಾರೋ ಅಷ್ಟು ಮಾತ್ರ ಬರ್ತದ, ಅಥವಾ ಅಪ್ಪ ಅಮ್ಮನಲ್ಲಿ ಇಲ್ದನಿರೋದು ಕೂಡ ಬರ್ತದ? ಅಂದರೆ ಅಕ್ಕಪಕ್ಕದ ಜಮೀನವರು ಕೂಡ ಬರ್ತದ? ಅಕ್ಕಪಕ್ಕ ತೋಟದವರೆಲ್ಲ ಬರ್ತದ? ಇಲ್ಲ ಜಸ್ಟ್ ಅವರಿಬ್ಬರ ಮಕ್ಕಳಲ್ಲಿ ಒಬ್ಬರು ಹೇಳ್ತಾರೆ, ಮಮ್ಮಿ 5 ಎಕರೆ ಜಮೀನಲ್ಲಿ ಬರೀ 2.5 ಎಕರೆ ಆದರೆ ನಮಗೇನು ಸಾಕಾಗೋದಿಲ್ಲ, ಅದಕ್ಕೋಸ್ಕರ 5 ಎಕರೆ ಅಣ್ಣನ ಬರೆದ್ಬಿಡು, ಪಕ್ಕದ ಜಮೀನಿದು ತೋಟದ್ದು 5 ಎಕರೆ ನನ್ನ ಹೆಸರು ಬರೀಲಿಕ್ಕೆ ಸಾಧ್ಯ ಇದೆಯಾ? ಯಾಕೆ ಬರೆಯೋಕ್ಕಾಗಲ್ಲ? ಅದು ನಮ್ಮ ಸ್ವಂತ ಅಲ್ಲ. ಅದರ ಅರ್ಥ ನೀವೇನು ಹೇಳ್ತಿದ್ದೀರಿ ಅಂತಂದರೆ, ನಿಮಗೇನಿದೆಯೋ ಅದು ಮಾತ್ರ ನಿಮ್ಮ ಮಕ್ಕಳಿಗೆ ಬರ್ತದೆ, ಪಕ್ಕದ ಬರೋದಿಲ್ಲ. ಅಂದರೆ ಅದರ ಅರ್ಥ ನಿಮಗೇನಿದೆಯೋ ಅದು ಮಾತ್ರ ನಿಮಗೆ ಬರ್ತದೆ, ನಿಮ್ಮ ಮಕ್ಕಳಿಗೆ ಬರ್ತದೆ ಹೊರತು ನಿಮ್ಮಲ್ಲಿ ಇಲ್ದನೇ ಇರೋದು ನಿಮ್ಮ ಮಕ್ಕಳಿಗೆ ಬರಬಾರ್ದು. ಕರೆಕ್ಟಾ? ಇನ್ ದ ಸೇಮ್ ವೇ ಪ್ರೈಸ್ ಬಿಟ್ಟು ಗಾಡ್, ನೀವು ಯಾವಾಗ ಯೇಸುವನ್ನು ನಿಮ್ಮ ಸ್ವಂತ ರಕ್ಷಕರಾಗಿ ಪ್ರಭುವಾಗಿ ದೇವರಾಗಿ ಸ್ವೀಕರಿಸ್ಕೊಂಡ್ರಿ, ಅದೇ ಗಳಿಗೆಯಲ್ಲಿ ನೀವು ದೇವರ ಕುಟುಂಬಕ್ಕೆ ಬಾಧ್ಯಸ್ಥರಾಗುವಂತಹ ಮಕ್ಕಳಾಗಿ ಮಾರ್ಪಟ್ರಿ. ಆ ಕ್ಷಣದಿಂದ ನಿಮ್ಮ ತಂದೆಯಲ್ಲಿ ಏನಿದೆಯೋ ಅದು ಮಾತ್ರ ನಿಮಗೆ ಬರಬೇಕು ಹೊರತು ನಿಮ್ಮ ತಂದೆಯಲ್ಲಿ ಏನಿಲ್ವೋ ಅದು ನಿಮಗೆ ಬರೋಂಗಿಲ್ಲ. ಒಪ್ಕೊಳ್ತೀರಾ? ನಿಮ್ಮ ತಂದೆಗೆ ಏನಾದರೂ ಶುಗರ್ ಇದೆಯಾ? ನಿಮ್ಮ ಪರಲೋಕ ತಂದೆಗೆ ಶುಗರ್ ಇದೆಯಾ? ಇಲ್ಲ. ಬಟ್ ನಿಮಗೆ ಅದು ಬಂದಿದೆಯಾ? ನಿಮ್ಮ ತಂದೆ ಕ್ಯಾನ್ಸರ್ ಇದೆಯಾ? ಇಲ್ಲ. ಬಟ್ ನಿಮಗೆ ಕ್ಯಾನ್ಸರ್ ಬರ್ತದಾ? ಬಂದಿದೆ. ಬಟ್ ಅದೇ ರೀತಿ ತಂದೆಗೇನೋ ಸಾಲ ಇದೆಯಾ? ನಿಮ್ಮ ಅಪ್ಪನಿಗೇನೋ ಸಾಲಗಾರನ? ಬಟ್ ನಿಮ್ಗೆ ಸಾಲ ಬಂದಿದೆಯಾ? ಎಸ್ ಬಂದಿದೆ. ಬಟ್ ನನ್ನ ಪ್ರಶ್ನೆ ಏನಂತಂದರೆ, ಆ ಸಹೋದರಿಗೆ ಯಾವುದಿದೆಯೋ 5 ಎಕರೆ ಜಮೀನಿದೆ, 5 ಎಕರೆ ಜಮೀನು ಮಾತ್ರ ಮಕ್ಕಳಿಗೆ ಉಚಿತ ಹೋಗಬೇಕು. ಅಕ್ಕಪಕ್ಕದಲ್ಲಿ ಇರುವಂಥದ್ದು ಅಂದರೆ ಇವರಿಗೆ ಯಾವುದು ಸಂಬಂಧ ಪಡಲ್ವೋ ಅದು ಮಕ್ಕಳಿಗೆ ಬರಲಿಕ್ಕೆ ಸಾಧ್ಯ ಇಲ್ಲ. ಇನ್ ದ ಸೇಮ್ ವೇ ನಿಮ್ಮ ಅಪ್ಪನಲ್ಲಿ ಏನಿಲ್ವೋ ಅದು ನಿಮಗೆ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಒಂದು ವೇಳೆ ನೀವು ಬಂದರೂ ಕೂಡ ಪ್ರೈಸ್ ಬಿಟ್ಟು ಗಾಡ್ ಅದನ್ನು ನೀವು ಸಹಿಸ್ಕೊಳ್ಬೇಕಾಗಿಲ್ಲ. ಥ್ಯಾಂಕ್ ಯು ಜೀಸಸ್. ನಿಮ್ಗೆ 5 ಎಕರೆ ಜಮೀನಿದೆ. ಓಕೆ, ಇಬ್ಬರು ಮಕ್ಕಳಿಗೆ, ಉದಾಹರಣೆಗೆ ಇಬ್ಬರು ಮಕ್ಕಳಿಗೆ 2.5 ಎಕರೆ ತೋಟ ಕೊಟ್ಟರು. ಆ 2.5 ಎಕರೆ ತೋಟವನ್ನು ಯಾರೋ ಪಕ್ಕದ ತೋಟದವರು ಒತ್ತುವರಿ ಮಾಡ್ಕೊಂಡಿದ್ದಾರೆ. ಏನು ಮಾಡ್ತಾರೆ ಮಕ್ಕಳು ನೋಡಿಬಿಟ್ಟು? ನಿಮ್ಮ ಅಪ್ಪ ಅಮ್ಮನೇ ನಿಮಗೆ 2.5 ಎಕರೆ ತೋಟ ಕೊಟ್ಟಿದ್ದಾರೆ. ನಿಮ್ಮ ತೋಟವನ್ನು ಪಕ್ಕದ ತೋಟದವರು ಒತ್ತುವರಿ ಮಾಡ್ಕೊಂಡಿದ್ದಾರೆ. ನೀವೇನು ಮಾಡ್ತೀರಿ? ಯೇಸು ನಾಮದವ್ರು ಚೆನ್ನಾಗಿರಲಿ, ಇನ್ನೊಂದು ಅರ್ಧ ಒತ್ತರಿಸ್ಕೊಳ್ಳಿ, ಪ್ರೇಯರ್ ಮಾಡ್ತೀರಾ? ಏನು ಮಾಡ್ತೀರಿ? ಫೈಟ್ ಮಾಡ್ತೀರಿ, ಆಮೇಲೆ ಕಂಪ್ಲೇಂಟ್ ಕೊಡ್ತೀರಿ, ಕೋರ್ಟ್ಗೆ ಹೋಗ್ತೀರಿ, ಯಾಕೆ ನಿಮ್ಮ ಹತ್ರ ಎಲ್ಲ ಡಾಕ್ಯುಮೆಂಟ್ ಇದೆ. ಕರೆಕ್ಟ್? ಇನ್ ದ ಸೇಮ್ ವೇ ನಿಮ್ಮ ತಂದೆಯು ನಿಮಗೆ ಕೊಟ್ಟಿರುವಂಥ ಡಾಕ್ಯುಮೆಂಟ್ ಇರೋದ್ರಿಂದ, ಅದು ನೀವು ನಂಬಿರೋದ್ರಿಂದ ಫಸ್ಟ್ ಆ ವ್ಯಕ್ತಿಗೆ ಮಾತಲ್ಲಿ ಹೇಳ್ತೀರಿ, ನೋಡಪ್ಪ ನೀನು ಯಾಕೆ ನನ್ನ ಜಮೀನನ್ನು ಒತ್ತುವರಿ ಮಾಡ್ಕೊಂಡಿದ್ಯಾ, ವಾಪಸ್ ತೆಗೆದುಕೋ, ಇಲ್ಲ ಅಂದರೆ ಕೋರ್ಟ್ಗೆ ಹೋಗ್ತೀರಿ. ಇನ್ ದ ಸೇಮ್ ವೇ ನಿಮ್ಮ ಜೀವನದಲ್ಲಿ ನಿಮ್ಮ ಅಪ್ಪ ಶ್ರೀಮಂತ ವ್ಯಕ್ತಿ, ನಿಮ್ಮ ಅಪ್ಪ ನಂಬರ್ 1 ಆರೋಗ್ಯವಂತ, ನಿಮ್ಮ ಅಪ್ಪನಲ್ಲಿ ಏನೂ ಕೊರತೆಗಳಿಲ್ಲ, ಸಮಾಧಾನದ ಪ್ರಭು, ಸಮೃದ್ಧಿಯ ಪ್ರಭು, ನಿಮ್ಮ ಅಪ್ಪನಲ್ಲಿ ಏನೂ ಕೊರತೆ ಇಲ್ಲ. ಅದೇ ರೀತಿ ಪ್ರಿಯರೇ, ಅವರ ಮಕ್ಕಳಾದ ಮೇಲೆ ನಿಮಗೂ ಏನು ಕೊರತೆಗಳು ಇರಬಾರ್ದು. ಒಂದು ವೇಳೆ ಏನಾದರೂ ಕೊರತೆ ಬಂದಿದ್ರೆ ಅದು ನಿಮ್ಮ ಅಪ್ಪನಿಂದ ಬಂದಿರುವಂಥದ್ದಲ್ಲ, ಈ ಲೋಕದ ಒಡೆಯ ನಿಮ್ಮ ಸಮೃದ್ಧಿಯನ್ನು ಒತ್ತುವರಿ ಮಾಡಿಕೊಂಡು ನಿಮಗೆ ಆ ಏರಿಯಾದಲ್ಲಿ ಸಾಲದವರೇ ಕೊಟ್ಟಿದ್ದಾನೆ.
ನಿಮಗೆ ಆರೋಗ್ಯವನ್ನು ನಿಮ್ಮ ಅಪ್ಪ ಕೊಟ್ಟಿದ್ದಾರೆ. ಆರೋಗ್ಯವನ್ನು ಕದ್ಕೊಂಡು ಹೋಗ್ಲಿಕ್ಕಾಗಿ, ಒತ್ತುವರಿ ಮಾಡ್ಕೊಳ್ಳಿಕ್ಕಾಗಿ ರೋಗ ಜಸ್ಟ್ ಒತ್ತುವರಿ ಮಾಡ್ಕೊಳ್ಳಿಕ್ಕೆ ಬಂದಿರುವಂಥದ್ದು. ಆ ಸಂದರ್ಭದಲ್ಲಿ ನೀವೇನು ಮಾಡಬೇಕು? ನೀವು ಫೈಟ್ ಮಾಡಲೇಬೇಕು ಪ್ರಿಯರೇ. ಹೇಗೆ ಫೈಟ್ ಮಾಡ್ತೀರಿ? ದೇವರ ವಾಕ್ಯ ಎಂಬುದು ಇಬ್ಬಾಯಿ ಕತ್ತಿಗಿಂತ ಹರಿತವಾದ ವಾಕ್ಯ. ಆ ವಾಕ್ಯದ ಡಾಕ್ಯುಮೆಂಟ್ ತೆಗೆದುಕೊಂಡು ನೀವು ಬಾಯಿ ನುಡಿಬೇಕು. ಹೇ ದುರಾತ್ಮನೆ, ಈವನ್ ಡಾಕ್ಟರ್ ಇರ್ಬೋದು, ಕ್ಯಾನ್ಸರ್ ರೋಗ ಇದೆ ಎಂಬುದಾಗಿ ನಮ್ಮ ಅಪ್ಪನಿಗೆ ಏನಿಲ್ವೋ ಅದು ನನಗೆ ಬರೋಕ್ಕೆ ಸಾಧ್ಯ ಇಲ್ಲ. ನಮ್ಮ ಅಪ್ಪನಿಗೆ ಕ್ಯಾನ್ಸರ್ ಇಲ್ಲ, ಅದೇ ಥರ ನಾನು ಕ್ಯಾನ್ಸರ್ ಬರಲಿಕ್ಕೆ ಸಾಧ್ಯ ಇಲ್ಲ. ಬಟ್ ಆದರೆ ಈ ಲೋಕದ ದುರಾತ್ಮನೆ, ಕ್ಯಾನ್ಸರ್ನ ದುರಾತ್ಮನೆ, ನನ್ನ ಶರೀರದಲ್ಲಿ ನೀನು ಬಂದು ದೇವರ ಆಲಯವಾಗಿರುವಂಥ ಶರೀರವನ್ನು ಒತ್ತುವರಿ ಮಾಡ್ಕೊಂಡಿರ್ಬೋದು. ಬಟ್ ನನಗೆ ನಮ್ಮ ಅಪ್ಪ ಅಧಿಕಾರ ಕೊಟ್ಟಿದ್ದಾರೆ. ಅದಕ್ಕೋಸ್ಕರ ಯೇಸು ನಾಮದಲ್ಲಿ ಹೇಳ್ತಾ ಇದ್ದಾನೆ, ಏ ಕ್ಯಾನ್ಸರ್ನ ದುರಾತ್ಮನೆ, ಯೇಸು ನಾಮದಲ್ಲಿ ನನ್ನ ಶರೀರವನ್ನು ಬಿಟ್ಟು ಬುಡ ಸಮೇತ ಕಿತ್ಕೊಂಡು ಹೊರಡ ಬಂದು ಯೇಸುವಿನ ಪಾದದಲ್ಲಿ ಬಿದ್ದು ಸಂಪೂರ್ಣ ನಾಶವಾಗು. ಥ್ಯಾಂಕ್ ಯು ಲಾರ್ಡ್, ನನ್ನನ್ನು ಸಂಪೂರ್ಣವಾಗಿ ಯೇಸುವಿನ ನಿಮ್ಮ ಗಾಯಗಳಿಂದ ನನ್ನನ್ನು ಗುಣಪಡಿಸಿದ್ದಕ್ಕಾಗಿ ಸ್ತೋತ್ರ. ನೀವೇನು ಮಾಡ್ತಾ ಇದ್ದೀರಿ? ನಿಮ್ಮ ಹಕ್ಕು ಬಾಧ್ಯತೆಯನ್ನು ಡಿಕ್ಲೇರ್ ಮಾಡ್ತಾ ಇದ್ದೀರಿ. ನಿಮ್ಮ 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 ಅಧಿಕಾರವನ್ನು ಚಲಾಯಿಸ್ತಾ ಇದ್ದೀರಿ. ನೀವು ಯಾವಾಗ ಈ ರೀತಿ ಅಧಿಕಾರ ಚಲಾಯಿಸ್ತೀರಿ, ಆ ರೋಗ ನಿಮ್ಮನ್ನು ಸೋಲಿಸಲಿಕ್ಕೆ ಸಾಧ್ಯ ಇಲ್ಲ. ಯಾವ ಕ್ಯಾನ್ಸರ್ ನಿಮ್ಮನ್ನು ಮರಣಕ್ಕೆ ಗುರಿ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಕ್ಯಾನ್ಸರ್ನ ನೀವು ಸಂಪೂರ್ಣ ನಾಶಗೊಳಿಸಿ ಕ್ಯಾನ್ಸರ್ ಕಿಲ್ಲರ್ ಆಗಿ ನೀವು ದೇವರ ಸನ್ನಿಧಿಯಲ್ಲಿ ಜಯಶಾಲಿಗಳಾಗಿ ನೀವು ಜೀವಿಸ್ತೀರಿ. ಪ್ರೈಸ್ ಲಾರ್ಡ್. ಹಾಲೆಲೂಯಾ, ಹಾಲೆಲೂಯಾ. ಅರ್ಥ ಆಗ್ತದೆಯಾ? ದಿಸ್ ಇಸ್ ದ ಸೀಕ್ರೆಟ್. ಅನೇಕ ಸಂದರ್ಭದಲ್ಲಿ ಮಾಡುವ ತಪ್ಪಾದ ಕಾರ್ಯ ಏನಂದರೆ, ಉದಾಹರಣೆಗೆ ಪ್ರೈಸ್ ಗಾಡ್, ನಿಮ್ಮ ಜಮೀನನ್ನು ಯಾರೋ ಒತ್ತುವರಿ ಮಾಡ್ಕೊಂಡಿದ್ದಾರೆ. ನೀವು ಹೋಗ್ಬಿಟ್ಟು ಪ್ರೈಸ್ ಬಿಡಿ ಗಾಡ್, ಥ್ಯಾಂಕ್ ಗಾಡ್, ಒತ್ತುವರಿ ಮಾಡಿಕೊಂಡ್ರೆ ನಿಮ್ಗೆ ಗೊತ್ತಿದೆ. ನೀವು ಕೂತ್ಕೊಂಡು ಥ್ಯಾಂಕ್ ಗಾಡ್, ನೀವು ದೇವ್ರ ಹತ್ರ ಹೇಳ್ತಾ ಇದ್ದೀರಿ, ದೇವಾ ಒತ್ತುವರಿ ಮಾಡ್ಕೊಂಡಿದ್ದಾರೆ, ದಯವಿಟ್ಟು ನೀನು ಬಂದು ಅದು ಬಿಡುಗಡೆ ಕೊಡು, ನೀನು ಬಂದು ಬಿಡಿಸು. ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಅನೇಕರು ಮಾಡುವ ತಪ್ಪಾದ ಕಾರ್ಯ ಇಲ್ಲೇ. ದೇವರು ಥ್ಯಾಂಕ್ ಯು ಲಾರ್ಡ್, ನಿಮಗೆ ಯಾವ ಕಾರ್ಯವನ್ನು ಮಾಡಿ ಎಂಬುದಾಗಿ ನಿಮಗೆ ಹೇಳಿದಾರೋ ಆ ಕಾರ್ಯವನ್ನು ನೀವು ಮಾಡದೆ ಆ ಕಾರ್ಯವನ್ನು ದೇವ ನೀನೇ ಮಾಡಿಕೊಡು ಎಂಬುದಾಗಿ ದೇವರಿಗೆ ಹೇಳುವಂಥದ್ದು ಅದು ವಿಶ್ವಾಸ ಅಲ್ಲ, ಅಪನಂಬಿಕೆ. ಈ ಕಾರ್ಯವನ್ನು ಯಾವತ್ತಿಗೂ ದೇವರು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಹಲೋ, ಮತ್ತೊಂದು ಹೇಳೋದಾದರೆ ನಿಮ್ಮ ತಂದೆ ಪ್ರೈಸ್ ಗಾಡ್ ಅವರು ಸಂಪಾದನೆ ಮಾಡಿದಂಥ ಹಣವನ್ನು ನೀವು ಅವ್ರಿಗೆ ಮಕ್ಕಳಾಗಿದ್ದೀರಿ, ನಿಮ್ಮ ಅಕೌಂಟ್ಗೆ ಡಿಪಾಸಿಟ್ ಮಾಡಿದ್ರು. ಉದಾಹರಣೆಗೆ ಸಪೋಸ್ ನಿಮ್ಮ ಮಕ್ಕಳು ಬ್ಯಾಂಗ್ಳೂರಲ್ಲಿ ಯಾವುದೋ ಕಾಲೇಜಲ್ಲಿ ಓದ್ತಾ ಇದ್ದಾರೆ. ನೀವು ಜಸ್ಟ್ ತೋಟದಲ್ಲಿ ಸಂಪಾದನೆ ಮಾಡ್ತಾ ಇದ್ದೀರಿ. ಕೊನೆಗೆ ಥ್ಯಾಂಕ್ ಗಾಡ್ ನಿಮ್ಮ ಮಗನೋ ಅಥವಾ ಮಗಳು ಪ್ರೈಸ್ ಗಾಡ್ ಬ್ಯಾಂಗ್ಳೂರ್ ಓದುವಾಗ ನಿಮ್ಮ ಮಗಳಿಗೆ ಅಥವಾ ನಿಮ್ಮ ಮಗನಿಗೆ ಅವಶ್ಯಕತೆ ಬರ್ತದೆ ಅಂತೇಳಿ ತಿಂಗಳು ನಿಮ್ಮ ಬಿಸ್ನೆಸ್ ಆದ ರೀತಿಯಲ್ಲಿ ತೋಟದಲ್ಲಿ ಏನು ಸಂಭಾವನೆ ಬರ್ತದೋ ತಕ್ಕಂತೆ ಹಣವನ್ನು ನಿಮ್ಮ ಮಗನ ಅಕೌಂಟ್ಗೆ ಹಾಕ್ತಾ ಇದ್ದೀರಿ. ಬಟ್ ಪ್ರೈಸ್ ಗಾಡ್ ಯಾರು ದುಡ್ಡು? ಅದು ನಿಮ್ಮದು, ನೀವು ಸಂಪಾದನೆ ಮಾಡಿದ್ದು. ಯಾರ ಅಕೌಂಟ್ಗೆ ಹಾಕಿದ್ದೀರಿ? ಮಗನ ಅಕೌಂಟ್ಗೆ ಹಾಕಿದ್ದೀರಿ. ನಿಮ್ಮದೇ ದುಡ್ಡು ನಿಮ್ಮ ಮಗನ ಅಕೌಂಟ್ಗೆ ಹಾಕಿದ್ದೀರಿ. ನಿಮ್ಮ ಮಗ ಏನು ಸಂಪಾದನೆ ಮಾಡಿಲ್ಲ, ಅದು ನಿಮ್ಮ ದುಡ್ಡು. ನಿಮ್ಮ ದುಡ್ಡನ್ನು ನಿಮ್ಮ ಮಗನ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡಿದ ಮೇಲೆ, ನಿಮ್ಮ ಮಗನ ಅಕೌಂಟ್ಗೆ ಹಾಕಿದ್ಮೇಲೆ ಯಾವತ್ತಿಗಾದರೂ ಎಂದಾದರೂ ನಿಮ್ಮ ಮಗನ ಅಕೌಂಟಿಂದ ನೀವು ದುಡ್ಡನ್ನು ಡ್ರಾ ಮಾಡಲಿಕ್ಕೆ ಸಾಧ್ಯ ಇದೆಯಾ? ಹಲೋ, ಸಾಧ್ಯ ಇದೆಯಾ? ಯಾರದು ದುಡ್ಡು? ಅದು ತಂದೆ ತಾಯಿದು. ಯಾರ ಅಕೌಂಟ್ಗೆ ಹೋಗಿದೆ? ಮಗನ ಅಕೌಂಟ್ಗೆ ಹೋಗಿದೆ. ಮಗನ ಅಕೌಂಟಲ್ಲಿರೋದು ತಂದೆ ತಾಯಿ ದುಡ್ಡಾಗಿದ್ರು ಕೂಡ ಮಗನ ಅಕೌಂಟಲ್ಲಿರೋ ದುಡ್ಡನ್ನು ತಂದೆ ತಾಯಿಗಳು ಡ್ರಾ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಒಂದು ವೇಳೆ ಡ್ರಾ ಮಾಡಿದ್ರೆ ಇಲ್ಲೀಗಲ್, ಕಾನೂನು ಬಾಹಿರ. ಕರೆಕ್ಟಾ? ಕರೆಕ್ಟ್. ಇನ್ ದ ಸೇಮ್ ವೇ ಪ್ರೈಸ್ ಬಿಟ್ಟು ಗಾಡ್, ದೇವರು ಥ್ಯಾಂಕ್ ಗಾಡ್ ನನ್ನನ್ನು ಜಯಶಾಲಿ ಎಂಬುದಾಗಿ ನನ್ನ ಕರೆದ ಮೇಲೆ, ದೇವರು ನನಗೇನೆಲ್ಲ ಬೇಕೋ ಎಲ್ಲವನ್ನು ಕೊಟ್ಟಾದ ಮೇಲೆ, ನಾವು ಬೆಳಿಗ್ಗೆ ಒಂದು ಉದಾಹರಣೆ ನೋಡಿದ್ವಿ. ದೇವರು ತನ್ನ ಮಗನ ಶರೀರವನ್ನು ಗಾಯಗೊಳಿಸೋದ್ರ ಮೂಲಕ ಅವರ ಗಾಯಗಳಿಂದ ನನ್ನನ್ನು ಈಗಾಗಲೇ ಗುಣಪಡಿಸಿ ನನಗೆ ಬೇಕಾದ ಸ್ವಸ್ಥತೆಯನ್ನು ಮೊದಲೇ ಕೊಟ್ಬಿಟ್ಟಿದ್ದಾರೆ. ಅದು ನನ್ನ ಪಿತರ ಸೊತ್ತೋದು ನನ್ನ ಅಕೌಂಟ್ಗೆ ಬಂದುಬಿಟ್ಟಿದೆ. ಈಗ ನನ್ನ ಕೆಲಸ ಏನಂತಂದರೆ, ದೇವರ ಬಳಿಗೆ ಹೋಗ್ಬಿಟ್ಟು ದೇವ ನನ್ನನ್ನು ಗುಣಪಡಿಸು ಅಂತ ಹೇಳುವಾಗ ದೇವ್ರು ಹೇಳ್ತಾರೆ, ನಾನು ಆಲ್ರೆಡಿ ನಿನ್ನ ಅಕೌಂಟ್ಗೆ ನನ್ನ ಮಗನ ಶರೀರವನ್ನು ಗಾಯಗೊಳಿಸಿ ಆ ಗಾಯದ ಮೂಲಕ ನಿನಗೆ ಬೇಕಾದ ಸ್ವಸ್ಥತೆಯನ್ನು ಕೊಟ್ಬಿಟ್ಟಿದ್ದೇನೆ. ಸ್ವಸ್ಥತೆಯನ್ನು ನಿನ್ನ ಅಕೌಂಟಲ್ಲಿ ಹಾಕಿದ್ದೇನೆ. ಈಗ ನೀನು
ನಿನ್ನ ಅಕೌಂಟಲ್ಲಿ ಇರೋಂಥ ಸ್ವಸ್ಥತೆಯನ್ನು ದೇವರ ಬಳಿಗೆ ಹೋಗಿ, ದೇವ ನನಗೆ ಸ್ವಸ್ಥತೆ ಕೊಡು, ನನ್ನನ್ನು ಗುಣಪಡಿಸು ಅಂತ ಕೇಳಿದ್ರೆ, ದೇವ್ರು ಬಂದು ಏನಾದರೂ ಅದನ್ನು ನಿಮ್ಮ ಅಕೌಂಟಲ್ಲಿರುವ ಸ್ವಸ್ಥತೆಯನ್ನು ಅವರೇನಾದ್ರು ನಿಮಗೆ ಡ್ರಾ ಮಾಡ್ಕೊಳ್ಲಿಕ್ಕೆ ಬಂದರೆ, ಖಂಡಿತ ಪ್ರಿಯರೇ, ಅದು ಸರಿಯಾದ ಕ್ರಮ ಅಲ್ವೇ ಅಲ್ಲ. ಅರ್ಥ ಆಗ್ತದೆಯಾ? ಸಾಧ್ಯನೇ ಇಲ್ಲ ಅದು. ಅದಕ್ಕೆ ಫಸ್ಟ್ ವೆರಿ ವೆರಿ ಇಂಪಾರ್ಟೆಂಟ್, ನಿಮಗೆ ಗೊತ್ತಿರಬೇಕು, ತಂದೆಯ ಮನೆಯಲ್ಲಿ ನೀವು ಮಗು ಆದಮೇಲೆ ನಿಮಗೆ ಒಂದು ವಿಷಯ ಗೊತ್ತಿರಬೇಕು, ನಾನು ನನ್ನ ಜೀವನ ಪರ್ಯಂತ ಎಲ್ಲ ಏರಿಯಾದಲ್ಲೂ ಕೂಡ ಜಯಶಾಲಿಯಾಗಿ ಜೀವಿಸುವಂಥ ಶಕ್ತಿಯನ್ನು ಕೊಟ್ಟಿದ್ದೇನೆ. ಡ್ಯಾಡಿ ಹೇಳ್ತಾ ಇದ್ದಾರೆ, ಜಯಶಾಲಿಯಾಗಿ ನೀವು ಜೀವಿಸುವ ಶಕ್ತಿ ನಾನು ನಿಮ್ಗೆ ಕೊಟ್ಟುಬಿಟ್ಟಿದ್ದೇನೆ. ಆ ಶಕ್ತಿ ಯಾವುದು ಅಂತಂದರೆ ವಿಶ್ವಾಸ. ದೇವರಿಂದ ಜನಿಸಿದ ಪ್ರತಿಯೊಬ್ಬನು ಲೋಕವನ್ನು ಜಯಿಸುವಂಥ ಜಯಶಾಲಿಯಾಗಿದ್ದಾನೆ. ಈ ಲೋಕವನ್ನು ಜಯಿಸುವಂಥದ್ದು ನಿಮ್ಮ ವಿಶ್ವಾಸ. ಈ ಲೋಕದಲ್ಲಿ ಏನೇ ಸಮಸ್ಯೆಗಳು ಬರಲಿ ಪ್ರಿಯರೇ, ಅದೆಲ್ಲವನ್ನು ಜಯಿಸುವಂಥ ಶಕ್ತಿ ಯಾವುದು ಅಂತಂದರೆ ಫೇತ್, ವಿಶ್ವಾಸ. ನಿಮಗೆ ಕೋಟ್ಯಾಂತರ ರೂಪಾಯಿ ಸಾಲ ಇರ್ಬೋದು, ಆ ಸಾಲವನ್ನು ಪರಿಹಾರ ಮಾಡೋ ಶಕ್ತಿ ಇರುವಂಥದ್ದು ಯಾವ ಬ್ಯಾಂಕು ಇಲ್ಲ, ಅದು ಯಾವುದೇ ವ್ಯಕ್ತಿಗಳಿಗೂ ಇಲ್ಲ, ನಿಮ್ಮ ವಿಶ್ವಾಸಕ್ಕೆ ಅಂತ ಶಕ್ತಿ ಇರುವಂಥದ್ದು. ಬಟ್ ನಮ್ಮ ಪರಿಸ್ಥಿತಿ ಏನಂತಂದರೆ, ನಾವು ದೇವರ ಸಾಮ್ರಾಜ್ಯಕ್ಕೆ ಸೇರಿದ ಮೇಲೆ ಪ್ರಿಯರೇ, ನಮಗೆ ಕೊಟ್ಟಂಥ ಅಧಿಕಾರವನ್ನು ಯಾವ ರೀತಿ ಉಪಯೋಗಿಸ್ಬೇಕೆಂಬುದಾಗಿ ನಮಗೆ ಗೊತ್ತಿಲ್ಲ. ಸಮಸ್ಯೆ ಬಂದಾಗ ನಾವೆಲ್ಲರೂ ಮಾಡೋ ಕೆಲಸ ಏನಂತಂದರೆ, ಫಸ್ಟ್ ಹೋಗ್ತೇವೆ ಪ್ರೇಯರ್ ಮಾಡಕ್ಕೆ ಕೂತ್ಕೊಳ್ತೇವೆ, ಪ್ರೇಯರ್ ಮಾಡ್ಲಿಕ್ಕೆ ಕೂತ್ಕೊಳ್ತೇವೆ. ಪ್ರೇಯರ್ ಅಂದರೆ, ನಾನು ಮತ್ತೆ ಹೇಳ್ತಿದ್ದೇನೆ, ಪ್ರೇಯರ್ ಅಂದರೆ ನಿಮ್ಮ ಸಮಸ್ಯೆಗಳನ್ನು ದೇವರ ಬಳಿಯಲ್ಲಿ, ದೇವ ಇದನ್ನು ಪರಿಹಾರ ಮಾಡಿಕೊಡಿ ಎಂಬುದಾಗಿ ಭಿಕ್ಷೆ ಬಿಡುವಂಥದ್ದಲ್ಲ ಪ್ರಾರ್ಥನೆ. ಪ್ರಾರ್ಥನೆ ಅಂದರೆ ದೇವರು ನಿಮಗೆ ಬಂದಿರುವಂಥ ಸಮಸ್ಯೆಗಳಿಗೋಸ್ಕರ ದೇವರು ಈಗಾಗಲೇ ತನ್ನ ಮಗನ ಶಿಲುಬೆಯ ಮರಣದ ಮೂಲಕ, ಪುನರುತ್ಥಾನದ ಮೂಲಕ ಯಾವ ಪರಿಹಾರವನ್ನು ಕೊಟ್ಟಿದ್ದಾರೋ ಆ ಪರಿಹಾರವನ್ನು ಬೈಬಲ್ ಕಂಡಿಡ್ಕೊಂಡು ಅದನ್ನು ನಂಬಲಿಕ್ಕಾಗಿ, ನಿರ್ಧಾರ ತೆಗೆದುಕೊಳ್ಳಿಕ್ಕಾಗಿ ನಿಮ್ಮನ್ನು ಬಲಪಡಿಸುವಂಥದ್ದಾಗಿದೆ ಪ್ರಾರ್ಥನೆ. ಹಲೋ, ಅರ್ಥ ಆಗ್ತದೆಯಾ? ಯಾಕೆಂದರೆ ನಿಮ್ಮ ಜೀವನದಲ್ಲಿ ಪ್ರೈಸ್ ಬಿಡಿ ಗಾಡ್, ದೇವರು ಕೊಟ್ಟಿರುವಂಥ ವಿಶ್ವಾಸವು ನಿಮಗೆ ಸೇವಕನಂತ ಕೆಲಸ ಮಾಡ್ತದೆ. ನೀವೇನು ನುಡಿತೀರಿ, ವಿಶ್ವಾಸ ಕಾರ್ಯ ಮಾಡಿ ಮುಗಿಸ್ತದೆ. ನೀವೇನು ಬಾಯ್ತು ನುಡಿತೀರಿ, ಆ ನುಡಿಯನ್ನು ವಿಶ್ವಾಸವು ಥ್ಯಾಂಕ್ ಗಾಡ್ ಚಾಚು ತಪ್ಪದೆ ಸೇವಕನಂತೆ ಕೆಲಸ ಮಾಡ್ತದೆ. ಉದಾಹರಣೆಗೆ ಬೆಳಿಗ್ಗೆ ಅವರೆಲ್ಲ ಹೇಳಿದೇನು, ಯೇಸುವೆ ನಿಮ್ಮ ಗಾಯಗಳಿಂದ ನನ್ನನ್ನು ಗುಣಪಡಿಸಿದ್ದಕ್ಕಾಗಿ ಸ್ತೋತ್ರ, ನಿಮ್ಮ ಗಾಯಗಳಿಂದ ನಾನು ಗುಣ ಹೊಂದಿದ್ದೇನೆ ಅದಕ್ಕಾಗಿ ಸ್ತೋತ್ರ. ನಿಜವಲ್ಲೂ ಗುಣ ಹೊಂದಿದ್ದಾರಾ? ಇಲ್ಲ, ಅವ್ರ ಶರೀರ ಸೊಂಟ ನೋವಿದೆ. ಬಟ್ ಸೊಂಟ ನೋವು ಕಡೆ ಗಮನ ಕೊಡಲಿಲ್ಲ, ಅವರು ವಿಶ್ವಾಸ ನೋಡ್ಲಿಕ್ಕೆ ಪ್ರಾರಂಭಿಸಿದರು. ಏನು ವಿಶ್ವಾಸ ಅಂದ್ರೇನು? ಕಣ್ಣಿಗೆ ಕಾಣುವಂಥದ್ದನ್ನು ನಂಬಿ ನುಡಿಯುವಂಥದ್ದಲ್ಲ, ಕಣ್ಣಿಗೆ ಕಾಣದೆ ಇರುವಂತಹ ದೇವರು ತನ್ನ ವಾಕ್ಯದಲ್ಲಿ ಏನಂತ ಹೇಳಿದಾರೋ ಆ ವಾಕ್ಯವನ್ನು ನಂಬಲಿಕ್ಕಾಗಿ ಯಾವುದೇ ಸಾಕ್ಷಿ ಅದರ ಇಲ್ಲದಿದ್ದರೂ ಕೂಡ ಆ ವಾಕ್ಯವನ್ನು ನಂಬಿ ಅದು ನುಡಿಯುವಂಥದ್ದಾಗಿದೆ ವಿಶ್ವಾಸ. ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ತುಂಬ ಮುಖ್ಯವಾದ ಕಾರ್ಯ ಅಂತಂದರೆ, ನಾವೆಲ್ಲರೂ ಕೂಡ ವಿಶ್ವಾಸದಿಂದ ಪ್ರಾರ್ಥನೆ ಮಾಡ್ತೇವೆ, ಈ ಸಮಸ್ಯೆ ಪರಿಹಾರ ಆಗಲಿ ಅಥವಾ ಈ ಏರಿಯಾದಲ್ಲಿ ನನಗೆ ಜಯ ಸಿಗಬೇಕು ಪ್ರಾರ್ಥನೆ ಮಾಡ್ತೇವೆ. ಬಟ್ ಅದು ಪ್ರೈಸ್ ಬಿಟ್ಟು ಗಾಡ್ ಅಲ್ಲಿ ವಾಕ್ಯ ಹೇಳ್ತದೆ, ನಿನ್ನ ವಿಶ್ವಾಸ ನಿನಗೆ ಜಯವನ್ನು ಕೊಡುವಂಥದ್ದು. ಹಾಗಾದರೆ ವಿಶ್ವಾಸ ಸಿಸ್ಟಮ್ ಹೇಗೆ ಕೆಲಸ ಮಾಡ್ತದೆ ನೋಡೋಣ. ಯೋವೆಲ್ನ ಗ್ರಂಥ, ಜೋಯಲ್ ಚಾಪ್ಟರ್ 3:10 ಓಪನ್ ಮಾಡಿ. ಜೋಯಲ್ 3:10. ಥ್ಯಾಂಕ್ ಯು ಜೀಸಸ್. ಓದಿ. ಯೋವೆಲ್ಲ 3:10. ನಿಮ್ಮ ನೇಗಿಲುಗಳ ಗುಳಗಳನ್ನು ಕತ್ತಿಗಳಾಗಿಯೂ ನಿಮ್ಮ ಕೂಡುಗೋಳುಗಳನ್ನು ಈಟಿಗಳಾಗಿಯೂ ಬಡಿಯಿರಿ. ಬಲಹೀನನು ನಾನು ಶೂರನೆಂದು ಹೇಳಲಿ. ಲಾಸ್ಟ್ ಲೈನ್, ಬಲಹೀನನು ನಾನು ಶೂರನೆಂದು ಹೇಳಲಿ. ಬಲಹೀನನು ದೇವರ ಬಳಿಗೆ ಬಂದು ಪ್ರಾರ್ಥಿಸಲಿ. ಈ ರೀತಿ ಇದೆಯಾ?
ಹಲೋ, ದೇವ್ರು ಈ ರೀತಿ ಹೇಳ್ತಾ ಇದ್ದಾರ, ಬಲಹೀನನು ನನ್ನ ಬಳಿಗೆ ಬಂದು ಪ್ರಾರ್ಥಿಸಲಿ. ಆ ರೀತಿ ಇದೆಯಾ? ನೋ. ಬೈಬಲ್ ಹೇಳ್ತಿರುವಂಥದ್ದು, ಲೆಟ್ ದ ವೀಕ್ ಸೇ ಓಪನ್ ಯುವರ್ ಮೌತ್ ಅಂಡ್ ಸೇ. ಬಲಹೀನನು ಬಾಯ್ತಿದ್ದು ಹೇಳಲಿ. ಏನಂತ? ನಾನು ಬಲಹೀನನಾಗಿದ್ದೇನೆ, ನನಗೆ ಯಾರಾದರೂ ಪ್ರಾರ್ಥಿಸಿ. ಜೀಸಸ್, ನಾನು ಬಲಹೀನನಾಗಿದ್ದೇನೆ, ನನ್ನನ್ನು ಬಲಪಡಿಸು. ಈ ರೀತಿ ಹೇಳಲಿ ಎಂಬುದಾಗಿದೆಯಾ? ಆಹಾ. ಲೆಟ್ ದ ವೀಕ್ ಸೇ ಐ ಆಮ್ ಸ್ಟ್ರಾಂಗ್. ಬಲಹೀನನು ಅವನೇನು ಹೇಳಬೇಕು ಅಂತಂದರೆ, ಅವನು ಯಾವುದನ್ನು ಕಣ್ಣಾರು ನೋಡ್ತಾ ಇದ್ದಾನೋ, ತಾನು ಏನನ್ನು ಅನುಭವಿಸ್ತಾ ಇದ್ದಾನೋ, ತನ್ನ ಪಂಚೇಂದ್ರಿಯಗಳ ಮೂಲಕ ಏನನ್ನು ಅನುಭವಿಸ್ತಾ ಇದ್ದಾನೋ ಅದನ್ನು ಯಾವ ಕಾರಣಕ್ಕೂ ಹೇಳುವಂತಿಲ್ಲ. ಬಲಹೀನನು ನಾನು ಶೂರನಾಗಿದ್ದೇನೆ ಅಥವಾ ಬಲಶಾಲಿ ಆಗಿದ್ದೇನೆ ಎಂಬುದಾಗಿ ಬಾಯಿ ತೆಗೆದು ವಿಶ್ವಾಸದಿಂದ ಹೇಳಲಿ. ಹಾಗಾದರೆ ಬಲಹೀನ ನಾನು ಬಲಶಾಲಿ ಎಂಬುದಾಗಿ ಹೇಳಬೇಕು ಅಂತ ಹೇಳಿದ್ರೆ, ರೋಗಿ ಏನಂತ ಹೇಳಬೇಕು? ರೋಗಿ ಏನಂತ ಹೇಳಬೇಕು? ಬಲಹೀನ ಏನಂತ ಹೇಳಬೇಕು? ನಾನು ಬಲಶಾಲಿಯಾಗಿದ್ದೇನೆ. ರೋಗಿ ಏನಂತ ಹೇಳಬೇಕು? ನಾನು ಈಗಾಗಲೇ ಆರೋಗ್ಯವಂತನಾಗಿದ್ದೇನೆ. ಸಾಲಗಾರ ಏನಂತ ಹೇಳಬೇಕು? ಸಾಲಗಾರ ಏನಂತ ಹೇಳಬೇಕು? ಎಲ್ರಿಗೂ ಫೋನ್ ಮಾಡಿ ಸಾಲ ಕೇಳಬೇಕಾ? ನಾನು ಸಾಲ ಇದೆ, ಸ್ವಲ್ಪ ಹೆಲ್ಪ್ ಮಾಡಿ ಅಂತೇಳಿ ಏನಂತ ಹೇಳಬೇಕು? ಸಾಲಗಾರ. ನಾನು ಈಗಾಗಲೇ ಸಮೃದ್ಧಿ ಆಗಿದ್ದೇನೆ. ದುಶ್ಚಟಕ್ಕೆ ಬಂಧನಕ್ಕೆ ಒಳಗಾಗಿರೋ ವ್ಯಕ್ತಿ ಏನು ಹೇಳಬೇಕು? ಅಯ್ಯೋ, ನಾನು ಕುಡಿಯೋದು ಬಿಡೋಕ್ಕೆ ಆಗಲ್ಲ, ನನ್ನ ಗಂಡ ಕುಡುಕ, ಅವ್ನು ಬಿಡಲಿಕ್ಕೆ ಸಾಧ್ಯ ಇಲ್ಲ. ಈ ರೀತಿ ಹೇಳಬೇಕಾ? ಏನಂತ ಹೇಳಬೇಕು? ನನ್ನ ಗಂಡ ಈಗಾಗಲೇ ಬಿಡುಗಡೆ ಹೊಂದಿದ್ದಾನೆ. ನಾನು ಹೇಳಿದ್ರೆ ಅರ್ಥ ಆಗ್ತದೆಯಾ? ಬಟ್ ನಾವೇನಂತ ಹೇಳ್ತಿದ್ದೇವೆ ಪ್ರಿಯರೇ? ನಾವೇನಂತ ಹೇಳ್ತಿದ್ದೇವೆ? ದೇವರು ಏನಂತ ಹೇಳ್ತಾ ಇದ್ದಾರೋ ಆ ಕಾರ್ಯವನ್ನು ಮಾಡದೆ ನಾವು ನಮ್ಗೆ ಅವ್ರವ್ರು ಕಲಿಸ್ಕೊಟ್ಟದ ಕಾರ್ಯಗಳನ್ನು, ಇಲ್ಲಾಂದರೆ ನಾವೇ ಅದನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳದೆ ಇರುವಂತಹ ಸಂಗತಿಗಳನ್ನು ನಾವೇ ನಮಗಿಷ್ಟ ಬಂದ ರೀತಿಯಲ್ಲಿ ಅದನ್ನು ಉಪಯೋಗಿಸ್ಲಿಕ್ಕೆ ಹೋಗ್ತಾ ಇದ್ದಾವೆ. ಕೊನೆಗೆ ಯೇಸುವಿನ ನಾಮದಲ್ಲಿ ಆಮೇಲೆ ಅಂತ ಪ್ರೇಯರ್ ಮುಗಿಸ್ಬಿಡ್ತವೆ. ಹಲೋ, ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಇನ್ನೊಂದು ಮುಖ್ಯವಾದ ವಿಷಯ ಏನಂತಂದರೆ, ಪ್ರೈಸ್ ಬಿಡಿ ಗಾಡ್. ನೀವೆಲ್ಲ ಕಡೆ ನೀವು ಕೇಳಿಸ್ಕೊಂಡಿರ್ಬೋದು. ಅದೇನಂತಂದರೆ, ಪ್ರೈಸ್ ಗಾಡ್, ಬೈಬಲ್ ಹೇಳ್ತದೆ, ತಂದೆಯು ವಾಗ್ದಾನ ಮಾಡಿರುವಂತಹ ವಾಗ್ದಾನದಾತರು ಅಂದರೆ ಪವಿತ್ರ ಆತ್ಮರು ನಿಮ್ಮ ಒಳಗಡೆ ಒಂದು ಸಲ ಬಂದ ಮೇಲೆ ಬೈಬಲ್ ಹೇಳ್ತದೆ, ಅವರೆಂದಿಗೂ ನಿಮ್ಮನ್ನು ಕೈ ಬಿಡೋದಿಲ್ಲ, ನಿಮ್ಮನ್ನು ತೊರೆದು ಬಿಡೋದಿಲ್ಲ. ಕರೆಕ್ಟಾ? ಇದೆಯಾ ಬೈಬಲಲ್ಲಿ? ಇದೆಯಾ? ಸೊ ಥ್ಯಾಂಕ್ ಗಾಡ್. ಅದರ ಅರ್ಥ, ನಾನು ಯಾವಾಗ ಯೇಸುವನ್ನು ನನ್ನ ಸ್ವಂತ ರಕ್ಷಕರಾಗಿ ಪ್ರಭುವಾಗಿ ದೇವರಾಗಿ ಸ್ವೀಕರಿಸಿಕೊಂಡೋ ಅದೇ ಕ್ಷಣದಲ್ಲಿ ಥ್ಯಾಂಕ್ ಗಾಡ್ ಪವಿತ್ರಾತ್ಮರು ನನ್ನ ಒಳಗಡೆ ನನ್ನ ಆತ್ಮದಲ್ಲಿ ಬಂದು ನನ್ನನ್ನು ತಿರುಗುಟ್ಟುವಂತೆ ಮಾಡಿದರು. ತಿರುಗುಟ್ಟುವಂತೆ, ಬೋರ್ನ್ ಅಗೈನ್, ತಿರುಗುಟ್ಟುವಂತೆ ಮಾಡಿದರು. ನನ್ನೊಳಗಡೆ ಬಂದಂಥ ಪವಿತ್ರಾತ್ಮರು ನನ್ನನ್ನು ತಿರುಗುಟ್ಟಿಸಿದ ಮೇಲೆ ಬೈಬಲ್ ಹೇಳ್ತದೆ, ಅವರು ಶಾಶ್ವತವಾಗಿ ನನ್ನ ಹೃದಯವನ್ನು ಅವ್ರ ಗರ್ಭಗುಡಿಯಾಗಿ ಮಾರ್ಪಡಿಸಿಕೊಂಡು ಆ ಗರ್ಭಗುಡಿಯಲ್ಲಿ ಶಾಶ್ವತವಾಗಿ ನೆಲೆಗೊಂಡಿರ್ತಾರೆ. ಅವ್ರು ಯಾವತ್ತೂ ನಮ್ಮನ್ನು ಬಿಟ್ಟು ಹೋಗೋದಿಲ್ಲ. ಹಳೆ ಒಡಂಬಡಿಕೆಲಾದರೆ ಕೆರೆ ದಡ ಆಟ ಆಡ್ತಾಯಿದ್ರು ಪವಿತ್ರಾತ್ಮರು. ಯಾರು ಪ್ರೇಯರ್ ಮಾಡ್ತಾರೋ ತಕ್ಷಣ ಪವಿತ್ರ ಇಳಿದು ಬರ್ತಾಯಿದ್ರು. ಅದು ಕೂಡ ಎಲ್ಲರ ಮೇಲೆ ಅಲ್ಲ, ಯಾರಾದರೂ ಒಬ್ಬರ ಮೇಲೆ. ಅಲ್ಲಿ ಬಂದು ಸಮಸ್ಯೆನ ಪರಿಹಾರ ಮಾಡಿ ಮತ್ತೆ ತಂದೆ ಬಳಿಗೆ ಹೊಟ್ಟು ಹೋಗ್ತಾಯಿದ್ರು, ಬರೋದು ಹೋಗೋದು. ಬಟ್ ಹೊಸ ಒಡಂಬಡಿಕೆಯಲ್ಲಿ ಒಂದು ಸಲ ಪವಿತ್ರಾತ್ಮರು ನಿಮ್ಮ ಒಳಗಡೆ ಬಂದ ಮೇಲೆ ಅವ್ರು ಯಾವತ್ತಿಗೂ ನಿಮ್ಮನ್ನು ಬಿಟ್ಟು ಹೋಗೋದಿಲ್ಲ. ಕರೆಕ್ಟಾ? ನಿಮ್ಮನ್ನು ಕೈ ಬಿಡೋದಿಲ್ಲ. ಲೋಕಾಂತ್ಯದವರೆಗೂ ನಿಮ್ಮ ಜೊತೆ ಇರ್ತಾರೆ. ಬಟ್ ನೀವು ಕೇಳ್ತಾ ಇದ್ದೀರಿ, ಪವಿತ್ರಾತ್ಮರೇ ಇಳಿದು ಬನ್ನಿ, ಬಾರ ಇಳಿದು ಬಾರ, ಪವಿತ್ರಾತ್ಮರೇ ಇಳಿದು ಬನ್ನಿ. ನೀವು ಕೂಗಿ ಕರಿತೀರಿ. ಆಗ ಕೂಗಿ ಕರೆಯುವಾಗ ಯೋಚನೆ ಮಾಡಿ, ನಿಮ್ಮ ಪಕ್ಕದಲ್ಲಿ ನಿಮ್ಮ ಯಜಮಾನರು ಇದ್ದಾರೆ. ಓಕೆ ಸಹೋದರಿಯರೇ, ನಿಮ್ಮ ಪಕ್ಕದಲ್ಲಿ ನಿಮ್ಮ ಯಜಮಾನರು ಇದ್ದಾರೆ. ಅವ್ರು ಮೊಬೈಲ್ ಏನೋ ಕೆಲಸ ಮಾಡ್ತಾ ಇದ್ದಾರೆ. ನೀವು ಫೋನ್ ಮಾಡಿಬಿಟ್ಟು, ರೀ ಎಲ್ಲಿದ್ದೀರ, ಬೇಗ ಮನೆಗೆ ಬನ್ನಿರಿ, ಬೇಗ ಮನೆಗೆ ಬನ್ನಿರಿ ಅಂತ ಹೇಳಿದ್ರೆ ಜಸ್ಟ್ ನೋಡಿದವ್ರು ಏನು ನಿಮ್ಮ ಮಕ್ಕಳು ಏನು ತಿಳ್ಕೊಳ್ತಾರೆ ಪ್ರಿಯರೇ? ಡ್ಯಾಡಿ ಮಮ್ಮಿ ಕೇಳೋದು, ಮಮ್ಮಿ ಯಾರಿಗೆ ಫೋನ್ ಮಾಡಿದ್ಯಾ? ನಿಮ್ಮ ಅಪ್ಪನಿಗೆ ಫೋನ್ ಮಾಡಿದ್ದೀನಿ ಇರೋ, ನಿಮ್ಮ ಅಪ್ಪ ಬೇಗ ಮನೆಗೆ ಬರಲಿ. ಒಂದು ಸಲ 2 ಸಲ ನೋಡ್ತಾರೆ, 3ನೇ ಸಲ ನಿಮ್ಗೆ ಹೇಗಾದರೂ ಮಾಡಿ ನಿಮ್ಮ ಮಕ್ಕಳು ನಿಮ್ಮ ಯಜಮಾನ ಜೊತೆ ಸೇರಿಕೊಂಡು ನಿಮ್ಮನ್ನು ಬ್ಯಾಂಗ್ಳೂರು ನಿಮಾನ್ಸ್ ಹಾಸ್ಪಿಟ್ಲಿಗೆ ಕರ್ಕೊಂಡು ಸೇರಿಸ್ತಾರೆ. ಕರೆಕ್ಟಾ? ಕರೆಕ್ಟಾ? ಯಾಕೆ? ನಿಮ್ಮ ಪಕ್ಕದಲ್ಲೇ ಇದ್ದಾರೆ ನಿಮ್ಮ ಯಜಮಾನರು, ಆದರೂ ಕೂಡ ಏನೋ ಮನೆಗೆ ಬನ್ನಿರಿ ಬೇಗ ಬೇಗ.
ಇನ್ ದ ಸೇಮ್ ವೇ ಪವಿತ್ರಾತ್ಮ ನಿಮ್ಮ ಒಳಗಡೆ ಬಂದು ಶಾಶ್ವತವಾಗಿ ನಿಮ್ಮ ಒಳಗಡೆ ನೆಲೆಗೊಂಡ ಮೇಲೆ ಪವಿತ್ರಾತ್ಮ ಇಳಿದು ಬಾರ ಅಂತ ಕೇಳುವಾಗ ಪವಿತ್ರಾತ್ಮ ಕೇಳ್ತಾರೆ, ಅರೆ ಬಾಬಾ ನಾನು ಯಾವಾಗ ನಿನ್ನ ಬಿಟ್ಟೋದೆ? ಹಲೋ, ಚೇಂಜ್ ಯುವರ್ ಥಿಂಕಿಂಗ್. ಪವಿತ್ರಾತ್ಮ ನಿಮ್ಮನ್ನು ಹೊರಗಡೆ ಬಿಟ್ಟೋಗಿದ್ದಾರೆ ಅಂತ ನಂಬಿದ್ರಿ, ನಿಮ್ಮ ಶರೀರ ಸೈತಾನನಿಗೆ ನಂಬರ್ 1 ಅಟ್ಯಾಕ್ ಮಾಡಲಿಕ್ಕಾಗಿ ನೀವೇ ಡೋರನ್ನು ಓಪನ್ ಮಾಡಿಕೊಟ್ಟಂಥ ವ್ಯಕ್ತಿಗಳಾಗ್ತೀರಿ. ನಿಮ್ಮ ಶರೀರ ಯಾವ ಕಾರಣಕ್ಕೂ ಒಂದು ಪವಿತ್ರಾತ್ಮ ಅಧೀನದಲ್ಲಿರಬೇಕು, ಇಲ್ಲ ದುರಾತ್ಮನ ಅಧೀನದಲ್ಲಿರಬೇಕು. ಈ ಶರೀರ ನಿಮ್ಮಷ್ಟು ನೀವು ಇಟ್ಕೊಳ್ಳೋಕೆ ಸಾಧ್ಯ ಇಲ್ಲ. ಯೇಸುವನ್ನು ಅರಿತುಕೊಳ್ಳುವಂಥ ಮೊದಲು ಸೈತನ್ ಉಪಯೋಗಿಸ್ತಾ ಇದ್ದ. ಅದಕ್ಕೆ ಸೈತನ್ ಹೇಳುವಂಥ ಕೆಟ್ಟ ಕೆಲಸ ಎಲ್ಲ ನಾನು ಮಾಡ್ತಾ ಇದ್ದೆ. ಟಾಪ್ ಲೆವೆಲ್ ಇದೆ ಸಿನ್ನಲ್ಲಿ, ಪಾಪದಲ್ಲಿ. ಬಟ್ ಒಂದು ಸಲ ಪವಿತ್ರಾತ್ಮನ ಒಳಗಡೆ ಬಂದ ಮೇಲೆ ಅವ್ರು ಯಾವತ್ತೂ ಬಿಟ್ಟು ಹೋಗೋದಿಲ್ಲ ಅಂತ ನಾನು ತಿಳಿದಿರೋದ್ರಿಂದ, ಮೈ ಗಾಡ್ ಹಾಲೆಲೂಯ, ಇವತ್ತು ಸೈತಾನನು ನನ್ನ ಮೇಲೆ ದೊರೆತನ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಅದರ ಅರ್ಥ ಬ್ರದರ್, ನೀವು ತಪ್ಪೇ ಮಾಡಲ್ವಾ, ಪಾಪನೇ ಮಾಡಲ್ವಾ? ಯಸ್, ಪಾಪವನ್ನು ಮಾಡಿದ್ರು ಕೂಡ, ವೆರಿ ವೆರಿ ಇಂಪಾರ್ಟೆಂಟ್, ಪಾಪವನ್ನು ಮಾಡಿದ್ರು ಕೂಡ ಪವಿತ್ರಾತ್ಮ ಬಿಟ್ಟು ಹೋಗೋದಿಲ್ಲ. ಹಲೋ, ವಿಚಿತ್ರ ಅನಿಸ್ತಾ ಇದೆಯಾ? ಯಸ್, ಯಾಕೊತ್ತಾ? ನನಗೆ ಗೊತ್ತಿದೆ ಪ್ರಿಯರೇ, ನಮ್ಮ ದೇವರು ಸುಳ್ಳು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಸುಳ್ಳು ಹೇಳ್ತಾರ ದೇವರು? ದೇವ್ರು ಹೇಳಿರುವಂಥದ್ದು, ಒಂದು ಸಲ ಪವಿತ್ರಾತ್ಮ ಒಳಗಡೆ ಬಂದ ಮೇಲೆ ಅವ್ರು ನಿಮ್ಮನ್ನು ಬಿಟ್ಟು ಹೋಗೋದಿಲ್ಲ ಅಂತ ಹೇಳಿದ ಮೇಲೆ, ಪ್ರೈಸ್ ಬಿಟ್ಟು ಗಾಡ್, ಇವು ನೀವು ಪಾಪವನ್ನು ಮಾಡಿದಾಗಲೂ ಅಷ್ಟೇ ಅವ್ರು ಬಿಟ್ಟು ಹೋಗೋದಿಲ್ಲ. ಯಾಕೆಂದರೆ ಪಾಪವನ್ನು ಮಾಡಿದ ತಕ್ಷಣ ಅವ್ರು ಬಿಟ್ಟು ಹೊಡೋಗ್ಬಿಟ್ರೆ ಆ ಪಾಪವನ್ನು ಜಯಿಸಿ ಹೇಗೆ ಪ್ರಿಯರೇ ಹೊರಗಡೆ ಬರ್ತೀರಿ? ನಿಮ್ಮ ಸ್ವಂತ ಶಕ್ತಿಯಿಂದ ಸಾಧ್ಯ ಇದೆಯಾ? ಪವಿತ್ರಾತ್ಮ ನಿಮ್ಮ ಸಹಾಯಕರು. ನೀವು ಒಂದು ವೇಳೆ ಪಾಪದಲ್ಲಿ ಬಿದ್ದು ಹೋದರೂ ಕೂಡ ಪವಿತ್ರಾತ್ಮರಾಗಿದ್ದಾರೆ. ಅಲ್ಲಿ ನಿಮಗೆ ಪಶ್ಚಾತ್ತಾಪದ ಹೃದಯವನ್ನು ಕೊಟ್ಟು, ಪಶ್ಚಾತ್ತಾಪಡು, ನೀನು ಈ ಪಾಪದಲ್ಲಿ ಕೊಳಚೆಗುಂಡಲ್ಲಿ ಬಿದ್ದು ಒದ್ದಾಡಲಿಕ್ಕೆ ನೀನು ಹಂದಿ ಮರಿಯಲ್ಲ, ಹಳೆ ವ್ಯಕ್ತಿಯಾಗಿದ್ದೆ, ಹಳೆ ಮನುಷ್ಯನಾಗಿದೆ, ಅದರಲ್ಲೇ ಬಿದ್ದು ಒದ್ದಾಡ್ತಾ ಇದೆ. ಬಟ್ ಈಗ ನಾನು ನಿನ್ನ ಒಳಗಡೆ ಇದ್ದೇನೆ, ನೀನು ನೀತಿವಂತ, ನೀನು ಅಲ್ಲಿ ಬಿದ್ದುಕೊಂಡು ಒದ್ದಾಡ್ಲಿಕ್ಕಲ್ಲ, ಪಶ್ಚಾತ್ತಾಪಡು ಅಂತೇಳಿ ಪಶ್ಚಾತ್ತಾಪದ ಹೃದಯವನ್ನು ಕೊಟ್ಟು ನಿಮಗೆ ಸಹಾಯವನ್ನು ಕರುಣಿಸಿ ಅವರು ನಿಮ್ಮನ್ನು ಅಲ್ಲಿಂದ ಮೇಲೆತ್ತಿ ಮತ್ತೆ ನಿಮ್ಮ ನೀತಿವಂತಿಕೆ ಆದಿಯಲ್ಲಿ ನಡೆಸಲಿಕ್ಕಾಗಿ ನಿಮಗೆ ಸಹಾಯಕರಾಗಿ ಪವಿತ್ರಾತ್ಮ ನಿಮ್ಮ ಜೊತೆಯಲ್ಲಿ ಸದಾಕಾಲ ಇರುವಂಥವರು. ಚಪ್ಪಳೆ ತೊಟ್ಟುತ್ತಾ ಪವಿತ್ರಾತ್ಮ ಘನಪಡಿಸೋಣ. ಪ್ರೈಸ್ ಗಾಡ್, ಹಾಲೆಲೂಯ, ಹಾಲೆಲೂಯ. ಅರ್ಥ ಆಗ್ತದೆ ಪ್ರಿಯರೇ? ಅದಕ್ಕಾಗಿ ವೆರಿ ವೆರಿ ಇಂಪಾರ್ಟೆಂಟ್, ನೀವೇನೇ ಪ್ರಾರ್ಥನೆ ಮಾಡಲಿ ಅಥವಾ ಏನೇ ಹಾಡುಗಳು ಹೇಳಲಿ, ದೇವರ ವಾಕ್ಯದ ಪ್ರಕಾರ ಇದ್ದರೆ ಆ ಹಾಡುಗಳು ನಿಮ್ಮ ಜೀವನ ಬದಲಾಯಿಸ್ತದೆ. ಬಟ್ ಆ ಹಾಡುಗಳು ದೇವರ ವಾಕ್ಯ ವಿರುದ್ಧವಾಗಿತ್ತ ಒಂದೊಂದು ಹಾಡುಗಳು ನಿಮ್ಮನ್ನು ಬಲಿ ತೆಗೆದುಕೊಳ್ತದೆ. ಯಾಕೆ ನಿಮ್ಮ ಬಾಯಿಂದ ಬರುವಂಥ ವರ್ಡ್ಸ್, ನಿಮ್ಮ ಬಾಯಿಂದ ಬರೋ ನುಡಿಗಳು ಒಂದು ದೇವರಾದರೂ ಕಚ್ಚಾ ವಸ್ತುಗೆ ಉಪಯೋಗಿಸ್ಕೊಳ್ತಾರೆ, ಇಲ್ಲಾಂದರೆ ದುರಾತ್ಮನಾದರೂ ಕಚ್ಚಾ ವಸ್ತುಗೆ ಉಪಯೋಗಿಸ್ಕೊಳ್ತಾನೆ. ಅದು ಹಾಡುಗಳಾಗಿರ್ಬೋದು ಅಥವಾ ವಾಕ್ಯಗಳಾಗಿರ್ಬೋದು, ಬೋಧನೆ ಆಗಿರ್ಬೋದು, ಯಾರೇ ಆಗಿರ್ಬೋದು. ಅದಕ್ಕೆ ಮೊದಲು ನಿಮ್ಗೆ ಗೊತ್ತಿರಬೇಕು, ನಿಮ್ಮ ಬಾಯಿಂದ ಬರುವಂಥ ನುಡಿಗಳು ದೇವರ ವಾಕ್ಯದ ಪ್ರಕಾರ ಇದೆಯಾ, ದೇವರ ವಾಕ್ಯ ವಿರುದ್ಧವಾಗಿದೆಯಾ. ಈ ಒಂದು ದೇವರು ನೋಡಿ, ಥ್ಯಾಂಕ್ ಗಾಡ್, ನಿಮ್ಗೆ ನೋಡ್ಬೋದು ಆದಿಕಾಂಡ 1ನೇ ಅಧ್ಯಾಯದಲ್ಲಿ ಆರಂಭದಲ್ಲಿ ದೇವರು ಪರಲೋಕ ಮತ್ತು ಭೂಲೋಕವನ್ನು ಸೃಷ್ಟಿ ಮಾಡಿದರು. ಭೂಮಿ ನಿರಾಕಾರವಾಗಿ ಬರಿದಾಗಿಯೂ ಕಾಲ್ಕಲಿ ಇದೆ, ಕಗ್ಗತ್ತಲು ಆವರಿಸ್ಕೊಂಡಿದೆ. ದೇವರು ಕಣ್ಣಾರೆ ಕತ್ತಲ್ಲಿ ನೋಡ್ತಾ ಇದ್ದಾರೆ. ಕತ್ತಲ ಬಗ್ಗೆ ಹೇಳಲಿಲ್ಲ ದೇವರಲ್ಲಿ, ಏನು ಬೇಕೋ ಅದನ್ನೇ ಹೇಳಿದ್ರು. ಲೆಟ್ ದೇರ್ ಬಿ ಲೈಟ್ ಅಂದರೆ ಬೆಳಕಾಗಲಿ ಅಂತ ಹೇಳಿದ್ರು. ಅಲ್ಲಿರೋದು ಹೇಳಲಿಲ್ಲ. ಯಾವಾಗ ಬೆಳಕಾಗಲಿ ಅಂದರು, ಬೆಳಕಾಯಿತು. ಅದರ ಅರ್ಥ ಏನು? ದೇವರ ಆತ್ಮರು ಏನೂ ಕೆಲಸ ಮಾಡದೆ ಅಲ್ಲಿ ಜಲರಾಶಿ ಮೇಲೆ ಚಲಿಸ್ತಾ ಇದ್ದಾರೆ. ಬಟ್ ದೇವರು ದೊಡ್ಡ ಸಮಸ್ಯೆ ಎದುರಿಸ್ತಾ ಇದ್ದಾರೆ. ಭೂಮಿ ಇಡೀ ನಿರಾಕಾರವಾಗಿದೆ, ಕಾಲ್ಕಾಲಿ ಇದೆ, ಬರಿದಾಗಿದೆ, ಕಗ್ಗತ್ತಲು ಆವರಿಸ್ಕೊಂಡಿದೆ. ಆದರೂ ಕೂಡ ದೇವರಾತ್ಮರು ಏನು ಕೆಲಸ ಮಾಡ್ತಾ ಇಲ್ಲ. ದೇವರಾತ್ಮರು ಏನಾದ್ರು ಕೆಲಸ ಮಾಡಬೇಕಾದ್ರೆ ಬೇರೆ ನಿಮ್ಮ ಬಾಯಿಂದ ಬರುವಂಥ ನುಡಿಗಳು ಅತ್ಯವಶ್ಯಕ. ಯಾವಾಗ ದೇವರು ತನ್ನ ಕಣ್ಣಾರೆ ಕತ್ತಲೆ ನೋಡಿದರೂ ಕೂಡ ಕತ್ತಲೆ ಬಗ್ಗೆ ಏನು ಹೇಳದೆ ಅಲ್ಲಿಗೆ ಏನು ಬೇಕಾಗಿದೆಯೋ ಅದನ್ನು ಬಾಯ್ತು ನುಡಿದ್ರು, ಬೆಳಕಾಗಲಿ ಅಂತ ನುಡಿದ್ರು, ಅದೇ ಕ್ಷಣದಲ್ಲಿ ಜಲರಾಶಿ ಮೇಲೆ ಚಲಿಸಿದಂತಹ ಪವಿತ್ರಾತ್ಮರು ಆ ಬೆಳಕಾಗಲಿ ಎಂಬುದರ ಒಳಗಡೆ ಇರುವಂಥ ಒಂದು ವಸ್ತು ಬೆಳಕು, ಆ ಬೆಳಕು ಎಂಬ ನುಡಿಯನ್ನು, ಕಚ್ಚಾ ವಸ್ತುವನ್ನು ತೆಗೆದುಕೊಂಡು ಆಧ್ಯಾತ್ಮಿಕ ಲೋಕಕ್ಕೆ ಹೋಗಿ, ಕಣ್ಣಿಗೆ ಕಾಣದಿರುವಂಥ ಲೋಕಕ್ಕೆ ಹೋಗಿ ಅಲ್ಲಿರುವಂಥ ಬೆಳಕನ್ನು ಡ್ರಾ ಮಾಡಿಕೊಂಡು ಭೂಲೋಕಕ್ಕೆ ಪವಿತ್ರಾತ್ಮರು ಬೆಳಕನ್ನು ತಂದು ಕೊಟ್ಟರು. ಯಾವ ಬೆಳಕು ಬಂತು, ಕತ್ತಲು ಮಾಯ ಆಯಿತು. ಹಲೋ, ಅದೇ ಥರ ನಿಮ್ಮ ಜೀವನದಲ್ಲೂ ಅಷ್ಟೇ ಪ್ರಿಯರೇ. ನೀವು ಬಾಯಿ ತೆಗೆದು ನೀವು ನುಡಿಯುವಾಗ ನಿಮ್ಮ ಬಾಯಿಂದ ಬರುವಂಥ ನುಡಿಗಳಾಗಿರ್ಬೋದು, ಹಾಡುಗಳಾಗಿರ್ಬೋದು, ಆರಾಧನೆ ಆಗಿರ್ಬೋದು, ಯಾವುದೇ ಆಗಿರ್ಬೋದು, ನಿಮ್ಮ ಬಾಯಿಂದ ಬರುವಂಥ ನುಡಿಗಳು ದೇವರ ವಾಕ್ಯಕ್ಕೆ ಅನುಗುಣವಾಗಿದ್ದರೆ ನಿಮ್ಮ ಬಾಯಿಂದ ಬರುವಂಥ ನುಡಿಗಳನ್ನು ದೇವರ ಆತ್ಮರು
ಕಚ್ಚಾ ವಸ್ತು ಉಪಯೋಗಿಸಿಕೊಂಡು ನಿಮ್ಮ ಜೀವನದಲ್ಲಿ ಆ ವಾಕ್ಯಕ್ಕೆ ತಕ್ಕಂಥ ಅದ್ಭುತ ಕಾರ್ಯ ಮಾಡ್ತಾರೆ. ಬಟ್ ನಿಮ್ಮ ಬಾಯಿಂದ ಬರುವಂಥ ನುಡಿಗಳು ದೇವರ ವಾಕ್ಯಕ್ಕೆ ವಿರುದ್ಧವಾಗಿದ್ದರೆ ಮತ್ತೊಂದು ಕಡೆ ದುರಾತ್ಮ ಇದ್ದಾನೆ, ಆ ದುರಾತ್ಮನು ಕೂಡ ಕಾಯ್ತಾ ಇರ್ತಾನೆ ನಿಮ್ಮ ಬಾಯಿಂದ ಬರುವಂಥ ನುಡಿಗಳನ್ನು ಕಾರ್ಯರೂಪಕ್ಕೆ ನೆರವೇರಿಸ್ಕೊಡ್ಲಿಕ್ಕಾಗಿ. ನೀವು ಬಾಯಿ ತೆಗೆದು ಯಾವಾಗ ದೇವರ ವಾಕ್ಯಕ್ಕೆ ವಿರುದ್ಧವಾಗಿ ನುಡಿತೀರಿ, ತಕ್ಷಣವೇ ಸೈತಾನನು ನಿಮ್ಮ ನುಡಿಗಳನ್ನು ಕಚ್ಚಾ ವಸ್ತು ಉಪಯೋಗಿಸಿಕೊಂಡು ಅವನಿಗೆ ನೀವು ಲೀಗಲ್ ಅಥಾರಿಟಿನ ಕೊಟ್ಟಿದ್ದೀರಿ, ಕಾನೂನಾತ್ಮಕವಾಗಿ ಅವನಿಗೆ ಅಧಿಕಾರ ಕೊಟ್ಟರೆ ಅವನು ಡೈರೆಕ್ಟಾಗಿ ನಿಮ್ಮ ಜೀವನವನ್ನು ಪ್ರವೇಶಿಸಿ ಅಂಧಕಾರದ ಸಾಮ್ರಾಜ್ಯದ ಶಕ್ತಿಯ ಮೂಲಕ ನಿಮ್ಮ ಜೀವನದಲ್ಲಿ ಏನೆಲ್ಲ ಅವನು ಮಾಡ್ಲಿಕ್ಕೆ ಸಾಧ್ಯನೋ ಎಲ್ಲ ಕಾರ್ಯ ಮಾಡಿ ಮುಗಿಸೋಗ್ತಾನೆ. ಪ್ರಶ್ನೆ ಏನಂತಂದರೆ, ಬೆಳಗಿನ ಸಂಜೆ ತನಕ ಥ್ಯಾಂಕ್ ಗಾಡ್ ಅನೇಕ ಸಮಸ್ಯೆಗಳನ್ನು ಎದುರಿಸ್ತವೆ. ಆ ಸಮಸ್ಯೆಗಳ ಮಧ್ಯದಲ್ಲಿ ಪ್ರಿಯರೇ, ಪ್ರೈಸ್ ಗಾಡ್, ನಾವು ಯಾರಿಗೆ ಹೆಚ್ಚಿಗೆ ಕೆಲಸ ಕೊಡ್ತಾ ಇದ್ದಾವೆ? ಸೈತಾನನಿಗ ಅಥವಾ ಪವಿತ್ರಾತ್ಮರಿಗ? ಹಲೋ, ಅದಕ್ಕೆ ನಿಮ್ಮ ಆಲೋಚನೆ ದೇವರ ವಾಕ್ಯ ಪ್ರಕಾರ ಸೆಟ್ಟಿಂಗ್ ಮಾಡ್ಕೊಳ್ಳೋದು ತುಂಬ ಮುಖ್ಯವಾದದ್ದು, ತುಂಬ ಮುಖ್ಯವಾದದ್ದು, ತುಂಬ ಮುಖ್ಯವಾದದ್ದು. ಎಷ್ಟು ಮಂದಿ ದೇವರಿಂದ ಹುಟ್ಟಿದ್ದೀರಿ? ಯಾರೆಲ್ಲ ದೇವರಿಂದ ಹುಟ್ಟಿದ್ದೀರಿ ಕೈ ಮೇಲೆ ಮಾಡಿ. ಇನ್ನೂ ಡೌಟ್ ಕೆಲವರಿಗೆ, ನೀವು ದೇವರಿಂದ ಹುಟ್ಟಿದ್ದೀರಾ? ಕೈ ಮಾಡಿಬಿಡಿ. ಯಾರು ದೇವರಿಂದ ಹುಟ್ಟಿದ್ದೀರಿ? ಎಸ್, ಕೈ ಇಳಿಸಿ. ನೀವು ದೇವರಿಂದ ಹುಟ್ಟಿದ ಮೇಲೆ ನಂಬರ್ 1 ದೇವರ ಮಗುವಾಗಿದ್ದೀರಿ. ನಂಬರ್ 2 ಲೋಕವನ್ನು ಜಯಿಸುವಂತಹ ಶಕ್ತಿಯನ್ನು ನಿಮ್ಮ ಒಳಗಡೆ ಹೊಂದಿದ್ದೀರಿ. ಆ ಶಕ್ತಿಯ ವಿಶ್ವಾಸ. ಕರೆಕ್ಟ್? ಈಗ ಹಿಂದೆ ಬರೋಣ, ಒಂದು ಉದಾಹರಣೆ ಕೊಡ್ತೇನೆ, ಆಗ ನಿಮ್ಗೆ ಅರ್ಥ ಆಗ್ತದೆ. ಪ್ರಿಯರೇ, ಪ್ರೈಸ್ ಬಿಡಿ ಗಾಡ್, ಒಂದು 50 ಗ್ರಾಮ್ ಒಂದು ಕಲ್ಲಿದೆ, ಒಂದು ಸಣ್ಣ ಕಲ್ಲು, 50 ಗ್ರಾಮ್ ಕಲ್ಲು, ಎಷ್ಟು ದಪ್ಪ ಕಲ್ಲಿದೆ. ಮತ್ತು ಇನ್ನೊಂದು ಕಡೆ ಪ್ರೈಸ್ ಬಿಡಿ ಗಾಡ್ 500 ಕೆ ಜಿ ಮರ ಇದೆ. ಇವೆರಡರಲ್ಲಿ ಯಾವ್ದು ಭಾರ? 50 ಗ್ರಾಮ್ ಕಲ್ಲು ಭಾರನ, 500 ಕೆ ಜಿ ಮರ ಭಾರನ? ದೊಡ್ಡ ಮಾತಾಡಿ ಪ್ಲೀಸ್. ಮರ ಭಾರ. ಕರೆಕ್ಟ್? ಈಗ ಅವೆರಡನ್ನು ಕೂಡ ಪ್ರೈಸ್ ಗಾಡ್ ಒಂದು ಸ್ಥಳದಲ್ಲಿ ಹಾಕೋಣ. 50 ಗ್ರಾಮ್ ಇರುವಂಥ ಕಲ್ಲನ್ನು ನೀರೊಳಗಡೆ ಹಾಕಿದ್ರಿ, ಸಮುದ್ರದ ನೀರೊಳಗಡೆ ಹಾಕಿದ್ರಿ, ಕಲ್ಲೇನಾಗ್ತದೆ? ತೇಲ್ತದೆ, ಮುಳುಗ್ತದೆ. ಅದೇ ರೀತಿ 500 ಕೆ ಜಿ ಇರುವಂಥ ಮರವನ್ನು ಅದೇ ಸಮುದ್ರ ನೀರಲ್ಲಿ ಹಾಕಿದ್ರಿ, ಮುಳುಗ್ತದ, ತೇಲ್ತದ? ಅರೆ ಯಾವ್ದು ಭಾರ ಇವೆರಡರಲ್ಲಿ? 50 ಗ್ರಾಮ್ ಕಲ್ಲು, ಸಣ್ಣ ಕಲ್ಲು ಭಾರನ, 500 ಕೆ ಜಿ ಮರ ಭಾರನ? ಅರೆ ಯಾವ್ದು ಭಾರ? ಮರ ಭಾರ. ಕರೆಕ್ಟ್? ಬಟ್ ಆದರೆ ಥ್ಯಾಂಕ್ ಗಾಡ್ ಭಾರವಾದ ವಸ್ತು ಮುಳುಗಬೇಕು. 50 ಗ್ರಾಮ್ ಕಲ್ಲೇ ಮುಳುಗೋಯ್ತು ಅಂತ ಹೇಳಿದ್ಮೇಲೆ ನೀವು ಹೇಳ್ತಾ ಇದ್ರಿ 500 ಕೆ ಜಿ ಭಾರ ಇದ್ರೂ ಕೂಡ ಮರ ಮುಳುಗ್ತದ, ಮುಳುಗಲ್ವಾ? ಯಾಕೆ ಮುಳುಗಲ್ಲ? ಯಾಕೆ ತೇಲ್ತದೆ? ಅರೆ 50 ಗ್ರಾಮ್ ಭಾರ ಇರುವಂಥ ಒಂದು ವಸ್ತು ಮುಳುಗೋಯ್ತು ಅಂತ ಹೇಳಿದ್ಮೇಲೆ 500 ಕೆ ಜಿ ಇರುವಂಥ ಒಂದು ವಸ್ತು ಮುಳುಗಲ್ಲ ಅಂತ ಹೇಳ್ತಾ ಇದ್ದೀರಿ. ನೀವು ಹೇಳ್ತಾ ಇದ್ದೀರಿ, ಯಾಕೆ ಮುಳುಗಲ್ಲ? ಯಾಕಂದರೆ ಕಲ್ಲಿನ ಸ್ವಭಾವ ಮುಳುಗೋ ಸ್ವಭಾವ, ಮರದ ಸ್ವಭಾವ ತೇಲುವ ಸ್ವಭಾವ. ವೈಜ್ಞಾನಿಕವಾಗಿ ಅದಕ್ಕೆಲ್ಲ ಏನೋ ಇದೆ, ಅದೆಲ್ಲ ಏನೇನೋ ಅದರದ್ದು ಬೇರೆ ಬೇರೆ ಇದೆ. ಬಟ್ ಸಿಂಪಲಾಗಿ ಹೇಳೋದಾದರೆ ಕಲ್ಲಿನ ಸ್ವಭಾವ ಮುಳುಗೋ ಸ್ವಭಾವ, ಮರದ ಸ್ವಭಾವ ತೇಲುವ ಸ್ವಭಾವ. ಕರೆಕ್ಟ್? ಇನ್ ದ ಸೇಮ್ ವೇ ನಾವೆಲ್ಲರೂ ಕೂಡ ಹುಟ್ಟುವಾಗ ಪಾಪವನ್ನು ಹೊಂದಿಕೊಂಡು ನಾವೆಲ್ಲರೂ ಭೂಲೋಕದಲ್ಲಿ ಹುಟ್ಟಿದ್ವಿ, ತಂದೆ ತಾಯಿಗಳ ಜೀವಕಣಗಳಿಂದ ಹುಟ್ಟಿದ್ವಿ. ಆಗ ಸಣ್ಣ ಪುಟ್ಟ ಸಮಸ್ಯೆಗಳು ಬಂದರೂ ಸಾಕು, ಆ ಸಮಸ್ಯೆಗಳಲ್ಲೇ ನಾವು ಮುಳುಗೋಗ್ತಾ ಇದ್ವಿ. ಬಟ್ ಆದರೆ ಈಗ ನಮ್ಮೊಳಗಡೆ ಇರುವಂಥವರು ಪವಿತ್ರಾತ್ಮರಾಗಿದ್ದಾರೆ. ಈಗ ನಮ್ಮ ಒಳಗಡೆ ಪಾಪ ಇಲ್ಲ. ಆ ಪಾಪವನ್ನು ಪ್ರಬೇಸು ತೆಗೆದುಕೊಂಡು ಅವರು ನಮಗೋಸ್ಕರ ಯಾವ ಪಾಪವಾಗಿ ಮಾರ್ಪಟ್ಟಿದ್ದಾರೋ ಅವರನ್ನು ನಿಮ್ಮ ಸ್ವಂತ ರಕ್ಷಕರಾಗಿ, ಪ್ರಭುವಾಗಿ, ದೇವರಾಗಿ ಯಾವಾಗ ಸ್ವೀಕರಿಸ್ಕೊಂಡ್ರಿ, ಅದೇ ಕ್ಷಣದಲ್ಲಿ ದೇವರ ಆತ್ಮರು ನಿಮ್ಮ ಒಳಗಡೆ ಬಂದರು. ದೇವರ ಆತ್ಮ ನಿಮ್ಮ ಒಳಗಡೆ ಇರೋದ್ರಿಂದ ಪ್ರೈಸ್ ಬಿಟ್ಟು ಗಾಡ್, ಎಷ್ಟೇ ಭಾರದ ದೊಡ್ಡ ಗಾತ್ರದ ಸಮಸ್ಯೆಗಳು ಬಂದರೂ ಕೂಡ ನಿಮ್ಮನ್ನು ಮುಳುಗ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂದರೆ ನಿಮ್ಮ ಒಳಗಡೆ ಇರುವಂಥ ಪವಿತ್ರ ಆತ್ಮರು ಆ ಸಮಸ್ಯೆಗಳನ್ನು ತುಳಿದು ಥ್ಯಾಂಕ್ ಗಾಡ್ ನಿಮ್ಮನ್ನು ತೇಲಿಸಿ ನಿಮ್ಮನ್ನು ದಡಕ್ಕೆ ಸೇರಿಸುವಂತಹ ನಿಮ್ಮ ಜೀವಂತ ದೇವರಾಗಿದ್ದಾರೆ. ಪ್ರೈಸ್ ದಿ ಲಾರ್ಡ್. ಹಾಲೆಲೂಯಾ, ಹಾಲೆಲೂಯಾ, ಹಾಲೆಲೂಯಾ. ಎಷ್ಟು ಮಟ್ಟಿಗೆ ಮುಳುಗಿಸ್ಬೋದು ಅವನು? ಸಮಸ್ಯೆ ತಂದಿರುವ ಸೈತಾನನು ನಿಮಗೆ ಎಷ್ಟು ಮಟ್ಟಿಗೆ ಮುಳುಗಿಸ್ಬೋದು? ಉದಾಹರಣೆಗೆ ನೀವು ದೊಡ್ಡ ಸಪೋಸ್ ಒಂದು ಸ್ವಿಮ್ಮಿಂಗ್ ಪೂಲ್ಗೋ ಎಲ್ಲಿಗೋ ಹೋದ್ರಿ, ಸಪೋಸ್ ಅಲ್ಲಿ
ಯಾವುದೋ ವಾಹನದ ಲಾರಿ ವಾಹನದ ಟ್ಯೂಬ್ ಇದೆ, ಟ್ಯೂಬಿಗೆ ಏರ್ ಹೊಡೆದು ಜಸ್ಟ್ ನೀರಲ್ಲಿ ಮುಳುಗಿಸಿ ಪ್ರಯತ್ನ ಪಡ್ತಾ ಇದ್ದೀರಿ, ಸುತ್ತ 4 ಜನ ಇಟ್ಕೊಂಡ್ರಿ, ಮುಳುಗಿಸ್ತಾ ಇದ್ದೀರಿ. ಎಷ್ಟೊತ್ತು ಪ್ರಿಯರೇ ನೀವು ಮುಳುಗಿಸಿಟ್ಕೊಳ್ಬೋದು? ಆಳ ಇದೆ, ಆಳ ಇದ್ರೂ ಕೂಡ ಮುಳುಗ್ಸೋಕೆ ಹೋಗ್ತಿದ್ರಿ. ಎಷ್ಟು ಮುಳುಗಿಸ್ಬೋದು? ಆ ನೀರಿನ ಮಟ್ಟಕ್ಕೆ ನಿಮ್ಮ ಮೂಗು ಟಚ್ ಆಗೋ ತನಕ ಮಾತ್ರ. ನಿಮ್ಮ ಮೂಗು ಟಚ್ ಆಯ್ತಾ ನೀರು ಹೊರಗಡೆ ಹೋಗ್ತದೆ, ಬಿಟ್ಬಿಡ್ತೀರಿ. ಕರೆಕ್ಟಾ? ಅಷ್ಟರ ಮಟ್ಟಿಗೆ ಮಾತ್ರ ಮುಳುಗಿಸ್ಬೋದು. ಬಟ್ ಯಾವಾಗ ನೀರು ನಿಮ್ಮ ಮೂಗು ಬರ್ತದೋ ಕೊನೆಗೆ ಆ ಕ್ಷಣದಲ್ಲಿ ನೀರು ಒಳಗಡೆ ಹೋದ ತಕ್ಷಣ ನೀವು ಗಲಿಬಿಲಾಗ್ತೀರಿ. ಆ ಟ್ಯೂಬ್ ಮತ್ತೆ ಮೇಲ್ಮಟ್ಟಕ್ಕೆ ಬರ್ತದೆ. ಇನ್ ದ ಸೇಮ್ ವೇ ಸೈತಾನನು ನಿಮ್ಮ ಜೀವನದಲ್ಲಿ ಯಾವುದೇ ಸಮಸ್ಯೆಗಳಿರ್ಬೋದು ಪ್ರಿಯರೇ, ಆ ಸಮಸ್ಯೆಗಳು ನಿಮ್ಮ ಮನಸ್ಸಲ್ಲಿ ನಿಮ್ಮನ್ನು ಮುಳುಗಿಸುವಂತೆ, ಆ ಸಮಸ್ಯೆಲೇ ಅಥವಾ ಆ ಪಾಪದಲ್ಲೇ ಆ ದುಶ್ಚಟದಲ್ಲೇ ನಿಮ್ಮನ್ನು ಮುಳುಗಿಸ್ಬೇಕೆಂಬುದಾಗಿ ಎಷ್ಟೇ ಅವನು ಪ್ರಯತ್ನ ಪಟ್ಟರೂ ಕೂಡ ಎಲ್ಲಿ ತನಕ ಅವನು ಪ್ರಯತ್ನ ಪಡ್ತಾನೋ ತಾತ್ಕಾಲಿಕ ಪ್ರಿಯರೇ. ನೀವು ಮಾತ್ರ ನಿರಂತರವಾಗಿ ಪವಿತ್ರಾತ್ಮರ ಸಹಾಯವನ್ನು, ನೀವು ಪವಿತ್ರಾತ್ಮರ ಅನ್ಯೋನ್ಯತೆಯಲ್ಲಿ ಅವರು ವಾಕ್ಯ ಹೇಳ್ತದೋ ಆ ವಾಕ್ಯನ ಪದೇ ಪದೇ ನುಡಿಯುತ್ತಾ, ಆ ವಾಕ್ಯ ನಂಬಿ ಅದಕ್ಕನುಗುಣವಾಗಿ ನಿಮ್ಮ ಮನಸ್ಸು ನವೀಕರಣ ಮಾಡಿಕೊಂಡು ಆ ವಾಕ್ಯದಂತೆ ಆಲೋಚಿಸುತ್ತಾ ಆ ವಾಕ್ಯ ನುಡಿತಾ ಇದ್ರೆ, ಪ್ರೈಸ್ ಬಿಟ್ಟು ಗಾಡ್, ಈವನ್ ಎಷ್ಟೇ ಅವನು ಒತ್ತಡ ಹಾಕಿದ್ರು ಕೂಡ ಆ ವಾಕ್ಯವೇ ಆತ್ಮವಾಗಿದೆ. ಆ ವಾಕ್ಯವನ್ನು, ಆ ವಾಕ್ಯದ ಪ್ರಕಾರ ನಿಮ್ಮ ಮನಸ್ಸು ನವೀಕರಣ ಮಾಡಿಕೊಂಡಷ್ಟು, ಪ್ರೈಸ್ ಬಿಟ್ಟು ಗಾಡ್, ನಿಮ್ಮ ಒಳಗಡೆ ಇರುವಂಥ ಆವಿಯವರು, ಪವಿತ್ರಾತ್ಮರು, ಆವಿ, ಆ ಪವಿತ್ರಾತ್ಮರು, ಥ್ಯಾಂಕ್ ಗಾಡ್, ಜಸ್ಟ್ ಸ್ವಲ್ಪ ಕಾಲ ತಾತ್ಕಾಲಿಕವಾಗಿ ನಾವು ಮಟ್ಟದಲ್ಲಿರ್ಬೋದು, ಬಟ್ ನೀವು ದೇವರ ವಾಕ್ಯದ ಪ್ರಕಾರ ನಿಮ್ಮ ಮನಸ್ಸು ನವೀಕರಣ ಮಾಡಿಕೊಳ್ಳುವಾಗ ದೇವರ ಆತ್ಮರು, ಪ್ರೈಸ್ ಬಿಟ್ಟು ಗಾಡ್, ಥ್ಯಾಂಕ್ ಗಾಡ್, ನಿಮ್ಮನ್ನು ಮತ್ತೆ ಜಸ್ಟ್ ಆ ನೀರಿನ ಮೇಲೆ ಕರ್ಕೊಂಡು ಬಂದು ಆ ಯಾವುದು ನಿಮ್ಮ ಸಮಸ್ಯೆನ ನಿಮ್ಮನ್ನು ಮುಳುಗಿಸ್ತಾ ಇತ್ತೋ ಆ ಸಮಸ್ಯೆ ಮೇಲೆ ತುಳ್ಕೊಂಡು ದಡವನ್ನು ಸೇರುವಂತೆ ನಿಮಗೆ ಪವಿತ್ರಾತ್ಮರಾಗಿದ್ದರೆ ಪ್ರಿಯರೇ ಸಹಾಯವನ್ನು ಕರುಣಿಸುವಂಥವರು. ಚಪ್ಪಳೆ ತಟ್ಟುತ್ತೆ ಯೇಸುವನ್ನು ಗಣಪಡಿಸೋಣ. ಪ್ರೈಸ್ ಗಾಡ್, ಹಲ್ಲೆಲೂಯ, ಹಲ್ಲೆಲೂಯ. ಅದಕ್ಕಾಗಿ ಪ್ರತಿದಿನ ದೇವರ ವಾಕ್ಯದಲ್ಲಿ ಕಾಲ ಕಳೆಯುವಂಥದ್ದು ತುಂಬ ಮುಖ್ಯವಾದದ್ದು. ಅದನ್ನಾಗಿದೆ ಪ್ರಭು ಯೇಸು ಹೇಳಿದ್ದು, ನಿಮ್ಮ ವಿಶ್ವಾಸ ನಿಮಗೆ ಜಯವನ್ನು ಕೊಡುವಂಥದ್ದು. ಹೇಗೆ ವಿಶ್ವಾಸ ಬರುವಂಥದ್ದು? ಈವನ್ ಸಮಸ್ಯೆಗಳು, ಕೆಟ್ಟ ಆಲೋಚನೆಗಳು ನಿಮ್ಮನ್ನು ಪದೇ ಪದೇ ಒತ್ತಡಕ್ಕೆ ಒಳಪಡಿಸ್ತಾ ಇರ್ಬೋದು, ನಿಮ್ಮನ್ನು ಅಮುಕ್ತಾ ಇರ್ಬೋದು. ನೀವು ಮಾತ್ರ ನಿರಂತರವಾಗಿ ಬಾಯಿ ತೆಗೆದು ದೇವರ ವಾಕ್ಯವನ್ನು ನಿರಂತರ ನುಡಿತಾ ಇದ್ರೆ, ಆ ದೇವರ ವಾಕ್ಯನ ಪದೇ ಪದೇ ನುಡಿಯೋದು ಮಾತ್ರವಲ್ಲ, ಅದನ್ನೇ ಧ್ಯಾನಿಸುತ್ತಾ, ಅದನ್ನೇ ಆಲೋಚನೆ ಮಾಡುತ್ತಾ, ಆಡಿಯೋ ಮತ್ತು ವಿಡಿಯೋ ಇವೆರಡೂ ಕೂಡ ಒಂದೇ ರೀತಿಯಲ್ಲಿ ಇರೋದಾದರೆ, ಅದನ್ನು ಮೇಂಟೈನ್ ಮಾಡ್ಕೊಂಡು ಹೋಗೋದಾದರೆ, ಪ್ರೈಸ್ ಬಿಟ್ಟು ಗಾಡ್, ನಿಮ್ಮ ಒಳಗಡೆ ವಿಶ್ವಾಸ ಬಿಲ್ಡ್ ಆಗೋದು ಮಾತ್ರವಲ್ಲ, ಆ ವಿಶ್ವಾಸವು ಆ ಸಮಸ್ಯೆಯನ್ನು ಸುಲಭವಾಗಿ ಜಯಿಸಲಿಕ್ಕಾಗಿ ನಿಮ್ಮನ್ನು ಬಲಪಡಿಸ್ತದೆ. ಹಲೋ, ಉದಾಹರಣೆಗೆ ಪ್ರೈಸ್ ಗಾಡ್, ಹಲ್ಲೆಲೂಯ. ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, ಎಷ್ಟು ಮಂದಿಗೆ 1ರಿಂದ 50 ತನಕ ಎಣ್ಸೋಕೆ ಗೊತ್ತು? 1ರಿಂದ 50 ತನಕ ಯಾರಿಗೆಲ್ಲ ಎಣ್ಸೋಕೆ ಗೊತ್ತು? ಕೈ ಮೇಲೆ ಮಾಡಿ. ಎಣಿಸೋದು 1 2 3 4 5 6 7 8 ಯಾವುದೇ ಭಾಷೆಯಲ್ಲಾಗಿರ್ಬೋದು, ಎಣಿಸ್ಬೋದಾ? ಓಕೆ, ಪ್ರೈಸ್ ಗಾಡ್. ಬಟ್ ಪ್ರಶ್ನೆ ಏನಂತಂದರೆ, ಪ್ರೈಸ್ ಬಿಟ್ಟು ಗಾಡ್, ನೀವು ಎಣಿಸ್ಬೇಕಾದ್ರೆ ಒಂದು ಮುಖ್ಯವಾದಂಥ ಒಂದು ರೂಲ್ಸ್ ನಿಮ್ಮ ಮನಸ್ಸಲ್ಲಿ ಜ್ಞಾಪಕ ಇರಬೇಕು. ಅದೇನಂತಂದರೆ, ನಾನು ಯಾವಾಗ ಸ್ಟಾರ್ಟ್ ಅಂತ ಹೇಳ್ತೇನೋ 1ರಿಂದ 50 ತನಕ ಎಣ್ಸಕ್ಕೆ ಪ್ರಾರಂಭಿಸಬೇಕು. ಬಟ್ ತುಟಿ ತೆಗೆಯಂಗಿಲ್ಲ, ಮನಸ್ಸಲ್ಲಿ ಎಣಿಸ್ಬೇಕು. ಎಣಿಸ್ಬೋದಾ ಮನಸ್ಸಲ್ಲಿ? ಎಣ್ಸೋಕ್ಕಾಗಲ್ಲ? ಮನಸ್ಸಲ್ಲಿ ಎಣಿಸ್ಬೋದಲ್ವಾ? ಕೌಂಟ್ ಮಾಡ್ಬೋದಲ್ವಾ? ಓಕೆ, ಕೌಂಟ್ ಮಾಡ್ಬೋದು. ರೂಲ್ಸ್ ನಂಬರ್ 2, ನಾನು ಯಾವಾಗ ಹಲ್ಲೆಲೂಯಾ ಅಂತ ಹೇಳ್ತೇನೋ ಆಗ ನೀವು ಕೂಡ ಬಾಯಿ ತೆಗೆದು ಹಲ್ಲೆಲೂಯಾ ಅಂತ ಹೇಳ್ಬೇಕು. ಅಷ್ಟೇ, ಇನ್ನೇನು ರೂಲ್ಸ್ ಇಲ್ಲ. ನಾನು ಯಾವಾಗ ಹಲ್ಲೆಲೂಯಾ ಅಂತ ಹೇಳ್ತೇನೋ ನೀವು ಕೂಡ ಹಲ್ಲೆಲೂಯಾ ಅಂತ ಹೇಳ್ಬೇಕು. ಮತ್ತೆ ನಾನು ಹೇಳ್ತೇನೆ, ಕಂಟಿನ್ಯೂ ಮಾಡಿ, ಎಲ್ಲಿ ನಿಲ್ಲಿಸಿದ್ರಿ ಕೌಂಟಿಂಗ್, ಎಲ್ಲಿ ನಿಲ್ಲಿಸಿದ್ರಿ ಕಂಟಿನ್ಯೂ ಮಾಡಿ, ಮತ್ತೆ ಮನಸ್ಸಲ್ಲಿ ಎಣಿಸ್ಬೇಕು. ಸುಲಭನಾ? ಅರ್ಥ ಆಯ್ತಿಯಲ್ಲ? ಓಕೆ, ಎಲ್ಲರೂ ಈ ಕಡೆ ಗಮನ ಕೊಡಿ. ನಾನು ರೆಡಿ 1 2 3 ಸ್ಟಾರ್ಟ್ ಅಂತ ಹೇಳ್ತೇನೆ, ಸ್ಟಾರ್ಟ್ ಮಾಡಬೇಕು. ಬಾಯಿ ತೆಗಿಂಗಿಲ್ಲ, ಬಾಯಿ ಮುಚ್ಕೊಂಡಿರ್ಬೇಕು, ಮನಸ್ಸಲ್ಲಿ ಎಣಿಸ್ಬೇಕು. ಓಕೆ, ರೆಡಿ? 1 2 3 ಸ್ಟಾರ್ಟ್. ಕೌಂಟಿಂಗ್ ಸ್ಟಾರ್ಟ್ ಮಾಡಿ, ಮನಸ್ಸಲ್ಲಿ ಎಣಿಸಿ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಜೋರಾಗಿ ಹೇಳಿ, ಹಲ್ಲೆಲೂಯಾ, ಹಲ್ಲೆಲೂಯಾ, ಥ್ಯಾಂಕ್ ಯು ಜೀಸಸ್. ಜಸ್ಟ್ ಕಂಟಿನ್ಯೂ ಮಾಡಿ, ಎಲ್ಲಿ ನಿಲ್ಲಿಸಿದ್ರಿ ಕಂಟಿನ್ಯೂ ಮಾಡಿ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ, ಹಲ್ಲೆಲೂಯಾ. ಜೋರಾಗಿ, ಹಲ್ಲೆಲೂಯಾ, ಥ್ಯಾಂಕ್ ಯು ಜೀಸಸ್, ಹಲ್ಲೆಲೂಯಾ, ಹಲ್ಲೆಲೂಯಾ. ಎಲ್ಲಿ ನಿಲ್ಲಿಸಿದ್ರಿ ಕಂಟಿನ್ಯೂ ಮಾಡಿ. ಏನಾಗ್ತದೆ ಕೌಂಟಿಂಗ್ ಏನಾಗ್ತದೆ?
ಕೌಂಟ್ ಏನಾಗ್ತದೆ? ಮಿಸ್ ಆಗ್ತದೆ. ಕೌಂಟಿಂಗ್ ಮಿಸ್ ಆಗ್ತದೆ. ಕರೆಕ್ಟ್? ನೀವು ಮನಸ್ಸಲ್ಲಿ ಏನು ಕೌಂಟ್ ಮಾಡಿ ಮಿಸ್ ಆಗ್ತದೆ. ಮೈ ಗಾಡ್, ಹಾಲಲ್ಲಿ ಈ ಕಡೆ ಗಮನ ಕೊಡಿ, ಈ ಕಡೆ ಗಮನ ಕೊಡಿ. ಯೋಚನೆ ಮಾಡಿ, ನಿಮ್ಮ ಮನಸ್ಸಲ್ಲಿ ನಿಮ್ಗೆ ಗೊತ್ತಿರೋಂಥ ಕಾರ್ಯನ ಕೌಂಟ್ ಮಾಡ್ತಾ ಇದ್ದೀರಿ ಮನಸ್ಸಲ್ಲಿ. ಬಟ್ ನೀವು ಯಾವಾಗ ಹಾಲಲ್ಲಿ ಅಂತೇಳಿ ಜೋರಾಗಿ ಬಾಯ್ತಿ ಹೇಳಿದ್ರಿ, ಕೌಂಟಿಂಗ್ ಮಿಸ್ ಆಯಿತು. ಇನ್ ದ ಸೇಮ್ ವೇ ನಿಮ್ಮ ಮನಸ್ಸಿನಲ್ಲಿ ಸಮಸ್ಯೆ ಬಗ್ಗೆ ಪದೇ ಪದೇ ಸೈತಾನನು ಪದೇ ಆಲೋಚನೆಗಳನ್ನು ತರುವಾಗ, ಒತ್ತಡ ತರುವಾಗ ನೀವು ಬಾಯಿ ಮುಚ್ಕೊಂಡಿದ್ರಿ, ಅವನು ಕಂಟಿನ್ಯೂಸ್ ಆಗಿ ಕೌಂಟ್ ಮಾಡ್ತಾ ಇರ್ತಾನೆ. ಕಂಟಿನ್ಯೂಸ್ ಆಗಿ ನಿಮ್ಮ ಜೀವನವನ್ನು ಪ್ರವೇಶ ಮಾಡಲಿಕ್ಕಾಗಿ, ನಿಮ್ಮನ್ನು ಅಟ್ಯಾಕ್ ಮಾಡಲಿಕ್ಕಾಗಿ ಅವನು ಒತ್ತಡನ ಆಗ್ತಾ ಇರ್ತಾನೆ. ಬಟ್ ನೀವು ಯಾವಾಗ ಬಾಯಿ ತೆಗೆದು ದೇವರ ವಾಕ್ಯ ನುಡಿತೀರಿ, ಆ ವಾಕ್ಯನ ಪದೇ ನುಡಿತೀರಿ, ನೀವು ಜೋರಾಗಿ ಬಾಯಿ ತೆಗೆದು ವಾಕ್ಯ ನುಡಿಯುವಾಗ ನಿಮ್ಮ ಬಾಯಿಂದ ಬರುವಂಥ ವಾಕ್ಯಗಳು ಆ ಸೈತನ ಕುತಂತ್ರಗಳನ್ನು ಮಿಸ್ ಮಾಡಿಬಿಡ್ತದೆ. ಸೈತನ ಆಲೋಚನೆಗಳನ್ನು ಗಲಿಬಿಲಿ ಮಾಡಿಬಿಡ್ತದೆ. ಸೈತನ ಒತ್ತಡಗಳನ್ನು ಸಂಪೂರ್ಣವಾಗಿ ನಶಿಸಿಬಿಡ್ತದೆ. ನೀವು ಬಾಯಿ ನುಡಿಯುವಾಗ ಆ ಆಲೋಚನೆಗಳೆಲ್ಲ ಛಿದ್ರವಾಗಿ ಆ ಆಲೋಚನೆಗಳು ನಿಮ್ಮ ಜೀವನವನ್ನು ಬಂಧಿಸುವಂತಹ ಬಲವಾದ ಕೋಟೆಗಳಾಗಿ ಮಾರ್ಪಾಡಾಗೋದಿಲ್ಲ. ಬದಲಾಗಿ ನಿಮ್ಮ ಬಾಯಿಂದ ಬರುವಂಥ ವಾಕ್ಯಗಳು ನಿಮ್ಮನ್ನು ಸುರಕ್ಷಿತವಾಗಿ ಕಾಪಾಡುವಂತಹ ಕೋಟೆಗಳಾಗಿ ಮಾರ್ಪಾಡಾಗ್ತವೆ. ಪ್ರೈಸ್ ದಿ ಲಾರ್ಡ್. ಹಾಲೆಲೂಯ, ಹಾಲೆಲೂಯ. ಅದಕ್ಕಾಗಿ ಪ್ರಿಯರೇ, ಥ್ಯಾಂಕ್ ಗಾಡ್, ಸಮಸ್ಯೆಗಳು ಬಂದಾಗ ಬಾಯಿ ಮುಚ್ಕೊಂಡು ಸೈಲೆಂಟಾಗಿ ಕೂತ್ಕೊಂಡು ಪ್ರಾರ್ಥನೆ ಮಾಡಬೇಡಿ. ನೀವು ಸೈಲೆಂಟಾಗಿ ಕೂತ್ಕೊಂಡು ಪ್ರಾರ್ಥನೆ ಮಾಡಿದ್ರಿ, ಸೈಲೆಂಟಾಗಿ ಸಹಿತ ನಿಮ್ಮನ್ನು ಕೊಲೆ ಮಾಡಿಬಿಡ್ತಾನೆ. ಬಾಯಿ ತೆಗಿರಿ, ಜೋರಾಗಿ ದೇವರ ವಾಕ್ಯ ನುಡಿರಿ. ದೇವರ ವಾಕ್ಯನ ಬಾಯಿ ನುಡಿಯುವಾಗ ನಿಮ್ಮ ಬಾಯಿಂದ ಬರುವಂಥ ನುಡಿಗಳು ನಿಮ್ಮ ಮನಸ್ಸಿನ ಆಲೋಚನೆಯನ್ನು ಸಂಪೂರ್ಣ ನಾಶಗೊಳಿಸ್ತವೆ. ಆ ವಾಕ್ಯಗಳು ಅಟ್ ಎ ಟೈಮ್ ನಿಮ್ಮ ಮನಸ್ಸಿನ ಸೈತನ ಆಲೋಚನೆ ನಾಶಪಡಿಸೋದು ಮಾತ್ರವಲ್ಲ, ನಿಮ್ಮ ಒಳಗಡೆ ವಿಶ್ವಾಸವನ್ನು ಕೂಡ ಬಲಪಡಿಸ್ತದೆ. ಯಾವ ವಿಶ್ವಾಸ ಬಲಗೊಳ್ತದೋ ಆ ವಿಶ್ವಾಸವು ನಿಮ್ಮನ್ನು ಜಯದ ಹಾದಿಯಲ್ಲಿ ಮುನ್ನಡೆಸ್ತದೆ. ಪ್ರೈಸ್ ದಿ ಲಾರ್ಡ್. ಹಾಲೆಲೂಯ, ಹಾಲೆಲೂಯ. ಹಾಗಾದರೆ ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಪ್ರೈಸ್ ಬಿ ಟು ಗಾಡ್, ನಿಮ್ಮ ಜೀವನದಲ್ಲಿ ಪ್ರೈಸ್ ಬಿ ಟು ಗಾಡ್ ಪ್ರತಿಯೊಂದು ವಿಷಯದಲ್ಲೂ ಕೂಡ ನೀವು ಜಯವನ್ನು ಕಾಣಬೇಕಾದ್ರೆ ನೀವು ದೇವರ ವಾಕ್ಯವನ್ನು ಕಲ್ತ್ಕೊಂಡು ದೇವರ ವಾಕ್ಯನ ಬಾಯಿ ನುಡಿಬೇಕಾ ಬೇಡವಾ? ದೇವರ ವಾಕ್ಯವನ್ನು ಬಾಯಿ ನುಡಿಯೋದ್ರ ಮೂಲಕ ಧ್ಯಾನಿಸ್ಬೇಕಾ ಬೇಡವಾ? ಹಲೋ, ಧ್ಯಾನಿಸ್ಬೇಕಾ ಬೇಡವಾ? ಯಸ್. ನೀವು ದೇವರ ವಾಕ್ಯ ನುಡಿಯದೇ ಹೋದರೆ, ದೇವರ ವಾಕ್ಯವನ್ನು ಆಲಿಸದೆ ಹೋದರೆ, ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ವೆರಿ ವೆರಿ ಇಂಪಾರ್ಟೆಂಟ್, ನಿಮ್ಮ ವಿಶ್ವಾಸ ಬಲಗೊಳ್ಳೋದಿಲ್ಲ. ವಿಶ್ವಾಸ ಬಲಗೊಳ್ಳಿಲ್ಲ ಅಂತಂದರೆ ಆ ವಿಶ್ವಾಸ ನಿಮ್ಮನ್ನು ಯಾವ ಕಾರಣಕ್ಕೂ ಜಯದ ಹಾದಿಯಲ್ಲಿ ಮುನ್ನಡೆಸಲಿಕ್ಕೆ ಸಾಧ್ಯ ಇಲ್ಲ. ಪ್ರೈಸ್ ದಿ ಲಾರ್ಡ್. ಹಾಲೆಲೂಯ. ಎಫೆಸರಿಗೆ ಬರೆದ ಪತ್ರ 1:3 ತೆಗಿರಿ. ಎಫೆಸ 1:3. ಪ್ರೈಸ್ ಗಾಡ್. ನಿಮ್ಮ ಪಾಸ್ಬುಕ್, ಅದು ನಿಮ್ಮ ಪಾಸ್ಬುಕ್, ನಿಮ್ಮ ಅಕೌಂಟಲ್ಲಿ ಏನಿದೆಯೋ ಪ್ರೈಸ್ ಬಿ ಟು ಗಾಡ್, ಅದನ್ನು ತೋರ್ಪಡಿಸುವಂಥ ಪಾಸ್ಬುಕ್ ಓದಿ. ಎಫೆಸ 1:3. ಥ್ಯಾಂಕ್ ಯು ಜೀಸಸ್. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ದೇವರು ತಂದೆಯೂ ಆಗಿರುವಾತನಿಗೆ ಸ್ತೋತ್ರ. ಆತನು ಪರಲೋಕದಲ್ಲಿನ ಸಕಲ ಆತ್ಮೀಯ ಆಶೀರ್ವಾದಗಳನ್ನು, ಸಕಲ ಅಂದ್ರೇನು? ಎಲ್ಲ ಆತ್ಮೀಯ ಆಶೀರ್ವಾದಗಳನ್ನು ನಮಗೆ ಕ್ರಿಸ್ತನಲ್ಲಿ ಅನುಗ್ರಹಿಸಿದ್ದಾರೆ. ಅನುಗ್ರಹಿಸಿದ್ದಾರೆ ಇದೆ. ಕರೆಕ್ಟ್? ಅನುಗ್ರಹಿಸಿದ್ದಾರೆ. ಏನು ವ್ಯತ್ಯಾಸ? ಅನುಗ್ರಹಿಸಿದ್ದಾರೆ ಅಂದ್ರೇನು, ಅನುಗ್ರಹಿಸುತ್ತಾರೆ ಅಂದ್ರೇನು? ಎರಡು ಒಂದೇ ಅಲ್ಲ? ಎರಡು ಒಂದೇನ ಬೇರೆ ಬೇರೆನಾ? ಹಲೋ, ಅನುಗ್ರಹಿಸಿದ್ದಾರೆ, ಅನುಗ್ರಹಿಸುತ್ತಾರೆ, ಏನೋ ವ್ಯತ್ಯಾಸ ಇದೆಯಾ? ಬೇರೆ ಬೇರೆ ಇದೆಯಾ? ವ್ಯತ್ಯಾಸ ಇದೆ. ಏನು ವ್ಯತ್ಯಾಸ? ಅನುಗ್ರಹಿಸುತ್ತಾರೆ ಅಂದ್ರೇನು? ಅರೆ, ಇನ್ನು ಮುಂದೆ ಕೊಡುವಂಥದ್ದು ಅನುಗ್ರಹಿಸಿಕೊಡ್ತಾರೆ. ಅನುಗ್ರಹಿಸಿದ್ದಾರೆ ಅಂದರೆ ಈಗಾಗಲೇ ಕೊಟ್ಬಿಟ್ಟಿರುವಂಥದ್ದು. ಬೈಬಲ್ ಹೇಳ್ತದೆ ಅನುಗ್ರಹಿಸುತ್ತಾರೇನಾ, ಅನುಗ್ರಹಿಸಿದ್ದಾರೇನಾ? ಅನುಗ್ರಹಿಸಿದ್ದಾರೆ. ಏನನ್ನು ಅನುಗ್ರಹಿಸಿದ್ದಾರೆ? ದೇವರು ಎಲ್ಲ ಬಗೆಯ ಆಧ್ಯಾತ್ಮಿಕ ಆಶೀರ್ವಾದಗಳನ್ನು, ಎಲ್ಲ ಬಗೆಯ ಆಶೀರ್ವಾದಗಳನ್ನು ದೇವರು ಅನುಗ್ರಹಿಸಿದ್ದಾರೆ. ಎಲ್ಲ ಬಗೆಯ, ಪ್ರತಿಯೊಬ್ಬರು ಹೇಳೋಣ, ಎಲ್ಲ ಬಗೆಯ. ಹಾಗಾದರೆ ಆ ಎಲ್ಲ ಎಂಬ ಪದದಲ್ಲಿ ಆರೋಗ್ಯನೂ ಇದೆಯಾ? ಈ ಕಡೆ ಗಮನ ಕೊಡಿ. ಈ ಕಡೆ ಎಲ್ಲ ಎಂಬ ಪದದಲ್ಲಿ ಆರೋಗ್ಯನೂ ಇದೆಯಾ?
ಸಮಾಧಾನ, ಸಮೃದ್ಧಿ, ಬಿಡುಗಡೆ ಎಲ್ಲ ಇದೆಯೇ ಇಲ್ವಾ? ಇದೆಯೇ ಇಲ್ವಾ? ಸೊ ದೇವರು ಎಲ್ಲವನ್ನು ಕೊಟ್ಟಿದ್ದಾರೆ ಅಂತ ಹೇಳಿದ ಮೇಲೆ ಆರೋಗ್ಯ, ಸಮಾಧಾನ, ಸ್ವಸ್ಥತೆ, ಬಿಡುಗಡೆ, ಐಶ್ವರ್ಯ ಎಲ್ಲವನ್ನು ಕೊಟ್ಟಿದ್ದಾರೆ, ಎಲ್ಲವನ್ನು ಅನುಗ್ರಹಿಸಿ ಕೊಟ್ಟಿದ್ದಾರೆ. ಬಟ್ ನಾವೇನು ಮಾಡ್ತೇವೆ? ದೇವ್ರ ಹತ್ರ ಹೋಗಿ ಎಲ್ಲದಕ್ಕೂ ಮತ್ತೆ ಕೊಡು 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 ಅಂತ ಕೇಳ್ತೇವೆ. ಬೈಬಲ್ ಸೇಸ್ ಗಾಡ್ ಹ್ಯಾಸ್ ಬ್ಲೆಸ್ಡ್ ಅಸ್, ನಾಟ್ ಗಾಡ್ ವಿಲ್ ಬ್ಲೆಸ್ ಅಸ್. God has blessed us with every spiritual blessing. ದೇವರು ಎಲ್ಲ ಬಗೆಯ ಆಶೀರ್ವಾದಗಳನ್ನು ಕ್ರಿಸ್ತನಲ್ಲಿ ನಮಗೆ ಅನುಗ್ರಹಿಸಿಕೊಟ್ಟಿದ್ದಾರೆ. ಎಲ್ಲ ಬಗೆಯ ಆಶೀರ್ವಾದಗಳು. ಆ ಎಲ್ಲ ಪದದಲ್ಲಿ ನಿಮಗೇನೆಲ್ಲ ಅವಶ್ಯಕತೆಗಳು ಬೇಕಾಗಿದೆಯೋ ಎಲ್ಲವೂ ಅಡಕವಾಗಿದೆ. ಹಾಗಾದರೆ ದೇವರು ನಿಮಗೆ ಕೊಡದೆ ಯಾವುದನ್ನಾದರೂ ಅವ್ರು ಬಚ್ಚಿಟ್ಕೊಂಡಿದ್ದಾರಾ? ಹಲೋ, ಯಾವ್ದಾದ್ರು ಬಚ್ಚಿಟ್ಕೊಂಡಿದ್ದಾರಾ? ಇಲ್ಲ. ಯಾಕಂದ್ರೆ ದೇವರು ಎಲ್ಲವನ್ನು ಕೊಟ್ಟಿದ್ದೀನಿ ಎಂಬುದಕ್ಕೆ ಡಾಕ್ಯುಮೆಂಟ್ ಇದೆ, ಡಾಕ್ಯುಮೆಂಟ್. ಈಗ ಎಲ್ಲವನ್ನು ಕೊಟ್ಟ ಮೇಲೆ ಪ್ರೈಸ್ ಬಿಡಿ ಗಾಡ್, ನೀವು ಹೇಗೆ ಪ್ರಿಯರೇ ಅದನ್ನು ಎಂಜಾಯ್ ಮಾಡ್ತೀರಿ? ಈಗ ಉದಾಹರಣೆಗೆ ನಿಮ್ಮ ಅಕೌಂಟಲ್ಲಿ ಎಷ್ಟು ದುಡ್ಡಿದೆ ನಿಮ್ಗೆ ಗೊತ್ತಿಲ್ಲ. ನಿಮ್ಮ ತಂದೆ ಅಥವಾ ನಿಮ್ಮ ತಾಯಿ ಅಥವಾ ಹೊರದೇಶದಲ್ಲಿ ನಿಮ್ಮ ಅಣ್ಣ ಅಕ್ಕಂದಿರು ಯಾರೋ ಇದ್ದಾರೆ, ನಿಮ್ಮ ಅಕೌಂಟ್ಗೆ ದುಡ್ಡು ಹಾಕ್ತಾ ಇದ್ದಾರೆ, ಅಲ್ಪ ಸ್ವಲ್ಪ ದುಡ್ಡು ಹಾಕ್ತಾ ಇದ್ದಾರೆ. ಬಟ್ ನಿಮ್ಮ ಅಕೌಂಟ್ಲಿ ಎಷ್ಟು ದುಡ್ಡಿದೆ ಅಂತ ನಿಮ್ಗೆ ಗೊತ್ತಿಲ್ಲ. ಬಟ್ ನೀವು ಯಾರಿಗೂ 10,000 ರೂಪಾಯಿ ಕೊಡಬೇಕು, ನಾಳೆ ಚೆಕ್ ಬರ್ದು ಕೊಡ್ತಾ ಇದ್ದೀರಿ. ನಿಮ್ಮ ಅಕೌಂಟಲ್ಲಿ ಎಷ್ಟಿದೆ ಎಂಬುದಾಗಿ ಗೊತ್ತಿಲ್ಲದೆ ಚೆಕ್ ಬರ್ದು ಕೊಡ್ತೀರಾ? ಇಲ್ಲ. ನಿಮ್ಮ ಅಕೌಂಟಲ್ಲಿ ಎಷ್ಟಿದೆ ಅಂತೇಳಿ ಗೊತ್ತಾದ ಮೇಲೆ ಆಮೇಲೆ ಚೆಕ್ ಬರ್ದು ಕೊಡ್ತೀರಿ, 10,000 ರೂಪಾಯಿ ಚೆಕ್ ಬರ್ದು ಕೊಡ್ತೀರಿ. ನಿಮ್ಮ ಅಕೌಂಟಲ್ಲಿ ಎಷ್ಟು ದುಡ್ಡಿದೆ ಎಂಬುದಾಗಿ ಹೇಗೆ ಗೊತ್ತಾಗ್ತದೆ? ಅರೆ ಬ್ಯಾಂಕ್ ಅಕೌಂಟ್ ಎಷ್ಟು ಜನಕ್ಕೆ ಬ್ಯಾಂಕ್ ಅಕೌಂಟ್ ಇದೆ? ಕೈ ಮೇಲೆ ಮಾಡಿ. ಯಾರಿಗೂ ಇಲ್ಲ? ಇನ್ನು ಬಾಕಿಯವ್ರಿಗೆ ಬ್ಯಾಂಕ್ ಅಕೌಂಟ್ ಎಲ್ರಿಗೂ ಇದೆ, ಕರೆಕ್ಟ್? ಹಾಗಾದರೆ ನಿಮ್ಮ ಅಕೌಂಟಲ್ಲಿ ಎಷ್ಟು ದುಡ್ಡಿದೆ ಎಂಬುದಾಗಿ ಹೆಂಗೆ ಗೊತ್ತಾಗ್ತದೆ? ಪಾಸ್ಬುಕ್ ಕರೆಕ್ಟ್. ಈಗ ನೀವು ಬ್ಯಾಂಕ್ ಹೋದ್ರಿ, ಬ್ಯಾಂಕ್ ಹೋಗಿ ಪಾಸ್ಬುಕ್ ಎಂಟ್ರಿ ಮಾಡಿಸಿದ್ರಿ, ಪಾಸ್ಬುಕ್ ಎಂಟ್ರಿ ಮಾಡಿಸಾದ್ಮೇಲೆ ಯಾವಾಗ ಅದನ್ನು ಓದ್ತೀರಿ, ಪ್ರೈಸ್ ಬಿಡಿ ಗಾಡ್, ಅದರಲ್ಲಿ 10 ಲಕ್ಷ ರೂಪಾಯಿ ದುಡ್ಡಿದೆ ಅಂತೇಳಿ ಎಂಟ್ರಿ ಆದಮೇಲೆ ಪ್ರೈಸ್ ಬಿಡಿ ಗಾಡ್, 10 ಲಕ್ಷ ರೂಪಾಯಿ ನಿಮ್ಮ ಅಕೌಂಟಲ್ಲಿ ಇರುವಂಥ ಹಣವನ್ನು ನೀವು ಕಣ್ಣಾರೆ ಗರಿಗರಿಗೆ ನೋಟ್ಗಳನ್ನು ನೋಡದೆ ಹೋದರೂ ಕೂಡ ಅದು ಒಂದು ಸಾಲು ಸಾಕು, ಬ್ಯಾಲೆನ್ಸ್ 10,000 ರೂಪಾಯಿ ಇದೆ, 10 ಲಕ್ಷ ಇದೆ ಅಂತೇಳಿ ನೀವು ನಂಬ್ತೀರಿ ಅದನ್ನು. ಹೌದಾ? ಹಾಗಾದರೆ ಈ ಲೋಕದ ಬ್ಯಾಂಕ್ನಲ್ಲಿ ಎಷ್ಟು ದುಡ್ಡಿದೆ ಎಂಬುದಾಗಿ ನಿಮಗೆ ಗೊತ್ತಾಗಲಿಕ್ಕಾಗಿ ಯಾವ ರೀತಿ ಒಂದು ಪಾಸ್ಬುಕ್ ಇದೆಯಾ ಪ್ರಿಯರೇ, ಅದೇ ರೀತಿ ಪ್ರೈಸ್ ಬಿಡಿ ಗಾಡ್, ಪರಲೋಕದ ತಂದೆ ನಿಮ್ಮ ಒಳಗಡೆ ನಿಮ್ಮ ಆತ್ಮದಲ್ಲಿ ಅಕೌಂಟ್ನಲ್ಲಿ ಏನೆಲ್ಲ ಇಟ್ಟಿದ್ದಾರೋ ಅದನ್ನು ನಿಮಗೆ ತಿಳಿಯಪಡಿಸ್ಲಿಕ್ಕಾಗಿ ತಂದೆ ದೇವರು ಪರಲೋಕದಿಂದ ನಿಮಗೊಂದು ಪಾಸ್ಬುಕ್ಕನ್ನು ಕೊಟ್ಟಿದ್ದಾರೆ. ಆ ಪಾಸ್ಬುಕ್ಕೇ ಬೈಬಲ್. ನೀವೆಷ್ಟು ಹೆಚ್ಚೆಚ್ಚಾಗಿ ಬೈಬಲನ್ನು ಓಪನ್ ಮಾಡಿ ಅಲ್ಲಿರೋ ವಾಕ್ಯಗಳನ್ನ ಓದ್ತೀರಿ, ಅದನ್ನು ಧ್ಯಾನಿಸ್ತೀರಿ, ಆಗ ನಿಮಗೆ ಅರಿವಾಗ್ತದೆ ನಿಮ್ಮ ಒಳಗಡೆ ಏನೆಲ್ಲವನ್ನು ದೇವರಿಟ್ಟಿದ್ದಾರೆ ಎಂಬುದಾಗಿ. ಒಂದು ಸಲ ಗೊತ್ತಾದ ಮೇಲೆ ಪ್ರೈಸ್ ಬಿಟ್ಟು ಗಾಡ್, ನಿಮ್ಮ ಈ ಲೋಕದ ಬ್ಯಾಂಕ್ನಲ್ಲಿ ಅಕೌಂಟಲ್ಲಿ ಇಷ್ಟು ದುಡ್ಡಿದೆ ಅಂತ ಗೊತ್ತಾದ ಮೇಲೆ ಅದನ್ನ ಡ್ರಾ ಮಾಡ್ಲಿಕ್ಕೆ ಏನು ಮಾಡ್ತೀರಿ? ಚೆಕ್ ತಗೊಳ್ತೀರಿ, ಎಷ್ಟು ಅಮೌಂಟ್ ಬೇಕು ಬರೀತೀರಿ, ಸಿಗ್ನೇಚರ್ ಮಾಡಿ ಚೆಕ್ಕನ್ನು ಹಾಕ್ತೀರಿ, ಕರೆಕ್ಟ್? ಇನ್ ದ ಸೇಮ್ ವೇ ಪ್ರೈಸ್ ಬಿಟ್ಟು ಗಾಡ್, ಒಂದು ಸಲ ಪ್ರಿಯರೇ ನಿಮ್ಮ ಒಳಗಡೆ ಏನಿದೆ ಎಂಬುದಾಗಿ ಗೊತ್ತಾದ ಮೇಲೆ, ನಿಮ್ಗೇನು ಅಗತ್ಯಗಳು ಬೇಕಾಗಿದೆಯೋ ಅವುಗಳೆಲ್ಲವೂ ನಿಮ್ಮ ಒಳಗಡೆ ಇದೆ ಎಂಬುದಾಗಿ ಅರ್ಥಕೊಂಡ ಮೇಲೆ ನೀವು ನೆಕ್ಸ್ಟ್ ಚೆಕ್ ಹಾಕುವ ಸಮಯ. ಹೇಗೆ ಚೆಕ್ ಹಾಕ್ತೀರಿ? ದೇವರ ವಾಗ್ದಾನಗಳನ್ನು ಬಾಯಿ ತೆಗೆದು ನುಡಿಯೋದ್ರ ಮೂಲಕ ಪದೇ ಪದೇ ನುಡಿಯುತ್ತಾ ಆ ವಾಕ್ಯನ ಧ್ಯಾನಿಸುತ್ತಾ ನಿಮ್ಮ ಒಳಗಡೆ ಪ್ರೈಸ್ ಬಿಟ್ಟು ಗಾಡ್ ಯಾವಾಗ ವಿಶ್ವಾಸ ಬಲಗೊಳ್ತದೋ, ನೀವು ಯಾವಾಗ ಅದು ನಂಬಿ ಬಾಯಿ ನುಡಲಿಕ್ಕೆ ಪ್ರಾರಂಭಿಸ್ತೀರಿ, ಪ್ರೈಸ್ ಗಾಡ್ ಸ್ವಲ್ಪ ಸಮಯ ತೆಗೆದುಕೊಳ್ಬೋದು, 100% ಗ್ಯಾರಂಟಿ ಆ ವಾಗ್ದಾನ ಎಂಬ ಚೆಕ್ ಬುಕ್ ನಿಮ್ಮ ಒಳಗಡೆ ಇರುವಂಥದ್ದನ್ನು ಡ್ರಾ ಮಾಡಿ ನಿಮ್ಮ ನಿಜ ಜೀವನಕ್ಕೆ ತಂದು ಕೊಡ್ತದೆ. ಸುಲಭವಾದ ಮಾರ್ಗ. ಹಲೋ, ಈಗ ಬೆಳಿಗ್ಗೆ ಆ ಸಹೋದರೆಲ್ಲ ಏನು ಮಾಡಿದ್ರು? ಹೆಂಗೆ ಆರೋಗ್ಯ ಪಡ್ಕೊಂಡ್ರು? ದೇವರವ್ರನ್ನ ಗುಣಪಡಿಸಲಿಲ್ಲ. ಕ್ರಿಸ್ತ ಯೇಸುವಿನಲ್ಲಿ ಎಲ್ಲ ಬಗೆಯ ಆಶೀರ್ವಾದವನ್ನು ಅವ್ರು ಹೊಂದ್ಕೊಂಡಿದ್ರು. ಆ ಎಲ್ಲ ಎಂಬ ಪದದಲ್ಲಿ ಸ್ವಸ್ಥತೆನೂ ಕೂಡ ಇತ್ತು, ಒಳಗಡೆ ಆತ್ಮದಲ್ಲಿತ್ತು. ಅವ್ರೇನು ಮಾಡಿದರು? ಯೇಸು ಏನು ಕಾರ್ಯ ಮಾಡಿದ್ರು ಅದನ್ನು ಕಲ್ಪನೆ ಮಾಡಿಕೊಂಡ್ರು. ನನಗೋಸ್ಕರ ಅವ್ರ ಶರೀರವನ್ನು ಗಾಯ ಮಾಡ್ಕೊಂಡಿದ್ದಾರೆ. ಅದು ಗೊತ್ತಾದ ಮೇಲೆ ಏನು ಮಾಡಿದರು? ಯೇಸುವೇ, ನಿಮ್ಮ ಗಾಯಗಳಿಂದ ನನ್ನನ್ನು ಗುಣಪಡಿಸಿದ್ದಕ್ಕಾಗಿ ಸ್ತೋತ್ರ ಎಂಬುದಾಗಿ ಅದಕ್ಕೆ ಸಂಬಂಧಪಟ್ಟಂತಹ 1 ಪೇತ್ರ 2ನೇ ಅಧ್ಯಾಯ 24ನೇ ವಾಕ್ಯ ತೆಗೆದುಕೊಂಡ್ರು.
ಆ ವಾಕ್ಯವನ್ನು ಯಾವಾಗ ಪದೇ ಪದೇ ನುಡಿಲಿಕ್ಕೆ ಪ್ರಾರಂಭಿಸಿದರು, ಗ್ರಹಿಸಿಕೊಂಡು ಅರ್ಥ ಮಾಡಿಕೊಂಡು ಅದು ನುಡಿಲಿಕ್ಕೆ ಪ್ರಾರಂಭಿಸಿದರು, ಏನಾಯಿತು? ಕೆಲವೇ ನಿಮಿಷಗಳಲ್ಲಿ ಒಳಗಡೆ ಇದ್ದಂತಹ ಸ್ವಸ್ಥತೆ, ಥ್ಯಾಂಕ್ ಗಾಡ್, ಅದು ಅವರ ಆತ್ಮದ ಒಳಗಡೆಯಿಂದ ಅವರ ಮನಸ್ಸಿನ ಮೂಲಕ ಅವರ ಶರೀರಕ್ಕೆ ಬಂತು. ಶರೀರ ಸ್ವಸ್ಥತೆಯನ್ನು ಪಡ್ಕೊಳ್ತು. ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಯಾರೆಲ್ಲ ಕುಳಿತಿದ್ದೀರಿ, ನಿಮ್ಮ ಜೀವನಕ್ಕೆ ಏನೆಲ್ಲ ಬೇಕಾಗಿದೆಯೋ ಎಲ್ಲವೂ ಈಗಾಗಲೇ ನಿಮ್ಮ ಒಳಗಡೆ ಇದೆ. ಅದಕ್ಕಾಗಿ ಪ್ರಭು ಯೇಸು ಹೇಳುವಂಥದ್ದು, ನಿಮ್ಮ ಭವಿಷ್ಯ ದೇವರ ಕೈಲಿಲ್ಲ, ನಿಮ್ಮ ಭವಿಷ್ಯ ನಿಮ್ಮ ಕೈಲಿದೆ. ನಿಮ್ಮ ಕೈಯಲ್ಲಿ ದೇವರು ನಿಮ್ಮ ಭವಿಷ್ಯ ಇಟ್ಟಿದ್ದಾರೆ. ಅವರು ಅವ್ರ ವಾಕ್ಯ ಎಂಬ ಬೀಜವನ್ನು ಕೊಟ್ಟಿದ್ದಾರೆ, ಅವರ ಆತ್ಮರನ್ನು ಕೊಟ್ಟಿದ್ದಾರೆ, ಯೇಸು ನಾಮದಲ್ಲಿ ಅಧಿಕಾರ ಮತ್ತು ಶಕ್ತಿಯನ್ನು ಕೊಟ್ಟಿದ್ದಾರೆ. ಬಟ್ ಈಗ ನೀವು ಇವುಗಳೆಲ್ಲವನ್ನು ಉಪಯೋಗಿಸಿಕೊಂಡು ನಿಮ್ಮ ಭವಿಷ್ಯವನ್ನು ನೀವೇ ರೂಪಿಸ್ಕೊಳ್ಳಿ ಎಂಬುದಾಗಿ ಪ್ರಭು ಯೇಸು ನಿಮಗೆ ಕಲಿಸ್ಕೊಡ್ತಾ ಇದ್ದಾರೆ. ಸಂತೋಷ ಆಗ್ತಲ್ಲ? ಪ್ರೈಸ್ ಗಾಡ್. ಹಲೋ, ಥ್ಯಾಂಕ್ ಯು ಜೀಸಸ್, ಪ್ರೈಸ್ ಜೀಸಸ್, ಹಾಲೆಲೂಯ, ಹಾಲೆಲೂಯ. ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ನಾವು ಇಷ್ಟೆಲ್ಲ ವಿಶ್ವಾಸದ ಬಗ್ಗೆ ವಾಕ್ಯವನ್ನು ಕೇಳಿದ್ರು ಕೂಡ ನಮ್ಮಲ್ಲಿ ಅನೇಕರಲ್ಲಿ ಇನ್ನೂ ಕೂಡ ವಿಶ್ವಾಸದ ಬಗ್ಗೆ ಗೊಂದಲ ಇದೆ. ಏನು ಗೊತ್ತಾ ಗೊಂದಲ? ನನಗೆ ಮಧ್ಯಾಹ್ನ ಕೂಡ ಒಂದು ಸಹೋದರ ಹೇಳ್ತಾ ಇದ್ರು, ಬ್ರದರ್, ನಾನು ಎಲ್ರಿಗೂ ಪ್ರೇಯರ್ ಮಾಡ್ತಾನೆ, ಅದ್ಭುತಕಾರ ಆಗ್ತದೆ, ಬಟ್ ನನಗೆ ಪ್ರೇಯರ್ ಮಾಡ್ಕೊಳ್ಳುವಾಗ ಅದ್ಭುತಕಾರನ ಆಗೋದಿಲ್ಲ ಬ್ರದರ್, ಏನಂತ ಗೊತ್ತಿಲ್ಲ. ಹಲೋ, ಇನ್ನೂ ಕೆಲವರಲ್ಲಿರುವಂಥ ಗೊಂದಲ ಏನಂತಂದರೆ, ಇನ್ನೂ ಕೆಲವರಲ್ಲಿ ನಾನು ಆ ಬ್ರದರ್ ಥರ ಬಲವಾದ ವಿಶ್ವಾಸ ಹೊಂದಿಲ್ಲ, ನಾನು ಈ ಸಿಸ್ಟರ್ ಥರ ಅಷ್ಟು ಸ್ಟ್ರಾಂಗ್ ಫೈತನ್ನು ಹೊಂದ್ಕೊಂಡಿಲ್ಲ, ನಾನು ವಿಶ್ವಾಸ ಕುಗ್ಗಿ ಹೋಗ್ತಾ ಇದೆ, ಅವ್ರ ಥರ ವಿಶ್ವಾಸ ನನಗೆ ಎದ್ಬಿಟ್ರೆ ನಾನು ಕೂಡ ಅವ್ರ ಥರ ಅದ್ಭುತ ಕಾರ್ಯ ಮಾಡ್ತೇನೆ. ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಇದೆಲ್ಲ ತಪ್ಪಾದ ಭಾವನೆಗಳು, ತಪ್ಪಾದ ಆಲೋಚನೆಗಳು. ಯಾಕೆಂದರೆ ಪ್ರಿಯರೇ, ಪ್ರೈಸ್ ಬಿಟ್ಟು ಗಾಡ್, ಇವನು ಮಧ್ಯಾಹ್ನ ಊಟಕ್ಕೆ ಹೋಗುವಾಗ ಪ್ರೈಸ್ ಗಾಡ್, ಕೆಲವರಿಗೆ 1 ಸೌಟು ಅನ್ನ ಬಡಿಸ್ತಾಯಿದ್ರು, ಕೆಲವರಿಗೆ 1.5 ಸೌಟು ಅನ್ನ ಬಡಿಸ್ತಾಯಿದ್ರು, ಕೆಲವ್ರಿಗೆ 2 ಸ್ಪೂನ್ ಹಾಕ್ತಾಯಿದ್ರು. ನೋಡಿದ್ರ? ಎಲ್ಲರೂ ಒಂದೇ ಥರ ಬಡಿಸಿದ್ರ? ಇಲ್ಲ. ಕೆಲವರು ಕೇಳ್ಕೊಳ್ತಾರೆ, ನಮ್ಗೆ ಅರ್ಧ ಸಾಕು, ಅರ್ಧ ಸ್ಪೂನ್, 1 ಸ್ಪೂನ್, ಕರೆಕ್ಟಾ? ಅಳತಿಯಲ್ಲಿ ಒಬ್ಬೊಬ್ರಿಗೂ ಒಂದೊಂದು ವ್ಯತ್ಯಾಸ ಆಗ್ತದೆ. ಅದೇ ಥರ ಪ್ರಿಯರ, ಪ್ರೈಸ್ ಬಿಟ್ಟು ಗಾಡ್, ನಮ್ಮ ಭಾವನೆ ಅಂತಂದರೆ ದೇವರು ಕೂಡ ಆ ಬ್ರದರ್ ಕೊಟ್ಟಿರೋಂಥ ವಿಶ್ವಾಸ ನಾನು ಕೊಟ್ಬಿಟ್ಟಿದ್ರೆ, ಸಂತ ಪೌರಲ್ಲಿ ಅಂತ ವಿಶ್ವಾಸ ಇತ್ತು, ಸಂತ ಪೌಲರಲ್ಲಿ, ಸಂತ ಪೇತ್ರರಲ್ಲಿ ಅಂತ ವಿಶ್ವಾಸ ಇತ್ತು, ಅಂಥ ವಿಶ್ವಾಸನ ಕೊಟ್ಬಿಟ್ಟಿದ್ರೆ ನಾನು ಕೂಡ ದೇವ್ರ ರಾಜ್ಯ ಕಟ್ಟುವೆ ಎಂಬುದಾಗಿ. ಬಟ್ ದ ಟ್ರೂತ್ ಏನು ಗೊತ್ತಾ ಪ್ರಿಯರೇ? ದೇವರು ಇಲ್ಲಿರುವ ಎಲ್ರಿಗೂ ಯೇಸು ಕ್ರಿಸ್ತರಲ್ಲಿ ಇದ್ದಂತಹ ಅದೇ ಪವರ್ಫುಲ್ ಆದಂತಹ ವಿಶ್ವಾಸವನ್ನು ನನಗೆ ಮತ್ತು ನಿಮಗೆ ಕೊಟ್ಟುಬಿಟ್ಟಿದ್ದಾರೆ. ನಮ್ಮಲ್ಲಿ ಯಾರಿಗೂ ಹೆಚ್ಚು ಕಡಿಮೆ ಕೊಟ್ಟಿಲ್ಲ, ಎಲ್ಲರಿಗೂ ಒಂದೇ ಪ್ರಮಾಣದಲ್ಲಿ ವಿಶ್ವಾಸನ ಕೊಟ್ಟಿದ್ದಾರೆ. ಓದಿ ಸಿಸ್ಟರ್, ರೋಮ 12:3 ನೋಡಿ. ದೇವರು ಎಲ್ಲರಿಗೂ ಒಂದೇ ಪ್ರಮಾಣದಲ್ಲಿ ವಿಶ್ವಾಸವನ್ನು ಕೊಟ್ಟಿದ್ದಾರೆ. ರೋಮ 12:3. ಬೇಗ 12:3 ಓದಿ. ನಿಮ್ಮೊಳಗೆ ಪ್ರತಿಯೊಬ್ಬನು ತನ್ನ ಯೋಗ್ಯತೆಗೆ ಮೀರಿ ಭಾವಿಸಿಕೊಳ್ಳದೆ ದೇವರು ಪ್ರತಿಯೊಬ್ಬನಿಗೂ ಅವನವನ ವಿಶ್ವಾಸದ ಪ್ರಮಾಣಕ್ಕನುಸಾರವಾಗಿ ಕೊಟ್ಟಂತೆ ತನ್ನನ್ನು ಮಿತವಾಗಿ ತಿಳಿದುಕೊಳ್ಳಬೇಕೆಂದು ನನಗೆ ಕೊಡಲ್ಪಟ್ಟ. ಇಲ್ಲಿ ಈ ವಾಕ್ಯ ಓದುವಾಗ ನಿಮ್ಗೆ ಏನಿಸ್ತದೆ? ಪ್ರತಿಯೊಬ್ಬನಿಗೂ ಕೊಟ್ಟ ತಮ್ಮ ತಮ್ಮ ವಿಶ್ವಾಸದ ಪ್ರಕಾರ. ಟ್ರಾನ್ಸ್ಲೇಷನ್ ಸರಿ ಇಲ್ಲ. ಕರೆಕ್ಟ್ ಟ್ರಾನ್ಸ್ಲೇಷನ್ ಗೊತ್ತಾ? ನಾನು ಇಂಗ್ಲೀಷ್ ಓದ್ತೇನೆ, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಗಾಡ್ ಹ್ಯಾಸ್ ಡೆಲ್ಟ್ ಟು ಎವ್ರಿ ಮ್ಯಾನ್ ದ ಮೆಜರ್ ಆಫ್ ಫೇತ್. ಎ ಮೆಜರ್ ಆಫ್ ಫೇತ್ ಅಲ್ಲ, ಆ ಮೆಜರ್ ಆಫ್ ಫೇತ್ ಅಲ್ಲ, ದ ಮೆಜರ್ ಆಫ್ ಫೇತ್. ಅದರ ಅರ್ಥ, ಪ್ರೈಸ್ ಬಿಟ್ಟು ಗಾಡ್, ದೇವರು ಎಲ್ಲರಿಗೂ ಒಂದೇ ಮೆಷರಲ್ಲಿ ವಿಶ್ವಾಸನ ಕೊಟ್ಟಿದ್ದಾರೆ, ಒಂದೇ ಅಳತೆಯಲ್ಲಿ ವಿಶ್ವಾಸ ಕೊಟ್ಟಿದ್ದಾರೆ. ನನಗೆ 50 ಗ್ರಾಮು, ಇನ್ನೊಬ್ರಿಗೆ 100 ಗ್ರಾಮು, ಇನ್ನೊಬ್ರಿಗೆ 1 kg, ಈ ರೀತಿ ವಿಶ್ವಾಸ ಕೊಟ್ಟಿಲ್ಲ. ಎಲ್ಲರಿಗೂ ಒಂದೇ ಪ್ರಮಾಣದಲ್ಲಿ ವಿಶ್ವಾಸವನ್ನು ಕೊಟ್ಟಿದ್ದಾರೆ. ದೇವರು ಎಲ್ಲರಿಗೂ ಒಂದೇ ಅಳತೆಯ ಪ್ರಮಾಣದಲ್ಲಿ ವಿಶ್ವಾಸವನ್ನು ಕೊಟ್ಟಿದ್ದಾರೆ.
ಆ ವಿಶ್ವಾಸ ಯಾವ ವಿಶ್ವಾಸ ಅಂತಂದರೆ ಪ್ರೈಸ್ ಬಿಡಿ ಗಾಡ್, ಲೋಕವನ್ನು ಜಯಿಸುವಂತಹ ವಿಶ್ವಾಸ. ಪ್ರಭು ಯೇಸು ಈ ಭೂಲೋಕದಲ್ಲಿ ಜೀವಿಸುವಾಗ ಅವರು ಅದ್ಭುತ ಕಾರ್ಯಗಳನ್ನು ಮಾಡಲಿಕ್ಕಾಗಿ ಯಾವ ರೀತಿ ವಿಶ್ವಾಸ ಉಪಯೋಗಿಸಿದ್ರೋ ಅದೇ ರೀತಿ ವಿಶ್ವಾಸವನ್ನು ನಾವೆಲ್ಲರೂ ಕೂಡ ಈಗಾಗಲೇ ನಮ್ಮ ಒಳಗಡೆ ಹೊಂದ್ಕೊಂಡಿದ್ದೇವೆ. ಯೋಚನೆ ಮಾಡಿ ಪ್ರಿಯರೇ, ನೀವು ಸಾಧಾರಣ ವ್ಯಕ್ತಿಗಳಲ್ಲ. ನಿಮ್ಮ ಒಳಗಡೆ ದೇವರ ಅಲೌಕಿಕವಾದ ಅದ್ಭುತ ಕಾರ್ಯ ಮಾಡುವಂತಹ ಶಕ್ತಿಯನ್ನು ನೀವೆಲ್ಲರೂ ಕೂಡ ಹೊಂದ್ಕೊಂಡಿದ್ದೀರಿ. ನಿಮ್ಮ ಒಳಗಡೆ ಅಂತ ಶಕ್ತಿ ಇದೆ. ಯೇಸು ಅವ್ರ ಜೀವನದಲ್ಲಿ ಯಾವತ್ತಾದರೂ ಸೋತೋದ್ರ? ಈ ಲೋಕದಲ್ಲಿ ಯಾವತ್ತಾದರೂ ಸೋತೋದ್ರ? ನೋ. ಬಟ್ ಪ್ರೈಸ್ ಗಾಡ್, ಅವರನ್ನ ಜಯದ ಹಾದಿಲಿ ಮುನ್ನಡೆಸಿದ ಯಾವುದು? ಅವರ ವಿಶ್ವಾಸ. ಅವರು ತನ್ನ ತಂದೆ ವಿಶ್ವಾಸವನ್ನು ಹೊಂದಿದ್ರು, ಅದೇ ವಿಶ್ವಾಸವನ್ನು ದೇವರು ನನಗೆ ಮತ್ತು ನಿಮಗೆ ಕೊಟ್ಟು ಬಿಟ್ಟಿದ್ದಾರೆ. ಪ್ರೈಸ್ ದ ಲಾರ್ಡ್. ಹಾಲೆಲೂಯಾ, ಹಾಲೆಲೂಯಾ, ಹಾಲೆಲೂಯಾ. 2 ಪೇತ್ರ 1:1 ತೆಗಿರಿ. 2 Peter 1:1. ಈ ವಾಕ್ಯ ತಿಳುವಳಿಕೆ ನಿಮಗೆ ಇರಬೇಕು ಪ್ರಿಯರೇ. ಅದ್ಭುತ ಕಾರ್ಯಗಳು ಸುಲಭವಾಗಿ ನೆರವೇರುತ್ತದೆ ನಿಮ್ಮ ಜೀವನದಲ್ಲಿ, ಸುಲಭವಾಗಿ ನೆರವೇರುತ್ತದೆ. 2 ಪೇತ್ರ 1:1 ತೆಗಿರಿ, ಓದಿ. 2 ಪೇತ್ರ 1:1. ಯೇಸುಕ್ರಿಸ್ತನ ದಾಸನು ಅಪೋಸ್ತಲನು ಆಗಿರುವ ಸಿಮೋನ ಪೇತ್ರನು ದೇವರ ಮತ್ತು ನಮ್ಮ ರಕ್ಷಕನಾದ ಯೇಸುಕ್ರಿಸ್ತನ ನೀತಿಯಿಂದ ನಮ್ಮೊಂದಿಗೆ ಅಮೂಲ್ಯವಾದ ವಿಶ್ವಾಸವನ್ನು ಹೊಂದಿದವರಿಗೆ ದೇವರ ವಿಷಯವಾಗಿಯೂ ನಮ್ಮ ಕರ್ತನಾದ ಯೇಸುವಿನ ವಿಷಯವಾಗಿಯೂ ಪರಿಜ್ಞಾನವು ನಿಮಗೆ ಉಂಟಾಗುವುದರಲ್ಲಿ ಕೃಪೆಯು ಶಾಂತಿಯು ಹೆಚ್ಚೆಚ್ಚಾಗಿ ದೊರೆಯಲಿ. ಪ್ರಾರ್ಥಿಸ್ತೇನೆ. ಓಕೆ, ಈಗ ಈ ಕಡೆ ಗಮನ ಕೊಡಿ. ಯಾರು ಬರೀತಾರದು ಈ ಪತ್ರವನ್ನ? ಸಿಮೋನ ಪೇತ್ರ. ಪೇತ್ರ ಯಾರು? ಯೇಸು ನೋಡಿದಾರ ಅವರು? ಯೇಸು ಜೊತೆಲಿದ್ದವರ? ಯಾಸ್. ಮತ್ತೊಂದು ತಿಳಿದಾದ್ರೆ, ಪ್ರಭು ಯೇಸುವಿನೊಂದಿಗೆ 3 ರಿಂದ 3.5 ವರ್ಷಗಳ ಕಾಲ ಜೊತೆಲಿದ್ದು ಅನೇಕ ಅದ್ಭುತ ಕಾರ್ಯ ನೋಡಿದ್ದಾರೆ. ಅದೇ ಥರ ಅನೇಕ ಅದ್ಭುತ ಕಾರ್ಯಗಳನ್ನು ಪ್ರೈಸ್ ಬಿಟ್ಟು ಗಾಡ್ ತದನಂತರ ಪೇತ್ರ ಕೂಡ ಮಾಡಿದ್ದಾರೆ. ಈಗ ಸಂತ ಪೇತ್ರ ಹೇಳ್ತಿರುವಂಥದ್ದು ಪ್ರೈಸ್ ಬಿಟ್ಟು ಗಾಡ್, ಅವರು ಸಭೆಯಲ್ಲಿ ಅಲ್ಲಿರುವಂಥ ವಿಶ್ವಾಸಿಗಳಿಗೆ ಬರಿತಾ ಇರುವಂಥದ್ದು, ದೇವರ ಮತ್ತು ನಮ್ಮ ರಕ್ಷಕರಾದ ಯೇಸು ಕ್ರಿಸ್ತನ ನೀತಿಯ ಮೂಲಕ ನಮ್ಮೊಂದಿಗೆ ಅಮೂಲ್ಯವಾದ ವಿಶ್ವಾಸವನ್ನು ಹೊಂದಿರುವ ನಿಮ್ಮೆಲ್ಲರಿಗೂ ಪತ್ರ ಬರಿತಾ ಇದ್ದಾನೆ. ಅದರ ಅರ್ಥ, ನಾವು ಯಾವ ರೀತಿ ಅಮೂಲ್ಯವಾದಂಥ ವಿಶ್ವಾಸ ಹೊಂದಿದ್ದೀವೋ ನಮ್ಮಂತೆಯೇ ನೀವು ಕೂಡ ಅಮೂಲ್ಯವಾದ ವಿಶ್ವಾಸ ಹೊಂದಿದ್ದೀರಿ. ಅದರ ಅರ್ಥ, ನಾನು ಯೇಸುವಿನೊಂದಿಗಿರ್ಬೋದು, ಯೇಸುವಿನ ಜೊತೆಲಿ 3.5 ವರ್ಷಗಳ ಕಾಲ ಕಳೆದಿರ್ಬೋದು. ಬಟ್ ಪ್ರೈಸ್ ಬಿಟ್ಟು ಗಾಡ್, ನೀವು ಯೇಸು ನೋಡದಿರ್ಬೋದು, ಯೇಸುವಿನ ಅನುಭವ ನಿಮಗೆ ಆಗದಿರ್ಬೋದು. ಬಟ್ ಪ್ರೈಸ್ ಬಿಟ್ಟು ಗಾಡ್, ಹಾಲೆಲೂಯಾ. ಒಂದು ಗುಡ್ ನ್ಯೂಸ್ ಏನಂತಂದರೆ, ನಾನು ಯಾವ ರೀತಿಯ ವಿಶ್ವಾಸನ ಹೊಂದಿದ್ದೇನೋ ಅದೇ ರೀತಿ ಅಮೂಲ್ಯವಾದ ವಿಶ್ವಾಸವನ್ನು ಸಭೆಯವರೆಲ್ಲರೂ ಕೂಡ ಹೊಂದ್ಕೊಂಡಿದ್ದೀರಿ. ಹಲೋ. ಹಾಗಾದರೆ ಪೇತ್ರಲ್ಲಿದ್ದಂಥ ವಿಶ್ವಾಸ ಯಾವ ವಿಶ್ವಾಸ? ಎಸ್ಪೆಷಲಿ ಪ್ರೈಸ್ ಬಿಟ್ಟು ಗಾಡ್, ಥ್ಯಾಂಕ್ ಗಾಡ್. ಪೇತ್ರ ಒಂದು ಸ್ಥಳಕ್ಕೆ ಹೋಗಿದ್ದಾರೆ. ಅಲ್ಲಿ ಒಂದು ಸಹೋದರಿ ಇದ್ದಾಳೆ, ದೊರ್ಕಾ. ಏನು ಹೆಸರು? ಗೂರ್ಖಾ ಅಲ್ಲ, ದೊರ್ಕಳು. ಪ್ರಿಯರೇ, ಅವಳು ಯಾವುದೋ ರೋಗದಲ್ಲಿ ಬಿದ್ದು ಸತ್ತೋಗಿದ್ದಾಳೆ. ಈಗ ಅಲ್ಲಿರೋ ಜನರೆಲ್ಲರೂ ಕೂಡ ಆ ದೊರ್ಕಳ ಶವವನ್ನು ತೆಗೆದುಕೊಂಡ್ಬಂದು ಅವಳನ್ನ ತೊಳೆದು ಸ್ನಾನ ಮಾಡಿಸಿ ಮೇಲಂತಸ್ತಲ್ಲಿ ಇರಿಸಿದ್ದಾರೆ. ಶವ ಸಂಸ್ಕಾರಕ್ಕೆ ಕೊಂಡೊಯ್ಯುವ ಸಮಯ ಮೇಲಂತಸ್ತಲ್ಲಿ ಕೂರಿಸಿದ್ದಾರೆ. ಬಟ್ ಪ್ರೈಸ್ ಬಿಟ್ಟು ಗಾಡ್, ಪೇತ್ರ ಹೋಗಿ ಪ್ರೈಸ್ ಬಿಟ್ಟು ಗಾಡ್ ಆಕೆಯನ್ನು ಸತ್ತವರ ಒಳಗಡೆಯಿಂದ ಜೀವಂತಕ್ಕೆ ಎಬ್ಬಿಸಿದರು. ಅದನ್ನ ನೀವು ನೋಡ್ಬೋದು ಪ್ರೇಷಿತರ ಕಾರ್ಯಕಲಾಪ 9ನೇ ಅಧ್ಯಾಯ ವಾಕ್ಯ 36ರಿಂದ ವಚನದಲ್ಲಿ. ಯೋಚನೆ ಮಾಡಿ, ಪೇತ್ರರು ಹಾಗಾದ್ರೆ ಯಾವ ವಿಶ್ವಾಸ ಹೊಂದಿದ್ರು? ಸತ್ತವರನ್ನ ಎಬ್ಬಿಸುವ, ಜೀವಂತವಾಗಿ ಎಬ್ಬಿಸುವ ವಿಶ್ವಾಸ ಹೊಂದಿದ್ರು. ಅಷ್ಟು ಮಾತ್ರ ಅಲ್ಲ ಪ್ರಿಯರೇ, ಪ್ರೈಸ್ ಬಿಟ್ಟು ಗಾಡ್, ಥ್ಯಾಂಕ್ ಗಾಡ್. ಈವನ್ ಅದೇ ಪ್ರೇಷಿತರ ಕಾರ್ಯಕಲಾಪ 5ನೇ ಅಧ್ಯಾಯ ನೋಡೋದಾದ್ರೆ, ಪೇತ್ರರು ನಡ್ಕೊಂಡು ಹೋಗುವಾಗ ಅನೇಕರು ಬಲಹೀನರನ್ನು, ರೋಗಿಗಳನ್ನು, ದೆವ್ವಡಿದಂಥ ವ್ಯಕ್ತಿಗಳನ್ನು ಕರ್ಕೊಂಡ್ಬಂದು ರಸ್ತೆಯಲ್ಲಿ ಮಲಗಿಸ್ತಾ ಇದ್ರು. ಮಲಗಿಸುವಾಗ ಪ್ರೈಸ್ ಬಿಟ್ಟು ಗಾಡ್, ಪೇತ್ರ ನಡ್ಕೊಂಡು ಹೋಗುವಾಗ ನೆರಳು ಬಿದ್ದರೆ ಸಾಕು, ರೋಗಿಗಳು ಗುಣವಂತ ಇದ್ರು, ದೆವ್ವಗಳು ಬಿಟ್ಟು ಹೋಯ್ತು. ಎಂಥ ವಿಶ್ವಾಸ ಪ್ರಿಯರೇ, ಅದು ಪವರ್ಫುಲ್ ವಿಶ್ವಾಸ, ಕರೆಕ್ಟ್. ಬಟ್ ಸಂತ ಪೇತ್ರ ಏನು ಹೇಳ್ತಾ ಇದ್ದಾರೆ? ನಾನು ಯಾವ ರೀತಿಯ ವಿಶ್ವಾಸ ಹೊಂದಿದ್ದೇನೋ
ಅದೇ ರೀತಿ ಅಮೂಲ್ಯದ ವಿಶ್ವಾಸವನ್ನು ನೀವೆಲ್ಲರೂ ಹೊಂದಿದ್ದೀರಿ. ಐ ಮೈ ಗಾಡ್, ನಿಮಗೇನು ಅನ್ನಿಸ್ತಲ್ಲ? ಓ ಥ್ಯಾಂಕ್ ಯು ಜೀಸಸ್. ಮತ್ತೊಂದು ಹೇಳೋದಾದರೆ, ನೀವು ನಡ್ಕೊಂಡು ಹೋಗುವಾಗ ನಿಮ್ಮ ನೆರಳು ಬಿದ್ದರೆ ಸಾಕು, ರೋಗಿಗಳು ಗುಣವಂತಾರೆ. ನೀವು ಕೂಡ ಯೇಸು ನಾಮದ ಸತ್ತವನ್ನು ಎಬ್ಬಿಸ್ಬೋದು ಅಂತ ವಿಶ್ವಾಸವನ್ನು ಆಲ್ರೆಡಿ ದೇವರು ನಿಮ್ಮ ಒಳಗಡೆ ಇಟ್ಟಿದ್ದಾರೆ. ಯಾವಾಗ ಯೇಸುವನ್ನು ನಿಮ್ಮ ಸ್ವಂತ ರಕ್ಷಕರಾಗಿ ಸ್ವೀಕರಿಸ್ಕೊಂಡ್ರಿ, ಅದೇ ಗಳಿಗೆಯಲ್ಲಿ ಅಂತ ವಿಶ್ವಾಸ ನೀವು ಹೊಂದ್ಕೊಂಡಿದ್ದೀರಿ. ಪ್ರೈಸ್ ದಿ ಲಾರ್ಡ್. ಹಾಲೆಲೂಯ, ಹಾಲೆಲೂಯ. ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಇದ್ರ ಬಗ್ಗೆ ನಾನು ಇನ್ನೂ ಆಳವಾಗಿ ಹೇಳಲಿಕ್ಕೆ ಹೋದರೆ ಸಮಯ ಸಾಕಾಗೋದಿಲ್ಲ. ಸೊ ಅದಕ್ಕೋಸ್ಕರ ನಾನು ಹೇಳ್ತೇನೆ ಅಂತಂದರೆ, ನಿಮ್ಮ ಒಳಗಡೆ ಥ್ಯಾಂಕ್ ಗಾಡ್ ನೀವು ಹೊಂದಿರುವಂಥ ವಿಶ್ವಾಸ, ಪ್ರಭು ಯೇಸುವಿನಲ್ಲಿದ್ದಂಥ ವಿಶ್ವಾಸ, ಸಂತ ಪೇತ್ರರಲ್ಲಿದ್ದಂಥ ವಿಶ್ವಾಸ, ಪೌಲರಲ್ಲಿದ್ದಂಥ ವಿಶ್ವಾಸ. ಸಂತ ಪೌಲರು ಅವರ ಕರ್ಚಿಫನ್ನು ತೆಗೆದುಕೊಂಡು ಹೋಗಿ ರೋಗಿ ಮೇಲೆ ಟಚ್ ಮಾಡಿದ್ರೆ ರೋಗಿಗಳು ಗುಣವಂತ ಇದ್ರು. ಅಂಥ ವಿಶ್ವಾಸ ಎಲ್ಲಿದೆ? ಎಲ್ಲಿದೆ? ನಮ್ಮ ಒಳಗಡೆ ಇದೆ. ಎಸ್ ಬ್ರದರ್, ಜಸ್ಟ್ ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಒಂದು ಗುಡ್ ನ್ಯೂಸ್ ಏನಂತಂದರೆ, ಪ್ರೈಸ್ ಬಿ ಟು ಗಾಡ್, ಸಂತ ಪೌಲನಲ್ಲಿದ್ದಂಥ ವಿಶ್ವಾಸ, ಪ್ರಭು ಯೇಸುವಿನಲ್ಲಿದ್ದಂಥ ವಿಶ್ವಾಸ, ಮತ್ತು ಅದೇ ರೀತಿ ಸಂತ ಪೇತ್ರಲ್ಲಿದ್ದಂಥ ವಿಶ್ವಾಸವನ್ನು ದೇವರು ನಮಗೆಲ್ಲರೂ ಕೂಡ ಕೊಟ್ಟಿದ್ದಾರೆ. ಈಗ ಥ್ಯಾಂಕ್ ಗಾಡ್, ಆ ವಿಶ್ವಾಸ ಏನನ್ನು ಮಾಡ್ತದೆ? ನಾವು ಬೆಳಗ್ಗೆ ಕಲ್ತ್ವಿ. ಆ ವಿಶ್ವಾಸ ಏನು ಮಾಡ್ತದೆ? ರೋಗಿಗಳನ್ನ ಗುಣಪಡಿಸ್ತದೆ, ನನ್ನ ರೋಗವನ್ನು ಕೂಡ ಗುಣಪಡಿಸ್ತದೆ, ನಮ್ಮನ್ನು ಜಯದ ಹಾದಿಯಲ್ಲಿ ಮುನ್ನಡೆಸ್ತದೆ, ನಮಗೆ ಸಮೃದ್ಧಿ ಕೊಡ್ತದೆ, ನಮ್ಮ ಬಿಡುಗಡೆ ಕೊಡ್ತದೆ, ಸಾಲದ ಹೊರೆಯನ್ನು ನಾಶಗೊಳಿಸ್ತದೆ. ಇದೆಲ್ಲ ಮಾಡುವಂಥದ್ದು ವಿಶ್ವಾಸ. ಅಂಥ ವಿಶ್ವಾಸವನ್ನು ದೇವರು ನಿಮಗೆ ಕೊಡಬೇಕಾ? ಆ ವಿಶ್ವಾಸ ಎಲ್ಲಿದೆ? ನಿಮ್ಮ ಒಳಗಡೆ ಇದೆ. ಈಗ ನಿಮ್ಮ ಒಳಗಡೆ ಇರೋದನ್ನು ಹೇಗೆ ನೀವು ಡ್ರಾ ಮಾಡಬೇಕು? ಅದು ವೆರಿ ವೆರಿ ಇಂಪಾರ್ಟೆಂಟ್. ಹೇಗೆ ಡ್ರಾ ಮಾಡ್ತೀರಿ ಅಂಥ ವಿಶ್ವಾಸವನ್ನು? ಉದಾಹರಣೆಗೆ ವಾಶ್ರೂಮ್ಗೆ ಹೋದ್ರಿ. ಓಕೆ, ವಾಶ್ರೂಮ್ಗೆ ಹೋದ ತಕ್ಷಣ ಪ್ರೈಸ್ ಗಾಡ್, ಅಲ್ಲಿ ಖಾಲಿ ಬಕೆಟ್ ಇದೆ, ಟ್ಯಾಪು ಇದೆ, ನಲ್ಲಿನೂ ಇದೆ. ಎಷ್ಟು ಮಂದಿ ಅಲ್ಲಿ ಹೋಗ್ಬಿಟ್ಟು ಆ ಬಕೆಟ್ ತುಂಬಬೇಕಾದ್ರೆ ಪ್ರೇಯರ್ ಮಾಡ್ತೀರಿ? ಜೀಸಸ್ ಆದಷ್ಟು ಬೇಗ ಬಕೆಟ್ ತುಂಬಲಿ, ಜೀಸಸ್ ಆದಷ್ಟು ಬೇಗ ಬಕೆಟ್ ತುಂಬಲಿಕ್ಕಾಗಿ ನಾನು ಪ್ರೇಯರ್ ಮಾಡ್ತಿದ್ದಾನೆ, ಜಸ್ಟ್ ಈ ಬಕೆಟ್ ತುಂಬಲಿ. ಪ್ರೇಯರ್ ಮಾಡ್ತೀರಾ? ಹಲೋ, ನೀವು ಸ್ನಾನದ ಮನೆಗೆ ಹೋಗಿ ಖಾಲಿ ಬಕೆಟ್ ತುಂಬಲಿಕ್ಕಾಗಿ ಪ್ರೇಯರ್ ಮಾಡ್ತೀರಾ? ಮತ್ತೇನು ಮಾಡ್ತೀರಿ? ನಲ್ಲಿನ ತಿರುಗಿಸ್ತೀರಿ. ಕರೆಕ್ಟ್. ಯಾವ ಕಡೆ ತಿರುಗಿಸ್ತೀರಿ? ಎಡಕ್ಕೆ ತಿರುಗಿಸ್ತೀರಾ, ಬಲಕ್ಕೆ ತಿರುಗಿಸ್ತೀರಾ? ಈಗ ಯೋಚನೆ ಮಾಡ್ತಾ ಇದ್ದೀರಿ, ಯಾವ ಕಡೆ ತಿರುಗಿಸ್ತೀರಿ? ಅರೆ, ನಲ್ಲಿ ನೋಡಿದ್ದೀರಾ? ನಲ್ಲಿನ ಯಾವ ಕಡೆ ತಿರುಗಿಸಿದ ನೀರು ಬರ್ತದೆ? ಆಂಟಿ ಕ್ಲಾಕ್ ವೈಸ್ ಎರಡಕ್ಕೆ ತಿರುಗಿಸಿದ್ರೆ ನೀರು ಬರೋದು. ನೀವು ಕ್ಲಾಕ್ ವೈಸ್ ತಿರುಗಿಸಿದ್ರಿ ನಲ್ಲಿ ಕಟ್ಟಾದ್ರೂ ಕೂಡ ನೀರು ಬರಲ್ಲ. ಕರೆಕ್ಟಾ? ಸೊ ಅದೇ ರೀತಿ ಪ್ರಿಯರೇ, ಪ್ರೈಸ್ ಬಿ ಟು ಗಾಡ್, ನೀವು ಅಲ್ಲಿ ಹೋಗಿ ಪ್ರೇಯರ್ ಮಾಡೋದ್ರಿಂದ ಬಕೆಟ್ ತುಂಬಲ್ಲ. ಬಟ್ ಪ್ರೈಸ್ ಬಿ ಟು ಗಾಡ್, ನೀವು ಆ ಟ್ಯಾಪನ್ನು ಎಷ್ಟರ ಮಟ್ಟಿಗೆ ಓಪನ್ ಮಾಡ್ತೀರಿ? ಸ್ವಲ್ಪ ತಿರುಗಿಸಿದ್ರೆ ಸ್ವಲ್ಪ ಸೂಸು ಥರ, ಮಕ್ಕಳು ಸೂಸು ಮಾಡೋ ಥರ ಬರ್ತದೆ ನೀರು, ಲೇಟ್ ಆಗ್ತದೆ ಬಕೆಟ್ ತುಂಬಲಿಕ್ಕೆ. ಬಟ್ ನೀವು ಫುಲ್ ತಿರುಗಿಸಿದ್ರಿ ಫುಲ್ ಪ್ರೆಷರಾಗಿ ನೀರು ಬರ್ತದೆ, ಬೇಗ ಬಕೆಟ್ ತುಂಬುತ್ತದೆ, ಬೇಗ ಸ್ನಾನ ಮುಗಿಸ್ಕೊಂಡು ಬರ್ಬೋದು. ಕರೆಕ್ಟಾ? ಇನ್ ದ ಸೇಮ್ ವೇ ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಯಾವ ರೀತಿ ಮೇಲುಗಡೆ ಇರುವ ಟ್ಯಾಂಕಲ್ಲಿ ನೀರು ತುಂಬಿ ತುಳ್ತಾ ಇದೆಯೋ, ನೀರು ತುಂಬಿಸಿದಿರೋ, ಅದೇ ಥರ ದೇವರು ನಿಮ್ಗೆ ಏನೆಲ್ಲ ಕೊಡಬೇಕಾಗಿತ್ತೋ ಎಲ್ಲವನ್ನ ನಿಮ್ಮ ಒಳಗಡೆ ತುಂಬಿಸಿಟ್ಟಿದ್ದಾರೆ, ನಿಮ್ಮ ಆತ್ಮದಲ್ಲಿದೆ. ಬಟ್ ನಿಮ್ಮ ಆತ್ಮದಲ್ಲಿರುವುದನ್ನು ನಿಮ್ಮ ನಿಜ ಜೀವನಕ್ಕೆ ಪಡ್ಕೊಂಡು ನಿಮ್ಮ ನಿಜ ಜೀವನದಲ್ಲಿ ಅದನ್ನು ಅನುಭವಿಸಬೇಕಾದ್ರೆ ಪ್ರೈಸ್ ಗಾಡ್, ನಿಮ್ಮ ಮನಸ್ಸೆಂಬ ಟ್ಯಾಪನ್ನು ಎಷ್ಟರ ಮಟ್ಟಿಗೆ ರಿನ್ಯೂ ಮಾಡ್ತೀರಿ, ತಿರುಗಿಸ್ತೀರಿ ದೇವರ ವಾಕ್ಯಕ್ಕೆ ಅನುಗುಣವಾಗಿ, ಅಷ್ಟರ ಮಟ್ಟಿಗೆ ನಿಮ್ಮ ಒಳಗಡೆ ಇರುವಂಥ ಸಮೃದ್ಧಿಯನ್ನು, ನಿಮ್ಮ ಒಳಗಡೆ ಇರುವಂಥ ಆರೋಗ್ಯವನ್ನು, ನಿಮ್ಮ ಒಳಗಡೆ ಇರುವಂಥ ಅದ್ಭುತಕರವಾದ ಶಕ್ತಿಯನ್ನು ನೀವು ನಿಮ್ಮ ಮನಸ್ಸಿನ ಮೂಲಕ ನಿಮ್ಮ ಶರೀರಕ್ಕೆ, ನಿಮ್ಮ ಜೀವನದ ಪರಿಸ್ಥಿತಿಗಳಿಗೆ ಹೊರಗಡೆ ಕರ್ಕೊಂಡು ಎಲ್ಲವನ್ನು ಸಮಾಧಾನಕರವಾಗಿ ಪರಿವರ್ತನೆ ಮಾಡಿಕೊಂಡು ಜಯಶಾಲಿಗಳಾಗಿ ನೀವು ಜೀವಿಸ್ಬೋದು. ಬಟ್ ನಿಮ್ಗೇನು ಬೇಕೋ ಅದೆಲ್ಲ ಎಲ್ಲಿದೆ? ನಿಮ್ಮ ಒಳಗಡೆ ಇದೆ.
ನೀವು ಬೇಕಾಗಿರೋದೆಲ್ಲದೂ ಒಳಗಡೆ ಇದೆ. ಅದನ್ನು ಡ್ರಾ ಮಾಡ್ಲಿಕ್ಕೆ ಬೇಕಂತಹ ವಿಶ್ವಾಸ ಕೂಡ ದೇವರು ನಿಮ್ಮ ಒಳಗಡೆ ಕೊಟ್ಟಿದ್ದಾರೆ. ನಿಮ್ಮ ವಿಶ್ವಾಸ ನಿಮ್ಮನ್ನು ಗುಣಪಡಿಸುವಂಥದ್ದು, ನಿಮ್ಮ ವಿಶ್ವಾಸ ನಿಮಗೆ ಅದ್ಭುತ ಕಾರ್ಯ ಮಾಡುವಂಥದ್ದು, ನಿಮ್ಮ ವಿಶ್ವಾಸ ನಿಮಗೆ ಜಯದ ಹಾದಿಯಲ್ಲಿ ಮುನ್ನಡೆಸುವಂಥದ್ದು. ಪ್ರೈಸ್ ಲಾರ್ಡ್. ಅರ್ಥ ಆಯ್ತು ಇದುವರೆಗೂ? ಎಲ್ಲರೂ ಒಂದು ವಿಷಯ ನೋಡೋಣ. ಎದ್ದು ನಿಂತು ಪ್ರೈಸ್ ಬಿಟ್ಟು ಗಾಡ್, ನಮಗೇನೆಲ್ಲ ಬೇಕೋ ಎಲ್ಲವನ್ನು ದೇವರು ನಮಗೆ ಕೊಟ್ಟಿದ್ದಾರೆ ಅಂತ ದೇವರನ್ನ ಘನಪಡಿಸುತ್ತಾ ಪ್ರೈಸ್ ಬಿಟ್ಟು ಗಾಡ್. ಜಸ್ಟ್ ಅಲ್ಪ ಸಮಯ ಪ್ರಿಯರೇ ಅವರನ್ನು ಆರಾಧಿಸುತ್ತಾ ಸ್ತುತಿಸುತ್ತಾ ಥ್ಯಾಂಕ್ ಗಾಡ್. ಜಸ್ಟ್ ನಮ್ಮ ವಿಶ್ವಾಸವನ್ನು ಬಲಪಡಿಸಲಿಕ್ಕಾಗಿ ನಮಗೆ ಸಹಾಯ ಮಾಡ್ತಿರುವಂಥ ಪವಿತ್ರಾತ್ಮನಿಗೆ ಕೂಡ ಥ್ಯಾಂಕ್ ಗಾಡ್ ವಂದನೆ ಸಲ್ಲಿಸುತ್ತಾ ಅವರನ್ನು ಆರಾಧಿಸೋಣ. ಎಸ್ ಬ್ರದರ್. ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಈ ಸಮಯದಲ್ಲಿ ಪ್ರೈಸ್ ಗಾಡ್ ನಾವೆಲ್ಲರೂ ಕೂಡ ನಮ್ಮ ಆತ್ಮದಿಂದ ಆರಾಧನೆ ಮಾಡೋ ಸಮಯ ಆಗಿದೆ. ನೀವು ನಿಮ್ಮ ಜೀವನದಲ್ಲಿ ಮಹಿಮೆಯ ಕಾರ್ಯಗಳನ್ನು ಕಾಣಬೇಕಾದ್ರೆ ಆ ಮಹಿಮೆಯ ಅರಸರಾಗಿರೋದು ಪ್ರಭು ಯೇಸು ನಿಮ್ಮ ಒಳಗಡೆ ಇದ್ದಾರೆ. ಅವರು ಆತ್ಮದಿಂದ ಆರಾಧಿಸುವಾಗ ಅವರ ಮಹಿಮೆಯನ್ನು ಪ್ರತಿಯೊಬ್ಬರು ಕೂಡ ಅನುಭವಿಸಲಿಕ್ಕಿದ್ದೀರಿ. ಅದಕ್ಕೆ ಎಲ್ಲರೂ ಒಟ್ಟಾಗಿ ಸೇರುತ್ತಾ ಮಹಿಮೆಯ ಅರಸನೇ ನನ್ನ ಆತ್ಮದಲ್ಲಿ ಆರಾಧಿಸು ಎಂಬುದಾಗಿ ನಾವೆಲ್ಲರೂ ಕೂಡ ಆರಾಧಿಸೋಣ. ಎಲ್ಲರೂ ಚಪ್ಪಾಳೆ ತಟ್ಟೋಣ. ಮಹಿಮೆಯ ಅರಸನೇ ನಿನ್ನ ಆತ್ಮದಿ ಆರಾಧಿಸುವೆ, ಪರಲೋಕ ರಾಜನೇ ನಿನ್ನ ನಿತ್ಯವೂ ಆರಾಧಿಸುವೆ. ಮಹಿಮೆಯ ಅರಸನೇ ನಿನ್ನ ಆತ್ಮದಿ ಆರಾಧಿಸುವೆ, ಪರಲೋಕ ರಾಜನೇ ನಿನ್ನ ನಿತ್ಯವೂ ಆರಾಧಿಸುವೆ. ರಾಜನೇ ನಿನ್ನ ಆರಾಧಿಸುವೆನು, ಯೇಸುವೇ ನಿನ್ನ ಸ್ತುತಿಸುವೆನು. ರಾಜನೇ ನಿನ್ನ ಆರಾಧಿಸುವೆನು. ಗೀತೆ ಬರುತ್ತಿಲ್ವಾ? ಹೇಳಿಕೊಡ್ತೇನೆ ಕೇಳಿ. ಮಹಿಮೆಯ ಅರಸನೇ ನಿನ್ನ ಆತ್ಮದಿ ಆರಾಧಿಸುವೆ, ಪರಲೋಕ ರಾಜನೇ ನಿನ್ನ ನಿತ್ಯವೂ ಆರಾಧಿಸುವೆ. ಒಟ್ಟಿಗೆ ಹೇಳೋಣ. ಮಹಿಮೆಯ ಅರಸನೇ ನಿನ್ನ ಆತ್ಮದಿ ಆರಾಧಿಸುವೆ, ಪರಲೋಕ ರಾಜನೇ ನಿನ್ನ ನಿತ್ಯವೂ ಆರಾಧಿಸುವೆ. ಇನ್ನೊಂದ್ಸಲ ಹೇಳೋಣ ಒಟ್ಟಿಗೆ. ಮಹಿಮೆಯ ಅರಸನೇ ನಿನ್ನ ಆತ್ಮದಿ ಆರಾಧಿಸುವೆ, ಪರಲೋಕ ರಾಜನೇ ನಿನ್ನ ನಿತ್ಯವೂ ಆರಾಧಿಸುವೆ. ಯೇಸುವೇ ನಿನ್ನ ಸ್ತುತಿಸುವೆನು, ಯೇಸುವೇ ನಿನ್ನ ಸ್ತುತಿಸುವೆನು. ರಾಜನೇ ನಿನ್ನ ಆರಾಧಿಸುವೆನು, ಯೇಸುವೇ ನಿನ್ನ ಸ್ತುತಿಸುವೆನು. ರಾಜನೇ ನಿನ್ನ ಆರಾಧಿಸುವೆನು. ಮಹಿಮೆಯ ಅರಸನೇ ನಿನ್ನ ಆತ್ಮದಿ ಆರಾಧಿಸುವೆ, ಪರಲೋಕ ರಾಜನೇ ನಿನ್ನ ನಿತ್ಯವೂ ಆರಾಧಿಸುವೆ. ಚಪ್ಪಾಳೆ ಜೋರಾಗಿ. ಕೃಪೆಯಲ್ಲಿ ಐಶ್ವರ್ಯನೇ ನಿನ್ನನ್ನೇ ಆರಾಧಿಸುವೆ. ಒಟ್ಟಿಗೆ ಹೇಳೋಣ. ಕೃಪೆಯಲ್ಲಿ ಐಶ್ವರ್ಯನೇ ನಿನ್ನನ್ನೇ ಆರಾಧಿಸುವೆ, ಸರ್ವವನ್ನು ಆಳುವವನೇ ನಿನ್ನನ್ನೇ ಆರಾಧಿಸುವೆ. ಒಟ್ಟಿಗೆ ಹೇಳೋಣ. ಸರ್ವವನ್ನು ಆರಾಧಿಸುವನೇ ನಿನ್ನನ್ನೇ ಆರಾಧಿಸುವೆ. ನನ್ನಯ ರಕ್ಷಕನೇ ನಿನ್ನನ್ನು ಆರಾಧಿಸುವೆ. ನನ್ನಯ ರಕ್ಷಕನೇ ನಿನ್ನನ್ನು ಆರಾಧಿಸುವೆ. ನನ್ನಯ ಜೊತೆಗಾರನೇ, ನನ್ನಯ ಜೊತೆಗಾರನೇ ನಿನ್ನನ್ನು ಆರಾಧಿಸುವೆ. ನನ್ನಯ ಜೊತೆಗಾರನೇ ನಿನ್ನನ್ನು ಆರಾಧಿಸುವೆ.
ನಮ್ಮ ಮಧ್ಯದಲ್ಲಿ ಸದಾಕಾಲ ಜೀವಿಸುವ ದೇವನೇ, ನಮ್ಮ ಆತ್ಮದಿಂದಲೂ ಆರಾಧಿಸ್ತೇವೆ. ಓ ನಿತ್ಯವೂ ಆರಾಧನೆ ಮಾಡ್ತಿದ್ದೇವೆ ಸ್ವಾಮಿ. ಉನ್ನತ ದೇವನೇ, ನಿನ್ನನ್ನೇ ಆರಾಧಿಸುವೆ. ಉನ್ನತ ದೇವ ನಿನ್ನೆ, ನಿನ್ನನ್ನೇ ಆರಾಧಿಸುವೆ. ಉನ್ನತ ದೇವ ನೀನೆ, ನಿನ್ನನ್ನೇ ಆರಾಧಿಸುವೆ. ಪರಿಶುದ್ಧ ದೇವ ನೀನೆ, ನಿನ್ನನ್ನೇ ಆರಾಧಿಸುವೆ. ಪರಿಶುದ್ಧ ದೇವ ನೀನೆ, ನಿನ್ನನ್ನೇ ಆರಾಧಿಸುವೆ. ಪಾಪದಿಂದ ಬಿಡಿಸಿರುವೆ, ನಿನ್ನನ್ನೇ ಆರಾಧಿಸುವೆ. ಪಾಪದಿಂದ ಬಿಡಿಸಿರುವೆ, ನಿನ್ನನ್ನೇ ಆರಾಧಿಸುವೆ. ಪರಿಶುದ್ಧ ಮಾಡಿರುವೆ, ನಿನ್ನನ್ನೇ ಆರಾಧಿಸುವೆ. ಪರಿಶುದ್ಧ ಮಾಡಿರುವೆ, ನಿನ್ನನ್ನೇ ಆರಾಧಿಸುವೆ. ಮಹಿಮೆಯ ಅರಸನೆ ನಿನ್ನ ಪ್ರತಿಯೊಬ್ಬರು ಬಾಯ್ತಿಗಳನ್ನ ಪ್ರಿಯ ಆತ್ಮದಿ ಆರಾಧಿಸುವೆ. ಆರಾಧಿಸುತ್ತ ಪರಲೋಕ ರಾಜನೇ ನಿನ್ನ ನಿತ್ಯವೂ ಆರಾಧಿಸುವೆ. ಜೋರಾಗಿ ಹೇಳೋಣ. ಮಹಿಮೆಯ ಅರಸನೆ ನಿನ್ನ ಆತ್ಮದಿ ಆರಾಧಿಸುವೆ. ಪರಲೋಕ ರಾಜನೇ ನಿನ್ನ ನಿತ್ಯವೂ ಆರಾಧಿಸುವೆ. ಪ್ರತಿಯೊಬ್ಬರು ಯೇಸುವೇ, ನಿನ್ನ ಸ್ತುತಿಸುವೆನು ರಾಜನೇ, ನಿನ್ನ ಆರಾಧಿಸುವೆನು. ಯೇಸುವೇ, ನಿನ್ನ ಸ್ತುತಿಸುವೆನು ರಾಜನೇ, ನಿನ್ನ ಆರಾಧಿಸುವೆನು. ಮಹಿಮೆಯ ಅರಸನೆ ನಿನ್ನ ಆತ್ಮದಿ ಆರಾಧಿಸುವೆ. ಪರಲೋಕ ರಾಜನೇ ನಿನ್ನ ನಿತ್ಯವೂ ಆರಾಧಿಸುವೆ. ಮಹಿಮೆಯ ಅರಸನೆ ನಿನ್ನ ನಿತ್ಯವೂ ಆರಾಧಿಸುವೆ. ಪರಲೋಕ ರಾಜನೇ ನಿನ್ನ ನಿತ್ಯವೂ ಆರಾಧಿಸುವೆ. ಮಹಿಮೆಯ ಅರಸನೆ ನಿನ್ನ ಪ್ರತಿಯೊಬ್ಬರು ಪ್ರಿಯರೇ ಕಣ್ಣುಗಳನ್ನು ಮುಚ್ಚೋಣ. ಪರಲೋಕ ರಾಜನೇ ನಿನ್ನ ನಿತ್ಯವೂ ಆರಾಧಿಸುವೆ. ಮಹಿಮೆಯ ಅರಸನೆ ನಿನ್ನ ಆತ್ಮದಿ ಆರಾಧಿಸುವೆ. ಪರಲೋಕ ರಾಜನೇ ನಿನ್ನ ನಿತ್ಯವೂ ಆರಾಧಿಸುವೆ. ಎಲ್ರು ಮಹಿಮೆಯ ಅರಸನೆ ನಿನ್ನ ಆತ್ಮದಿ ಆರಾಧಿಸುವೆ. ಪರಲೋಕ ರಾಜನೇ ನಿನ್ನ ನಿತ್ಯವೂ ಆರಾಧಿಸುವೆ. ಸ್ತುತಿ ಮಾಡೋಣ. Hallelujah. Hallelujah, 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 hallelujah. Oh, thank you, Lord Jesus. Thank you, Lord Jesus. Hallelujah, hallelujah, hallelujah. ಪ್ರತಿಯೊಬ್ಬರು ಪ್ರಿಯರು, ಪ್ರತಿಯೊಬ್ಬರು. Hallelujah, hallelujah, glory, glory, Lord. Thank you, Lord Jesus. Hallelujah, 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 hallelujah. Thank you, Lord. Thank you, Jesus. Thank you, Jesus. Thank you, Jesus. Hallelujah, 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 hallelujah. Thank you, Jesus. Praise you, Jesus. Hallelujah, hallelujah, hallelujah. Thank you, Jesus. Praise you, Jesus. Hallelujah. Thank you, Lord Jesus. Praise you, Jesus. Hallelujah. Glory, Lord. Thank you, Jesus. Thank you, Lord. Thank you, Father. Glory, glory, Lord. Thank you, Jesus. Praise the Lord. Hallelujah. ಎಲ್ಲರೂ ಕುಳಿತುಕೊಳ್ಳೋಣ. Praise God. Thank you, Jesus. Hallelujah. ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಪ್ರೈಸ್ ಗಾಡ್, ಥ್ಯಾಂಕ್ ಗಾಡ್. ಈಗ ಇಷ್ಟೆಲ್ಲ ನಾವು ವಾಕ್ಯವನ್ನು ಧ್ಯಾನಿಸಿದ ಮೇಲೆ ನಾನು ನಿಮ್ಮಲ್ಲಿ ಒಂದು ಪ್ರಶ್ನೆ ಕೇಳ್ತಾನೆ. ಅದೇನಂತಂದರೆ, ನಿಮಗೆ ಜಯವನ್ನು ಕೊಡುವಂಥದ್ದು ಯಾರಾಗಿದ್ದಾರೆ? ಹಲೋ, ಯಾರು ನಿಮಗೆ ಜಯವನ್ನು ಕೊಡುವಂಥದ್ದು? ಮತ್ತೆ ನೀವು ಏಸು ಅಂತ ಹೇಳಿದ್ರೆ ಮೈಕ್ ತಗೊಂಡು ತಲೆ ಮೇಲೆ ಹಾಕ್ತಾನೆ.
ನಿಮ್ಮ ವಿಶ್ವಾಸ. ಅದರ ಅರ್ಥ ಏನು? ಪ್ರಭು ಯೇಸು ನನಗೆ ಈಗಾಗಲೇ ಅವರ ಶಿಲುಬೆಯ ಮರಣದ ಮೂಲಕ ಮತ್ತು ಪುನರುತ್ಥಾನದ ಮೂಲಕ ನನಗೆ ಜಯವನ್ನು ಕೊಟ್ಟಿದ್ದಾರೆ. ಇವತ್ತು ಜಯ ಕೊಡೋದಿಲ್ಲ. ಪ್ರಭು ಯೇಸು ನನಗೆ ಈಗಾಗಲೇ ಜಯವನ್ನು ಕೊಟ್ಟಿದ್ದಾರೆ. ಆ ಜಯವನ್ನು ಇವತ್ತು ನನಗೆ ಅನುಭವಿಸುವಂತೆ ನನ್ನ ಆ ಮಟ್ಟಕ್ಕೆ ಕೊಂಡೊಯ್ಯುವಂಥದ್ದು ನನ್ನ ವಿಶ್ವಾಸ. ನಮಗೆ ಅನೇಕ ವರ್ಷಗಳಿಂದ ಬೋಧನೆಗಳನ್ನ ಕೇಳಿಸ್ಕೊಂಡು ಪ್ರಾರ್ಥಿಸಿ, ದೇವರು ನಿಮ್ಗೆ ಜಯ ಕೊಡ್ತಾರೆ, ದೇವರು ನಿಮ್ಮನ್ನು ಗುಣಪಡಿಸ್ತಾರೆ, ದೇವರು ನಿಮ್ಗೆ ಶಕ್ತಿ ಕೊಡ್ತಾರೆ, ಈ ಥರ ಎಲ್ಲ ಕೇಳಿಸ್ಕೊಂಡು ನಮ್ಮ ಮನಸ್ಸು ಕಾಂಕ್ರೀಟ್ ಥರ ಗಟ್ಟಿಯಾಗಿಬಿಟ್ಟಿದೆ ಪ್ರಿಯರೇ. ದೇವರು ನಿಮ್ಗೆ ಗುಣಪಡಿಸ್ತಾರಾ? ಯೇಸು ನಿಮ್ಗೆ ಗುಣಪಡಿಸಲ್ವಾ? ಗುಣಪಡಿಸಿದ್ದಾರೆ. ಹೇಗೆ ಹೇಳ್ತೀರಿ? ಯಾವ ವಾಕ್ಯ? 1 ಪೇತ್ರ 2:24 ಯೇಸು ಹೇಳಿದ್ದಾರೆ, ನನ್ನ ಗಾಯಗಳಿಂದ ನಿಮ್ಮನ್ನು ಗುಣಪಡಿಸಿದ್ದೇನೆ. ನನ್ನ ಗಾಯಗಳಿಂದ ನಿಮ್ಮನ್ನು ಗುಣಪಡಿಸಿದ್ದಾನೆ. ಯಾವ ಮೈಕ್ ಚೆನ್ನಾಗಿದೆ? ಈ ಮೈಕ್, ಆ ಮೈಕ? ಇದು ಕರೆಕ್ಟ್, ಪವರ್ಫುಲ್ ಆಗಿದೆ. ವ್ಯತ್ಯಾಸ ಏನು? ಎರಡೂ ಒಂದೇ ಕಂಪನಿ. ಇದು ಈ ಮೈಕು ಆ ಮೈಕ್ ಎರಡು ಒಂದೇ ಕಂಪನಿ. ಇದು ಯಾಕೆ ವ್ಯತ್ಯಾಸ? ಚಾರ್ಜ್. ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಇನ್ ದ ಸೇಮ್ ವೇ ಈ ಮೈಕಲ್ಲಿ ನಾನು ಹೆಚ್ಚಿಗೆ ಸ್ಟ್ರೆಸ್ ಕೊಟ್ಟು ಜೋರಾಗಿ ನುಡಿಬೇಕಾಗಿಲ್ಲ. ಮೆಲ್ಲಗೆ ಮಾತಾಡಿದ್ರೆ ಸಾಕು, ವಾಯ್ಸ್ ಜೋರ ಬರ್ತದೆ. ಕರೆಕ್ಟ್? ಇನ್ ದ ಸೇಮ್ ವೇ ನಿಮ್ಮ ಜೀವನದಲ್ಲೂ ಅಷ್ಟೇ ಪ್ರಿಯರೇ, ಪ್ರೈಸ್ ಗಾಡ್, ನಿಮಗೇನು ದುರಾತ್ಮ ತೊಂದರೆ ಕೊಡ್ತಾ ಇದನೋ ಆ ದುರಾತ್ಮನ ಓಡಿಸ್ಲಿಕ್ಕಾಗಿ ನೀವು ಕಿರ್ಚಬೇಕಾಗಿಲ್ಲ. ಅಲೆಲುಯಾ 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 ಬಿಟ್ಟೋಗಿ ಕಿರ್ಚಬೇಕಾಗಿಲ್ಲ. ಮೆಲ್ಲಗೆ ಮಾತಾಡಿದ್ರೆ ಸಾಕು, ಸಾಯ್ತಾನೆ, ಓಡಿ ಹೋಗ್ತಾನೆ. ಕೆಲವು ದೇವ ಬಿಡಿಸ್ಬೇಕು ನೋಡಿದ್ದೀರಾ? ಅಲೆಲುಯಾ ಅಲೆಲುಯಾ ದೂರ ಹೋಗಿ ಅಲೆಲುಯಾ 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 ಕಿರ್ಚಾಡೋದು ನೋಡಿದ್ದೀರಿ. ಕರೆಕ್ಟ್? ಬಟ್ ಒಂದಿನ ಥ್ಯಾಂಕ್ ಗಾಡ್, ಸುಮಾರು 2007ರಿಂದ ಸೇವೆ ಮಾಡ್ತಿದ್ದಾನೆ. ಒಂದು ದಿನ ದೆವ್ವ ನಮ್ಮ ಮುಂದೆ ಬಾಲ ಬಿಚ್ಚಿದ್ದು ನೋಡಲಿಲ್ಲ. ದೆವ್ವ ಕಿರ್ಚಾಡೋದ್ರಿಂದ ಓಡೋಗೋದಿಲ್ಲ ಪ್ರಿಯರೇ. ಎಷ್ಟರ ಮಟ್ಟಿಗೆ ದೇವರು ನಿಮ್ಗೆ ಏನು ಅಧಿಕಾರ ಕೊಟ್ಟಿದ್ದಾರೋ, ನೀವು ಯಾವುದನ್ನು ಹೊಂದ್ಕೊಂಡಿದ್ದೀರಿ ಅದನ್ನು ನಂಬಿ ನಿಮ್ಮ ಮನಸ್ಸನ್ನು ಎಷ್ಟರ ಮಟ್ಟಿಗೆ ನವೀಕರಣ ಮಾಡ್ಕೊಳ್ತೀರಿ, ಅಷ್ಟರ ಮಟ್ಟಿಗೆ ನೀವು ಮೆಲುಧ್ವನಿಯಲ್ಲಿ ರೆಡಿ 1 2 3 ಔಟ್ ಅಂತ ಹೇಳಿದ್ರೆ ಅದು ಹೋಗ್ತದೆ. ನೀವು ಕಿರ್ಚಾಡಬೇಕಾಗಿಲ್ಲ. ಹಲೋ, ಆ ಮೈಕ್ ಇದ್ದಾಗ ನಾನು ಜೋರಾಗಿ ಕಿರ್ಚಬೇಕಾಗಿತ್ತು. ಪದೇ ಮೈಕ್ ನೋಡ್ಕೊಳ್ತಾ, ಯಾಕಂದ್ರೆ ಬ್ಯಾಟ್ರಿ ವೀಕ್. ಅದೇ ಥರ ಥ್ಯಾಂಕ್ ಗಾಡ್, ನಿಮ್ಮ ಆತ್ಮದ ಎಂಬ ಬ್ಯಾಟ್ರಿ ವೀಕ್ ಆಗಿದ್ರೆ ನೀವೆಷ್ಟೇ ಕಿರ್ಚಿ ಪ್ರಾರ್ಥನೆ ಮಾಡ್ಬೋದು, ಎಷ್ಟೇ ಜೋರಾಗಿ ದೆವ್ವಕ್ಕೆ ಆಜ್ಞೆ ಮಾಡ್ಬೋದು, ದೆವ್ವ ಹೇಳ್ತದೆ ನಾನು ಪೋಗ ಮಾಟೆ, ಯೇಸು ನಮ್ದು ಹೋಗು. ಅದು ಹೇಳ್ತದೆ ನಾನು ಪೋಗ ಮಾಟೆ. ಯಾಕೆ ಪೋಗ ಮಾಟೆ? ನಿನ್ನ ಆತ್ಮ, ಪ್ರೈಸ್ ಗಾಡ್, ದೇವರ ವಾಕ್ಯದ ಮೂಲಕ ನಿನ್ನ ಆತ್ಮವನ್ನು ಚಾರ್ಜ್ ಮಾಡಿಕೊಂಡು ಬಲಪಡಿಸ್ಕೊಂಡಿಲ್ಲ. ನೀನು ಆಲ್ರೆಡಿ ವೀಕ್ ಆಗಿದೆಯಾ. ವೀಕ್ ಆಗಿರೋ ವ್ಯಕ್ತಿ ನನ್ನನ್ನು ಹೇಗೆ ನೀನು ಹೋಗು ಅಂತ ಹೇಳ್ತೀಯಾ? ಹಲೋ. ಬಟ್ ನಿಮ್ಮ ಆತ್ಮ ಎಂಬ ಬ್ಯಾಟ್ರಿ ಪ್ರತಿದಿನ ದೇವರ ವಾಕ್ಯದ ಶಕ್ತಿಯ ಮೂಲಕ, ದೇವರ ವಾಕ್ಯ ನುಡಿಯುತ್ತಾ, ದೇವರ ವಾಕ್ಯದ ಬೋಧನೆ ಆಲಿಸುತ್ತಾ, ದೇವರ ವಾಕ್ಯದ ಪ್ರಕಾರ ನಿಮ್ಮ ಮನಸ್ಸನ್ನು ನವೀಕರಣ ಮಾಡಿಕೊಳ್ಳುವಂತಹ ಧ್ಯಾನಿಸುವುದರ ಮೂಲಕ ನೀವು ಮುನ್ನಡೆಯೋದಾದರೆ ನಿಮ್ಮ ಆತ್ಮ, ಪ್ರೈಸ್ ಬಿಟ್ಟು ಗಾಡ್, ಫುಲ್ ಚಾರ್ಜ್ ಆಗಿರ್ತದೆ. ಫುಲ್ ಚಾರ್ಜ್ ಆಗಿರುವಾಗ ಪ್ರೈಸ್ ಬಿಟ್ಟು ಗಾಡ್, ನೀವು ನಡ್ಕೊಂಡು ಹೋದ್ರೆ ಸಾಕು, ನಿಮ್ಮ ನೆರಳು ಬಿದ್ದರೆ ರೋಗಿಗಳು ಗುಣವಂತಾರೆ. ನೀವು ಟಚ್ ಮಾಡಿದ್ರೆ ಸಾಕು, ರೋಗಿಗಳು ಗುಣವಂತಾರೆ, ದೆವ್ವಗಳು ಬಿಟ್ಟು ಹೋಗ್ತದೆ. ಯಾಕೆ? ನಿಮ್ಮ ಆತ್ಮ ಫುಲ್ ಚಾರ್ಜ್ ಆಗಿರೋದ್ರಿಂದ. ಪಕ್ಕದಲ್ಲಿರೋನ ಟಚ್ ಮಾಡಿ ಕೇಳಿ, ಟಚ್ ಮಾಡಿ ಪಕ್ಕದಲ್ಲಿರೋನ ಟಚ್ ಮಾಡಿ. ನಿನ್ನ ಆತ್ಮ ಫುಲ್ ಚಾರ್ಜ್ ಆಗಿದೆಯಾ, ವೀಕ್ ಆಗಿದೆಯಾ? ಕೇಳಿ 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 ಪಕ್ಕದಲ್ಲಿರೋರನ್ನ. ಗಂಡ ಹೆಂಡತಿ ಅಕ್ಕಪಕ್ಕ ಕುಳಿತಿದ್ರೆ ಕೇಳಬೇಡಿ, ಇವರು ವಾಪಸ್ ನಿಮ್ಮ ಮನೆಗೆ ಹೋಗ್ಬೇಕು. ಏನು ಹೇಳ್ತಿದ್ದಾರೆ ಪಕ್ಕದಲ್ಲಿರೋರು? ಯಾರನ್ನೂ ಕೂಡ ಕೇಳ್ತಾ ಇಲ್ಲ. ಯಾಕೆ? ನಮ್ಗೆ ಗೊತ್ತು ನಮ್ಮ ಬ್ಯಾಟ್ರಿ ಕಂಡೀಷನ್. ಹಲೋ, ನನ್ನ ಪ್ರೀತಿಯ ಸಹೋದರ ಸಹೋದರಿಯರ, ಪ್ರೈಸ್ ಬಿಡಿ ಗಾಡ್, ಥ್ಯಾಂಕ್ ಗಾಡ್. ನಮಗೇನೆಲ್ಲ ಬೇಕು ಅವುಗಳೆಲ್ಲವನ್ನ ದೇವರು ಕೊಡಬೇಕಾ, ಕೊಟ್ಟಿದ್ದಾರಾ? ಕೊಟ್ಟಿದ್ದಾರೆ. ಹೇಗೆ ಹೇಳ್ತೀರಿ? ಡಾಕ್ಯುಮೆಂಟ್ Efeso 1:3 ಈಗ ತಾನೇ ಬರ್ಕೊಂಡ್ವಿ.
ಕ್ರಿಸ್ತ ಯೇಸುವಿನಲ್ಲಿ ದೇವರು ಎಲ್ಲ ಬಗೆಯ ಆಶೀರ್ವಾದವನ್ನು ನಮಗೆ ಕೊಟ್ಟಿದ್ದಾರೆ. ನಮ್ಮ ಪವಿತ್ರಾತ್ಮನು ಕೊಟ್ಟಿದ್ದಾರೆ, ವಿಶ್ವಾಸನೂ ಕೂಡ ಕೊಟ್ಟಿದ್ದಾರೆ. ಆ ವಿಶ್ವಾಸ ಎಂಥ ವಿಶ್ವಾಸ? ದೇವರ ಮಗನಲ್ಲಿದ್ದಂಥ ವಿಶ್ವಾಸ, ಸತ್ತವರಿಗೆ ಜೀವ ಕೊಡುವಂಥ ವಿಶ್ವಾಸ, ಸಂತ ಪೇತ್ರಲ್ಲಿದ್ದಂಥ ವಿಶ್ವಾಸ, ಸಂತ ಪೌಲರಲ್ಲಿದ್ದಂಥ ವಿಶ್ವಾಸ. ಅಂಥ ವಿಶ್ವಾಸಕ್ಕೂ ನಾವು ಹೊಂದಿರೋ ವಿಶ್ವಾಸಕ್ಕೂ ಯಾವುದು ವ್ಯತ್ಯಾಸ ಇಲ್ಲ. ಈಗ ಪ್ರಶ್ನೆ ಏನಂತಂದರೆ, ಅವರೆಲ್ಲ ಯಾವುದೆಲ್ಲ ವಿಶ್ವಾಸ ಹೊಂದಿದ್ರೋ ಅದೇ ರೀತಿಯ ವಿಶ್ವಾಸವನ್ನು ನಾನು ಮತ್ತು ನೀವು ಹೊಂದಿದ್ರೆ ಯಾಕೆ ಮತ್ತೆ ಅದ್ಭುತಕಾರ ಆಗ್ತಾಯಿಲ್ಲ? ಹಲೋ, ಯಾಕೆ ಅದ್ಭುತಕಾರ ಆಗ್ತಾಯಿಲ್ಲ ಪ್ರಿಯರೇ? ಯಾಕೆ ಅದ್ಭುತಕಾರ ಆಗ್ತಾಯಿಲ್ಲ? ವಿಶ್ವಾಸ ಎಲ್ಲರಲ್ಲೂ ಇದೆ. ವಿಶ್ವಾಸದ ಬಗ್ಗೆ ಮಾತಾಡ್ತೇವೆ. ವಿಶ್ವಾಸ ದೇವರು ಆಲ್ರೆಡಿ ನಮಗೆ ಎಲ್ಲರೂ ಕೊಟ್ಟಿದ್ದಾರೆ, ಒಂದೇ ಪ್ರಮಾಣದಲ್ಲಿ ಕೊಟ್ಟಿದ್ದಾರೆ. ವಿಶ್ವಾಸ ಅಂತ ಹೇಳಲಿಕ್ಕೆ ಸಾಧ್ಯನೇ ಇಲ್ಲ. ವಿಶ್ವಾಸ ಎಲ್ಲರಲ್ಲೂ ಇದೆ. ಬಟ್ ಯಾಕೆ ಅದ್ಭುತಕಾರಿ ಆಗ್ತಲ್ಲ? ಒಂದು ಅಪನಂಬಿಕೆ. ಆಮೇಲೆ ಫಿಲೋಮಿನ್ಗೆ ಬರೆದ ಪತ್ರ 1ನೇ ಅಧ್ಯಾಯ ವಾಕ್ಯ 6 ತೆಗಿರಿ. ಅಲ್ಲಿ ನಿಮ್ಗೆ ವ್ಯತ್ಯಾಸ ಗೊತ್ತಾಗ್ತದೆ ಏನು ಅಂತೇಳಿ. ಇದೆಲ್ಲ ನಿಮ್ಮ ಪಿತ್ತರಾಜ ಸೊತ್ತನ್ನು ಯಾವ ಥರ ಕಂಡುಹಿಡ್ಕೊಳ್ಬೇಕೆಂಬುದಾಗಿ ಗೋಲ್ಡನ್ ನಗೆಟ್ಸ್, ಸುವರ್ಣ ಖಚಿತವಾದಂತಹ ಆ ಅಂಶಗಳು ನೀವು ಬಿಟ್ಕೊಡಂಗಿಲ್ಲ. ಫಿಲೋಮಿನಿಗೆ ಬರೆದ ಪತ್ರ 1:6 ಓದಿ. ಹೀಗೆ ನಿನ್ನ ವಿಶ್ವಾಸದ ಅನ್ಯೋನ್ಯತೆಯು ಕ್ರಿಸ್ತ ಯೇಸುವಿನಲ್ಲಿ ಮತ್ತು ನಿನ್ನಲ್ಲಿರುವ ಎಲ್ಲ ಒಳ್ಳೆಯದರ ತಿಳುವಳಿಕೆಯಲ್ಲಿ ಬಲವಾಗಿರುವುದು. ಸಹೋದರನೇ, ಇನ್ನೊಂದ್ಸಲ ಓದಿಸಿ ಅದೇ ವಾಕ್ಯನ. ಹೀಗೆ ನಿನ್ನ ವಿಶ್ವಾಸದ ಅನ್ಯೋನ್ಯತೆಯು ಕ್ರಿಸ್ತ ಯೇಸುವಿನಲ್ಲಿ ಮತ್ತು ನಿನ್ನಲ್ಲಿರುವ ಎಲ್ಲ ಒಳ್ಳೆಯದರ ತಿಳುವಳಿಕೆ, ನಿನ್ನಲ್ಲಿರುವ ಎಲ್ಲ ಒಳ್ಳೆಯದರ ತಿಳುವಳಿಕೆ. ಹಾಗಾದ್ರೆ ಪ್ರಿಯರೇ, ಪ್ರೈಸ್ ಬಿ ಗಾಡ್. ನಿಮ್ಮ ಜೀವನಕ್ಕೆ ಒಳ್ಳೇದು ಬೇಕಾ ಕೆಟ್ಟದ್ದು ಬೇಕಾ? ಯಾವ್ದು ಬೇಕು ನಿಮ್ಮ ಜೀವನಕ್ಕೆ? ನಿಮ್ಮ ಜೀವನಕ್ಕೆ ಒಳ್ಳೇದು ಬೇಕಾ ಕೆಟ್ಟದ್ದು ಬೇಕಾ? ಆ ಒಳ್ಳೆಯವುಗಳೆಲ್ಲಿವೆ? ಈಗ ತಾನು ವಾಕ್ಯ ಓದಿದ್ರು, ನಿನ್ನಲ್ಲಿರುವ ಎಲ್ಲ ಒಳ್ಳೆಯದರ ತಿಳುವಳಿಕೆ. ನಿಮ್ಗೇನು ಬೇಕು ಎಲ್ಲ ಒಳ್ಳೆಯವುಗಳು ದೇವರ ಕೈಲಿಲ್ಲ, ನಿಮ್ಮ ಒಳಗಡೆ ಇವೆ. ಪ್ರೈಸ್ ಗಾಡ್. ಸೊ ಮತ್ತೊಂದು ತಿಳಿದಾದ್ರೆ, ಥ್ಯಾಂಕ್ ಗಾಡ್, ಸಂತ ಪೌಲರು ಫಿಲೋಮಿನಿಗೆ ಬರೆಯುವಂಥ ಪತ್ರದ ಏನು ತಿಳಿಸ್ತಾ ಇದ್ದಾರೆ ಅಂತಂದರೆ, ನಾನು ಇಂಗ್ಲೀಷಲ್ಲಿ ಓದ್ತಾನೆ, ಆಗ ನಿಮಗೆ ಈಸಿಯಾಗಿ ಅರ್ಥ ಆಗ್ತದೆ. ದಟ್ ದ ಕಮ್ಯುನಿಕೇಶನ್ ಆಫ್ ಯುವರ್ ಫೇತ್ ಮೇ ಬಿಕಮ್ ಇಫೆಕ್ಚುವಲ್. ಯುವರ್ ಫೇತ್ ಮೇ ಬಿಕಮ್ ಇಫೆಕ್ಚುವಲ್. ಅದರ ಅರ್ಥ, ನಿಮ್ಮ ವಿಶ್ವಾಸವು ಪರಿಣಾಮವನ್ನು ಬೀರಬೇಕಾದ್ರೆ, ಇಫೆಕ್ಟ್ ಆಗಬೇಕಾದ್ರೆ, ನೀವೇನು ವಿಶ್ವಾಸವನ್ನು ನುಡಿತೀರಿ, ನಿಮ್ಮ ಬಾಯಿಂದ ಬರುವಂತಹ ವಿಶ್ವಾಸದ ನುಡಿಗಳು ನಿಮ್ಮ ಜೀವನದಲ್ಲಿ ಪರಿಣಾಮ ಬೀರಬೇಕಾದ್ರೆ, ಆ ಪರಿಸ್ಥಿತಿಯಲ್ಲಿ ಅದ್ಭುತ ಕಾರ್ಯ ಮಾಡಬೇಕಾದ್ರೆ, ಅದಕ್ಕೆ ಮುಖ್ಯವಾಗಿ ಬೇಕಾಗಿರೋದು ಏನಂತಂದರೆ ಇಫೆಕ್ಚುವಲ್ ಬೈ ದ ಅಕ್ನಾಲಜಿಂಗ್ ಆಫ್ ಎವ್ರಿ ಗುಡ್ ಥಿಂಗ್ ವಿಚ್ ಇಸ್ ಇನ್ ಯು ಇನ್ ಕ್ರೈಸ್ಟ್ ಜೀಸಸ್. ಇಲ್ಲಿ ಥ್ಯಾಂಕ್ ಗಾಡ್, ದೇವರು ನಮ್ಗೇನು ಕಲಿಸ್ಕೊಡ್ತಾ ಇದ್ದಾರೆ ಅಂತಂದರೆ, ನೀನು ಬಾಯಿ ತೆಗೆದು ನುಡಿಯುವಂತಹ ವಿಶ್ವಾಸದ ನುಡಿಯು ನಿನ್ನ ಜೀವನದಲ್ಲಿ ಪರಿಣಾಮವನ್ನು ಬೀರಬೇಕಾದ್ರೆ, ನಿನ್ನ ಜೀವನದಲ್ಲಿ ಅದ್ಭುತ ಕಾರ್ಯ ಮಾಡಬೇಕಾದ್ರೆ, ಮುಖ್ಯವಾಗಿ ನೀವು ಒಂದು ವಿಷಯವನ್ನು ಅಕ್ಲೋಸ್ ಮಾಡ್ಕೊಳ್ಬೇಕು, ಒಪ್ಪಿಕೊಳ್ಬೇಕು. ನನಗೇನೆಲ್ಲ ಬೇಕೋ ಆ ಎಲ್ಲ ಒಳ್ಳೆಯವುಗಳು ಕ್ರಿಸ್ತ ಯೇಸುವಿನಲ್ಲಿ ನನ್ನೊಳಗಡೆ ಇವೆ. ನೀವು ಎಷ್ಟು ಹೆಚ್ಚೆಚ್ಚಾಗಿ ಕ್ರಿಸ್ತ ಯೇಸುವಿನಲ್ಲಿ ನಿಮ್ಮೊಳಗಡೆ ಏನೆಲ್ಲ ಒಳ್ಳೆಯದನ್ನು ಹೊಂದ್ಕೊಂಡಿದ್ದೀರಿ ಎಂಬುದಾಗಿ ದೇವರ ವಾಕ್ಯದ ಮೂಲಕ ಅದನ್ನು ಕಂಡುಹಿಡ್ಕೊಂಡು ಅದನ್ನು ಧ್ಯಾನಿಸೋದ್ರ ಮೂಲಕ ಅವುಗಳ ಜೊತೆಲಿ ಒಪ್ಪಂದ ಮಾಡಿಕೊಳ್ತೀರಿ. ಅಷ್ಟರ ಮಟ್ಟಿಗೆ ಪ್ರಿಯರೇ, ನಿಮ್ಮ ಬಾಯಿಂದ ಬರುವಂಥ ವಾಕ್ಯವು, ವಿಶ್ವಾಸ ಹೊಂದಿರುವಂಥ ವಾಕ್ಯವು ನಿಮ್ಮ ಜೀವನದಲ್ಲಿ ಅದ್ಭುತ ಕಾರ್ಯ ಮಾಡ್ತದೆ. ಯಾವ ರೀತಿ ನಿಮ್ಮ ಅಕೌಂಟಲ್ಲಿ ಎಷ್ಟು ದುಡ್ಡಿದೆ ಎಂಬುದಾಗಿ ಗೊತ್ತಾದ ಮೇಲೆ ನೀವು ಚೆಕ್ ಬರೆಯುವಾಗ ಯಾವುದೇ ಚೆಕ್ ಬೌನ್ಸ್ ಆಗಲ್ದೇ ಸುಲಭವಾಗಿ ನೀವು ಡ್ರಾ ಮಾಡ್ಬೋದು. ಅದೇ ರೀತಿ ನಿಮ್ಮ ಒಳಗಡೆ ದೇವರು ಕ್ರಿಸ್ತ ಯೇಸುವಿನಲ್ಲಿ ಏನೆಲ್ಲ ಒಳ್ಳೆಯವುಗಳಿಟ್ಟಿದ್ದಾರೋ ಅವುಗಳೆಲ್ಲವನ್ನು ನೀವು ಒಪ್ಪಂದ ಮಾಡಿಕೊಳ್ಬೇಕು. ಹೇಗೆ ಗೊತ್ತಾಗ್ತದೆ ಪ್ರಿಯರು ನಿಮ್ಮ ಒಳಗಡೆ ದೇವರು ಏನಿಟ್ಟಿದ್ದಾರೆ ಎಂಬುದಾಗಿ? ಹೇಗೆ ಗೊತ್ತಾಗ್ತದೆ?
ಅವರ ವಾಕ್ಯದ ಮೂಲಕ. ಯಾಕಂದರೆ ಬೈಬಲ್ ಬಂದು ನಿಮ್ಮ ಅಕೌಂಟಿನ ಪಾಸ್ಬುಕ್. ನೀವೆಷ್ಟು ಹೆಚ್ಚೆಚ್ಚಾಗಿ ದೇವರ ವಾಕ್ಯದೊಂದಿಗೆ ಕಾಲ ಕಳಿತೀರಿ, ಅಷ್ಟು ಹೆಚ್ಚೆಚ್ಚಾಗಿ ನಿಮ್ಮ ಒಳಗಡೆ ದೇವರು ಯಾವುದೆಲ್ಲ ಇಟ್ಟಿದ್ದಾರೋ ಅವುಗಳ ಬಗ್ಗೆ ನೀವು ತಿಳುವಳಿಕೆಯನ್ನು ಪಡ್ಕೊಳ್ಳೋದು ಮಾತ್ರವಲ್ಲ, ಅವುಗಳ ಜೊತೆ ಹೆಚ್ಚಿನ ಸಮಯ ಕಾಲ ಕಳೆಯುವಾಗ ಅವುಗಳೊಂದಿಗೆ ನೀವು ಒಪ್ಪಂದ ಮಾಡ್ಕೊಳ್ತೀರಿ. ಅಕ್ಲೋಸಿಂಗ್ ಅದರ ಅರ್ಥ ಏನು? ಸಪೋಸ್ ನೀವು ಎಲ್ಲ ಒಂದು ಅಂಗಡಿಗೆ ಹೋದ್ರಿ, ಇವತ್ತು ಬೆಳಗ್ಗೆ ಇಲ್ಲಿ ಧ್ಯಾನ ಕೊಟ್ಟು ಬರುವಾಗ ನೀವು ಅಂಗಡಿಯವ್ರಿಗೆ ಹೇಳಿದ್ರಿ, ನೋಡಪ್ಪ ದಯವಿಟ್ಟು ನಾನು ಇವತ್ತು ಎಲ್ಲೋ ಒಂದು ಕಡೆ ನನ್ನ ಮೀಟಿಂಗ್ ಇದೆ ಹೋಗ್ತಾನೆ, ದಯವಿಟ್ಟು ಈ ಲಿಸ್ಟೆಲ್ಲ ನನಗೆ ಬೇಕು, ಈ ಸಾಮಾನೆಲ್ಲ ಬೇಕು ಅಂತೇಳಿ ಯಾವುದೋ ಒಂದು ಅಂಗಡಿಗೆ, ದೊಡ್ಡ ಅಂಗಡಿಗೆ ನೀವು ರೇಷನ್ ಲಿಸ್ಟ್ ಕೊಟ್ರಿ. ಕೊನೆಗೆ ಅವನ್ನೆಲ್ಲ ಒಂದೆರಡು ನಿಮಿಷ ಇರಿ ಮೇಡಮ್ ಲೆಕ್ಕ ಹಾಕ್ಬಿಡ್ತೀನಿ ಅಂತೇಳಿ ನೀವೇನು ಬರೆದಿದ್ರಿ ಅದಕ್ಕೆಲ್ಲ ಮುಂದೆ ರೇಟ್ ಹಾಕ್ದ, ಕೌಂಟ್ ಮಾಡ್ದ, ಜಸ್ಟ್ 600 ರೂಪಾಯಿ ಬಿಲ್ ಆಯಿತು ಅಂತ ಹೇಳ್ದ. ನೀವು 600 ರೂಪಾಯಿನೂ ಕೊಟ್ಬಿಟ್ರಿ. ಅದಾದ್ಮೇಲೆ ಅವ್ನು ಹೇಳ್ದ, ಮೇಡಮ್ ನೀವು ಯಾವಾಗ ಮನೆಗೆ ಬರ್ತೀರಿ ಒಂದು ಫೋನ್ ಕಾಲ್ ಮಾಡಿ, ಒಂದು ಕಾಲ್ ಮಾಡಿ, ಆಗ ನಮ್ಮ ಹುಡುಗನ ಕೈಲಿ ಮನೆಗೆ ಡೆಲಿವರಿ ಕಳಿಸ್ತಾನೆ, ಫ್ರೀ ಡೆಲಿವರಿ. ಅದಾದ್ಮೇಲೆ ನೀವು ಮನೆಗೆ ಹೋದ್ರಿ, ಮನೆಗೆ ಹೋದ್ಮೇಲೆ ಒಂದು ಅರ್ಧ ಗಂಟೆ ಬಿಟ್ಟು ಫೋನ್ ಮಾಡಿದ್ರಿ, ಕೊನೆಗೆ ಹುಡುಗ ಸಾಮಾನು ಗಾಡೀಲಿ ಹಾಕೊಂಡು ತಂದಿಟ್ಟ. ತಂದುಬಿಟ್ಟು ನಿಮಗೆ ಒಂದು ಚೀಟಿ ಕೊಟ್ಟು, ತಗೊಳ್ಳಿ ಮೇಡಮ್, ಜಸ್ಟ್ ನೀವು ಕೊಟ್ಟಿರಲ್ಲ ಚೀಟಿ. ಅದಾದ್ಮೇಲೆ ಅವ್ನು ಸಾಮಾನೆಲ್ಲ ತೆಗೆದಾಕ್ತಾನೆ, ಹೊರಗಡೆ ತೆಗೆದಾಕ್ತದಾನೆ. ಸಕ್ಕರೆ 2 kg, ಮೇಡಮ್ ಸಕ್ಕರೆ 2 kg ಇದೆ ನೋಡಿ, ಟಿಕ್ ಮಾರ್ಕ್ ಮಾಡಿದ್ರಿ. ಬೇಳೆ 1 kg, ಎಲ್ಲ ಒಂದು ಏನೇನಿದೆ ಟಿಕ್ ಮಾರ್ಕ್ ಮಾಡ್ತಾ ಇದ್ದೀರಿ. ಬಟ್ ನೀವು ಪ್ರೈಸ್ ಗಾಡ್ ಯಾವುದೋ ಒಂದು ಐಟಮ್ನ ಸ್ವಲ್ಪ ಎಣ್ಣೆ 2 ಲೀಟ್ರ್ ಬರೆದಿದ್ದೀರಿ, ಅವನು 1 ಲೀಟ್ರ್ ಹಾಕಿದ್ದಾನೆ, ಟಿಕ್ ಮಾರ್ಕ್ ಮಾಡ್ಕೊಳ್ತೀರಾ? ಒಪ್ಪಂದ ಒಪ್ಕೊಳ್ತೀರಾ ಕರೆಕ್ಟಾಗಿದೆ ಅಂತೇಳಿ? ಇಲ್ಲ, ರೌಂಡ್ ಮಾರ್ಕ್ ಮಾಡ್ತೀರಿ. ಕರೆಕ್ಟಾ? ಅಥವಾ ನೀವು ಯಾವುದೋ ಒಂದು ಕಂಪ್ನಿದು ಹೇಳಿದ್ದೀರಿ, ಯಾವುದೋ ಸಾಂಬಾರು ಪೌಡರ್, ಅಲ್ಲಿ ಬೇರೆ ಕಂಪ್ನಿದು ಕೊಟ್ಟಿದ್ದಾನೆ, ಒಪ್ಕೊಳ್ತೀರಾ? ಇಲ್ಲ, ಟಿಕ್ ಮಾರ್ಕ್ ಮಾಡ್ತೀರಿ. ನಾನು ಇದು ಕೇಳಿಲ್ಲ, ಇದು ಬೇರೆದು ಕೊಟ್ಟಿದ್ದೀರಿ. ನೀವು 1 kg ಕೇಳಿದರೆ ಅವ್ರು ಅರ್ಧ kg ಕೊಟ್ಟಿದ್ರೆ ನೀವು ಒಪ್ಪಂದ ಮಾಡ್ಕೊಳ್ಳಲ್ಲ, ಅದಕ್ಕೆ ಒಪ್ಕೊಳ್ಳೋದಿಲ್ಲ, ಟಿಕ್ ಮಾರ್ಕ್ ಮಾಡ್ತೀರಿ. ಬಟ್ ಎಲ್ಲ ಕರೆಕ್ಟಾಗಿದ್ದಾಗ ನೀವೆಲ್ಲ ಟಿಕ್ ಮಾರ್ಕ್ ಮಾಡಿ ಆದಮೇಲೆ ಕೊನೆಗೆ ಮೇಡಮ್ ಎಲ್ಲ ಕರೆಕ್ಟಾಗಿದೆಯಾ? ಎಸ್ ಅಪ್ಪ ಎಲ್ಲ ಕರೆಕ್ಟಾಗಿದೆ, ಸಿಗ್ನೇಚರ್ ಮಾಡಿ ಕೊಟ್ರಿ. ಅವನ ಮನೆಗೆ ಹೋದ, ಅಂದರೆ ಅವನ ಅಂಗಡಿಗೆ ಹೋದ್ಮೇಲೆ, ಸರ್ ನಾನು ಕೊಟ್ಟಿದ್ದ ಐಟಮಲ್ಲಿ ಒಂದು ಐಟಮ್ ಕಾಣ್ತಲ್ಲ ಸರ್, ದಯವಿಟ್ಟು ಅದನ್ನು ಕೊಡಿ ಅಂತ ಕೇಳಿದ್ರೆ ಕೊಡ್ತಾರೆ ಅಂಗಡಿಯವರು? ಏಕೆ? ನೀವು ಆಲ್ರೆಡಿ ಅಕ್ಲೋಸ್ ಮಾಡ್ಕೊಂಡಿದ್ದೀರಿ, ಒಪ್ಪಂದ ಮಾಡಿಕೊಂಡು ಸೈನ್ ಮಾಡಿಕೊಟ್ಟಿದ್ದೀರಿ. ಇಲ್ಲ ಮೇಡಮ್ ನೀವೇ ಟಿಕ್ ಮಾರ್ಕ್ ಮಾಡಿದ್ದೀರಿ, ಅದು ಬಂದಿದೆ ಅಂತೇಳಿ, ದಯವಿಟ್ಟು ಅಲ್ಲೇ ಇಲ್ಲೋ ಇರ್ಬೋದು ನೋಡಿ. ಕರೆಕ್ಟಾ? ಇನ್ ದ ಸೇಮ್ ವೇ ನಿಮ್ಮ ಒಳಗಡೆ ಏನಿದೆಯೋ ಪ್ರೈಸ್ ಬಿಟ್ಟು ಗಾಡ್ ಅವಳನ್ನ ಫಸ್ಟ್ ದೇವರ ವಾಕ್ಯದ ಮೂಲಕ ಕಂಡಿಡ್ಕೊಂಡು ನೀವೆಷ್ಟು ಮಟ್ಟಿಗೆ ವಾಕ್ಯಗಳನ್ನು ಧ್ಯಾನಿಸ್ತೀರಿ, ಎಲ್ಲವೂ ನನ್ನ ಒಳಗಡೆ ಇದೆ. ಎಸ್, ಪವಿತ್ರಾತ್ಮ ನನ್ನ ಒಳಗಡೆ ಇದ್ದಾರೆ, ನನ್ನ ಜೀವನಕ್ಕೆ ಏನೆಲ್ಲ ಬೇಕು ಎಲ್ಲ ಒಳ್ಳೆಯವುಗಳನ್ನು ಪ್ರಭು ಯೇಸು ಕ್ರಿಸ್ತರಲ್ಲಿ ನಾನು ಹೊಂದ್ಕೊಂಡಿದ್ದೇನೆ. ಇವುಗಳ ಬಗ್ಗೆ ನೀವು ಎಷ್ಟು ಹೆಚ್ಚೆಚ್ಚಾಗಿ ನೀವು ತಿಳುವಳಿಕೆಯನ್ನು ಪಡ್ಕೊಳ್ತೀರಿ, ಅಷ್ಟು ಹೆಚ್ಚೆಚ್ಚಾಗಿ ನಿಮ್ಮ ಮನಸ್ಸಿಗೆ ಸಮಾಧಾನ ಕೊಡ್ತೀರಿ, ರೆಸ್ಟ್ ಕೊಡ್ತೀರಿ. ನಿಮ್ಮ ಮನಸ್ಸಿಗೆ ಯಾವಾಗ ರೆಸ್ಟ್ ಕೊಡ್ತೀರಿ, ಪ್ರೈಸ್ ಬಿಡಿ ಗಾಡ್, ಆಗ ಪ್ರಿಯರೇ ನೀವು ಅದರೊಂದಿಗೆ ಒಪ್ಪಂದ ಮಾಡಿಕೊಂಡು ನೀವು ಬಾಯಿಗೆ ತೆಗೆದು ಆ ವಾಕ್ಯವನ್ನು ರಿಲೀಸ್ ಮಾಡುವಾಗ ಆ ವಿಶ್ವಾಸದ ನುಡಿಯು ನಿಮ್ಮ ಜೀವನದಲ್ಲಿ ಪ್ರೈಸ್ ಬಿಡಿ ಗಾಡ್ ಪರಿಣಾಮವನ್ನು ಬೀರ್ತದೆ. ಯುವರ್ ಫೇತ್ ಬಿಕಮ್ ಇಫೆಕ್ಚುವಲ್. ಫಾರ್ ಎಕ್ಸಾಂಪಲ್, ಬೆಳಿಗ್ಗೆ ನಾನು ಯೇಸು ಸ್ವಾಮಿ ಶಿಲುಬೆಯಲ್ಲಿ ಏನು ಕಾರ್ಯ ಮಾಡಿದಾರೋ ಅದು ವಿವರಣೆ ಕೊಡಲಿಲ್ಲ, ಜ್ಞಾನೋಕ್ತಿ 18:21 ಪ್ರಕಾರ ವಿವರಣೆ ಕೊಡಲಿಲ್ಲ. ಬೆಳಿಗ್ಗೆ ಬಂದ ತಕ್ಷಣ ಯಾರಿಗೆಲ್ಲ ಹುಷಾರಲ್ಲಿ ಎದ್ದು ನಿಂತ್ಕೊಳ್ಳಿ ಅಂತ ಹೇಳ್ಬಿಟ್ಟು ಎದ್ದು ನಿಲ್ಲಿಸ್ಬಿಟ್ಟು ನೀವು ಬಾಯ್ತಿದ್ದು ಹೇಳಿ, ಯೇಸುವೆ ನಿಮ್ಮ ಗಾಯಗಳಿಂದ ಗುಣಪಡಿಸಿದ್ದಕ್ಕಾಗಿ ಸ್ತೋತ್ರ. ಈ ರೀತಿ ನಾನು ಅರ್ಧ ಗಂಟೆ ಹೇಳಿಸಿದ್ರು ಕೂಡ ನಿಮಗೆ ಒಬ್ಬರು ಗುಣ ಆಗ್ತಾಯಿಲ್ಲ. ಏಕೆ? ನಿಮಗೆ ಅದೆಲ್ಲ ನನ್ನ ಒಳಗಡೆ ಇದೆ ಅಂತೇಳಿ ನಿಮ್ಗೆ ಗೊತ್ತಿರಲಿಲ್ಲ. ನಿಮ್ಗೆ ಬೇಕಾಗಿರುವ ಸ್ವಸ್ಥತೆ ಯೇಸು ಈಗಾಗಲೇ ನಿಮ್ಮನ್ನು ಗುಣಪಡಿಸಿದ್ದಾರೆ, ಅದು ಯಾವ ಥರ ಗುಣಪಡಿಸಿದ್ದಾರೆ ಎಂಬುದಾಗಿ ನಿಮಗೆ ವಿವರಣೆ ಅಕ್ಲೋಸಿಂಗ್ ಅಂದರೆ ಅದರ ವಿವರಣೆ ಗೊತ್ತಿಲ್ಲದೆ ಇರೋದ್ರಿಂದ ನೀವು ಅದನ್ನು ಒಪ್ಪಂದ ಮಾಡ್ಕೊಳ್ಳಿಕ್ಕೆ ಸಾಧ್ಯವಾಗ್ತಿರಲಿಲ್ಲ. ಸುಮ್ಮನೆ ಬಾಯಿ ತೆಗೆದು ವಾಕ್ಯ ಹೇಳ್ತಾ ಇದ್ದೀರಿ, ಬಟ್ ಅದರ ತಿಳುವಳಿಕೆ ಇಲ್ಲ ನಿಮಗೆ. ಆಗೇನಾಗ್ತಿತ್ತು, ಒಬ್ಬರು ಕೂಡ ಗುಣ ಆಗ್ತಾಯಿಲ್ಲ. ಅದಕ್ಕೆ ನಾನು ಮೊದಲು ಸುಮಾರು 1-1.5 ಗಂಟೆಗಳ ಕಾಲ ನೀವು ಯಾವುದನ್ನು ಹೊಂದ್ಕೊಂಡಿದ್ದೀರಿ, ಪ್ರಭು ಯೇಸು ಏನು ಕಾರ್ಯ ಮಾಡಿ ಮುಗಿಸಿದಾರೋ ಅದ್ರ ಬಗ್ಗೆ ವಿವರಣೆ ಕೊಟ್ಟು ನಿಮ್ಮ ತಿಳುವಳಿಕೆ ಮೂಡಿಸಿ, ತದನಂತರ ಅದೊಂದೇ ವಾಕ್ಯ ರಿಪೀಟ್ ಮಾಡಿ ಅಂತ ಹೇಳಿದ ತಕ್ಷಣ ಎದ್ದಿಂತವ್ರು ಎಲ್ಲರೂ ಕೂಡ ಗುಣ ಹೊಂದ್ಕೊಂಡ್ರಿ. ಅರ್ಥ ಆಗ್ತದೆಯಾ? ಹಾಗಾದ್ರೆ ಪ್ರಬೋಧಕನ ಕೆಲಸ ಏನು? ಪ್ರಬೋಧಕ ಬಂದು 1 ಗಂಟೆಯಲ್ಲಿ 20 ವಾಕ್ಯಗಳು ಕೊಡೋದಲ್ಲ. ಆ್ಯಕ್ಚುಲಿ ಇವತ್ತೇ ನನ್ನ ವಾಕ್ಯಗಳು ನನ್ನ ಇಡೀ 2007ರಿಂದ ಇವತ್ತವರೆಗೂ ಮಾಡಿದ ಮಿನಿಸ್ಟ್ರಿಯಲ್ಲಿ ಇವತ್ತೇ ಹೆಚ್ಚಿಗೆ ವಾಕ್ಯನ ಉಪಯೋಗಿಸಿರೋದು, ಇವತ್ತೇ ಒಂದು ಧ್ಯಾನಕೂಟದಲ್ಲಿ. ಕಾರಣ ಯಾಕೆಂದರೆ ಸಮಯ ಎಲ್ಲ ಒಂದೇ ದಿನ ಇರೋದು. ಆ್ಯಕ್ಚುಲಿ ಒಂದು ವಾಕ್ಯ ತೆಗೆದುಕೊಂಡ್ರೆ 3 ದಿನ 4 ದಿನ ಹೋಗ್ತಾ ಇರ್ತದೆ. ಬರೀ ಒಂದು ವಾಕ್ಯನ ಬ್ರೇಕ್ ಮಾಡಿ ಅದರಲ್ಲಿರುವಂಥ ಸತ್ಯಾಂಶವನ್ನು ತಿಳಿಸ್ಕೊಡ್ಲಿಕ್ಕೆ 3 ದಿನ 4 ದಿನ ಬೇಕು. ಇವತ್ತೇ ಹೆಚ್ಚಿನ ವಾಕ್ಯಗಳು ಉಪಯೋಗಿಸಿರುವಂಥದ್ದು. ಬಟ್ ಯಾಕೆಂದರೆ ನಾನು ಯಾಕೆ ಅದನ್ನೆಲ್ಲ ಉಪಯೋಗಿಸಿದ್ದೇನೆ ಅಂತಂದರೆ ನಿಮಗೆ ಗೊತ್ತಾಗಬೇಕು, ನಿಮಗೇನು ಬೇಕಾಗಿದೆಯೋ ಅದೆಲ್ಲ ನಿಮ್ಮ ಒಳಗಡೆ ಇದೆ. ನಿಮಗೇನು ಬೇಕಾಗಿದೆಯೋ ಅದು ಪ್ರಬೋಧಕರ ಕೈಲಿಲ್ಲ, ಮತ್ತೊಬ್ಬ ವ್ಯಕ್ತಿಯ ಕೈಲಿಲ್ಲ, ದೇವ್ರ ಕೈಲೂ ಇಲ್ಲ. ನಿಮ್ಮ ಒಳಗಡೆ ನೀವು ಹೊಂದ್ಕೊಂಡು ಕುಳಿತುಕೊಂಡಿದ್ದೀರಿ. ನಿಮ್ಮ ಶರೀರಕ್ಕೆ ಆರೋಗ್ಯ ಬೇಕಾ? ನಿಮ್ಮ ಒಳಗಡೆ ಇದೆ.
ನಿಮ್ಮ ಜೀವನ ನಡೆಸಲಿಕ್ಕೆ ಹಣಕಾಸು ಬೇಕಾ? ನಿಮ್ಮ ಒಳಗಡೆ ಇದೆ. ನಿಮ್ಮ ಸಾಲ ಪರಿಹಾರ ಮಾಡ್ಕೊಳ್ಳಿಕ್ಕೆ ಹಣಕಾಸು ಬೇಕಾ? ನಿಮ್ಮ ಒಳಗಡೆ ಇದೆ. ನಿಮಗೆ ಕಾರ್ ಬೇಕಾ, ಬಂಗಲೆ ಬೇಕಾ? ನಿಮ್ಮ ಒಳಗಡೆ ಇದೆ. ವರದಾನಗಳು ಬೇಕಾ? ನಿಮ್ಮ ಒಳಗಡೆ ಇದೆ. ಬಿಡುಗಡೆ ಬೇಕಾ, ಪ್ರೀತಿ ಬೇಕಾ, ಸಮಾಧಾನ ಬೇಕಾ? ಎಲ್ಲವೂ ಕ್ರಿಸ್ತ ಯೇಸುವಿನಲ್ಲಿ ನಿಮ್ಮ ಒಳಗಡೆ ಇವೆ. ಇದ್ರ ಬಗ್ಗೆ ಎಷ್ಟು ಹೆಚ್ಚೆಚ್ಚಾಗಿ ಅರಿವನ್ನು ಮೂಡಿಸ್ಕೊಳ್ತೀರಿ, ಅದ್ರ ಜೊತೆಲಿ ಒಪ್ಪಂದ ಮಾಡಿಕೊಳ್ತೀರಿ, ಅಷ್ಟರ ಮಟ್ಟಿಗೆ ನಿಮ್ಮ ಜೀವನದಲ್ಲಿ ನಿಮ್ಮ ವಿಶ್ವಾಸವು ಪರಿಣಾಮ ಬೀರುವುದನ್ನು ನೀವು ಕಾಣ್ಬೋದು. ಅದಕ್ಕೆ ಪ್ರಿಯರೇ, ಪ್ರೈಸ್ ಬಿಡಿ ಗಾಡ್, ಈವನ್ ನನ್ನ ಟೀಮಲ್ಲಿ ಥ್ಯಾಂಕ್ ಗಾಡ್ ಸುಮಾರು 90, ನನ್ನ ಮೈಸೂರು ಬ್ರಾಂಚಲ್ಲೇ ಸುಮಾರು 96-97 ಜನ ಇದ್ದಾವೆ. ಅದರಲ್ಲಿ ಒಂದು 8 ಜನರು ಮಾತ್ರ ಹುಡುದಾಗಿಂದ ಕ್ರೈಸ್ತ ಮಕ್ಕಳು. ಇನ್ನೆಲ್ಲರೂ ಕೂಡ ಪ್ರಿಯರೇ, ಪ್ರೈಸ್ ಬಿಡಿ ಗಾಡ್, ನಾನ್ ಕ್ರಿಶ್ಚಿಯನ್ಸ್. ಇನ್ನೆಲ್ಲರೂ ಕೂಡ ಇತ್ತೀಚೆಗೆ ಯೇಸು ನಂಬಿದವರು. ಅವ್ರಲ್ಲಿ ಯಾರೂ ಕೂಡ ಬ್ಯಾಪ್ಟಿಸಮ್ ತೆಗೆದುಕೊಂಡು ದೀಕ್ಷೆನ ಪಡ್ಕೊಂಡಿಲ್ಲ. ಬಟ್ ಇವತ್ತು ಥ್ಯಾಂಕ್ ಗಾಡ್, ನನ್ನ ಮೂಲಕ ಏನು ಅದ್ಭುತ ಕಾರ್ಯಗಳು ದೇವರು ಮಾಡ್ತಾ ಇದ್ದಾರೋ ಅದಕ್ಕಿಂತ ದೊಡ್ಡ ಅದ್ಭುತ ಕಾರ್ಯಗಳನ್ನು ದೇವರು ಆ ಮಕ್ಕಳ ಮೂಲಕ ಮಾಡ್ತಾ ಇದ್ದಾರೆ. ಅವ್ರು ಸೇವಕರು ಸೇವೆ ಮಾಡ್ತಿರುವಂಥ ವ್ಯಕ್ತಿಗಳಾಗಿದ್ದಾರೆ. ಕಾರಣ ಯಾಕೆಂತಂದರೆ, ಯೋಚನೆ ಮಾಡಿ, ನಮ್ಮಲ್ಲಿ ಇಲ್ಲಿ ಎಷ್ಟೋ ಜನರು ಹುಟ್ಟಿದಾಗಿಂದ ಕ್ರೈಸ್ತ ಮಕ್ಕಳಾಗಿದ್ದಾವೆ. ನಮಗೆಲ್ಲ ಸಂಸ್ಕಾರಗಳಾಗಿವೆ, ಕರೆಕ್ಟಾ? ಬ್ಯಾಪ್ಟಿಸಮ್ ಸಂಸ್ಕಾರ, ದೃಢೀಕರಣ ಸಂಸ್ಕಾರ, ಎಲ್ಲ ಸಂಸ್ಕಾರ ಪಡ್ಕೊಂಡಿದ್ದೀರಿ. ಬಟ್ ನಮ್ಮಲ್ಲಿ ಅನೇಕರಿಗೆ ಒಂದು ರೋಗಿನ ಗುಣಪಡಿಸೋಕ್ಕಾಗಲ್ಲ. ಅವ್ರಿಗೆ ಯಾವ ಸಂಸ್ಕಾರಗಳು ಆಗಿಲ್ಲ. ಬಟ್ ಪ್ರೈಸ್ ಬಿಡಿ ಗಾಡ್, ಯೇಸುವನ್ನು ತಮ್ಮ ಸ್ವಂತ ರಕ್ಷಕರಾಗಿ ಸ್ವೀಕರಿಸ್ಕೊಂಡಿದ್ದಾರೆ. ಇವತ್ತು ಎಲ್ಲೆಲ್ಲಿ ಹೋಗ್ತಾರೋ ಎಲ್ಲ ಕಡೆ ಅವ್ರ ಮೂಲಕ ದೇವರು ಅದ್ಭುತ ಕಾರ್ಯ ಮಾಡ್ತಾ ಇದ್ದಾರೆ. ಕಾರಣ ಯಾಕೆ? ಪ್ರತಿದಿನ ಸಂಜೆಯ ಪ್ರಾರ್ಥನಾ ಕೂಟದಲ್ಲಿ ಅವರು ಚಾಚು ತಪ್ಪದೆ ಅವರು ಪ್ರಾರ್ಥನಾ ಕೂಟದಲ್ಲಿ ಭಾಗವಹಿಸೋದು ಮಾತ್ರವಲ್ಲ, ತದನಂತರ ಬೇರೆ ಆ ದಿನ ಏನನ್ನು ಬೋಧನೆ ಮಾಡ್ತೇವೆ ಅದನ್ನ ನೋಟ್ ಮಾಡಿಕೊಂಡು ಅದ್ರ ಜೊತೆಲಿ ಹೆಚ್ಚಿನ ಸಮಯ ಕಾಲ ಕಳೀತಾ ಅದೇ ಟೀಚಿಂಗ್ನ ಮತ್ತೆ ಮತ್ತೆ ಕೇಳೋದ್ರಿಂದ ಅವರಲ್ಲಿ ಒಳಗಡೆ ವಿಶ್ವಾಸ ಬಲಗೊಳ್ತದೆ. ಮತ್ತು ಅವ್ರು ಏನನ್ನು ಹೊಂದ್ಕೊಂಡಿದ್ದಾರೋ, ತಮ್ಮ ಒಳಗಡೆ ಯಾವುದೆಲ್ಲ ಒಳ್ಳೆಯದನ್ನು ಹೊಂದ್ಕೊಂಡಿದ್ದಾರೋ ಅವಳ ಬಗ್ಗೆ ಹೆಚ್ಚಿಗೆ ತಿಳುವಳಿಕೆಯನ್ನು ಪಡ್ಕೊಳ್ತಾರೆ. ಯಾವಾಗ ಹೆಚ್ಚಿಗೆ ತಿಳುವಳಿಕೆಯನ್ನು ಪಡ್ಕೊಳ್ತಾರೋ ಆಗ ಅದನ್ನು ಸುಲಭವಾಗಿ ಉಪಯೋಗಿಸ್ತಾರೆ. ಸುಲಭವಾಗಿ ಉಪಯೋಗಿಸುವಾಗ ದೊಡ್ಡ ದೊಡ್ಡ ಅದ್ಭುತಗಳು ನೆರವೇರ್ತದೆ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಉದಾಹರಣೆಗೆ, ಹಾಗಾದರೆ ಕ್ರಿಸ್ತ ಯೇಸುವಿನಲ್ಲಿ ನಿಮ್ಮ ಒಳಗಡೆ ಯಾವ ಒಳ್ಳೆಗಳನ್ನು ಹೊಂದ್ಕೊಂಡಿದ್ದೀರಿ? ನಂಬರ್ 1, ಓಕೆ, ನಂಬರ್ 1, ಪ್ರೈಸ್ ಗಾಡ್. ಮಾರ್ಕನ ಶುಭ ಸಂದೇಶ 16ನೇ ತೆಗಿರಿ. ಎಷ್ಟು ಮಂದಿಗೆ ಇಲ್ಲಿ ಕೈಗಳಿವೆ? ತೋರಿಸಿ ಕೈಗಳು. ಕೈಗಳಿರೋರು ಕೈ ಮೇಲೆ ಮಾಡಿ ತೋರಿಸಿ. ಕೈಗಳಿದ್ರೆ ಯಾರಿಗೆಲ್ಲ ಕೈಗಳಿದೆಯೋ ತೋರಿಸಿ. ಕೈಗಳಿರೋರು ತೋರಿಸಿ ಕೈ. ನನ್ನ ಕೈ ಇದೆ ಎಂಬುದಾಗಿ. ಅಮ್ಮನ ಕೈ ಇಲ್ಲ? ಕೈ ಇರೋರು ತೋರಿಸಿ. ಕೈ ಇರೋರು, ವಾವ್, ಪ್ರೈಸ್ ಗಾಡ್. ಇಳಿಸಿ ಕೆಳಗಡೆ. ಯಾರೆಲ್ಲ ಕೈ ಮೇಲೆ ಮಾಡಿದ್ದೀರಿ, ನಾನು ಪ್ರೂವ್ ಮಾಡ್ಲಿಕ್ಕೆ ಹೋಗ್ತಿದ್ದಾನೆ, ನನ್ನ ಕೇಸ್ ನಿಮ್ಮ ಮುಂದೆ ಇಡ್ತೇನೆ. ನಿಮ್ಗೆ ಯಾರೂ ಕೈಗಳಿಲ್ಲ. ನಾನು ಪ್ರೂವ್ ಮಾಡ್ಲಿಕ್ಕೆ ಹೋಗ್ತೇನೆ. ನಿಮಗೆ ಕೈಗಳಿದ್ರೆ ಪ್ರೈಸ್ ಗಾಡ್, ನೀವು ಆ ಕಡೆ ನನಗೆ ಆನ್ಸರ್ ಕೊಡಿ. ನೀವು ತೋರಿಸ್ತದೆ ನನ್ನ ಕೈಗಳಿದೆ ಬ್ರದರ್, ಬಟ್ ನಾನು ಹೇಳ್ತದೆ ನಿಮ್ಮ ಕೈಗಳಿಲ್ಲ. ಓಕೆ, ವಾದ ಮಾಡಬೇಕಾದ್ರೆ IPC ಸೆಕ್ಷನ್ ಈ ನಂಬರ್ ಪ್ರಕಾರ ಅಂತೇಳಿ ಲಾಯರ್ ವಾದ ಸ್ಟಾರ್ಟ್ ಮಾಡ್ತಾರೆ, ಕರೆಕ್ಟ್? ನಾನು ಈ ಥರ IPC ಸೆಕ್ಷನ್ ಪ್ರಕಾರ ವಾದ ಮಾಡ್ಲಿಕ್ಕೆ ಹೋಗ್ತಾನೆ. ಮಾರ್ಕನ ಶುಭ ಸಂದೇಶ 16ನೇ ಅಧ್ಯಾಯ 17ರಿಂದ ಓದಿ ಸಿಸ್ಟ. ಇದಲ್ಲದೆ ನಂಬುವವರಿಂದ ಈ ಸೂಚಕ ಕಾರ್ಯಗಳು ಉಂಟಾಗು. ಯಾರಿಂದ? ಇನ್ನೊಂದ್ಸಲ ಓದಿ. ಇದಲ್ಲದೆ ನಂಬುವವರಿಂದ ಈ ಸೂಚಕ ಕಾರ್ಯಗಳು ಉಂಟಾಗು. ಈ ಸೂಚಕ ಕಾರ್ಯಗಳು, ಈ ಅದ್ಭುತ ಕಾರ್ಯ ಉಂಟಾಗ್ತವಂತೆ. ಯಾರಿಂದ? ನನ್ನ ಪ್ರಿಯ ಸಹೋದರ ಸಹೋದರಿಯರು, ಪ್ರಬೋಧಕರಿಂದ ಅಂತ ಹೇಳ್ತಾ ಇಲ್ಲ, ಗುರುಗಳಿಂದ ಅಂತ ಹೇಳ್ತಾ ಇಲ್ಲ, ಕನ್ಯಾಸ್ತ್ರೀಯರಿಂದ, ಪ್ಯಾಸ್ಟರ್ಗಳಿಂದ ಅಂತ ಹೇಳ್ತಾ ಇಲ್ಲ, ನಂಬುವವರಿಂದ. ಯಾರು ಯೇಸು ನಂಬಿಕೆ ಇಟ್ಟಿದ್ದಾರೋ, ನಂಬಿಕೆ ಇಟ್ಟಿರುವವರಿಂದ ಈ ಅದ್ಭುತಗಳಾಗ್ತವಂತೆ. ಎಷ್ಟು ಮಂದಿ ಯೇಸು ನಂಬಿಕೆ ಇಟ್ಟಿದ್ದೀರಿ? ಕೈ ಮೇಲೆ ಮಾಡಿ. ಯೇಸು ನಂಬಿಕೆ ಇಟ್ಟಿರೋರು, ಯೇಸು ನಂಬೋರು ಕೈ ಮೇಲೆ ಮಾಡಿ. ಓಕೆ, ಗುಡ್. ನೀವು ಯೇಸು ನಂಬಿಕೆ ಇಟ್ಟ ಮೇಲೆ ಈ ಸೂಚಕ ಕಾರ್ಯಗಳು ನಿಮ್ಗೆ ಆಗಲೇಬೇಕು. ಇಂಗ್ಲಿಷ್ ಬೈಬಲ್ ಹೇಳ್ತದೆ, ಯಾರು ಯೇಸುವಿನ ನಂಬಿಕೆ ಇಟ್ಟಿದ್ದಾರೋ, ಪ್ರೈಸ್ ಬಿಟ್ಟು ಗಾಡ್, ಈ ಅದ್ಭುತ ಕಾರ್ಯಗಳು ಅವ್ರು ಹೋದ ಕಡೆ ಎಲ್ಲ ಫಾಲೋ ಮಾಡ್ಕೊಂಡು ಹೋಗ್ತದೆ. ಅದು ಯಾವ ರೀತಿ ಅಂದರೆ, ಬಿಸಿಲಿರುವಾಗ ಪ್ರೈಸ್ ಬಿಟ್ಟು ಗಾಡ್ ನೀವು ಹೊರಗಡೆ ಹೋದಾಗ ನೀವೆಷ್ಟೇ ಬೇಡ ಅಂದರೂ ಕೂಡ ನಿಮ್ಮ ಜೊತೆಲಿ ಒಂದು ವ್ಯಕ್ತಿ ಬಂದೇ ಬರ್ತಾರೆ. ಬಿಸಿಲಿಗೆ ಹೋದಾಗ ನೋಡಿಬೇಕಾದ್ರೆ ನೀವು ಬೇಡ ಅಂದರೂ ಕೂಡ ಬರ್ತಾ ಇರ್ತಾನೆ. ಯಾರದು? ನೆರಳು, ಶ್ಯಾಡೋ. ನೀವು ಬೇಡ ಅಂತ ನೀವು ಎಷ್ಟೇ ತಳ್ಳಿ, ಬಟ್ ನೀವೆಲ್ಲಿ ಹೋಗ್ತೀರಿ ಎಲ್ಲ ಕಡೆ ಫಾಲೋ ಮಾಡ್ಕೊಂಡು ಬರ್ತದೆ. ಅದೇ ಥರ ಬೈಬಲ್ ಹೇಳ್ತದೆ,
ನೀವು ಯೇಸುವಿನಲ್ಲಿ ನಂಬಿಕೆ ಇಟ್ಟಿರೋದ್ರಿಂದ, ನಂಬಿಕೆ ಇಟ್ಟಿರುವಂತಹ ನೀವೆಲ್ಲೆಲ್ಲೂ ಹೋಗ್ತೀರಿ ಎಲ್ಲ ಕಡೆಗಳಲ್ಲೂ ಕೂಡ ಈ ಸೂಚಕ ಕಾರ್ಯಗಳು ನಿಮ್ಮನ್ನು ಫಾಲೋ ಮಾಡ್ಕೊಂಡು ಬರ್ತವೆ, ಅನುಸರಿಸ್ಕೊಂಡು ಬರ್ತವೆ, ಹಿಂಬಾಲಿಸ್ಕೊಂಡು ಬರ್ತವೆ. ನಂಬರ್ 1 ಯಾವ ಸೂಚಕ ಕಾರ್ಯ? ಅವರು ಯಾರು ಅವರು ಅಂದರೆ ಯಾರು? ಯೇಸುವಿನಲ್ಲಿ ನಂಬಿಕೆ ಇಟ್ಟಿರೋರು. ನಾನು ಅವರು ನನ್ನ ಹೆಸರಿನಲ್ಲಿ ದೆವ್ವಗಳನ್ನು ಬಿಡಿಸುವರು. ಪ್ರಿಯರೇ, ಇದನ್ನು ಯಾವ ಸಂತರಾಗಲಿ ಶಿಷ್ಯರಾಗಲಿ ಹೇಳ್ತಲ್ಲ, ಪ್ರಭು ಯೇಸು ಹೇಳ್ತಾರುವಂಥದ್ದು. ಯಾರು ಯೇಸುವಿನಲ್ಲಿ ಅಂದರೆ ನನ್ನಲ್ಲಿ ನಂಬಿಕೆ ಇಟ್ಟಿದ್ದೀರಿ, ನೀವು ನಂಬಿಕೆ ಇಟ್ಟಿರುವಾಗ ನಂಬರ್ 1 ಸೂಚಕಾರಿ ಏನಾಗ್ತದೆ ಅಂದರೆ, ಯಾರು ನನ್ನಲ್ಲಿ ನಂಬಿಕೆ ಇಟ್ಟಿದ್ದೀರಿ, ನೀವು ನನ್ನ ಹೆಸರಿನಲ್ಲಿ ಅಂದರೆ ಯೇಸುವಿನ ಹೆಸರಿನಲ್ಲಿ ದೆವ್ವಗಳನ್ನು ಬಿಡಿಸುವಿರಿ. ಯಾರು ದೆವ್ವ ಬಿಡಿಸೋದು? ಯಾರು ದೆವ್ವ ಬಿಡಿಸೋದು? ಪುಸ್ 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 ಜೋರಾಗಿ ಹೇಳಿ. ಯಾರು? ಯೇಸುವಿನ ನಂಬಿಕೆ ಇಟ್ಟಿರೋರು. ನೀವು ಯೇಸು ನಂಬಿಕೆ ಇಟ್ಟಿದ್ದೀರಾ? ಆಗ ನೀವು ದೆವ್ವ ಬಿಡಿಸ್ಬೋದಾ? ಹೇಗೆ ಹೇಳ್ತೀರಿ? ಡಾಕ್ಯುಮೆಂಟ್ ಹೇಳ್ತಾ ಇದೆ, ಅಥಾರಿಟಿ ಲೆಟರ್. ನೀವು ಯೇಸು ನಂಬಿಕೆ ಇಟ್ಟಿರೋದ್ರಿಂದ ನೀವು ದೆವ್ವಗಳು ಬಿಡಿಸ್ಬೋದು ಅಂತ ಯೇಸುವಿನ ನಾಮದಲ್ಲಿ. ಹಾಗಾದರೆ ಈ ಪ್ರಶ್ನೆ ಏನಂತಂದರೆ, ದೆವ್ವ ನೋಡಿ ನೀವು ಹೆದರ್ಬೇಕಾ, ನಿಮ್ಮ ನೋಡಿ ದೆವ್ವ ಹೆದರ್ಬೇಕಾ? ಬಟ್ ಯಾರು ನೋಡಿ ಯಾರು ಹೆದರ್ತಾ ಇದ್ದಾವೆ? ದೆವ್ವ ಅಂದರೆ ಜುಟ್ಟೆಲ್ಲ ಬಿಟ್ಕೊಂಡು ಕುಣಿದಾಡ್ತಲ್ಲ, ಅದ್ರ ಬಗ್ಗೆ ಹೇಳ್ತಲ್ಲ. ಇವನು ಯೇಸು ಸ್ವಾಮಿ ಪ್ರೈಸ್ ಬಿಡಿ ಗಾಡ್ 18 ವರ್ಷಗಳಿಂದ ಗೂನು ಬೆನ್ನಾಗಿರುವ ಹೆಂಗಸು ನಡುಬೋಗೋಗಿದೆ. ನಡ್ಕೊಂಡು ಹೋಗುವಾಗ ಪ್ರೈಸ್ ಬಿಡಿ ಗಾಡ್ ಯೇಸು ಹೇಳಿದರು, ಸ್ಪಿರಿಟ್ ಆಫ್ ಇನ್ಫರ್ಮಿಟಿ, ರೋಗದ ದೆವ್ವವೇ ಬಿಟ್ಟು ತೊಲಗು ಅಂತ ಹೇಳಿದ್ರು. ರೋಗ ಎನ್ನುವಂಥ ದುರಾತ್ಮ ಸ್ಪಿರಿಟ್, ದೆವ್ವನು ಬಿಡಿಸ್ಬೋದು. ರೋಗ ಎಂಬ ದೆವ್ವನು ಬಿಡಿಸ್ಬೋದು, ಸಮಸ್ಯೆ ಎಂಬ ದೆವ್ವ ಬಿಡಿಸ್ಬೋದು, ಬಡತನದ ದೆವ್ವನು ಬಿಡಿಸ್ಬೋದು, ಆ ದುರಾತ್ಮಗಳನ್ನೆಲ್ಲ ನೀವು ಬಿಡಿಸ್ಬೋದು, ದೆವ್ವಗಳು ಬಿಡಿಸ್ಬೋದು. ಯಾಕೆಂದರೆ ಪ್ರೈಸ್ ಬಿಡಿ ಗಾಡ್, ಥ್ಯಾಂಕ್ ಗಾಡ್, ಮೇಲ್ನೋಟಕ್ಕೆ ನೋಡಲಿಕ್ಕೆ ರೋಗ ಎಂಬುದು ಕಾಣಿಸ್ಕೊಂಡ್ರು ಕೂಡ ಅದರ ಹಿಂದೆ ತೆರೆಮರೆಯಲ್ಲಿ ಸೈತಾನನು ಅದರ ಮೂಲ ಪುರುಷನಾಗಿರ್ತಾನೆ. ಹಲೋ, ಅದಕ್ಕಾಗಿ ಬೈಬಲ್ ಹೇಳ್ತದೆ ಸ್ಪಿರಿಟ್ ಆಫ್ ಇನ್ಫರ್ಮಿಟಿ, ರೋಗದ ಅಥವಾ ದೌರ್ಬಲ್ಯದ ದುರಾತ್ಮ ಎಂಬುದಾಗಿ. ಹಾಗಾದ್ರೆ ನೀವು ದೆವ್ವಗಳು ಬಿಡಿಸ್ಬೋದಾ? ಹಲೋ, ದೆವ್ವ ಬಿಡಿಸ್ಬೋದಾ? ಹೇಗೆ ದೆವ್ವ ಬಿಡಿಸ್ತೀರಿ? ಹೇಗೆ ನಿಮಗೆ ಶಕ್ತಿ ಸಿಕ್ಕಿದ್ದು? ಯೇಸುವಿನಲ್ಲಿ ನೀವು ಯಾವ ನಂಬಿಕೆ ಇಟ್ರಿ, ನಂಬಿಕೆ ಇಟ್ಟ ತಕ್ಷಣ ಯೇಸುವಿನ ಆತ್ಮ ನಿಮ್ಮ ಒಳಗಡೆ ಬಂದು ನೆಲೆಗೊಂಡಿದ್ದಾರೆ. ಅವರು ನಿಮಗೆ ಯೇಸುವಿನ ನಾಮದಲ್ಲಿ ಅಧಿಕಾರವನ್ನು ಚಲಾಯಿಸಲಿಕ್ಕಾಗಿ ನಿಮಗೆ ಶಕ್ತಿಯನ್ನು ಕೊಟ್ಟಿದ್ದಾರೆ. ನಂಬರ್ 1 ದೆವ್ವ ಬಿಡಿಸ್ಬೋದು. ಎರಡನೇದು, ಅವರು ಹೊಸ ಭಾಷೆಗಳಲ್ಲಿ ಅವರು ಹೊಸ ಭಾಷೆಯಲ್ಲಿ ಮಾತಾಡ್ತಾರಂತೆ. ನಿಮ್ಗೆ ಗೊತ್ತಿಲ್ಲದಿರುವಂಥ ಭಾಷೆಯಲ್ಲಿ ಮಾತಾಡ್ತೀರಿ. ಹೂಲಿಖಿ ದಿಬ ಶಿಕ್ಕೆರಿ ಶಿಕ್ಕೆರಿ ಕಲ್ಲಬ ದಿಲ್ಲಿಕ್ಕೆ ದಬ ಶಿಂಗರ. ಯಾವ ಭಾಷೆ ಇದು? ಚೈನಾ ಭಾಷೆ ಅಲ್ಲ, ಅನ್ಯ ಭಾಷೆ. ಅನ್ಯ ಭಾಷೆ ನೀವೆಲ್ಲರೂ ಕೂಡ ಮಾತನಾಡ್ತೀರಿ. ಯಾರು? ಯೇಸುವಿನಲ್ಲಿ ವಿಶ್ವಾಸವಿಟ್ಟಿರೋರು. ಅದಕ್ಕಾಗಿ ಅನ್ಯ ಭಾಷೆ ಯಾವ ಕಾರಣಕ್ಕೂ ಪ್ರೈಸ್ ಗಾಡ್ ಅದು ಪೆಂಟೆಕೋಸ್ಟರ್ ಭಾಷೆ ಅಲ್ಲ. ಪೆಂಟೆಕೋಸ್ಟ್ ದಿನ ಓಪನ್ ಆಗಿದ್ದು, ಅದು ಪಂಚದಶಮಿ ದಿನ, ಹಬ್ಬ ದಿನ. ಬಟ್ ಅದು ಪೆಂಟೆಕೋಸ್ಟ್ ಅವರು ಮಾತಾಡೋದ ಭಾಷೆ ಅಲ್ಲ. ಪ್ರತಿಯೊಬ್ಬರು ಯೇಸುವಿನ ವಿಶ್ವಾಸವಿಟ್ಟಿರುತ್ತ ಪ್ರತಿಯೊಬ್ಬರು ಕೂಡ ಅನ್ಯ ಭಾಷೆ ಮಾತನಾಡ್ತಾರೆ. ಆಮೇಲೆ ಅವರು ಸರ್ಪಗಳನ್ನು ಎತ್ತುವರು, ಮರಣಕಾರವಾದದ್ದೇನಾದರೂ ಕುಡಿದರೆ ಅದು ಅವರಿಗೆ ಯಾವ ಕೇಡನ್ನು ಮಾಡುವುದಿಲ್ಲ. ಅವರು ರೋಗಿಗಳ ಮೇಲೆ ಕೈಗಳನ್ನು ಇಡುವಾಗ ಯಾರು? ಯೇಸುವಿನಲ್ಲಿ ವಿಶ್ವಾಸವಿಟ್ಟರು, ನಂಬಿಕೆ ಇಟ್ಟರು ರೋಗಿಗಳ ಮೇಲೆ ಕೈಗಳನ್ನ ಇಡ್ತಾರೆ. ಆಗೇನಾಗ್ತದೆ? ಅವರು ಸ್ವಸ್ಥರಾಗುವರು. ಅವರು ಸತ್ತು ಹೋಗುವರು. ಸ್ವಸ್ಥರಾಗುವರ ಸತ್ತು ಹೋಗುವರ? ಸ್ವಸ್ಥರಾಗುವರು. ಅದರ ಅರ್ಥ ಯೇಸುವಿನಲ್ಲಿ ನಂಬಿಕೆ ಇಟ್ಟಿರುವಂಥ ವ್ಯಕ್ತಿಗಳಿಗೆ ಕೈಗಳಿದ್ರೆ ಏನು ಮಾಡಬೇಕು? ಹಲೋ, ಯೇಸುವಿನಲ್ಲಿ ನಂಬಿಕೆ ಇಟ್ಟಿರೋರು ರೋಗಿ ಮೇಲೆ ಕೈ ಇಟ್ಟಾಗ ರೋಗಿಗಳು ಗುಣವಂತಾರೆ. ಹಾಗಾದ್ರೆ ಯೇಸುವಿನಲ್ಲಿ ನಂಬಿಕೆ ಇಟ್ಟಿರುವಂತಹ ವಿಶ್ವಾಸಿಗಳಿಗೆ ಕೈಗಳಿದ್ರೆ ಏನು ಮಾಡಬೇಕು? ರೋಗಿಗಳ ಮೇಲೆ ಕೈ ಚಾಚಬೇಕು. ಹಾಗಾದರೆ ವಿಶ್ವಾಸಿಗಳಿಗೆ ಕೈಗಳಿದೆ ಎಂಬುದಾಗಿ ಹೇಳಲಿಕ್ಕೆ ಸಾಕ್ಷಿ ಅದರೇನು? ವರ್ಡ್ ಆಫ್ ಗಾಡು. ಹಲೋ, ಉದಾಹರಣೆಗೆ ಈಗ ನಾನು ಯೇಸುವಿನ ವಿಶ್ವಾಸವಿಟ್ಟಿದ್ದೇನೆ. ಪ್ರಭು ಯೇಸು ಹೇಳಿದ್ದಾರೆ, ನಿನಗೆ ಕೈಗಳಿದ್ರೆ ರೋಗಿ ಮೇಲೆ ಕೈ ಚಾಚು.
ಈಗ ರೋಗಿ ಮೇಲೆ ಕೈ ಚಾಚಿರುವಂಥದ್ದು ನನ್ನ ಕೈಗಳಿದೆ ಎಂಬುದಾಗಿ ದೇವರ ವಾಕ್ಯ ಪ್ರಕಾರ ಪ್ರೂವ್ ಮಾಡ್ತಾ ಇದ್ದಾನೆ. ಕರೆಕ್ಟ್? ಅರ್ಥ ಆಗ್ತದೆಯಾ? ನಾನು ರೋಗಿ ಮೇಲೆ ಕೈ ಚಾಚಿರುವಂಥದ್ದು ಯೇಸುವಿನ ನಂಬಿಕೆ ಇಟ್ಟದ ವಿಶ್ವಾಸಿಯಾದ ನನಗೆ ದೇವರು ಕೈ ಕೊಟ್ಟಿದ್ದಾರೆ. ದೇವರು ಕೈ ಕೊಟ್ಟಿರೋದ್ರಿಂದ ದೇವ್ರು ಹೇಳಿದ ಪ್ರಕಾರ ಆ ಕೆಲಸ ಮಾಡ್ತಾ ಇದ್ದಾನೆ. ನನ್ನ ಕೈಯಿಲ್ಲ ಅಂದ್ರೆ ಆ ಕೆಲಸ ಮಾಡ್ಲಿಕ್ಕೆ ಆಗ್ತದ? ಇಲ್ಲ. ಹಾಗಾದರೆ ನಿಮಗೆ ಕೈಗಳಿದೆಯಾ ಅಂತ ಕೇಳುವಾಗ ನೀವೆಲ್ಲರೂ ಕೈ ಮೇಲೆ ಮಾಡಿದ್ರಿ. ಕರೆಕ್ಟ್? ನಿಮಗೆ ಕೈಗಳಿದ್ರೆ ನೀವೇನು ಕಾರ್ಯ ಮಾಡಬೇಕು? ಏನು ಮಾಡಬೇಕು? ಕರೆಕ್ಟ್? ರೋಗಿಗಳ ಮೇಲೆ ಕೈ ಚಾಚಬೇಕು. ರೋಗಿಯ ಮೇಲೆ ನೀವು ಕೈ ಚಾಚ್ತಲ್ಲ ಅಂತಂದ್ರೆ ಅದರ ಅರ್ಥ ಏನು? ನಿಮ್ಮ ಕೈಗಳು ಇಲ್ಲ. ಕೈಗಳಿದ್ರೆ ರೋಗಿ ಮೇಲೆ ಕೈ ಚಾಚ್ತಾ ಇದ್ರಿ. ಬಟ್ ಈ ಕೈಗಳಿಲ್ಲ, ಅದಕ್ಕೋಸ್ಕರ ರೋಗಿ ಮೇಲೆ ಕೈ ಚಾಚಲಿಕ್ಕೆ ನಿಮಗೆ ಆಗ್ತಾ ಇಲ್ಲ. ಅರ್ಥ ಆಗ್ತದೆಯಾ? ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಬೈಬಲ್ ಹೇಳ್ತದೆ ಯೇಸುವಿನಲ್ಲಿ ನಂಬಿಕೆ ಇಟ್ಟಿರೋರು ರೋಗಿ ಮೇಲೆ ಕೈ ಚಾಚಿದ್ರೆ ರೋಗಿಗಳು ಗುಣ ಹೊಂದುತ್ತಾರೆ. ನನ್ನ ಕೆಲಸ ಏನು ಹಾಗಾದ್ರೆ? ಯೇಸು ನಾಮದಲ್ಲಿ ನನ್ನ ಕೆಲಸ ರೋಗಿ ಮೇಲೆ ಕೈ ಚಾಚುವಂಥದ್ದು. ಓಕೆ, ಪ್ರೈಸ್ ಗಾಡ್. ಯಾರು ಕಿವಿ ಕೇಳಿಸಲ್ಲ ಅಂತ ಇದ್ರಿ? ಯಾರು ಎದ್ದು ನಿಂತ್ಕೊಳ್ಳಿ. ಯಾರು ಕಿವಿ ಕೇಳಿಸಲ್ಲ ಅಂತ ಇದ್ರಿ? ಓಕೆ, ಕೇಳಿಸಲ್ಲ? ಓಕೆ, ಪ್ರೈಸ್ ಗಾಡ್. ಓಕೆ ಇಬ್ಬರು. ಓಕೆ, ಜಸ್ಟ್ ಪ್ರೈಸ್ ಗಾಡ್. ಥ್ಯಾಂಕ್ ಯು ಜೀಸಸ್. ದಯವಿಟ್ಟು ನೀವಿಬ್ಬರು ಇಲ್ಲಿ ಮುಂದೆ ಬನ್ನಿ. ಪ್ರೈಸ್ ಗಾಡ್. ಆ ಕಡೆ ತಿರುಗಿ, ಈ ಕಡೆ ಮಧ್ಯಕ್ಕೆ ಬನ್ನಿ. ಕಾರ್ಪೆಟ್ ಮೇಲೆ ಸಿಸ್ಟರ್ ನೀವು ಬನ್ನಿ. ಅವ್ರ ಪಕ್ಕದಲ್ಲಿದ್ದವ್ರು, ಇವ್ರ ಪಕ್ಕದಲ್ಲಿ ಯಾರಿದ್ರಿ? ಆ ಕಡೆ ಇವ್ರ ಪಕ್ಕದಲ್ಲಿ ಯಾರು ಕುಳ್ತಿದ್ರಿ? ಈ ಕಡೆ ಇವ್ರ ಪಕ್ಕದಲ್ಲಿ. ಓಕೆ, ನೀವು ಯಾರಿಗಾರು ತಲೆ ಮೇಲೆ ಕೈ ಇಟ್ಟು ಪ್ರೇಯರ್ ಮಾಡಿದ್ರಾ? ಯಾರಿಗೂ ಮಾಡಿಲ್ಲಲ್ಲ? ಕಮಾನ್, ಕೈ ಇದೆಯಾ? ಬನ್ನಿ. ಪ್ರೈಸ್ ಗಾಡ್. ಇಲ್ಲ ಮೇಲೆ ಕರೆಯೋಣ. ಫುಲ್ ಕವರ್ ಆಗ್ತದೆ? ಇಲ್ಲ ಮೇಲೆ ಕರಿಬೇಕಾ? ಫುಲ್ ಕವರ್ ಆಗ್ತದ? ನಾವು ಅವರೆಲ್ಲ ನಡು ಕಟ್ಟಾಗಲ್ಲ ತಾನೆ? ಓಕೆ, ಪ್ರೈಸ್ ಗಾಡ್. ಓಕೆ, ಜಸ್ಟ್ ಈಗ ಸಿಸ್ಟರ್ ನೀವಿಬ್ಬರು ಏನು ಮಾಡ್ಲಿಕ್ಕೆ ಬಂದಿದ್ದೀರಿ? ಯೇಸು ನಂಬಿಕೆ ಇಟ್ಟು ಇವರಿಬ್ಬರಿಗೂ ಸಮಸ್ಯೆ ಇದೆ, ಕಿವಿ ಕೇಳಿಸ್ತಲ್ಲ. ಈಗ ನೀವು ಮಾಡ್ಬೇಕು ಕಾರ್ಯ ಏನು? ಜಸ್ಟ್ ಈಗ ಇವರಲ್ಲಿರುವಂತಹ ಕಿವುಡು ಆತ್ಮನ್ನು ಓಡಿಸ್ಬೇಕು, ರೋಗಿಗಳು ಗುಣಪಡಿಸ್ಬೇಕು. ನಾನು ಕೆಳಗಡೆ ಬಂದುಬಿಡ್ತೇನೆ. ಬೆಸ್ಟ್. ನೀವು ಮತ್ತು ನೀವು ಇಬ್ಬರು ಕೂಡ ಕೈಗಳು ಹೊಂದ್ಕೊಂಡಿದ್ದೀರಿ. ಕರೆಕ್ಟ್? ಇಬ್ಬರು ಕೈಗಳಿದೆ. ಯೇಸು ನಂಬಿಕೆ ಇಟ್ಟಿದ್ದೀರಾ? ನೀವಿಬ್ಬರು ಯೇಸು ನಂಬಿಕೆ ಇಟ್ಟಿದ್ದೀರಾ? ಎಸ್. ಯೇಸು ನಂಬಿಕೆ ಇಟ್ಟ ಮೇಲೆ ನಿಮ್ಮ ಕೈಗಳು ಈಗಾಗಲೇ ಅಭಿಷೇಕ ಹೊಂದಿರುವಂಥ ಕೈಗಳಾಗಿದೆ. ಯೇಸು ಹೇಳಿದ್ದಾರೆ, ನೀವು ಯೇಸು ನಂಬಿಕೆ ಇಟ್ಟಿರೋದ್ರಿಂದ ರೋಗಿ ಮೇಲೆ ಕೈ ಚಾಚಿದ್ರೆ ರೋಗಿಗಳೇನಾಗ್ತಾರಂತೆ? ಸತ್ತೋಗ್ತಾರೆ. ಅವರಿಬ್ಬರು ನಿಮ್ಮನ್ನು ನೋಡ್ತಾ ಇದ್ದಾರೆ, ಅಯ್ಯೋ ಸಾಯಿಸ್ಲಿಕ್ಕೆ ಕರ್ಕೊಂಡಿದ್ದೀರಾ ಅಂತೇಳಿ ಸೌಖ್ಯ ಹೊಂತಾರೆ. ಈಗ ನೀವು ಮಾಡಬೇಕು ಕೆಲಸ ಏನು? ನಂಬರ್ 1, ಇವ್ರಿಗಿರೋ ಸಮಸ್ಯೆ ಏನು? ಕಿವಿ ಕೇಳಿಸೋದಿಲ್ಲ. ಓಕೆ, ಈಗ ನಿಮ್ಮ ಕೆಲಸ ನಿಮ್ಮಿಬ್ಬರು ಗೊತ್ತಿರಬೇಕು. ಯೇಸು ಬಳಿಯಲ್ಲಿ ಒಬ್ಬ ಹುಟ್ಟು ಕಿವುಡನ್ನು ಕರ್ಕೊಂಬಂದಾಗ ಯೇಸು ಏನು ಮಾಡಿದರು? ಅದಕ್ಕೆ ಹೇಳಿದ್ರು, ಬೈಬಲ್ ಓದುವಾಗ ನಿಮಗೆ ಗೊತ್ತಿರಬೇಕು. ಅದೆಲ್ಲ ನಿಮ್ಗೆ ಗೊತ್ತಿದ್ರೆ ಮಾತ್ರ ಈಸಿ ಮಾಡಲಿಕ್ಕೆ. ಯೇಸು ಏನು ಮಾಡಿದರು? ಕಿವಿಗೆ ಬೆರಳು ಹಾಕಿದರು. ಬೆರಳಿಟ್ಟು ಯೇಸು ಹೇಳಿದರು, ಎಫೆತಾ ಅಂದರು. ಅಷ್ಟೇ, ತೆರೆಯಲ್ಪಡಲಿ ಅಂತಂದರು. ಕಿವುಡ ಆತ್ಮನ ಒಳಗಡೆ ಹೇಳಿದ್ರು, ಒಳಗಡೆ ಏನು ತೊಂದರೆ ಕೊಡ್ತಾ ಇದೆಯೋ ಅದನ್ನ ಜಸ್ಟ್ ಯೇಸು ನಾಮದಲ್ಲಿ ಈಗ ನೀವು ಮಾಡ್ಬೇಕಷ್ಟೇ. ಒಳಗಡೆ ಬೆರಳು ಹಾಕ್ಕೊಂಡು ನಾನು ಈಗ ಹೇಳ್ಕೊಡ್ತೇನೆ ಏನು ಪ್ರೇಯರ್ ಮಾಡಬೇಕು ಅಂತೇಳಿ. ನಾನು ಯಾವಾಗ ಯೇಸು ನಾಮದಲ್ಲಿ ಹೊರಬ ಅಂತ ಹೇಳ್ತೇನೋ ಆಗ ನೀವು ಕೂಡ ಒಳಗಡೆ ಕಿವುಡ ಆತ್ಮನ ಒಳಗಡೆ ಎಳಿತಾ ಇದ್ದೀರಿ. ನೆಕ್ಸ್ಟ್ ಮೂಮೆಂಟಲ್ಲಿ ಕಿವಿ ಕೇಳಿಸ್ತದೆ. ಕಷ್ಟನ ಇದು ಮಾಡಲಿಕ್ಕೆ? ಕಷ್ಟನಾ? ಸುಲಭ. ಕರೆಕ್ಟ್? ಕನ್ನಡ ಅರ್ಥ ಆಗ್ತದೆ ನಿಮಗೆ? ಓಕೆ, ಈಗ ಜಸ್ಟ್ ಎದುರು ಬದ್ರ ತಿಳ್ಕೊಳ್ಳಿ. ನೀವು ಆ ಕಡೆ ತಿರ್ಕೊಳ್ಳಿ, ನೀವು ಈ ಕಡೆ ಇಲ್ಲ ಎದುರು ಬದ್ರ ನಿಂತ್ಕೊಳ್ಳಿ. ಕರೆಕ್ಟ್. ಈಗ ನೀವು ಜಾಸ್ಟ್ ನೀವಿಬ್ಬರು ಓಕೆ, 2 ಬೆರಳು ಈ ರೀತಿ ಹಿಡ್ಕೊಳ್ಳಿ, 2 ತೋರು ಬೆರಳು. ನೀವು ಬಿಡಿ, ನೀವು ಬೇಡ, ನೀವು ಕಿವಿ ಹಾಕ್ಬಿಡಿ. ಅಮ್ಮ
ನೀವು ಬೆರಳು ಹಾಕೋದು ಬೇಡ, ನೀವು ಕಣ್ಮುಚ್ಚಿ, ನೀವು ಎರಡು ಬೆರಳು ಈ ರೀತಿ ಇಟ್ಕೊಳ್ಳಿ, ನೀವು ಮಾತ್ರ. ನೀವು ಕೂಡ ಎರಡು ಬೆರಳು ಈ ರೀತಿ ಇಟ್ಕೊಳ್ಳಿ. ನಾನು ಹೇಳ್ಕೊಟ್ಟು ಪ್ರೇಯರ್ ಮಾತ್ರ ಮಾಡಿ, ಕಣ್ಮುಚ್ಚಿ. ನಾನು ಹೇಳ್ಕೊಟ್ಟಿದ್ದು ಮಾತ್ರ ಹೇಳಿ, ಕಣ್ಮುಚ್ಚಿ. ನಾನು ಹೇಳ್ಕೊಟ್ಟಿದ್ದು ಮಾತ್ರ ಹೇಳಿ. ಯೇಸುವೆ, ನೀವು ನನಗೆ ರೋಗಿಗಳನ್ನು ಗುಣಪಡಿಸಲು ಅಧಿಕಾರ ಮತ್ತು ಶಕ್ತಿಯನ್ನು ಕೊಟ್ಟಿದ್ದೀರಿ. ಯೇಸುವೆ, ನಾನು ನಿಮ್ಮ ನಾಮವನ್ನು ಉಪಯೋಗಿಸಿ ರೋಗಿಗಳನ್ನು ಗುಣಪಡಿಸಬಲ್ಲವನಾಗಿದ್ದೇನೆ, ಏಕೆಂದರೆ ನಾನು ನಿಮ್ಮಲ್ಲಿ ನಂಬಿಕೆ ಇಟ್ಟಿದ್ದೇನೆ. ಯೇಸು ನಾಮದಲ್ಲಿ ಈ ಬೆರಳುಗಳನ್ನು ನನ್ನ ಕಣ್ಮುಂದಿರುವ ಈ ಸಹೋದರನ ಕಿವಿಯಲ್ಲಿ ನಾನು ಬೆರಳುಗಳನ್ನು ಇಡುತ್ತಿದ್ದೇನೆ. ಈಗ ಬೆರಳಿಡಿ, ಕಿವಿ ಬೆರಳಿಡಿ ಎರಡು. ಈಗ ಜಸ್ಟ್ ನಾನು ಯಾವಾಗ ಕಿವುಡಾತ್ಮವೇ ಹೊರಗಡೆ ಬಾ ಅಂತ ಹೇಳಿದ ತಕ್ಷಣ ಕಿವಿಯಿಂದ ಹೊರಗಡೆ ಎಳಿಬೇಕಷ್ಟೇ. ಓಕೆ, ನಾನು ಹೇಳ್ಕೊಟ್ಟಂಗೆ ಹೇಳಿ. ಯೇಸುವಿನ ನಾಮದಲ್ಲಿ ನಾನು ಈ ಸಹೋದರನ ಮೇಲೆ ನನ್ನ ಬೆರಳುಗಳನ್ನು ಇಟ್ಟಿದ್ದೇನೆ. ಯೇಸು ನಾಮದಲ್ಲಿ ನಾನು ನಂಬುತ್ತೇನೆ. ನನ್ನ ಬೆರಳುಗಳು ಅಭಿಷೇಕ ಹೊಂದಿವೆ. ಯೇಸು ನಾಮದಲ್ಲಿ ಇವರ ಕಿವಿಯಲ್ಲಿ ತೊಂದರೆ ಕೊಡುತ್ತಿರುವ ಕಿವುಡ ಆತ್ಮವೇ, ಯೇಸು ನಾಮದಲ್ಲಿ ನಿನಗೆ ಆಜ್ಞೆ ಮಾಡ್ತಿದ್ದೇನೆ. ಈ ಕ್ಷಣವೇ ಯೇಸು ನಾಮದಲ್ಲಿ ತೊಳೆಬಾ. ಇವರ ಯೇಸುವೆ, ಈ ಕಿವುಡಾತ್ಮನು ಹೊರಗಡೆ ಬಂದು ಈಗಾಗಲೇ ಅವನು ನಾಶವಾಗಿದ್ದಾನೆ. ಯೇಸು ನಾಮದಲ್ಲಿ ಕಿವಿಯಲ್ಲಿರುವ ಪ್ರತಿಯೊಂದು ಗ್ರಂಥಿಗಳೇ, ಪ್ರತಿಯೊಂದು ಅಂಗಗಳೇ, ಪ್ರತಿಯೊಂದು ಗಂತಗಳೇ, ಯೇಸು ನಾಮದಲ್ಲಿ ಜೀವವನ್ನು ಸ್ವೀಕರಿಸಿಕೊಳ್ಳಿ. ಯೇಸು ನಾಮದಲ್ಲಿ ಕೇಳಿಸಿಕೊಳ್ಳುವ ಶಕ್ತಿಯನ್ನು ಈ ಕ್ಷಣವೇ ಪಡೆದುಕೊಳ್ಳಿ. ಕಿವಿಯಲ್ಲಿರುವ ಪ್ರತಿಯೊಂದು ಅಂಗಗಳೇ ಈ ಕ್ಷಣವೇ ಯೇಸು ನಾಮದಲ್ಲಿ ಜೀವವನ್ನು ಸ್ವೀಕರಿಸಿಕೊಳ್ಳಿ, ಸ್ವಸ್ಥತೆಯನ್ನು ಸ್ವೀಕರಿಸಿಕೊಳ್ಳಿ. ನನ್ನ ಪ್ರೀತಿಯ ಸಹೋದರ, ಯೇಸುವಿನ ಗಾಯಗಳಿಂದ ನೀವು ಗುಣ ಹೊಂದಿದ್ದೀರಿ. ಆಮೆನ್, ಆಮೆನ್, ಆಮೆನ್. ಕೇಳಿಸ್ತದೆ? ಈಕೆ ಮುಚ್ಚಿ. ಕೇಳಿಸ್ತಾ ಇದೆ. ನಿಮ್ಮ ಹೆಸರು? ಬೇಲ. ಕಾಸರಗೋಡು. ತಾಯಿ. ಕಿವಿ ಕೇಳಿಸೋದಿಲ್ಲ ಅಂತ ಬಂದರು ನಿಮ್ಮ ತಾಯಿನವರು. ತಾಯಿ ಪ್ರಾರ್ಥನೆ ಮಾಡಿ ಮಗನ ಕಿವಿ ಓಪನ್ ಆಯಿತು. ಪ್ರೈಸ್ ಗಾಡ್. ಮಾಡಿ 20 ವರ್ಷ ಆಯಿತು ಅವನಿಗೆ ಕಿವಿ ಕೇಳೋದಿಲ್ಲ. ಆಪರೇಷನ್ ಮಾಡಿ ಸಹ ಅವನಿಗೆ ಕಿವಿ ಕೇಳಲಿಲ್ಲ. 8 ವರ್ಷ ಹತ್ತಿರ ಆಯಿತು ಆಪರೇಷನ್ ಮಾಡಿ, ಅದು ಸಹ ಕೇಳಲಿಲ್ಲ. ಇಷ್ಟ ತನಕ ಕೇಳಲಿಲ್ಲ, ಈಗ ಕೇಳಿ. 20 ವರ್ಷಗಳಿಂದ, ಮೈ ಗಾಡ್, ಹಾಲೆಲೂಯಾ, 20 ವರ್ಷಗಳಿಂದ ಕಿವಿ ಕೇಳಿಸ್ತಾರಿಲ್ಲ. ಆಗೊಂದು ಆಪರೇಷನ್ ಆಯಿತು, ಕಿವಿ ಕೇಳಿಸಿಲ್ಲ. 8 ವರ್ಷದಿಂದ ಇನ್ನೊಂದು ಆಪರೇಷನ್ ಆಯಿತು, ಕಿವಿ ಕೇಳಿಸಿಲ್ಲ. ಇವತ್ತು ನೋಡಿದ್ರೆ ಪ್ರೈಸ್ ಬಿಟ್ಟು ಗಾಡ್, ದೂರದಲ್ಲಿ ನಿಂತ್ಕೊಂಡು ನಾನು ಮಾತನಾಡ್ತಿದ್ದಾನೆ. ಅದು ಮೈಕ್ ಕೂಡ ಇಲ್ಲ, ಮೈಕ್ ಬಿಟ್ಬಿಟ್ಟು ಜಸ್ಟ್ ನಾರ್ಮಲ್ ಸೌಂಡಲ್ಲಿ ಮಾತಾಡ್ತಿದ್ದಾನೆ. ಕರೆಕ್ಟಾಗಿ ಆನ್ಸರ್ ಕೊಡ್ತಿದ್ದಾರೆ. ಕಿವಿ ಓಪನ್ ಆಗಿದೆ. ಚಪ್ಪಳಿ ತೊಡ್ದು ಯೇಸುವಿನ ಘನಪಡಿಸೋಣ. ಪ್ರೈಸ್ ಗಾಡ್.
ಕಂಗ್ರ್ಯಾಚುಲೇಷನ್ ಅಮ್ಮ. ಈಗ ನಿಮ್ಮ ಕೈಗಳಿಂದ ನಿಮ್ಮ ಮಗನ ಕಿವಿಗಳನ್ನು ಓಪನ್ ಮಾಡುವಂಥ ಅಂಥ ಅಭಿಷೇಕ ಹೊಂದ್ಕೊಂಡಿದ್ದೀರಿ, ಅಂಥ ಶಕ್ತಿ ನಿಮ್ಮ ಬೆರಳಲ್ಲಿದೆ ಅಂತ ಹೇಳಿದ ಮೇಲೆ ಇಲ್ಲಿಂದ ಮನೆಗೆ ಹೋದ್ಮೇಲೆ ಅಕ್ಕಪಕ್ಕ ಹೋಗಿ ಇದೇ ಕೈಗಳನ್ನ ಉಪಯೋಗಿಸ್ಬೇಕಾ ಬೇಡವಾ? ಯಾರು ರೋಗಿ ಮಲಗಿದರೆ ರೋಗಿ ಮೇಲೆ ಕೈ ಚಾಚಿ ಪ್ರೇಯರ್ ಮಾಡಬೇಕಾ ಬೇಡವಾ? ಅದಕ್ಕೆ ಥ್ಯಾಂಕ್ ಗಾಡ್. ದಯವಿಟ್ಟು ನಿಮ್ಮ ನಂಬರನ್ನು ಕೊಡಿ, ನನ್ನ ಟೀಮ್ ಮೆಂಬರ್ಸ್ ಇದ್ದಾರೆ, ಕೈ ಮೇಲೆ ಮಾಡಿ ಸಿಟ್ಟು ಅವ್ರ ಕೈ ಕೊಡಿ. ಓಕೆ, ಅವ್ರು ನಿಮ್ಮ ಕಾಂಟ್ಯಾಕ್ಟ್ಲಿ ಇರ್ತಾರೆ. ಓ, ಆಲ್ರೆಡಿ ನಮ್ಮ ಟೀಮಲ್ಲಿ ಸಹೋದರಿ ಜೊತೆ ಕಾಂಟ್ಯಾಕ್ಟ್ಲಿ ಇದ್ದೀರಿ? ಹೌದು, ತುಂಬ ಕಾಂಟ್ಯಾಕ್ಟ್ ಉಂಟು ನಮಗೆ. ನಾವು ಹೆಚ್ಚು ನಮ್ಮ ಟೀಮಲ್ಲಿರುವಂಥ ಆ ಸಹೋದರನ ಕಾಂಟ್ಯಾಕ್ಟ್ ಮಾಡಿದ ಮೇಲೆ ಪ್ರೈಸ್ ಗಾಡ್ ನಿಮ್ಮ ಜೀವನದಲ್ಲಿ ಬದಲಾವಣೆ ಆಗಿದೆಯಾ? ಹೌದು, ತುಂಬ ಬದಲಾವಣೆ ಆಗಿದೆ. ಅಂದರೆ ನಮಗೆ ಆವಾಗ ನಮಗೆ ಏನಾದರೂ ಸೌಖ್ಯ ಇಲ್ಲದೆ ಆದರೆ ಅವರ ಹತ್ರ ನಾವು ಹೇಳೋದು, ಅವರು ಇಂಥ ಬೈಬಲ್ ಕೊಟೇಶನ್ನಲ್ಲಿ ಇದು ಮಾಡಿ ಅವರು ಪ್ರೇಯರ್ ಮಾಡಿ ನಮಗೆ ಪ್ರಾರ್ಥಿಸೋದು. ಅದರ ನಂತರ ನಮಗೆ ತುಂಬ ಒಳ್ಳೆಯದಾಗಿದೆ ನಮ್ಮ ಮನೆ. ಮಮತಕ್ಕ ಪ್ರೇಯರ್ ಮಾಡುವಾಗ ನಿಮ್ಗೆ ಒಳ್ಳೇದಾಗ್ತಾಯಿತ್ತು. ನಿಮ್ಮ ಹೆಸರು? ನಮ್ಮದು ರೋಸ್ಲಿ ಅಂತೇಳಿ. ರೋಸ್ಲಿ ಅಲ್ಲ, ನಿಮ್ಮ ಹೆಸರು? ನೀವು ಕ್ರಿಶ್ಚಿಯನ್ರ? ಕ್ರಿಶ್ಚಿಯನ್. ಮೈ ಗಾಡ್, ಥ್ಯಾಂಕ್ ಗಾಡ್. ರೋಸ್ಲಿನ ಅಕ್ಕನಿಗೆ ಕ್ರಿಶ್ಚಿಯನ್ರಿಗೆ ಮಮತಕ್ಕ ಫೋನ್ ಮಾಡಿ ಕ್ರೈಸ್ತ ಸಹೋದರಿ ಅಲ್ಲ, ಕವಿತಾ ಸಿಸ್ಟರ್ ಬ್ಯಾಂಗ್ಳೂರಲ್ಲಿ ಇದ್ದಾರೆ. ಕವಿತಾ. ಬಟ್ ಪ್ರೈಸ್ ಗಾಡ್, ಅವರು ಅಷ್ಟೇ ಥ್ಯಾಂಕ್ ಗಾಡ್, ಅವರು ಬೈಬಲ್ ಕ್ರಿಶ್ಚಿಯನ್ ಇಲ್ಲ. ಬಟ್ ಥ್ಯಾಂಕ್ ಗಾಡ್ ಆ ಸಹೋದರಿ ಇತ್ತೀಚಿನ ದಿನಗಳ ಯೇಸುವನ್ನು ಅರ್ಥಕೊಂಡಿದ್ದು. ಆ ಸಹೋದರಿ ಬೈ ಬರ್ತ್ ಕ್ರಿಶ್ಚಿಯನ್ಗೆ ಪ್ರಾರ್ಥನೆ ಮಾಡಿ ಇವರು ಥ್ಯಾಂಕ್ ಗಾಡ್ ಇವ್ರ ಜೀವನದಲ್ಲಿ ಎಲ್ಲ ಸಮಸ್ಯೆನ ಪರಿಹಾರ ಮಾಡ್ಕೊಳ್ತಾ ಇದ್ದಾರೆ. ಬಟ್ ಆದರೆ ಇವತ್ತು ನಿಮ್ಮ ಕೈಗಳಿಂದ ಥ್ಯಾಂಕ್ ಗಾಡ್ ಈ ಕಿವುಡು ಆತ್ಮನ ಒದ್ದೋಡಿಸಿದಿರಿ. ಇನ್ಮೇಲೆ ಕವಿತಕ್ಕ ಬೇಕಾ ರೋಗಿಗಳನ್ನ ಗುಣಪಡಿಸ್ಲಿಕ್ಕೆ, ಅಥವಾ ರೋಜ್ನಕ್ಕ ಸಾಕ? ನೀವೇ ಸಾಕು. ಪ್ರೈಸ್ ಗಾಡ್. ಹಾಲೆಲೂಯಾ. ಚಪ್ಪಾಳೆ ತಟ್ಟೋಣ ಪ್ರಿಯರ. ಪ್ರೈಸ್ ಗಾಡ್. ಹೇಳ್ತದೆ. ಯಾವ ಕಿವಿ ಆ್ಯಕ್ಚುಲಿ ಕೇಳ್ತಾ ಇರಲಿಲ್ಲ? ಓಕೆ ಓಕೆ ಓಕೆ, ಕಿವಿಡಿ. ಯಾವ ಕಿವಿ ನಿಮ್ಗೆ ಕೇಳ್ತಾ ಇರಲಿಲ್ಲ? ಯಾವ ಕಿವಿಗೆ ಮಿಷಿನ್ ಹಾಕಿದ್ರಿ? ಕರೆಕ್ಟ್. ಎಲ್ಲಿ ಯಾವ ಕಡೆಗೆ ಆಗ್ತಾ ಇದ್ರಿ? ಈ ಕಿವಿ ಮುಚ್ಚಿಕೊಳ್ಳಿ. ಕೇಳ್ತದೆ. ನಿಮ್ಮ ಹೆಸರು? ಜೋಸಫ್. ನೀವು ಯಾರ ಜೊತೆ ಬಂದಿದ್ದೀರಿ? ನೀವು ಯಾರ ಜೊತೆ ಬಂದಿದ್ದೀರಿ? ಗೊತ್ತ, ನನ್ನ ತಂಗಿನ ಮಗಳೊಟ್ಟಿಗೆ ಬರ್ತಿದ್ದೆ. ಪ್ರೈಸ್ ಗಾಡ್, ಕಂಗ್ರ್ಯಾಚುಲೇಷನ್. ಮೆಷಿನ್ ಇಲ್ಲ, ಮೆಷಿನ್ ಹಾಕೊಂಡಲ್ಲ, ಮೆಷಿನ್ ಜೇಬಲ್ಲಿದೆ. ಬಟ್ ಪ್ರೈಸ್ ಗಾಡ್ ಕೇಳಿದ ಪ್ರಶ್ನೆಗೆ ಉತ್ತರ ಕೊಡ್ತಾ ಇದ್ದಾರೆ. ಪ್ರೈಸ್ ಗಾಡ್. ಹೇಗೆ ಅನಿಸ್ತದೆ ಬ್ರದರ್ ನಿಮ್ಗೆ ಅದು ಕೇಳುವಾಗ? ಹೇಗೆ ಅನಿಸ್ತದೆ? ಈಗ ನೀವು ಕಿವಿಗ ಯಾವ ಮೆಷಿನ್ ಕೇಳಿಸ್ಕೊಳ್ತಾ ಇದ್ದೀರಿ? ಈಗ ಸ್ವಲ್ಪ ಇದು ಕೇಳ್ತಾ ಇದೆ. ಈಗ ಇದು ಸ್ವಲ್ಪ ಕೇಳ್ತಾ ಇದೆ. ಹೌದು. ಹೌದು. ಯಾವ ಮೆಷಿನ್ ಇಲ್ದೇ ಇದ್ರು ಕೇಳಿಸ್ಕೊಳ್ತಾ ಇದ್ದೀರಿ? ಹೌದು. ಚಪ್ಪಳ ತಟ್ಟದ ಯೇಸುವಿನ ಘನಪಡಿಸೋಣ. ಪ್ರೈಸ್ ಗಾಡ್. ಹಾಲೆಲೂಯಾ. ಸಿಸ್ಟರ್, ಯಾಕೆ ಕಣ್ಣಲ್ಲಿ ಯಾಕೆ ನೀರು ಬರ್ತದೆ? ತನ್ನಸೆ ಬರ್ತದೆ. ಯಾಕಂದರೆ ಥ್ಯಾಂಕ್ ಗಾಡ್ ಈವನ್ ಈ ಕೈಗಳಿಂದ ಸಾಧಾರಣ ಜ್ವರದಲ್ಲಿರುವಂಥ ವ್ಯಕ್ತಿ ಮೇಲೆ ಕೂಡ ಕೈ ಚಾಚಿ ಪ್ರೇಯರ್ ಮಾಡಿರಲಿಲ್ಲ, ನೀವು ಯಾರಿಗೂ ಗುಣಪಡಿಸಿರಲಿಲ್ಲ. ಫಸ್ಟ್ ಟೈಮ್ ಇವತ್ತು ಥ್ಯಾಂಕ್ ಗಾಡ್ ಈ ಕೈಗಳು ಉಪಯೋಗಿಸ್ಕೊಂಡು ಮೆಷಿನನ್ನು ಉಪಯೋಗಿಸ್ಕೊಳ್ತಿರುವಂಥ ಕಿವಿಗಳಲ್ಲಿದ್ದಂತಹ ಕಿವುಡಾತ್ಮನನ್ನು ಒದ್ದೋಡಿಸಿದಿರಿ. ಈ ಕೈಗಳಿಂದ ಪ್ರೈಸ್ ಗಾಡ್ ಇವತ್ತು ನೀವು ENT ಸ್ಪೆಷಲಿಸ್ಟ್ ಆಗಿದ್ದೀರಿ. ಥ್ಯಾಂಕ್ ಯು. ಪ್ರೇಸ್ ದ ಲಾರ್ಡ್. ಈ ಕೈಗಳಿಂದ ಥ್ಯಾಂಕ್ ಗಾಡ್ ಕಿವಿಯಲ್ಲಿ ತೊಂದರೆ ಕೊಡದ ಕಿವುಡಾತ್ಮನ ಒದ್ದೋಡಿಸಿದ್ದೀರಿ. ಥ್ಯಾಂಕ್ ಗಾಡ್ ನಿಮ್ಮ ಒಳಗಡೆ ಆದರೆ ಎಂಥ ವಿಶ್ವಾಸ ಇದೆ. ಬಟ್ ಆದರೆ ಇದುವರೆಗೂ ಅಂಥ ವಿಶ್ವಾಸ ಇತ್ತು. ಯಾಕೆ ಪ್ರಿಯರೇ? ಹಾಗಾದರೆ ಇವರಿಬ್ಬರಲ್ಲೂ ಕೂಡ ಅಂಥ ವಿಶ್ವಾಸ ಇದ್ದರೂ ಕೂಡ ಯಾಕೆ ಇವತ್ತು ಒಂದು ರೋಗಿನೂ ಕೂಡ ಗುಣಪಡಿಸೋಕ್ಕಾಗಲಿಲ್ಲ? ಪ್ರತಿದಿನ ಚರ್ಚ್ಗೆ ಹೋದರೂ ಕೂಡ ಯಾಕೆ ಚರ್ಚ್ಗೆ ಹೋದರೂ ಕೂಡ ನಮಗೆ ಈ ವಾಕ್ಯದ ಸತ್ಯದ ಅರಿವಿರಲಿಲ್ಲ, ಆ ತಿಳುವಳಿಕೆ ಇರಲಿಲ್ಲ. ಯಾವಾಗ ನಿಮ್ಗೆ ತಿಳುವಳಿಕೆ ಸಿಕ್ತು ರೋಗಿಗಳನ್ನ ಗುಣಪಡಿಸಿ ಸುಲಭದ ಕೆಲಸ. ಹಲೋ, ಇನ್ಯಾರಾದರೂ ಇವರ ಊರಿಂದ ಯಾರಾದರೂ ಬಂದರೆ, ಯಾರೆಲ್ಲ ಯೂಟ್ಯೂಬ್ ನೋಡ್ತಿದ್ರಿ, ಇವ್ರ ಊರಲ್ಲಿ ಯಾರಾದರೂ ಕಿವಿ ಕೇಳಿಸಿಲ್ಲ ಅಂತಂದರೆ ENT ಸ್ಪೆಷಲಿಸ್ಟ್ ಹತ್ರ ಹೋಗೋಕ್ಕೆ ಮುಂಚಿತವಾಗಿ ಇವ್ರ ಹತ್ರ ಅಪಾಯಿಂಟ್ಮೆಂಟ್ ತೆಗೆದುಕೊಳ್ಳಿ. ಫಸ್ಟ್ ಇವ್ರ ಹತ್ರ ಬನ್ನಿ, ಇವ್ರ ಹತ್ರ ಯೇಸು ನಾಮದಲ್ಲಿ ಪ್ರೈಸ್ ಗಾಡ್ ಆ ಕೆಲಸ ಮುಗಿಸ್ಕೊಳ್ಳಿ. ನೆಕ್ಸ್ಟ್ ದುಡ್ಡು ಕೊಡುವಂಥ ENT ಹಾಸ್ಪಿಟ್ಲಿಗೆ ಹೋಗಂಗಿಲ್ಲ. ಉಚಿತವಾಗಿ ಇವತ್ತು ಆದಂಥ ಕಾರ್ಯ ನೋಡಿದ್ದೇವೆ. ನೀವು ಜಸ್ಟ್ ಇದಕ್ಕೆಲ್ಲ ಡಾಕ್ಟರ್ ಹತ್ರ ಹೋಗಿ ಟ್ರೀಟ್ಮೆಂಟ್ ಎಲ್ಲ ತೆಗೆದುಕೊಂಡಿದ್ರಿ.
ಡಾಕ್ಟರ್ ಹತ್ರ ಹೋಗಿ ಇದಕ್ಕೆಲ್ಲ ಟ್ರೀಟ್ಮೆಂಟ್ ತಗೊಂಡಿದ್ರಿ? ಹೌದು ಹೌದು, ಚೆಕ್ ಮಾಡಿ ಇದು ಮಿಷಿನ್ ತಗೊಂಡಿದ್ದು. ಚೆಕ್ ಮಾಡಿ ಇದು ಮಿಷಿನ್ ತಗೊಳ್ಳೋದು ಮಾಡಿ ಮಿಷಿನ್ ತಗೊಂಡಿದ್ರಿ? ತಗೊಂಡಿದ್ದೆ. ದುಡ್ಡೆಲ್ಲ ಖರ್ಚು ಮಾಡಿದ್ದೀರಿ? ಕಾಲ್ ಮಾಡಿದೆ. ಮಿಷಿನ್ ಇಲ್ದೇ ಮಾತಾಡ್ತಿದ್ರೆ ಸಿಸ್ಟರ್? ದುಡ್ಡೆಲ್ಲ ಖರ್ಚು ಮಾಡಿದ್ರಿ? ಎಷ್ಟೆಲ್ಲ ಖರ್ಚಾಗಿರ್ಬೋದು ಬ್ರದರ್ ಇದುವರೆಗೂ? ಎಷ್ಟೆಲ್ಲ ಖರ್ಚಾಗಿರ್ಬೋದು? ಇಲ್ಲ ಒಂದು 80, ಇಲ್ಲಿಂದ ಒಂದು 80,000 ಅಷ್ಟೇ. 80,000 ಅಟ್ಲೀಸ್ಟ್ ಹಾಗಾದ್ರೆ ಪ್ರೈಸ್ ಗಾಡ್. ಅಟ್ಲೀಸ್ಟ್ ಇವತ್ತು ಸಿಸ್ಟರ್ ಜಸ್ಟ್ ಹಿಂದೆ ಯಾರಿದ್ದೀರಿ ಸಿಸ್ಟರ್, ಇವ್ರ ಕೇಸ್ ಬರ್ಕೊಳ್ಳಿ. 80,000 ಖರ್ಚು ಮಾಡಿದ್ದಾರೆ, ನಮ್ಗೆ 80,000 ಕೊಡೋದು ಬೇಡ, 40,000 ಕೊಡಲಿ. ಅರ್ಧ ಭಾಗ ಮಾತ್ರ ಫೀಸ್ ತಗೊಳ್ತೇವೆ. ಆಪರೇಷನ್ ಖರ್ಚು ಮಾಡಿದ್ರಿ ದುಡ್ಡನ್ನ ನಿಮ್ಮ ಮಗನಿಗೆ ಎಷ್ಟು ಖರ್ಚು ಮಾಡಿದ್ರಿ? ಖರ್ಚು ಆವಾಗ ತುಂಬ 25,000 ಆಗ್ಬೋದು ಆ ಟೈಮಿಗೆ, 8 ವರ್ಷದ ಮುಂಚೆ. ಅದು ನಮಗೆ ಸ್ವಲ್ಪ ಇದಿತ್ತು, ಅಂದರೆ ಟೋಟಲ್ 50 ಆಗ್ಬೋದು. 50 ಆಗ್ಬೋದು. ದಯವಿಟ್ಟು ಆ ನಂಬರ್ ಅವ್ರ ಹೆಸರು ಕೂಡ ಬರ್ಕೊಳ್ಳಿ. ಜಸ್ಟ್ ಅರ್ಧ ಬಿಲ್ ಕೊಡಲಿ, ಒಂದು 25,000 ತೆಗೆದುಕೊಳ್ಳೋಣ. ದುಡ್ಡು ತಂದಿಲ್ಲ, ದುಡ್ಡಿಲ್ಲ. ಪ್ರೈಸ್ ಗಾಡ್. ಗುಡ್ ನ್ಯೂಸ್ ಏನಂತಂದರೆ ಥ್ಯಾಂಕ್ ಗಾಡ್. ಜಸ್ಟ್ ಪ್ರೈಸ್ ಗಾಡ್. ನಾನು ಯಾತಕ್ಕೆ ಅದು ಹೇಳ್ತೇನೆ ಅಂತಂದರೆ, ಪ್ರೈಸ್ ಗಾಡ್, ಇವರಿಬ್ಬರು ಏನು MBBS ಮಾಡಿಲ್ಲ, ENT ಸರ್ಜನ್ ಅಲ್ಲ, ಬಟ್ ಅದರ ಪ್ರೈಸ್ ಬಿಟ್ಟು ಗಾಡ್ ಇವತ್ತು ಯೇಸು ನಾಮದಲ್ಲಿ ಎಂಥ ಅಧಿಕಾರ ಮತ್ತು ಶಕ್ತಿನ ಹೊಂದ್ಕೊಂಡಿದ್ರೆ ಎಂಬುದಾಗಿ ತಿಳುವಳಿಕೆ ಪಡ್ಕೊಂಡು ಅದನ್ನು ನಂಬಿ ಕೈ ಚಾಚಿದ್ರು. ಉಳಿದ ಕೆಲಸವನ್ನು ಅವರ ಜೊತೆಯಲ್ಲಿ ಅವರು ಒಳಗಡೆ ಇರುವಂತಹ ಪವಿತ್ರಾತ್ಮ ಮಾಡಿ ಮುಗಿಸಿದ್ರು. ಇವತ್ತಿನ ಉಪವಾಸ ಇದ್ದೀರಾ? ಇಲ್ಲ. ಉಪವಾಸ ಇದ್ದೀರಾ? ಹೌದು, ದಿನ ಮನೇಲಿ ಉಪವಾಸನೆ. ಬೆಳಿಗ್ಗೆ ಏನಾದ್ರು ತಿಂತೀನಿ, ಮಧ್ಯಾಹ್ನ ಊಟ ಮಾಡಲ್ಲ. ಬೆಳಿಗ್ಗೆ ತಿಂದ್ರ? ಹಾಂ, ಬೆಳಿಗ್ಗೆ ತಿಂದು ಉಪವಾಸ ಮುರಿದಾಕಿದ್ದೀರಿ? ನಾನು ಮಾಡಲಿಲ್ಲ ಉಪವಾಸ ಮಾಡದಿದ್ರು ಕೂಡ ಅದ್ಭುತಕರ ಆಗೋಯ್ತಾ? ಅರೆ, ಕಿವುಡು ದೇವ ಬಿಡಿಸ್ಬೇಕಾದ್ರೆ ಎಲ್ಲರೂ ಹೇಳುವಂಥದ್ದು ಉಪವಾಸ ಮಾಡಿ ತುಂಬ ಪವರ್ ಬರ್ತದೆ. ಯಾರು ನೋಡಿದ್ರು ಉಪವಾಸನೂ ಮಾಡಿಲ್ಲ, ಬಟ್ ಅದ್ರ ದೊಡ್ಡ ಮಿರಾಕಲ್ ಮಾಡಿದರು. ಅದಕ್ಕಾಗಿ ಪ್ರಿಯರೇ, ಯೇಸು ಹೇಳಿಲ್ಲ, ನನ್ನಲ್ಲಿ ನಂಬಿಕೆ ಇಟ್ಟು ಯಾರು ಉಪವಾಸ ಮಾಡ್ತಾರೋ ಅವರು ಇಂಥ ಅದ್ಭುತ ಕಾರ್ಯ ಮಾಡ್ತಾರೆ ಎಂಬುದಾಗಿ ಹೇಳಿಲ್ಲ. ನನ್ನಲ್ಲಿ ನಂಬಿಕೆ ಇಟ್ಟಿರುವವನು ನನ್ನ ನಾಮದಲ್ಲಿ ರೋಗಿ ಮೇಲೆ ಕೈ ಚಾಚು. ಹೊಟ್ಟೆ ತುಂಬ ತಿಂದಿದ್ರು ಕೂಡ ಅದ್ಭುತ ಕಾರ್ಯ. ನೀವು ಖಾಲಿ ಹೊಟ್ಟೆ ಇಟ್ಕೊಂಡಿದ್ದೀರೋ, ಹೊಟ್ಟೆ ತುಂಬಿಸ್ಕೊಂಡಿದ್ದೀರೋ ಅದ್ರ ಮೇಲಲ್ಲ, ನೀವೆಷ್ಟರ ಮಟ್ಟಿಗೆ ಯೇಸುವಿನ ಕಾರ್ಯದಲ್ಲಿ ನಂಬಿಕೆ ಇಟ್ಟಿದ್ದೀರಿ, ಆ ನಂಬಿಕೆ ಆಗಿದೆ ಪ್ರಿಯರೇ ಅದ್ಭುತ ಕಾರ್ಯ ಮಾಡುವಂಥದ್ದು. ಪ್ರೈಸ್ ಲಾರ್ಡ್. ಹಾಲೆಲೂಯಾ. ನಿಮ್ಗೆ ಸಂತೋಷ ಆಗ್ತಾಯಿಲ್ಲ? ಜೋರಾಗಿ ಚಪ್ಪಳೆ ತೊಡೆದು ಯೇಸುವಿನ ಘನಪಡಿಸೋಣ. ಪ್ರೈಸ್ ಗಾಡ್. ಹಾಲೆಲೂಯಾ, ಹಾಲೆಲೂಯಾ. ಓಕೆ, ಎಲ್ಲರೂ ಕುಳಿತುಕೊಳ್ಳೋಣ. ಪ್ರೈಸ್ ಗಾಡ್. ಮಂಡಿ ನೋವಿದೆ? ಓಕೆ ಓಕೆ ಓಕೆ, ಅಲ್ಲಿ ನಿಂತ್ಕೊಳ್ಳಿ. ಓಕೆ, ಥ್ಯಾಂಕ್ ಗಾಡ್. ಈಗ ಲಾಸ್ಟ್ ಎಲ್ಲ ಕೇಸ್ಗೆ ಒಟ್ಟಿಗೆ ತೆಗೆದುಕೊಳ್ಳೋಣ. ಬೇರೆ ಬೇರೆ ಡಿಪಾರ್ಟ್ಮೆಂಟ್ ತೆಗೆದುಕೊಳ್ಳೋಕ್ಕಾಗಲ್ಲ. ಯಾರಿಗೆಲ್ಲ ನಿಮ್ಮ ಶರೀರದಲ್ಲಿ ಯಾವುದೆಲ್ಲ ರೋಗಗಳಿದೆಯೋ ಲಾಸ್ಟ್ 5 ಮಿನಿಟ್ಸ್ ಮಾತ್ರ ಬಾಕಿ ಇದೆ. 5 ನಿಮಿಷದಲ್ಲಿ ಎಲ್ಲ ಆಪರೇಷನ್ ಮಾಡಿ ಮುಗಿಸೋಣ. ನಿಮ್ಮ ಶರೀರದಲ್ಲಿ ಯಾರಿಗೆಲ್ಲ ನೋವುಗಳಿದೆಯೋ, ಯಾವುದೇ ನೋವುಗಳಾಗಿರ್ಬೋದು, ಎದ್ದು ನಿಂತ್ಕೊಳ್ಳಿ ಪ್ರಿಯರೇ. ಎದ್ದು ನಿಂತ್ಕೊಳ್ಳಿ. ಯಾವುದೇ ನೋವುಗಳಾಗಿರ್ಬೋದು, ಡೋಂಟ್ ವರಿ. ಕಾಲು ನೋವು, ಕೈ ನೋವು, ಸೊಂಟ ನೋವು, ಈವನ್ ಕ್ಯಾನ್ಸರ್ ಗೆಡ್ಡೆ ಇದ್ದರೂ ಕೂಡ ನಿಮ್ಮ ಕೈಗೆ ಏನಾದರೂ ಗೆಡ್ಡೆ ಸಿಗ್ತಾ ಇದ್ರೆ ಅದು ಕೂಡ ನೋಡಿ. ಎಲ್ಲ ಇವತ್ತು ಉದುರು ಬೀಳುವಂಥ ಸಮಯ. ಪ್ರೈಸ್ ಗಾಡ್. ಯಾವುದೇ ರೋಗ ಇರ್ಬೋದು, ತೊಂದರೆ ಇಲ್ಲ. ಇವನು ವೈದ್ಯರು ಹೇಳಿರ್ಬೋದು ಈ ರೋಗ ಗುಣ ಆಗಲ್ಲ ಎಂಬುದಾಗಿ. ಇವನು ಡಾಕ್ಟ್ರು ಆಪರೇಷನ್ ಮಾಡಬೇಕು ಅಂತ ಹೇಳಿರ್ಬೋದು. ಅಂಥದ್ದಿದ್ರು ಕೂಡ ಎದ್ದು ನಿಂತ್ಕೊಳ್ಳಿ, ತೊಂದರೆ ಇಲ್ಲ. ಪ್ರೈಸ್ ಗಾಡ್. ಹಲ್ಲೆಲೂಯಾ. ಥ್ಯಾಂಕ್ ಯು ಜೀಸಸ್. ಪ್ರೈಸ್ ಜೀಸಸ್. ದಯವಿಟ್ಟು ಈಗ ಯಾರೆಲ್ಲ ಎದ್ದು ನಿಂತಿದ್ದಾರೆ, ದಯವಿಟ್ಟು ನೀವು ಒಬ್ಬೊಬ್ಬರು ನಿಂತ್ಕೊಳ್ಳೋಂಗಿಲ್ಲ. ನಿಮ್ಮ ಅಕ್ಕಪಕ್ಕ ಯಾರಾದರೂ ಒಬ್ಬರು ಎದ್ದು ನಿಂತ್ಕೊಂಡು ಇಲ್ಲೆಂಗೆ ಜಸ್ಟ್ ರೋಗದಲ್ಲಿರೋಂಥ ವ್ಯಕ್ತಿಯನ್ನು ಇನ್ನೊಬ್ಬರು ಕೈ ಹಿಡ್ಕೊಂಡ್ರು, ಅದೇ ಥರ ಅಕ್ಕಪಕ್ಕ ಯಾರಾದರೂ ಒಬ್ಬರು ಎದ್ದು ನಿಂತ್ಕೊಂಡು ಅವ್ರ ಕೈ ಹಿಡ್ಕೊಳ್ಳಿ. ಯಾರಾದರೂ ಒಬ್ಬರು ಎದ್ದು ನಿಂತ್ಕೊಳ್ಳಿ. ನಿಂತಿರೋರು ಯಾವ ಕಾರಣ ಒಬ್ಬರೇ ಇರಬೇಡಿ, ಯಾರಾದ್ರೂ ಒಬ್ಬರು ಪಕ್ಕದಲ್ಲಿ ಸೇರಿಸ್ಕೊಳ್ಳಿ. ನೋಡಿ, ಇಲ್ಲಿ ಇಬ್ಬರು ಸಹೋದರರು ಇದ್ದಾರೆ, ಇಲ್ಲಿ ಇಬ್ಬರು ಬನ್ನಿ ಸಿಸ್ಟರ್ಸ್. ನೀವು ಬನ್ನಿ. ಕಮಾನ್ ನೀವು ಬನ್ನಿ. ಇಲ್ಲಿಬ್ಬರು ಇದ್ದಾರೆ ಮುಂದೆ. ನೀವು ಯಾರು ಕೂಡ ಜಸ್ಟ್ ಐಡ್ಲ ನಿಂತ್ಕೊಳ್ಬೇಡಿ. ಯಾರಿಗೆ ಈಗ ಹುಷಾರಿಲ್ಲ ಅಂತ ಸಮಸ್ಯೆ ಇದೆ ಅಂತ ಎದ್ದು ನಿಂತ್ಕೊಂಡಿದ್ರೋ, ನಿಮಗೆ ಯಾರಾದರೂ ಪ್ರಾರ್ಥನೆ ಮಾಡಲಿಕ್ಕಾಗಿ ಯಾರಾದರೂ ಒಬ್ಬರನ್ನ ಎದ್ದು ನಿಲ್ಸ್ಕೊಳ್ಳಿ. ನಿಮ್ಮ ಜೊತೆಲಿ ಇರಲಿ. ನಿಮಗೇನು ಸರ್ ಏನು ಸಮಸ್ಯೆ ಇಲ್ಲ? ಮಂಡಿ ನೋವು, ಕಾಲು ನೋವು, ಕೈ ನೋವಿಲ್ಲ?
ತಲೆನೋವು ಸ್ವಲ್ಪ. ತಲೆನೋವಿದೆ, ಮತ್ತೆ ಎದ್ದು ನಿಂತ್ಕೊಳ್ಳಿ. ಅದಕ್ಕೆ ಹೇಳಿದ್ದು ಪುನಃ ಆಮೇಲೆ ಹೊರಗಡೆ ಹೇಳ್ಬೇಡಿ ಬ್ರದರ್ ಪ್ರೇಯರ್ ಮಾಡಿ ಅಂತೇಳಿ. ಇಲ್ಲೊಬ್ರು ಇದ್ದಾರೆ, ಇಲ್ಲಿ ಪ್ರಿವಲ್ ಕಮ್ ಅಮ್ಮನ ಕೈ ಇಟ್ಕೊಳ್ಮ. ಇಲ್ಲಿ ಇನ್ನೊಬ್ರು ಇದ್ದಾರೆ, ಪ್ರೈಸ್ ಗಾಡ್. ಇಲ್ಲಿ ಇನ್ನೊಬ್ರು ಅಮ್ಮ ಇದ್ದಾರೆ, ಇಲ್ಲಿಗೊಬ್ರು ಯಾರಾದರೂ ಬನ್ನಿ ಬನ್ನಿ ಬದ ನೀವು ಬನ್ನಿ. ಅಮ್ಮ ಕೈ ಇಟ್ಕೊಳ್ಳೋದು. ಹೌದಾ, ನೀವು ಪೇಷಂಟೇ? ಓಕೆ 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 ಹಂಗಾರೆ ಇಲ್ಲಿಗೆ ಯಾರಾದರೂ ಇನ್ನಿಬ್ಬರು ಬನ್ನಿ. ಯಾರಿಬ್ಬರು ಎದ್ದು ನಿಂತ್ಕೊಳ್ಳಿ ಬದ, ಅವ್ರ ಕೈ ಇಟ್ಕೊಳ್ಳಿ. ನೀವು ಎದ್ದೇಳಿ ಬನ್ನಿ, ಇವ್ರ ಕೈ ಇಟ್ಕೊಳ್ಳಿ ಬದ. ಯಾರೆಲ್ಲ ನಿಮ್ಮ ಶರೀರದಲ್ಲಿ ಸಮಸ್ಯೆ ಇದೆ ಒಬ್ಬರು ನಿಂತ್ಕೊಳ್ಬೇಡಿ. ಓಕೆ, ಯಾರಾದರೂ ನಿಮಗೆ ಪ್ರಾರ್ಥನೆ ಮಾಡಲಿಕ್ಕಾಗಿ ಯಾರಾದರೂ ಒಬ್ರು ಇರಬೇಕು. ನಿಮಗೆ ಯಾರು ಸಿಕ್ಕಿಲ್ಲ ಅಂದರೆ, ಪ್ರೇಯರ್ ಮಾಡಲಿಕ್ಕೆ ಯಾರು ಸಿಕ್ಕಿಲ್ಲ ಅಂದರೆ ಕೈ ಮೇಲೆ ಮಾಡಿ. ಎಲ್ರಿಗೂ ಇದ್ದಾರಾ? ಓಕೆ, ಪ್ರೈಸ್ ಗಾಡ್, ಪ್ರೈಸ್. ಓಕೆ, ಅಲ್ಲಿಗೊಬ್ರು. ಓಕೆ, ಅಲ್ಲೂ ಅವ್ರು ಬರ್ತಾರೆ. ಪಕ್ಕದಲ್ಲಿ ನಿಂತ್ಕೊಳ್ಳಮ್ಮ. ಎದುರು ಬದರ ನಿಂತ್ಕೊಳ್ಳಿ, ಕೈ ಇಟ್ಕೊಳ್ಳಿ. ಎದುರು ಬದರ ನಿಂತ್ಕೊಳ್ಳಿ, ಎದುರು ಬದರಾಗಿ. ಇವ್ರು ಯಾರು? ಇವ್ರು ಇನ್ನೊಬ್ರು ಯಾರು ಇದ್ದೀರಿ ಇಲ್ಲಿ ಪ್ರೇಯರ್ ಮಾಡಲಿಕ್ಕಾಗಿ? ಕಮಾನ್, ದೇವ್ರು ನಿಮ್ಗೊಂದು ಒಳ್ಳೆ ಚಾನ್ಸ್ ಕೊಡ್ತಿದ್ದಾರೆ. ಕಮಾನ್ ಬ್ರದರ್, ಮಗನ ಕಳಿಸಿ. ಏನು ನಿಮ್ಮ ಇವ್ರು ಹಿಂಗೆ ಕನ್ನಡ ಬರಲ್ಲ. ಓಕೆ, ಯಾರಾದರೂ ಒಬ್ರು ಇನ್ನೊಬ್ರು ಈ ಕಡೆ ಎಲ್ರಿಗೂ ಸಿಗ್ತಾ? ದೇವರು ಒಳ್ಳೆ ಅವಕಾಶ ಕೊಡ್ತಾ ಇದ್ದಾರೆ. ಕಮಾನ್, ಇವ್ರ ಕೈ ಇಟ್ಕೊಳಮ್ಮ. ಪ್ರೈಸ್ ಗಾಡ್, ಅವ್ರ ಕೈ ಇಟ್ಕೊಳ್ಳ. ಈಗ ಫಸ್ಟ್ ಈ ಕಡೆ ಗಮನ ಕೊಡಿ. ಯಾರು ಪ್ರಾರ್ಥನೆ ಮಾಡಲಿಕ್ಕಾಗಿ, ರೋಗಿಗಾಗಿ ಪ್ರಾರ್ಥನೆ ಮಾಡಲಿಕ್ಕಾಗಿ ಎದ್ದು ನಿಂತಿದ್ದೀರಿ, ನೀವು ಫಸ್ಟ್ ಅವ್ರ ಶರೀರದಲ್ಲಿ ಏನು ರೋಗ ಇದೆ ಕೇಳ್ಕೊಳ್ಳಿ. ಫಸ್ಟ್ ಕೇಳ್ಕೊಳ್ಳಿ, ಏನು ಸಮಸ್ಯೆ ಇದೆ ಅವ್ರ ಶರೀರದಲ್ಲಿ, ಏನು ಸಮಸ್ಯೆ ಇದೆ ಕೇಳ್ಕೊಳ್ಳಿ. ಆಯ್ತಾ? ಕೇಳ್ಕೊಂಡ್ರಾ ಬ್ರದರ್? ಇವ್ರು ನೀವು ಹಿಂಗೆ ನಿಂತ್ಕೊಳ್ಳಿ ಬದ, ಎದುರು ಬದರಾಗಿ. ಹಾಂ, ಎಲ್ಲರೂ ಕ್ಲಿಯರ್ ಆಗಿರ್ತದೆ. ಓಕೆ, ಕೇಳಿಸ್ಕೊಂಡ್ರಾ? ಓಕೆ, ಈ ಕಡೆ ಗಮನ ಕೊಡಿ. ಈಗ ನಾನು ನಿಮಗೇನು ಅವ್ರಿಗೋಸ್ಕರ ಯಾವ ಥರ ಸಮಸ್ಯೆಗೆ ಆಜ್ಞೆ ಮಾಡಬೇಕು ಎಂಬುದಕ್ಕೆ ಹೇಳ್ಕೊಡ್ಲಿಕ್ಕೆ ಹೋಗ್ತಾ ಇದ್ದೀನೋ, ನೀವು ಗಮನ ಕೊಡಬೇಕು. ನಾನು ಅವ್ರಿಗೆ ಸಪೋಸ್ ಬೆನ್ನು ನೋವು ಇದ್ರೆ ನಾನು ಹೇಳ್ತೇನೆ, ಬೆನ್ನು ನೋವಿನ ದುರಾತ್ಮನೆ ಬಿಟ್ಟು ತೊಲಗು ಅಂತ ಹೇಳುವಾಗ ನೀವು ಕೂಡ ಬೆನ್ನು ಅಂತ ಹೇಳ್ಬೇಡಿ. ಅವ್ರಿಗೇನು ನೋವು ಇದೆ ಅಂತ ಕೇಳ್ಕೊಂಡಿದ್ದೀರಿ, ರೋಗ ಇದೆ ಅಂತ ಕೇಳ್ಕೊಂಡಿದ್ದೀರಿ, ಆ ರೋಗಕ್ಕೆ ಆಜ್ಞೆ ಮಾಡಬೇಕು. ಅವ್ರಿಗೆ ಬೆನ್ನು ನೋವಿದ್ರೆ ಬೆನ್ನುವಿನ ದುರಾತ್ಮನೆ, ಮಂಡಿ ನೋವಿದ್ರೆ ಮಂಡಿ ನೋವಿನ ದುರಾತ್ಮನೆ, ತಲೆನೋವಿದ್ರೆ ತಲೆನೋವಿನ ದುರಾತ್ಮನೆ, ಕ್ಯಾನ್ಸರ್ ಇದ್ದರೆ ಕ್ಯಾನ್ಸರ್ನ ದುರಾತ್ಮನೆ. ಅರ್ಥ ಆಗ್ತದೆಯಾ? ಕರೆಕ್ಟಾಗಿ ನಿಮ್ಮ ಬಾಯಿಂದ ಬರುವಂಥ ವರ್ಡ್ ಆ ಬೇರ್ಗೆ ಹೋಗಿ ಹೊಡಿಬೇಕು, ಆ ರೂಟ್ಗೆ. ನಿಮ್ಮ ನಾಲ್ಗಿಂದ ಬರುವಂಥ ರೂಢಿ ಅಷ್ಟು ಇಂಪಾರ್ಟೆಂಟ್. ಅದಕ್ಕೆ ಕರೆಕ್ಟಾಗಿ ಕೇಳ್ಕೊಳ್ಳಿ. ಕಣ್ಮುಚ್ಚಿಗೆ ಇಬ್ಬರು ಕಣ್ಮುಚ್ಚಿ. ಯಾರು ಪ್ರಾರ್ಥನೆ ಮಾಡಲಿಕ್ಕಿದ್ದೀರಿ ಅವ್ರು ಮಾತ್ರ ಬಾಯಿ ಹೇಳಿ. ಪ್ರಾರ್ಥನೆ ಮಾಡಿಸ್ಕೊಳ್ಳೋರು, ರೋಗ ಇರೋರು ಏನು ಮಾತಾಡಬೇಡಿ. ಕಣ್ಮುಚ್ಚಿ. ಹಾಂ, ಕಣ್ಮುಚ್ಚಿ. ಈಗ ಯಾರು ಪ್ರಾರ್ಥನೆ ಮಾಡಲಿಕ್ಕೆ ಸಿದ್ಧರಾಗಿದ್ದೀರಿ ನೀವು ಬಾಯ್ತಿ ಹೇಳಿ. ಯೇಸುವೆ, ನೀವು ಮಾರ್ಕನ ಶುಭ ಸಂದೇಶ 16ನೇ ಅಧ್ಯಾಯ 17-18ನೇ ವಚನದಲ್ಲಿ ನೀವೇ ಹೇಳಿದ್ದೀರಿ, ನಿಮ್ಮಲ್ಲಿ ನಂಬಿಕೆ ಇಟ್ಟಿರುವವರು ರೋಗಿಯ ಮೇಲೆ ಕೈ ಚಾಚುವಾಗ ರೋಗಿಗಳು ಗುಣ ಹೊಂದುವರು ಎಂಬುದಾಗಿ ನೀವೇ ಹೇಳಿದ್ದೀರಿ. ಅಷ್ಟು ಮಾತ್ರವಲ್ಲ, ನಿಮ್ಮಲ್ಲಿ ನಂಬಿಕೆ ಇಟ್ಟಿರುವ ನಾನು ಯೇಸುವಿನ ನಾಮದಲ್ಲಿ ದೆವ್ವಗಳನ್ನು ಬಿಡಿಸಬಹುದು. ಯೇಸು ನಾಮದಲ್ಲಿ ನಾನು ದೆವ್ವಗಳನ್ನು ಬಿಡಿಸಬಲ್ಲವನಾಗಿದ್ದೇನೆ. ಯೇಸುವೆ, ಈ ಅಧಿಕಾರವನ್ನು ನನಗೆ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ ಸ್ತೋತ್ರ. ಯೇಸು ನಾಮದಲ್ಲಿ ನನ್ನ ಎದುರಿಗಿರುವ ಈ ಸಹೋದರಿಯ, ನೀವು ಸಹೋದರ ಆದರೆ ಸಹೋದರ ಅಂತೇಳಿ, ಈ ಸಹೋದರಿಯ ಮೇಲೆ ನನ್ನ ಕೈಗಳನ್ನು ಚಾಚಿದ್ದೇನೆ. ಯೇಸು ನಾಮದಲ್ಲಿ ಈ ಸಹೋದರಿಯ ಶರೀರದಲ್ಲಿ ತೊಂದರೆ ಕೊಡ್ತಿರುವ ಬೆನ್ನು ನೋವಿನ ದುರಾತ್ಮನೆ, ನೀವು ಯಾವ ರೋಗ ಅಂತ ಕೇಳಿಸ್ಕೊಂಡಿದ್ದೀರಿ ಅದನ್ನು ಆಜ್ಞೆ ಮಾಡಿ. ಬೆನ್ನು ನೋವಿನ ದುರಾತ್ಮನೆ, ಯೇಸು ನಾಮದಲ್ಲಿ ಇವರ ಶರೀರವನ್ನು ಈಗಲೇ ಬಿಟ್ಟು ಯೇಸು ನಾಮದಲ್ಲಿ ಹೊರಬ
ಏ ದುರಾತ್ಮನೆ, ಯೇಸು ನಾಮದಲ್ಲಿ ಆ ಕಡೆ ಈ ಕಡೆ ಏನು ನೋಡ್ತಾ ಇದೆಯಾ? ಯೇಸು ನಾಮದಲ್ಲಿ ನಿನಗೆ ಆಜ್ಞಾಪಿಸುತ್ತೇನೆ, ಈ ಕ್ಷಣವೇ ಇವರ ಶರೀರದಿಂದ ಹೊರಬಂದು ಯೇಸು ನಾಮದಲ್ಲಿ ಯೇಸುವಿನ ಪಾದಡಿಯಲ್ಲಿ ಹೋಗಿ ಬಿದ್ದು ನಾಶವಾಗಿ ಹೋಗು, ನಾಶವಾಗಿ ಹೋಗು. ಇನ್ನೆಂದಿಗೂ ಇವರ ಶರೀರದಲ್ಲಿ ಕಾಣಿಸಿಕೊಳ್ಳದಂತೆ ಕಟ್ಟಪ್ಪಣೆ ಮಾಡುತ್ತಿದ್ದೇನೆ, ಕಟ್ಟಪ್ಪಣೆ ಮಾಡುತ್ತಿದ್ದೇನೆ. ಯೇಸು ನಾಮದಲ್ಲಿ, ಯೇಸು ನಾಮದಲ್ಲಿ ನನ್ನ ಪ್ರೀತಿಯ ಸಹೋದರಿ, ಯೇಸುವಿನ ಗಾಯಗಳಿಂದ ನೀವು ಗುಣ ಹೊಂದಿದ್ದೀರಿ, ನೀವು ಗುಣ ಹೊಂದಿದ್ದೀರಿ. ನಂಬಿರಿ. ಯೇಸುವಿನ ಗಾಯಗಳಿಂದ ನೀವು ಬಿಡುಗಡೆ ಹೊಂದಿದ್ದೀರಿ. ಯೇಸುವಿನ ಗಾಯಗಳಿಂದ ನೀವು ಗುಣ ಹೊಂದಿದ್ದೀರಿ. ಯೇಸುವೇ, ಇವರನ್ನು ಗುಣಪಡಿಸಿದ್ದಕ್ಕಾಗಿ ನಿಮಗೆ ಸ್ತೋತ್ರ. ಯೇಸುವೇ, ಇವರನ್ನು ಗುಣಪಡಿಸಿದ್ದಕ್ಕಾಗಿ ನಿಮಗೆ ಸ್ತೋತ್ರ. ಈಗ ಯಾರು ಎದುರುಗಡೆ ನಿಂತ್ಕೊಂಡು ಪ್ರಾರ್ಥನೆ ಮಾಡಿಸ್ಕೊಂಡ್ರಿ, ಈಗ ನೀವು ಹೇಳಿ, ಯೇಸುವೇ ನನ್ನನ್ನು ಗುಣಪಡಿಸಿದ್ದಕ್ಕಾಗಿ ಸ್ತೋತ್ರ. ಬಾಯ್ತಿಗೆ ಹೇಳಿ ಈಗ, ಯೇಸುವೇ ನಿಮ್ಮ ಗಾಯಗಳಿಂದ ನನ್ನನ್ನು ಗುಣಪಡಿಸಿದ್ದಕ್ಕಾಗಿ ಸ್ತೋತ್ರ. ಹೇಳಿ, ಯೇಸುವೇ ನಿಮ್ಮ ಗಾಯಗಳಿಂದ ಗುಣಪಡಿಸಿದ್ದಕ್ಕಾಗಿ ಸ್ತೋತ್ರ. ಯೇಸುವೇ ನಿಮ್ಮ ಗಾಯಗಳಿಂದ ನನ್ನನ್ನು ಗುಣಪಡಿಸಿದ್ದಕ್ಕಾಗಿ ಸ್ತೋತ್ರ. ಯೇಸುವೇ ನಿಮ್ಮ ಗಾಯಗಳಿಂದ ನನ್ನನ್ನು ಗುಣಪಡಿಸಿದ್ದಕ್ಕಾಗಿ ಸ್ತೋತ್ರ. ಬಾಯ್ತಿಗಿರಿ, ಯೇಸುವೇ ನಿಮ್ಮ ಗಾಯಗಳಿಂದ ನನ್ನನ್ನು ಗುಣಪಡಿಸಿದ್ದಕ್ಕಾಗಿ ಸ್ತೋತ್ರ. ಯೇಸುವೇ ನಿಮ್ಮ ಗಾಯಗಳಿಂದ ನನ್ನನ್ನು ಗುಣಪಡಿಸಿದ್ದಕ್ಕಾಗಿ ಸ್ತೋತ್ರ. ಯೇಸುವೇ ನಿಮ್ಮ ಗಾಯಗಳಿಂದ ನನ್ನನ್ನು ಗುಣಪಡಿಸಿದ್ದಕ್ಕೆ ಸ್ತೋತ್ರ. ನಿಲ್ಲಿಸ್ಬೇಡಿ, ಹೇಳ್ತಾರೆ. ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಜೀಸಸ್. ಯೆಸ್ ಲಾರ್ಡ್, ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಬ ಫಾದರ್, ಗ್ಲೋರಿ. ಅವ್ರು ಸರಿಯಾಗಿ ಹೇಳ್ತಿಲ್ಲ ಅದು ಹೇಳ್ಕೊಡಿ. ಯೇಸುವೇ ನಿಮ್ಮ ಗಾಯಗಳಿಂದ ಗುಣಪಡಿಸಿದ್ದಕ್ಕಾಗಿ ಸ್ತೋತ್ರ. ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಜೀಸಸ್. ಪ್ರೈಸ್ ದ ಲಾರ್ಡ್, ಹಾಲೆಲೂಯ. ಕಣ್ಬಿಡಿ, ಪ್ರೈಸ್ ಗಾಡ್. ಈಗ ಎದುರುಗಡೆ ಇರೋ ಕೇಳಿ, ನಿಮ್ಗೆ ಯಾವ ರೋಗ ಇತ್ತು ಅಂತ ಹೇಳಿದಾರೆ ಮೊದಲೇ, ಚೆಕ್ ಮಾಡಿ ಅಂತೇಳಿ. ನಿಮ್ಗೆ ತಲೆನೋವಿತ್ತು ಹೇಳಿದ್ರಿ, ತಲೆ ತಿರ್ಸಿ ಆ ಕಡೆ ಈ ಕಡೆ ಚೆಕ್ ಮಾಡಿ. ನೋವಿದೆಯಾ ಮೇಲೆ ಕೆಳಗಡೆ? ತಲೆನೋವಿದೆಯಾ? ಇಲ್ಲ? ಚಪ್ಪಳೆ ತಟ್ಟು ಯೇಸುವಿನ ಘನಪಡಿಸೋಣ. ಪ್ರೈಸ್ ಗಾಡ್. ನಾನು ಯಾರಿಗೆ ಕೇಳ್ತೇನೆ ಆ ಕಡೆ ವಿಡಿಯೋ ಫೋಕಸ್ ಮಾಡಿಬೋದ. ಈಗ ಯಾವ ತಲೆನೋವಿಲ್ಲ? ಯಾವಾಗಿಂದಿದ್ದು ತಲೆನೋವು? ಯಾವಾಗಿಂದಿತ್ತು ತಲೆನೋವು? 1 ವರ್ಷ ಆಯಿತು. 1 ವರ್ಷ ಆಯಿತು. 1 ವರ್ಷದ ತಲೆನೋವಿತ್ತು. ಈಗ ಯಾವುದೇ ತಲೆನೋವಿಲ್ಲ. ಕೂತ್ಕೊಳ್ಳಿ ಅಮ್ಮ, ಚಪ್ಪಳೆ ತಟ್ಟು ಯೇಸುವಿನ ಘನಪಡಿಸೋಣ. ನಿಮ್ಗೇನು ಸಮಸ್ಯೆ ಇತ್ತಮ್ಮ? ಕೈ ನೋವಿತ್ತು? ಇತ್ತು ಕೈ ಮೇಲೆ 2. ಈಗ ನೋವಿದೆಯಾ? ಸರಿ ಆಯಿತು. ಚಪ್ಪಳೆ ತಟ್ಟು ಯೇಸುವಿನ ಘನಪಡಿಸೋಣ. ಪ್ರೈಸ್ ಗಾಡ್. ಕುಳಿತುಕೊಳ್ಳಿ. ಯಾರಿಗೆ ಸಮಸ್ಯೆ ಇದ್ದು? ಏನು ಸಮಸ್ಯೆ ಸಿಸ್ಟರ್? ಯಾರು ಮೈಕ್ ಇಟ್ಕೊಳ್ಳಿ ಹತ್ರ ಪ್ಲೀಸ್. ಟೀಮ್ ಮೆಂಬರ್ಸ್, ಮೈಕ್, ಇನ್ನೊಂದು ಮೈಕ್. ಕಾಲು ನೋವಿತ್ತು, ಚೆಕ್ ಮಾಡಿ. ಕಾಲೆತ್ತಿ ನೋವಿದೆಯಾ? ಈಗ ಕಾಲು ನೋವಾಯ್ತು. ಕಾಲಿದೆ, ಕಾಲು ನೋವು ಹೋಯ್ತು. ಕಾಲು ನೋವು ಇತ್ತು, ಈಗ ಸರಿ ಆಯಿತು. ಕಾಲು ನೋವು ಹೋಯ್ತು. ಕಾಲು ಗುಣ, ಕಾಲಿದೆಯಾ? ಕಾಲುಂಟು, ಕಾಲು ನೋವು ಹೋಗಿದೆ. ಓಕೆ, ಚಪ್ಪಳೆ ತಟ್ಟದ ಯೇಸುವಿನ ಘನಪಡಿಸೋಣ. ಪ್ರೈಸ್ ಗಾಡ್. ಅದಕ್ಕೆ ನಿಮ್ಮನ್ನ ಅಲ್ಲಿಂದ ದೇವ್ರು ಕರ್ಕೊಂಡ್ಬಂದಿದ್ದು. ಈಗ ನಿಮ್ಮ ವಿಶ್ವಾಸ ಏನು ಅನಿಸ್ತದೆ? ವಾವ್, ನನ್ನ ಕೈಯಿಂದ ಆಗಲ್ಲ ಅಂತ ಕುಂತಿದೆ. ನಿಮ್ಮ ಕೈಗಳಿಂದ ಕಾಲು ನೋವು ಹೋಯ್ತು. ಎಷ್ಟು? ಯಾವಾಗಿದ್ದು ಸಿಸ್ಟರ್? ಮೈಕ್ ಇಟ್ಕೊಳ್ಬೋದು. ಏನು? ಯಾವಾಗಿದ್ದು ಕಾಲು ನೋವು? ಇದು ತುಂಬಾ ಸಮಯದಿಂದ ಉಂಟು. ತುಂಬಾ ಸಮಯ? 100 ವರ್ಷ? ಹೌದು. 100 ವರ್ಷ? ಇಲ್ಲ. ಎಷ್ಟು ಅನೇಕ ವರ್ಷಗಳಿಂದ ಕಾಲು ನೋವಿತ್ತು. ನೀವು ಕೈ ಚಾಚಿದ್ರಿ. ಯೋಚನೆ ಮಾಡಿ, ನಿಮ್ಮ ಒಳಗಡೆ ದೇವರು ಎಂಥ ಗಿಫ್ಟ್ ಇಟ್ಟಿದ್ದಾರೆ. ಇನ್ಮೇಲೆ ನೀವು ಇಲ್ಲಿಂದ ಹೋದ್ಮೇಲೆ ಏನು ಕೆಲಸ ಮಾಡ್ತೀರಿ? ರೋಗಿಗಳಿದ್ರೆ ಹುಡುಕಿ ಕೈ ಚಾಚಿ ಇವತ್ತೇನು ಪ್ರೇಯರ್ ಹೇಳ್ಕೊಟ್ವಿ ಆ ಪ್ರೇಯರ್ ಉಪಯೋಗಿಸಿ ರೋಗಿಗಳು ಗುಣ ಆಗ್ತಾರೆ. ತುಂಬ ವರ್ಷದಿಂದ ಕಾಲು ನೋವು ಬಿಡುಗಡೆ ಆಯಿತು. ಚಪ್ಪಳೆ ತಟ್ಟದ ಯೇಸುವಿನ ಘನಪಡಿಸೋಣ. ನಿಮಗೇನು ಸಮಸ್ಯೆ ಇದ್ದು? ಕಾಲಿನಾಡಿ ನೋವು. ಓಕೆ, ಈಗ ಚೆಕ್ ಮಾಡಿ. ಈಗ ನಡೆದಾಡಿ, ಆ ಕಡೆ ಈ ಕಡೆ ಬನ್ನಿ, ಸ್ವಲ್ಪ ನಡೆದಾಡಿ, ಚೆಕ್ ಮಾಡಿ. ಪ್ರೈಸ್ ಗಾಡ್. ನೋವಿದೆ ಈಗ? ಇಲ್ಲ? ಚಪ್ಪಳೆ ತಟ್ಟದ ಯೇಸುವಿನ ಘನಪಡಿಸೋಣ. ಪ್ರೈಸ್ ಗಾಡ್. ನಿಮಗೆ ನೀವು ಪ್ರೇಯರ್ ಮಾಡಿ ಬಂದವರ? ಓಕೆ. ಪ್ರೈಸ್ ಗಾಡ್. ನಿಮಗೇನು ಸಮಸ್ಯೆ ಸಿಸ್ಟರ್? ಮಂಡಿ ನೋವು ಚೆಕ್ ಮಾಡಿ. ಕಾಲೆತ್ತಿ ಮೇಲೆ ಇದೆಯಾ? ಮಂಡಿ ನೋವು ಕಡಿಮೆ ಆಗಿದೆ. ಈಗ ನೋವಿದೆಯಾ? ನೋವಿಲ್ಲ? ಓಕೆ, ಚಪ್ಪಳೆ ತಟ್ಟದ ಯೇಸುವಿನ ಘನಪಡಿಸೋಣ. ನಿಮಗೇನು ಸಿಸ್ಟರ್? ಮೈಕ್ ಫಾಸ್ಟ್. ನನಗೆ ಬ್ಯಾಕ್ ಪೇನ್ ಇತ್ತು. ಬೆಂಡ್ ಮಾಡಿ ಮುಂದೆ ಬಗ್ಗೆ ಎದ್ದೇಳಿ ಮೇಲೆ ಒಂದು ಸ್ಟೆಪ್ ಹಾಕಿ ಆ ಕಡೆ ಈ ಕಡೆ.
ಚೆಕ್ ಮಾಡಿ ಈಗ. ಬೆನ್ನಿದೆ, ಬೆನ್ನಿಲ್ಲ, ಬೆನ್ನಿದೆ, ಬೆನ್ನೋವಿಲ್ಲ. ಓಕೆ, ಚಪ್ಪಳ ತಟ್ಟದ ಯೇಸುವನ್ನು ಘನಪಡಿಸೋಣ. ನೆಕ್ಸ್ಟ್ ಚೆಕ್. ಲಿಂಪ್ ನೋಡಿತ್ತು ಅದು ಹೋಯ್ತು. ಲಿಂಪ್ ನೋಡಿತ್ತು ಅದು ಹೋಯ್ತು. ಗೊತ್ತಿಲ್ಲ ಏನಂಗಂದ್ರೆ ಇಲ್ಲಿ ಲಿಂಪ್ ಉಪ್ಕೊಂಡಿತ್ತ ಗಂಟು ಥರ. ಓಕೆ, ಈಗ ಇಲ್ಲ. ಇಲ್ಲ. ಓಕೆ, ಚಪ್ಪಳ ತಟ್ಟದ ಯೇಸುವನ್ನು ಘನಪಡಿಸೋಣ. ಪ್ರೈಸ್ ಗಾಡ್. ಕಾಲು ನೋವಿತ್ತು, ಚೆಕ್ ಮಾಡಿ ಈಗ. ಮೇಲೆ ಕಾಲಿ ಸ್ವಲ್ಪ ಉಂಟು, ಸ್ವಲ್ಪ ಮಾತ್ರ ಇದೆ, ಹೌದು, ಸ್ವಲ್ಪ ನೋವಿದೆ. ಕಣ್ಮುಚ್ಚಿ. ಯೇಸು ನಾಮದಲ್ಲಿ ಆಜ್ಞೆ ಮಾಡ್ತಿದ್ದಾನೆ, ಯಾವ ಕಾರಣಕ್ಕೂ ಜಾಸ್ತಿ ಆ ಮಗಳ ಮಂಡಿಯಲ್ಲಿ ಉಪದ್ರವ ಕೊಡ್ತಿರುವಂತಹ ರೋಗ ದುರಾತ್ಮನೆ, ನೀನು ಯಾವ ಕಾರಣಕ್ಕೂ ಬ್ರಿಟಾನಿಯಾ 50-50 ಚಸ್ಕ ಮಸ್ಕ ಅಲ್ಲ, ಅರ್ಧ ಇದ್ದು ಅರ್ಧ ಹೋಗ್ಲಿಕ್ಕೆ 100% ಯೇಸು ನಾಮದಲ್ಲಿ ಆ ಮಗಳು ಗುಣ ಹೊಂದಿರೋದ್ರಿಂದ, ಈವನ್ ಆ ಮಗಳಿಗೋಸ್ಕರ ಯಾರು ಬಾಯಿ ತೆಗೆದು ಶರೀರದಲ್ಲಿರುವಂಥ ರೋಗಕ್ಕೆ ಆಜ್ಞೆ ಮಾಡಿದಾರೋ 100% ಬಿಟ್ಟು ಹೋಗ್ಬೇಕೆಂಬುದಾಗಿ ಆಜ್ಞೆ ಮಾಡಿರೋದ್ರಿಂದ ಆ ಮಗಳ ಮಂಡಿಯಲ್ಲಿ ಉಪದ್ರವ ಕೊಡ್ತಿರುವಂಥ ರೋಗ ದುರಾತ್ಮನೆ ನಿನಗೆ ಈವನ್ ಸ್ವಲ್ಪನೂ ಆ ಮಗಳ ಶರೀರದ ಮೇಲೆ ಅಧಿಕಾರವಾಗಲಿ ಸ್ಥಾನವಾಗಲಿಲ್ಲ. ಯೇಸು ನಾಮದ ಮತ್ತೊಂದು ವರ್ತಿ ನುಡಿತಾ ಇದ್ದಾನೆ. ಕುಟ್ಟಿ ಸೈಟನ್ ಆ ಮಗಳ ಆ ಶರೀರದಲ್ಲಿ ಎಲ್ಲೇ ಯಾವುದೇ ಭಾಗದಲ್ಲಿ ಕುಳಿತಿದ್ರು ಕೂಡ ಯೇಸು ನಾಮದಲ್ಲಿ ಸಂಪೂರ್ಣ ಈ ಕ್ಷಣ ಹೊರಬ. ಕಮ್ ಔಟ್ ಇನ್ ದ ನೇಮ್ ಆಫ್ ಜೀಸಸ್. ಸ್ಪಿರಿಟ್ ಆಫ್ ಇನ್ಫರ್ಮಿಟಿ, ರೋಗ ದುರಾತ್ಮನೆ ಈ ಕ್ಷಣವೇ ಹೊರಗಡೆ ಬಾ. ಇನ್ಯಾವ ಕಾರಣಕ್ಕೂ ಆ ಮಗಳ ಮೇಲೆ ಅಧಿಕಾರ ಚಲನೆ ಕಟ್ಟಾಜ್ಞೆ ಮಾಡ್ತಿದ್ದಾನೆ. ಆ ಮೂಳೆಯಲ್ಲಿರುವಂತಹ ಆ ಕೀಲುಗಳೇ, ನರಗಳೇ, ಮಾಂಸಖಂಡಗಳೇ ಯೇಸು ನಾಮ ಜೀವನ ಪಡ್ಕೊಳ್ಳಿ. ಈ ಕ್ಷಣದಲ್ಲೇ ಯೇಸು ನಾಮದಲ್ಲಿ ಲೂಬ್ರಿಕೇಶನ್ ಯೇಸು ನಾಮದಲ್ಲಿ ಚಲಿಸಲ್ಪಡಲಿ. ಥ್ಯಾಂಕ್ ಯು ಹೋಲಿ ಸ್ಪಿರಿಟ್. ನಾನೇನು ನುಡಿದಿನೋ ಆ ನುಡಿಯಲ್ಲಿ ಕಾರ್ಯರೂಪ ನೆರವೇರಿಸಿರುವುದಕ್ಕಾಗಿ ಸ್ತೋತ್ರ. ಕಣ್ಬಿಡಿಸಿಟ. ಗುಡ್. ಕಾಲೆತ್ತಿ ಜಟಿಸಿ. ಯಸ್. ಆ ಕಾಲು, ಆ ಕಾಲು, ಆ ಕಾಲು, ಈ ಕಾಲು, ಎರಡು ಕಾಲು. 1 2 3 4. ಇನ್ನೊಂದ್ಸಲ. ಯಾ. ಈಗ ಚೆಕ್ ಮಾಡಿ ಕಾಲೆತ್ತಿ ಮೇಲೆ. ಈಗ ಕಂಗ್ರ್ಯಾಚುಲೇಷನ್. ಪಕ್ಕ ಫುಲ್ ಕ್ಲಿಯರ್. ಚಪ್ಪಳ ತಟ್ಟದ ಯೇಸುವನ್ನು ಘನಪಡಿಸೋಣ. ಪ್ರೈಸ್ ಗಾಡ್. ಹಾಲೆಲೂಯಾ, ಹಾಲೆಲೂಯಾ. ಜಸ್ಟ್ ಬ್ರದರ್. ಎಸ್, ಕಂಗ್ರ್ಯಾಚುಲೇಷನ್. ಏನು ಸಮಸ್ಯೆ ಇತ್ತು? ನನ್ನ ಕೈಕಾಲು ನಡುಗ್ತಿತ್ತು ಪಿಡ್ಸಲ್ಲಿ, ಈಗ ಸ್ವಲ್ಪ ಕಡಿಮೆ ಆಯಿತು. ನಡುಗ್ತಾ ಇತ್ತಾ? ಇಲ್ಲ ಇಲ್ಲ, ಈಗ ಏನು ನಡುಗ್ತಾನೆ ಇಲ್ಲ. ಏನು ಕಾಣಿಸ್ತಾ ಇದೆಯಾ ಅಲ್ಲಿ? ಝೂಮ್ ಮಾಡಿ ಬದ. ಕೈಯನ್ನು ಶೇಕ್ ಆಗ್ತಾ ಇದೆಯಾ? ಏನಿಲ್ಲ, ನಾರ್ಮಲ್. ಕಂಗ್ರ್ಯಾಚುಲೇಷನ್. ಪ್ರೈಸ್ ಗಾಡ್. ಥ್ಯಾಂಕ್ ಯು ಹೋಲಿ ಸ್ಪಿರಿಟ್. ಎಲರ್ಜಿ, ಎಲರ್ಜಿ ಏನಾಗಿದೆ? ಅಲರ್ಜಿ ಉಂಟು ಈಗ ಸಹ. ಸ್ಕಿನ್ ಅಲರ್ಜಿ? ಸ್ಕಿನ್ ಅಲ್ಲ, ಮ್ಯೂಕೋಸ್. ಫುಡ್ ಎಲರ್ಜಿ. ಫುಡ್ ಎಲರ್ಜಿ ಮತ್ತು ಫುಡ್ ಎಲರ್ಜಿ. ಓಕೆ, ಏನಾಗ್ತದೆ? ಅದು ಮ್ಯೂಕೋಸ್ ಫಾರ್ಮ್ ಆಗ್ತದೆ. ಓಕೆ, ಅದು ಇದೆ ಈಗ ಒಳಗೆ. ಅದಾದಾಗ ಏನಾಗ್ತದೆ ನಿಮಗೆ? ಅದು ಇದು ಮೂಗು ಬಂದಾಗ್ತದೆ. ಬಟ್ ಪ್ರೈಸ್ ಗಾಡ್. ಬಟ್ ಈಗ ಮೂಗೇನು ಬಂದಾಗಿಲ್ಲ? ಈಗ ಬಂದಾಗಿದೆ. ಈಗ ಚೆಸ್ಟ್ ಕಂಜೆಸ್ಟೆಡ್ ಆಗಿ ಮೂಗು ಬಂದಾಗ್ತದೆ. ಎಲರ್ಜಿ, ಅಲರ್ಜಿ ಉಂಟು. ಬಂದಾಗಿದೆ? ಇಲ್ಲ, ಉಂಟು. ಈಗ ಈಗಲೂ ಅಲರ್ಜಿ ಉಂಟು. ಓಕೆ, ಪ್ರೈಸ್ ಗಾಡ್. ಯಾರು ಪ್ರೇಯರ್ ಮಾಡಿದ್ದು? ಸರಿಯಾಗಿ ಪ್ರೇಯರ್ ಮಾಡಿಲ್ಲ. ಡಾಕ್ಟರ್ ಮಾಡಿದಿರಿ? ಸಾರಿ. ಜಸ್ಟ್ ಅವ್ರ ಕೈ ಹಿಡ್ಕೊಳ್ಳಿ. ಎದ್ದೇಳಿ ಮೇಲೆ. ಪ್ರೈಸ್ ಗಾಡ್. ನಾನು ಹೇಳ್ಕೊಟ್ಟೆ ಹೇಳಿ. ಪ್ರಭು ಯೇಸುವೆ, ಪ್ರಭು ಯೇಸುವೆ, ನೀವು ನನಗೆ ಕೊಟ್ಟಂತಹ, ನೀವು ನನಗೆ ಕೊಟ್ಟಂತಹ ಕೆಲಸವನ್ನು ನನ್ನ ಭಾಗ, ನಾನು ಏನು ಕಾರ್ಯ ಮಾಡಬೇಕಾಗಿತ್ತೋ, ಯಾವ ಕಾರ್ಯವನ್ನು ಮಾಡಬೇಕಿತ್ತು ಅದನ್ನು ಮಾಡಿದ್ದೇನೆ. ಯೇಸುವೆ, ನಿಮ್ಮ ನಾಮದಲ್ಲಿ ಈ ಸಹೋದರನ ಶರೀರದಲ್ಲಿ ತೊಂದರೆ ಕೊಡುತ್ತಿರುವ ಅಲರ್ಜಿಯ ಆತ್ಮವೇ, ದುರಾತ್ಮನೆ, ಯೇಸು ನಾಮದಲ್ಲಿ ನಾನು ನಿನಗೆ ಮತ್ತೊಮ್ಮೆ ಆಜ್ಞೆ ಮಾಡುತ್ತಿದ್ದೇನೆ. ನಾನು ನಿನಗೆ ದುರಾತ್ಮನೆ ನಿನಗೆ ಆಜ್ಞೆ ಮಾಡುತ್ತಿದ್ದೇನೆ. ಅಲರ್ಜಿಯ ದುರಾತ್ಮನೆ ಆ ಕಡೆ ಈ ಕಡೆ ಏನ್ ನೋಡ್ತಾ ಇದೀಯಾ? ನಾನು ನಿನಗೆ ಹೇಳ್ತಾ ಇದ್ದೇನೆ. ಈ ಕ್ಷಣವೇ ಈ ತಂದೆಯ ಶರೀರವನ್ನು ಬಿಟ್ಟು ಈಗಲೇ ಹೊರಬ. ಇನ್ನೆಂದಿಗೂ ತಂದೆಯ ಮೇಲೆ ಅಧಿಕಾರ ಚಲಾಯಿಸದಂತೆ ಕಟ್ಟಾಜ್ಞೆ ಮಾಡುತ್ತಿದ್ದೇನೆ. ನನ್ನ ಪ್ರಿಯ ಸಹೋದರ, ನೀವು ಸಂಪೂರ್ಣವಾಗಿ ಬಿಡುಗಡೆ ಹೊಂದಿದ್ದೀರಿ. ನಂಬಿರಿ.
ನಂಬಿರಿ ನೀವು ಬಿಡುಗಡೆ ಹೊಂದಿದ್ದೀರಿ. ನೀವು ಬಿಡುಗಡೆ ಈಗ ಹೊಂದಿದ್ದೀರಿ. ನೀವು ಬಾಯಿ ತೆಗೆದು ಕಣ್ಮುಚ್ಚಿ ಹೇಳಿಬೇಡ, ಯೇಸುವೆ ನನಗೆ ಬಿಡುಗಡೆ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ. ಯೇಸುವೆ ನನಗೆ ಬಿಡುಗಡೆ ಕಟ್ಟಿದಾಗ ಸ್ತೋತ್ರ. Very good. ನಿಮ್ಮ ಗಾಯದಿಂದ ನಾನು ಸಂಪೂರ್ಣ ಇಷ್ಟು ಮಾತ್ರ. ಯೇಸುವೆ ನನಗೆ ಬಿಡುಗಡೆ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ. ನಿಮ್ಮ ನನಗೆ ಬಿಡುಗಡೆ ಕೊಟ್ಟದಕ್ಕೆ ಸ್ತೋತ್ರ ಯೇಸು. ಸ್ತೋತ್ರ ಯೇಸು. ನಿನ್ನ ನಮಗೆ ಯೇಸುವೆ ನನಗೆ ಬಿಡುಗಡೆ ಕೊಟ್ಟಿದ್ದಕ್ಕೆ ಸ್ತೋತ್ರ. ಅಷ್ಟು ಮಾತ್ರ ಹೇಳಿ. ನನಗೆ ಬಿಡುಗಡೆ ಕೊಟ್ಟಿದ್ದಕ್ಕೆ ಯೇಸುವೆ ನಿಮಗೆ ಸ್ತೋತ್ರ. ನನಗೆ ಬಿಡುಗಡೆ ಕೊಟ್ಟದಕ್ಕೆ ಯೇಸುವೆ ನಿಮಗೆ ಸ್ತೋತ್ರ. ನನಗೆ ಬಿಡುಗಡೆ ಕೊಟ್ಟದಾಗೆ ನಿಮಗೆ ಯೇಸುವೆ ಸ್ತೋತ್ರ. ನನಗೆ ಬಿಡುಗಡೆ ಕೊಟ್ಟದಾಗೆ ಯೇಸುವೆ ನಿಮಗೆ ಸ್ತೋತ್ರ. ನನಗೆ ಬಿಡುಗಡೆ ಕೊಟ್ಟದಾಗೆ ಯೇಸುವೆ ನಿಮಗೆ ಸ್ತೋತ್ರ. ಕಂಗ್ರಾಚುಲೇಷನ್ಸ್ ಬ್ರದರ್, ಆಪರೇಷನ್ ಸಕ್ಸಸ್. ಚೆಕ್ ಮಾಡಿ, ಚೆಕ್ ಮಾಡಿ. ಕಮ್ಮಿ ಆಗಿದೆ. ಓಕೆ, ಚಪ್ಪಳೆ ತಟ್ಟದ ಯೇಸುವನ್ನು ಘನಪಡಿಸೋಣ. ಪ್ರೈಸ್ ಗಾಡ್. ಹಾಲೆಲೂಯಾ, ಹಾಲೆಲೂಯಾ. ನಿಮಗೇನು ಸಮಸ್ಯೆ ಸಿಸ್ಟರ್? ನನಗೆ ಮಂಡಿ ಹೋಯ್ತು, ಈಗ ಗುಣ ಆಗಿದೆ. ಗುಣ ಆಗಿದೆ, ಈಗ ನೋವಿಲ್ಲ? ಇಲ್ಲ. ಓಕೆ, ಇಲ್ಲಿ ಕೈ ಮಾತ್ರ ಸ್ವಲ್ಪ ಎತ್ತಲಿಕ್ಕೆ ಸರಿ ಆಗಿದೆ. ಹೌದಾ? ಯಾರು ಪ್ರೇಯರ್ ಮಾಡಿದ್ದು? ಓಕೆ, ಜಸ್ಟ್ ಮಂಡಿ ಕರೆಕ್ಟಾಗಿದೆ. ಆಪರೇಷನ್ ಸರಿ ಮಾಡಿದ್ದೀರಿ. ಕೈದು ಆಪರೇಷನ್ ಮಾಡಿ. ಜಸ್ಟ್ ಎರಡು ಕೈ ಹಿಡ್ಕೊಳ್ಳಿ, ಎರಡು ಕೈ ಹಿಡ್ಕೊಳ್ಳಿ ಆ ಕಡೆ ಈ ಕಡೆ ಈ ರೀತಿ. ಏನು ಮಾಡಂಗಿಲ್ಲ. ಯೇಸು ನಾಮದಲ್ಲಿ ರೆಡಿ. 1 2 3. ಎಸ್, ಆಟ ಆಡ್ಬಿಡಿ. ಜಸ್ಟ್ 1 2 3. ಲೂಸ್ ಬಿಡಿ ಅಮ್ಮ ನಿಮ್ಮ ಕೈನ. ಎಸ್, ಥ್ಯಾಂಕ್ ಯು ಲಾರ್ಡ್. ಎಸ್, ಲೂಸ್ ಬಿಡಿ ನಿಮ್ಮ ಕೈ ಲೂಸ್ ಬಿಡಿ. ಅವ್ರನ್ನೇ ನಿಮ್ಮ ಮೇಲೆ ಹಾಕೊಳ್ತಾ ಇದ್ದೀರಿ. ಗುಡ್. ಎಸ್, ಕಮಾನ್. ಯಾಸಿ ಕಣ್ಮುಚ್ಚಿ. ಎಸ್ ನೋಡಪ್ಪ. ಫಾದರ್, ಇನ್ ದ ನೇಮ್ ಆಫ್ ಜೀಸಸ್, ಯೇಸು ನಾವು ನುಡಿತಾ ಇದ್ದಾನೆ. ಈ ಮಗಳ ಈ ಕೈಯಿನ ಕೀಲಲ್ಲಿ ಉಪದ್ರವ ಕೊಡ್ತಿರುವಂಥ ರೋಗ ದುರಾತ್ಮನೆ ನಾನು ನಿನಗೆ ಆಜ್ಞೆ ಮಾಡ್ತಿದ್ದೇನೆ. ಈ ಕ್ಷಣವೇ ಈ ತಾಯಿಯ ಶರೀರವನ್ನು ಬಿಟ್ಟು ತೊಲಗು. ಈ ತಾಯಿಯ ಶರೀರದ ಮೇಲೆ ನಿನಗೆ ಯಾವ ಅಧಿಕಾರ ಸ್ಥಾನವಾಗಲಿಲ್ಲ. ಗೆಟ್ ಔಟ್ ರೈಟ್ ನೌ ಇನ್ ದ ನೇಮ್ ಆಫ್ ಜೀಸಸ್. ಲೂಸ್ ನಾವ್. ಎರಡು ಕೈ ಮೇಲೆ ಎತ್ತಿ ಎರಡು ಕೈ. ಎಸ್, ಕಂಗ್ರ್ಯಾಚುಲೇಷನ್. ಎರಡು ಕೈ ಮೇಲೆ ಎತ್ತಿ. ಎರಡು ಕೈ ಚೆಕ್ ಮಾಡಿ. ಎತ್ತಿ ಮೇಲೆ. ನೋಪೋ. ಓಕೆ, ಚಪ್ಪಳೆ ತಟ್ಟೆ ಹೆಸರು ಘನಪಡಿಸೋಣ. ಕಂಗ್ರ್ಯಾಚುಲೇಷನ್ ನಿಮಗೆ. ನನಗೆ 19 ವರ್ಷದಿಂದ ಶುಗರ್ ಉಂಟು ಮತ್ತು ಥೈರಾಯ್ಡ್ ಉಂಟು. ಈಗ ಮಾತ್ರೆ ತಿನ್ನುತ್ತಾ ಇದ್ದೇನೆ. ಮಾತ್ರ ನುಂಗ್ತಾ ಇದ್ದೀರಿ? ಹೌದು. ಬಟ್ ಈಗೇನು ನೀವೇನಂತ ನಂಬಿದ್ದೀರಿ? ನಂಬಿದ್ದೇನೆ. ಏನಂತ? ಗುಣ ಆಗಿದೆ. ಯೇಸು ನನ್ನನ್ನು ಗುಣಪಡಿಸಿದ್ದಾರೆ. ಕಣ್ಮುಚ್ಚಿ. ಎಸ್ ಲಾರ್ಡ್ ಅಪ್ಪ ಫಾದರ್, ಥ್ಯಾಂಕ್ ಯು ಲಾರ್ಡ್. ಆ ಮಗಳು ನಿಮ್ಮ ಗಾಯಗಳಿಂದ ಗುಣ ಹೊಂದಿದ್ದೇನೆ ಎಂಬುದಾಗಿ ನಂಬಿರೋದ್ರಿಂದ ಆ ಮಗಳ ಶರೀರದಲ್ಲಿರುವಂತಹ ಪ್ಯಾಂಕ್ರಿಯಸನ್ನು ಅಟ್ಯಾಕ್ ಮಾಡಿರುವಂತಹ ರೋಗದ ದುರಾತ್ಮನೆ ನಾನು ಈ ಕ್ಷಣದಲ್ಲಿ ಆಜ್ಞೆ ಮಾಡ್ತಿದ್ದಾನೆ. ಆ ಪ್ಯಾಂಕ್ರಿಯಸ್ ಗ್ರಂಥಿಯನ್ನು ಬಿಟ್ಟು ತೊಲಗು. ಪ್ಯಾಂಕ್ರಿಯಸ್ ಗ್ರಂಥಿಯೇ ಯೇಸು ನಾಮದಲ್ಲಿ ನಾನು ನಿನಗೆ ಆಜ್ಞೆ ಮಾಡ್ತಿದ್ದೇನೆ. ಸರಿಯಾದ ರೀತಿಯಲ್ಲಿ ಈ ಕ್ಷಣದಲ್ಲೇ ಜಸ್ಟ್ ಇನ್ಸುಲಿನ್ ಉತ್ಪತ್ತಿ ಮಾಡು. ಇನ್ಸುಲಿನ್ ಕಂಟ್ರೋಲ್ ಮಾಡು. ಹೆಚ್ಚು ಅಲ್ಲ, ಕಡಿಮೆನೂ ಅಲ್ಲ. ಯೇಸು ನಾಮದಲ್ಲಿ ಈ ಕ್ಷಣದಲ್ಲಿ ಎಲ್ಲ ನಾರ್ಮಲ್ ಆಗಲಿ. ಅದೇ ರೀತಿ ಥೈರಾಯ್ಡ್ ಗ್ರಂಥಿಯೇ, ಆ ಥೈರಾಯ್ಡ್ ಗ್ರಂಥಿಯನ್ನು ಅಟ್ಯಾಕ್ ಮಾಡಿರುವಂಥ ದುರಾತ್ಮನೆ ಯೇಸು ನಾಮದಲ್ಲಿ ಕಮಾಂಡ್ ಮಾಡ್ತಿದ್ದಾನೆ. ಆ ಮಗಳ ಆ ಗ್ರಂಥಿಯನ್ನು ಬಿಟ್ಟು ತೊಲಗು. ಥೈರಾಯ್ಡ್ ಗ್ರಂಥಿಯೇ, ಈ ಕ್ಷಣದಲ್ಲೇ ಥೈರಾಕ್ಸಿನ್ ಹಾರ್ಮೋನನ್ನು ನಾರ್ಮಲ್ಗೆ ಉತ್ಪತ್ತಿ ಮಾಡು. ಹೆಚ್ಚಿಗೂ ಅಲ್ಲ, ಕಡಿಮೆನೂ ಅಲ್ಲ, ನಾರ್ಮಲ್ಗೆ ಉತ್ಪತ್ತಿ ಮಾಡು. ಥ್ಯಾಂಕ್ ಯು ಲಾರ್ಡ್. ಆ ಥೈರಾಯ್ಡ್ ಗ್ರಂಥಿಯು ಕೂಡ ಯೇಸು ನೀವು ಸೃಷ್ಟಿ ಮಾಡಿರೋದ್ರಿಂದ ನಾನು ನಿಮ್ಮ ನಾಮದಲ್ಲಿ ಉಳಿತಾ ಇದ್ದಾನೆ. ಥೈರಾಯ್ಡ್ ಗ್ರಂಥಿಯೇ ಪರ್ಫೆಕ್ಟಾಗಿ ಈ ನಿಮಿಷದಿಂದ ಕಾರ್ಯನಿರ್ವಹಿಸು. ಥ್ಯಾಂಕ್ ಯು ಲಾರ್ಡ್. ನಾನು ಮುಂದಿನ ಸಲ ಮಗಳನ್ನ ಭೇಟಿ ಮಾಡುವಾಗ ಶುಗರ್ ನಾರ್ಮಲ್, ಥೈರಾಯ್ಡ್ ಜಸ್ಟ್ ಆ ಥೈರಾಕ್ಸಿನ್ ಹಾರ್ಮೋನ್ ಕೂಡ ನಾರ್ಮಲ್ ಆಗಿ ಉತ್ಪತ್ತಿ ಆಗುವಂತಾಗಲಿ. ಥ್ಯಾಂಕ್ ಯು ಲಾರ್ಡ್. ಆ ಮಗಳನ್ನು ಸಂಪೂರ್ಣ ಗುಣಪಡಿಸಿದ್ದಕ್ಕಾಗಿ ಸ್ತೋತ್ರ. ಎಲ್ಲರೂ ಚಪ್ಪಳೆ ತಟ್ಟೆ ದೇವಸ್ಥಾನ ಗಣಪಡಿಸೋಣ. ಪ್ರೈಸ್ ಗಾಡ್. ಕಂಗ್ರ್ಯಾಚುಲೇಷನ್. ನೆಕ್ಸ್ಟು ಥ್ಯಾಂಕ್ ಗಾಡ್. ಈಗ ಮಾತ್ರ ನಿಲ್ಲಿಸಿ ಅಂತ ನಾನು ಹೇಳ್ತಲ್ಲ. ಮಾತ್ರ ತೆಗೆದುಕೊಳ್ಳುವಾಗ ಯೇಸು ನಿಮ್ಮ ನಾಮದ ತೆಗೆದುಕೊಳ್ತಾ ಇದ್ದಾನೆ. ತೆಗೆದುಕೊಳ್ಳೋಕೆ ಮುಂಚಿತವಾಗಿ ಯಾವ ಥರ ಜ್ಞಾಪಕಗಳು ತೆಗೆದುಕೊಳ್ತಾ ಇದ್ದೀರಿ? ಎಲ್ರಿಗೂ ಅಷ್ಟೇ ಇದು, ಎಲ್ಲರೂ ಪ್ರತಿಯೊಬ್ಬರಿಗೂ. ನೀವೇನು ಮಾತ್ರೆ ತೆಗೆದುಕೊಳ್ತಾ ಇದ್ದೀರಿ ಆ ಮಾತ್ರೆ ನಿಲ್ಲಿಸಬೇಕಾಗಿಲ್ಲ. ಬಟ್ ಮಾತ್ರೆ ತೆಗೆದುಕೊಳ್ಳೋದು ಯಾವ ಥರ ಜ್ಞಾಪಕ ಇಟ್ಕೊಂಡು ತೆಗೆದುಕೊಳ್ತಾ ಇದ್ದೀರಿ? ಮಾತ್ರೆ ತೆಗೆದುಕೊಳ್ಳೋ ಮುಂಚಿತವಾಗಿ ಯೇಸುವೆ ನಿಮ್ಮ ಗಾಯಗಳಿಂದ ನನ್ನನ್ನು ಗುಣಪಡಿಸಿದ್ದಕ್ಕಾಗಿ ಸ್ತೋತ್ರ ಅಂತೇಳಿ 5 ನಿಮಿಷ ಹೇಳಿ ಆದಮೇಲೆ ಆ ಮಾತ್ರೆ ತೆಗೆದುಕೊಳ್ಳಿ. ಯೇಸು ನಿಮ್ಮ ನಾಮದಲ್ಲಿ ತೆಗೆದುಕೊಳ್ತಾರೆ ಅಂತೇಳಿ ಬೇಗ ನಿಮ್ಮ ಶರೀರದಲ್ಲಿ ಪರಿಣಾಮ ಬೀರ್ತದೆ. ಮಾತ್ರೆ ಬಿಡೋಂಗಿಲ್ಲ. ಮಾತ್ರೆ ತೆಗೆದುಕೊಳ್ಳೋಕೆ ಮುಂಚಿತವಾಗಿ ದೇವರ ವಾಕ್ಯ ಎಂಬ ಮಾತ್ರನ ಔಷಧಿ ತೆಗೆದುಕೊಳ್ಳಿ. ಪ್ರತಿ ಸಾರಿ ಬೆಳಿಗ್ಗೆ, ಮಧ್ಯಾಹ್ನ, ಸಂಜೆ ನೀವು ಯಾವತ್ತು ತೆಗೆದುಕೊಳ್ತೀರಿ ಅವಾಗೆಲ್ಲ ವಾಕ್ಯನ 5 ನಿಮಿಷ ಹೇಳ್ಬಿಟ್ಟು ವಾಕ್ಯ ಮಾತ್ರ ನುಂಗಬೇಕು. ನಿಮಗೆ ಬದ? ಪ್ರೈಸ್ ಗಾಡ್. ಏನಾಗಿದೆ? ಕಾಲು ಆಕ್ಸಿಡೆಂಟ್ ಆಗಿದೆ ಕಾಲು. ಓಕೆ, ಏನಾಗಿದೆ ಅದರಿಂದ? ಈಗ ಓಕೆ, ಜಸ್ಟ್ ಅದರಿಂದ ಏನಾಗ್ತದೆ? ನೋವಿದೆಯಾ? ನೋವಿಲ್ಲ, ಊತ ಮಾತ್ರ. ಊತ ಈಗ ನೋವು ಸ್ವಲ್ಪ ಕಮ್ಮಿ ಆಗಿದೆ. ಈಗ ಊತ ಸ್ವಲ್ಪ ಇದು ನೋವು ಕಮ್ಮಿ ಆಗಿದೆ. ನೋವು ಕಡಿಮೆ ಆಗಿದೆ. ಅಲ್ಲ, ಊತ ಮೊದಲು ಬಂದಾಗಿಂತ ಈಗ ಬಂದಾಗಿಂತ ಕಡಿಮೆ ಆಗಿದೆ, ಜಾಸ್ತಿ ಆಗಿದೆಯಾ? ಜಾಸ್ತಿ ಉಂಟು, ಸ್ವಲ್ಪ ಜಾಸ್ತಿ ಉಂಟು. ಜಾಸ್ತಿ ಇದೆ. ದಟ್ ಮೀನ್ಸ್ ಅದರ ಅರ್ಥ ನಿಮಗೋಸ್ಕರ ಯಾರು ಪ್ರೇಯರ್ ಮಾಡಿದರು
ಆಲ್ರೆಡಿ ಅದು ಕೆಲಸ ಮಾಡ್ತದೆ ಒಳಗಡೆ. ನೋವು ಕಡಿಮೆ ಆಗಿದೆ, ಒಂದು ಸ್ವಲ್ಪ ಊತ ಜಾಸ್ತಿ ಆಗಿದೆ. ದಟ್ ಮೀನ್ಸ್ ಒಳಗಡೆ ಎಲ್ಲ ಸೆಟ್ಟಿಂಗ್ ಆಲ್ರೆಡಿ ನಡೀತದೆ. ಕಣ್ಮುಚ್ಚಿಬದ. ಥ್ಯಾಂಕ್ ಯು ಫಾದರ್, ಗ್ಲೋರ್ ಲಾರ್ಡ್. ಆಲ್ರೆಡಿ ಥ್ಯಾಂಕ್ ಯು ಲಾರ್ಡ್. ಆ ಸಹೋದರಿ ಏನನ್ನು ಈಗ ಬಾಯ್ತಿ ನೋಡಿದ್ರು, ಪವಿತ್ರಾತ್ಮರೇ ಆ ವಾಕ್ಯವನ್ನು ಆ ಮಗನ ವಿಷಯದಲ್ಲಿ ಆಲ್ರೆಡಿ ನೀವು ಕಾರ್ಯ ಮಾಡ್ತಾ ಇದ್ದೀರಿ. ನಾನು ನಂಬ್ತಾ ಇದ್ದಾನೆ. ಥ್ಯಾಂಕ್ ಯು ಲಾರ್ಡ್. ಈವನ್ ಕಣ್ಣಾರೆ ಕಾಣುವಂಥದ್ದನ್ನು ನಂಬುವಂಥ ಮಕ್ಕಳಲ್ಲ, ಬದಲಾಗಿ ಥ್ಯಾಂಕ್ ಯು ಲಾರ್ಡ್. ಆ ಸಹೋದರ ಇಲ್ಲಿ ಬಂದ ಮೇಲೆ ನೋವು ಕಡಿಮೆ ಆಗಿದೆ. ಆಕ್ಸಿಡೆಂಟ್ ಆಗಿತ್ತು, ಬಟ್ ಆದರೆ ನೋವಿಂದ ಬಂದಿದ್ದರು, ಬಟ್ ಈಗ ಯಾವುದೇ ನೋವು ಅಷ್ಟಿಲ್ಲ, ಕಡಿಮೆ ಆಗಿದೆ ಎಂಬುದಾಗಿ. ಈವನ್ ಊತ ಜಾಸ್ತಿ ಇರ್ಬೋದು, ಬಟ್ ಥ್ಯಾಂಕ್ ಯು ಲಾರ್ಡ್. ನಾವು ಅದನ್ನು ನಂಬ್ತಾ ಇಲ್ಲ, ಬದಲಾಗಿ ಯೇಸುವಿನ ಗಾಯಗಳಿಂದ ಅವ್ರು ಗುಣ ಹೊಂದಿದ್ದಾರೆ ಎಂಬುದಾಗಿ ಆ ಸಹೋದರ ನಂಬಿರೋದ್ರಿಂದ ನಾನು ಡಿಕ್ಲೇರ್ ಮಾಡ್ತಿದ್ದೇನೆ. ಥ್ಯಾಂಕ್ ಯು ಲಾರ್ಡ್. ಆ ಮಗನ ಸಂಪೂರ್ಣ ಗುಣ ಹೊಂದಿರುವುದಕ್ಕಾಗಿ ಸ್ತೋತ್ರ. ಥ್ಯಾಂಕ್ ಯು ಆ್ಯಂಡ್ ಪ್ರೈಸ್ ದ ಫಾದರ್ ಇನ್ ಜೀಸಸ್ ನೇಮ್, ಆಮೆನ್. ಕಾಂಗ್ರ್ಯಾಚುಲೇಷನ್. ಎಸ್, ಪ್ರೈಸ್ ಗಾಡ್. ಎಸ್ ಬ್ರದರ್, ಒಂದು ನಿಮಿಷ ಎಲ್ಲ ಮುಗಿಸೋಣ. ಥ್ಯಾಂಕ್ ಯು. ನಿಮ್ಮ ಕೆಲಸ ಏನು ಗೊತ್ತಾ? ಆಲ್ರೆಡಿ ಅವ್ರು ಏನು ಪ್ರೇಯರ್ ಮಾಡಿದರು ಅವು ಜಸ್ಟ್ ಅದು ಆಲ್ರೆಡಿ ಕೆಲಸ, ಪವಿತ್ರಾತ್ಮ ಕೆಲಸ ಮಾಡ್ತಿದ್ದಾರೆ. ನಿಮ್ಮ ಕೆಲಸ ಅದನ್ನೇ ಆಲೋಚನೆ ಮಾಡಿ, ಯೇಸುವಿನ ಪಾದ ನೆನೆಸ್ಕೊಳ್ಳಿ, ಮೊಳೆ ಜಡಿದಿರೋದನ್ನ ನೆನೆಸ್ಕೊಂಡು ಅದನ್ನು ಯೇಸು ನಿಮ್ಮ ಗಾಯಗಳಿಂದ ಗುಣಪಡಿಸಿದ್ದಕ್ಕಾಗಿ ಸ್ತೋತ್ರ. ಆ ವಾಕ್ಯನ ಕೂತ್ಕೊಂಡು ಒಂದು ಕಾಲು ಗಂಟೆ ಅರ್ಧ ಗಂಟೆ ಧ್ಯಾನಿಸಿ ಅವ್ರ ಚಿತ್ರ ನೆನೆಸ್ಕೊಂಡು ಬಾಯ್ತು ನೋಡಿರಿ, ಖಂಡಿತ ನೀವು ರಿಸಲ್ಟ್ ಹೇಳ್ತೀರಿ ಬ್ರದರ್. ನಾಳೆ ಸಂಜೆ ಮೀಟಿಂಗಲ್ಲಿ ಹೇಳ್ತೀರಿ ಬ್ರದರ್ ಫುಲ್ ಕ್ಲಿಯರ್ ಅಂತೇಳಿ. ಎಸ್ ಬ್ರದರ್. ಇದು 3 ಬೆರಳು ಜಾಮ್ ಕೆಲಸ ಮಾಡೋದಿಲ್ಲ. ಏನಾಗ್ತದೆ? ಕಾಲಿನ 3 ಬೆರಳು. ಈಗ ನೋವಿದೆಯಾ? ನೋವಿಲ್ಲ. ವರ್ಕ್ ಆಗುದಿಲ್ಲ. ನರ್ವ್ ಪ್ರಾಬ್ಲಮ್. ಹೌದು, ಜಾಮ್ ಆಗಿದೆ. ಅದು ನರದ ಸಮಸ್ಯೆ. ಡಾಕ್ಟರ್ ತೋರಿಸಿದ್ರ? ಎಲ್ಲ ತೋರಿಸಿದೆ. ಏನಂತ ಹೇಳಿದ್ರು? 4 ತಿಂಗಳ ಮದ್ದು ಆಯ್ತು. ಅಲ್ಲ, ಏನಂತ ಹೇಳಿದ್ರು ಅವರು? ಏನು ಸಮಸ್ಯೆ? ಅದೇ ಜಾಮ್ ಆಗಿದೆ ಅಂತ. ನರ ಜಾಮ್ ಆಗಿದೆ. ಓಕೆ, ಪ್ರೈಸ್ ಗಾಡ್, ಥ್ಯಾಂಕ್ ಗಾಡ್. ಕಣ್ಮುಚ್ಚಿಬೋದು. ಯಾರು ಪ್ರೇಯರ್ ಮಾಡಿದ್ದು? ಎದ್ದು ನಿಂತ್ಕೊಳ್ಬೋದು. ಹೇಳಿ, ಜಸ್ಟ್ ಹೇಳಿ ಈಗ ಅವ್ರಿಗೆ ಯೇಸು ನಾಮದಲ್ಲಿ. ಕಣ್ಮುಚ್ಚಿ. ಯೇಸುವೆ, ನಿಮ್ಮ ಮೈಕ್ ಇಟ್ಕೊಳ್ಬೋದ? ನಿಮ್ಮ ನಾಮದಲ್ಲಿ ನಾನು ಇವರ ಶರೀರದಲ್ಲಿ ತೊಂದರೆ ಕೊಡುತ್ತಿರುವಂತಹ ರೋಗದ ದುರಾತ್ಮನಿಗೆ ಈಗಾಗಲೇ ಆಜ್ಞೆ ಮಾಡಿದ್ದೇನೆ. ಯೇಸು ನಾಮದಲ್ಲಿ ಮತ್ತೊಂದು ವರ್ತಿ ನಾನು ನಿಮಗೆ ಆಜ್ಞೆ ಮಾಡ್ತಿದ್ದೇನೆ. ರೋಗದ ದುರಾತ್ಮವೇ ಈ ಮಗನ ಕಾಲು ಬೆರಳುಗಳಲ್ಲಿ ತೊಂದರೆ ಕೊಡುತ್ತಿರುವ ನಿನ್ನನ್ನು ಯೇಸು ನಾಮದಲ್ಲಿ ಕಟ್ಟಾಜ್ಞೆ ಮಾಡ್ತಿದ್ದೇನೆ. ಈ ಕ್ಷಣವೇ ಅವರ ಶರೀರದಿಂದ ಈಗಲೇ ಹೊರಬಾ. ಯೇಸು ನಾಮದಲ್ಲಿ ಅಲ್ಲಿರುವ ನರಗಳೇ ಅಲ್ಲಿರುವಂತಹ ಮೂಳೆಗಳೇ ಕೀಲುಗಳೇ ಸರಿಯಾದ ರೀತಿಯಲ್ಲಿ ಈ ಕ್ಷಣವೇ ಜೀವನ ಸ್ವೀಕರಿಸುವುದು ಕಾರ್ಯ ಮಾಡಿರಿ. ಯೇಸು ನಾಮದಲ್ಲಿ ನನ್ನ ಪ್ರೀತಿಯ ಸಹೋದರ ಯೇಸುವಿನ ಗಾಯಗಳಿಂದ ನೀವು ಗುಣ ಹೊಂದಿದ್ದೀರಿ. ಯೇಸುವಿನ ಗಾಯಗಳಿಂದ ನೀವು ಗುಣ ಹೊಂದಿದ್ದೀರಿ. ಕಂಡುಬಿಡಬಹುದ? ಜಸ್ಟ್ ಬೆರಳುಗಳ ಕಡೆ ಶೇಕ್ ಮಾಡಿ, ಜಸ್ಟ್ ಹಿಂದೆ ಮುಂದೆ ಮಾಡಿ, ಚೆಕ್ ಮಾಡಿ ಮೊದಲಿಗಿಂತ ಹೇಗೆ ಅನಿಸ್ತದೆ ಚೆಕ್ ಮಾಡಿ. ಪರವಾಗಿಲ್ಲ. ಹೇಗೆ ಅನಿಸ್ತದೆ? ಮುಂಚಿಗಿಂತ ಬೆಟರ್ ಇದೆ. ಅದರ ಅರ್ಥ ಥ್ಯಾಂಕ್ ಗಾಡ್. ನೀವು ಅದನ್ನು ಯೇಸುವಿನ ಪಾದವನ್ನು ನೆನೆಸ್ಕೊಂಡು, ಮೊಳೆ ಜಡಿದಿರೋದು ನೆನೆಸ್ಕೊಂಡು, ಅದನ್ನು ಜ್ಞಾಪಿಸ್ಕೊಂಡು ಮನಸ್ಸಲ್ಲಿ ಕಲ್ಪ್ ಮಾಡಿಕೊಂಡು ಈ ವಾಕ್ಯ ನೋಡಿರಿ. ಯೇಸುವೆ, ಆ ನಿಮ್ಮ ಗಾಯಗಳಿಂದ ನನ್ನನ್ನು ಗುಣಪಡಿಸಿದ್ದಕ್ಕಾಗಿ ಸ್ತೋತ್ರ. ಖಂಡಿತ ನೀವು ಯಾವಾಗ ಮನೆಗೆ ಹೋದ್ಮೇಲೆ ಧ್ಯಾನಿಸ್ತೀರಿ, ನೀವು ನನ್ನ ರಿಸಲ್ಟ್ ಹೇಳ್ತೀರಿ, ಫೋನ್ ಮಾಡ್ತೀರಿ, ಬ್ರದರ್ ಅದು ನಾರ್ಮಲಾಗಿ ಕೆಲಸ ಮಾಡ್ತದೆ ಎಂಬುದಾಗಿ. ವೈದ್ಯರ ಕೈ ಸಾಧ್ಯ ಆಗಿಲ್ಲ, ಬದಲಾಗಿ ಥ್ಯಾಂಕ್ ಗಾಡ್ ಆ ವೈದ್ಯರು ಆ ಮಗನ ಒಳಗಡೆ ಇದ್ದಾರೆ. ಅದು ನುಡಿದಿರುವಂಥದ್ದು ಆ ಸಹೋದರ ಅಲ್ಲ, ಪ್ರಭು ಯೇಸು ನುಡಿದಿರುವಂಥದ್ದು, ನನ್ನ ಗಾಯಗಳಿಂದ ನಿನ್ನನ್ನು ಗುಣಪಡಿಸಿದ್ದೀನಿ ಎಂಬುದಾಗಿ. ಆ ವಾಕ್ಯನ ಪದೇ ನುಡಿರಿ. ಖಂಡಿತವಾಗಿ ನೀವು ಅದ್ರ ರಿಸಲ್ಟ್ ನೀವು ನನಗೆ ಫೋನ್ ಮಾಡಿ ಹೇಳ್ತೀರಿ. ಬ್ರದರ್, ಶೋಲ್ಡರ್ ಪೇನ್. ಕೈ ಮೇಲೆ ಮಾಡಿ, ಹ್ಯಾಂಡ್ ರೈಸ್ ಮಾಡಿ, ಇಳಿಸಿ ಕೆಳಗಡೆ, ಎತ್ತಿ ಮೇಲೆ, ಇಳಿಸಿ ಕೆಳಗಡೆ, ಎತ್ತಿ ಮೇಲೆ. ಜಸ್ಟ್ ಒಂದು ನಿಮಿಷ. ನೀವು ಎತ್ತುವಾಗಲೇ ಗೊತ್ತಾಗ್ತದೆ ಇನ್ನೂ ನೋವಿದೆ. ಕರೆಕ್ಟ್? ಜಸ್ಟ್ ನಾನು ಹೇಳ್ಕೊಟ್ಟೆ ಹೇಳಿ. ಯೇಸುವೆ, ನಿಮ್ಮ ಗಾಯಗಳಿಂದ ನಾನು ಸಂಪೂರ್ಣವಾಗಿ ಗುಣ ಹೊಂದಿದ್ದೇನೆ. ಯೇಸು ನಾಮದಲ್ಲಿ ನಾನು ಪ್ರಕಟಪಡಿಸುತ್ತಿದ್ದೇನೆ. ಯೇಸುವಿನ ಗಾಯಗಳಿಂದ ಗುಣ ಹೊಂದಿದ್ದೇನೆ. ಜಸ್ಟ್ ಜಟಿಸಿ ಜೋರಾಗಿ ಮೇಲೆ 1 2 3 ಇಳಿಸಿ ಕಡೆ. ಈಗ ಎತ್ತಿ ಮೇಲೆ ಇಳಿಸಿ ಕಡೆ. ಚೆಕ್ ಮಾಡಿ ಹೇಗಿದೆ ಚೆಕ್ ಮಾಡಿ. ಎಷ್ಟು ಮೊದಲಿಗಿಂತ ಎಷ್ಟಿದೆ? ಸ್ವಲ್ಪ ಕಡಿಮೆ ಇದೆ. ಸ್ವಲ್ಪ ವಾಕ್ಯ ಹೇಳಿದ್ರಿ, ಸ್ವಲ್ಪ ಆಗಿದೆ. ದಯವಿಟ್ಟು ಅದೇ ವಾಕ್ಯ ರಿಪೀಟ್ ಮಾಡಿ. ಖಂಡಿತವಾಗಿ ಮೊದಲಷ್ಟು ಸ್ಟಿಫ್ನೆಸ್ ಇಲ್ಲ. ಮೊದಲು ಎತ್ತಬೇಕಾದ್ರೆ ನಿಮ್ಮ ಮುಖದಲ್ಲಿ ಭಾವನೆ ನೋಡ್ತದೆ, ಆ ಪೇಯ್ನ್ ಸ್ಟಾರ್ಟ್ ಆಗ್ತಾಯಿತ್ತು. ಬಟ್ ಈ ಕೈ ಮೇಲೆ ಎತ್ತಾ ಇದ್ದೀರಿ, ಸ್ವಲ್ಪ ಪರವಾಗಿಲ್ಲ. ಅದು ಪದೇ ರಿಪೀಟ್ ಮಾಡಿ, ಅದರ ಪರಿಪೂರ್ಣತೆ ನೀವು ಕಾಣ್ತೀರಿ. ಪ್ರೈಸ್ ಅಲೋ.
ಹಾಲಲುಯ್ಯ, ಹಾಲಲುಯ್ಯ. ಥ್ಯಾಂಕ್ ಯು. ಇನ್ಯಾರಿದ್ದೀರಿ? ನಿಮಗೇನು ಸಮಸ್ಯೆ ಅಂತ ಹೇಳಿದ್ದು? ಪ್ರೆಷರ್ ಮತ್ತು ಶುಗರ್ ಇದೆ, ಮತ್ತು ತಲೆ ತಿರುಗುವುದು ಮತ್ತು ವೀಕ್ನೆಸ್ ಎಲ್ಲ ಆಗೋದು. ಓಕೆ, ಯೇಸುವಿನಗಾಗಿ ಗುಣ ಹೊಂದಿದ್ದೀರಲ್ವ? ಯಾಕಂದ್ರೆ ಅದು ಈಗ ನಾವು ಶುಗರ್ ಟೆಸ್ಟ್ ಮಾಡಲಿಕ್ಕೆ ಮೆಷಿನ್ ಇಲ್ಲ, ಬಟ್ ನೀವು ಈಗಾಗಲೇ ಗುಣ ಆಗಿದ್ದೀರಿ. ನಿಮ್ಗೇನು ಸಮಸ್ಯೆ ಇದ್ದಿದ್ದು? ಮಂಡಿ ಸವೆತ, ಮಂಡಿ ನೋವಿತ್ತು. ಚೆಕ್ ಮಾಡೋಣ ಮಂಡಿ, ಅದೆಲ್ಲ ನೋಡಿ ಇಲ್ಲೇ ಚೆಕ್ ಮಾಡ್ಬೋದು. ಹಾಂ, ಎಲ್ಲಿಗೆ ಬೆಲ್ಟ್ ಹಾಕಿದ್ರಿ? ನಡುಗೆ, ಮಂಡಿಗೆ, ಕಾಲೆತ್ತಿ ಮೇಲೆ. ಎಸ್, ಕೈ ಕೊಡಿ, ಎತ್ತಿ ಕಾಲ ಮೇಲೆ. ಥ್ಯಾಂಕ್ ಯು ಜೀಸಸ್. ಎಸ್. ಎಷ್ಟು? 1 ವರ್ಷದಿಂದ. 1 ವರ್ಷದಿಂದ ಬೆಲ್ಟ್ ಹಾಕಿದ್ರಿ ಅಂತ ಹೇಳಿದರು, ಆಪರೇಷನ್ ಮಾಡಬೇಕಂತ ಹೇಳಿದರು. ಹೌದು, ಈಗ ಆಯುರ್ವೇದ ಔಷಧ ಮಾಡ್ತಾ ಇದ್ದೇನೆ. ಎತ್ತಿ ಕಾಲ ಮೇಲೆ. ಪ್ರೈಸ್ ಗಾಡ್. ಥ್ಯಾಂಕ್ ಯು ಜೀಸಸ್. ಮುಂದೆ ಬನ್ನಿ ಹೇಗೆ. ಥ್ಯಾಂಕ್ ಯು. ನಡೆದಾಡಿ ಆ ಕಡೆ ಈ ಕಡೆ, ಅದೆಲ್ಲಿದೆ ನೋಡೋಣ. ಆಪರೇಷನ್ ಸಕ್ಸಸ್. ಪ್ರೈಸ್ ಗಾಡ್. ಎಸ್. ರನ್ 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 ರನ್. ಯೇಸು ನಿಮ್ಮ ಗಾಯಗಳಿಂದ ಗುಣ ಹೊಂದಿದೆ ಹೇಳ್ಕೊಂಡ್ರು ಓಡಿ. ಹಾಲೆಲೂಯಾ. ಥ್ಯಾಂಕ್ ಯು ಜೀಸಸ್. ಥ್ಯಾಂಕ್ ಯು ಜೀಸಸ್. ಪ್ರೈಸ್ ಜೀಸಸ್. ಹಾಲೆಲೂಯಾ. ಥ್ಯಾಂಕ್ ಯು ಲಾರ್ಡ್. ಇದು ಹಿಡ್ಕೊಳ್ಳಿ, ಕೈಲಿ ಹಿಡ್ಕೊಳ್ಳಿ. ಪ್ರೈಸ್ ಗಾಡ್. ಹಾಲೆಲೂಯಾ, ಹಾಲೆಲೂಯಾ. ಆ ವಾಕ್ಯ ಹೇಳಿ, ಬಾಯ್ ತೆಗೆದು. ಯೇಸು ನಿಮ್ಮ ಗಾಯಗಳಿಂದ ಗುಣ ಹೊಂದಿದ್ದಾನೆ. ಏಯ್, ಹಲೋ 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 ಹಲೋ, ವೆರಿ ವೆರಿ ಇಂಪಾರ್ಟೆಂಟ್. ಈ ಬೆಲ್ಟ ಮಂಡಿಗೆ ಹಾಕ್ಕೊಂಡಿದ್ದಾರೆ. 1 ವರ್ಷದಿಂದ ಹೇಳಿದರೆ ಡಾಕ್ಟ್ರು ಆಪ್ರೇಷನ್ ಮಾಡಬೇಕೆಂಬುದಾಗಿ. ಆಪ್ರೇಷನ್ ಮಾಡುವಂಥ ಸ್ಟೇಜಲ್ಲಿ ಮಂಡಿದ್ದಾಗ ನಡೆದಾಡ್ಲಿಕ್ಕೆ ಕಷ್ಟ, ಓಡ್ಲಿಕ್ಕೆ ಸಾಧ್ಯ ಇದೆಯಾ? ಇದಿತ್ತು, ಎಲುಬು ಎಲ್ಲ ಓರೆಯಾಗಿತ್ತು ಸ್ಕ್ಯಾನಿಂಗಿನಲ್ಲಿ. ಎಲುಬೆಲ್ಲ ಸ್ಕ್ಯಾನಿಂಗಲ್ಲಿ ನೋಡಿದ್ರೆ ಓರಿ ಆಗಿದೆ. ಆ ಮೂಳೆ ಎಲ್ಲ ಆ ಥರ ಓರಿ ಆಗಿರುವಾಗ ಓಡೋಕ್ಕೆ ಸಾಧ್ಯ ಇದೆಯಾ? ಬಟ್ ನಮ್ಮ ಕಣ್ಮುಂದೆ ಓಡ್ತಾ ಇದ್ದಾರೆ. ಅದರ ಅರ್ಥ ಏನು? ಪ್ರಭೇಸು ಈಗಾಗಲೇ ಇವರನ್ನು ಗುಣಪಡಿಸಿದ್ದಾರೆ. ಚಪ್ಪಳ ತಡೆದು ಯೇಸುವಿನ ಗುಣಪಡಿಸೋಣ. ಪ್ರೈಸ್ ಗಾಡ್. ಇದನ್ನ ಎಸಿಟಿ ಇಲ್ಲ, ಗುಣ ಆಯಿತು. ಪ್ರೈಸ್ ಗಾಡ್. ಯಾ, ಥ್ಯಾಂಕ್ ಯು ಜೀಸಸ್. ಓಕೆ, ಎಲ್ಲರೂ ಇದ್ದೀನಿ ನೋಡೋಣ. ಕಡೆದಾಗಿ ಎಸ್ ಮಗಳ ಎದ್ನಿದ್ದೀಯಾ? ಕಣ್ಮುಚ್ಚಮ್ಮ. ಎಸ್ ಲಾರ್ಡ್ ಫಾದರ್, ಥ್ಯಾಂಕ್ ಯು ಲಾರ್ಡ್. ಶುಗರ್ ಸಮಸ್ಯೆ ಇಲ್ಲ? ಯಾ, ಓಕೆ, ಕಣ್ಮುಚ್ಚಮ್ಮ. ಇನ್ ದ ನೇಮ್ ಆಫ್ ಜೀಸಸ್. ಯೇಸು ನಮ್ಮ ನುಡಿತಾ ಇದ್ದಾನೆ. ಆ ಮಗಳ ಶರೀರದಲ್ಲಿ ಉಪದ್ರವ ಕೊಡ್ತಿರುವಂಥ ರೋಗದ ದುರಾತ್ಮನೆ ಆ ಮಗಳ ಮೇಲೆ ಇನ್ನೆಂದಿಗೂ ಅಧಿಕಾರ ಚಲಾಯಿಸದಂತೆ ಈ ಕ್ಷಣವೇ ಆ ಮಗಳ ಮೇಲಿನ ಅಧಿಕಾರವನ್ನು ಯೇಸು ನಾಮದಲ್ಲಿ ಸಂಪೂರ್ಣವಾಗಿ ವಾಪಸ್ ತೆಗೆದುಕೋ. ಇನ್ನೆಂದಿಗೂ ಆ ಮಗಳ ಮೇಲೆ ಅಧಿಕಾರ ಚಲಾಯಿಸಂತೆ ಕಟ್ಟಾಗಿ ಮಾಡ್ತಿದ್ದಾನೆ. ಆ ಮಗಳ ಶರೀರದಲ್ಲಿರುವಂತಹ ಪ್ಯಾಂಕ್ರಿಯಾಸ್ ಗ್ರಂಥಿಯೇ ಯೇಸು ನಾಮದ ಜೀವನ ಸ್ವೀಕರಿಸಿಕೋ. ಪ್ಯಾಂಕ್ರಿಯಾಸ್ ಗ್ರಂಥಿಯೇ ಸರಿಯಾದ ರೀತಿಯಲ್ಲಿ ಇನ್ಸುಲಿನ್ ಉತ್ಪತ್ತಿ ಮಾಡು, ಇನ್ಸುಲಿನ್ ಕಂಟ್ರೋಲ್ ಮಾಡು. ಇನ್ನೆಂದಿಗೂ ಸರಿಯಾದ ರೀತಿಯಲ್ಲಿ ನೀನು ಕಾರ್ಯನಿರ್ವಹಿಸುವಂತೆ ಯೇಸು ನಮ್ಮದು ಕಟ್ಟಪ್ಪಣೆ ಮಾಡ್ತಿದ್ದಾನೆ. ಆ ಮಗಳ ಶರೀರದಲ್ಲಿ ಥ್ಯಾಂಕ್ ಯು ಲಾರ್ಡ್. ಎಲ್ಲ ಶುಗರ್ ನಾರ್ಮಲ್ ಆಗಲಿ. ಕಾರಣ ಯಾಕೆಂದರೆ ನಿಮ್ಮ ರಕ್ತ ಮಾತ್ರ ಅಲ್ಲಿ ಹರಿಯುತ್ತಿರುವುದಕ್ಕಾಗಿ ಸ್ತೋತ್ರ. ಥ್ಯಾಂಕ್ ಯು ಮಗಳೇ, ಥ್ಯಾಂಕ್ ಯು ಡ್ಯಾಡಿ. ಆ ಮಗಳನ್ನು ಸಂಪೂರ್ಣ ಗುಣಪಡಿಸಿದ್ದಕ್ಕಾಗಿ ಸ್ತೋತ್ರ. ಜಸ್ಟ್ ನನ್ನ ಪ್ರಿಯ ಕ್ರಿಸ್ತನಲ್ಲಿ ಪ್ರಿಯ ಮಗುವೆ, ಯೇಸು ನಾವು ನುಡಿತಾ ಇದ್ದಾನೆ. ಯೇಸುವಿನ ಗಾಯಗಳಿಂದ ನೀವು ಗುಣ ಹೊಂದಿದ್ದೀರಿ. ನಿಮ್ಮ ಶರೀರದಲ್ಲಿ ಆ ಮಜ್ಜೆಗಳು ಯೇಸು ನಾಮದಲ್ಲಿ ಸರಿಯಾದ ಪ್ರಮಾಣದಲ್ಲಿ ಇನ್ಸುಲಿನ್ ಹೊಂದಿರುವಂತಹ ಅಂಥ ರಕ್ತವನ್ನು ಈಗಲೇ ಉತ್ಪತ್ತಿ ಮಾಡುವಂತಾಗಲಿ. ಥ್ಯಾಂಕ್ ಯು ಆ್ಯಂಡ್ ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಫಾದರ್ ಇನ್ ದ ನೇಮ್ ಆಫ್ ಜೀಸಸ್. ಆಮೆನ್, ಆಮೆನ್, ಆಮೆನ್. ಕಂಗ್ರ್ಯಾಚುಲೇಷನ್ ಮಗಳೇ, ಗುಡ್, ಫುಲ್ ಕ್ಲಿಯರ್, ಎಲ್ಲ ನಾರ್ಮಲ್. ಕಂಗ್ರ್ಯಾಚುಲೇಷನ್. ಎಲ್ಲರೂ ಎದ್ದಿಲ್ಲ ನೋಡೋಣ, ಒಟ್ಟಿಗೆ ಎಲ್ಲರೂ ಎದ್ದಿಲ್ಲ ನೋಡೋಣ. ಪ್ರೈಸ್ ಗಾಡ್. ಥ್ಯಾಂಕ್ ಯು ಜೀಸಸ್. ಜಸ್ಟ್ ಈಗ ನಮ್ಮ ಮಧ್ಯದಲ್ಲಿ ಅದ್ಭುತ ಕಾರ್ಯ ಮಾಡುವಂತಹ ಪ್ರಭು ಯೇಸುವಿಗೆ ನಾವು ಈ ಕ್ಷಣದಲ್ಲಿ ಕಡೆದಾಗಿ 2 ಮಿನಿಟ್ಸ್ ಯಾವುದಾದ್ರು ಒಂದು ಈಗ ಪ್ರಭು ಯೇಸು ನಮ್ಮ ಮಧ್ಯದಲ್ಲಿ ಅದ್ಭುತ ಕಾರ್ಯ ಮಾಡಿದ್ದಾರೆ. ನಾವು ಕಣ್ಮುಂದೆ ನೋಡಿದ್ದೇವೆ. ಅದಕ್ಕೆ ಯಾರು ನೀವು ನನ್ನ ಮೇಲೆ ಅವಲಂಬಿಸ್ಕೊಳ್ಬೇಡಿ. ಅದಕ್ಕೆ ನಾನು ಯಾರೂ ಕೈ ಚಾಚಿಲ್ಲ. ಓಕೆ, ನನ್ನಲ್ಲಿ ಪವರ್ ಇಲ್ಲ. ಪವರ್ ಇರೋದು ದೇವರ ವಾಕ್ಯದಲ್ಲಿ. ನೀವು ಯಾವ ದೇವರ ವಾಕ್ಯ ಹೆಚ್ಚು ಧ್ಯಾನಿಸ್ತೀರಿ, ಪ್ರೈಸ್ ಗಾಡ್, ಅಷ್ಟರ ಮಟ್ಟಿಗೆ ನಿಮ್ಮ ಒಳಗಡೆ ವಿಶ್ವಾಸ ಬಲಗೊಳ್ತದೆ. ವಿಶ್ವಾಸ ಅದ್ಭುತ ಕಾರ್ಯ ಮಾಡ್ತದೆ. ಪ್ರೈಸ್ ಲಾರ್ಡ್. ಸೊ ನಮ್ಮ ಮಧ್ಯದಲ್ಲಿ ಇದೆಲ್ಲ ಅದ್ಭುತ ಕಾರ್ಯಗಳು ಮಾಡಿರುವಂಥ ದೇವರಿಗೆ ತಂದೆ ಬಳಿಯಲ್ಲಿ ಪ್ರೈಸ್ ಗಾಡ್ ಪ್ರಭು ಯೇಸುವಿಗೆ ನಾವು ವಂದನೆಗಳನ್ನು ಸಲ್ಲಿಸಬೇಕಾ ಬೇಡವಾ? ಬೇಕಾ ಬೇಡ? ಸೊ ಥ್ಯಾಂಕ್ ಗಾಡ್. ಹಾಗಾಗಿ ಒಂದೇ ಕಡೆ ನಿಂತ್ಕೊಂಡ ಇಲ್ಲ, ಹಾಡುತ್ತಾ ಕುಣಿಯುತ್ತಾ ಪ್ರಭು ಯೇಸುವಿಗೆ ನಾವು ವಂದನೆಗಳನ್ನು ಸಲ್ಲಿಸೋಣ ಚಪ್ಪಳೆಯೊಂದಿಗೆ. ಓಕೆ, ರೆಡಿ ಇದ್ದೀರಿ? ಎಸ್ ಬ್ರದರ್. ಯೇಸು 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 ಎಂದು ನಾ ಹಾಡುವೆ. ಯೇಸು 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 ಎಂದು ನಾ ಹಾಡುವೆ. ಹಾಡಿ ಪಾಡಿ ನುಡಿದು ನಲಿದು ಕೊಂಡಾಡುವೆ. ಒಟ್ಟಿಗೆ ಹೇಳೋಣ. ಯೇಸು 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 ಎಂದು ನಾ ಹಾಡುವೆ. ಹಾಡಿ ಪಾಡಿ ಕುಣಿದು ನಲಿದು ಕೊಂಡಾಡುವೆ.
ಹಾಡಿ ಪಾಡಿ ಯೇಸು ಯೇಸು ಎಂದು ನಾ ಹಾಡುವೆ, ಹಾಡಿ ಪಾಡಿ ಕುಣಿದು ನಲಿದು ಕೊಂಡಾಡುವೆ. ಬನ್ನಿ ಸ್ವಾಮಿ ನೀವು ನನ್ನಲ್ಲಿಗೆ, ಬನ್ನಿ ಸ್ವಾಮಿ ನೀವು, ಬನ್ನಿ ಸ್ವಾಮಿ ನೀವು ನನ್ನಲ್ಲಿಗೆ, ಬನ್ನಿ ಸ್ವಾಮಿ ನೀವು ನನ್ನಲ್ಲಿಗೆ. ಯೇಸು 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 ಎಂದು ನಾ ಹಾಡುವೆ, ಪ್ರತಿಯೊಬ್ಬರು ಚಪ್ಪಳ ದೊಡ್ಡದ ಹಾಡಿ 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 ಕೊಂಡಾಡುವೆ. ಯೇಸು 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 ಎಂದು ನಾ ಹಾಡುವೆ, ಹಾಡಿ 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 ಕೊಂಡಾಡುವೆ. ತನ್ನಿ ಸ್ವಾಮಿ ನಿಮ್ಮ ಆನಂದವಾ, ತನ್ನಿ ಸ್ವಾಮಿ ನಿಮ್ಮ ಆನಂದವಾ, ತನ್ನಿ ಸ್ವಾಮಿ ನಿಮ್ಮ ಆನಂದವಾ, ಬನ್ನಿ ಸ್ವಾಮಿ ನಿಮ್ಮ ಆನಂದವಾ. ನೀಗಿ ಸ್ವಾಮಿ ನಮ್ಮ ಕಣ್ಣೀರೆಲ್ಲ, ನೀಗಿ ಸ್ವಾಮಿ ನಮ್ಮ ಕಣ್ಣೀರೆಲ್ಲ, ನೀಗಿ ಸ್ವಾಮಿ ನಮ್ಮ ಕಣ್ಣೀರೆಲ್ಲ, ನೀಗಿ ಸ್ವಾಮಿ ನಮ್ಮ ಕಣ್ಣೀರೆಲ್ಲ. ಯೇಸು 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 ಎಂದು ನಾ ಹಾಡುವೆ, ಹಾಡಿ 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 ಕೊಂಡಾಡುವೆ. ಯೇಸು 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 ಎಂದು ನಾ ಹಾಡುವೆ, ಹಾಡಿ 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 ಕೊಂಡಾಡುವೆ. ಹಲ್ಲೆಲೂಯಾ ಆಮೆನ್ ಹಲ್ಲೆಲೂಯಾ, 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 ಹಲ್ಲೆಲೂಯಾ ಆಮೆನ್ ಹಲ್ಲೆಲೂಯಾ. ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಅಬ್ಬಾ ಫಾದರ್, ಗ್ಲೋರಿ ಲಾರ್ಡ್, ಥ್ಯಾಂಕ್ ಯು ಜೀಸಸ್. ಅಪ್ಪ ನಿಮ್ಮ ಕೃಪೆಗಾಗಿ ನಿಮ್ಮ ಕರುಣೆಗಾಗಿ ಸ್ತೋತ್ರ. ಬೆಳಗಿನ ಸುಪ್ರಭಾತದಿಂದ ಈ ನಿಮಿಷದವರೆಗೂ ನಿಮ್ಮ ವಾಕ್ಯದ ಮೂಲಕ ನಿಮ್ಮ ಸ್ವರ್ಗೀಯ ಸಾಮ್ರಾಜ್ಯದ ಆ ರಹಸ್ಯಗಳನ್ನು ನಮಗೆ ಬಹಿರಂಗಪಡಿಸಿದ್ದು ಮಾತ್ರವಲ್ಲ, ಆ ಒಂದೊಂದು ವಾಕ್ಯಗಳಿಗೆ ಎಂತಹ ಶಕ್ತಿ ಇದೆ ಎಂಬುದಾಗಿ ಅದ್ಭುತ ಕಾರ್ಯಗಳ ಮೂಲಕ ನಮ್ಮ ಮಧ್ಯದಲ್ಲಿ ಸೂಚಕ ಕಾರ್ಯಗಳ ಮೂಲಕ ನೀವು ಪ್ರಕಟಪಡಿಸಿದ್ದಕ್ಕಾಗಿ ಸ್ತೋತ್ರ. ಥ್ಯಾಂಕ್ ಯು ಲಾರ್ಡ್. ಬರೀ ಶಾರೀರಿಕ ಸ್ವಸ್ಥತೆ ಮಾತ್ರವಲ್ಲ, ಪ್ರತಿಯೊಬ್ಬರಿಗೂ ಬೇಕಾದಂತಹ ಅವರ ಜೀವಿತದಲ್ಲಿ ಒಂದು ಬದಲಾವಣೆಯನ್ನು ಕಾಣಲಿಕ್ಕೆ ಬೇಕಾದಂತಹ ಅಂಥ ಒಂದು ಬಲವಾದಂತಹ ಆ ಒಂದು ವಿಶ್ವಾಸದ ಒಂದು ಅಡಿಪಾಯವನ್ನು ಇಂದು ಹಾಕಿಕೊಟ್ಟಿರುವುದಕ್ಕಾಗಿ ಸ್ತೋತ್ರ. ಥ್ಯಾಂಕ್ ಯು ರೆಡಿ. ಆ ನಿಮ್ಮ ಪ್ರೀತಿಗಾಗಿ ಮತ್ತೊಂದು ವಾರ್ತೆ ನಿಮಗೆ ವಂದನೆಗಳನ್ನು ಸಲ್ಲಿಸ್ತಾ ಇದ್ದಾವೆ. ರಕ್ಷಕ ನಾಮದಲ್ಲಿ, ನಜರೇತಿನ ಪ್ರಭು ಯೇಸುವಿನ ನಾಮದಲ್ಲಿ ಈಗ ನಾವೇನನ್ನು ಬೇಡಿಕೊಂಡಿದ್ದೀವೋ ಅವುಗಳೆಲ್ಲವನ್ನು ಯೇಸು ಕ್ರಿಸ್ತರ ಮೂಲಕ ಮತ್ತು ಯಾವುದೆಲ್ಲವನ್ನು ಇಲ್ಲಿ ಧ್ಯಾನಿಸಿದ್ದೇವೋ ಕಲಿತಿದ್ದೇವೋ ಇದನ್ನು ಅನುದಿನವೂ ನಾವು ಅವುಗಳನ್ನು ಧ್ಯಾನಿಸುತ್ತಾ ಅವುಗಳನ್ನು ಜೀರ್ಣಿಸಿಕೊಳ್ಳುತ್ತಾ ಪವಿತ್ರಾತ್ಮರ ಪ್ರಸನ್ನತೆಯಲ್ಲಿ ಪ್ರಭು ಯೇಸುವಿನ ನಾಮದಲ್ಲಿ ಮುನ್ನಡೆಯುತ್ತೇವೆ ಎಂಬುದಾಗಿ ದೃಢವಾಗಿ ನಂಬಿ ಪ್ರಾರ್ಥಿಸಿದ್ದೇವೆ ನಮ್ಮ ಜೀವ ತಂದೆಯೇ. ಆಮೆನ್, 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 ಆಮೆನ್. ಪ್ರೈಸ್ ದಿ ಲಾರ್ಡ್. ಎಲ್ಲ ಜೋರಾಗಿ ಚಪ್ಪಳೆ ತಟ್ಟುತ್ತಾ ಯೇಸುವಿನ ಘನಪಡಿಸೋಣ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ದಯವಿಟ್ಟು ನಿಮಗೆ ಈ ಕೆಳಗಿನ ಹಾಲಲ್ಲಿ ಟೀ ಮತ್ತು ಸ್ನ್ಯಾಕ್ಸ್ ಇಟ್ಟಿದ್ದಾರೆ, ನೀವು ಅಲ್ಲಿ ಹೋಗಿ. ಮತ್ತು ಇಲ್ಲಿ ಯಾರಿಗೆ ವಿಸಿಟ್ ಮಾಡಬೇಕಂತ ಅನಿಸುತ್ತೋ ಅವರಿಗೆ ಇಲ್ಲಿ ವಿಸಿಟ್ ಮಾಡಬಹುದು. ಇಲ್ಲಿ ಕೆಳಗಡೆ ಈ ಆಶ್ರಮ ಇಡೀ ವಿಸಿಟ್ ಮಾಡಲಿಕ್ಕೆ ಆಗ್ತದೆ. ಇನ್ನೊಂದು, ಇಲ್ಲಿಂದ ತಲಪಾಡಿ ಕಡೆಗೆ ಹೋಗುವವರಿಗೆ, ಇಲ್ಲಿಂದ ತಲಪಾಡಿ ಕಡೆಗೆ ಹೋಗುವವರಿಗೆ ಒಂದು ಬಸ್ಸಿನ ವ್ಯವಸ್ಥೆ ಇದೆ. ಮೊದಲು ಬೆಳಿಗ್ಗೆ ಬಂದವರಿಗೆ ಹಾಗೂ ಈಗ ಕೆಲವರಿಗೆ ಜಾಸ್ತಿ ಜಾಗ ಇರಲಿಕ್ಕಿಲ್ಲ, ಸೊ ಕೆಲವರಿಗೆ ಅದರಲ್ಲಿ ಆಗುತ್ತೆ. ಬೆಳಿಗ್ಗೆ ಬಂದವರು ದಯವಿಟ್ಟು ನೀವು ಮೊದಲಿಗೆ ಹೋಗಿ ಮತ್ತು ಕೆಲವರು ಹೋಗ್ಬೋದು. ಇಲ್ಲಿ ಬಸ್ಸಿನ ವ್ಯವಸ್ಥೆ ನನ್ನ ಲೆಫ್ಟ್ ಕಡೆಗೆ ಗ್ರೌಂಡಲ್ಲಿ ಇದೆ. ಅದರ ನಂತರ ಪ್ರೈಸ್ ಗಾಡ್. ಸೊ ನಿಮಗೆ ಇಲ್ಲಿ ದೇವರ ವಾಕ್ಯಗಳ ಒಂದು ಪುಸ್ತಕ ಕೊಡ್ತಾರೆ, ವೈಟ್ ಬುಕ್. ಇದು ನೀವು ದಿನಾಲು ನೀವು ಮನೆಯಲ್ಲಿ ಪ್ರಾರ್ಥನೆ ಮಾಡುವಾಗ ಹಾಗೂ ಆ ಒಂದು ವಾಕ್ಯವೆಂಬ ಬೀಜಗಳು ಅದು ಜೋಡಿಸಿ ಮಾಡಿದಂಥ ಒಂದು ಬೈಬಲಿನ ವಾಕ್ಯಗಳ ಪುಸ್ತಕ, ಅದನ್ನು ನೀವು ದಯವಿಟ್ಟು ಓದಿ